ಗಜಮುಖನವಗೆ ಗಣಮಗೆ ವದನ ತ್ರೈಲೋಕ್ಯ ತುಮೋಗನ ವಾರಣ ವದನ ವಾರಣಾಸ್ಯ ವರದಾಯಕ ಸಂನುತ ನಾರದಾದಿ ಮುನಿವಂದಿತ ಪದಯುಗ ಸುಂದರಾಂಗ ಸುಕಲಾನ್ವಿತ ಶುಭಚರಣ ಕಟಿಯೋ
ಭೂಷಣ ಚಂದನಾಂಗ ಚರ್ಚಿತ ಸುಮನೋಗರ ಮಂದಹಾಸ ಮಹಿಮಾ ಮುದಿಯುಬಕರ ಚಾರುಬಾರ ಕನ್ಯಾಪುರವರ ನಿಲಯ ಚಾರುಬಾರ ಕನ್ಯಾಪುರವರ ನಿಲಯ ಭ್ರೂಕಂಡು ಯಮುನಿವರ ತಾರ ಮಂತ್ರ ಸ್ಥಾಪಿತ ಮಂಗಲ ಕಲೆಯ ವರಗ ಬಿದ್ಧ ಫಲೋರದ ಭುಂಜಿದ ಧೀರಲಕ್ಷ್ಮೀ ನಾರಾಯಣ ಸಗದುದ ವಾರಣ ವದನ ತ್ರೈಲೋಕ್ಯ ಸುಮೂಗಲ ವಾರಣ ವದನ ಗಜವದನ ಗಜಮುಖ ನಾನಿನ್ನ ಪಾಲನೆನುವೆ ಗಜಮುಖ ನಾನಿನ್ನ ಪಾದನೆನುವೆ ನಿಜವಾಗಿ ಕರುಣಿಸೋ ವರಗಳ ಪ್ರಭುವೇ ಮೂಷಿಕ ವಾಹನ ಮೋದಕ ರಸ ಗಜಮುಖ ನಾನಿನ್ನ ಪಾದವ ನೆನವೇ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ಗಜಮುಖ ಗಜಮುಖ ಬಂದೆನು ಗೋವಿಂದ ಹರಿಯ ಚರಣಲಲ್ಲಿಗೆ ಬಂದ
ಸರ್. ಯಕ್ಷಗಾನಕ್ಕೆ ನೀವು ಪಾದಾರ್ಪಣೆ ಮಾಡಿದ ಹಿನ್ನೆಲೆಯನ್ನು ಸ್ವಲ್ಪ ಹೇಳಿ ಸರ್. ನಾನು 1945ರಲ್ಲಿ ಪ್ರವೇಶ ಮಾಡಿದ್ದೇನೆ. ಮತ್ತು ಕಡು ಬಡತನ ಒಂದಿತ್ತು. ನಾನು 8ನೇ ತರಗತಿಯವರೆಗೆ ಮಾತ್ರ ಓದಿದ್ದು. ಆಮೇಲೆ ಮುಂದರಿಯೋದಕ್ಕೆ ಅನುಕೂಲ ಇರಲಿಲ್ಲ. ಒಂದು ಎರಡನೇದಾಗಿ ನಮ್ಮ ಮನೆಯಲ್ಲಿ ಯಕ್ಷಗಾನದ ವಾತಾವರಣ ಬಹಳ ಇತ್ತು. ನನ್ನ ಅಜ್ಜ ಮಹಾಬಲ ಭಟ್ರು ಅಂತ ಅವರು ಅರ್ಥಧಾರಿಯಾಗಿದ್ದರು. ನನ್ನ ಮಾವ ಒಬ್ಬರು ಇದ್ದರು, ಮಂಜುನಾಥ ಅಂತ. ಅವರು ಪ್ರಸಂಗ ಎಲ್ಲ ಕಾಪಿ ಮಾಡುತ್ತಿದ್ದರು. ಅವರು ಸಹ ಮನೆಯವರು, ನನ್ನ ತಾಯಿ, ನನ್ನ ಚಿಕ್ಕ ಎಲ್ಲರೂ ಮನೆಯಲ್ಲಿದ್ದವರು ಕುಮಾರವ್ಯಾಸ ಭಾರತವನ್ನೆಲ್ಲ ಓದ್ತಾ ಇದ್ದರು. ಆದ್ದರಿಂದ ಯಕ್ಷಗಾನದ ಒಂದು ವಾತಾವರಣ ನಾನು ಬಾಲ್ಯದಲ್ಲಿ ಮನೆಯಲ್ಲಿ ಭಾಳ ಇದಿತ್ತು. ಬಯಲಾಟ ಇದ್ದರೆ ಹೋಗುವುದು, ನೋಡುವುದು, ಮಾಡೋದು, ಅದನ್ನು ಅದೇ ಮನಸ್ಸಿನಲ್ಲಿ ಬೆಳೆಯಿತು. ಇದಕ್ಕೆ ನಾವು ಬಡತನ ಹೊಂದಿಕೊಂಡದ್ದರಿಂದ ಅನುಕೂಲ ಆಯಿತು. ಆಗ ಕುರಿಯದ ಶಾಸ್ತ್ರಿಗಳ ಮನೆ ತಂದವರು ಹಿರಿಯವರು ನಮ್ಮ ಊರಿನಲ್ಲಿದ್ದರು, ಕೋಳೂರಲ್ಲಿ. ವೆಂಕಟರಮಣ ಶಾಸ್ತ್ರಿ ಅಂತ, ಅದು ಒಪ್ಪುಗುಂಜಿ ಭಟ್ರು ಅಂತ ಹೇಳ್ತಾರೆ. ಅವರು ನನ್ನನ್ನು ನೋಡಿ, ಅವರು ಧರ್ಮಸ್ಥಳ ಮೇಳದ ಅವರ ಮಗ ವಿಠಲ ಶಾಸ್ತ್ರಿಗಳು ಗುರುಗಳು, ಅವರು ಧರ್ಮಸ್ಥಳ ಮೇಳವನ್ನು ನಡೆಸಿಕೊಂಡಿದ್ದರು, ವಹಿಸಿಕೊಂಡಿದ್ದರು. ಆಗ ಅವರು ನಾನು ಕರೆದುಕೊಂಡು ಹೋಗಿ ಮೇಳಕ್ಕೆ ಸೇರಿಸಿದರು. ನಾನು ಸೇರಿದಂಥ ಊರು ಮೂಡುಬಿದರೆ ಊರು. ಅಲ್ಲಿ ಆ ಕಾಲದಲ್ಲಿ ಟೆಂಟನ್ನು ಕಟ್ಟಿ ಥಿಯೇಟ್ರ್ ಕಟ್ಟಿದ್ದು. ಆಗ ಥಿಯೇಟ್ರ್ ಆಟ ಇರಲಿಲ್ಲ, ಯಾವ ಸಹ ಇರಲಿಲ್ಲ. ಮೇಳಗಳಿದ್ದದ್ದೇ ಪ್ರಧಾನವಾಗಿ ಒಂದು ಧರ್ಮಸ್ಥಳ, ಒಂದು ಕಟೀಲು, ಎರಡೇ, ಮತ್ತು ಯಾವ ಮೇಳಗಳು ಇರಲಿಲ್ಲ. ಹೌದು. ಅದರಲ್ಲಿ ಶಾಸ್ತ್ರಿಗಳು ಆಡಿಬೇಡಿ ಆಟ ಮಾಡೋದು ಎಷ್ಟು ಕಷ್ಟ ಮತ್ತು ಇದು ನಡೆಯೋದಿಲ್ಲ 6 ತಿಂಗಳ ಅಂತ ಹೇಳುವುದಕ್ಕಾಗಿ ನೋಡೋಣ ಒಂದು ಪ್ರಯೋಗ ಮಾಡಿದರು. ಮೂಡುಬಿದ್ರೆ ಊರಲ್ಲಿ ಸ್ಟೇಜ್ ಕಟ್ಟಿ ಮಾಡಿದರು. ಅದರಲ್ಲಿ 48 ಆಟಗಳು ನಡೆಯಿತು. ಅಷ್ಟು ದೀರ್ಘಕಾಲ ನಡೆಯುತ್ತೆ ಅಂತ ನಾನಾಗ ಹುಡುಗನಾಗಿದ್ದೆ. ಅವರು ಎಣಿಸಿದ್ದು ಅಲ್ಲ. ಇನ್ನು ಮಾಡಿ ಊರವರ ಪ್ರೋತ್ಸಾಹ ಬಂತು, ಇನ್ನು ಮಾಡಿ ಶಾಸ್ತ್ರಗಳು, ಇನ್ನು ಮಾಡಿ, ಹಾಗೆ ಮಾಡಿ, ಹೀಗೆ ಮಾಡಿ ಅಂತ ಪ್ರೋತ್ಸಾಹ ಕೊಟ್ಟರು. ಯಾವಾಗಲೂ ದೂರದಲ್ಲಿ ಜನ ಬರ್ತಾಯಿದ್ರು ಅಲ್ಲಿಗೆ ಆಟ ನೋಡಲಿಕ್ಕೆ. ನಮ್ಮ ಧರ್ಮಸ್ಥಳ ಮಂಡಲದ ಕಲಾವಿದರು ಹಾಗೆ ಪ್ರಸಿದ್ಧರಾಗಿದ್ದರು. ಕಾಡೂರು ರಾಮಭಟ್ರು ಅಂತ ಇದ್ದರು, ಪುತ್ತೂರು ಕೃಷ್ಣಭಟ್ರು ಅಂತ ಇದ್ದರು, ಮಾಡಂಗಾಯಿ ಭಟ್ರು ಅಂತ ಇದ್ದರು ಅವರು, ಮತ್ತು ಸುಬ್ಬಣ್ಣ ಭಟ್ರು ಶ್ರೀಪಾತ್ರಿಗೆ ನನ್ನ ಗುರುಗಳವರು, ಮತ್ತು ಭಾಗವತರ ಈಶ್ವರಪ್ಪಯ್ಯ ಅಂತ ಭಾಗವತ ಇದ್ದರು. ಹೀಗೆ ಮೇಳ ಬಹಳ ಪ್ರಸಿದ್ಧವಾಗಿತ್ತು. ಕಲಾವಿದರ, ನಮ್ಮ ಹಿರಿಯ ಕಲಾವಿದರ ಬಣ್ಣದ ಮಾಣ್ಯನವರು ಇವರೆಲ್ಲ ಇದ್ದರು. ಅದರಲ್ಲಿ ನಾನು ಆ ವರ್ಷ ಸೇರಿದವನು. ಹಾಗೆ ಮೂಡುಬಿದಿರೆಯಲ್ಲಿ ನಡೆಯುತ್ತಿತ್ತು ಹಾಗೆ ಬಯಲಾಟ ಅಂತ ಥಿಯೇಟ್ರ್ ಕಟ್ಟಿತ್ತು. ಮತ್ತು ಒಂದೊಂದೇ ಮೇಳಗಳ ಥಿಯೇಟ್ರ್ಗಳು ಆರಂಭವಾದವು. ಮಂಗಳೂರು, ಕರ್ನಾಟಕ, ಮತ್ತು ಬಡಗಿನಹಳ್ಳಿ, ಸಾಲಿಗ್ರಾಮ, ಹೀಗೆಲ್ಲ ಮೇಳಗಳು ಆರಂಭವಾದವು. ಹಾಗೆ ಯಕ್ಷಗಾನವನ್ನು ಆರಿಸದೇ ಇರ್ತಿದ್ರೆ ಬೇರೆ ಯಾವ ಕ್ಷೇತ್ರವನ್ನು ನೀವು ಆರಿಸ್ಕೊಳ್ತಿದ್ರಿ? ನನಗೆ ಯಾವುದೂ ಯೋಚನೆ ಇರಲಿಲ್ಲ. ವಿದ್ಯಾಭ್ಯಾಸ ಮುಂದುವರಿಸೋದಕ್ಕೆ ಸಾಧ್ಯ ಇಲ್ಲ, ಬಡತನ ಗೊತ್ತಾಯ್ತಲ್ಲ. ಆಮೇಲೆ ಅದರ ಕಡೆಗೆ ಅಷ್ಟೊಂದು ಸ್ಫೂರ್ತಿಯೂ ನನಗೆ ಇರಲಿಲ್ಲ. ನನಗೆ ಯಕ್ಷಗಾನ ಶಾಲೆಯ ಪಾಠಗಳಲ್ಲಿ ಇಂಗ್ಲೀಷು ಬಹಳ ದೂರ, ಬೇಡ, ಕನ್ನಡವೇ ಇಷ್ಟ ಅಂತ. ಕನ್ನಡದ ಪುಸ್ತಕಗಳನ್ನು ಓದುವುದು, ಕನ್ನಡದ ಕಾವ್ಯಗಳನ್ನ ನಾನು ಬಾಲಕನಾಗಿರುವಾಗಲೇ ಆ ವಯಸ್ಸಿನಲ್ಲಿ ಓದ್ತಾ ಇದ್ದೆ. ಕುಮಾರವ್ಯಾಸ ಅಂದು ಭಾರತ, ಭಾಗವತ ಇದೆಲ್ಲ ಓದ್ತಾ ಇದ್ದೆ. ಅದರಿಂದ ಅದರ ಹುಚ್ಚು ನನಗೆ ಬಾಲ್ಯದಲ್ಲಿ ಹೆಚ್ಚಾಗಿತ್ತು. ಉಳಿದರ ಕಡೆಗೆ ಲಕ್ಷ್ಯವೇ ಇಲ್ಲ. ಅದರಿಂದ ಅದೇ ಮುಂದೆ. ಯಕ್ಷಗಾನವನ್ನು ಹೊಟ್ಟೆಪಾಡಿಗಾಗಿ ಆಯ್ಕೆ ಮಾಡುವ ಯುವಕರಿಗೆ ನಿಮ್ಮ ಸಲಹೆ ಏನು? ಅಂದರೆ ಯಾವ ಮನೋಧರ್ಮದಿಂದ ಮುಂದುವರಿದರೆ ಯಕ್ಷಗಾನಕ್ಕೂ ಒಳ್ಳೆಯದು, ಅವರಿಗೂ ಒಳ್ಳೆಯದಾಗ್ಬೋದು ಅಂತ ನಿಮ್ಮ ಅಭಿಪ್ರಾಯ? ಯಕ್ಷಗಾನ ಆಗಲಿ ಅಥವಾ ಉಳಿದ ಕಲೆಗಳಾಗಲಿ, ಕಲೆಯ ಮೇಲೆ ಅಭಿಮಾನ, ಪ್ರೀತಿ ಇದ್ದವ, ಆಸಕ್ತಿ ಇದ್ದವ ಆ ದೃಷ್ಟಿಯಿಂದಲೇ ಅಭ್ಯಾಸ ಮಾಡಬೇಕು. ಅದನ್ನು ವ್ಯಾಪಾರಿ ದೃಷ್ಟಿಯಿಂದ ಕಲಿಯುವುದಲ್ಲ. ಅದು ಮಾಡಿದರೆ ಪ್ರಯೋಜನವೂ ಇಲ್ಲ. ಇಬ್ಬರಿಗೂ ಅದು ಬೇಕಷ್ಟೇ. ಅದು ಪ್ರಧಾನ ಅಲ್ಲ, ಅದು ಗೌಣ. ಸಂಪಾದನೆ ಎಂಬುದು ಗೌಣ. ಈ ಕಲೆಯನ್ನು ಉಳಿಸುವುದು, ಕಲೆಯನ್ನು ನಾವು ಬೆಳೆಸುವುದು, ಅದರಲ್ಲಿ ನಾವು ಪ್ರಸಿದ್ಧರಾಗುವುದು ಇದು ಪ್ರಧಾನ. ಇದರ ಹೊರತು ನಾವು ಸಂಪಾದನೆ ಎಷ್ಟಾಗಬೇಕು, ಹೆಸರು ಪಡೆದವ ಅಂತ ಹೇಳಿಕೊಂಡು ನಾವು ಸಂಪಾದನೆಗಾಗಿ ಹೋಗುವುದಲ್ಲ. ಆ ಹೆಸರನ್ನು ಉಳಿಸಿಕೊಳ್ಳಬೇಕು. ಉಳಿಸಿಕೊಂಡು ಕಲೆಯನ್ನು ಉಳಿಸಿಕೊಂಡು ಸಂಪಾದನೆಯನ್ನು ಮಾಡಬೇಕು. ಯಕ್ಷಗಾನದ ಶಾಸ್ತ್ರೀಯತೆ, ಪಾರಂಪರಿಕ ಯಕ್ಷಗಾನ ಅಥವಾ ಸಾಂಪ್ರದಾಯಿಕ ಯಕ್ಷಗಾನ ಅಂತ ಏನು ಹೇಳ್ತೇವೆ, ಇದರ ಗುಣಲಕ್ಷಣಗಳ ಬಗ್ಗೆ ಸ್ವಲ್ಪ ಹೇಳ್ತೀರಾ ಸರ್? ಯಕ್ಷಗಾನಕ್ಕೆ ಶಾಸ್ತ್ರೀಯವಾದಂಥ ಗ್ರಂಥಗಳು ಯಾವುದೂ ಇಲ್ಲ. ಹೌದು, ಲಾಕ್ಷಣಿಕ ಗ್ರಂಥ ಅಂತ ಇಲ್ಲ. ಅದು ಸಂಪ್ರದಾಯ ಪ್ರಕಾರವೇ ಪರಂಪರೆಯಾಗಿಯೇ ನಡೆದು ಬಂದಂತಹ ಕಲೆ. ಅದಕ್ಕೊಂದು ಸಾಮಾನ್ಯವಾಗಿ ಸಭಾಲಕ್ಷಣ ಅಂತ ಒಂದು ಸಣ್ಣ ಪುಸ್ತಕ ತಯಾರಾಗಿತ್ತು. ಅದು ಬರೆದವರು ಯಾರು ಅಂತ ಇನ್ನೂ ನಿರ್ಣಯ ಆಗಲಿಲ್ಲ. ಕೆಲವರು ಪಾರ್ಥಿಸುಬ್ಬ ಅಂತ ಹೇಳ್ತಾರೆ. ಅದರಲ್ಲಿ ದಾಖಲೆ ಇಲ್ಲ, ಏನೇ ಇರಲಿ. ಅದೊಂದು ಪುಸ್ತಕ. ಅದು ಸಭಾಲಕ್ಷಣ ಅಂದರೆ ಸಭಾಲಕ್ಷಣ ಪೀಠಿಯವರಿಗೆ ಮಾತ್ರ. ಅದರಲ್ಲಿ ಬಾಲಗೋಪಾಲ, ಸ್ತ್ರೀವೇಷ ಇದಕ್ಕೆ ಇರೋದಂಥದ್ದು. ಅದಕ್ಕಿಂತ ಮುಂದೆ ಒಡ್ಡೋಲಕದವರೆಗೆ ಉಂಟು, ಮುಂದೆ ಇಲ್ಲ, ಅದರಲ್ಲಿ ಏನಿಲ್ಲ. ಹೌದು. ಆ ಬಳಿಕ ಸಂಶೋಧನೆ ಮಾಡಿ ಒಂದು ಪುಸ್ತಕ ತಯಾರು ಮಾಡಿದವರು ಶಿವರಾಮ ಕಾರಂತರು. ಅವರು ಬಹಳಷ್ಟು 5-6 ವರ್ಷ ಸಾಧನೆ ಮಾಡಿ ಒಂದು ಪುಸ್ತಕವನ್ನು ತಯಾರು ಮಾಡಿದ್ದಾರೆ. ಅದು ಯಕ್ಷಗಾನದ ಕುರಿತಾದ ಸಂಶೋಧನೆ ಗ್ರಂಥ.
ತಿಳಿಯುತ್ತಲ್ಲ. ಆದರೆ ಇನ್ನೊಂದು ಏನು ಅಂತಂದರೆ, ಯಕ್ಷಗಾನದ ಒಳಗಡೆ ಎಲ್ಲದಕ್ಕೂ ಶಾಸ್ತ್ರೀಯವಾದಂತಹ ಒಂದು ಚೌಕಟ್ಟು ಉಂಟು ನೋಡಿ. ಅಂದರೆ ಹೀಗೀಗೆ ಬರಬೇಕು, ಹೀಗೀಗೆ ಇರಬೇಕು. ಅಂದರೆ ಲಿಖಿತ ರೂಪದಲ್ಲಿ ಇಲ್ಲದೇ ಇದ್ರೂ ಕೂಡ ಅದು ಅಲಿಖಿತವಾಗಿ ಕಲಾವಿದನಿಂದ ಕಲಾವಿದನಿಗೆ ಬಂದಿದೆ. ಈಗ ನಾವು ಇದನ್ನು ಶಾಸ್ತ್ರೀಯ ಅಲ್ಲ ಅಂತ ಹೇಳುವುದು ಹೇಗೆ? ಏನು ಅಂದರೆ, ಶಾಸ್ತ್ರವನ್ನು ಬರೆದವರು ಋಷಿಮುನಿಗಳೇ, ಜ್ಞಾನಿಗಳೇ, ಸ್ವಲ್ಪ ಶುದ್ಧವಾಗಿದೆ. ಸಂಪ್ರದಾಯ ಶುದ್ಧವಾದ್ದಲ್ಲ, ಅಷ್ಟೇ ವ್ಯತ್ಯಾಸ. ನಿಜವಾಗಿ ನೋಡಿದರೆ ಸಂಪ್ರದಾಯ ಶಾಸ್ತ್ರಕ್ಕಿಂತ ಮೇಲು. ಹೌದು. ಯಾಕಂದ್ರೆ ನಾವು ಹಿರಿಯವರಿಂದ ಆ ರೂಢಿಯನ್ನೇ ಉಳಿಸಿಕೊಂಡು ಬಂದಿದ್ದೇವೆ. ಶಾಸ್ತ್ರ ಪ್ರಕಾರ ಯಾವುದೂ ನಡೆಯುವುದಕ್ಕೆ ಸಾಧ್ಯವೂ ಇಲ್ಲ. ಉದಾಹರಣೆಗೆ ಒಂದು ಶ್ರಾದ್ದ ಹೀಗೆ ಮಾಡುವಂಥ ಶಾಸ್ತ್ರದಲ್ಲಿ ಉಂಟು, ಯಾರು ಮಾಡ್ತಾರೆ? ಒಂದು ಪೂಜೆ ಹೀಗೆ ಮಾಡುವಂಥ ಉಂಟು, ಯಾರು ಮಾಡ್ತಾರೆ? ಇಲ್ಲಲ್ಲ. ಹಾಗಾದರೆ ಶಾಸ್ತ್ರ ಪ್ರಕಾರ ಯಾವುದೂ ನಡೆಯುವುದಿಲ್ಲ. ಶಾಸ್ತ್ರದಲ್ಲಿ ಒಂದು ನಿಯಮ ಇರ್ತದೆ, ಹಿಂದಿನ ಬರೆದಾಗಿದ್ದು. ನಾವು ಈಗ ರೂಢಿಗೆ ನಮಗೆ ಬೇಕಾದಾಗ ಅದನ್ನು ಬಳಸಿಕೊಂಡು ಬಂದಿದೆ. ಅದು ರೂಢಿಗೆ ಮುಖ್ಯ. ಸಂಪ್ರದಾಯ ಶಾಸ್ತ್ರಕ್ಕಿಂತಲೂ ಪ್ರಧಾನವಾಗಿ ನಡೀತದೆ. ಕಲೆಯಲ್ಲೂ ಹಾಗೆ ಶಾಸ್ತ್ರ ಕೇಳಿದ್ರಲ್ಲ, ಅದು ಶಾಸ್ತ್ರ ಪ್ರಕಾರ ಎಲ್ಲ ನಡೆಯುವುದಿಲ್ಲ. ಅದರ ಸಂಪ್ರದಾಯ ಅಂತ ಶಾಸ್ತ್ರದ ಮೂಲ, ಅದರ ಪಂಚಾಂಗವನ್ನು ತೆಗೆದು ಬಿಸಾಡುವುದಲ್ಲ. ನಾವು ಆ ಫೌಂಡೇಶನ್ ಬೇಕು, ಅದರ ಮೇಲೆ ನಾವು ಮನೆ ಕಟ್ಟಬೇಕು. ಫೌಂಡೇಶನ್ ತೆಗೆದು ಬಿಸಾಡುವುದಲ್ಲ. ಯಕ್ಷಗಾನದ ಒಂದು ಫೌಂಡೇಶನ್ ಉಂಟು, ಅದಕ್ಕೆ ಒಂದು ಪಂಚಾಂಗ, ಇದರ ಮೇಲೆ ಮನೆಯನ್ನು ಕಟ್ಟಿ ಅಂತ ಅಷ್ಟೇ ಹೊರತು ಅದನ್ನೇ ನಾವು ಈಗ ತೆಗೆದು ಬಿಸಾಡಿದರೆ ಅದಾಗುವುದಿಲ್ಲ. ಯಕ್ಷಗಾನದ ಯಾವ ಎಲ್ಲ ಅಂಗಗಳನ್ನು ನೀವು ತಿಳ್ಕೊಂಡಿದ್ದೀರಿ, ಮತ್ತು ಈ ಸ್ತ್ರೀ ವೇಷವನ್ನೇ ಮಾಡಲಿಕ್ಕೆ ಮುಖ್ಯವಾಗಿ ಯಾಕೆ ಆರಿಸಿಕೊಂಡ್ರಿ ಇದನ್ನೇ? ಯಕ್ಷಗಾನದಲ್ಲಿ ಅದರ ಪ್ರಧಾನ ಅಂಗಗಳಿರುವುದು 4. ಸ್ವಾಮಿ ನಾಟಕದಲ್ಲಿ ಎಲ್ಲ ಕಲೆಗಳಲ್ಲಿ ಪ್ರಧಾನವಾಗಿ ಹೇಳುವುದು ಅದನ್ನೇ. ಆಂಗಿಕ, ಆಹಾರ್ಯ, ವಾಚಿಕ ಮತ್ತು ಸಾತ್ವಿಕ. ಈ 4 ಅಂಗಗಳಲ್ಲಿ ಮುಗೀತು. ಹೌದು, ಯಕ್ಷಗಾನ ಮುಗೀತು. ಎಲ್ಲ ಕಲೆಗಳು ಸಹ ಈ ರಂಗಕಲೆಗಳಲ್ಲಿ ಅದಕ್ಕಿಂತ ಹೆಚ್ಚು ಬೇರೆ ಏನಿಲ್ಲ. ಆಹಾರ್ಯ ಅಂದರೆ ವೇಷಭೂಷಣ. ಹೌದು. ಆಂಗಿಕ ಅಂದರೆ ನಾಟ್ಯ, ನರ್ತನ. ವಾಚಿಕ ಅಂದರೆ ಮಾತುಗಾರಿಕೆ. ಸಾತ್ವಿಕ ಅಂದರೆ ಭಾವನೆ. ಇದು 4 ಇದ್ದಲ್ಲಿ ಒಂದು ಪಾತ್ರ ಪರಿಪೂರ್ಣವಾಗ್ತದೆ. ಇದು ಹೊರತು ಮತ್ತೊಂದು ಅಂಗ ಅಂತ ಹೇಳಲಿಕ್ಕೆ ಇಲ್ಲ. ಪ್ರಧಾನವಾದ ಇದು ಅಂಗಗಳು, ಮತ್ತು ಅದರೊಳಗೆ ಉಪಾಂಗಗಳಾಗಿ ಬೇರೆ ಬೇರೆ ಇರ್ತದೆ. ಹಾಗೆ ಯಕ್ಷಗಾನಕ್ಕೆ ನಾಟ್ಯ, ಸಂಗೀತ, ಸಾಹಿತ್ಯ ಆದಿಯಾಗಿ ಬೇರೆ ಬೇರೆ ವಿಚಾರಗಳು ಈ ಸೋದರ ಕಲೆಗಳಿಂದ, ಅಂದರೆ ಈ ಭರತನಾಟ್ಯದಿಂದ ಆಗ್ಬೋದು ಅಥವಾ ಇನ್ಯಾವುದೇ ಕಲೆಗಳಿಂದ ನಾವು ಅಲ್ಲಿಂದ ಎರವಲು ಪಡೆಯಬೇಕಾದ ಅವಶ್ಯಕತೆ ಉಂಟಾ? ಇಲ್ಲ. ಅದು ಅದಾಗಿಯೇ ಇದೆ, ಇದು ಇದಾಗಿಯೇ ಇದೆ. ಅದಕ್ಕೂ ಇದಕ್ಕೂ ನಾವು ಸಂಬಂಧ ಹಚ್ಚಬಾರದು. ಅಂದರೆ ಈಗ ಇದರಲ್ಲೇ ಯಕ್ಷಗಾನಕ್ಕೆ ಬೇಕಾದಂಥದ್ದು ಎಲ್ಲವೂ ಇದೆ. ಆದ್ದರಿಂದ ಹೆಚ್ಚು ಹೇಳಿದರೆ ಸರ್ವಾಂಗ ಸುಂದರವಾದ ಕಲೆ ಅಂತೇಳಿ ಎಲ್ಲ ಕಲೆಯನ್ನು ಒಳಗೊಂಡಿದೆ ಇದು. ಇದರಿಂದ ಮತ್ತೊಂದು ಕಲೆ ಹೋಗಿದೆ ಹೊರತು ಸಂಬಂಧಪಟ್ಟಿರೋದು ಮತ್ತೊಂದರಿಂದ ಯಕ್ಷಗಾನ ತಗೊಂಡದ್ದಿಲ್ಲ. ಯಕ್ಷಗಾನ ಮತ್ತೊಂದು ಕಲೆಯಿಂದ ಕದ್ದುಕೊಂಡದ್ದಾಗಲಿ ಬರೆಸಿಕೊಂಡದ್ದಾಗಲಿ ಇಲ್ಲ. ಬೇಕಾದರೆ ನನ್ನಿಂದ ನೀನು ತೆಕ್ಕೋ ಅಂತ ಹೇಳ್ತಾರೆ ಹೊರತು ನಿನ್ನಿಂದ ನಾನು ತೆಕ್ಕೊಳ್ತೇನೆ ಅಂತ ಹೇಳುವುದಿಲ್ಲ ಅದು. ಆದ್ದರಿಂದ ಎಲ್ಲವೂ ಇದರಲ್ಲಿ ಇದೆ ಅಂತ ಹೇಳಿದರೆ ಹಾಗೆ ನಡೆದದ್ದು. ಗೊತ್ತಾಯ್ತಲ್ಲ. ಆಮೇಲೆ ಯಕ್ಷಗಾನಕ್ಕೆ ಗಂಡು ಕಲೆ ಅಂತ ಹೇಳಲಿಕ್ಕೆ ಕಾರಣ ಏನು? ಅದರಲ್ಲಿ ಕುಣಿತ, ವೀರರಸ ಇತ್ಯಾದಿ, ವೀರರಸ ಮತ್ತು ಕಲ್ಯಾಣಗಳು ಇತ್ಯಾದಿ ಪ್ರಸಂಗಗಳು ಅದರಲ್ಲಿ ಇರುವುದೇ. ಯುದ್ಧ, ಹೊಡೆದಾಟ ಇತ್ಯಾದಿಗಳೇ ಮೊದಲಿಂದಲೂ ಪ್ರಸಂಗದಲ್ಲಿ ಬಂದಿದೆ. ರಂಗದಲ್ಲಿ ಕಲಾವಿದರು ಹಾಗೆ ಮಾಡ್ತಾ ಬಂದಿದ್ದಾರೆ. ಆ ಆಟ ಮಾಡಿಸುವವರು ಹಾಗೆ ಮಾಡ್ತಾರೆ. ಚೆಂಡೆ ಬಡಿಬೇಕು, ಕುಣಿಬೇಕು, ಒಳ್ಳೆ ಗೌಯಿ ಆಗಬೇಕು ಅಂತ. ಅದು ಹೇಗೆ ಅಂತ ಅದರ ಮಾತಿಲ್ಲ. ಅದನ್ನು ಏನಾಗಿದೆ ಅಂತಂದರೆ ಅದಕ್ಕೆ ವೀರರಸಕ್ಕೆ ಪ್ರಧಾನ, ಅದು ಗಂಡು ಕಲೆ ಅಂತ ಹೇಳಿ, ಹೊರತು ಅದು ಗಂಡು ಕಲೆ ಹೆಣ್ಣು ಕಲೆ ಎಂಬ ಆ ವ್ಯತ್ಯಾಸ ಇಲ್ಲ. ಪುರಾಣ ಕಥೆಗಳಿಗೆ ಮತ್ತು ಯಕ್ಷಗಾನದ ಪ್ರಸಂಗದ ಕಥೆಗಳಿಗೆ ಇರುವ ಭಿನ್ನತೆ ಹೇಗೆ ಸಮರ್ಥನೀಯ? ಮೊದಲಾಗ ಒಂದು ನಾಟ್ಯದ ಕೇಳಿದ್ದೇನೆ. ಹೌದೌದು ಅಲ್ವಾ? ಅದು 4 ಅಂಗ ಪ್ರಧಾನವಾಗಿ ಹೇಳಿದ್ದೇನೆ. ಹೌದು. ಅದರಲ್ಲಿ ಯಕ್ಷಗಾನಕ್ಕೆ ಮೊದಲು ನಮ್ಮ ಕಾಲದಲ್ಲಿ ಬಾಲ್ಯದಿಂದ ಯಕ್ಷಗಾನಕ್ಕೆ ಹೋಗುವುದು ನಾಟ್ಯ ಕಲಿ ಅಂತ ಹಿರಿಯವರು ಹೇಳ್ತಾ ಇದ್ದರು. ನಾಟ್ಯವೇ ಪ್ರಧಾನವಾಗಿತ್ತು. ನಾಟ್ಯ ಅಭ್ಯಾಸ ಮಾಡಿದರೆ ರಂಗ ಪ್ರವೇಶಕ್ಕೆ ಅವನಿಗೆ ಅರ್ಹತೆ ಇಲ್ಲ, ಕೊಡುವುದಿಲ್ಲ. ಒಂದು ಪ್ರವೇಶ, ಒಂದು ಪದ್ಧತಿ ಹೋಗಿ ಹೀಗೆ ಇದೆಲ್ಲ ಮೊದಲು ಕಲ್ತ್ಕೊಳ್ಬೇಕು. ಇದು ವಿಶೇಷವಾದ ಮಾತುಗಾರರೆಲ್ಲ ಇದಕ್ಕೆ ಪ್ರವೇಶ ಮಾಡಿದ ಮೇಲೆ ಈ ನಾಟ್ಯ ಅಳೆದು ಹೋಯಿತು. ನಾಟ್ಯ ಎಲ್ಲ ಇದ್ರೂ ನಡೀತದೆ ಅಂತ ಆಯಿತು. ಜನರಿಗೆ ಅದು ಖುಷಿ ಆಯಿತು. ತಪ್ಪು ಅಂತ ನಾನು ಹೇಳುವುದಿಲ್ಲ. ಕಾಲಕ್ರಮೇಣ ಹಾಗಾದರೆ ಈ ವಿದ್ಯಾವಂತರು ಅಂದರೆ ಮಾತುಗಾರರವರು ಬರುವುದಕ್ಕೆ ಕಾರಣ ಏನು ಅಂದರೆ ಥಿಯೇಟರ್ ಆಟ ಮಾಡಿದ್ದೇ ಕಾರಣ. ಹೌದು. ಅದಕ್ಕಿಂತ ಮೊದಲು ಈಗ ಹರಿದಾಸರುಗಳು ಇವರು ವಿದ್ವಾಂಸರುಗಳಿಗೆ ಪ್ರವೇಶ ಮಾಡುತ್ತಿದ್ದಿಲ್ಲ. ಮೊದಲಾಗಿ ಪ್ರವೇಶ ಮಾಡಿದವರು ಮಲ್ಪೆ ಶಂಕರನಾರಾಯಣ ಸಾಮಗಳು, ಅವರಿಗೆ ದೊಡ್ಡ ಸಾಮಗಳು ಅಂತ ಹೇಳ್ತೇವೆ. ಮತ್ತು ಅವರ ತಮ್ಮ ಉಳಿದವರೆಲ್ಲ ಬಂದಿದ್ದಾರೆ. ಅದು ಮೊದಲಾಗಿ ನಾವು ಕರ್ನಾಟಕ ಮೂಲಕ ಅವರನ್ನು ತೆಗೆದುಕೊಂಡದ್ದು. ತಿಳಿತಾ?
ಅವರು ನಾಟ್ಯ ಗೊತ್ತಿಲ್ಲ ಇದ್ದರೂ ಏನೋ ಮಾಡಿ ಕುಣಿತಿದ್ರು. ಯಾಕಂದರೆ ಅವರದೊಂದು ತತ್ವ ಇತ್ತು, ಅದು ಕುಣಿಲೇಬೇಕು. ಗೊತ್ತಿದ್ದರೆ ನಾಟ್ಯ ಗೊತ್ತಿಲ್ಲದ್ರು ಪತಿ ಹೇಳುವ ಕುಣಿಬೇಕು, ನಿಲ್ಲಬಾರದು ಅಂತ ಅವರು ಹೇಳ್ತಿದ್ರು. ಹೌದು ಹೌದು ಹೌದು. ಶುದ್ಧ ನಾಟ್ಯ ಅಲ್ಲ, ಆದರೆ ತಾಳ ಜ್ಞಾನ ಚೆನ್ನಾಗಿದ್ದರಿಂದ ತಾಳಕ್ಕೆ ಹೊಂದಿಸಿಕೊಂಡು ಏನೋ ಮಾಡ್ತಿದ್ರು ಅವರು. ಅದರಲ್ಲಿ ನೀವು ಯಾಕೆ ಕುಣಿಯುವುದು ಅಂತ ಕೇಳಿದರೆ ಅದು ಬೇಕಪ್ಪ, ಅದು ನಂಗೆ ಅದನ್ನು ಬಿಟ್ಟು ನಾವು ಮಾತಾಡೋದೇ ಕೆಲಸ ಅಲ್ಲ ಅಂತ ತೋರಿಸಿಕೊಡ್ತಿದ್ರು ಅವರು. ಅದರಿಂದ ಅದೊಂದು ತತ್ವ ಹಾಗೆ ಬಂತು. ಮತ್ತು ಸಾಹಿತ್ಯದೇ ಈ ಥಿಯೇಟರ್ ಆಟವಾದ ಮೇಲೆ ಮನುಷ್ಯರು ಏನು ಮಾಡಿದ್ರು ಮಾತಿಗೆ ಪ್ರಾಧಾನ್ಯವನ್ನು ಕೊಟ್ಟರು. ಕೇಳುವ ಪ್ರೇಕ್ಷಕರು ಮಾತನ್ನೇ ಕೇಳುವಂತ ಬಂದು, ಮಾಡುವವರು ಕಲಾವಿದರು ಮಾತನ್ನೇ ಆಡಿದರು. ಹಾಗೆ ಇದಾಯಿತು. ಮೊದಲು ಹಾಗಿಲ್ಲ, ಒಂದಂಗ ಅಂತೇಳಿ 4 ಅಂಗಗಳು ಸಮಾನ. ಕುಣಿಯೋನು ಕುಣಿಲೇಬೇಕು, ಮಾತಾಡಲೇಬೇಕು, ಸಾಹಿತ್ಯ ಶುದ್ಧವಾಗಿರಬೇಕು, ಭಾವನೆ ಇರಬೇಕು. ಇದು 4 ಇದ್ದರೆ ಒಂದು ಪಾತ್ರ ಪರಿಪೂರ್ಣವಾಗ್ತದೆ. ಅದನ್ನು ಸಮಾನವಾಗಿ ಅದನ್ನು ಬಳಸಿಕೊಳ್ಳಬೇಕೇ ಹೊರತು ಒಂದಂಗನೇ ಬಳಸುವುದಲ್ಲ. ಅದು ಜನರಿಗೆ ಬೇಕಾಗಿ ಬೆಳೆಯಿತು, ಪ್ರೇಕ್ಷಕರಿಗೆ ಬೇಕಾಗಿ ಬೆಳೆಯಿತು. ಯಾಕೆ ಬೆಳೀತು ಅಂದರೆ ಥಿಯೇಟರ್ ಮಾಡಿದವರಿಗೆ ಕಲೆಕ್ಷನ್ ಆಗಬೇಕು, ಹಣ ಸಂಪಾದನೆ. ಯಾವ ಜನರು ಹೆಚ್ಚು ಬರ್ತಾರೆ? ಈ ಅಶಿಕ್ಷಿತರೆಲ್ಲ ಮಾತುಗಾರರ ಮಾತನ್ನು ಕೇಳಲಿಕ್ಕೆ ಬರುವುದಿಲ್ಲ. ಹೌದು, ಅವರಿಗೆ ಅದು ಬೇಕಾಗಿಲ್ಲ. ನಮಗೆ ಶ್ರೇಣಿ ಸಾಮಗ್ರ ಮಾತು ಯಾಕೆ, ನಮಗೆ ಅದು ಅರ್ಥ ಆಗುವುದಿಲ್ಲ ಅಂತ ಹೇಳಿಕೊಂಡು ಇವರು ಕುಣಿತವನ್ನು ನೋಡೋದಕ್ಕೆ ಬರ್ತಾರೆ. ಹಾಗಾದರೆ ಮಾಡಿ ಕುಣಿತವೇ ಬೇಕಾಯಿತು ಅವರಿಗೆ. ಹೀಗಾದರೂ ಸಮಸ್ಯೆ ಉಂಟಾಯ್ತು ಅದರಲ್ಲಿ. ಪುರಾಣ ಕಥೆಗಳಿಗೂ ಅದೇ ಯಕ್ಷಗಾನದ ಪ್ರಸಂಗ ಕಥೆಗಳಿಗೂ ಇರುವ ಭಿನ್ನತೆ. ಈಗ ಉದಾಹರಣೆಗೆ ನೋಡಿ, ಆ ಪ್ರಹ್ಲಾದ ಚರಿತ್ರೆಯಲ್ಲೆಲ್ಲ ನಾವಂದರೆ ಈಗ ಯಕ್ಷಗಾನದಿಂದ ಒಂದು ಮೌಲ್ಯವನ್ನು ಕೊಡುವಂತಹ ಸಂದರ್ಭದಲ್ಲಿ ಹರನೆಂದು ಬರೆ ಅನ್ನ ಇಲ್ಲ ಹರಿ ಎಂದು ಬರೆದೆ, ಇದೆಲ್ಲ ಏನಾಗ್ತದೆ ಅಂತಂದರೆ 1-2 ಗುಂಪಿಗೆ ಒಂದು ಸಂಘರ್ಷವನ್ನು ತಂದುಕೊಟ್ಟಾಗೆ ಆಗ್ತದೆ ಅನ್ನುವಂಥ ಭಾವನೆ ಈಗಿನ ಜನರಲ್ಲಿ ಉಂಟು. ಇದನ್ನು ನಾನು ಸಣ್ಣವನಿರುವಾಗ ಪ್ರಹ್ಲಾದ ಚರಿತ್ರೆ ಆಡ್ತಾ ಇದ್ದೆವು. ಬೋಳಾರ ರಾಣ ಶೆಟ್ಟರೆ ಹಿರಣ್ಯಕೃಷ್ಣ ಮಾಡ್ತಾ ಇದ್ದೆವು. ಆ ಕಾಲದಲ್ಲಿ ಅಳಕೆ ರಾಮಾಯಣಗಳು ಕೈಯಾದು ಮಾಡ್ತಿದ್ರು. ಆಯ್ತಾ? ಅಳಿಕೆ ರಾಮಾಯಣಗಳು ಕೈಯಾದು ಮಾಡ್ತಿದ್ರು. ಶ್ರೀಪಾದ ನಾನು ಹುಡುಗ ಚಂದ್ರಮತಿ ಅವರದು, ದೊಡ್ಡ ಶಾಮಗಳದು ಇದು ಹರಿಶ್ಚಂದ್ರ, ಬೋಳಾರ ರಾಣ ಶೆಟ್ಟದ್ದು ವಿಶ್ವಾಮಿತ್ರ. ಇಂಥ ಶೆಟ್ಟ ಆಗಿತ್ತು. ಬೈಂದಪರಿಗಳ ಭಾಗವತಿ ಹೌದೌದು ಆಯ್ತಲ್ಲ, ಅದೇನೇ ಹಾಗೆ ಬಂದಾಯ್ತು ಅಂತ ಹೇಳಿದೆ. ಅದೇ ಪ್ರಹ್ಲಾದ ಚರಿತ್ರೆಯಲ್ಲಿ ಆಗ ನಾನು ದೊಡ್ಡ ಶಾಮಕರ ಹತ್ರ ಅವರು ಗುರುಗಳು ಮಾಡ್ತಿದ್ದರು, ರಂಗದ ಗುರುಗಳಾಗಿ ಅನುಭವಸ್ಥರು. ಹೌದು, ನಾವು ಕೇಳಿದ್ದೇವೆ. ಹೀಗೆ ಹೇಳಿದರೆ ಏನೋ ವಿರೋಧ ಆಗುವುದಿಲ್ವಾ ಅಂತ ಹೇಳಿ. ಹೌದಪ್ಪ, ಆಗ್ತಾರೆ. ಅದು ಕವಿಗಳ ದೋಷ. ಯಾಕಂದರೆ ಅವರು ಮತಭೇದ ಬಿಟ್ಟು ಬರೆದಿದ್ದಾರೆ. ಈ ಕವಿಗಳು ಮತಕ್ಕೆ ಹೊಂದಿಕೊಂಡು ಅವ ಶೈವ ಆಗಿರಬೇಕು, ಇಲ್ಲ ಹರಿ ವಿರೋಧ ಮಾಡ್ತಾನೆ. ವೈಷ್ಣವ ಆದರೆ ಹರ ವಿರೋಧ ಮಾಡ್ತಾನೆ. ಹೌದಪ್ಪ, ಇದು ಸಾಮಾನ್ಯ ಪ್ರಸಂಗದಲ್ಲಿ ಎಲ್ಲ ನಮ್ಮ ಮೂಲ ಭಾಗವತದಲ್ಲಿ ಕೆಲವು ಕಡೆ ಕಾಣ್ತೇನೆ. ಹೌದು, ಆ ರನ್ನ ಪಂಪ ಆ ಕಡೆ ಎಲ್ಲ ಉಂಟು. ಅದು ಕವಿಗಳ ಮೇಲೆ ಹೋಗುವಂಥದ್ದು. ಕವಿಗಳು ನಮಗೆ ಏನು ಯಕ್ಷಗಾನ ಪ್ರಸಂಗ ಬರೆದಿದ್ದಾರೋ ಆ ಪದ್ಯಕ್ಕೆ ಅರ್ಥ ಹೇಳುವುದು, ಅದನ್ನು ಅಭಿನಯಿಸಬೇಕಾಗಿ ಯಕ್ಷಗಾನ ಕಲಾವಿದರ ಕರ್ತವ್ಯ ಹೊಣೆಗಾರಿಕೆ ಆಗಿದೆ. ಆದರೆ ನಾವು ಅದನ್ನು ಬಿಟ್ಟು ಹೋಗಲಿಕ್ಕಿಲ್ಲ. ಅದಕ್ಕೆ ಸರಿಯಾಗಿ ಯೋಚನೆ ಮಾಡಿ ನಮ್ಮ ದೊಡ್ಡ ಬಳಿಕರು ಪ್ರಸಂಗವನ್ನು ಬರೆದಿದ್ದರು, ಪ್ರಹ್ಲಾದ ಚರಿತ್ರೆ ಅಂತ. ಹಿರಣ್ಯಕಶಿಪಾಯ ನಮಃ ಅಂತ ಹೇಳುವಂತ ತತ್ವ. ಅದು ಬಹಳ ಸುಂದರವಾಗಿತ್ತು ನೋಡಿ. ಅದು ಭಾಗವತ ತತ್ವ. ಅದೇನು ಓಂ ನಮೋ ಶಿವಾಯ ಏನೇ ಅದೇನೋ ಒಂದು ಬರ್ತದೆ, ಅದು ಪದ್ಯ. ಓಂ ನಮೋ ಶಿವಾಯನ ಓಂ ನಮೋ ನಾರಾಯಣ ಅಂತ ಇವ ಬರೆದ ಅಂತ. ಅದರಲ್ಲಿ ಮತಭೇದವನ್ನು ನಾವು ಹೇಳಲಿಲ್ಲ. ಅವ ಏನು ಹೇಳಿದ ಅಂತ ಹೇಳಿದರೆ ದೇವರು ನಾನೇ ಅಂತ ಹೇಳಿದ. ಹೌದೌದು, ಏನು ಹರಿಹರನಲ್ಲಿ ಒಂದಾಗಿರ್ಪ ಏನೋ ಇತ್ತು. ಅವ ಕೇಳೋದು ಒಂದೇ ಪ್ರಶ್ನೆ, ಹಿರಣ್ಯ ಕೇಳಿದ್ದೇನು ದೇವರೆಲ್ಲಿದ್ದಾನೆ ಅಂತ. ಪ್ರಹ್ಲಾದ ತೋರಿಸಿಕೊಟ್ಟ, ಇಲ್ಲಿದ್ದಾನೆ, ಅಲ್ಲಿದ್ದಾನೆ, ಎಲ್ಲಿದ್ದಾನೆ, ಎಲ್ಲಿದ್ದಾನೆ. ಆದರೆ ಅವ ಹರಿಯೋ ಹರ ನನಗೆ ಗೊತ್ತಿಲ್ಲ, ದೇವರು ಎಲ್ಲಿದ್ದಾನೆ, ನೀನು ದೇವರು ಎಲ್ಲಿದ್ದಾನೆ ಹರಿ ತೋರಿಸು, ಗೊತ್ತಾಯ್ತಲ್ಲ. ಅದರಿಂದ ಏನಾಗಿದ್ದು, ವೈಷ್ಣವರು ಹರಿಭಕ್ತರನ್ನಾಗಿ ಮಾಡಿದರು, ಶಿವನನ್ನು ವಿರೋಧಿಸಿದರು, ಶೈವರು ಹರಿಯನ್ನು ವಿರೋಧಿಸಿದರು. ಹೀಗೆ ಪ್ರಸಂಗ ಬರೆದ ಕವಿಗಳ ಹೊಣೆ ಅದು. ಅಂದರೆ ಅವರ ಮೇಲೆ ನಾವು ದೋಷಾರೋಪಣೆ ಮಾಡಬೇಕಷ್ಟೇ. ಮಾಡಬೇಕು, ಮಾಡುವುದಿಲ್ಲ ನಾವು. ಯಾಕಂದರೆ ಅವರ ಆಡಿಬಿಡ್ತೇವೆ ನಾವು, ಹೇಗುಂಟು ಹಾಗೆ ಅಂತ. ತಪ್ಪೇ ಅದು. ಹಾಗೆ ಮಾಡೋದು ಸರಿಯಲ್ಲ. ಹಾಗೆ ಹರಿಯರಲ್ಲಿ ಭೇದ ಇಲ್ಲ ಎಂಬ ತತ್ವವನ್ನು ಇಟ್ಟುಕೊಂಡಾಗ ಅದು ಸರಿಯಲ್ಲ. ಅದು ಈಗಲೂ ಸಮಾಜದಲ್ಲಿ ಉಂಟಲ್ಲ, ಅದು ಯಾವತ್ತಿಗೂ ಇದ್ದೇ ಇರ್ತದೆ. ಅದು ನೀವೇನು ಮಾಡ್ತೀರಿ ಅದನ್ನು. ಅದರಿಂದ ಅದಕ್ಕೆ ಅದು ಸ್ವಾಭಿಮಾನವೋ ದುರಭಿಮಾನವೋ ನನಗೆ ಗೊತ್ತಿಲ್ಲ, ಏನೇ ಇರಲಿ. ಆದರೆ ನಮಗೆ ಯಕ್ಷಗಾನ ಹೊಣೆಗಾರಿಕೆ ಇಲ್ಲ. ಒಂದು ಏನು ಅಂತ ಹೇಳಿದರೆ, ಮೂಲ ಗ್ರಂಥಕ್ಕೂ ಪ್ರಸಂಗಗಳಿಗೂ ಭಾಳ ವ್ಯತ್ಯಾಸ ಉಂಟು ಎಲ್ಲ ಪ್ರಸಂಗದಲ್ಲಿ. ಆದರೆ ನಮಗೆ ಯಕ್ಷಗಾನ ಪ್ರಸಂಗ ಆಧಾರ. ಈಗ ಭೀಷ್ಮಗೆ ಪ್ರಸಂಗ ಮೂಲ ಪ್ರಕಾರ ಇಲ್ಲ, ಕೆಲವು ಪ್ರಸಂಗ ಹೌದೌದು ಬಹಳಷ್ಟಿಲ್ಲ. ಕೃಷ್ಣ ಸಂಧಾನ ಇಲ್ಲ, ರಾಮಾಯಣದ ಇಲ್ಲ, ಪಟ್ಟಾಭಿಷೇಕ ಪಂಚವಟಿಗಡೆ ಇಲ್ಲ. ಆದರೆ ನಾವು ಪ್ರಸಂಗ ನಮಗೆ ಅದು ಆಧಾರ. ಹೌದು, ನಮಗೆ ಗ್ರಂಥ ಮೂಲ ಗ್ರಂಥಕ್ಕೆ ನಾವು ಹೋಗಬೇಕಾದಿಲ್ಲ. ಈ ಉದಾಹರಣೆಗೆ ಅದರಲ್ಲಿ ಉಂಟಲ್ಲ, ಶೂರ್ಪಣಖಿಗೆ
ಮೂಗು ಕರ್ಣಾಚ್ಛೇದನ, ಕರ್ಣನಾಸಾಚ್ಛೇದನ ಅಂತ ಮಾತ್ರ ಇರುವುದು. ಮೊಲೆಯ ಕೊಯ್ದ ಕೋಪಕ್ಕೆ ಅಂತಿಲ್ಲ. ಪ್ರಸಂಗದಲ್ಲಿ ಕವಿ ಬರ್ದಿದ್ದಾನೆ. ಹೌದು, ಮೂಗು ಮೊಲೆಯ ಕೊಯ್ದ ಕೋಪಕ್ಕೆ ಅಂತ. ನಾವು ಅದನ್ನು ಹೇಳಲೇಬೇಕು. ಹೇಳಿದರೆ ತಪ್ಪವರು ಹೇಳಲೇಬೇಕು. ಹೇಳಿದರೆ ತಪ್ಪಲ್ಲ, ಹೇಳಲೇಬೇಕು. ಹೌದು, ಯಾಕೆ ಹೇಳಿಲ್ಲ ಅಂತ ನೀವು ಕೇಳ್ಬೋದು, ಧಾರಾಳವಾಗಿ ಹೇಳ್ಬೋದು. ಯಕ್ಷಗಾನದಲ್ಲಿ ಹೌದು, ಯಕ್ಷಗಾನದಲ್ಲಿ ಪದ್ಯ ಹಾಗೆ ಉಂಟು, ನೀವು ಯಾಕೆ ಹೇಳಿಲ್ಲ ಅಂತ ಹೇಳ್ಬೋದು. ಹೌದು, ತಾಳ್ಮಟ್ಟಿಲ್ಲ ಹಾಗೆ ಇದರಲ್ಲಿ ಹಾಗೆ ಪದ್ಯದ ಅರ್ಥ ನೀವು ಹೇಳದಿದ್ರೆ ಅದು ಯಾಕೆ ಹೇಳಿಲ್ಲ ಅಂತ. ಮೂಲದಲ್ಲಿ ಹೇಗೆ ಉಂಟು, ಮೂಲ ಬೇಡ ನನಗೆ. ಹೌದು ಹೌದು, ಮೂಲ ನಮಗೆ ಬೇಡ, ನಮಗೆ ಪ್ರಸಂಗವೇ ಪ್ರಮುಖ. ಅದು ವಿಮರ್ಶೆಗೆ ಇರುವಂಥದ್ದಲ್ಲ, ಅದು ಕವಿಗಳ ಮೇಲೆ ಬಿಡುವಂಥ ವಿಷಯ. ನಾವು ಕವಿಗಳೇನು ಹೇಳಿದ್ದಾರೆ ಅದನ್ನು ಅನುಸರಿಸುವುದು ನಮ್ಮ ಕರ್ತವ್ಯ ಅಷ್ಟೇ. ಸರ್, ಈ ಖಳಪಾತ್ರಗಳನ್ನು, ಈ ಕೌರವ ಇಂಥದ್ದನ್ನೆಲ್ಲ ಬಹಳ ವಿಜೃಂಭಿಸುವಂತೆ ಮಾಡಿರುವುದು ಅದು ಪ್ರಸಂಗಕರ್ತರ ಅಥವಾ ಪಾತ್ರಧಾರಿಗಳ? ವಿಜೃಂಭಿಸುವ ಅಂದರೆ ಮಾತಿನಲ್ಲಿ ಅಲ್ಲ, ಮಾತಿನಲ್ಲಿ. ಅಂದರೆ ರಾಮನಿಗಿಂತ ರಾವಣ ಒಳ್ಳೆಯವನು ಅನ್ನುವ ಹಾಗೆ ನಮಗೆ ಭಾವನೆ ಬರುವ ಹಾಗೆ ಆಗ್ತದೆ. ರಾಮನಿಗಿಂತ ವಾಲಿ ಒಳ್ಳೆಯವನು ಏನು ಅಂತ ಅನ್ನಿಸುವ ಹಾಗೆ ಆಗ್ತದೆ. ಇದಕ್ಕೆ ಅದನ್ನು ಈ ಮೊದಲೇ ನಮ್ಮ ಪೂಜ್ಯರಾದ ಪೇಜ ಅವರ ಗುರುಗಳು ಆಕ್ಷೇಪ ಮಾಡಿದ್ದಾರೆ. ಹೇಳಿದ್ದಲ್ಲ, ನಮ್ಮ ಶ್ರೇಣಿಯವರು ರಾಮ ಮಾಡಿರುವಾಗ ಅವ್ರ ಕೇಳಿದ್ದುಂಟು. ಅದರಲ್ಲಿ ನೀವು ನಮ್ಮ ರಾಮಾಯಣದಲ್ಲಿ ಇರುವುದು ಹಾಗಲ್ಲ, ನಮ್ಮ ಜನರಿಗೆ ನಾವು ಅದನ್ನು ಕೊಡುವುದು ಒಳ್ಳೆಯದು. ರಾಮ ಅಲ್ಲ ರಾವಣನೇ ದೇವರು ಅಂತೇಳಿ ಮಾಡಿಬಿಟ್ರೆ ಪ್ರೇಕ್ಷಕರಿಗೆ ನಾವು ಏನು ಕೊಟ್ಟಾಗ್ತದೆ, ಸರಿಯೋ ಅಂತ ಪರೀಕ್ಷೆ ಮಾಡಿದುಂಟು. ಅದು ಇದೇನಾಗಿದೆ, ಇದು ತಾಳಮದ್ದೆ ಕಲಾವಿದರ ಬುದ್ಧಿವಂತಿಕೆ ಅಂದರೆ ಪ್ರತಿಭೆಯ ಅಂತ ಹೇಳ್ಬೋದು, ತಪ್ಪಲ್ಲ. ಅದು ವಾದ ಸುಮ್ಮನೆ ವಾದೇ ಜಾಯತೆ ತತ್ವಬೋಧ. ಹೌದು, ಅದಿಲ್ಲ, ತತ್ವ ಇಲ್ಲ ಇಲ್ಲಿ. ವಾದೆ ಸುಮ್ಮನೆ ವಾದೇ ಜಗಳ ಬರೋದಷ್ಟೇ. ಎಲ್ಲ ಮಾಡಿದ ಮೊದಲಿಂದಲೂ ಮಾಡಿದ್ದಾರೆ. ಅದು ಬಂದದ್ದು ಹೇಗೆಂದರೆ ಈ ತಾಳಮದ್ದೆ ಕೂಟದಿಂದ ಬಂದದ್ದು. ಈ ಪಾತ್ರದ ಅನ್ನು ಸ್ವರೂಪ ಬದಲಾಯಿಸುವುದು, ಅದನ್ನು ನೇರ ಕೆಳಗೆ ಮಾಡೋದು ಈ ತಾಳಮದ್ದೆ ಪಾತ್ರಧಾರಿಗಳ ಪ್ರತಿಭೆಯೋ ಏನು ಅದೇ ಏನು ಒಟ್ಟು ನಾವು ಅದನ್ನು ಒಪ್ಪಿಕೊಳ್ಳಿಕ್ಕೆ ಆಗುದಿಲ್ಲ ಅಂತ ನಾವು ಏನು ಮಾಡ್ತೇವೆ. ಸಾಮಾನ್ಯ ಕೇಳಿದ ಕಲಾವಿದರು ಅದನ್ನೇ ಮತ್ತೆ ಮುಂದುವರಿಸಿಕೊಂಡು ಹೋಗಿದ್ದಾರೆ. ಹೌದು, ತಾಳಮದ್ದಳೆಗೂ ಮಾತಿನದಕ್ಕೂ ಆಟಕ್ಕೂ ಅಂದರೆ ಆಟಕ್ಕೂ ಸಂಬಂಧ ಇಲ್ಲ. ಅಲ್ಲಿ ವೇಷಭೂಷಣ ಇಲ್ಲ, ನರ್ತನ ಇಲ್ಲ, ಇದೆಲ್ಲ ಒಂದೇ ಮಾತಿನಂಗದಿಂದ ನಾವೆಲ್ಲರನ್ನೂ ಮೆಚ್ಚಿಸಬೇಕಂತೆ. ಹಾಗೆಂತೇಳಿ ಪಾತ್ರವನ್ನು ಬಿಟ್ಟು ಹೋಗುವುದಲ್ಲ. ಇದರಲ್ಲಿ ಆಟದಲ್ಲಿ ಹಾಗಲ್ಲ. ಆಟದಲ್ಲಿ ಮಾತಾಡಿದಾಗ ಕೂಟದಲ್ಲಿ ಮಾತಾಡಲಿಕ್ಕೆ ಆಗುವುದಿಲ್ಲ. ಪರಿಣಾಮ ಆಗುವುದೂ ಇಲ್ಲ, ಪಾತ್ರದ ಗೌರವ ಉಳಿಯುವುದೂ ಇಲ್ಲ. ಅದರಿಂದ ಕೂಟದ ಅರ್ಥ ಬೇರೆ, ಪಾತ್ರದ ಸ್ವರೂಪ ಬೇರೆ, ಆಟದ ಪಾತ್ರಗಳ ಸ್ವರೂಪ ಬೇರೆ. ಅರ್ಥ ಮಾಡಿ ಗೊತ್ತಾಯ್ತಾ? ಹಾಗೆ ಅದಕ್ಕೆ ಮೂಲ ಸ್ವರೂಪ ಅಂತ ಒಂದು ಆಕಾರ, ಕೆಲವು ಪಾತ್ರಗಳಿಗೆ ಕೆಲವು ಪ್ರಸಂಗಗಳಿಗೆ ಆಕಾರ ಗ್ರಂಥ ಇಲ್ಲ. ಹೌದು ಹೌದು, ಅದನ್ನು ನಾವು ನಮ್ಮ ಕಲ್ಪನೆಯಿಂದ ಮಾಡಬೇಕಾಗಿ ಮೂರು ಪ್ರಸಂಗಗಳು ಆಧಾರಕ್ಕೆ ಕೆಲವು ಪ್ರಸಂಗಗಳು ಹೊಸ ಬರೋದೆಲ್ಲ ನಮ್ಮ ಕಲ್ಪನೆಯಿಂದ ನಾವು ಅದಕ್ಕೆ ತುಂಬಬೇಕು, ಅದನ್ನು ಪ್ರಕಟಿಸಬೇಕಾಗ್ತದೆ. ಇದಕ್ಕಾಗಲ್ಲ ಒಂದು ಆಕಾರ ಗ್ರಂಥಗಳು ಅಂತ ಇದೆ. ಈಗ ಪ್ರಭಾವತಿ ಹೇಳ್ತೀರಾ? ಹೌದು, ಪ್ರಭಾವತಿಗೆ ನೋಡಿ ಸುಧರ್ಣ ಕಾಳಗಿರು ಜೈಮಿನಿ ಭಾರತದಲ್ಲಿ ಅದನ್ನು ಕವಿ ಸರಿಯಾಗಿ ಬರ್ಕೊಂಡು ಹೋಗಿದ್ದಾನೆ. ಈಗ ಜೈಮಿನಿ ಭಾರತದಲ್ಲಿ ಕ್ರಮೇಣ ಸಂಧಾನ, ಸಾಮಂತ ಕಾಳಗ, ಇವರ ಮಗಳ ಇದರಲ್ಲಿ ಜೈಮಿನಿ ಭಾರತ, ಅದರಲ್ಲಿ ಸುಧರ್ಣ ಕಾಳಗ ಉಂಟು, ಅದರಲ್ಲಿ ಪ್ರಭಾವತಿ ಬರ್ತದೆ. ಅದರಲ್ಲಿ ನೋಡಿ ಪ್ರಭಾವತಿಯ ತಂದೆ ತಾಯಿಗಳ ಹೆಸರಿಲ್ಲ, ಏನೂ ಇಲ್ಲ. ಅಷ್ಟೇ ಕವಿ ಏನು ಹೇಳಿದ್ದಾನೆ, ನಾನು ಆ ಪ್ರಭಾವತಿಯ ತಂದೆ ತಾಯಿಯ ಹೆಸರಿಗೆ ತುಂಬ ಹುಡುಕಾಟ ಮಾಡಿದ್ದೇನೆ, ನನಗೆ ಸಿಗಲಿಲ್ಲ. ಇಲ್ಲ ಅದು ಅಂತೇಳಿ ಅಲ್ಲ, ನೀವು ಇನ್ನೂ ಹಿಂದೆ ಹೌದು ಮಂಡೋದರಿ ಇದರಲ್ಲೂ ಅಷ್ಟೇ, ಅಲ್ಲಿ ಸತಿಯ ಸಂತೈಸಿ ಅಂತ ಪದ್ಯ ಅಲ್ಲ, ಅದರಲ್ಲಿ ಮಯಾಸುರದ ಮಗಳು ಅಂತ ಒಂದು ಉಂಟಲ್ಲ, ತಾಯಿ ಇದು ಹೇಮೆ ಅಂತ ಅಲ್ಲಲ್ಲ, ಅಂದ್ರೆ ಯಾವ ರೀತಿ ಅವಳ ಪ್ರತಿಕ್ರಿಯೆ ರಾವಣನ ಹತ್ರ ಏನುಂಟು ಅದರ ಬಗ್ಗೆ ಪದ್ಯ ಇಲ್ಲ ನೋಡಿ. ಅದೇ ಅದು ಏನಾಗಿದೆ ಅಂದ್ರೆ ಕೆಲವು ಕವಿಗಳು ಏನು ಮಾಡಿದ್ದಾರೆ, ರಂಗಕ್ಕೆ ಸರಿಯಾಗಿ ಬರೆದಿದ್ದಾರೆ. ಕೆಲವು ಪ್ರಸಂಗಗಳನ್ನು ನೋಡಿ ರಂಗಕ್ಕೆ ಸರಿಯಾಗಿ ಬರ್ತಿದ್ದಾರೆ. ಹೌದೌದು. ತಾಳ್ಮರ್ಲಿಗಲ್ಲ, ತಾಳ್ಮರ್ಲಿ ಆಗುದಿಲ್ಲ ಅದು. ಮತ್ತೆ ಏನು ಮಾಡೋದು, ಪ್ರಸಂಗ ಇಲ್ಲ, ನಾವು ಅಲ್ಲಿಗೆ ಹಾಗೆ ಮಾಡಿದಾಗ ಮಾಡೋದಷ್ಟೇ ನಾವು. ಓ ಹಾಗೆ, ಅಂದ್ರೆ ಅದು ಯಕ್ಷಗಾನ ರಂಗದ ಒಳಗೆ ಅಲ್ಲಿ ನರ್ತನ ಎಲ್ಲ ಇದ್ದುಕೊಂಡು ಇದಕ್ಕೆ ಅದನ್ನು ಮಾಡಿದ್ದು, ತಾಳಮದ್ಲೆಗೆ ಮಾಡಿದ್ದಲ್ಲ. ತಾಳಮದ್ಲೆ ಅದರಿಂದ ಮಾಡಿದ್ದು, ಆಟದಿಂದ ತಾಳಮದ್ಲೆ ಮಾಡಿದ್ದು, ತಾಳಮದ್ಲಿಂದ ಆಟ ಮಾಡಿದ್ದಲ್ಲ. ಅರ್ಥ ಮಾಡಿ. ಸರಿ ಸರಿ ಸರಿ, ಈಗ ಸರಿ ಆಯ್ತು. ಹೌದು, ಕೆಲವು ಪ್ರಶ್ನೆ ಇಲ್ಲಿಯೇ ಮುಗಿತದಲ್ಲ. ಆಟದಿಂದ ಕೂಟ ಬಂತು ಹೊರತು ಕೂಟದಿಂದ ಆಟ ಅಲ್ಲ ಮಾಡಿದ್ದಲ್ಲ. ನೀವು ಕೂಟ ಬಿಟ್ಟು ನಾವು ಆಟ ಮಾಡ್ಲಿಕ್ಕೆ ಆಗ್ತದೆ, ಆಟ ಬಿಟ್ಟು ಕೂಟ ಮಾಡಲಿ ಬರೋದಿಲ್ಲ. ಅಲ್ಲಿ ನೋಡಿ ಆಟಕ್ಕೂ ಕೂಟಕ್ಕೂ ಈಗ ಉದಾಹರಣೆಗೆ ಆಟದಲ್ಲಿ ವೇಷ ಮಾಡಿ ಎಷ್ಟು ಮಂದಿಗಳಿದ್ದಾರೆ, 400-500 ಮಂದಿ ಇದ್ದಾರೆ. ಎಲ್ಲರೂ ತಾಮಲ್ಲಿ ಯಾಕೆ ಅರ್ಥ ಹೇಳೋದಿಲ್ಲ? ಆಗುದಿಲ್ಲ. ಹೌದೌದು, ಆಗ್ತಿದೆ, ಮಾಡ್ತಿದ್ರು. ಹಾಗಾದರೆ ಆ ಪ್ರತಿಭೆ ಯಾಕೆ ಬರಲಿಲ್ಲ? ಅದು ಒಂದೇ ಸಾಹಿತ್ಯದ ಒಂದೇ ಅಂಗ ಇರೋದು, ಅಲ್ಲಿ ಚೆನ್ನಾಗಿ ಓದಬೇಕು, ಬಹಳ ಸಾಧನೆ ಶ್ರದ್ಧೆಯಿಂದ ನಡೀಬೇಕಾಗ್ತದೆ. ಆಟಕ್ಕಷ್ಟು ಕಷ್ಟ ಇಲ್ಲ.
ಮೇಲಿಂದ ಮೇಲೆ ಪದ್ಯವನ್ನು ಗದ್ಯವಾಗಿ ಹೇಳಿದ್ರೆ ಸಾಕಾಗ್ತದೆ. ಹೌದಾ? ಈ ಕೂಟದಲ್ಲಿ ತಾಳ್ಮದಲ್ಲಿ ಹಾಗಲ್ಲ, ಪದ್ಯ ಶಬ್ದಕ್ಕೆ ನಾವು ಅರ್ಥವನ್ನು ಹೇಳಿ ವಿವರಣೆ ಕೊಟ್ಟುಕೊಂಡು ಹೋಗ್ಬೇಕು. ಹೌದು, ಅದರಲ್ಲಿ ಹಾಗಿಲ್ಲ. ಭಾವಾರ್ಥ, ಸ್ಪಷ್ಟ ಅರ್ಥ ಬೇಡ, ಭಾವಾರ್ಥ ಹೇಳಿದ್ರೆ ಸಾಕು. ಹೌದು ಹೌದು ಹೌದು. ಅದು ನಮ್ಮ ಪ್ರಭಾವದ ನೋಡಿ ಮರ್ಯಾದೆಯ ಪಾತ್ರ, ಗೌರವದ ಪಾತ್ರ, ಏನಿಲ್ಲದಿದ್ರು ಅದಕ್ಕೆ ಅದರ ಸ್ವರೂಪ. ಅದು ಶೃಂಗಾರ ಅಂತ ಹೇಳೋದು ಹೌದು, ಅಲ್ಲ ಅಂತ ಹೇಳಿದ್ರು. ಶೃಂಗಾರವನ್ನು ಹಾಸ್ಯ ಮಾಡಬಾರ್ದಲ್ಲ. ಹಾಂ, ಹೌದು ಹೌದು, ಸರಿ. ಶೃಂಗಾರಕ್ಕೂ ಹಾಸ್ಯಕ್ಕೂ ಬಹಳ ವ್ಯತ್ಯಾಸ ಉಂಟು. ಹೌದು, ಅದು ಬಹಳ ಹತ್ತಿರವೂ ಉಂಟು. ಶೃಂಗಾರ ಸ್ವಲ್ಪ ಆಭಾಸ ಆದರೆ ಅದು ಹಾಸ್ಯಕ್ಕೆ ಆಸ್ಪದ ಆಗ್ತದೆ. ಹೌದಲ್ವಾ? ಪಾಯಸದ ಕೊಪ್ಪರಿಗೆಗೆ ಒಂದು ಹೌದು ಹೌದು, ಅದು ಸರಿ. ಸಾಕಷ್ಟು ಹಾಗೆ ಶೃಂಗಾರ ಎಂಬುದು ಬಹಳ ಶುದ್ಧವಾದ ನವರಸಗಳಲ್ಲಿ ಪ್ರಧಾನವಾದ ರಸವೇ ಶೃಂಗಾರ ರಸ. ಆ ಶೃಂಗಾರ ರಸವನ್ನು ಗೌರವದಲ್ಲಿ ಕಾಣಬೇಕು. ಈಗ ಶೃಂಗಾರ ರಸಕ್ಕೆ ಮೂಲವಾಗಿ ಕವಿಗಳು ನಮಗೆ ತೋರಿಸಿಕೊಡುವುದು ಆಟದಲ್ಲಿ, ನಾಟಕದಲ್ಲಿ, ಇದರಲ್ಲಿ ಎಲ್ಲ ದುಷ್ಯಂತ ಶಾಕುಂತಳ ಕಥೆಯನ್ನು. ಹೌದು, ಅದು ಶೃಂಗಾರ ಕಾವ್ಯ ಅಂತ ಹೇಳಿ ಕಾಳಿದಾಸ ಬರೆದದ್ದು ನೋಡಿ. ಅದನ್ನು ಓದುವಾಗ ನಮಗೆ ಶೃಂಗಾರ ಏನು ಕಾಣ್ತದೆ? ಆದರೆ ಅದರ ಶೃಂಗಾರವೇ ಬೇರೆ, ಅದು ನಿಜವಾದ ಶೃಂಗಾರ. ಹಾಗೆ ನಡೆದರೆ ಜನರಿಗೆ, ಪ್ರೇಕ್ಷಕರಿಗೆ ಏನೂ ಅರ್ಥ ಆಗಲಿಕ್ಕಿಲ್ಲ, ಏನೂ ಅರ್ಥ ಆಗಲಿಕ್ಕಿಲ್ಲ. ಆದರ್ಶ ದಂಪತಿಗಳು ಗೌರವದಿಂದ ನಡೆಯುವುದೇ, ಸಂಭಾಷಣೆ ಮಾಡುವುದೇ ಶೃಂಗಾರ. ಸೀತಾರಾಮರು ಹತ್ತಿರ ಕುಳಿತು ಮುಖಮುಖ ನೋಡಿ ಮಾತಾಡುವುದೇ ಶೃಂಗಾರ. ನಳದ ಮೈಂತ್ರ ಹತ್ತಿರ ಕುಳಿತು ಮಾತಾಡುವುದೇ ಶೃಂಗಾರ. ಹರಿಶ್ಚಂದ್ರ ಚಂದ್ರಮತಿ ಶೃಂಗಾರವೇ ಇಲ್ಲ. ಇದು ಆದರ್ಶ ದಂಪತಿಗಳು. ಅದೇ ಈಗ ಶೃಂಗಾರ ಅಂತಂದ್ರೆ ಅದಕ್ಕೆ ಪರಿಭಾಷೆಯೇ ಬೇರೆ ಆಗಿದೆ, ಮಾರಿ ಬೇಸಾಗಿದೆ, ಅದು ಹಾಸ್ಯ ಆಗಿದೆ. ಮೈ ಮೇಲೆ ಹಾಕೋದು, ಕೈ ಹಾಕೋದು, ಇದೆಲ್ಲ ಮಾಡೋದು. ನಾನು ಮಾಡುವುದೂ ಇಲ್ಲ, ಹಾಗೆ ಅದು ಮಾಡಿದ ಅಂತ ಬರುವುದಿಲ್ಲ. ಯಾಕಂದರೆ ಅವಳು ಈಗ ಒಬ್ಬಳು ಹುಟ್ಟಿ ಶೂರ್ಪಣಕಿ ಅಂತವಳು ರಾಮನ ಮೈ ಮೇಲೆ ಬರ್ತಾಳೆ ಕಾಮುಕಳಾಗಿ. ಇವಳು ಕಾಮುಕಳಾಗಿ ಬಂದದ್ದಲ್ಲ, ನೋಡಿ, ಸಂತಾನಾಪೇಕ್ಷೆಯಿಂದ ಬಂದಿದ್ದಾಳೆ. ಹೌದು, ಪ್ರಭಾವತಿ ಬೇಕು, ವಂಶ ಬೆಳಿಬೇಕು, ವಂಶ ಉಳಿಬೇಕು, ಇದು ಹೆಣ್ಣಾದ ತನ್ನ ಕರ್ತವ್ಯ ಎಂಬುದನ್ನು ಅವಳು ತೋರಿಸಿಕೊಡ್ತಾಳೆ. ವಾದ ಮಾಡುವುದು ಅದಕ್ಕಾಗಿ ಅವಳು, ಗಂಡನ ಜಗಳ ಅಲ್ಲ ಅದು. ಹಾಗಾದರೆ ಮುಂದೆ ನೀವು ನಾಳೆ ಬರ್ತೇನೆ, ಮುಂದೆ ನೋಡುವಂತೆ ನಾಳೆ ಬರ್ತೀರೆಂಬುದು ಹೇಗೆ ಸಂದೇಹಾಸ್ಪದ. ಯುದ್ಧಕ್ಕೆ ಹೋಗುವುದು, ಅದರಲ್ಲಿ ನೀವು ಹೋಗುವುದು ಕೃಷ್ಣಾರ್ಜುನರ ಯುದ್ಧಕ್ಕೆ. ನೀವು ಖಂಡಿತ ಕೃಷ್ಣ ದರ್ಶನ ಆದ ಮೇಲೆ ಈ ಪ್ರಪಂಚಕ್ಕೆ ಬರಲಿಕ್ಕಿಲ್ಲ. ದರ್ಶನ ಆದಾಗಲೂ ಈ ಫಲಸುವ ಸಂಸಾರಕ್ಕೆ ನೀವು ಬರುವುದಿಲ್ಲ. ಆ ಭಾವ ಬರಬೇಕಲ್ಲಿ, ಬರಬೇಕು. ಅವಳು ಏನಾಗ್ತದೆ, ಕೃಷ್ಣಾರ್ಜುನರನ್ನು ಕಂಡಾಗ, ಈಗ ನಾವು ಅರ್ಥ ಹೇಳುವಾಗ ಪ್ರಭಾವದಲ್ಲಿ ನಾನು ಹೇಳೋದು ಅದನ್ನೇ. ಭೀಷ್ಮ ದ್ರೋಣಾದಿಗಳು ಕರ್ಣಾದಿಗಳು ಏನಾದರು ಶಕ್ತಿಹೀನರಾಗಿದ್ದಲ್ಲ, ಕೃಷ್ಣಾರ್ಜುನರು ಕಂಡಾಗ ಸಾಕು ಯುದ್ಧ ಶಕ್ತಿ ಶೂನ್ಯರಾಗಿ ಭೀಷ್ಮಾಚಾರ್ಯರಿಗೆ ಸಾವು ಉಂಟಾ ಮತ್ತು ಅವರಿಗೆ ಹೆದರಿಕೆ ಅಂತದ್ದು. ಅವರು ಯುದ್ಧ ನಿಲ್ಲಿಸಿದ್ದು ಯಾಕೆ? ಕೃಷ್ಣ ದರ್ಶನ. ಇಲ್ಲಿ ಕೃಷ್ಣನರ ನಾರಾಯಣರು ಅವರ ದರ್ಶನ ಆದ ಕೂಡಲೇ ಅವರಿಗೇನು ಭಕ್ತಿ, ಒಳ್ಳೆ ಸಂಸ್ಕಾರವುಳ್ಳವರಿಗೆ ಅಲ್ಲಿ ಭಕ್ತಿ ಮುಗ್ತದೆ. ಹೌದು ಹೌದು, ಅಲ್ಲಿ ಶಕ್ತ ಪ್ರಯತ್ನ ಮಾಡಿದ್ದೀವಿ, ನಮ್ಗೆ ಹೊಡೆಯುವಂಥ ಕಾಣುವುದಿಲ್ಲ. ನೋಡಿ, ಎಲ್ಲ ಕಡೆ ಪ್ರಸಂಗ ನೋಡಿ ನಾವು ಬರುವುದು ಹೇಗೆ. ಕೃಷ್ಣಾರ್ಜುನರ ದರ್ಶನ ಅಂದರೆ ನರನಾರಾಯಣರ ದರ್ಶನ, ಅಲ್ಲಿಗೆ ಇದೊಂದು ವಿಸ್ತಾರ. ಅವರಲ್ಲಿ ಶಕ್ತಿ ಪ್ರದರ್ಶನ ಆಗುವುದಿಲ್ಲ, ಭಕ್ತಿ ಪ್ರದರ್ಶನ ಆಗ್ತದೆ. ಎಲ್ಲರೂ ಕುರುಕ್ಷೇತ್ರದಲ್ಲಿ ಸೋಲಿಗೆ ಕಾರಣ ಏನು? ಅರ್ಜುನ ಅಲ್ಲ, ಕೃಷ್ಣ. ಕೃಷ್ಣಾರ್ಜುನ ಯುದ್ಧದಲ್ಲಿ ಅಲ್ಲಿ ಯುದ್ಧ ಮುಗಿತದೆ. ಆದ್ದರಿಂದ ಏನಾಗ್ತದೆ, ಇಲ್ಲಿ ಸಂತಾನಕ್ಕಾಗಿ ಕೇಳ್ತಾರೆ, ನಾನು ನಾಳೆ ಬರುವುದಿಲ್ವೋ? ಅವಳು ಅಸಂಬದ್ಧ ಗಂಡನ ಮುಂದೆ ಪತಿವ್ರತೆಯಾದವಳು ಸಾಧ್ಯವಾದ ಎಂಬುದೇ ನೀವು ಸಾಹಿತಿಯರಿ ಸಾವು ಅಂತ ಹೇಳಬಾರದು. ಹೌದು, ಅಮಂಗಳದ ಮಾತು. ನಾವು ವ್ಯವಹಾರದಲ್ಲಿ ಅದು ಹೇಳುವುದಿಲ್ಲ, ಹೇಳಬಾರ್ದು. ಮನೆ ನೀನು ಹೋಗುವುದೇ ಬರುವುದಿಲ್ಲ, ಬಾರದು, ನೀವು ಸಾಹಿತಿ ಹೇಳುವುದಿಲ್ಲ. ಹೌದು, ಅಷ್ಟ ಜಾಗ್ರತೆ ಹೇಳ್ತೇವೆ ಧ್ವನಿ ಅಲ್ವಾ? ಹಾಗೆ ಇದು ಸಹ ಇದು ಮಾಡಿ ನೀವು ಬರ್ತೀರಂತ ಕೃಷ್ಣಾರ್ಜುನ ಯುದ್ಧಕ್ಕೆ ಹೋಗುವುದು. ಬರ್ತೀರೋ ಮುಂದೆಯೋ ಆ ಕಡೆಗೋ ವಿಹಾಪರ. ಕೃಷ್ಣಾರ್ಜುನ ನಿಜವಾದ ದರ್ಶನ ಆದರೆ ಭಕ್ತನಾದವರಿಗೆ ಈಗ ಈ ಸಂಸಾರದ ನೆನಪು ಉಳಿತದೆಯೇ, ಇದಕ್ಕೆ ಇವನ ಮನಸ್ಸು ಆಗ್ತದೆಯೇ? ಆಗುವುದಿಲ್ಲ. ಅವ ಆ ಕಡೆಗೆ ಹೋಗ್ತಾನೆ. ಅವನು ಕೇಳುವುದೇನು, ಕೊನೆಗಾದರೂ ಮೋಕ್ಷ ಕೊಡು. ಸುಧಾನ ಕೇಳುವುದು ಮೋಕ್ಷ. ಮೋಕ್ಷ ಅರ್ಜುನ ನೀನೇನು ಬೇಕಾದ್ರೂ ಕೊಡು, ನನಗೆ ಮೋಕ್ಷ ಕೊಡು. ಆ ಪಾತ್ರದ ತುಟ್ಟ ತುದಿ ಪರಮಾವಧಿ ನಾವು ರಕ್ಷಿಸಬೇಕು. ಹೌದು ಹೌದು, ಏನು ಹೇಳ್ತಾರೆ ಆ ಪಾತ್ರ, ಅದನ್ನು ಅವನು ಹೇಳ್ತಾನೆ. ಈಗ ಇವಳು ಹೇಳೋದು ಅದನ್ನೇ. ಇನ್ನು ಬರುವುದಿಲ್ಲ ಅಂತ ಹೇಳುವುದಿಲ್ಲ, ಹೇಳಬಾರದು, ಧ್ವನಿಯಲ್ಲೇ ತೋರಿಸ್ಬೇಕು. ನೀವು ಹೋಗುದು, ನಾನು ಬರ್ತೀರಿ ಅಂತ ಹೇಳಿ ನಮಗೆ ಕೃಷ್ಣಾರ್ಜುನ ಯುದ್ಧ ಅಂದರೆ ಅದು ಮೋಕ್ಷಕ್ಕೆ ಕಾರಣ. ನೀವೇ ಹೇಳ್ತೀರಿ ನನಗೆ ಬೇಕಾದ ಮೋಕ್ಷ ಅಂತ ಹೇಳ್ಬೋದು. ಮೋಕ್ಷ ಪಡೆಯುವನು ಈ ಸಂಸಾರಕ್ಕೆ ಬರ್ತಾರೆ. ನನಗೆ ಸಂಸಾರ ಬೇಕು, ನನಗೆ ಆ ಮೋಕ್ಷ ಬೇಡ, ನನಗೆ ಸಂಸಾರ ಬೇಕು. ಇದು ನೋಡಿ, ಒಳ್ಳೆ ಗೌರವದ ಒಂದು ಪಾತ್ರವನ್ನು ನಾವು ಲಘುವಾಗಿ ಮಾಡಿದರೆ ಏನಾಗ್ತದೆ, ಸೂಕ್ತ ಆಗ್ತದೆ. ಆ ಪಾತ್ರಗಳ ಕಲ್ಪನೆ ಹೋಗ್ತದೆ. ಮತ್ತೆ ಈ ದಾಕ್ಷಾಯಿಣಿಯ ಇದು ಹೇಗೆ ಬರ್ತದೆ? ದಾಕ್ಷಾಯಿಣಿ
ಈ ಪ್ರವೇಶ ಆಗಿ ನೋಡಿ ಮೊದಲು ಶೃಂಗಾರ ಯಾವಲ್ಲಿಗೆ ಪರಿಣಾಮ ಇದೆಲ್ಲ ಸರಿಯಾಗಿ ಉಂಟು ನೋಡಿ ವಿಷಯ. ಹಾಂ ಸತಿಪತಿಯರಾಗಿ ಆದರ್ಶವಾಗಿ ಹೌದು. ಸತಿಪದ್ಯವಾಗಿ ನಳಿನಾಕ್ಷಿ ಹೇಳಿಗೆ ನಾನು ಎಂಥ ಉದ್ದೇಶನ ಹೊರಟಿದ್ದೇನೆ ಕೃಷ್ಣಾಜಿ ಯುದ್ಧಕ್ಕೆ ಅಂತೇಳಿ ಅವರ ಭಾವನೆ ಬದಲಾಗಿ ಕಾಂತ ಕೇಳೆನ್ನ ಹಾಂ ತಕ್ಷಣಕ್ಕೆ ಭಾವನೆ ಬದಲಾಯಿತು. ಆಗಬೇಕು. ಇಲ್ಲದ ಪಾತ್ರ ಒಂದೇ ರೀತಿ ಎಲ್ಲ ಪದ್ಯಗಳು ಒಂದೇ ರೀತಿ ಹೇಳ್ಕೊಂಡವ್ರೆ ಅದು ಅರ್ಥವಲ್ಲ ಪಾತ್ರವಲ್ಲ. ಯಾರು ಬದಲಾವಣೆ ಆಗ್ತಾರೆ ಹೇಳಿ ನನಗೆ. ಈಗ ಮೊದಲು ಬೇಕಾದ್ರೆ 2 ಪದ್ಯ ತಮಾಷೆ ಮಾತಾಡ್ಬೋದು, ಅವಲ್ಲಿಗೆ ಮಾತಿನಲ್ಲಿ ರಂಗದಲ್ಲಿ ಇದೆಲ್ಲ ಟೇಸ್ಟ್ ಮಾಡೋದಲ್ಲ. ಹೌದು ಹೌದು ಹೌದು. ಮಾತಿನಲ್ಲಿ ಹೇಳ್ಬೋದು. ಏನು ಸಂಬಂಧ ಬಂದಿದ್ದೀರಿ ಯುದ್ಧ ಬಂದಲ್ಲಿ ಹೆಂಡತಿ ಮನೆ ಬರೋ ಇದೆಲ್ಲ ಎಂತಕ್ಕೆ ಈ ವೇಷಭೂಷಣ ಇದೆಲ್ಲ ಅಲ್ಲ ಮರ ಇದಕ್ಕೆಲ್ಲ ಬಂದು ನಾನು ಅಲ್ಲಿ ಯುದ್ಧಕ್ಕೆ ಹೋದದ್ದು. ಹೌದು ನೋಡಿ ಅಲ್ಲಿಯೂ ಆ ಪದ್ಯಗಳು ಭಾವನೆ ಬೇರೆ. ಪದ್ಯ ಭಾಗದನಾದ ಅದನ್ನು ಬದಲಾವಣೆ ಮಾಡ್ತಾನೆ, ಅರ್ಥದಾಗಿಯೂ ಬದಲಾವಣೆ. ಆ ಮೊದಲಿನ ಶೃಂಗಾರ ಹೋಯಿತು, ಗಂಭೀರವಾಗಿ ಗಂಭೀರಾಗಿ ಬಂತು. ಕಾಂತ ಕೇಳನ್ನ ಸೊಲ್ಲ ಪಾರ್ಥನನ್ನು ಕಂತು ಬಿಟ್ಟ ಬಿಡುವನಲ್ಲ ಎಂಟು ಗೆಲುವುದು ಶ್ರೀಕೃಷ್ಣ ಸಂತೋಷ ಸಾಧ್ಯ. ಎಷ್ಟು ಸುಂದರವಾಗಿದೆ. ಅವಳಿಗೂ ಆ ಭಕ್ತಿ ಗೌರವ. ಹೋಗುವುದು ಬೇಡ ಅಂತ ಅವಳು ಹೇಳುವುದಿಲ್ಲ. ಪ್ರತಿಪುಸ್ತಕ ನೋಡಿ ಯುದ್ಧಕ್ಕೆ ಹೋಗುದು ಬೇಡ ಅಂತ ಹೇಳುವುದಿಲ್ಲ. ಅದು ವೀರನಾರಿಯರು ಜೈವಿನ ಇಡೀ ನೋಡಿದರೆ ಅದರಲ್ಲಿ ಅಳುವ ಹೆಂಗಸರು ಇಲ್ಲವೇ ಇಲ್ಲ. ಇಲ್ಲವೇ ಇಲ್ಲ. ಹೌದು ಹೌದು. ಅರ್ಥ ಮಾಡಿ. ಒಂದು ಕವಿಯ ದೃಷ್ಟಿ ಅದು ಜೈವಿನಿದ್ದು. ಅವನನ್ನು ಕ್ಷುದ್ರ ಕವಿ ಅಂತ ಮಾಡಿದ್ದಾರೆ. ವಿಷಯ ಬಿಡಿ, ಆ ವಿಷಯ ಬಿಡಿ. ಅದು ಹೌದು ಬಿಡಿ. ಅಲ್ಲ ಅವ ಏನು ಹೇಳ್ತಾನೆ, ಒಂದು ಭದ್ರ ಅಳುವುದಿಲ್ಲ. ಅವಳು ತಂಗಿ ನೋಡಿ ಸಣ್ಣ ಕೋಲೆ ಬಂದು ಹೇಳ್ತಾಳೆ, ಇದಕ್ಕೆ ಹೋಗೋಣ, ಹೋಗು ನೀನು, ಸೋತು ಬರಬೇಡ ಅಂತ ಅಷ್ಟೇ ಹೇಳ್ತಾನೆ. ವೀರನಾರಿಯರು ಅಂದರೆ ಅದು. ವೀರನಾರಿಯರನ್ನು ನಾವು ಅದರಲ್ಲಿ ಕಾಣ್ತಾ ಇದ್ದೇವೆ. ಗೋಳೋ ಅಂತ ಆಡುವಾಗ ರಾಮಾಯಣದಲ್ಲಿ ನೋಡಿ ಕೌಸಲ್ಯ ಆದರೂ ರಾಮ ಕಾಡಿ ಹೋಗ್ತಾನೋ ಅಯ್ಯೋ ಅಂತ ಮುಚ್ಚಿಲ್ಲ ಇದು ಬಿಡೋದು. ಅದು ಆ ಕಾಲ. ಹೌದೌದು, ಇದು ನಂತರದ ಕಾಲ. ಸತ್ತರೆ ಸಾರಿ ಏನು, ನನ್ನ ಮಗ ಯುದ್ಧ ಮಾಡಿ ಸತ್ತಿದ್ದಾನೆ ಅಂತ ಹೇಳ್ತೇನೆ. ಹೇಳ್ತೇನೆ ನನ್ನ ಗಂಡ ಯುದ್ಧ ಮಾಡಿ ಸತ್ತಿದ್ದಾನೆ ಅಂತ ನಾನು ಹೇಳ್ತೇನೆ. ವೀರನಾರಿಯರ ಸ್ವಭಾವ ಅದು. ಅದನ್ನೆಲ್ಲ ನಾವು ಜೈನಲ್ಲಿ ಕಾಣ್ತಾ ಇದ್ದೇವೆ. ಶರಣಾಗುವುದು ಅಥವಾ ಸೋಲುವುದು ಅದೆಲ್ಲ ಇಲ್ಲ. ಹೌದು. ತಾಯಿಯೇ ಸುಧನ್ಮನಿಗೆ ಹೇಳ್ತಾಳೆ, ಇದಕ್ಕೆ ಹೋಗುದು ಬೇಡ ಅಂತ ಹೇಳುವುದಿಲ್ಲ, ಸೋತು ಬರಬೇಡ ಮಗನೇ ಅಂತ ಹೇಳ್ತಾಳೆ. ಅರ್ಥ ಮಾಡಿ. ಎಲ್ಲ ಪ್ರಸಂಗದಲ್ಲಿ ತಾಯಿ ಮಗನೇ ಯುದ್ಧಕ್ಕೆ ಹೋಗಬೇಡ ಹೌದು 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 ಅಳ್ತಾಳೆ. ಈಗ ಹಾಗೆ ಅಳುವುದಿಲ್ಲ ಅವಳು. ಸೋತು ಬರಬೇಡ, ಹೋಗಿದ್ದಕ್ಕೆ ವೀರನಾಗು. ಹಾಗಾದ್ರೆ ನಾವು ಕಾವ್ಯವನ್ನು ಮೊದಲಾಗಿ ಒಂದು ಸ್ವಲ್ಪ ಸ್ಟಡಿ ಮಾಡಬೇಕು ಪ್ರಸಂಗಕ್ಕಿಂತ ಮೊದಲು. ಆಮೇಲೆ ಅದನ್ನು ಪ್ರಸಂಗಕ್ಕೆ ತರಬೇಕು ನಾವು. ಹೊರತು ಅದು ನೋಡದೇ ಇದ್ದರೆ, ಇದು ಪ್ರಸಂಗವನ್ನೇ ನೋಡಿ ಪಾತ್ರ ಮಾಡಿದರೆ ಆಗುವುದು ಇಷ್ಟೇ. ಒಂದು ಹೆಣ್ಣು ಗಂಡು ಮೈವನ್ನು ಏನೋ ಮಾಡ್ತಾರೆ. ಇದರಿಂದ ಮಾಡಬೇಕು. ಗೊತ್ತಾಗದಿದ್ದರೆ ಬುದ್ಧಿವಂತರ ಹತ್ರ ಅದರ ವಿಮರ್ಶೆ ಚಿಂತನೆ ಮಾಡಿಕೊಳ್ಬೇಕು. ಹೇಗೆ ಇದರ ತಾತ್ಪರ್ಯ ಅಂತ ಈಗಾಗ್ತದೆ. ರಾಮಾಯಣವನ್ನು ತ್ವರವೇನು ಜೈಮಿನಿಯನ್ನು ಅವನು ಕುಮಾರವ್ಯಾಸವನ್ನು ನಾವು ಪಕ್ಕವಾಗಿ ನಮಗೆ ಅರ್ಥ ಆಗುದಿಲ್ಲ. ಹೌದು. ಅದರ ಒಳ ಅರ್ಥ ಆಗುವುದಿಲ್ಲ. ಓದಕ್ಕೆ ಬರ್ಬೋದು, ಆಡ್ಬೋದು, ಅದಾಗ್ಬೋದು, ಆಗುವುದಿಲ್ಲ. ಈಗ ನಾನು ಮಾಡುವಂಥ ಒಂದು ದ್ರೌಪದಿ ವಸ್ತ್ರಾಭರಣ ದ್ರೌಪದಿ ಯಾರೂ ಮಾಡುವುದಿಲ್ಲ. ಯಾಕೆ ಬಡಿನಲ್ಲಿ ತೆಂಕಿನಲ್ಲಿ ಎಲ್ಲ ಕಡೆ ನೋಡಿದ್ರು ಯಾರು ಮಾಡುದಿಲ್ಲ. ಹೌದು. ಅದು ಯಾಕೆ ಆ ದ್ರೌಪದಿ ಅದು ಯಾಕೆ ಈಗ ಯಾರಿಗೂ ಆಗ್ತಾ ಇಲ್ಲ? ಯಾಕೆ? ಯಾಕೆಂದ್ರೆ ಆ ಪಾತ್ರ ಸಾಧಾರಣ 3 ತಾಸಿನಷ್ಟು ಇದೆ ರಂಗದಲ್ಲಿ ಪ್ರವೇಶ ಮಾಡಿದ ಮೇಲೆ. ಹೌದಾ? ದ್ರೌಪದಿ ಹೆಸರೇ ದ್ರೌಪದಿ ವಸ್ತ್ರಾಭರಣ. ಅದರಲ್ಲಿ ಪ್ರಧಾನವಾದ ನಾಯಕಿ ದ್ರೌಪದಿ. ಹೌದು. ನಾಯಕಿ ಅಲ್ಲ, ನಾಯಿಕೆ ಅಂತೆ ಅವಳೇ. ಹೌದಲ್ಲ? ಈ ಬೇರೆ ಬೇರೆ ದಕ್ಷಯಜ್ಞಾನಿ ದಾಕ್ಷಾಣಿಗೆ ಬೇರೆ ಬೇರೆ ರಸಗಳಿರ್ತವೆ. ಶೃಂಗಾರ, ಭಕ್ತಿ ಅಥವಾ ವೀರ, ರೌದ್ರ ಎಲ್ಲ ಇರ್ತದೆ. ರಸಗಳು ಬದಲಾವಣೆ ಆದರೆ ಸ್ವಲ್ಪ ನಮಗೆ ಕಲಾವಿದನಿಗೆ ನಿಮ್ಮ ಅನುಕೂಲ. ಹೌದು. ಒಂದೇ ರಸ ಆದರೆ ಅವನಿಗೆ ಪೂರೈಸುವುದು ಬಹಳ ಕಷ್ಟ. ಇದರಲ್ಲಿ ದುಃಖವೇ ಇರುವುದು ನೋಡಿ. ಒಂದು ಅಳುತ್ತಾ ಇದ್ರೆ ಪ್ರೇಕ್ಷಕರು ಎಷ್ಟು ಹೊತ್ತಿಗೆ. ಹೌದು ಹೌದು. ಆ ದುಃಖದಲ್ಲಿ ನಾವು ಬದಲಾವಣೆಗಳನ್ನು ಮಾಡಬೇಕಾಗ್ತದೆ. ಅದು ಯಾವ ರೀತಿ ನೀವು ಬದಲಾವಣೆ ಎಲ್ಲ ಮಾಡಿಕೊಂಡಿದ್ದು? ನಾವು ನಮ್ಮ ಪ್ರತಿಭೆಯ ಪ್ರಕಾರ, ನಮ್ಮ ಕಲ್ಪನೆ ಪ್ರಕಾರ ಮಾಡಿಕೊಳ್ತೇವೆ. ಈಗ ಆರಂಭದಿದ್ದರೆ ಅವಳು ಕೇಳಿದ ಕೂಡಲೇ ದುಃಖದ ಭಾವನೆ ಉಂಟದಲ್ಲಿ. ಸೋತನೆ ಎನ್ನ ರಸ ಅಂತ. ಅದಕ್ಕಾಗಿ ದುಃಖಗಳು ಸ್ವಲ್ಪ ಸಮಸ್ಯೆ ಏನಿಲ್ಲ. ಸೋಲು ಇದ್ದರೆ ಇರಲಿ, ನಾವು ಕಷ್ಟವನ್ನು ಸೋಲನ್ನು ಅನುಭವಿಸಲಿಕ್ಕೆ ಹೆದರುವುದಿಲ್ಲ. ಹೌದು. ಆ ರೀತಿಯ ದುಃಖ ದುಃಖವೇ ಇಲ್ಲ ಅಲ್ಲಿ. ಅಂದರೆ ಪಶ್ಚಾತ್ತಾಪ ಅದಷ್ಟೇ. ಮುಂದೆ ಉಂಟಲ್ಲ. ಹೌದೌದು, ಮುಂದೆ ದೊಡ್ಡ ದುಃಖ ಉಂಟಲ್ಲ, ಅದನ್ನು ಆದಿಯಿಂದ ಅಂತ್ಯ ತನಕ ನಾವು ಸ್ಟಡಿ ಮಾಡಬೇಕು. ಹೌದು. ದೂತನಲ್ಲಿ ಅಲ್ಲಿ ಆಯ್ತು. ಆಮೇಲೆ ಗಂಡಂದಿರ ಮುಂದೆ ಇನ್ನೊಬ್ಬ ಗಂಡಸರು ಕಾಮಕರ ಮೈ ಮೇಲೆ ಕೈ ಮಾಡುದು ಅಂದ್ರೆ ಹೆಂಗಸಿಗೆ ಎಷ್ಟು ದುಃಖ. ಮತ್ತೆ ಅದರಷ್ಟು ದೊಡ್ಡ ಇನ್ನೊಂದು ಇದೇ ಇಲ್ಲಲ್ಲ. ಅಲ್ಲಿ ಅದು ಎದುರುಗಡೆ ಇರುವಾಗಲೇ. ಮತ್ತೆ ಈಗ ಸೀತೆಯನ್ನು ರಾಮ ಇಲ್ಲದಾಗ ರಾವಣ ಕೊಂಡೋದು. ಇಲ್ಲಿ ಆಗಲ್ಲ. ಐವರು ಒಬ್ಬರಿಂದ ಏನು ಅವರ ಮುಂದೆ ಒಬ್ಬ ಮಹಿಳೆ ಮಾಡುವುದಿಲ್ಲ. ನೀವು ಏನಿರು ಯಾವ ಧರ್ಮ ಇದು? ಆಗ ಅವಳಿಗೆ ಅಲ್ಲಿ ದುಃಖ ಎಷ್ಟು, ತನ್ನ ಗಂಡದ್ರ ಹತ್ರ ದುಃಖ ತೋಡಿಕೊಳ್ಳುದು, ಈ ಕಡೆ ಎಲ್ಲರ ಹತ್ರ. ಹೌದಾ?
ಎಷ್ಟು ಚಂದ ಮಾಡ್ಬೋದು ಅಂದರೆ ಒಂದು ಸಭೆಗೆ ಜನರು ಪರಿಣಾಮ ಆಗೋದು ಕೂತ್ಕೊಳ್ಳೋದು ಅದರಿಂದಲೇ ಒಂದು ಹೆಂಗಸ ಏನು ಮಾಡಬಹುದು ಎಂಬುದನ್ನು ಕುಮಾರವ್ಯಾಸ ತೋರಿಸಿಕೊಟ್ಟಿದ್ದಾನೆ ಅಷ್ಟು ಸುಂದರವಾಗಿ ತಿಳಿತಾ. ಹಾಗೆ ದುಃಖ ಇದಾಗ್ತಾನೆ. ಆಮೇಲೆ ಕೃಷ್ಣ ನೋಡಿ, ದುಃಖ ಈ ಪ್ರಪಂಚದಲ್ಲಿ ಸಾಂಸಾರಿಕ ಕತೆ ಮುಗಿದಾಗ ಬರುವುದು ದೈವಿಕತೆ. ಹೌದು, ನಾವು ಯಾವಾಗಲೂ ದೇವರಿಗೆ ಶರಣಾಗುವುದು ಯಾವಾಗ ಈ ಪ್ರಪಂಚದಲ್ಲಿ ಯಾರು ಸಹಾಯಕ ಬಾರದಿರುವಾಗ ಬೋರ್ದಿರುವಾಗ ಅಯ್ಯೋ ದೇವರು ನೀನೇ ಗತಿ ಅಂತ ಅಲ್ಲಿಗೆ ಮುಟ್ಟುವವರೆಗೆ ನಮಗೆ ದೇವರ ನೆನಪಿಲ್ಲ. ಅದರಲ್ಲಿ ಇಲ್ಲ. ಅವಳು ಸಾಂಸಾರಿಕತೆಯಲ್ಲೇ ಇದ್ದಾಳೆ ನೋಡಿ. ಅದೇ ತನ್ನ ಗಂಡಂದರಲ್ಲಿ, ಆಮೇಲೆ ಇವನ ಹತ್ರ ಧೃತರಾಷ್ಟ್ರನ ಹತ್ರ, ಸಭಿಕರಲ್ಲಿ, ಭೀಷ್ಮರಲ್ಲಿ, ದ್ರೋಣರಲ್ಲಿ ಎಲ್ಲ ಹೇಳ್ತಾರೆ. ಜ್ಞಾನಿಗಳಲ್ಲಿ ಹೇಳ್ತಾರೆ, ವೀರರಲ್ಲಿ ಹೇಳ್ತಾರೆ, ಗಂಡಂದಲ್ಲಿ ಹೇಳ್ತಾರೆ, ಹೆಂಗಸರ ಹತ್ರ ಹೇಳ್ತಾರೆ, ಅತ್ತೆ ತಾಯಿ ನಾದಿನಿ ಅಂತ ಹೇಳ್ಕೊಂಡು ಯಾರೂ ಬರುವುದಿಲ್ಲ. ಹಾಗಾದರೆ ಏನಿದೆ ತತ್ವಾರ್ಥ? ಸಂಸಾರದ ಪ್ರಪಂಚದಲ್ಲಿ ಯಾರಿಗೂ ಯಾರೂ ಇಲ್ಲ. ಅಲ್ಲಿ ಹೋಗು, ಸ್ಪಷ್ಟ ಗೊತ್ತಾಗ್ತದೆ. ಕುಮಾರವ್ಯಾಸ ಹೇಳಿ ಖಂಡಿತ ದೇವರು ದುಡಿಯೋದನ್ನ ಸರಿಯಾಗಿ ಬಿಡು, ಮನಸ್ಸಿನಲ್ಲೇ ಬಿಡಬೇಕು. ಹಾಗೆ ಹೌದು, ಬಾಯಿಗೆ ಸಂಸಾರ ಯಾರು ಇಲ್ಲ ಅಂತ ಆಗುವುದಿಲ್ಲ. ಇದು ಯೋಗಿಗಳ ತತ್ವ. ಅದು ನೀನೇ ಹೊರತು ಬೇರೆ ಏನಿಲ್ಲ. ಗಂಡನು ನೀನೇ ತಂದೆ, ಅಲ್ಲಿ ಪತಿ ಉಂಟು ನೋಡಿ, ತಂದೆ ತಾಯಿ ಗುರುವರ ಪಿತಾಮಹ ಬಂಧು ಬಾಳಗ ಎಲ್ಲ ನೀನೇ ಅಂತ. ಭಾವಿಸು ಅಂದರೆ ನಾಲಿಗೆಯಲ್ಲಿ ಬಾಯಿಲಿ ಆಗುವುದಿಲ್ಲ, ಭಾವಿಸದೇ ಬೇಕು. ಅಲ್ಲಿ ಭಾವಿಸುದಂದ್ರೆ ಅವಳು ಎಲ್ಲ ಕೈ ಬಿಟ್ಟು ಬಿಡ್ತಾಳಲ್ಲ, ಆಗ ನೋಡಿ ಅವನೇ ತಥಾಸ್ತಿ ಹೊಡ್ತಾನೆ. ಅಷ್ಟೊಳಗೆ ನೀನು ಬಾ ಕೃಷ್ಣ ಮುಗಿದು ಬರೆಯಲ್ಲ, ಅದಕ್ಕೆ ಪ್ರಶ್ನೆ ಬರೋದಿಲ್ಲ. ಈಗ ಕೃಷ್ಣ ಅಂತ ಕರೆದು ಬಿಟ್ಟೆ ಬರ್ತಾಳೆ ಅವಳು. ಅವನು ಎಷ್ಟು ಕಷ್ಟ ಉಂಟು ಅಂದ್ರೆ ಭಗವಂತನನ್ನು ಒಲಿಸಿಕೊಳ್ಳುವುದಕ್ಕೆ ಎಷ್ಟು ತ್ಯಾಗ ಮಾಡಬೇಕು ಎನ್ನುವಂಥದ್ದು ಕೂಡ ಒಂದು ನಮಗೆ ಸಿಗ್ತದೆ. ಅಲ್ಲಿಗೆ ಮುಟ್ಟಬೇಕು. ತನ್ನನ್ನು ತಾನು ಮರೆತು ಆ ಕಡೆಗೆ ನೋಡಿ ಎಲ್ಲರನ್ನೂ ಬಿಟ್ಟಳು, ಸಂಸಾರವನ್ನು ಬಿಟ್ಟು ಕಡೆಗೆ ತನ್ನನ್ನೇ ನಿನಗೆ ಸಮರ್ಪಣ ಭಾವ. ಅಲ್ಲಿಗೆ ಕೈ ಬಿಡ್ತಾಳೆ ಶರಣ. ಇದು ಇವರಿಗೆ ನಾನು ಅಂತ ಹೇಳಿಕೊಂಡಿದ್ದೆ, ಶರಣ ಅಂತ. ನನ್ನ ದೇಹವಲ್ಲ, ನಾನು ಎಂಬುದನ್ನು ಬಿಡು. ಕನಕದಾಸ ಹೇಳಿದಾಗ ನಾನು ಎಂಬುದನ್ನು ಬಿಟ್ಟು ನೀನು ನಮೇವ, ನಾನು ಎಂಬುದನ್ನು ಬಿಡದೆ ನೀವು ದೇವರನ್ನು ಅನುಗ್ರಹ ಮಾಡುವುದಿಲ್ಲ. ನಮ್ಮ ಮನಸ್ಸಲ್ಲಿ ಇರುವುದೇ ನಾನು ಮಾಡ್ತೇನೆ. ಈ ನಾನು ಎಂಬುದು ಉಂಟಲ್ಲ, ಎಲ್ಲಿವರೆಗೆ ಉಂಟಾ ದೇವರ ಅನುಗ್ರಹ ಆಗುದಿಲ್ಲ, ಬಿಡಲಿಕ್ಕೆ ಆಗುವೂ ಇಲ್ಲ ನಮ್ಮಿಂದ. ಹೌದು, ಅದೇ ಮಾಯೆ. ಈಗ ನಾವು ಬಾಯಲ್ಲಿ ಹೇಳುವುದು ಅದನ್ನೇ ಮಾಡುವುದು ಅದನ್ನೇ. ಒಂದು ನಿಮಿಷದಲ್ಲಿ ಬಿಡ್ತೇವೆ. ನನಗೆ ನಮ್ಮ ಥರ ಎಲ್ಲ ಮಾಡಿದ್ರು ಅಥವಾ ನನ್ನ ಹೆಂಡತಿ ನನ್ನ ಮಕ್ಕಳನ್ನೆಲ್ಲ ಮನೆ ಮಾಡಿ ಹೋಗುದಲ್ಲಿಗೆ ನಾವು. ಆದ್ದರಿಂದ ನಾನು ಎಂಬ ಶಬ್ದಕ್ಕೆ ಬಹಳ ಅರ್ಥ. ಅದೇ ಅಹಂ, ನಾನು ಎಂಬುದು ಅಹಂಕಾರ, ನಾನು ನನ್ನದು. ನನಗೆ ನೀವು ಇಷ್ಟು ವಿವರಣೆ ಕೊಡುವುದರಲ್ಲಿ ಆ ಪಾತ್ರ ಚಿತ್ರಣ 3 ಗಂಟೆದ್ದು ಪೂರ್ಣ ನನ್ನ ಮನಸ್ಸಿಗೆ ಬಂದಿದೆ. ಅಲ್ಲಲ್ಲ, ಒಂದು ಹೇಳುವುದು ಅಂದರೆ ಒಂದು ಹೇಳುವುದರಲ್ಲಿ ಇಷ್ಟು ನೀವು ಹೇಳುವವರು, ಇನ್ನು ಮಾಡಿದರೆ ಅದು ಹೇಗೆ ಆಗಬಹುದು ಅನ್ನುವಂಥ ಒಂದು ಕಲ್ಪನೆ ನನಗೆ ಬಂತು. ಈ ಕೇವಲ ನಿಮ್ಮ ವಿವರಣೆಯನ್ನು ನೋಡಿಯೇ ಈಗಿನದ್ದು ಯಾವುದು ಏನು ಅಲ್ಲ ಅಂತ ನಾನು ನಿಘಂಟಾಗಿ ಹೇಳ್ತೇನೆ. ನಾನು ನೋಡಿದ್ದೇನೆ, ನಿಘಂಟಾಗಿ ಹೇಳ್ತೇನೆ, ಇನ್ನೇನು ಹೇಳಲಿಕ್ಕೆ ಉಳಿಲಿಲ್ಲ. ಅಂದರೆ ಅದು ಹೇಗೆ ಪಾತ್ರ ಚಿತ್ರಣ ಬರ್ತಾ ಉಂಟು, ಎಷ್ಟು ಚಂದ ಮಾಡಿ ಹೇಳಿದ್ರಿ ಅದು 2 ನಿಮಿಷದಲ್ಲಿ. ನೋಡಿ, ಕೊನೆಗೆ ಬರುವುದು ಅದು ಎರಡೇ ಶಬ್ದ ನಮ್ಮ ಜೀವನದಲ್ಲಿ. ಅಲ್ಲಿ ಕಾಣುವುದೇ ನಾನು ನನ್ನದು. ನಾನು ಎಂಬುದು ಅಹಂಕಾರ, ನನ್ನದು ಎಂಬುದು ಮಮಕಾರ. ಈ ನಾನು ಎಂಬುದನ್ನು ಅವಳು ಬಿಟ್ಟಳು. ಹೌದು, ನನ್ನವರು ನನ್ನದೆಂಬ ಸಂಸಾರ ಪ್ರಪಂಚವನ್ನು ಬಿಟ್ಟಳು. ನಾನು ನನ್ನದು ಎರಡನ್ನು ಬಿಟ್ಟಾಗ ನೀನು ನಾನಿದ್ದೇನೆ, ಬಿಡು. ನಾನು ನನ್ನದನ್ನು ನಾವು ಬಿಡಲಿಕ್ಕೆ ಎಂದು ತಯಾರಿಲ್ಲ. ಹೌದು, ಅದನ್ನು ಬಿಡದೆ ನಮಗೆ ದೇವರು ಸಿಗುವುದಿಲ್ಲ. ಹೌದಲ್ಲ? ಹೌದು. ಇಷ್ಟೇ, ಬರೇ ಸಣ್ಣ ಶಬ್ದದಲ್ಲಿ ಅರ್ಥ ಉಂಟು. ಕೇಳುವುದು ಏನು ಮಾಡಬೇಕು, ಅದನ್ನು ಕೇಳುವವರು ಇದ್ದಾರೆ. ಅದರಿಂದ ಆ ಪ್ರಸಂಗ ಎಲ್ಲರೂ ಎಳೀತದೆ ನೋಡಿ. ಪಂಡಿತರನ್ನು ಎಳೀತದೆ, ಪಾಮರರನ್ನು ಎಳೀತದೆ. ಹೌದಿದು ಕಡೆಗೆ ನೋಡಿ, ಯಾರಿಗೆ ಯಾರೂ ಇಲ್ಲ. ನನಗೆ ಇಷ್ಟು ಮಂದಿ ಗಂಡಂದಿರು 5 ಮಂದಿ ಯಾರಿಗಿದ್ದಾರೆ ನನಗಿದ್ದರು, ಅವರು ಇಲ್ಲ. ಅತ್ತೆ ಮಾವ ಬಂಧು ಬಳಗ ಭೀಷ್ಮಾಚಾರ್ಯ ದ್ರೋಣಾಚಾರ್ಯ ಅಂತ ನನ್ನ ಹಿರಿಯವರಾಗಿ ಯಾರೂ ಇಲ್ಲ. ಅಂದರೆ ಹಾಗಾದರೆ ಪ್ರಪಂಚದಲ್ಲಿ ಯಾರಿದ್ದಾರೆ? ಯಾರೂ ಇಲ್ಲ. ಇದನ್ನೇ ಆ ಪ್ರಸಂಗ, ಆ ಪಾತ್ರ ಸ್ಪಷ್ಟವಾಗಿ ತಿಳಿಸ್ತದೆ. ಅದನ್ನು ನಾವು ತಗೊಳ್ಳಿ. ಆಗ ಕೃಷ್ಣ ಹತ್ರ ಭಕ್ತಿ ಆಯ್ತು ನೋಡಿ. ಈ ಕರುಣಾರಸ ಹೋಗಿ ಅಲ್ಲಿ ಭಕ್ತಿ ರಸ ಆಯ್ತು ನೋಡಿ. ಹೌದು, ಕರುಣಾರಸ, ದುಃಖ ರಸ ಆಯ್ತು. ಈಗ ಕೃಷ್ಣ ಸ್ತುತಿ ಆಗುವ ಭಕ್ತಿ ರಸ ಆಯ್ತದೆ. ಅದನ್ನು ಮಂಡ್ಯತಿರಬೇಕು. ಅದೇ ತಂದೆ ತಾಯಿ ಗುರುವರನ ಆ ಸಂದರ್ಭಕ್ಕೆ ಭಕ್ತಿ ರಸಕ್ಕೆ ಹೋಗ್ತದೆ. ಅದು ಕರುಣಾಧಿಕಾರಿ ಗೋವಿಂದ. ಹೌದು, ಏನಾಗ್ತದೆ? ಭಕ್ತಿ ರಸ, ಸಂಪೂರ್ಣ ಭಕ್ತಿ ರಸಕ್ಕೆ ಮುಟ್ತದೆ. ಇಷ್ಟವರೆಗೆ ಕರುಣಾರಸ ಇದು ವ್ಯಾವಹಾರಿಕವಾಗಿ ಸಾಂಸಾರಿಕವಾಗಿ ಇರ್ತದೆ, ಬರೋದಿಲ್ಲ. ಆ ಪಾತ್ರ ಅಷ್ಟು ಸುಂದರವಾಗಿ ಚಿತ್ರಣ ಕೊಟ್ಟಿದ್ದಾನೆ ಕುಮಾರವ್ಯಾಸ. ಅದನ್ನು ಪಂಪಗುಡ್ಡ ಕೊಡಲಿಲ್ಲ, ಪಂಪವರದಲ್ಲಿ ಇಲ್ಲ. ಹೌದು, ಕುಮಾರವ್ಯಾಸ ಮಾತ್ರ ಬೆಳೆಸಿದ್ದು. ಅದು ಬೆಳೆಸಿದ್ರೆ ನೋಡಿ ಹರಿಕತೆಗೆ ಆಗ್ತದೆ.
ಆಟಕ್ಕಾಗ್ತದೆ, ಇದು ಪುರಾಣ ವಚನಕ್ಕಾಗ್ತದೆ, ಎಲ್ಲದಕ್ಕೂ ಆ ಪ್ರಸಂಗ ಅಚ್ಚುಕಟ್ಟಾಗಿ ನಿಲ್ತದೆ. ಅದರ ಪದ ಪ್ರಯೋಗ ಮಾಡಲಿಕ್ಕೆ ಬಹಳ ಕಷ್ಟ ಉಂಟು, ಅರ್ಥ ಹೇಳಿ ಮಾಡಲಿಕ್ಕೆ ಯಾವುದನ್ನು ಇದನ್ನು. ಆಮೇಲೆ ಇದೇ ರೀತಿಯಾಗಿ ದಾಕ್ಷಾಯಿಣಿ ಕೂಡ ಹಾಗೆ. ಈಗ ಹೆಚ್ಚಿನವರು ನಾನು ನೋಡಿದ ಹಾಗೆ ಆ ದಾಕ್ಷಾಯಿಣಿ ಕೂಡ ಅಷ್ಟೊಂದು ಅಷ್ಟೊಂದೊಂದಲ್ಲ ಪರಿಣಾಮ ಮಾಡಲಿಕ್ಕೆ ಆಗ್ತಾ ಇಲ್ಲ. ಇದರ ಒಂದು ಚಿತ್ರಣ ಹೇಗೆ ನೀವು ಅಂದರೆ ನೀವು ಕೊಳ್ಳೂರು ರಾಮಚಂದ್ರ ರಾಯರು ಹೇಗೆ ಇದನ್ನು ಮಾಡ್ತಾ ಇದ್ರಿ? ನೋಡಿ, ದಾಕ್ಷಾಯಿಣಿಯ ಪಾತ್ರದಲ್ಲಿ ಎಲ್ಲ ಸ್ತ್ರೀ ಪಾತ್ರಗಳ ಸ್ವಭಾವ ಗೌರವ ಅಲ್ಲ, ಅದಕ್ಕಿಂತ ವಿಶೇಷವಾದ ಇದೆ. ಯಾಕಂದರೆ ಅದು ಬರೀ ಸಾಂಸಾರಿಕತೆಯಲ್ಲಿ ಇಲ್ಲ. ಅದು ಅವಳಿಗೂ ತಂದೆ ತಾಯಿ ಗಂಡ ಬಂಧುಗಳೆಲ್ಲ ಇದ್ದಾರೆ. ಹೌದು. ಅದನ್ನು ಹಚ್ಚಿಕೊಂಡೇ ಅವಳು ಸಾಂಸಾರಿಕತೆಯಲ್ಲೇ ಪ್ರಸಂಗ ನಡೀತಾ ಉಂಟು. ಹೌದು, ಅದೇ ನೋಡಿರಿ ದ್ವಿಜರು ಅಲ್ಲಿಂದ ಆರಂಭ ಕೊನೆಯವರೆಗೆ. ಹೌದಲ್ಲ. ಆದರೆ ಒಳಗಿಂದ ಏನುಂಟು, ತಾತ್ವಿಕವಾದ ವಿಷಯ ಉಂಟಲ್ಲ, ಅದು ಶಕ್ತಿ. ದಾಕ್ಷಾಯಿಣಿ ದೇವಿ ಶಕ್ತಿ ಸ್ವರೂಪ. ಅದಕ್ಕೆ ದೇವತ್ವ ಉಂಟದು, ಮಾನವತ್ವ ಮಾತ್ರ ಅಲ್ಲ. ಇದು ಈ ಪ್ರಸಂಗ ಅಂದ್ರೆ ಅದರ ಅವಳ ನಡವಳಿಕೆ ಅನ್ನುವಂಥದ್ದು ಅದು ಮಾನವತ್ವದಲ್ಲಿ ಇರ್ತದೆ. ಅಂತರಂಗದಲ್ಲಿ ಅದು ದೈವತ್ವಕ್ಕೆ ಕೊರತೆ ಬರಬಾರದು. ನಾವು ನಿಲ್ಲುವುದು, ನಡೆಯುವುದು, ನೋಡುವುದು, ಅದಕ್ಕೆ ಕೊರತೆ ಬರಬಾರದು. ಅಂದ್ರೆ ನಮ್ಮ ಅಭಿನಯ ಎನ್ನುವಂಥದ್ದು ಆ ಮಾನವತ್ವದಲ್ಲಿದ್ರೂ ಕೂಡ ದೈವತ್ವದ ಗೌರವವನ್ನು ನಾವು ಉಳಿಸಿಕೊಳ್ಬೇಕು. ಗೊತ್ತಾಯ್ತಾ? ಇದು ಎರಡು ಇದ್ದದರಿಂದ ಆ ಪಾತ್ರ ವಿಶಿಷ್ಟವಾಗಿದೆ. ಅದನ್ನೆಲ್ಲರಿಗೂ ಪರಿಣಾಮ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಅದರಲ್ಲಿ ದುಃಖ ಮಾಡುವ ಅಂದ್ರೆ ಆಗ ಎಲ್ಲದರಲ್ಲೂ ಆ ಗಂಭೀರತೆಯನ್ನು, ದೈವತ್ವದ ಗಂಭೀರತೆಯನ್ನು ಉಳಿಸಿಕೊಳ್ಬೇಕಲ್ಲ. ಅಡುವಾಗಲೂ ಉಳಿಸಿಕೊಳ್ಳಬೇಕು, ಸಿಟ್ಟಿನಲ್ಲಿ ಉಳಿಸಿಕೊಳ್ಳಬೇಕು, ಸಂವಾದದಲ್ಲಿ ಉಳಿಸಿಕೊಳ್ಬೇಕು, ಶೃಂಗಾರವೂ ಉಂಟಲ್ಲಿ ಮಧ್ಯಕ್ಕೆ, ಅದರಲ್ಲಿ ಹೌದು. ಆದ್ದರಿಂದ ಅದು ಕಷ್ಟ. ಒಂದು ನಿಮಿಷವಾದರೂ ಆ ಪಾತ್ರವನ್ನು ನಾವು ಮರೆತಿರುವುದಕ್ಕೆ, ಬಿಟ್ಟಿರುವುದಕ್ಕೆ ಸಾಧ್ಯ ಇಲ್ಲ. ದಾಕ್ಷಾಯಿಣಿ ಮಾತಾಡುವಾಗ, ಅಭಿನಯಿಸುವಾಗ ಈ ಪ್ರಸಂಗದ ಮಾತುಗಳನ್ನು ಅರ್ಥ ಹೇಳ್ತಾ ಹೋದ್ರು ಒಳಗಿನ ತಾನು ದೇವಿ ಎಂಬುದನ್ನು ಮಾತ್ರ ಮರೆಯಲಿಕ್ಕೆ ಕೂಡುದು. ತಾತ್ವಿಕ ವಿಷಯ ಮರೆಯಲಿಕ್ಕೆ ಕೂಡುದು. ಬೇರೆ ಪಾತ್ರಗಳಿಗೆ ತತ್ವ ವಿಷಯ ಏನಿಲ್ಲ. ಒಳಗೊಂದು ಹೊರಗಿಂದಲೂ ಒಂದು ಮಾನವೀಯತೆಯಲ್ಲಿ ಉಂಟು, ಸಾಂಸಾರಿಕತೆಯಲ್ಲಿ ಉಂಟು. ಇದು ವಿಶಿಷ್ಟವಾದ ಪಾತ್ರ. ಅದನ್ನು ಆದಿ ನನಗೆ ತನಕ ಆ ಪಾತ್ರದ ಗೌರವ ಸಿಟ್ಟು ಬಂದಾಗಲೂ ಬಾಕಿ ಹಿಂಸರಾಗದ ಒಂದು ವಿಕಾರ ಆಗಿತ್ತು. ಸಿಟ್ಟಿನಲ್ಲಿ ಕೂಡ ಗೌರವ ಇರಬೇಕು, ದುಃಖದಲ್ಲಿ ಕೂಡ ಗೌರವ ಇರಬೇಕು. ಮುಖದಲ್ಲಿ ಕಂಡ ವಿಕಾರಗಳು ಬರಬಾರ್ದು, ಬಡಿಯುವುದು ಇದೆಲ್ಲ ಇದ್ದರೆ ಅದರ ಗೌರವ ಹೋಗ್ತದೆ. ಅದನ್ನು ಕಾಪಾಡಿಕೊಳ್ಳಬೇಕಾಗ್ತದೆ. ಅದನ್ನು ನಾವು ಈಗ ಪುರಾಣೇತರ ಪ್ರಸಂಗಗಳು ಅಂದರೆ ಕಾಲ್ಪನಿಕ ಅಥವಾ ಸಾಮಾಜಿಕ ಇಂತಹ ಪ್ರಸಂಗಗಳು ಯಕ್ಷಗಾನಕ್ಕೆ ಹೇಗೆ ಪೂರಕವಾ? ಯಕ್ಷಗಾನಕ್ಕೆ ಬೇಕಾ? ಪುರಾಣದಲ್ಲಿ ಬೇಕಾದಷ್ಟು ಪ್ರಸಂಗಗಳಿವೆ ಅಲ್ಲ. ಹೌದು. ಅದನ್ನೇ ನಾವು ಸರಿಪಡಿಸಿಕೊಂಡ್ರೆ ಬಹಳ ಕಲೆಯನ್ನು ಉಳಿಸಾಗುತ್ತೆ, ಪುರಾಣದಕ್ಕೆ ಗೌರವ ಕೊಟ್ಟಾಗ ಆಗ್ತದೆ. ಅದನ್ನು ಬಿಟ್ಟು ಬೇರೆ ನಾವು ಅನುಕರಣೆ ಯಾಕೆ ಮಾಡಬೇಕು? ನೀವು ನನಗೆ ಕೇಳ್ತೀರಿ. ಅವಶ್ಯಕತೆ ಇಲ್ಲ. ಸರಿ. ಹೌದು. ಮಾಡಿದೆ ಯಾಕಂದ್ರೆ ಜನರನ್ನು ಆಕರ್ಷಣೆ ಮಾಡಲಿಕ್ಕೆ. ಅದೇ ಆ ಟೆಂಟ್ ಮೇಳಗಳು ಶುರುವಾದಾಗ ಮಾಡದೆ ಉಪಾಯ ಇಲ್ಲ. ಈ ಪ್ರಸಂಗ ನೋಡಿ ಸಾಕಾಯ್ತು ಮಾರ ಅಂದರೆ ಬೇಡ ಮತ್ತೊಂದು ಮಾಡುವ ಅಂತ. ಈ ಹೊಸತನು ನಾವೀನ್ಯತೆಯನ್ನು ಬಯಸುವುದು ಮನುಷ್ಯನ ಸ್ವಭಾವ ಅಲ್ವಾ? ಹಾಗೆ ಅದಕ್ಕಾಗಿ ಮಾಡಿಕೊಳ್ತಾರೆ. ಅದು ಕಾಲಕ್ಕೆ ತಪ್ಪು ಅಂತ ಹೇಳಲಿಕ್ಕೂ ಇಲ್ಲ, ಸರಿ ಅಂತ ಹೇಳಲಿಕ್ಕೂ ಇಲ್ಲ, ಹಾಗಾಗ್ತದೆ. ಆದರೆ ನಿಜವಾಗಿ ಪುರಾಣದಲ್ಲಿ ಬೇಕಾದಷ್ಟು ಪ್ರಸಂಗಗಳು ಉಂಟು. ಆಡಿದ್ದನ್ನೇ ಇದಕ್ಕೊಂದು ಉದಾಹರಣೆ ಅಂದರೆ ನೋಡಿ, ಹೊಸ ಪ್ರಸಂಗಗಳನ್ನು ನೀವು ಯಾವುದನ್ನು ತಯಾರು ಮಾಡಿದರೂ ಮನುಷ್ಯನಿಗೆ, ಪ್ರೇಕ್ಷಕರಿಗೆ ಒಂದು ಸಲ ನೋಡುವವರಿಗೆ ಅದರ ಮೇಲೆ ಒಂದು ಆಸಕ್ತಿ ಇರ್ತದೆ. ಬೇರೆ 2 ಸಲ ಎಷ್ಟು ಒಳ್ಳೆದಿದ್ರು ಮತ್ತೆ ನಾನು ನೋಡಿದ್ದೇನೆ ಬೇಡ ಅಂತ. ಈ ಪುರಾಣ ಪ್ರಸಂಗಗಳು ನೋಡಿ, ನಾವು ಹುಟ್ಟುವುದಕ್ಕೆ ಮೊದಲಿದೆ 500 ವರ್ಷಗಳಿಂದಲೂ ಆ ಪುರಾಣದ ಪ್ರಸಂಗಗಳು ಇನ್ನೂ ಸಾಯಲಿಲ್ಲ. ಅದು ಯಾಕೆ? ಅದರಲ್ಲಿ ನೂತನತೆ ಇದೆ ಅದರಲ್ಲಿ ಯಾವಾಗಲೂ ನಾವೀನ್ಯತೆ ಇದ್ದೇ ಇದೆ. ಅದರಿಂದ ಅದು ಸಾಯದೆ ಬದುಕಿರ್ತದೆ. ಅದನ್ನು ಉಳಿಸಿಕೊಳ್ಳಿಕ್ಕೆ ನಮಗೆ ಕಷ್ಟ ಆಗಿದೆ ಅಷ್ಟೇ. ಅದನ್ನು ಉಳಿಸಿಕೊಳ್ಳಿಕ್ಕೆ ಕಷ್ಟ ಆದ್ದರಿಂದ ಪ್ರೇಕ್ಷಕರಿಗೆ ಬೇಡ ಆಗಿದೆ. ಅದರ ಮೌಲ್ಯ ಅದು ಪ್ರಸಂಗ ಕಳ್ಕೊಳ್ಳಿಕ್ಕೆ ನಾವು ಕಳ್ಕೊಂಡಿದ್ದೇವೆ. ಅದರಿಂದ ಜನರಿಗೆ ಬೇಡ ಆಗ್ತದೆ. ಅಂದರೆ ನಾವು ಇಲ್ಲಿ ಏನಾಗ್ತದೆ ಅಂತಂದರೆ ಪ್ರೇಕ್ಷಕ ಕೂಡ ಮೊದಲಿನ ಆ ಒಂದು ಮಟ್ಟದಲ್ಲಿ ಇಲ್ಲ. ಅಭಿರುಚಿ ಸ್ವಲ್ಪ ಕೆಳಮಟ್ಟಕ್ಕೆ ಬಂದಿದೆ. ಯಾಕಂದ್ರೆ ಈಗ ಈ ಸಿನಿಮಾ, ನಾಟಕ ಇತ್ಯಾದಿಗಳು ವಿಶೇಷವಾಗಿ ಬಂದದ್ದರಿಂದ ಅದನ್ನೇ ಜನ ನೋಡಿ ಏನಾಗಿದೆ ಅದೇ ಒಂದು ಕಲೆ ಅಂತ ತಿಳ್ಕೊಂಡಿದ್ದಾರೆ. ಯಕ್ಷಗಾನದ ಒಂದು ಪೂರ್ವಸ್ಥಿತಿ ಅಥವಾ ಅದರ ಗೌರವ ಹೇಗಿದೆ ಅಂತ ಇಲ್ಲದವರು ಈಗಿನ ಯುವಕರಿಗೆ ಕಲ್ಪನೆ ಇಲ್ಲ. ಆದ್ದರಿಂದ ಪುರಾಣ ಪ್ರಸಂಗ ಅಂದರೆ ರಂಜನೆ ಅಂತ ಪ್ರಧಾನವಾಗಿ, ರಂಜನೆ ಅಲ್ಲ
ಸಾಮಾನ್ಯವಾಗಿ ಹೇಳೋದು ಈಗ ಭಾಷಣ ಹೇಳ್ತಾರೆ, ಮಾತನ್ನು ಹೇಳ್ತಾರೆ, ಅಭಿನಯ ಇರ್ತಾರೆ. ರಂಜನೆಯ ಯಕ್ಷಗಾನ ರಂಜನೀಯವಾದ್ದು. ರಂಜನೆಗೆ ಅಂದರೆ ರಂಜನೆಗೆ ಇರುವಂಥದ್ದಲ್ಲ, ರಂಜನೆಯ ಮೂಲಕ ಸಂದೇಶ ತತ್ವವನ್ನು ತಿಳಿಸುವಂಥ ಉದ್ದೇಶ ಪುರಾಣದ್ದು. ಧಾರ್ಮಿಕತೆಯನ್ನು ತಿಳಿಸುವಂಥ ಉದ್ದೇಶ ಇದು. ದೊಡ್ಡ ಸಾಂಕರ್ಯ ಮೊದಲಾದವರು ಭಾಷಣದಲ್ಲಿ ಹೇಳ್ತಿದ್ರು, ಯಾವಾಗ ಒಂದು ಸಭೆಯಲ್ಲಿ ಭಾಷಣ ಮಾಡುವಾಗ ಪುರಾಣ ಎಂಬುದು ನಗಾಡಲಿಕ್ಕೆ ಇರುವಂಥದ್ದಲ್ಲ, ಹಾಸ್ಯವೇ ಪ್ರಧಾನ ಅಲ್ಲ. ಈಗ ಊಟ ಮಾಡಿಸಬೇಕಾದ್ರೆ ಮಗು ಊಟ ಮಾಡುವುದಿಲ್ಲ, ಇದು ಖಾರ ತಿನ್ನುವುದಿಲ್ಲ, ಹುಳಿ ತಿನ್ನುವುದಿಲ್ಲ, ಅದಕ್ಕೆ ಸ್ವಲ್ಪ ಸಿಹಿ ಏನಾದರೂ ಚಾಕ್ಲೇಟ್ ಏನಾದರೂ ಬಾಯಿಗೆ ಹಚ್ಚಿ ಸಿಹಿ ಮಾಡಿ ಮತ್ತೆ ಖಾರ ತುಂಬಿಸುವ. ತಾಯಿ ಏನು ಮಾಡ್ತಾಳೆ, ಅವರು ಸಿಹಿ ಕೊಡ್ತಾಳೆ, ಅದರೊಟ್ಟಿಗೆ ಖಾರನೂ ಕೊಡ್ತಾಳೆ. ಹಾಗೆ ಇರುವಂಥದ್ದು ಹೊರತು ಅದಕ್ಕಾಗಿ ಸಿಹಿ ತಮಾಷೆ ಆಸೆ ಹೀಗೇನಾಗಿದೆ, ಇದೇ ಹೆಚ್ಚಾಗಿದೆ. ಅದು ಅದೇ ಖಾರ ಜಾಸ್ತಿ ಆಗಿದೆ, ಸಿಹಿ ಇಲ್ಲ ಅಂತ ಆಗಿದೆ. ಇಲ್ಲ ಅಂತ ಆಗಿದೆ. ಅದರಲ್ಲಿ ಹಾಗೆ ಮಾಡೋದಲ್ಲ, ಪುರಾಣವನ್ನು ಹಾಗೆ ಮಾಡೋದಲ್ಲ. ನಾವು ನಿಜವಾದ ಗೌರವಿಸಬೇಕಾದ್ರೆ ಉದಾಹರಣೆಗೆ ನೋಡಿ, ಮೊದಲು ಒಂದು ಕಡಿಮೆ ಅಂದರೆ 1 ಗಂಟೆ ಇತ್ತು ಕೃಷ್ಣಾಜಿಯಲ್ಲಿ ಒಂದು ಅಕ್ರೂರನ ಪಾತ್ರ ಇತ್ತು. ಈಗ ಅಕ್ರೂರನ ಪಾತ್ರವನ್ನೇ ತೆಗೆದಿದ್ದಾರೆ, ಕೊಟ್ಟು 5 ನಿಮಿಷ 2 ನಿಮಿಷದಲ್ಲಿ ಮುಗಿದೋಯ್ತು. ಒಂದು ಪ್ರಧಾನವಾದ ಪಾತ್ರ ಅದು. ಮೊದಲು ಅಕ್ರೂರ ಯಾರು ಮಾಡೋದು ಅಂತ ಹೇಳ್ತಾ ಇದ್ರು ನಮ್ಮ ಬಾಲ್ಯ. ಅದರಲ್ಲಿ ಮಾಡಂಗ ಕೃಷ್ಣ ಭಟ್ರು ಅಂತ ಇದ್ರು ನೋಡಿ, ಅವರ ಅಕ್ರೂರ ಬಹಳ ಹೆಸರುವಾಗ್ತಿತ್ತು. ನಾನು ನೋಡಿದ್ದೇನೆ, ನಾನು ಎಲ್ಲೋ ಮಾಡಿದ್ದಾರೆ. ಆದ್ದರಿಂದ ಅಂಥ ಪಾತ್ರ ಭಕ್ತಿ ಪ್ರಧಾನವಾದ ಪಾತ್ರ ಅದು ಪ್ರಕಟಿಸೋದಕ್ಕೆ ಕಷ್ಟ ಉಂಟು. ಅದೇ ನೀವು ಹೇಳಿದಾಗ ಆಗ ಆ ದ್ರೌಪದಿಯದ್ದು ವಸ್ತ್ರಾಭರಣದ ದ್ರೌಪದಿ ಅಷ್ಟೇ ಹೊತ್ತು ಇದಕ್ಕೆ ಬೇಕಲ್ಲ, ಭಕ್ತಿ ಮಾಡಿಕೊಂಡು ಕೂತ್ಕೊಳ್ಬೇಕಲ್ಲ. ಒಂದೇ ರಸ ಪ್ರತಿಪಾದನೆ ರಂಜನೆಗೆ ಹೋಗ್ತಾರೆ. ಎಲ್ಲಿ ತಮಾಷೆ ಉಂಟು, ಆಸೆ ಉಂಟು, ಅದೇ ಅದು ಅಲ್ಲ. ಪುರಾಣದ ಉದ್ದೇಶವೇ ಅದಲ್ಲ. ಅದನ್ನು ನಾವು ಉಳಿಸಿಕೊಳ್ಳಲಿಲ್ಲ. ನಾವು ಹಠ ಮಾಡಿ ಉಳಿಸಿಕೊಳ್ಳಬಹುದು. ಈಗ ಸಂಪಾದನೆ ಬೇಡ, ನಾವು ಕಲಿಯಬೇಕು ಅಂತ ಬೇಕಾದ್ರೆ ನೋಡಿ, ಬೇಡದ್ರೆ ಬಿಡಿ ಅಂತ ಹೇಳಿ ಆಟದಲ್ಲಿ ಮಾಡಿ. ಹೌದು, ಹಾಗೆ ಮಾಡಿದ್ರೆ ಉಳಿತದೆ, ಉಳಿತದೆ, ತಾನಾಗಿ ಉಳಿಯುತ್ತದೆ. ಈಗ ಕಠಿಣ ಮಾಡಕ್ಕೆ ಹಾಗೆ ನಾವು ಹೊಸ ಪ್ರಸಂಗ ಆಡುವುದಿಲ್ಲ, ದೇವಿ ಮಾತ್ರ ಬರವಣೆ ಪ್ರಸಂಗ ಆಡುವ ನಿಯಮವನ್ನು ಯಾಕೆ ಪಾಲಿಸಿದ್ದಾರೆ? ಆ ಗೌರವ ಉಳಿಲ್ಲ ಅದರದ್ದು. ಅದೀಗ ನಾಳೆ ಒಂದು ಹೊಸ ಪ್ರಸಂಗ ಆಡಿದರೆ ಆ ಮೇಳದ ಗೌರವ ಹೋಗ್ತದೆ, ಗೌರವ ಹೋಗ್ತದೆ. ಹೌದು, ಹಠ ಮಾಡಿ ನೋಡಿ ಉಳಿಸಿಕೊಂಡಿದ್ದಾರೆ. ಆದರೆ ಅದು ನಡೀತದೆ, ಯಾವುದೇ ವಿಷಯ ಬೇರೆ. ಹಾಗಾದರೆ ಅದಾಗುವುದಿಲ್ಲ. ಪುರಾಣದ ಉದ್ದೇಶ ಅದಲ್ಲ. ಈ ಸ್ತ್ರೀವೇಷದ ಪ್ರವೇಶ ಕ್ರಮದಲ್ಲಿ ನಮ್ಮ ತೆಂಗುತಿಟ್ಟಿನಲ್ಲಿ ಅದರಲ್ಲಿ ಏನಾದರೂ ಭಿನ್ನತೆ ಅಂತ ಉಂಟಾ? ಸಾಮಾನ್ಯವಾಗಿ ವ್ಯತ್ಯಾಸ ಉಂಟು. ಇಂಥ ಪಾತ್ರಗಳು ಹೀಗೆ ಪ್ರವೇಶ ಮಾಡಬೇಕು ಅಂತ ಉಂಟು. ಓಹೋ, ಹೌದು. ಅದರ ಆರಂಭದಲ್ಲಿ ಅದರ ಭಾಮಿನಿಯೋ ಅಥವಾ ತಾಳದ ಪದ್ಯವೋ ಯಾವ ತಾಳದಲ್ಲಿ ಇದೆ ಎಂಬುದನ್ನು ನಾವು ಸರಿಯಾಗಿ ತಿಳಿದುಕೊಂಡು ಹಾಗೆ ಪ್ರವೇಶ ಮಾಡುವಂಥದ್ದು ಹಿಂದಿನಿಂದ ಬಂದಂತಹ ಕ್ರಮ. ಹೌದು, ಕ್ರಮ. ಅದನ್ನು ಹಿಮ್ಮೇಳದವರು ತಿಳಿದಿರ್ತಾರೆ. ಹಿಂದಿನ ಭಾಗವತಗಳೆಲ್ಲ ಹಾಗೆ ಕೊಡ್ತಿದ್ರು. ನೇರಾಗಿ ಪ್ರವೇಶ ಮಾಡುವಂಥದ್ದನ್ನು ಶ್ರೀಪಾತ್ರ ಯಾವುದೂ ಇಲ್ಲ. ವೀರ ರಾಣಿಯರಾದರೆ ದಿಂಗಿಣ ಹೊಡಿತಾರಲ್ಲ, ಪ್ರವೇಶ ಅದು ಬೇರೆ. ಇದಾದರೂ ಗೌರವದಲ್ಲಿ ಈಗ ದಾಕ್ಷಾಣಿಗೆ ಭಾಮಿನಿಯಲ್ಲಿ ಪ್ರವೇಶ ಯಾಕೆ ಕೊಟ್ಟಿದ್ದಾನೆ ಅಂದರೆ ಭಾಮಿನಿ ಯಾವಾಗ ಗೌರವ ತಾಳದ ಪದ್ಯಗಳಿಂದ ಹೆಚ್ಚು ಭಾಮಿನಿಯಲ್ಲಿ ಗೌರವ ಜಾಸ್ತಿ ಭಾಮಿನಿಯಲ್ಲಿ. ಅದರಿಂದ ಭಾಮಿನಿ ಪದೀತಿದ್ದಾನೆ. ಹೌದು, ಅದು ಪ್ರಭಾವತೆಯು ಕೂಡ ಉಂಟು. ಯಾಕೆ ಇಟ್ಟಿದ್ದಾನೆ ಕವಿ ಅಂತ ಹೇಳಿದ್ರೆ ಹಿರಿಯರೆಲ್ಲ ತಿಳಿದೇ ಇಟ್ಟಿದ್ದಾರೆ. ಅದರ ಪ್ರವೇಶ ಆ ಗಾಂಭೀರ್ಯದಲ್ಲಿ ಇರಬೇಕು, ಇದ್ರೆ ಚಂದ. ಮತ್ತು ಸ್ತ್ರೀ ಪಾತ್ರದಲ್ಲಿ ಪೌರಾಣಿಕದ ಪಾತ್ರಗಳೆಲ್ಲ ನೋಡಿದರೆ ಒಂದು ಪಾತ್ರದ ಹಾಗೆ ಮತ್ತೊಂದು ಪಾತ್ರ ಇಲ್ಲ, ಇರಬಾರದು. ನನ್ನ ಉದ್ದೇಶ ಹೌದು ಅಂತ ಗೊತ್ತಾಯ್ತಲ್ಲ. ಸರಿಯಾಗಿ ಆ ಭಿನ್ನತೆಯನ್ನು ಅದು ನೀವು ಆಗ ಹೇಳಿದ್ರಲ್ಲ, ಭಿನ್ನತೆ ಅಂದರೆ ಆ ಪಾತ್ರದ ಆಳವನ್ನು ಅರಿತುಕೊಂಡು ನಾವು ವ್ಯವಹರಿಸಬೇಕು. ಆಗ ಭಿನ್ನತೆಯನ್ನು ತೋರಿಸ್ಲಿಕ್ಕೆ ಆಗ್ತದೆ. ಈಗ ಬೇರೆ ಬೇರೆ ಪಾತ್ರಗಳನ್ನು ಬಿಡುವ, ಒಂದಕ್ಕೊಂದೊಂದು ಸ್ವರೂಪ ಸ್ವಭಾವವನ್ನು ಕೊಟ್ಟಿದ್ದಾನೆ ಕವಿ, ಆ ಕಲ್ಪನೆ ಇಟ್ಟಿದ್ದಾನೆ. ಅದರಲ್ಲಿ ಈಗ ಒಂದೇ ಪಾತ್ರ ಆದವು. ನಾವು ಒಂದು ದ್ರೌಪದಿಯನ್ನು ತೆಕ್ಕೊಳ್ಳುವುದು. ದ್ರೌಪದಿಯ ವಸ್ತ್ರಾಭರಣ ದ್ರೌಪದಿ ಬೇರೆ, ಹೌದು. ಸಂಧಾನ ದ್ರೌಪದಿ ಬೇರೆ, ಕೀಚಕ ವಧೆಯದ್ದು ಬೇರೆ. ಯಾಕೆ ಇದು ತಂದು ಬಿಡಿ. ಇದು ಪ್ರಧಾನವಾಗಿ ಉಂಟು 3 ಕಡೆಯಲ್ಲಿ ಪ್ರಸಂಗಗಳು ಉಂಟು ನೋಡಿ. ಆ ದ್ರೌಪದಿಯಲ್ಲಿ ನೀವು 3 ನೋಡಬೇಕು. ಈಗ ನಾವು ಮಾಡುವಾಗ ಏನು ವ್ಯತ್ಯಾಸ ಕಾಣ್ತದೆ, ಏನು ಭಿನ್ನತೆ ಕಾಣ್ತದೆ ಎಂಬುದು ನೋಡುವುದು. ದ್ರೌಪದಿ ಹೌದಲ್ಲ, ಈ ವ್ಯತ್ಯಾಸವನ್ನು ಕಾಣಿಸ್ತಾ ಇದ್ರೆ ನಮ್ಮ ಕಲಾವಿದನ ಆಗುವುದಿಲ್ಲ. ದ್ರೌಪದಿಯಪ್ಪ ದ್ರೌಪದಿ ನಾವು ಮಾಡಿದ್ದೇನೆ, ಎಲ್ಲೋ ದ್ರೌಪದಿ ಪಾಂಡವರ ಹೆಂಡತಿ. ಅದರಿಂದ ಪ್ರಸಂಗದಲ್ಲಿ ವ್ಯತ್ಯಾಸ ಇರ್ತಾರೆ, ಅದರ ಸ್ವಭಾವದಲ್ಲಿ. ಆದರೆ ಆ ದುಃಖದಲ್ಲಿ ಕೂಡ ವ್ಯತ್ಯಾಸ ಇರ್ತದೆ. ಕೀಚಕವಧೆಯ ದುಃಖ, ದ್ರೌಪದಿಯ ದುಃಖ ಬೇರೆ. ಹೌದು, ವಸ್ತ್ರಾಭರಣದ್ದು ಬೇರೆ, ಸಂಧಾನದ್ದು ಬೇರೆ.
ಹೌದು, ದುಃಖ ದುಃಖವೇ. ಅದು ನಮಗೆ ಹಾಗೆಲ್ಲ, ನಮಗೂ ನಮ್ಮ ದೈನಂದಿನದಲ್ಲೂ ಹಾಗೆಲ್ಲ. ಹಾಗೆ ಅಲ್ವಾ? ಒಂದು ವಸ್ತು ಕಳ್ಕೊಂಡಾಗ ಆಗುವ ದುಃಖ ಬೇರೆ, ಇನ್ನೊಂದಾಗುವಾಗ ಮತ್ತೊಂದು ಮತ್ತೆ. ಹೌದು ಹೌದು ಹೌದು. ಉಳಿಸಿಕೊಡ್ಬೇಕಲ್ಲ, ತೋರಿಸಿಕೊಡ್ಬೇಕಲ್ಲ. ಅದುವೇ ಈಗ ಬೇರೆ 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 ಪಾತ್ರಗಳು ಹೇಗೆ ಭಿನ್ನತೆ ಉಂಟು ಕಾಣಿಸ್ತೇವೆ. ಒಂದೇ ಪಾತ್ರದಲ್ಲಿ ಕೂಡ ಕಾಣಿಸಿಕೊಡಿ, ಅದು ಇನ್ನೂ ಬಹಳ ದೊಡ್ಡ ಸವಾಲೇ ಅಲ್ವ ಅದು. ನೀವು 3 ಪಾತ್ರ ನೋಡಬೇಕು, 3 ಪ್ರಸಂಗದನ್ನು ನೀವು ಅದಕ್ಕೆ ಬೇರೆ ಬೇರೆ ಭಿನ್ನತೆ ಕಂಡ್ರೆ ಮಾತ್ರ ಒಪ್ಪಬೇಕು. ಇಲ್ಲ, ಹೌದು, ಇಲ್ಲದಿದ್ರೆ ಹೌದು. ಈಗ ಅಲ್ಲ, ಈಗ ಒಂದು ಪಾತ್ರದ್ದು ಒಂದು ಸತ್ಯ ಭಿನ್ನ ಏನೂ ಇಲ್ಲ ಅದರಲ್ಲಿ. ಇನ್ನು 3 ಪಾತ್ರ ಬಹಳ ದೂರ ಆಯಿತು ಬಿಡಿ. 4 ಕಾಲಗಳು. ನಾವು ಬರೀ ಪ್ರಸಂಗ ಮಾತ್ರ ನೋಡಿದ್ರೆ ಸಾಕಾಗುವುದಿಲ್ಲ, ಅದರ ಹಿನ್ನೆಲೆ ನೋಡ್ಕೊಳ್ಬೇಕು. ಸರಿತಾ? ಹಾಗೆ 2-3 ತಾಸು ಬೆಳಗುವರೆಗೆ ಒಂದು ರಂಗದಲ್ಲಿ ಒಂದು ಈಗ ಬಿಡಿ 2 ತಾಸಿನ ಆಟ, 1 ತಾಸಿನ ಆಟವು ಎಷ್ಟರಲ್ಲಿ ನಾವು ಯಕ್ಷಗಾನ ಪ್ರದರ್ಶನ ಮಾಡಲಿಕ್ಕೆ ಪ್ರದರ್ಶನ ಮಾಡಲಿಕ್ಕೆ ಆಗುವುದಿಲ್ಲ. ನಾವು 2 ತಾಸಿನ 3 ತಾಸಿನ ಯಕ್ಷಗಾನ ಆಟವನ್ನು ನಾನು ಒಪ್ಪುವುದೇ ಇಲ್ಲ. ಹೌದು ಹೌದು. ಯಾಕಂದ್ರೆ ಕವಿಗಳ ಆ ದೃಷ್ಟಿಯಿಂದ ಬರೀಲೂ ಇಲ್ಲ, ಅದು ಹಾಗೆ ನಾವು ಪ್ರಕಟ ಮಾಡಲಿಕ್ಕೆ ಸಾಧ್ಯ. ಹೌದು, ಅದು ಬಲಿಪ ನಾರಾಯಣ ಭಾಗವತರು ನಿನ್ನೆ ಹೇಳ್ತಾ ಇದ್ರು, ಇದು ಇವತ್ತಿಗೆ ಹಾಡ್ಲಿಕ್ಕಿದ್ದ ಪದ್ಯ, ಇದನ್ನು ಇನ್ಯಾವಾಗ ಹಾಡುದು ಅಂತ ಆ ರೀತಿ ಆಗ್ತದೆ ಅಷ್ಟೇ. ಅದು ದೊಡ್ಡ ದೋಷ ನಷ್ಟ ನಮಗೆ. ಅಂದರೆ ಕವಿಗೂ ನಾವು ಅಪಚಾರ ಮಾಡಿದಾಗ ಆಗ್ತದೆ. ಹಾಗಾದರೆ ಇನ್ನೊಂದು ಏನು ಅಂತ ಹೇಳಿದರೆ ನೋಡಿ, ನಿಜವಾದಂತಹ ದುಃಖದ ಸಂದರ್ಭದಲ್ಲಿ ಸ್ತ್ರೀ ಪಾತ್ರಕ್ಕೆ ಕವಿಗಳು ಒಂದು ಕಡಿಮೆ ಅಂದರೆ ಒಂದು 5, 6, 8, 10 ಪದ್ಯದಲ್ಲಿ ಇಟ್ಟಿದ್ದಾರೆ. ಹೌದು ಹೌದು. 1-2 ಪದ್ಯದಲ್ಲಿ ಮುಗಿಸುವುದಿಲ್ಲ. ನ್ಯಾಯವಾದ ದ್ರೌಪದಿ, ಚಂದ್ರಪತಿ, ದಮಯಂತಿ ಪ್ರಸಂಗಗಳಲ್ಲಿ ಯಾಕೆ ಅಂದರೆ ಬಹಳ ಸೂಕ್ಷ್ಮ ಪಾತ್ರಧಾರಿಗೆ, ಕಲಾವಿದನಿಗೆ 1-2 ದುಃಖದ ಬಗೆಯಲ್ಲಿ ದುಃಖ ಬರುವುದಿಲ್ಲ. ಓ ಸರಿ 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 ಸರಿ. ಮುಂದಾದಾಗ ಚಂದ್ರಮತಿ ವಿಲಾಪ, ರೋಹಿತಾಶ್ವ ಸತ್ತಳಿ 1-2 ಮಾತ್ರ ಗೋಳೋ ಒಂದು ದುಃಖ ಬರುವುದಿಲ್ಲ. ಮುಂದೆ ಮುಂದೆ ನೋಡಿ ಅದು ಹೆಚ್ಚು ಹೆಚ್ಚು ಹೋಗ್ತಾ ಕಲಿತಾ ಹೋಗ್ತದೆ. ಯಾಕಂದರೆ ನಮ್ಮ ಜೀವನದಲ್ಲಿ ಹಾಗೆ ಒಬ್ಬ ಮಗ ಸತ್ತೋದರಣೆ ಅಂತ ಹೇಳ್ತಾರೆ. ಮತ್ತೆ ಮಾಡಿ 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 ಅಯ್ಯೋ ಒಂದಿಷ್ಟು ಗುಣ, ಎಷ್ಟು ಸಂಪಾದನೆ ಮಾಡ್ತಿದ್ದ, ತಂದೆ ತಾಯಿ ಎಷ್ಟು ಪ್ರೀತಿ, ಹೀಗೆ ನಿಸ್ತಾಯಿ ದುಃಖ ಹೆಚ್ಚಾಗ್ತಾ ಹೋಗ್ತದೆ. ಹೌದು 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 ಹೌದು. ಸಡನ್ ಅಂತ ಹೇಳಿದಾಗ ಒಂದು ದುಃಖ ಬರೋದು. ಅಂತ ಹೇಳ್ತೀವಿ ನಾವು ಸ್ವಲ್ಪ ಅಷ್ಟೇ ಬರೋದು. ಅದು ದುಃಖ ಅಲ್ಲ, ಅದು ದುಃಖ ಅಲ್ಲ. ಹಾಗೆ ನೋಡಿ ಚಂದ್ರಮತಿ ವಿಲಾಪಂ ರಾಗ ಸ್ತ್ರೀ ಚಿತ್ರಿಸಿದವ ಮಾತ್ರ ತಾಯಿಯ ದುಃಖವನ್ನು. ಆ ಮುಂದೆ ಮುಂದೆ ಹೋಗ್ತಾ ಹೋದರೆ ನಾವು ನಮಗೆ ಅದು ಪರಿಣಾಮ ಎಷ್ಟಾಗ್ತದೆ ಅದು ಓದಬೇಕು, ಹಾಗೆ ಮಾಡಬೇಕು. ದುಃಖದ ಬಗ್ಗೆ ಅಂತ ಬಿಟ್ಟುಬಿಡುವುದಲ್ಲ, ದುಃಖ ಸುಳಿಯಿಂದ ಶುರು ಮಾಡಿ ಕೊನೆ ತನಕ ಅದೇ. ದುಃಖದಲ್ಲಿ ಬಹಳ ಪ್ರೇಕ್ಷಕರನ್ನು ಕರುಣಾರಸದಲ್ಲಿ ಎಳೀಲಿಕ್ಕೆ ಬಹಳ ಕಷ್ಟ, ಆಕರ್ಷಣೆ ಮಾಡಲಿಕ್ಕೆ. ಬೇರೆ ಯಾವ ರಸಗಳಲ್ಲಿ ನಾವು ಹೆಚ್ಚು ಕಡಿಮೆ ಮಾಡಿದರೆ ಜನರು ಸುಮ್ಮನಿರ್ತಾರೆ. ಕರುಣಾರಸದಲ್ಲಿ ಅಂದರೆ ದುಃಖದ ಪಾತ್ರದಲ್ಲಿ ಜನರು ಸುಮ್ಮನೆ ಕೂತ್ಕೊಳ್ಳಲಿಕ್ಕೆ ಆಗೋದಿಲ್ಲ. ಕೂತ್ಕೊಳಿಸಿ ಅವರನ್ನು ಆಕರ್ಷಣೆ ಮಾಡಬೇಕಿದ್ರೆ ಬಹಳಷ್ಟು ನಾವು ತನ್ಮಯರಾಗಿ ತಲ್ಲೀನತೆಯಿಂದ ಪಾತ್ರವನ್ನು ಅಭಿನಯಿಸಬೇಕಾಗ್ತದೆ. ಆ ತಲ್ಲೀನತೆ ಇಲ್ಲ ಅಂತ ಆದರೆ ಪ್ರೇಕ್ಷಕರನ್ನು ಆಕರ್ಷಿಸುವುದಕ್ಕೆ ಆಗುವುದಿಲ್ಲ. ಇಲ್ಲ, ಪುತ್ರ ಶೋಕ ಅಂದರೆ ನಿಜವಾಗಿ ಪುತ್ರ ಶೋಕವೇ ಆಗಬೇಕು. ಹಾಗೆ ಈ 4 ಕಾಲಗಳಂತ ಉಂಟಲ್ಲ, 1ನೇ ಕಾಲ, 2ನೇ ಕಾಲ, 3, 4 ಅಂತ. ಈ 4 ಕಾಲಗಳಲ್ಲಿ ಸ್ತ್ರೀವೇಷದ ಕುಣಿತದ ಕ್ರಮದಲ್ಲಿ ಏನಾದರೂ ಭಿನ್ನತೆ ಉಂಟಾ? ಕುಣಿತದಲ್ಲಾಗಲಿ ಅಥವಾ ಹಾವಭಾವದಲ್ಲಾಗಲಿ? ಕುಣಿತದ ಕಾಲಕ್ಕೆ ಸರಿಯಾಗಿ ಕುಣಿತದಲ್ಲಿ ಭಿನ್ನತೆ ಬೇರೆ ಇಲ್ಲ. ಪದ್ಯಗಳನ್ನು ಹೊಂದಿಕೊಂಡು ಇರುವುದು. ಹೌದು ಹೌದು ಹೌದು, ಸರಿ ಸರಿ ಸರಿ. ಪದ್ಯಗಳನ್ನು ಹೊಂದಿಕೊಂಡು ಆ ಪದ್ಯಗಳ ಭಾವನೆ ಏನು, ಪದ್ಯಗಳ ಲಯ ಏನು, ಪದ್ಯಗಳ ಗೌರವ ಏನು, ಅದನ್ನು ಸರಿಯಾಗಿ ನಾವು ತೋರಿಸಬೇಕು. ಆದ್ದರಿಂದ ಪದ್ಯಗಳೇ ಪ್ರಧಾನ. ಪದ್ಯಕ್ಕೆ ಸರಿಯಾಗಿ ನಾವು ಕುಣಿಬೇಕು ಹೊರತು ಈಗೇನಾಗ್ತದೆ, ನಾವು ಕೆಲವರು ನೋಡಿದರೆ ಈಗ ಪದ್ಯಕ್ಕೆ ಕುಣಿತಕ್ಕೆ ಸಂಬಂಧವೇ ಇರುವುದಿಲ್ಲ. ಹೌದು ಹೌದು ಹೌದು. ಈಗ ನಾನು ಎಷ್ಟೋ ಪಾತ್ರಗಳನ್ನು ಕುಣಿಯದೇ ಪೂರೈಸುತ್ತೇನೆ. ಹೌದು, ನೋಡಿದ್ದೇನೆ ನಾನು. ಸಾಮಾನ್ಯವಾಗಿ ಕುಣಿದ ನನಗೆ ಗೊತ್ತುಂಟು, ಎಂತಲ್ಲ ಕುಣಿಯುವುದಿಲ್ಲ. ಯಾಕಂದರೆ ಕುಣಿತ ಕುಣಿದರೆ ಗೌರವ ಕಡಿಮೆ ಆಗ್ತದೆ. ಈ ದಾಕ್ಷಾಯಿಣಿ ಪದ್ಯದ ಭಾವನೆಗಿಂತ ಹೆಚ್ಚು ಕುಣಿದರೆ ಪಾತ್ರ ಗೌರವ ಕಡಿಮೆ ಆಗ್ತದೆ. ಕರೆಕ್ಟ್. ದ್ರೌಪದಿ ಪದ್ಯದ ಭಾವನೆಗಿಂತ ಹೆಚ್ಚು ಕುಣಿದರೆ ದ್ರೌಪದಿಯ ಪಾತ್ರ ಕಡಿಮೆ. ಕರುಣಾರಸ ಈಗ ಚಂದ್ರಮತಿಗೆ ನೋಡಿ ಕುಣಿತವೇ ಇಲ್ಲ. ಯಾಕೆ? ಅದು ದುಃಖದ ಕರುಣಾರಸದ ಪರಮಾವಧಿ. ಅದು ಕರುಣಾರಸದ ಪರಮಾವಧಿಯ ಪಾತ್ರ. ಅದರಲ್ಲಿ ಕುಣಿತು ಬಿಟ್ಟರೆ ಸಂಪೂರ್ಣ ಹೋಯಿತು. ನನ್ನಿಂದ ಆಗುವುದಿಲ್ಲ. ಕೆಲವರು ಕರುಣಾರಸ ಆಗ್ತದೆ ಅಂತ ಹೇಳ್ತಾರೆ, ಕೆಲವರು ಇದ್ದಾರೆ. ನನ್ನಿಂದ ಆಗುವುದಿಲ್ಲ. ಅದು ಪಾತ್ರ ತಲ್ಲಿನದ ಬರಬೇಕಾಗಿದ್ರೆ ನಾವು ಅದನ್ನು ಸರಿ ಸರಿ. ಅದೇ ಹಿಂದಿನ ಯಕ್ಷಗಾನಕ್ಕೂ ಈಗಿನದಕ್ಕೂ ವ್ಯತ್ಯಾಸಗಳು. ಹಿಂದಿನ ಯಕ್ಷಗಾನದಲ್ಲಿ
ಪ್ರಧಾನವಾಗಿ ಹಿಮ್ಮೇಳದವರಿಗೆ ಗೌರವ ಇತ್ತು. ಅವರು ಅನುಭವಸ್ಥರಾಗಿದ್ದರು. ಅವರು ನಮಗೆ ಗುರುಗಳಾಗಿ, ಕಲಾವಿದರಾದ ನಾವೆಲ್ಲ ಅವರಿಗೆ ಶಿಷ್ಯರಾಗಿ, ಗುರುಗಳು ಹೇಳಿದಾಗ ಶಿಷ್ಯರು ನಡೆಯಬೇಕೋ ಬೇಡವೋ ಹಾಗೆ ರಂಗದಲ್ಲಿ ಕಲಾವಿದನಿಗೆ ಏನೇನೂ ಸ್ವಾತಂತ್ರ್ಯ ಇಲ್ಲ. ಹಿಮ್ಮೇಳದವರು ಅಂದರೆ ಭಾಗವತರು ಎಷ್ಟು ಪದ್ಯ ಕೊಟ್ಟರೋ ಹೇಗೆ ಹೇಳ್ತಾರೋ ಹಾಗೆ ಅಭಿನಯಿಸಬೇಕಾದ್ದು, ನಡೆಸಬೇಕಾದ್ದು ಅವನ ಕರ್ತವ್ಯ. ಅವನಿಗೆ ಈ ಪದ್ಯ ಕೊಡು, ಆ ಪದ್ಯ ಬಿಡು ಅಂತ ಹೇಳಲಿಕ್ಕೆ ಅವನಿಗೆ ಅಧಿಕಾರ ಇಲ್ಲ. ಹಿಂದಿನವರು ಅದನ್ನು ಒಪ್ಪಿಕೊಳ್ಳುತ್ತಿಲ್ಲ. ನಾನು ಭಾಗವತ ನೀನು ಹೇಳ್ಕೊಡು ಬೇಡ ನನಗೆ ಅಂತ ಹೇಳಿ ಅವ್ರು ಹೇಳ್ತಿದ್ರು, ನಮ್ಮ ಅಗರಿ ಬಲಿಪರಂತವರು. ಯಾಕಂದರೆ ಅವರಿಗೆ ಆ ಕೆಪಾಸಿಟಿ ಇತ್ತು, ಆ ಗೌರವ ಇತ್ತು. ಇಂದಿನ ಯುದ್ಧದಲ್ಲಿ ಕೆಲವು ವಿದ್ವಾಂಸ ಭಾಗವತರು ಇದ್ದಾರೆ, ಇಲ್ಲ ಅಂತ ಹೇಳೋದಿಲ್ಲ. ನಮ್ಮಲ್ಲಿ ಪುರುಷೋತ್ತಮ ಪುಂಜರು, ಮಂಡಕ್ಯರು, ಮನೆಯರು ಎಲ್ಲ ತುಂಬ ಮಂದಿ ಇದೆ, ಬಲಿಪರ ರೈತ ಅಂತಾರೆ. ಅದು ಏನು ಅಂತ ಹೇಳಿದರೆ ಅವರಲ್ಲಿ ಕೇಳಿದರೆ ಅವರು ಹೇಳ್ತಾರೆ. ಇಂದಿನ ಕಲಾವಿದರಿಗೆ ಹೇಳಿದರೆ ಯಾರೂ ಕೇಳುವುದಿಲ್ಲ. ಹೌದು, ಕಲಾವಿದರು ಯಾರೂ ಕೇಳುವುದಿಲ್ಲ. ಅವರು ನಾವೇನಾದ್ರು ಹೇಳ್ತಾರೆ ಬೈತಾರೆ ಆದರೆ ನಾವು ಅವರಿಗೆ ಬೇಕಾದಾಗ ಹಿಡಿಬಿಡ್ತೀವಿ ಅಂತ. ಅವರಿಗೆ ಬೇಕಾದಾಗ ಹಿಮ್ಮೇಳ ಭಾಗವತಿಗೆ ಮಾಡೋದು, ಹಿಮ್ಮೇಳ ನಡೆಸುವುದಲ್ಲ. ಆದರೆ ಅನಿವಾರ್ಯವಾಗಿ ಗೊತ್ತಿದ್ದರೂ ಸುಮ್ಮನೆ ಕೂತ್ಕೊಳ್ತಾರೆ. ನಾವು ಬೈಗಳು ತಿನ್ನುವುದಿಲ್ಲ, ನಾವು ನಮ್ಮ ಕೆಲಸ ಮಾಡ್ತೇವೆ ಅಂತ. ನಮ್ಮ ಡ್ಯೂಟಿ ಮಾಡುವುದಲ್ಲ ಹಿಮ್ಮೇಳದವರು. ಅದೇ ಈಗ ಹೇಗಾಗಿದೆ ಅಂತಂದರೆ ಅವರಿಗೆ ಪದ್ಯ ಹೇಳಲಿಕ್ಕೆ ಗೊತ್ತಿಲ್ಲ ಅಂತ ಬೇಕಿದ್ರೆ ಹೇಳ್ತಾರೆ. ಎಷ್ಟೋ ನಮಗೆ ಆಗಿದೆ. ಹಿಮ್ಮೇಳದ ಹೋಗಿ ಜಗಳ ಮಾಡಿ ಎಷ್ಟೋ ಮಂದಿ ಈಗಲೂ ಇದ್ದಾರೆ, ಹಿಂದೆ ನಡೀತಿದ್ದರು, ಗೊತ್ತಾಯ್ತಲ್ಲ. ನಾನು ಬಾಲ್ಯದಲ್ಲಿ ಅಂಥದ್ದು ನಮ್ಮ ಕಾಲದಲ್ಲಿ ನರಸಿಂಹರ ಕಾಲದವರೆಗೆ ಹಿಮ್ಮೇಳದಲ್ಲಿ ಇರಲಿಲ್ಲ. ಅಗರಿ ಭಾಗವತರಾಗಿರೋದು ಸ್ವಾತಂತ್ರ್ಯ ಕಳ್ಕೊಳ್ಳಿಲ್ಲ. ದೊಡ್ಡ ಬಲಿಪರು ಎಂದೆಂದು ಬಿಟ್ಟು ಬಿಡಲಿಲ್ಲ ಯಾರಿಗೂ ಸಹ. ಅವರವರ ಸ್ಥಾನದ ಭಾಗವತಿಗೆ ಹಿಮ್ಮೇಳದ ಗೌರವ ಕಾಪಾಡಿಕೊಂಡಿದ್ದರು, ಗೊತ್ತಾಯ್ತಲ್ಲ. ನೀನು ಹೇಳಿದಾಗ ನಾನು ಕೇಳುವುದಿಲ್ಲ ಅಂತ ಹೇಳಿ ಅಂದರೆ ಕಾನೂನು ಪ್ರಕಾರ ರಿಯಾಯಿತಿ ಕೇಳಿದರೆ ಅವರು ಹೇಳ್ತಾರೆ ಬೇಕಾದರೆ ಆ ಪದ್ಯ ಹೇಗೆ ಹೇಳಬೇಕಾ ನಿನಗೆ ಅಂತ ಕೇಳಿದ ಮಾತ್ರ ಕೇಳಿದುಂಟು. ಹೌದು, ಕಲಾವಿದರ ಹತ್ರ ಕೇಳಿ ತಗೊಂಡು ಉಂಟು. ಅದು ರಿಯಾಯಿತಿ, ವಿಷಯ ಬೇರೆ. ಅದು ವಿಶೇಷವಾದ ಒಂದು ರಿಯಾಯಿತಿ ಕೊಡುದು, ರಿಯಾಯಿತಿ ಅದು ಇಲ್ಲದ್ರೆ ಕೇಳಲಿಕ್ಕಿಲ್ಲ. ಆದ್ದರಿಂದ ಹಿಮ್ಮೇಳವನ್ನು ಮಿಕ್ಕಿ ಮುಮ್ಮೇಳ ಎಂದಿಗೂ ಇರಬಾರದು. ಹಿಂದೆ ಏನಾಗಿದೆ, ಹಿಮ್ಮೇಳ ಹಿಂದೆ ಬಿದ್ದಿದೆ, ಮುಮ್ಮೇಳ ಮುಂದೆ ಬಂದಿದೆ. ಅದರ ಸಂಬಂಧ ಕಡಿದು ಹೋಗಿದೆ. ಸಂಬಂಧ ಸ್ವಾತಂತ್ರ್ಯವನ್ನು ಕಡಿದು ಹೋಗಿದೆ, ಬಿಟ್ಟುಕೊಟ್ಟಿದ್ದಾರೆ. ಅಂದರೆ ಹಿಮ್ಮೇಳದವರು ಮುಮ್ಮೇಳಕ್ಕೆ ಬಿಟ್ಟುಕೊಟ್ಟಿದ್ದಾರೆ. ಅದು ಯಾಕೆಂದರೆ ಹಿಮ್ಮೇಳದವರಿಗೂ ಅಷ್ಟು ಗೊತ್ತು ಬೇಕಲ್ಲ. ಒಂದು ಗೊತ್ತಿದ್ದರೂ ಏನಾದರೂ ಹೇಳಿದರೆ ಅವರು ಕೇಳುವುದಿಲ್ಲ, ಆದರೆ ನಾನು ಹೇಳುವುದಿಲ್ಲ, ನಾವು ಬಾಯಿ ಮುಚ್ಚಿರ್ತೇವೆ ಅಂತ ಸಹಿಸಿಕೊಂಡು ತಾಳ್ಮೆಯಿಂದ ಬಿಟ್ಟುಕೊಟ್ಟವರು ಇದ್ದಾರೆ. ಎಷ್ಟೋ ಜನ ಹೇಳಿದೆ, ನೀವು ಏನು ಮಾಡೋದು, ನಾವು ನಮಗೆ ಪದ್ಯ ಹೇಳುವಷ್ಟೇ ಕೆಲಸ, ಅಷ್ಟೇ ಆಗುವುದಿಲ್ಲ. ಪದ್ಯ ಹೇಳುವಷ್ಟೇ ಕೆಲಸ ಭಾಗವತನಿಗಲ್ಲ, ಇಡೀ ರಂಗವನ್ನು ಆಳುವ ಕಲಾವಿದರನ್ನೆಲ್ಲ ನಡೆಸುವಂತಹ ಸಾಮರ್ಥ್ಯ, ಅರ್ಹತೆ, ಅಧಿಕಾರ ಹಿಮ್ಮೇಳದವರು ಇದೆ. ಆಮೇಲೆ ನಿಮಗೆ ಅತ್ಯಂತ ದೊಡ್ಡ ಹೆಸರು ತಂದುಕೊಟ್ಟ ಪಾತ್ರ ಯಾವುದು? ನನ್ನದೇ ಚಂದ್ರಮತಿ, ದಮಯಂತಿ, ಮತ್ತು ಪ್ರಾಭರಣ, ದ್ರೌಪದಿ, ದ್ರೌಪದಿ ಪಾತ್ರ ಪ್ರಧಾನ ಪಾತ್ರಗಳಲ್ಲಿ, ಮತ್ತು ದಾಕ್ಷಾಯಿಣಿ, ಮತ್ತು ನಾವಾದ ಪಾತ್ರ ಎಲ್ಲವೂ ನನಗೆ ಹೌದೌದು ಹೆಸರು ತಂದು ಕೊಟ್ಟಿದೆ. ಅದೇ ಅಂದರೆ ನೀವು ಮಾಡಿದ ಮೇಲೆ ಅದನ್ನು ಬೇರೆಯವರಿಗೆ ಮಾಡಲಿಕ್ಕೆ ಆಗದೇ ಇರುವ ಹಾಗೆ ಆಗಿದೆ. ಅದು ರಾಮಾಯಣದಲ್ಲಿ ಕೈಕೇಯಿ ಮತ್ತು ಸೀತಾ ಪರಿತ್ಯಾಗದ ಸೀತೆ, ಚೂಡಾಮಣಿಯ ಸೀತೆ, ಇದೆಲ್ಲ ವ್ಯತ್ಯಾಸ ಇದ್ದವುಂಟದ್ದು ಅದೆಲ್ಲ ನನಗೆ ಹೆಸರು. ಇಷ್ಟು ಹೊತ್ತು ನನ್ನ ಹಲವಾರು ಪ್ರಶ್ನೆಗಳಿಗೆ ಬಹಳ ಸಮಂಜಸವಾಗಿ ನೇರವಾಗಿ ಉತ್ತರ ಕೊಟ್ಟ ನಿಮಗೆ ಅನಂತ ಧನ್ಯವಾದಗಳು ಸರ್. ಸಂತೋಷ. ಹಾಗೆ ಇದು ನಮ್ಮ ಸ್ವಂತ ಕೆಲಸ, ಅವರು ಮಾಡುವುದಿಲ್ಲ. ಇದು ಮಾಡಿದ್ರೆ ಅವನಿಗೆ ಸ್ಪೆಷಲ್ ದುಡ್ಡು ಕೊಡಬೇಕು. ನಾವು ಡೈಲಿ ಮಾಡೋದೇ ಮಾಡಬೇಕು. ಇದನ್ನು ಎಷ್ಟು ಮಾಡ್ಬೋದು, ದಿನ 6 ತಿಂಗಳು. ಅದಕ್ಕಾಗಿ ಅವರು ಉಪಾಯ ಮಾಡಿ ಅದಾಗೋ ಕೆಲಸ ರೆಡಿ ಮಾಡ್ತೀವಿ. ನಿಜವಾಗಿ ರೆಡಿ ಮಾಡಿ ಇದ್ದದಲ್ಲ, ಸೀರೆಯನ್ನೇ ಹಾಕೋದು. 2 ಸೀರೆ 3 ಅಂತ ಹೇಳಿ ಅದು ಮೊಣಕಾಲಿನ ಮೇಲೆ ಇರಬೇಕು ಹೊರತು ಇದು ಲಂಗದಾಗ ಉದ್ದಲ್ಲ. ಇದರಲ್ಲಿ ಸೀರೆ ಕಾಣುವುದಿಲ್ಲ ನೋಡಿ ಹೆಂಗಸರದ್ದು, ಗೊತ್ತಾಯ್ತಾ? ಈಗ ತುಂಬ ಇದೆ ಉಂಟು, ಸರ ಉಂಟು, ಅವಸರ ಯಾವುದಿಲ್ಲ. ನಾವು ನಿಮಗೆ ಸ್ಯಾಂಪಲ್ ತೋರಿಸಿದಷ್ಟೇ, ಗೊತ್ತಾಯ್ತಾ? ಈಗ ಒಂದು ಬಂತ ನೆನೆ ಮಾಡಬೇಕು. ಹೀಗೆ ನೆನೆ ಮಾಡಬೇಕು. ಈಗ ಒಂದ ಇಪ್ಪಾಯ್ತಲ್ಲ, ಇನ್ನೊಂದು ಕೆಂಪು ಇದ್ದು ಕೊಡಿ. ಈಗ ಮತ್ತಾ
ಚಂಪಲ ಹೊಡೆದು ಅದು ಕೂಡ ಹಾಕ್ಲಿಕ್ಕೆ ಕಟ್ಲೆ ಇದೆ. ಇಡುವ ಬೇಡ ಬೇಡ ಸರ್ ಬ್ಯಾಂಕಲ್ಲಿ ಅವ್ರಿಗೆ ತೋರಿಸ್ಲಿಕ್ಕೆ ಆಗ್ತದೆ 2 4 3 ಅಷ್ಟಕ್ಕೆ ಈಗ ನೋಡಿ 2 ಆಯ್ತಾ? ಎಲ್ಲ ಗುಣ ಮಾಡ್ಬೇಕಂತ ಈಗ ನೋಡಿ ಈಗ ಇನ್ನೊಂದು ಹಾಕೋದು 3 ಅಥವಾ 3 2 ಪುಕ್ಷತ ಪುರಾಣ 2 ಆಗ್ತಿದ್ದದು 3 4 ಹಾಕ್ಬೋದು. ಇಕೊಳ್ಳಿ ಈಗ ಇನ್ನೇನು ಮಾಡಿ ಇದರ ಮೇಲೆ ಮತ್ತೊಂದು ಹಾಕ್ತೀವಿ. ಇಲ್ಲಿ ಬನ್ನಿ ಅಲ್ಲಿ ಅಲ್ಲ ಈಚೆ ಬನ್ನಿ. ಇಕೊಳ್ಳಿ ಇದನ್ನು ಹಾಗೆ ಮಾಡಿ ಹಾಕ್ಬೋದು. ಇಕೊಳ್ಳಿ ಹೀಗೆ ಇಕೊಳ್ಳಿ ಈಗ ಇದು ನೋಡಿ 1 ನೆರಿ ಬಂತಾ, 2 ನೆರಿ, ಇದು ಬಾರ್ಡರ್ ಮತ್ತೊಂದು ಬಂತಾ, ಮೇಲೆ ಹಾಕೋದು 3 ಅದನ್ನ ಆಯ್ತಾ? ಈಗ ಬಂತಾ ನೆರಿ ನೋಡಿ ಚೆಂದ ಬಂತದೆ. ಇದನ್ನು ಬಿಡಿಸಲು ಮತ್ತೆ ಚೆಂದ ಕಾಣ್ತದೆ. ಹೌದು 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 ಬಿಡಿಸಬೇಡ ಅದನ್ನು ತೋರಿಸಿದ್ರೆ ಸಾಕಲ್ಲ. ಹೌದು ಹೌದು ಸರಿ ಆಯ್ತಾ? ಆಯ್ತಾ ಈಗ ಈಗ ನೋಡಿ ಈಗ ಒಂದು ಸೀರೆ ಉಟ್ಟುಕೊಳ್ತೇನೆ. ಹೌದು ಸರಿಗಾಗ್ಲಿ ಅದರ ಮೇಲಿಂದ ಇದನ್ನು ಹಿಡ್ಕೊ ಬಿಚ್ಚು ಮಗ ಕೆಲಸ ಬೇಕಾಗ್ತದೆ. ಹೌದು ಹೌದು ಇದು ಸಾಮಾನ್ಯ ಈಗ ಮೇಳದಲ್ಲಿ ಮಾಡುದಿದ್ರೆ 1-1.5 ಗಂಟೆ ಬೇಕು ಖಾಲಿ ನೆರಿ ಹಾಕುದನ್ನು. ಹೌದು ಹೌದು ಚಂದ ಮಾಡಬೇಕು. ಹೀಗೆ ಹೀಗೆ ಮಾಡಿ 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 ಗಂಟೆ ಆಡಲೇಬೇಕು. ಅದು ಕೆಲಸವನ್ನು ಮಾಡೋದಿಲ್ಲ, ಗೊತ್ತಿಲ್ಲ ಅವನಿಗೆ. ಗೊತ್ತಾಯ್ತಾ? ಮೇಲೆ ಮೇಲೆ ಗಟ್ಟಿ ಕಟ್ಟುದು ಬೇಡ. ಈಗ ಅಂದ್ರೆ ಇಷ್ಟು ಎತ್ತರಕ್ಕೆ ಬರಬೇಕು, ಅಲ್ಲಿ ಸೀರೆ ಕಾಣಬೇಕು. ಹಾಗಾದ್ರೆ 2 ಸೀರೆ 3 ಸೀರೆ ಹಾಕ್ಬೇಕು. ಈಗ ನೋಡಿ ಸೀರೆ ಕಾಣ್ತಾ ನನ್ನ ಊಟ ನೆರಿ. ಹೌದು 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 ಆಮೇಲೆ ಇದೆಲ್ಲ ಕಾಣ್ತಾ ನೆರಿ 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 ಕಾಣ್ತಾ. ಇದರ ಮೇಲೆ ಏನು ಆವರಣ ಡಾಬು ಹೌದು ಎಲ್ಲ ಹಾಕುದು. ಹೌದು ಆಯ್ತಾ? ಇದೀಗ ಒಂದು ದೇವಿಯ ಸೀರೆ ನೆರಿಗೆ ಇದನ್ನು ಚೆಂದ ಮಾಡಿ ಹಾಕ್ಲಿಕ್ಕೆ ಉಂಟು. ಇದು ಚಂದ. ಹೌದೌದು ಇದು ಸುಮ್ಮನೆ ಸ್ಯಾಂಪಲ್ಗೆ ನೀವು. ಹೌದೌದು ತುಂಬ ಹೊತ್ತು ಬೇಕಾದ್ರೆ ಚಂದ ಕಾಣ್ತದೆ. ಬೇರೆ ಬೇರೆ ಬಣ್ಣ ಸೀರೆ 3-4 ಬಣ್ಣ ಹಾಕುವಾಗ 4 ಪುರುಷೋತ್ತಮ 2 ಆಗ್ತಿದ್ದದು. ಹಿಂದಿನ ಅದೇ ಕಡಂದೆಲು ಪುರುಷೋತ್ತಮ ಕೆಳಗಿನ ಸೀರೆ ಕಾಣಬೇಕು ಅಂತ. ಈಗ ನಾನು ಗಿಡ್ಡ ಸ್ವಲ್ಪ ಉದ್ದ ನೋಡಿದ್ರೆ 2-3 ಸೀರೆ ಹೊರಪ ಅಡ್ಡಿಲ್ಲ. ನಾನು ಗಿಡ್ಡ ಅದನ್ನು ಇಷ್ಟು ಕಟ್ಟಿಬಿಟ್ರೆ ಅದು ಏನಿಲ್ಲ, ರೂಪ ಕೆಟ್ಟ ಹೋಗ್ತದೆ. ಗೊತ್ತಾಯ್ತಾ? ಅಂದ್ರೆ ಆ ಕೆಳಗೆ ನೆರಿಯ ಕೆಲಸವನ್ನು ನಾವೇ ಮಾಡಬೇಕು. ದಯ ಮಾಡುವರೆ ನಾವು ನೀತಿ ಕಟ್ಟಿಕೊಂಡು 1 ಗಂಟೆ ಅದನ್ನು ಯಾರು ಮಾಡಿರ್ತಾರೆ? ಕೆಲಸ ಬಂದಿಗೆ ಇಡ್ತಾನೆ ಅಷ್ಟೇ. ಅವನಿಗೆ ಗೊತ್ತೂ ಇಲ್ಲ ಅದನ್ನು ಸರಿ ಮಾಡಿ ಚಂದ ಮಾಡಿ ಹಾಕಲಿಕ್ಕೆ. ಅದು ನಾವೇ ಕಲಾವಿದರೆ ಅದನ್ನು ಮಾಡಿಕೊಡ್ತೀವಿ. ಆ ಕಷ್ಟ ಅದೆಲ್ಲಿ 6 ದಿನಗಳಲ್ಲಿ 1-2 ದಯ ಮಾತು ಬರುವಂಥದ್ದು ನಾವು ಮಾಡಿಕೊಡ್ತಿದ್ದೆವು. ಹೌದು ಹೌದು ಅದರ ಫೋಟೋ ನಮ್ಮ ಗುರುಗಳ ಸುಬ್ಬಣ್ಣ ಭಟ್ರದ್ದು ಉಂಟು. ನೆರಿಗೆ ಹಾಕಿ ಮಾಡಿದ್ದು ಇಲ್ಲಿಲ್ಲ, ಆ ಕುರಿದ ಮನೆಯಲ್ಲೆಲ್ಲ ಇತ್ತದು. ನೆರಿಗೆ ಹಾಕಿ ಅವರೇ ಮಾಡಿದಂಥ ಅವ್ರಿಗೆ ಭಾರಿ ಶ್ರದ್ಧೆ ಇದರಲ್ಲಿ ಅಲ್ಲಿ ಮಾಡ್ತಿದ್ರು. ಇದು ಅದೇ ಸ್ತ್ರೀ ಪಾತ್ರಗಳಲ್ಲಿ 3 ವಿಧವಾದ ವರ್ಗೀಕರಣ ಉಂಟು, ಉತ್ತಮ, ಮಧ್ಯಮ ಮತ್ತೆ ಸಾಮಾನ್ಯ. ಅದು ಯಾವ ರೀತಿಯಿಂದ ವರ್ಗೀಕರಣ ಮಾಡಲ್ಪಟ್ಟದ್ದು? ಅದು ಆ ಪಾತ್ರಗಳೇ ನಮಗೆ ಹೇಳ್ತವೆ. ಪಾತ್ರಗಳನ್ನು ಸೃಷ್ಟಿ ಮಾಡಿದ, ಪಾತ್ರಗಳ ಕುರಿತು ಚಿತ್ರಣ ಬರೆದ ಮಹಾಕಾವ್ಯಗಳು ಆ ಪಾತ್ರದ ಗೌರವವನ್ನು ನಮಗೆ ಸ್ಪಷ್ಟವಾಗಿ ತಿಳಿಸ್ತವೆ. ಉತ್ತಮ ಅಂದರೆ ನೋಡಿ ಚಂದ್ರಮತಿ, ಇದಕ್ಕೆ ಹರಿಶ್ಚಂದ್ರ ಕಾವ್ಯ ರಾಘವಾಂಗ ಬರೆದ ಮಹಾಕಾವ್ಯವೇ ಆಧಾರ. ನಳ ದಮಯಂತಿ, ಅದರಲ್ಲಿ ದಮಯಂತಿ ಪಾತ್ರ ಮಹಾಭಾರತದಲ್ಲಿಯೂ ಉಂಟು. ಪ್ರಸಂಗ ಬಿಡಿ, ಪ್ರಸಂಗ ಮತ್ತೆ ಬಂದ ಅದರಲ್ಲಿ ಹುಟ್ಟಿ ಬಂದದ್ದು. ಮೂಲದಲ್ಲಿ ಅದರ ಪಾತ್ರದ ಗೌರವ ಏನು ಅಂತ ವಿಸ್ತಾರವಾಗಿರುವುದು ಈಗ ಮಹಾಭಾರತದಲ್ಲಿ ಇರುವುದು. ನಳ ದಮಯಂತಿ ಕಥೆ ಇದೆಲ್ಲ ಹರಿಶ್ಚಂದ್ರ ಎಲ್ಲ ಮಹಾಭಾರತದಲ್ಲಿ ಉಂಟು. ಹೌದು ಗೊತ್ತಾಯ್ತಾ? ಆಮೇಲೆ ಇವರೆಲ್ಲ ಮಹಾಪತಿವ್ರತೆಯರ ಸಾಲಿಗೆ ಸೇರಿದಂತಹ ಸ್ತ್ರೀಯರು, ಮಹಾಸಾಧ್ವಿಯರು, ಆದರ್ಶ ನಾರಿಯರು.
ಅವರ ನಡತೆಯಲ್ಲಿ ಯಾವ ಕುಂದು ಕೊರತೆಗಳನ್ನು ಹುಡುಕಲಿಕ್ಕೆ ಸಾಧ್ಯ ಇಲ್ಲ. ಹೌದು. ಅವರು ಪತಿಯೇ ನಿಜವಾಗಿ ಪರದೈವ ಎಂಬ ಭಾವನೆಯಿಂದ ನಡೆದುಕೊಂಡು ಬಂದವರು. ಅವರ ಸರ್ವಸ್ವ ಅಂದರೆ ಪತಿ ಸೇವೆ. ಈ ರೀತಿಯಾಗಿ ನಡೆದುಕೊಂಡು ಬಂದಂತಹ ಪತಿವ್ರತೆಗಳು. ಮೊದಲು ಹೇಳಿದಾಗ ದಮಯಂತಿ ಚಂದ್ರಮತಿ ಆಯಿತು, ಸೀತಾ ಅರ್ಥ ಆಯ್ತಾ? ಸೀತಾದೇವಿ ಇಡೀ ರಾಮಾಯಣದಲ್ಲಿ ಒಂದು ಪಾತ್ರ, ಗೊತ್ತಾಯ್ತಾ? ಮಾಸ್ತಿಯವರೇ ಏನು ಹೇಳಿದರು ಅಂದರೆ, ರಾಮಾಯಣ ಎಂಬ ಹೆಸರನ್ನು ತೆಗೆದರೆ ಸೀತಾಯಣ ಎಂಬುದು ಹೆಸರು ಆ ರಾಮಾಯಣಕ್ಕೆ ಯೋಗ್ಯವಾದ ಅಂತ ಪಾತ್ರ ಸೀತೆಯ ಪಾತ್ರ ಚಿತ್ರಣ ಬಹಳ ಕಷ್ಟ. ಹೌದು. ಮತ್ತೆ ಇಡೀ ರಾಮಾಯಣದಲ್ಲಿ ಆದಿಯಿಂದ ಅಂತ್ಯ ತನಕ ಇರುವಂತಹ ಪಾತ್ರ. ಹೀಗೆ ಕಥಾನಾಯಿಕೆಯರಾಗಿ ಎಲ್ಲ ಪಾತ್ರಗಳು ಇರುವುದಿಲ್ಲ, ಅಲ್ಲಿ ಬಂದು ಹೋಗ್ತಾರೆ. ಅದು ಪಾತ್ರಗಳ ಪ್ರಧಾನ ಪಾತ್ರ ಅಂತ ಆಗುವುದಿಲ್ಲ. ದಮಯಂತಿ ಇಡೀ ಕಥೆಯಲ್ಲಿದ್ದಾಳೆ, ಚಂದ್ರಮತಿ ಇಡೀ ಕಥೆಯಲ್ಲಿ ಪ್ರಸಂಗದಲ್ಲಿದ್ದಾಳೆ, ಕಾವ್ಯದಲ್ಲಿದ್ದಾಳೆ, ಸೀತಾ ಇಡೀ ರಾಮಾಯಣದಲ್ಲಿದ್ದಾಳೆ. ಆದ್ದರಿಂದ ಇದು ಪ್ರಧಾನವಾದಂತಹ ಉತ್ತಮೋತ್ತಮ ಸ್ತ್ರೀ ಪಾತ್ರಗಳಾಗಿ ನಡೆದಿಲ್ಲ. ಮತ್ತೆ ದ್ರೌಪದಿ ಅದೊಂದು ಪ್ರತ್ಯೇಕವಾದ ಪಾತ್ರ. ಮಹಾಭಾರತದಲ್ಲಿ ವ್ಯಾಸ ಚಿತ್ರಣ, ಆಮೇಲೆ ಕನ್ನಡದಲ್ಲಿ ಕುಮಾರವ್ಯಾಸ ಚಿತ್ರಣ ಮಾಡಿದ್ದಾನೆ. ಹೌದು. ನಮ್ಮ ಪ್ರಸಂಗಗಳೆಲ್ಲ ಇರುವುದು ಕುಮಾರವ್ಯಾಸ ಪ್ರಕಾರ. ಹೌದು. ವ್ಯಾಸ ಪ್ರಕಾರ ಇಲ್ಲ. ಆದರೆ ವ್ಯಾಸನಿಂದಲೂ ಕುಮಾರವ್ಯಾಸ ಇಂಥ ಪಾತ್ರಗಳನ್ನು ಬಹಳಷ್ಟು ವಿಸ್ತಾರ ಮಾಡಿದ್ದಾನೆ. ನಮಗೆ ಆಡುವವರಿಗೆ, ಆಟದವರಿಗೂ, ಹರಿಕತೆಯವರಿಗೂ, ಮತ್ತೊಬ್ಬರಿಗೆ ಇನ್ನೊಬ್ಬರಿಗೆ ಬೇಕಾದಂತಹ ಅವಕಾಶವನ್ನು ಆ ಪಾತ್ರಗಳಲ್ಲಿ ಕೊಟ್ಟಿದ್ದಾನೆ. ದ್ರೌಪದಿಯ ಒಂದು ಪಾತ್ರ ಇಡೀ ಮಹಾಭಾರತದಲ್ಲಿ ಒಂದು ಪಾತ್ರ. ದ್ರೌಪದಿಯ ಪಾತ್ರ ಸ್ವರೂಪ ಏನು ಅಂದರೆ, ದ್ರೌಪದಿ ಪಾತ್ರವನ್ನು ಮಾಡಿ ಶಾಭಾಸ್ ಪಡೆದಂತಹ ಒಬ್ಬ ಕಲಾವಿದ ಮತ್ತು ಯಾವ ಪಾತ್ರವನ್ನು ಮಾಡೋದಕ್ಕೂ ಹೆದರುವುದು ಬೇಡ, ಮಾಡಬಹುದು. ಆದರೆ ವಿದ್ವಾಂಸರಿಂದ, ವಿಮರ್ಶಕರಿಂದ ದ್ರೌಪದಿಯ ಪಾತ್ರ ಹೌದು ಎಂಬ ಹಾಗೆ ನಾವು ಹೇಳಿಸಿಕೊಳ್ಳಬೇಕು. ಅದು ಯಾಕೆ ಅಷ್ಟೊಂದು ಅದರಲ್ಲಿ ಅಂದರೆ ಅದರಲ್ಲಿ ಇಲ್ಲದಂತಹ ರಸಗಳಿಲ್ಲ. ರಸಗಳಿಂದ ಕೂಡಿದಂತಹ ಪಾತ್ರ ಅಂದರೆ ದ್ರೌಪದಿಯ ಪಾತ್ರ. ಗೊತ್ತಾಯ್ತಾ? ನೋಡಿ, ರಾಜಕೀಯ ಗೊತ್ತುಂಟು ಅವಳಿಗೆ. ಭೀಮನಿಗೆ ಧರ್ಮರಾಜರಿಗೆ ನೀತಿ ಧರ್ಮವನ್ನು ಉಪದೇಶ ಮಾಡ್ತಾಳೆ ಅವಳು ಕಾಡಿನಲ್ಲಿ. ಹೌದು. ಯುದ್ಧ ಮಾಡಲೇಬೇಕಾದ ಗೌರವಂತರ ಎಂಬುದು ನೀತಿಯನ್ನು ಹೇಳ್ತಾಳೆ. ಭೀಮನಿಗೆ ಹೇಳ್ತಾಳೆ, ಧರ್ಮರಾಜನಿಗೆ ಹೇಳ್ತಾಳೆ. ಹೌದು. ಈ ಕ್ಷತ್ರಿಯ ಧರ್ಮ ಏನು, ಕ್ಷತ್ರಿಯ ನೀತಿ ಏನು, ಇದನ್ನು ಅವಳು ಚೆನ್ನಾಗಿ ಬಲ್ಲಳು. ಗಂಡನಿಗೆ ಉಪದೇಶ ಮಾಡುವಂತಹ ಯೋಗ್ಯತೆ ಉಳ್ಳವಳು. ಹೌದು. ಅದಾಗಿ ನಿಮಗೆ ಹಾಗೆ ಅಂತ ಕರುಣಾರಸದಲ್ಲಿ ಕಣ್ಣೀರಿಳಿಸಿ ಭೀಮನ ಹೃದಯವನ್ನು ಕೂಡ ಕರಗಿಸುವಂತಹ ಒಂದು ಕರುಣಾ ರಸವನ್ನು ಪ್ರಕಟಿಸಬಲ್ಲವಳು. ಅಷ್ಟು ಚೈತನ್ಯ ಇತ್ತವಳ ಹತ್ರ. ಕರುಣಾರಸದಲ್ಲಿ ಅಷ್ಟು ಅಂದ್ರೆ ಕಲ್ಲು ಹೃದಯದ ಭೀಮನ ಹತ್ರನೂ ಕೂಡ ಕೆಲಸ ಆಗ್ತಿತ್ತು. ಕಲ್ಲನ್ನು ಕರಗಿಸಿ ಆಳುವಳು. ಅದಕ್ಕೆ ದೃಷ್ಟಾಂತ ನಿಮ್ಮ ಕೀಚಕವಧೆಯ ಸೈರಂಧ್ರಿ, ವಸ್ತ್ರಾಭರಣದಲ್ಲಿ ದ್ರೌಪದಿ ಇತ್ಯಾದಿ ಪಾತ್ರಗಳು. ಇದನ್ನೆಲ್ಲ ನೋಡಿದರೆ ಅಲ್ಲಿ ನೋಡಿ, ಅದೇ ಈಗ ದ್ರೌಪದಿ ವಸ್ತ್ರಾಭರಣದಲ್ಲಿ ಕಣ್ಣೀರಿಳಿಸ್ತಾಳೆ. ಇಡೀ ಸಭಿಕರನ್ನು, ಪ್ರೇಕ್ಷಕರನ್ನು ಎಲ್ಲರನ್ನು ದುಃಖಸಾಗರದಲ್ಲಿ ಮುಳುಗಿಸ್ತಾಳೆ. ಕೊನೆಗೆ ನೋಡಿ ಕೌರವನಿಗೆ ಶಾಪ ಕೊಡ್ತಾಳೆ. ಶಾಪ ಕೊಡುವಂಥ ಯೋಗ್ಯತೆ, ಅರ್ಹತೆ ಎಲ್ಲ ಸ್ತ್ರೀಯರಿಗಿಲ್ಲ. ಅದು ಮುನಿಗಳಷ್ಟು ಒಂದು ಸಾಮರ್ಥ್ಯ ಬೇಕು, ಇರಬೇಕು ಅವಳಲ್ಲಿ. ಸುಮ್ಮನೆ ಶಾಪ ಕೊಟ್ಟರೆ ಹಾಳಾಗಿ ಹೋಗೋದ್ರೆ ಹಾಳಾಗಿ ಹೋಗ್ತಾರ. ಅವಳು ಕೊಟ್ಟರೆ ನೋಡಿ, ಕೌರವನಿಗೆ ಶಾಪವೇ ಆಯಿತು, ನೀನು ತೊಡೆ ಮುರಿದು ಸಾಯಿ. ಹಾಗೆ ಸತ್ತಮ್ಮ. ಶಾಪ ಅಂದರೆ ಹಾಗಿರಬೇಕು. ಹಾಗಿರ ಅವಳಲ್ಲಿ ಎಷ್ಟು ಒಂದು ರೀತಿಯ ಅಂತಸತ್ವ ಅಥವಾ ನೀವು ಭಾವ ಹೇಳ್ಬೋದೇನಾ? ಹೌದು, ಕರೆಕ್ಟ್ ಇರಬೇಕಲ್ಲ ಅದು. ನೋಡಿ, ಈಗ ದಮಯಂತಿ, ಸೀತಾ ಇತ್ಯಾದಿ ಪಾತ್ರಗಳು ಯಾರಿಗೂ ಶಾಪ ಕೊಟ್ಟಂಥದ್ದಿಲ್ಲ. ಶಾಪ ಕೊಡುವುದಕ್ಕೆ ಅರ್ಹತೆ ಹೊರತ ಇಲ್ಲ. ಇನ್ನೊಂದು ಅರ್ಥ, ಅದು ಸಾಧ್ವಿಯರ ಪಾತ್ರ ಬೇರೆ. ಇದಾಗಲ್ಲ ನೋಡಿ, ಆಯ್ತಾ? ಅವಳೆಲ್ಲದಕ್ಕೂ ಯುದ್ಧ ಮಾಡುವುದಕ್ಕೂ ತಯಾರಿದ್ದಾಳೆ. ಹೌದು, ಅವಳೇ ಯುದ್ಧ ಮಾಡುವುದಕ್ಕೂ ತಯಾರಿದ್ದಾಳೆ. ದ್ರೌಪದಿ ಪ್ರತಾಪವನ್ನು ಉಂಟು, ಅದು ಭಾರತದಿಂದ ಹೊರಗಿನ ಕಥೆ. ಯುದ್ಧ ಮಾಡ್ತಾಳೆ, ಆಯ್ತಲ್ಲ? ಇವರೆಲ್ಲ ಯುದ್ಧ ಮಾಡುವುದಕ್ಕೆಲ್ಲ ತಯಾರಿದ್ದವರಲ್ಲ. ಸೀತಾ, ದಮಯಂತಿ, ಚಂದ್ರಮತಿಯರೆಲ್ಲ ರಂಗದಲ್ಲಿ ಯಾರು ಕಸೆ ಕಟ್ಟುವಂತಹ ಪಾತ್ರಗಳಲ್ಲ, ಸನ್ನಿವೇಶಗಳು ಅಂತ ಹೇಳ್ತೇವೆ. ಈಗ ಪ್ರಮಿಡೆ, ಅದು ನೋಡಿ, ಒಂದು ಪ್ರಮಿಡೆ ಬೇರೆ ಪಾತ್ರಗಳು, ಅದರ ಯೋಗ್ಯತೆಗಳೇ ಬೇರೆ, ಗೌರವಗಳು, ಅವು ಸಾಮಾನ್ಯ ಪಾತ್ರಗಳು ಅಂತ ಹೇಳಿದ. ಇದು ಆದ್ದರಿಂದ ಈ ಪಾತ್ರಗಳನ್ನು ನಾವು ಮೊದಲನೇ ಸ್ಥಾನದಲ್ಲಿ ತಗೊಳ್ಬೇಕು, ಪ್ರಥಮ ಸ್ಥಾನದ ಪಾತ್ರಗಳು. ಇದರಲ್ಲಿ ಯಾವ ದೋಷಗಳನ್ನು ನಾವು ಕಾಣುವುದಕ್ಕೆ ಸಾಧ್ಯ ಇಲ್ಲ. ಮೂಲದಲ್ಲಿ ಮತ್ತೆ ಪ್ರಸಂಗವಾಗಿ ಸ್ವಲ್ಪ ಕವಿಗಳು ಏನಾದರೂ ಹೆಚ್ಚು ಕಡಿಮೆ ಬರೆದಿರ್ಬೋದು, ನಾವು ಮಾತಾಡೋದಲ್ಲ. ಗೊತ್ತಾಯ್ತಾ? ಆಮೇಲೆ ದಾಕ್ಷಾಯಣಿಯ ಪಾತ್ರ ಹೇಗೆ ವಿಭಿನ್ನ? ದಾಕ್ಷಾಯಣಿಯ ಪಾತ್ರ ಒಂದು ವಿಶಿಷ್ಟವಾದ್ದು. ಅದರ ವೈಶಿಷ್ಟ್ಯತೆ ಏನು ನೀವು ಕಂಡುಕೊಂಡ ಹಾಗೆ? ಬಹಳ ಗೌರವದ ಪಾತ್ರ. ಯಾಕೆ ಅಂದರೆ, ಒಂದು ಶಿವನ ಹೆಂಡತಿ. ಹೌದು. ನಾವು ದೇವಿ
ದಾಕ್ಷಾಯಿಣಿ ದೇವಿ ಅಂತ ಗೌರವಿಸುವ ಆರಾಧಿಸುವಂಥ ಒಂದು ಪಾತ್ರ. ಹೌದು. ಕವಿ ಏನು ಮಾಡಿದ್ದಾನೆ ಅಥವಾ ಅದು ಭಾಗವತದಲ್ಲಿ ಇದೆ, ಅದನ್ನು ಸಾಮಾನ್ಯ ಸಾಂಸಾರಿಕ ಸ್ತ್ರೀಯನ್ನಾಗಿ ಮಾಡಿದ್ದಾನೆ, ಚಿತ್ರಿಸಿದ್ದಾನೆ. ಹೌದು, ಚಿತ್ರಿಸಿದ್ದಾನೆ. ತಾಯಿ ಮನೆಗೆ ಹೋಗುವಂಥ ಒಬ್ಬಳಾಕೆ ಹೆಂಗುಸು, ಗಂಡನಲ್ಲಿ ಬೇಡಿ ಕಾಡಿ. ನಿಜವಾಗಿ ಹಾಗಾದರೆ ದೇವಿಯಾದವಳಿಗೆ ತಾಯಿ ತಂದೆ ಇದ್ದಾರೋ ಅಂತ ಪ್ರಶ್ನೆ ಹುಟ್ಟಿದ್ರೆ ಆ ಪ್ರಶ್ನೆ ಅಲ್ಲಿ ಮಾಡಬಾರದು. ಪ್ರಸಂಗ ಕವಿ ಹಾಗೆ ಬರೆದಿದ್ದಾನೆ, ಅದನ್ನು ಹಾಗೆ ಬಟ್ಟಿಡಿಸಿದ್ದಾನೆ. ಆದ್ದರಿಂದ ಆದರೆ ಹೊರಗಿಂದ ಸಾಂಸಾರಿಕ ಸ್ತ್ರೀಯಾಗಿ ತಂದೆ ತಾಯಿಗಳ ಬಂಧುಗಳ ವ್ಯಾಮೋಹದಿಂದ ಇದ್ದರೂ ಮನಸ್ಸಿನೊಳಗೆ ಒಳಲಿರುವಂತಹ ದೇವತ್ವವನ್ನು ಅವಳು ಮರೆಯಬಾರದು. ಆ ಪಾತ್ರ ಮಾಡುವವರು ಕಲಾವಿದರು ಆ ದೇವತ್ವದ ಗೌರವ ಉಳಿಸಿಕೊಂಡು ಹೊರಗಿಂದ ಸಾಮಾನ್ಯ ಸ್ತ್ರೀಯರಂತೆ ವ್ಯವಹಾರ ಇರುವ ಹಾಗೆ ಅಭಿನಯಿಸಬೇಕಾಗ್ತದೆ. ಎಲ್ಲ ಪಾತ್ರಗಳಿಗೆ ಅದಿಲ್ಲ ನೋಡಿ, ಒಳಗಿದ ದೇವತ್ವ ಅರ್ಹತೆ ಇಲ್ಲ. ಹೌದು, ಅದರಲ್ಲಿ ಉಂಟು. ಅವಳ ನಡೆಯಲ್ಲಿ ನುಡಿಯಲ್ಲಿ ಸಿಟ್ಟು ಬಂದರೂ ಕೂಡ ಅಲ್ಲಿ ದೇವತ್ವವನ್ನು ಕಾಣಿಸಲೇಬೇಕು. ಆ ದೇವತ್ವವನ್ನು ಆ ಗೌರವವನ್ನು ಉಳಿಸಿಕೊಳ್ಬೇಕು, ನಾವು ಕಳೆದುಕೊಳ್ಳಲು ಸಾಧ್ಯ ಇಲ್ಲ. ಆದ್ದರಿಂದ ಆ ಪಾತ್ರ ಕಷ್ಟ ಆಗುವುದು ಹಾಗೆ. ಪ್ರಸಂಗ ಪ್ರಕಾರ ಸಾಮಾನ್ಯ ಕವಿಯ ಹೃದಯದಂತೆ ಅಭಿನಯಿಸುವಾಗ ಕೆಲವು ಪಾತ್ರಧಾರಿಗಳು ಈ ದೇವತ್ವವನ್ನು ಮರೆತು ಬಿಡ್ತಾರೆ. ದಾಕ್ಷಾಯಿಣಿ ಹೋಯಿತು. ಆದ್ದರಿಂದ ಅದು ಮಾಡೋದು ನೋಡುವಾಗ ಬಹಳ ಸುಲಭ ಉಂಟದು, ಅದನ್ನು ಕಾಪಾಡಿಕೊಳ್ಳುವುದು ಅಭಿನಯಿಸುವುದು ಬಹಳ ಕಷ್ಟ ಆ ಪಾತ್ರವನ್ನು. ಆದ್ದರಿಂದ ದಾಕ್ಷಾಯಿಣಿ ಹೇಳಿದವರು. ಇಲ್ಲದ್ರೆ ಈಗ ದಮಯಂತಿ ಚಂದ್ರಮತಿ ಎಷ್ಟು ದೊಡ್ಡ ವಿಸ್ತಾರವಾದ ಪಾತ್ರ ಅದಲ್ಲ. ಹೌದು, ಒಂದು ಪ್ರಸಂಗಕ್ಕೆ ಮಾತ್ರ ಸೀಮಿತವಾಗಿರುವಂತಹದ್ದು ಆಗಿದೆ. ಆದರೆ ಅದು ಆರಂಭದಿಂದ ಅಂತ್ಯದ ತನಕ ಅದರ ಗೌರವವನ್ನು ಕಾಪಾಡಿಕೊಳ್ಳುವುದು ಬಹಳ ಕಷ್ಟ. ಅದರಿಂದಾಗಿ ಅದು ಬಹಳ ವಿಶೇಷ ಮತ್ತು ಉತ್ತಮ ಕ್ಯಾಟಗರಿಯಲ್ಲಿ ಬರ್ತದೆ. ಅದರ ಸಿಟ್ಟಿನಲ್ಲಿಯೂ ಗೌರವ ಬೇಕು, ಕಣ್ಣೀರು ದುಃಖದಲ್ಲಿಯೂ ಗೌರವ ಬೇಕು, ವಿಚಾರ ಮಾಡುವಾಗಲೂ ಗೌರವ ಬೇಕು. ಪತಿಯ ಭಕ್ತಿ ಅಂದರೆ ಪತಿಯನ್ನು ದೇವರಂತೆ ನಡೆಯುವವರು, ಪತಿಯ ಮಾತಿಗೆ ಉತ್ತರ ಹೇಳುವವಳಲ್ಲ. ಇದನ್ನೆಲ್ಲ ಉಳಿಸಿಕೊಂಡು ಆ ಪಾತ್ರವನ್ನು ನಾವು ಚಿತ್ರಿಸಬೇಕಾಗ್ತದೆ, ರಕ್ಷಿಸಬೇಕಾಗ್ತದೆ. ಆದ್ದರಿಂದ ಆ ಪಾತ್ರಕ್ಕೆ ಬಹಳ ಔನ್ನತ್ಯ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಈ ಮಧ್ಯಮ ಇದರಲ್ಲೆಲ್ಲ ಯಾವುದೆಲ್ಲ ಬರ್ತದೆ ಅಂದ್ರೆ ಈ ಪ್ರಭಾವತಿ ಅಥವಾ ಈ ಚಿತ್ರಾಂಗದೆ ಇವೆಲ್ಲ? ಚಿತ್ರಾಂಗದೆ, ಅದೇ ಪ್ರಭಾವತಿಯೋ ನಿಮ್ಮ ಕಯಾದುವ ಇಂಥ ತುಂಬ ಪಾತ್ರಗಳಿದೆ. ಆಮೇಲೆ ಸುಭದ್ರೆ ಕೂಡ ಎಲ್ಲ ಗರತಿಯರೇ, ಆದರೂ ಆ ಮಟ್ಟದವರಲ್ಲ. ಹೌದು, ಅಂದ್ರೆ ಇಡೀ ಒಂದು ಕಥೆಯಿಂದ ಆರಂಭದಿಂದ ಕೊನೆಯವರೆಗೆ ಬರುವವರಲ್ಲ, ಕಥಾ ನಾಯಕಿಯರಲ್ಲ. ಅಲ್ಲ, ಹೌದು, ಪೋಷಕ ಪಾತ್ರಗಳು. ಹೌದು, ಬರ್ತದೆ ಹೋಗ್ತದೆ. ಈಗ ಪ್ರಸಂಗದಲ್ಲಿ ಮಾತ್ರ ಸುಭದ್ರೆ ಇರುವುದು, ಮತ್ತೆ ಮುಂದಿಲ್ಲ. ಹೌದು, ಇದಾಗಲ್ಲ ನೋಡಿ. ರಾಮಾಯಣ ಭಾರತದಲ್ಲಿ ಇಡೀ ದ್ರೌಪದಿ ಇದ್ದಾಳೆ, ಅದಾದ್ಮೇಲೆ ಸೀತೆ ಇಡೀ ರಾಮಾಯಣದಲ್ಲಿದ್ದಾಳೆ, ಚಂದ್ರಮತಿ ಇಡೀ ಕಾವ್ಯದಲ್ಲಿದ್ದಾಳೆ, ಇಡೀ ದಮಯಂತಿಯ ಪ್ರಧಾನವಾದ ಕಾವ್ಯ ಅಂದರೆ ಪ್ರಸಂಗಕ್ಕಿಂತಲೂ ಕನಕದಾಸ ಬರೆದ ನಳದಮಯಂತಿ ಅಂತ ಇದೆ. ಅದನ್ನು ಓದಿಕೊಡ್ಬೇಕಾಗ್ತದೆ, ಬಹಳ ಸುಂದರವಾಗಿದೆ ಭಾಮಿ ಷಟ್ಪದಿಯಲ್ಲಿ. ಹಾಗೆ ಅದೆಲ್ಲ ದೊಡ್ಡ ದೊಡ್ಡ ಪಾತ್ರಗಳು ಹೇಳೋದು. ಅದಕ್ಕೆ ನಾವು ಅದು ಇಡೀ ಒಂದು ಕಾವ್ಯದಲ್ಲಿಯೇ ಕಥಾನಾಯಕರಾಗಿ ಹೋಗಿದ್ದಾರೆ, ಬರೀ ಪ್ರಸಂಗದಲ್ಲಿ ಅಲ್ಲ. ಇದೆಲ್ಲ ತಾತ್ಕಾಲಿಕವಾಗಿ ಬಂದು ಹೋಗುವಂಥ ಪಾತ್ರಗಳು. ಹೌದು, ಅದನ್ನು ನಾವು ಮಧ್ಯಮ ಅಂತಲೇ ಹೇಳಬೇಕಾಗ್ತದೆ. ಗೌರವ ಇರ್ಬೋದು, ನಾವು ಸತಿಯರ ಆದರ್ಶ ಸತಿಯರು ಹೌದು, ಎಲ್ಲ ಹೌದು. ಆದರೆ ಆ ಮಟ್ಟಕ್ಕೆ ಅವರು ಏರಿಸುವುದಕ್ಕಾಗ್ತದೆ, ಆಗುದಿಲ್ಲ. ಇನ್ನು ಈ ಸಾಮಾನ್ಯಗಳಂದ್ರೆ ಈ ಮೋಹಿನಿಗಳು, ಅದಕ್ಕೆ ಪತಿಭಕ್ತಿ ಅಂತ ಹೇಳಿ ಏನಿರುವುದಿಲ್ಲ. ಈಗ ಮೋಹಿನಿಗಳಿಗೆ ಅದು ಇದೆಲ್ಲ ಶೃಂಗಾರವು ಅದು ಇದು ಇತ್ಯಾದಿಗಳು ಇರ್ತವೆ. ಅಲ್ಲಿ ಪತಿಭಕ್ತಿ ಹೇಳಿ ವಿಶೇಷವಾಗಿ ಕಾಣುವುದಿಲ್ಲ. ಹೌದು, ಕಾಣಬೇಕಾದ್ದು ಇಲ್ಲ. ಹಾಗೆ ಅಂತ ಹೇಳಿ ಸಾಮಾನ್ಯ ಕ್ಯಾಟಗರಿಯ ಇದಕ್ಕೂ ಕೂಡ ಪಾತ್ರ ಗೌರವ ಅನ್ನುವಂಥದ್ದು ಉಂಟಲ್ಲ. ಈಗ ವಿಷ್ಣುವಿನ ಸಂಭ್ರಮದಲ್ಲಿ ವಿಷ್ಣು ಮೋಹಿನಿಯಾಗಿ ಬರ್ತಾನೆ, ಭಸ್ಮಾಸುರದಲ್ಲಿ ವಿಷ್ಣು ಮೋಹಿನಿಯಾಗಿ ಬರ್ತಾನೆ. ಮೋಹಿನಿ ಪಾತ್ರ ಆದರೆ ಒಳಗಿಂದವನ ತಾನು ವಿಷ್ಣು ಎಂಬುದನ್ನು ಮರಿಬಾರದು. ವಿಷ್ಣುವಿನ ಮೋಹಿನಿ ಅಂತಕ್ಕೆ ಈಗ ನಾವಲ್ಲಿ ಮಹಾ ಪಾತ್ರಗಳಲ್ಲಿ ಅಂದರೆ ವಿಷ್ಣುವಿನ ಮೋಹಿನಿ ಮಾಡಿರುವಾಗ ನೋಡಿ, ಭಸ್ಮಾಸುರ ಹತ್ರ ಸಂಭಾಷಣೆ ಮಾಡ್ತೇವೆ, ನರ್ತನ ಮಾಡ್ತೇವೆ, ಎಲ್ಲ ಮಾಡ್ತೇವೆ, ಅಂಗಗಳ ಅಭಿನಯ ಎಲ್ಲ ತೋರಿಸ್ತೇವಲ್ಲ. ಆ ಪಾತ್ರ ಸ್ಪರ್ಶ ಮಾಡಬಾರ್ದು ರಂಗದಲ್ಲಿ. ನಾವು ಗೌರವ ಕಾಪಾಡಿಕೊಳ್ಳುವುದು ಹೇಗೆ ಅಂದ್ರೆ ಭಸ್ಮಾಸುರನ ಪಾತ್ರದ ಸ್ಪರ್ಶ ಮಾಡಬಾರ್ದು, ಅವನು ತನ್ನನ್ನು ಮುಟ್ಟಬಾರದು, ತಾನು ಅವನನ್ನು ಮುಟ್ಟಬಾರದು. ಅದನ್ನು ಉಳಿಸಿಕೊಳ್ಳಬೇಕು. ಅದು ಬಹಳ ಸೂಕ್ಷ್ಮವಾದ ವಿಚಾರ. ಅರ್ಥ ಆಯ್ತಾ? ಹಾಗೆ ದೇವರಾದ ವಿಷ್ಣುವಿನ ಮೋಹಿನಿ ಅಂತ ಆದ ಕೂಡಲೇ ಆ ಮೋಹಿನಿಗೆ ಬರೀ ಸ್ತ್ರೀ ವೇಷ ಅಲ್ಲ. ಅದು ಯಾಕೆ ಉದ್ದೇಶ ಏನಾದರದ್ದು? ದುಷ್ಟ ಸಂಹಾರಕ್ಕಾಗಿ ಮಾಡಿರುವಂಥ ವೇಷ, ತಾತ್ಕಾಲಿಕವಾದ್ದು. ಆದರೆ ಮಾಡಿದ್ಯಾರು? ವಿಷ್ಣು, ಭಗವಂತನ ಪಾತ್ರ. ನಾವು ಬಂದದ್ದು ಅವನು ಕೊಲ್ಲಿಕ್ಕೆ ಹೊರತು ಅವರನ್ನು ಮೋಹ ಮಾಡಿದ ನಾಟಕ ಅದು. ಅವನು ಮೋಹಿಸಿ ಹಾಕಿ ಹೀಗೆ ಮಾಡಿ ನನ್ನೊಟ್ಟಿಗೆ ಕುಣಿತಿ ಅಂತ ಹೇಳೋದು ಕೊಂಡು ಹಾಕುವುದು ಉದ್ದೇಶ ಅದಲ್ಲ. ಈಗ ಮಾಯಾಶೂರ್ಪನಕ್ಕೆ ಇತ್ಯಾದಿಗಳೆಲ್ಲ ಬರುವುದು ಅವನನ್ನು ಮೋಹಿಸಲಿಕ್ಕೆ, ಮಾಯ ಹಿಡಿಂಬೆ ಇತ್ಯಾದಿ ಬರುವುದು ಅವನನ್ನು ಮೋಹಿಸಲಿಕ್ಕೆ. ಅದು
ಅದು ಸಾಮಾನ್ಯ ಪಾತ್ರಗಳೇ, ಅದು ಮಧ್ಯಮ ಅಲ್ಲ, ಸಾಮಾನ್ಯ. ಹೌದು ಹೌದು. ಅದೇ ಅದರಲ್ಲಿ ಪ್ರಸಂಗದಲ್ಲಿ ಪುರಾಣದಲ್ಲಿ ಸ್ಥಾನ ಉಂಟು. ಅದಕ್ಕೆ ಹಿಡಿಮೆಯು ಮಹಾಭಾರತದ್ದು, ಮಾಯಶೂರ್ಪಣಕಿ ರಾಮಾಯಣದ್ದು ಇತ್ಯಾದಿಗಳಿವರೆಗೆ ಅಂತ. ಅದೇ ಸಾಮಾನ್ಯಗಳಾದರೂ ಕೂಡ ಅವು ಕೂಡ ತನ್ನ ಪಾತ್ರದ ಔಚಿತ್ಯವನ್ನು ಮರ್ಯಾದೆಯನ್ನು ಉಳಿಸಿಕೊಳ್ಳಬೇಕು. ಪ್ರಸಂಗದ ಚೌಕಟ್ಟಿನ ಒಳಗಡೆ, ಕವಿಯ ಕಲ್ಪನೆಯ ಚೌಕಟ್ಟಿನ ಒಳಗಡೆ. ಈಗ ನೋಡಿ, ಈ ಕವಿಯ ಕಲ್ಪನೆಯ ಚೌಕಟ್ಟು, ಪ್ರಸಂಗದ ಚೌಕಟ್ಟಾದರೂ ಸಾಮಾನ್ಯ ನಮಗೆ ಪ್ರಸಂಗದ ನಡೆ ಗೊತ್ತಿದ್ದವರಿಗೆ ಗೊತ್ತಿರ್ತದೆ. ಈ ಕವಿಯ ಚೌಕಟ್ಟು ಈಗ ಅಧ್ಯಯನ ಇಲ್ಲದೆ ಇರುವವರಿಗೆ ಅದು ಹೇಗೆ ಗೊತ್ತಾಗ್ತದೆ? ಅಂದರೆ ಈಗ ಪಾತ್ರ ಪೋಷಣೆ ಮಾಡುವವರು ಹೆಚ್ಚಿನವರೆಲ್ಲ ಈ ಕಾವ್ಯಗಳನ್ನು ಓದಿಕೊಂಡಿರುವುದಿಲ್ಲ, ಗೊತ್ತಾಗುವುದಿಲ್ಲ. ಬರೀ ಪ್ರಸಂಗದ ಬಗ್ಗೆ ತಿಳಿದರೆ ನಾವು ಇಡೀ ಪಾತ್ರದ ಚಿತ್ರಣ, ಪಾತ್ರದ ಸ್ವರೂಪ ಏನು ಅಂತ ನಮಗೆ ಸಿಗುವುದಿಲ್ಲ. ಅದಕ್ಕೆ ನಾವು ಮೂಲ ನೋಡಲೇಬೇಕಾಗ್ತದೆ. ಅಂದರೆ ನಾವು ಯಾವುದೇ ಒಂದು ಪ್ರಸಂಗ ಅದನ್ನು ನಾವು ತಿಳಿದುಕೊಂಡು ಅರಿತುಕೊಂಡು ಆಮೇಲೆ ಆ ಪಾತ್ರದ ಚಿತ್ರಣವನ್ನು ಮಾಡಬೇಕು ಅಂತಾದ್ರೆ ನಾವು ಮೂಲ ಅದರ ಆಕರ ಗ್ರಂಥಗಳನ್ನು ಅಭ್ಯಾಸ ಮಾಡಿಕೊಳ್ಬೇಕು. ಈಗ ಅದು ಮುಖ್ಯವಾಗಿ ತಾಳ್ಮದಲ್ಲಿ ಅರ್ಥ ಹೇಳುವವರಿಗೆ ಮಾತ್ರ ಸೀಮಿತವಾಗಿದೆ. ಯಾಕಂದ್ರೆ ಬೇಕಾಗ್ತದೆ, ನೋಡಲೇಬೇಕಾಗ್ತದೆ. ಆಟದಲ್ಲಿ ಅದು ಹಿಂದಿನಿಂದಲೂ ಬೇಡ ಅಂತ ತಿಳಿಯೋದ್ರಿಂದ ಅದು ಈಗಿನವರು ಅದನ್ನು ಎಲ್ಲರೂ ನೋಡೋದಿಲ್ಲ, ಮಾಡುವುದಿಲ್ಲ. ಹಿಂದಿನವರಂತೂ ಕೆಲವು ಆ ಕಾಲವೆಲ್ಲ ಪುಸ್ತಕಗಳೇ ಇರಲಿಲ್ಲ, ಬೇಕಾದ ಎಲ್ಲ ಪುಸ್ತಕಗಳು ಈಗಿನಷ್ಟು ಹೌದು ದೊರಕುತ್ತಿರಲಿಲ್ಲ, ಹೌದು ಲಭ್ಯ ಇರಲಿಲ್ಲ. ಹೌದೌದು, ಪುಸ್ತಕಗಳು ಒಬ್ಬರೊಬ್ಬರದ್ದು ಕೇಳಿ ಮಾಡಬೇಕಷ್ಟೇ ಹೊರತು ಓದಿಕೊಳ್ಳಿಕ್ಕಿಲ್ಲ. ಈಗ ಹಾಗಲ್ಲ, ಬೇಕಾದಷ್ಟು ಇರುವುದರಿಂದ ಆ ಪಾತ್ರ ಚಿತ್ರಣ ಏನು ಅಂತ ಗೊತ್ತಾಗ್ತದೆ. ಈಗ ದಾಕ್ಷಾಯಣಿಯ ಪಾತ್ರ ಚಿತ್ರಣವನ್ನು ನೀವು ಕೋಳ್ಯೂರು ರಾಮಚಂದ್ರ ರಾವ್ ಅದನ್ನು ಯಾವ ರೀತಿಯಾಗಿ ನೀವು ಒಂದು ಡೆವಲಪ್ ಮಾಡ್ಕೊಂಡು ಬಂದ್ರಿ? ಆ ಪ್ರಸಂಗವನ್ನು ದೇವಿದಾಸ ಕವಿ ಬರೆದದ್ದು. ಪ್ರಸಂಗವನ್ನು ಹೇಗೆ ಬರೆದಿದ್ದಾನೆ ಅಂದರೆ, ಆ ಕಥೆ ಭಾಗವತದಲ್ಲಿ ಉಂಟು. ದಕ್ಷಯಜ್ಞ ಹೌದು ಅಂತ ನಾನು ಅದು ಓದಿ ನೋಡಿದ್ದೇನೆ. ಅದೇ ಕೆಲವು ಭಾಮಿ ಷಟ್ಪದಿಗಳನ್ನೇ ಈ ಕವಿ ಪ್ರಸಂಗಕ್ಕೆ ಇಟ್ಟಿದ್ದಾರೆ. ನೋಡಿ, ಗುರಹರ ಬಂತಿ ಒಳಗತಿ ಕೇಡೇನು ಇದೆಲ್ಲ ಅದರದ್ದೇ. ಅಷ್ಟು ಸರಳವಾಗಿ ಅದನ್ನು ಕಾಪಿ ಮಾಡಿದ್ದಾನೆ ಭಾಗವತ ಭಾವ ಬರುವ ಹಾಗೆ. ಅದರಲ್ಲಿ ಯಾಕಂತ ನೋಡಿದೆ ಅಂದ್ರೆ, ನಾನು ಇದು ನೋಡುವಾಗ ಒಂದು ಸಾಮಾನ್ಯ ಸ್ತ್ರೀಯಂತೆ ಕಾಣ್ತದೆ ದಾಕ್ಷಾಯಣಿ. ಗೌರವ ಹೆಚ್ಚು ಉಂಟು ಪ್ರೇಕ್ಷಕರಲ್ಲಿ. ಆಯ್ತಲ್ಲ, ಅದು ತಾಯಿ ಮನೆಗೆ ಹೋಗ್ತೇನೆ, ನನಗೆ ತಾಯಿ ಮನೆ ಹೋಗ್ಬೇಕೆಂಬ ಈ ವ್ಯಾಮೋಹ ಯಾಕೆ ಹುಟ್ಟಿತು, ಇದಕ್ಕೆ ಏನಿದ್ರ ಮೂಲ ಎಂಬುದಕ್ಕಾಗಿ ನಾನು ಭಾಗವತವನ್ನು ಸರಿ ಓದಿ ನೋಡಿದ್ದು. ಅದರಲ್ಲಿ ಹಾಗೆ ಇದೆ, ಅದೇ ಚಿತ್ರಣ, ಅದೇ ಪದ್ಯ. ಹಾಗಾದ್ರೆ ಅದೊಂದು ಕವಿಗಳ ಕಲ್ಪನೆಯ ಪಾತ್ರ, ಅದರಿಂದ ಅದು ಹಾಗೆ ಬಂದಿದೆ ಅಂತ ಹೇಳ್ಬೋದು. ಆಮೇಲೆ ನೀವು ಅದನ್ನು ಹೇಗೆ ನೀವು ಇದು ಮಾಡಿಕೊಂಡು ಹೋದ್ರಿ? ಏನು ಅಂದ್ರೆ ಆ ಪಾತ್ರವನ್ನು ಚಿತ್ರಣ ನಿಮ್ಮ ಒಂದು ವಿಶೇಷ ಅಂತ ಉಂಟಲ್ಲ ಈ ಪಾತ್ರ. ಹೌದು, ಅದೇ ಆ ಗೌರವವನ್ನು ನಾನು ಆರಂಭದಿಂದ ಅಂತ್ಯ ತನಕ ಕಾಪಾಡಿಕೊಂಡು ಬಂದಿದ್ದೇನೆ. ರಂಗದಲ್ಲಿ ಅಭಿನಯಿಸುವಾಗ, ಮಾತಾಡುವಾಗ, ಮಾತಿನಲ್ಲಿ, ನಾಟ್ಯದಲ್ಲಿ, ಅಭಿನಯದಲ್ಲಿ, ಎಲ್ಲದರಲ್ಲಿ ಕೂಡ. ಈಗ ನಮಗೆ ಕುಣಿಲಿಕ್ಕೆ ಗೊತ್ತುಂಟು ಅಂತ ನಾವು ದಾಕ್ಷಾಯಣಿಯ ಪಾತ್ರಕ್ಕೆ ಹೆಚ್ಚು ಕುಣಿಬಾರದು, ನರ್ತನ ಗೊತ್ತುಂಟು ಅಂತ ಹೆಚ್ಚು ಕುಣಿಬಾರದು. ಅದೇ ಆ ನೋಡಿರಿ ದ್ವಿಜರು ಪೋಪುದನು ಅಲ್ಲೆಲ್ಲ ಕೆಲವರು ಹೆಚ್ಚು ಕುಣಿತಾರೆ, ಎಲ್ಲ ಕುಣಿತಾರೆ, ತಿಳಿತಾರೆ. ಅದಕ್ಕೆ ಈ ಬಾಯಿ ತಾಳ ಹೇಳ್ತೇವಲ್ಲ, ಹೌದು, ಹಿಂದಿನವರು ಹಾಕುತ್ತಿದ್ದಿಲ್ಲ, ಹಾಕಲು ಬಾರದು. ಗೊತ್ತಿದ್ರು ಕೂಡ ನಾಟ್ಯದ ತಾಳದಲ್ಲಿ ಆ ತಾಳಕ್ಕೆ ಎಷ್ಟು ಹೆಜ್ಜೆ ಉಂಟು, ಏನುಂಟು ಅದಷ್ಟು ಕುಣಿದ್ರೆ ಸಾಕು. ಹೌದು, ಆ ಬಿಡ್ತಿಗೆ ತಕ್ಕ ಕುಣಿತ, ಈ ಚಾಲು ಕುಣಿತಗಳು ಬೇಕಾಗಿಲ್ಲ. ಅದು ಗೌಣ. ನಾಟ್ಯ ಕುಣಿತ ಎಂಬುದು ಆ ಪಾತ್ರಕ್ಕೆ ಗೌಣ. ಸಾಹಿತ್ಯ ಪ್ರಧಾನ. ಸಾಹಿತ್ಯವನ್ನು ಗೌರವವನ್ನು ಕಾಪಾಡಿಕೊಳ್ಬೇಕು. ಅವು ಎಷ್ಟು ಚಂದ ಕುಣಿದ್ರು ಸಾಹಿತ್ಯ ಮಾತಾಡುವ ದಾಕ್ಷಾಯಣಿ ಅಲ್ಲದೆ ಹೋದರೆ ಹೋಯ್ತು. ಹೌದು ಹೌದು. ಆದ್ದರಿಂದ ನಮ್ಮದು ಪ್ರಧಾನವಾದ ಲಕ್ಷ್ಯ ನಮ್ಮ ಪಾತ್ರದ ಕಡೆಗೆ, ಮಾತಿನ ಕಡೆಗೆ, ಸಾಹಿತ್ಯದ ಕಡೆಗೆ. ಸಾಹಿತ್ಯದಲ್ಲಿ ಅದರಲ್ಲಿ ಈಶ್ವರನ ಹೆಚ್ಚು ಕುಣಿಯೋದಿಲ್ಲ. ಈಶ್ವರ ಹತ್ರ ನಾವು ಮಾತಾಡುವಾಗ ಸಾಹಿತ್ಯವೇ ಸಂಭಾಷಣೆ. ಈಗ ಸಾಮುಗಳಂಥವರು, ನಮ್ಮ ಗುರುಗಳಾಗಿರ್ತಾರೆ, ಶಾಸ್ತ್ರಗಳಂಥವರಲ್ಲಿ ಈಶ್ವರ ಮಾಡುವಾಗ ಆ ಪಾತ್ರದ ಗೌರವ ಅವರಿಗೂ ನಾವು ಕಾಪಾಡಿಕೊಳ್ಬೇಕಾದ್ರೆ, ಗೌರವವನ್ನು ಕೂಡ ಅವರ ಪಾತ್ರಗಳ ಗೌರವವನ್ನು ನಾವು ಕಾಪಾಡಿಕೊಳ್ಬೇಕಾಗ್ತದೆ. ನಮ್ಮದನ್ನು ಕಾಪಾಡಿಕೊಳ್ಬೇಕು, ಅವ್ರದನ್ನು ಕಾಪಾಡಿಕೊಳ್ಬೇಕು. ಇದು ಒಬ್ಬ ಕಲಾವಿದನ ಜವಾಬ್ದಾರಿ. ಅಂದ್ರೆ ತನ್ನ ಪಾತ್ರ ಗೌರವ ಮಾತ್ರ ಕಾಪಾಡಿಕೊಳ್ಳುವುದಲ್ಲದೆ ಇನ್ನೊಂದು ಪಾತ್ರದ ಗೌರವವನ್ನು ಕೂಡ ಕಾಪಾಡುವಂತ ಗಮನ ಕೊಡಬೇಕು. ಮತ್ತು ಅವನಿಗೆ ಅಭಿನಯಿಸುವುದಕ್ಕೆ, ಮಾತಾಡೋದಕ್ಕೆ ಅವಕಾಶವನ್ನು ನಾವು ಒದಗಿಸಿಕೊಡ್ಬೇಕು. ದಾರಿ ತೋರದಾಗಿ ಮಾಡುವುದಲ್ಲ, ದಾರಿಯನ್ನು ಕಟ್ಟುವುದಲ್ಲ. ಹೌದು, ಗೊತ್ತಾಯ್ತಲ್ಲ. ಈಗ ನೋಡಿ, ಈ ದಾಕ್ಷಾಯಣಿಯಲ್ಲಿ ಮೊದಲಿಗೆ ಆಕೆ ದೇವತೆ, ಆದರೆ ಸಾಮಾನ್ಯ ಗೃಹಿಣಿಯಂತೆ ಅವಳು ವರ್ತನೆ ಮಾಡ್ತಾಳೆ. ಆಮೇಲೆ ಕೊನೆಗಾಗುವಾಗ ಏನು ದಕ್ಷಿಣಲ್ಲಿಗೆ ಹೋಗ್ತಾಳೆ, ಅಲ್ಲಿ ಹಾಗೆಲ್ಲ ಕೊನೆಗಾಗುವಾಗ ಅವಳಿಗೆ ಅಪಮಾನವಾಯಿತು ಆ ಶಕ್ತಿಗೆ, ಗೊತ್ತಾಯ್ತಾ. ಆದದ್ದೇನು, ದೇಹದಿಂದಲೇ
ಅಗ್ನಿ ಗೊತ್ತಾಯ್ತಲ್ಲ. ಹೌದು, ಯೋಗಾಗ್ನಿಯ ಮೂಲಕ ಯೋಗಾಗ್ನಿಯಿಂದ ದೇಹವನ್ನು ತ್ಯಾಗ ಮಾಡಿದರು. ಯೋಗಾಗ್ನಿ ಎಲ್ಲ ಸ್ತ್ರೀಯರಿಗೆ ಉಂಟಾ? ಅದು ಆ ದೇಹ ಶಕ್ತಿಯಲ್ಲಿ ಮಾತ್ರ ಇರೋದು ನೋಡಿ, ಆ ದಾಕ್ಷಾಯಣಿಗೆ ಮಾತ್ರ. ಯೋಗಾಗ್ನಿ ಸಾಮಾನ್ಯವಾಗಿ ಹೇಳೋದಕ್ಕೆ ಸುಲಭ ಅಲ್ಲ ಅದು. ಹೌದು ಹೌದು. ದೇಹದಿಂದಲೇ ಅಗ್ನಿ, ಯೋಗಾಗ್ನಿ ಅಂದರೆ ಅಗ್ನಿ, ಕೋಪವೇ ಅಗ್ನಿ ಆಯ್ತದು. ಆ ಕೋಪವೇ ಅಗ್ನಿಯಾಗಿ ಯೋಗ ಅಗ್ನಿ ಆಯಿತು. ಆ ಯೋಗ ಅದರಲ್ಲಿ ಭಾಗವತದಲ್ಲಿ ಒಂದು ಈಗ ತಟಸ್ಥಳಾಗಿ ಕುಳಿತು ಧ್ಯಾನ ಮಾಡುವುದು ಅಂತ ಇದೆ. ಅದರಿಂದಲೇ ಅಗ್ನಿ ದೇಹ ಬೆಂಕಿ ಹೊಟ್ಟಿದ್ದು ದೇಹ ಸುಟ್ಟೋಯ್ತು ಅಂತ. ಹೌದು ಹೌದು. ಅದೇ ದೇಹದಿಂದ ಹುಟ್ಟಿದ್ದು ಉಂಟು. ಹುಟ್ಟಬೇಕಾಗಿದ್ರೆ ಅದು ಅಷ್ಟು ಪವಿತ್ರವಾಗಿರಬೇಕಲ್ಲ ದೇಹ, ಅಲ್ಲಿ ಅಂತ ತಪಶಕ್ತಿ ಇರಬೇಕಲ್ಲ. ಅಂತ ಯೋಗ್ಯತೆ ಇಲ್ಲದ ದೇಹದಲ್ಲಿ ಬೆಂಕಿ ಹುಟ್ಟುತ್ತದ? ಬೇರೆ ಯಾವ ಸ್ತ್ರೀಯರಿಗೆ ಆ ಶಕ್ತಿ ಉಂಟು? ಆದ್ದರಿಂದ ಅದರಲ್ಲಿದೆ ಒತ್ತು ಉಂಟು ನೋಡಿ. ಒಂದು ಇನ್ನೊಂದೇನು, ಕಥಾ ಪ್ರಕಾರ ಆ ಪಾತ್ರ ನಾಶ ಆಗುವುದಕ್ಕಾಗಿಯೇ ಇಲ್ಲಿಂದ ಹೊರಟು ಹೋಗಿದೆ. ಅದು ಈ ಸಾಂಸಾರಿಕವಾದ ವ್ಯಾಮೋಹದಕ್ಕೆ ಯಾಕೆ ಹುಟ್ಟಿತು? ಹೋ ಹೋ ಹೋ, ಸರಿಯಾದ ಮಾತು. ಹೌದು 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 ಹೌದು. ಅದನ್ನು ಈಶ್ವರನಾಗಲಿ ಮತ್ತೊಬ್ಬನಾಗಲಿ ತಿಳ್ಕೊಳ್ಬೇಕು. ಅದು ಇಲ್ಲಿಂದ ಯಾಕೆ ಹುಟ್ಟುತ್ತೆ ಅಂದರೆ ಯಾಕೆ ಅಂತ ಕೇಳಬೇಡ. ಅವಳಿಗೆ ಕೇಳಿದ್ರೆ ಅವಳಿಗೆ ಗೊತ್ತಿಲ್ಲ. ನಿನಗೆ ಯಾಕೆ ಇಂಥ ತಾಯಿ ತಂದೆಯರ ವ್ಯಾಮೋಹ? ನನಗೆ ಗೊತ್ತಿಲ್ಲ, ನನಗೆ ಹೋಗಬೇಕಲ್ಲಿಗೆ, ನನಗೆ ಅವರು ಬೇಕು. ಯಾಕೆ ಬೇಕು ಗೊತ್ತಿಲ್ಲ, ಬೇಕು. ಇದಕ್ಕೆ ವ್ಯಾಮೋಹ ಅಂತ ಹೆಸರು. ಅತಿಶಯವಾದ ವ್ಯಾಮೋಹ ಎಲ್ಲಿ ಹುಟ್ಟಿತು? ಅದು ನಾಶಕ್ಕೆ ಕಾರಣ. ಹೌದು. ದಶರಥನ ಅತಿಶಯವಾದ ರಾಮನ ಮೇಲಿದ್ದ ವ್ಯಾಮೋಹವೇ ಅವನ ಮರಣಕ್ಕೆ ಕಾರಣ ಆಯಿತು. ಹೌದು ಹೌದು. ಯಾವುದೇ ಒಂದು ವಸ್ತುವಿನಲ್ಲಿದ್ದರೆ ಅತಿಶಯವಾದ ಮೋಹ ಇದ್ದರೆ ಅದಕ್ಕೆ ವಿಘ್ನ ಬಂದಾಗ ಅದು ನಮ್ಮನ್ನೇ ನಾವು ಹಾಳು ಮಾಡೋದು. ಅದರಿಂದ ಯಾವುದನ್ನು ಅತಿಶಯ ಮಿತಿ ಮೀರಿ ಒಂದು ಪ್ರೀತಿಸಬಾರದು. ಅದು ಒಂದು ವಸ್ತುವಿನ ಮೇಲೆ ವ್ಯಾಮೋಹ ಇಡಬಾರದು. ಅದೇ ವಸ್ತುವಿನ ಮೇಲೆ ಆಗಲಿ ಅಥವಾ ಯಾವುದೇ ಒಂದು ವಿಚಾರದ ಮೇಲೆ ಆಗಲಿ, ಎಲ್ಲ ವಿಚಾರ ಅದು ಹಾಳಾದ್ರೆ ನಮಗೆ ಹುಟ್ಟಿ ಹಿಡಿತದೆ. ಹೌದು. ಎಲ್ಲರೂ ಪ್ರಾಣತ್ಯಾಗ ಮಾಡಿಕೊಡುದು ಯಾಕೆ? ಕಾರಣ ಅದೇ ಅಲ್ವಾ? ಮತ್ತೆ ಸಹಿಸಲಿಕ್ಕೆ ಆಗುದಿಲ್ಲ ಅದನ್ನು. ಹೌದು ಹೌದು. ಇದರಲ್ಲಿ ಒಂದು ಬಹಳ ದೊಡ್ಡ ತತ್ವ ಉಂಟಲ್ಲ. ಹೌದು ಹೌದು. ಮತ್ತೆ ಅದನ್ನು ಸಹಿಸಿಕೊಳ್ಳಿಕ್ಕೆ ಆಗುದಿಲ್ಲ. ಅದು ಅವಳೆಲ್ಲ ಕಾಣ್ತೇನೆ ನೋಡಿ, ಅವಳು ದೊಡ್ಡ ಮಾನವತೆ, ಎಲ್ಲರೂ ಪೂಜಿಸುವಂತಹ ದೇವತೆ. ಅವಳು ಒಂದು ಸಭೆಯಲ್ಲಿ 1000 ಮಂದಿಗೆ ಅಪಮಾನ ಅಂದರೆ ಅದು ಸಹನಾತೀತವಾದ್ದು. ಆದ್ದರಿಂದ ಅವಳು ಆತ್ಮಹತ್ಯೆ ಮಾಡಿಕೊಳ್ಳೋದು. ಮತ್ತೆಂಥದ್ದು ಸುತ್ತದ್ದು ಅಂದರೆ ಗೊತ್ತಾಯ್ತಲ್ಲ, ಅದು ತಾನಾಗಿ ಬಂದಂತಹದ್ದು. ಹಾಗಾದರೆ ಈ ಪಾತ್ರ ಈ ರೀತಿ ವ್ಯಾಮೋಹದಿಂದ ಹೊರಟು ಹೋದದ್ದು ಯಾಕೆ ಎಂಬುದಾಗಿ ಸಾಯ್ಲಿಕ್ಕಾಗಿಯೇ ಹೋಗಿದ್ದಾರೆ. ಅದನ್ನು ನೀವು ಪಾತ್ರದಲ್ಲಿ ತೋರಿಸಬೇಕು. ಅದಕ್ಕೆ ಈಶ್ವರ ಕೂಡ ಪೋಷಕನಾಗಿರಬೇಕು. ಇಡೀ ದಕ್ಷಿಣ ಒಂದು ಫ್ಯಾಮಿಲಿ ಷಟ್ಪದಿ ಉಂಟು ಈಶ್ವರನಿಗೆ. ಇವಳು ಅಲ್ಲಿ ದುಃಖ ಮಾಡ್ತಾ ಇರುವಾಗ ಯಾವಾಗ ಸ್ವಗತ ಅದು ಈಶ್ವರನಿಗೆ. ಯಾಕೆ ಇವಳು ಹೀಗೆ ಮಾಡ್ತಾಳೆ ನೋಡಿ? ಪುರಹರ ಬಂತಿ ಒಳಗತಿ ನಿಶ್ಚಯಿಸಿ ಮನಗಳ ಮಾತಾಡದಿರೆ ಮೌನವನ್ನು ತಡೆದಿರೆ ನುಡಿದಳ ಓಯಾಕ್ಷಿ ಅಂತ. ಇಡೀ ಆ ಭಾಮಿನಿಯಲ್ಲಿ ಆ ಕಥೆಯ ಆ ಗೌರಿಯ ಈಶ್ವರನ ಆ ಥರದ ತತ್ವಗಳು ಉಂಟು ನೋಡಿ. ಹೌದು ಹೌದು. ಸ್ವಗತನು ನಾವು ಇದನ್ನು ನಾನು ಸಮಾಧಾನ ಪಡಿಸಿ ಪ್ರಯೋಜನ ಇಲ್ಲ. ಇದಕ್ಕೆ ಕಾಲ ಬಂತು, ಇದು ನಾಶವಾಗಲೇಬೇಕು. ಇವಳು ಹೋಗುವುದು ಸಾಯಲಿಕ್ಕೆ. ಇದನ್ನು ನಾನು ವಿನಾಶಕಾಲಿ ಪರಿತ ಬುದ್ಧಿ ಅಂತ ಹೇಳಿದಾಗೆ ಇದನ್ನು ತಡೀಲಿಕ್ಕೆ ಆಗುವುದಿಲ್ಲ. ನಾವು 3 ಮೂರ್ತಿಗಳಾದರೂ ನಮಗೊಂದು ಕಾಲದ ಅಧೀನ. ಹೌದು. ಕಟ್ಟಿ ಆಳ್ತಾರೆ. ಹಾಗಾದ್ರೆ ಬರೆಯುವ ಒಂದು ಪ್ರಸಂಗ ಬರೆಯುವವನು ಕೂಡ ಎಷ್ಟು ಯೋಚನೆ ಮಾಡಿ ಬರೆದಿದ್ದಾನೆ ನೋಡಿ. ಅದ್ಭುತ. ದೇವಿದಾಸ ಭಯಂಕರ ಕವಿ. ದೇವಿದಾಸನ ಭಯಂಕರ ಕವಿ. ಆ ಪದ್ಯಗಳನ್ನೆಲ್ಲ ನೋಡಿದರೆ ಮುಂದೆ ಗಿರಿಯಾಗಲಿನೂ ಹಾಗೆ ಅವನ್ನೆಲ್ಲ ಕವಿತೆಗಳು ತುಂಬ ಪ್ರಸಂಗ ಉಂಟು. ಆದರ್ಶ ಕವಿ, ಮಹಾಕವಿಗಳು. ಕವಿಗಳು ಒಂದು ತತ್ವ ಹಿಡಿದ ಪ್ರಸಂಗವನ್ನು ಬರೆಯುವುದಿಲ್ಲ. ಈ ಸಾಮಾನ್ಯ ಪ್ರಸಂಗ ಬಿಡಿ, ಇಂಥ ಪತ್ರಗಳಲ್ಲಿ ಅವರಿಗೊಂದು ಅವರೇ ಸ್ವತಂತ್ರವಾಗಿ ಬರೆಯುವುದಿಲ್ಲ. ಅದಕ್ಕೊಂದು ಹಿನ್ನೆಲೆ ಗ್ರಂಥ, ಒಂದು ಆಧಾರ ಇದ್ದೇ ಬರೀತಾರೆ. ಅದಕ್ಕೆ ವಿರೋಧವಾಗಿ ಅವರು ಮಾಡುವುದಿಲ್ಲ. ಯಾವುದೇ ಇಂತಹ ಪಾತ್ರಗಳಿಂದ ಒಂದು ಮೋರಲ್, ಒಂದು ನೀತಿ, ಒಂದು ತತ್ವ ನಾವು ಸಮಾಜಕ್ಕೆ ಕೊಡಲೇಬೇಕು ಎನ್ನುವಂಥ ಧ್ಯೇಯದಿಂದನೇ ಬರೆಯುವಂಥದ್ದು. ಅದು ನಾವು ಚಿತ್ರಣ ಮಾಡಿ ತೋರಿಸಬೇಕು. ಅದೇ ಆ ಚಿತ್ರಣ ಮಾಡಿ ತೋರಿಸುವ ಜವಾಬ್ದಾರಿ ಕಲಾವಿದನದ್ದು. ಕಲಾವಿದನ ಸಾಮರ್ಥ್ಯ ಅದು ಪ್ರತಿಭೆಯನ್ನು ತೋರಿಸುವಂಥ. ಗೊತ್ತಾಯ್ತಲ್ಲ? ಆದ್ದರಿಂದ ಆ ಪಾತ್ರದ ಆದ್ಯಂತವನ್ನು ನಾವು ಚಿಂತನೆ ಮಾಡಬೇಕು. ಅದು ಹೇಗಿದೆ, ಯಾಕೆ ಹೀಗೆ ಮಾಡ್ತಾರೆ? ನಮಗದು ಕಾಣ್ತದೆ. ದಾಕ್ಷಾಯಣಿ ಅಂತ ಒಂದು ತಂದೆ ತಾಯಿಗಳ ಮನೆಗೆ ಹೋಗಿ ಹುಚ್ಚು ಎಂಥದ್ದು ಮರೆಯಂತೆ ಅಂತೇಳಿ ಅಲ್ಲಿ ಎಷ್ಟು ತಪ್ಪುಗಳು ಉಂಟು ನೋಡಿ. ವಿಮರ್ಶೆ ಮಾಡಿದರೆ ಅಷ್ಟೊತ್ತಿಗೆ ಅವಳು ಎಷ್ಟೋ ವರ್ಷ ಆಗಿದೆ ಮದುವೆ, ಯಾಕೆ ಹೋಗಲಿಲ್ಲ? ಹೌದು, ಹೋದದ್ದು ಏನೋ ಕಳಿಸಿದ್ದಿಲ್ಲ, ಕೇಳಿದ್ದಿಲ್ಲ. ಅವ್ನು ಹೇಳ್ತಾನೆ ಏನು ನಿನಗೆ ಇವತ್ತು ಗೊತ್ತಿಲ್ಲ. ಹಾಗಾದ್ರೆ ಅದು ಅದಕ್ಕೆ ಕಾಲ ಬಂದಿದೆ. ಹೌದು ಹೌದು. ಪಾತ್ರ ನಾಶವಾಗಬೇಕು. ಯಾಕೆ ನಾಶ ಆಗಬೇಕು? ಮತ್ತೊಂದು ಜನ್ಮ ಪಡಿಬೇಕು, ಪಾರ್ವತಿಯಾಗಿ ಹುಟ್ಟಬೇಕು ಅಂತ. ಹೌದು ಹೌದು. ಜನ್ಮಾಂತರ, ನಾವು ಜನ್ಮಾಂತರಕ್ಕಾಗಿ ಅದು ಪ್ರಪಂಚ ಪ್ರಕೃತಿ ನಡೀತಾ ಹೋದ. ಅದು ನಾವು ತಡೀಲಿಕ್ಕೆ ನಾವು ಯಾರು? ಅದು ಹಾಗೆ ಆಗಲೇಬೇಕು. ಹೌದು ಹೌದು. ಈಗ ಆ ಜನ್ಮ ನಾಶ ಆಗಿದ್ರೆ ಪಾರ್ವತಿಯಾಗಿ ಹುಟ್ಟದಾಳ? ಹುಟ್ಟುವುದಿಲ್ಲ. ಹೌದು ಹೌದು. ಪಾರ್ವತಿಯಾಗಿ ಹುಟ್ಟಿದ ಯಾಕೆ? ಈ ಜನ್ಮ ಹೋಯ್ತು, ಅದು ಹುಟ್ಟಿ ಪುನಃ ಸೇರಿದು ಈಶ್ವರನನ್ನೇ. ಪ್ರಕೃತಿ ಪುರುಷರು, ಅದು ಬೇರಾಗಲಿಕ್ಕೆ ಇಲ್ಲ. ಹೌದು ಹೌದು. ತಾತ್ಕಾಲಿಕವಾಗಿ ಅಗಲ್ತಾರೆ. ಅಗಲಿಕೆ
ದ್ರೌಪದಿ ಪಾತ್ರದ ಚಿತ್ರಣದ ಬಗ್ಗೆ, ಅಂದರೆ ನೀವು ಅದನ್ನು ಹೇಗೆ ಮಾಡಿಕೊಂಡು ಹೋದ್ರಿ ಆ ಬಗ್ಗೆ ಸ್ವಲ್ಪ ಹೇಳ್ತೀರಾ ಹೇಗೆ ಅಂತ? ವಸ್ತ್ರಾಭರಣ ದ್ರೌಪದಿಯ ಯಾವುದಾದ್ರೂ ಪುರಾಣದ್ದು ಎಲ್ಲ ದ್ರೌಪದಿಯ ಪಾತ್ರವನ್ನು ನೀವು ಹೇಗೆ ಚಿತ್ರೀಕರಣ, ವಸ್ತ್ರಾಪಹರಣದ್ದೇ ಹೇಳಿ. ವಸ್ತ್ರಾಪಹರಣದ ದ್ರೌಪದಿಯ ಪಾತ್ರ ಮೂಲ ವ್ಯಾಸದಲ್ಲಿ ಅಷ್ಟು ವಿಸ್ತಾರವಾಗಿ ಇಲ್ಲ. ಕುಮಾರವ್ಯಾಸ ಕನ್ನಡ ಕವಿ ಅದನ್ನು ವಿಸ್ತಾರವಾಗಿ ಬೆಳೆಸಿದ್ದಾನೆ, ಬಹಳ ಸುಂದರವಾಗಿ ಬರೆದಿದ್ದಾನೆ. ಅದನ್ನು ನಾವು ಚೆನ್ನಾಗಿ ಓದಿ ಅರ್ಥ ಮಾಡಿಕೊಳ್ಬೇಕು. ತಿಳಿದರೆ ತಿಳಿದವರಿಂದ ಕೇಳಿಕೊಳ್ಬೇಕಾಗ್ತದೆ. ಕೆಲವು ಶಬ್ದ ನಮಗೆ ಅರ್ಥ ಆಗದಿದ್ದದ್ದು ಉಂಟು ಅವನ ಕಾಲ ಕುಮಾರವ್ಯಾಸನಲ್ಲಿ. ಅದು ಓದಿದರೆ ಅಷ್ಟು ರಸವತ್ತಾಗಿದೆ ಆ ಪಾತ್ರ. ಆ ದಾರಿಯ ಪ್ರಕಾರ ನಾನು ಪಾತ್ರವನ್ನು ಚಿತ್ರಣ ಮಾಡಿದ್ದೆ. ಅದರಲ್ಲಿ ಮಹತ್ವ ಏನು ಅಂದರೆ ಅದೇ ದ್ರೌಪದಿಯ ಪಾತ್ರದ ಒಂದು ಗೌರವ ಕಾಪಾಡಿಕೊಳ್ಬೇಕಾಗ್ತದೆ. ಯಕ್ಷಗಾನದ ಪಾತ್ರ ಆದರೂ ಅದರಲ್ಲಿ ನಾಟ್ಯ ಪ್ರದರ್ಶನಕ್ಕೆ ಅವಕಾಶ ಇಲ್ಲ. ಆ ಪಾತ್ರದಲ್ಲಿ ನಾನು ಕುಣಿಯುವುದೇ ಇಲ್ಲ. ಸಾಮಾನ್ಯವಾಗಿ 2 ತಾಸಿನಷ್ಟು ದುಃಖದ ಪಾತ್ರವಾಗಿ ಕರುಣಾರಸದಲ್ಲಿ ಆ ಪಾತ್ರರಂಗದಲ್ಲಿ ನಡೆಯುತ್ತದೆ. ಆದರೆ ಪದ್ಯಕ್ಕೆ ಕುಣಿತ ನಾನು ಮಾಡುವುದಿಲ್ಲ. ಮಾಡಿದರೆ ಅದರ ಭಾವನೆ ಕೆಟ್ಟು ಹೋಗ್ತದೆ ಎಂಬುದರಿಂದಾಗಿ ಒಂದು. ಇನ್ನೊಂದು ಏನು ಅಂದರೆ ಕರುಣಾರಸ ಸಾಮಾನ್ಯವಾಗಿ ಎಲ್ಲ ಸ್ತ್ರೀ ಪಾತ್ರಗಳಲ್ಲಿ ಇರ್ತದೆ. ಈಗ ದಮಯಂತಿ ಚಂದ್ರಮತಿ ಇರ್ತದೆ. ಆ ಕರುಣಾರಸದ ಸ್ವಭಾವವೇ ಬೇರೆ. ದ್ರೌಪದಿಯ ಕರುಣಾರಸದ ಸ್ವಭಾವವೇ ಬೇರೆ. ಹೇಗೆ ಬೇರೆ? ಅದು ಬೇರೆ ಅಂದರೆ ಅವಳಲ್ಲಿ ಬೇರೆ ಬೇರೆ ಭಾವನೆಗಳಿರ್ತವೆ ನೋಡಿ. ಗಂಡನನ್ನು ಚುಚ್ಚುವಂತಹ ಸ್ವಭಾವ ಇರ್ತದೆ ಅವಳಲ್ಲಿ. ಈಗ ಭೀಮ ಧರ್ಮರಾಜನನ್ನು ಕೂಡ ಅವನು ಚುಚ್ಚಿ ಮಾತಾಡ್ತಾಳೆ. ಹೌದು ಹೌದು. ಅವನ ಪದ್ಯಗಳಲ್ಲಿ, ಕವಿಯ ಪದ್ಯಗಳಲ್ಲಿ ಉಂಟು. ಹೌದು. ಈಗ ಕೃಷ್ಣ ಸಂಧಾನದಲ್ಲಿ ದ್ರೌಪದಿಯಲ್ಲಿ ಮಾತಾಡ ನೀವು ಷಂಡರೋ ಭಂಡರೋ ಅಂತ ಹೇಳ್ತಾರೆ. ಅಲ್ಲಿಯವರೆಗೆ ಯಾವ ಹೆಂಗಸು ಈಗ ಚಂದ್ರಮತಿ ದಮಯಂತಿಯವರು ಹೇಳಲೇ ಇಲ್ಲ, ಸಾಧ್ಯವೇ ಇಲ್ಲ. ಆ ಗಂಡ ಎಷ್ಟೇ ಕಷ್ಟಗಳು ಏನೇ ಮಾಡಲಿ ಆ ಮಾತು ಅವರ ಬಾಯಿಂದ ಬರುವುದಿಲ್ಲ, ಇವಳ ಬಾಯಿಂದ ಬರ್ತದೆ ನೋಡಿ. ಹಾಗಾದರೆ ಅವಳು ಹೆಣ್ಣು ಹೌದು ಗಂಡು ಹೌದೆಂಬ ಹಾಗೆ ಅವಳಿಗೆ ರಾಜಕೀಯ ನೀತಿ ಧರ್ಮ ಎಲ್ಲವೂ ಗೊತ್ತಿದೆ. ಹೆಣ್ಣಾಗಿ ಕರುಣಾರಸದಲ್ಲಿ ಕಣ್ಣೀರಿಳಿಸಲಿಕ್ಕೆ ಎಂಥವನ್ನ ಹೃದಯವನ್ನಾದರೂ ಕರಗಿಸುವುದಕ್ಕೂ ಅವಳಿಗೆ ಸಾಮರ್ಥ್ಯವಿದೆ ಅಂತ ಒಂದು ಪಾತ್ರ. ಆದ್ದರಿಂದ ಪಾತ್ರವನ್ನು ಮಾಡುವಾಗ ನಾವು ಬಹಳಷ್ಟು ಅನುಭವ ಮಾಡಿಕೊಳ್ಬೇಕು, ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ತಿಳಿಯುತ್ತಲ್ಲ. ಆ ದ್ರೌಪದಿ ವಸ್ತ್ರಾಭರಣ ಪಾತ್ರದಲ್ಲಿ ಕರುಣಾರಸ ಪ್ರಧಾನವಾಗಿದ್ದರೂ ಕೂಡ ಈಗ ಒಂದು ಪಾತ್ರದಲ್ಲಿ ಒಂದು ಕರುಣಾರಸ ಅಂದರೆ ದುಃಖರಸ ಹೆಚ್ಚಾಗಿದ್ದರೆ ಅದನ್ನು ಆದಿಯಿಂದ ಅಂತ್ಯ ತನಕ ಒಂದೇ ರೀತಿ ಮಾಡಿದರೆ ಅದು ಪರಿಣಾಮ ಆಗಲಿಕ್ಕಿಲ್ಲ. ಹೌದು. ಅದನ್ನು ಸಂದರ್ಭಕ್ಕೆ ಸರಿಯಾಗಿ ಮಾಡ್ತಾ ಹೋಗಬೇಕಾಗ್ತದೆ. ಈಗ ಅದು ನೋಡಿ ಆ ಪಾತ್ರ ಆರಂಭದಿಂದ ಪ್ರಾತಿಕಾಮಿಕರೆಂಬವನು ಬಂದು ಹೇಳಿದ ಅಲ್ಲಿಂದಲೇ ನಿಜವಾಗಿ ಅದಕ್ಕೆ ಮನಸ್ಸೊಳಗೆ ದುಃಖ ಆರಂಭವಾಗಿದೆ. ಅಂದ್ರೆ ಅಲ್ಲಿ ದುಃಖದ ಆರಂಭ ಹೇಗೆ ಅಂತಂದ್ರೆ ಏನೋ ಒಂದು ನಡಿಲಿಕ್ಕುಂಟು, ಏನಾಗ್ಲಿಕ್ಕುಂಟಾ ಎನ್ನುವಂತಹ. ನಮ್ದೆಲ್ಲ ಹೋಯ್ತಲ್ಲ, ಸಂಪತ್ತು ಸೌಭಾಗ್ಯ ಹೋಯಿತು, ಬಡತನ ಬಂತು. ಆದರೂ ಅವಳು ಧೈರ್ಯಸ್ಥರಾಗಿದ್ದಾಳೆ. ಬಡತನ ಬಂತು ಅಂತ ಅಳುವುದಿಲ್ಲ, ಅದು ಹೋಯಿತು ಅಂತ ಅದಕ್ಕಾಗಿ ಚಿಂತೆ ಮಾಡುವುದಿಲ್ಲ. ಗೊತ್ತಾಗಿದೆ. ಆದರೆ ನಮ್ಮ ಧರ್ಮ, ನಮ್ಮ ಗೌರವ ಇದನ್ನು ನಾವು ಕಾಪಾಡಿಕೊಳ್ಬೇಕಾಗುತ್ತೆ. ಇದನ್ನು ನನ್ನ ಗಂಡಂದಿರು ಕಳೀತಾರಲ್ಲ ಎಂಬುದರೊಳಗೆ ಚಿಂತೆಗೆ ಕಾರಣವಾಗಿರ್ತದೆ. ಆದ್ದರಿಂದ ನೋಡಿ ಆ ಪಾತ್ರವನ್ನು ಹಾಗೆ ನಾವು ಬೆಳೆಸ್ತಾ ಹೋಗಬೇಕಾಗ್ತದೆ. ಈಗ ಅಲ್ಲಿಂದಲೂ ಅದು ದುಃಖದ ಭಾವನೆ ಬರ್ತದೆ, ಅದನ್ನು ಹಿಡ್ಕೊಳ್ಬೇಕು, ಮಿತವಾಗಿರ್ಬೇಕು. ಒಮ್ಮೆಲೆ ಗೋಳು ಅಂತ ಹತ್ತುಕೊಂಡು ಕೂತ್ಕೊಳ್ಳೋದಲ್ಲ. ಹೋಯ್ತದೆ. ಒಂದು ಇನ್ನೊಂದು ಏನು ಅಂತ ಹೇಳಿದ್ರೆ, ಈಗ ಮುಂದೆ ಸ್ತುತಿ ಮಾಡಿ ಅವಳು ಕೃಷ್ಣಾನುಗ್ರಹವನ್ನು ಬಯಸ್ತಾಳೆ. ಅಲ್ಲಿ ಹೋಗಬೇಕಾಗಿದ್ರೆ ಮೊದಲು ಏನಾಗಿದೆ ಎಂಬುದನ್ನು ನಾವು ಆಲೋಚನೆ ಮಾಡಬೇಕು. ತಿಳಿಯುತ್ತಲ್ಲ. ಆ ಪಾತ್ರ ವೇದಾಂತದ ಕಡೆಗೆ ಹೋಗ್ತದೆ. ಯಾವುದು? ದ್ರೌಪದಿಯ ಅದು ಯಾವ ರೀತಿಯಲ್ಲಿ? ಅದು ಕುಮಾರವ್ಯಾಸನ ಚಿತ್ರಣ. ಯಾಕಂದ್ರೆ ನೋಡಿ, ಮೊದಲಾಗಿ ಅವಳ ದುಃಖದಲ್ಲಿ ಪದ್ಯದಲ್ಲಿ ಏನಿದೆ, ತನ್ನ ಗಂಡಂದರಿಗೆ ಹೇಳ್ಕೊಳ್ತಾಳೆ, ಕಷ್ಟವನ್ನು ಪರಿಹಾರ ಮಾಡಿ ತನ್ನ ಕೈಯಿಂದ ಸೆರೆ ಬಿಡಿಸಿ ಅಂತ. ಇದು ಸಾಂಸಾರಿಕವಾದ ವಿಚಾರ. ಹೆಣ್ಣಾದವಳು ಹೆಂಡತಿ ಅವಳು ಕಷ್ಟ ಬಂದಾಗ ಗಂಡಲ್ಲಿ ಹೇಳ್ಕೊಡು, ನನ್ನ ಮರ್ಯಾದೆ ಉಳಿಸಿ ಮಾರ. ಗಂಡಂದಿರು ಬರುವುದಿಲ್ಲ. 5 ಮಂದಿ ಬಂದ್ರ ಕಷ್ಟ ಪರಿಹಾರ ಮಾಡೋದಕ್ಕೆ ಬರಲಿಲ್ಲ, ಯಾರು ಕೂಡ ಬರಲಿಲ್ಲ. ಕಣ್ಣ ಮುಂದೆ ಇದ್ದು ನಾವು ಸೋತವರು ಮಾತಾಡೋದಿಲ್ಲ, ಸುಮ್ಮನೆ ಬಿಟ್ಟರೆ ಅವಳನ್ನು ಸಭಿಕರಿಗೆ ಹೇಳಿದರು. ಭೀಷ್ಮ ದ್ರೋಣಾದಿಗಳು ಮಹಾಜ್ಞಾನಿಗಳು,
ನನ್ನ ಗಂಡಂದಿರು ಬಿಟ್ಟಿದ್ದಾರೆ, ಕೈ ಬಿಟ್ಟಿದ್ದಾರೆ, ನೀವು ಬಿಡಬಾರ್ದು. ಯಾಕಂದ್ರೆ ನೀವು ಧರ್ಮಿಷ್ಠರು, ನಿಮಗೆ ಪರೋಪಕಾರ ಮಾಡೋದು, ಕಷ್ಟ ಪರಿಹಾರ ಮಾಡೋದು ನಮ್ಮಂಥವ್ರದು ಇದೆಲ್ಲ ನಿಮ್ಮ ಕರ್ತವ್ಯ. ನೀವು ಶಾಸ್ತ್ರಾದಿಗಳು ಓದಿದ್ಯಾಕೆ? ನಮ್ಮಂಥವರ ಮಾನರಕ್ಷಣೆಗೆ. ಹೌದು. ಅದನ್ನು ಉಪಯೋಗ ಮಾಡದೆ ನೀವು ಸುಮ್ಮನೆ ಕೂತರೆ, ಇದು ನೋಡ್ತಾ ಕೇಳ್ತಾ ಸುಮ್ಮನೆ ಕೂತರೆ ನಿಮಗೇನು ಗೌರವ, ಅಥವಾ ನೀವು ಕಲಿತದಕ್ಕೆ ಏನು ಸಾರ್ಥಕ ಅಂತ ಕೇಳ್ತಾರೆ. ಅದನ್ನು ಕೇಳಿಯೂ ಈ ಭೀಷ್ಮ ದ್ರೋಣಾದಿ ಜ್ಞಾನಿಗಳು ಮಾತಾಡುವುದಿಲ್ಲ. ಹೌದು. ಆಯ್ತಾ? ಗಂಡಂದಿರು 1ನೇ ಸ್ಟೆಪ್, 2ನೇ ಇಲ್ಲೇ ಆಯಿತು. ಇನ್ಯಾರಿದ್ದಾರೆ? ಯಾರು ಇಲ್ಲ. ಹೀಗೆ ನೋಡಿ, ಬಂಧು ಬಳಗದವರು ಯಾರಿದ್ದಾರೋ, ನನ್ನ ಎಷ್ಟೋ ಮಂದಿ ಇದ್ದಾರೆ ಸಭೆಯಲ್ಲಿ. ಕೌರವನ ಗಡಿಯವರು ಸಂಬಂಧಿಕರೇ, ಗಂಡನ ಪಾಂಡವರ ಗಡಿಯವರು ಸಂಬಂಧಿಕರೇ. ಬಂಧುಗಳೇ, ನೀವು ಹಿಂಸರು, ನೀವಾದರೂ ಹೇಳಿ, ನಿಮ್ಮಾಗಿದ್ದ ಹಿಂಸ ನಾನು ಅಂತ ಅವರಿಗೆ ಅವರು ಹೇಳ್ತಾರೆ. ಅದರಲ್ಲಿಯೂ ಯಾರೂ ಬಂದವರಿಲ್ಲ. ಹೌದು. ಸುಮ್ಮನೆ ಕೂತು ಹೇಳ್ತಾ ಇನ್ಯಾರಿದ್ದಾರೆ ಅವರಿಗೆ? ಈ ಪ್ರಪಂಚದಲ್ಲಿ ಪ್ರಾಪಂಚಿಕವಾಗಿ ಯಾರೂ ಇಲ್ಲ ಎಂಬ ನಿರ್ಧಾರ ಬಂದ ಮೇಲೆ ಇನ್ನು ಯಾರು ದೇವರೇ? ತಂದೆ ತಾಯಿ ಬಂಧು ಬಳಗ ಗುರು. ಅದೇ ತಂದೆ ತಾಯಿ ಗುರು ನೀನೆ ಅಂತ ಹೇಳಿ ಹೇಳ್ತಾಳ. ಇಲ್ಲಿ ಮತ್ತೆ ದೇವರ ಹತ್ರಕ್ಕೆ ಹೋಗುದು. ಅಷ್ಟವರಿಗೆ ಕೃಷ್ಣನ ಶಬ್ದವೇ ಬರುವುದಿಲ್ಲ. ಹೌದು, ಬರುವುದಿಲ್ಲ. ನೋಡಿ, ನೆನಪಿಲ್ವೇ? ಬರಲಿಲ್ಲ. ಯಾಕಂದ್ರೆ ಇಲ್ಲಿ ಇದ್ದಾರಲ್ಲ ಮಾನ ರಕ್ಷಣೆ ಮಾಡುವವರು, ಮಾಡಬೇಕಾದವರು. ಇದೆಲ್ಲ ನಿಮ್ಮ ಕರ್ತವ್ಯ. ಒಂದು ಆಸ್ಥಾನದಲ್ಲಿ ಒಂದು ಹೆಣ್ಣಿಗೆ ಅಪಮಾನವಾಗುವುದು ಅಂದರೆ ಅಲ್ಲಿ ಆಸ್ಥಾನಕ್ಕೆ ಏನು ಬೆಲೆ ಬಂತು? ಹಸ್ತಿನಾವತಿಯ ಸಭೆ ನಿಂತದ್ದು. ಅಲ್ಲಿ ಒಬ್ಬನಾದರೂ ಬೇಡ ಅಂತ ಹೇಳಿ ನಾವು ಇದ್ದಾರೆ. ಯಾಕೆ? ಕೌರವನಿಗೆ ಹೆದರಿ ಸುಮ್ಮನೆ ಕೂತರು. ಎಲ್ಲ ಅನ್ಯಾಯ ಮಾಡಿದ್ದು. ಭೀಷ್ಮ ದ್ರೋಣಾದಿಗಳು ತಪ್ಪು ಅಂತ ಹೇಳಿದವರು ಇಲ್ಲ ಅದರಲ್ಲಿ. ಅರ್ಥ ಮಾಡಿ. ಅಥವಾ ಅದು ಏನು ಮಾಡಿದ್ರು ಆ ಪ್ರಸಂಗ ನಮಗೆ ಕಾವ್ಯ ಅಥವಾ ಪಾತ್ರ ಚಿತ್ರಣ ನಮ್ಗೆ ಏನು ಹೇಳ್ತಾರೆ? ಪ್ರಾಪಂಚಿಕ ಮುಗಿಯಿತು, ಸಭೆ ಮುಗಿಯಿತು, ಬಂಧುಗಳು ಕೈಬಿಟ್ಟು, ಗಂಡನಿಗೆ ಕೈಬಿಟ್ಟು, ಯಾರೂ ಇಲ್ಲ ಎಂಬುದು ಮನಸ್ಸಿಗೆ ವ್ಯಕ್ತವಾಗಿದೆ. ಅಂದರೆ ವ್ಯಕ್ತಿಯಾದವನಿಗೆ ಸಂಬಂಧ ತನಗೆ ಯಾರೂ ನಿಜವಾಗಿ ಅನಾಥ ಎಂಬ ಭಾವನೆ ಬರಬೇಕು. ನನಗೆ ಬರುವುದಿಲ್ಲ. ಈಗ ನಾವು ಎಷ್ಟು ಹೇಳಿದ್ರು ಕೂಡ ನನಗೆ ಸ್ವಲ್ಪ ಸಂಪತ್ತು ಉಂಟು, ಅಣ್ಣದಮ್ಮನವರಿದ್ದಾರೆ, ಅವರಿದ್ದಾರೆ, ಇವರಿದ್ದಾರೆ, ಈ ಏನಾದರೂ ಒಂದು ಮನಸ್ಸಿನೊಳಗೆ ಇದ್ದೇ ಇರ್ತದೆ. ಇವಳು ನೋಡಿರಲ್ಲ, ಅನುಭವಿಸಿರಲ್ಲ. ಗಂಡನೂ ಇಲ್ಲ, ಗಂಡಂದಿರು ಇದ್ದರೂ ಬರಲಿಲ್ಲ, ಬಂಧುಗಳು ಬರಲಿಲ್ಲ, ಯಾರು ಬರಲಿಲ್ಲ, ಏನೂ ಇಲ್ಲ, ಇನ್ನೂ ಇಲ್ಲ. ಹಾಗಾದರೆ ಇನ್ನು ಪ್ರಪಂಚಕ್ಕೆ ನಾವು ಮಿಕ್ಕಿ ಹೋಗಬೇಕು. ಪ್ರಪಂಚವನ್ನು ಬಿಡಬೇಕು. ಈ ಸಾಂಸಾರಿಕತೆಯನ್ನು ಬಿಟ್ಟು ಎಲ್ಲಿ ಹೋಗಬೇಕು? ಇಲ್ಲಿ ಕೃಷ್ಣ, ಅಲ್ಲಿ ನೆನಪಾಗಿ ಆಧ್ಯಾತ್ಮ ಅಂದರೆ ಅದು. ದೇವರೇ ಗತಿ, ಯಾರು ಗತಿ ಇಲ್ಲವರಿಗೆ ದೇವರೇ ಗತಿ ಎಂಬಲ್ಲಿ ಅಧಾರಣ ಮಾಡಿದರು. ದೇವರನ್ನು ಕೃಷ್ಣ ನಾನಾ ವಿಧದಿಂದ ಸ್ತುತಿ ಮಾಡಿದರು. ಗೊತ್ತಾಯ್ತಾ? ಕೃಷ್ಣಾನುಗ್ರಹ ಆಗಲಿಲ್ಲ. ಯಾಕೆ ಆಗಲಿಲ್ಲ? ಅವಳು ಸಾಮಾನ್ಯ ಹೆಣ್ಣಾಗಿಯೇ ಕಣ್ಣೀರು ಹಾಕಿದರು. ಕೃಷ್ಣ ಕಾಪಾಡು ಎಲ್ಲರೂ ಹೇಳಿದ ಹಾಗೆ. ಆಮೇಲೆ ನೋಡಿ ಅವರಿಗೆ ಆ ದುಃಖವನ್ನು ಭಕ್ತಿಗೆ ತಿಳಿಸಿದರು. ದ್ರೌಪದಿಯ ಮೇಲೆ ಮತ್ತೆ ದುಃಖ ಹೋಗುದು ಮತ್ತೆ ಭಕ್ತಿ ಪ್ರಧಾನದಲ್ಲಿ ಈ ಕರುಣಾರಸ ಕಡಿಮೆ ಆಯಿತು. ಅರ್ಥ ಆಯ್ತಾ ನಿಮ್ಗೆ? ಅರ್ಧ ಬೇರೆ ನೋಡಿ, ತಂದೆ ತಾಯಿ ಅದು ಕೊನೆಯ ಭಾವನೆ. ಗೊತ್ತಾಯ್ತಲ್ಲ? ಕರುಣಾತಿಕಾಯ ಗೋವಿಂದ ನಿನ್ನ ಮರೆಯ ಹೊಕ್ಕೇನು ಮುಕುಂದ ಅಂತ ಹೇಳ್ತಾರೆ. ಹಾಗೇನಾಗ್ತದೆ ಅಂತ ಹೇಳಿದರೆ ಬರೀ ದುಃಖದಲ್ಲಿ ಬೆಳಿಕೊಳ್ತಾಳೆ. ಕೃಷ್ಣ ಅದರಲ್ಲಿ ಹಾಗಾದರೆ ಭಕ್ತಿ ಬರಬೇಕಾ? ಅದು ಭಕ್ತಿ ಮಾರ್ಗಕ್ಕೂ ಅದು ಉಂಟು. ಯಾರು? ದ್ರೌಪದಿ. ಯಾರು ಇಲ್ಲದವರಿಗೆ ನೀನೇ ಗತಿ ಅಂತ ನೀನು ಅಲ್ಲಿ ಭಾವನೆ ಬದಲಾಗಬೇಕು. ಈಗ ಈಶ್ವರಿಗೆ ಬರೇ ದುಃಖ, ಈಗ ಆಗಲ್ಲ. ನಿನ್ನ ಭಕ್ತಿಯಿಂದ ನಾನು ನಂಬಿದ್ದೇನೆ, ನೀನು ನಂಬಿದವ್ರನ್ನ ಕಾಪಾಡೋ ದೇವರು ಹೌದು ಅಂತಾಗಿ ನಾನು ಮಾಡಬೇಕು. ನೀನು ನಿನ್ನ ಕರ್ತವ್ಯ ಅದು, ನೀನು ಮಾಡಬೇಕು. ಈ ಇದರಿಂದ ದೇವರ ಮೇಲೆ ಅವಳು ಪಂಥವನ್ನು ಮಾಡ್ತಾಳೆ. ಗೊತ್ತಾಯ್ತಲ್ಲ? ಕರುಣೆಯಿಂದ ಭಕ್ತಿಗೆ ಹೋಯಿತು. ಈಗ ಬೇರೆ ಪಾತ್ರಗಳಲ್ಲಿ ದಮಯಂತಿ ಇತ್ಯಾದಿಗಳಲ್ಲಿ ಎಲ್ಲೆಲ್ಲ ಇದು ದುಃಖ ಮಾತ್ರ, ಅಲ್ಲಿ ಭಕ್ತಿ ಇಲ್ಲ. ಏನಿಲ್ಲ, ಇದರಲ್ಲಿ ಆಗಲ್ಲ ನೋಡಿ. ಭಕ್ತಿಯಲ್ಲಿಯೇ ಅವಳು ಮುಂದೆ. ಭಕ್ತಿಯಲ್ಲಿ ಒಲಿಸಿಕೊಂಡವರು ಹೆಂಗಸರು ಯಾರಿದ್ದಾರೆ? ದ್ರೌಪದಿ ಕರೆದಾಗ ಕೃಷ್ಣ ಓಡಿ ಬರೋದು ಯಾಕೆ? ದ್ರೌಪದಿಯ ಭಕ್ತಿ ಅಷ್ಟು ಶುದ್ಧವಾಗಿದೆ ಅವಳಿಗೆ. ಪಾಂಡವರು ಗಂಡಂದಿರು ಕರೆದರೂ ಕೃಷ್ಣ ಓಡಿ ಬರೋದಿಲ್ಲ ಮಕ್ಕಳಿಗೆ. ದ್ರೌಪದಿ ಕೃಷ್ಣ ಅವಾಗ ಓಡಿ ಬರ್ತಾನೆ. ಯಾಕೆ? ಪ್ರಾಮಾಣಿಕವಾದಂಥ ಒಂದು ಭಕ್ತಿ. ಯಾಕಂದರೆ ಅವಳಿಗೆ ಜೀವನದಲ್ಲಿ ಅನುಭವ ಆಗಿದೆ. ಈ ಗಂಡಂದಿದ್ದಲ್ಲ ಲೆಕ್ಕ ಬರ್ತಿಗೆ. ಸುಮ್ಮನೆ ಎರಡು ಸುಖ ಪಡಲಿಕ್ಕಿದವರು, ಕಷ್ಟದಲ್ಲಿ ಯಾರೂ ಇಲ್ಲ, ಕಷ್ಟದಲ್ಲಿ ನೀನು ಎಂಬ ಭರವಸೆ ಆತ್ಮವಿಶ್ವಾಸ ಅವಳಿಗೆ ಉಂಟಾಗಿದೆ ನೋಡಿ, ಅಲ್ವಾ? ಈಗ ಗಂಡಂದಿರು ಇಲ್ಲದಾಗ ಕಷ್ಟಪಡುವುದು ಬೇರೆ. ಈಗ ದಮಯಂತಿ ಚಂದ್ರಮತಿಯವರಿಗೆ ಬಳಿಯಲ್ಲಿ ಗಂಡ ಇಲ್ಲದಾಗ ಕಷ್ಟಪಟ್ಟಿದ್ದಾರೆ ಅವರು.
ಹೌದು. ಚಂದ್ರಮತಿಯನ್ನು ಮಾರಾಟ ಮಾಡಿದ್ರು, ದಮಯಂತಿಯನ್ನು ಬಿಟ್ಟು ಹೋದ, ಮತ್ತೆ ಕಷ್ಟಪಟ್ಟರು ಅವರು ಅಲ್ವಾ. ಇದಾಗಲ್ಲ, 5 ಮಂದಿ ಗಂಡಂದ್ರು ಒಬ್ಬರಲ್ಲರೂ ಕಣ್ಣ ಮುಂದೆ ಕೂತುಕೊಂಡಿದ್ದರೆ ಕಷ್ಟ ಉಂಟಲ್ಲ. ಇದಕ್ಕೆ ದೊಡ್ಡ ಸಂಗತಿ ಅಂತದ್ದು, ಒಬ್ಬನಾದ್ರೂ ಕೂತು ಬರಲಿಕ್ಕಿಲ್ಲ ಅವರಲ್ಲಿ. ಹಾಗಾದ್ರೆ ಈಗ ನಾರಾಯಣಾಚಾರ್ಯರು ಬರೆದದ್ದು ಅದನ್ನೇ ರಘುಪತಿಯಲ್ಲಿ. ಇಂಥ ಸ್ಥಿತಿ ಯಾವ ಹೆಂಗಸಿಗೂ ಬರಲಿಲ್ಲ. ಇಂಥ ಸ್ಥಿತಿ ಪುರಾಣದಲ್ಲಿ ಯಾವ ಹೆಂಗಸಿಗೂ ಬರಲಿಲ್ಲ. ಒಬ್ಬೊಬ್ಬರು ಗಂಡಂದ್ರೆ 5 ಪರಾಕ್ರಮಶಾಲಿಗಳಿದ್ದು ಕೂಡ ಇಲ್ಲ. ಅದರಲ್ಲಿ ಇಂಥ ಸ್ಥಿತಿ ಬರುವಾಗ ದುಃಖ ನಮಗೆ ಹೆಂಗಸರಿಗೆ ಹೌದು ಹೆಚ್ಚು ಬರುವುದು. ನನ್ನ ಗಂಡ ಒಬ್ಬ ದುರ್ಬಲ, ಒಬ್ಬ ಹೇಳಿ ನಮ್ಗೆ ಏನು ಮಾಡಿ ಪ್ರಯೋಜನ ಮಾಡಿ ಇಲ್ಲ. ಛೇ, ಎಂಥ ಪರಾಕ್ರಮಿಗಳು ಇದ್ದು ನನಗೆ ಹೀಗಾಯ್ತಲ್ಲ, ನಾನು ಇಷ್ಟು ಒಳ್ಳೆಯವನಾಗಿ ನನಗೆ ಹೀಗಾಯ್ತಲ್ಲ, ಬರೋದಲ್ಲ. ನಾವು ಕೆಟ್ಟವ ದುಷ್ಟನಾದ್ರೆ ನಮಗೆ ದುಃಖ ಬರೋದಿಲ್ಲ ನೋಡಿ. ಹೌದು ಹೌದು. ನಾನು ಇಷ್ಟು ದೇವರು ನಂಬಿದ್ದಕ್ಕೆ ನನಗೆ ದೇವರು ಇದು ಕೊಟ್ಟಲ್ಲ. ಹಾಗೆ ಇಲ್ಲಿ ಏನಾಗ್ತದೆ, ಪಾಂಡವರನ್ನು ಮೊದಲವರು ನಿಜವಾದಂಥ ಸ್ತ್ರೀಯರ ಕರುಣ ರಸ ದುಃಖ. ಹೌದು. ಗಂಡಂದು ಕಾಪಾಡಿ ಊರವರು ಕಾಪಾಡಿ ಅಂತ ಬಿಡುವಿಲ್ಲ ಅಂತ ಮೇಲೆ ಮೇಲೆ ಹೋಗ್ತಾ ಇದ್ದಾನೆ, ದೇವರು ಕಡೆ ಹೋಗ್ತಾ. ಹೌದು, ಭಕ್ತಿ ರಸಕ್ಕೆ ಹೋಗ್ತದೆ. ಈ ಕರುಣ ರಸ ದುಃಖ ರಸ ಎಂಬುದು ಭಕ್ತಿ ರಸ. ಭಕ್ತಿಯಿಂದ ನಾವು ಅಲ್ಲಿ ಮತ್ತೆ ಕೊನೆಗೆ ಅವರು ಅಲ್ಲಿ ದುಃಖ ವಿಶೇಷ ಇಲ್ಲ, ದುಃಖ ಇಲ್ಲ. ಹೌದು, ಭಕ್ತಿ ಮಾತ್ರ ಕಡಿಮೆ ಆಯ್ತು. ಅದಕ್ಕೊಂದು ಅಷ್ಟ ಇದು ಮಾಡಿದ ಹಂತ ಮುಗೀತಲ್ಲಿ. ಬೇರೆ ಬೇರೆ ಹಂತ ಆಗ್ತದೆ. ಆರಂಭದಿಂದ ಮೊದಲುಗೊಂಡು ಆ ದುಃಖ ಒಂದೇ ಇದ್ರೂ ಕೂಡ ಆ ದುಃಖದ ಹಂತ ಬೇರೆ 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 ಆಯಿತು. ಕೊನೆಗೆ ನೋಡಿ ಆ ದುಃಖ ನಿಂತು ಭಕ್ತಿಗೂ ಆಯಿತು. ಭಕ್ತಿ ಇದ್ದಲ್ಲಿ ದುಃಖ ಇಲ್ಲ. ಭಕ್ತಿ ಮನಸ್ಸಿಗೆ ಬಂದಾಗ ಅಂತಂದ್ರೆ ಅವಳೆಲ್ಲವನ್ನು ಬಿಟ್ಟು ದೇವರೇ ನಂಬಿದ್ದಾಳೆ ಅಂತ ಅರ್ಥ. ನಾವು ಹೌದು, ದೇವರ ಮೇಲೆ ಪರಿಪೂರ್ಣ ವಿಶ್ವಾಸ ಇದ್ದ ಮೇಲೆ ಮತ್ತೆ ದುಃಖ ಇದ್ದದ್ದು. ಈ ಕಾಪಾಡ್ತಾನೆ, ಕಾಪಾಡ್ದಿದ್ರೆ ನೀವು ದೇವರೇ ಅಲ್ಲ ಎಂಬ ಈ ಭರವಸೆ ಇದ್ರೆ ನಿರ್ಧಾರ ಅಲ್ಲಿಗೆ ಮುಟ್ಟಿದ್ರೆ ನೋಡಿ. ಅದು ಮುಟ್ಟುವುದಕ್ಕಾಗಿ ಕುಮಾರವ್ಯಾಸ ಹಾಗೆ ಚಿತ್ರಿಸ್ತಾ ಹೋಗಿದ್ದಾನೆ. ಕಾಣುತ್ತೆ ಮೆಟ್ಟಲ್ಲಿ 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 ಏರಿ ಆಗ ಎಲ್ಲವನ್ನೂ ಬರ್ತದೆ. ನನಗೆ ಯಾರೂ ಇಲ್ಲ, ತಂದೆ ತಾಯಿ ಗುರು ಹೊರ ಪಿತಾಮಹ ಬಂಧು ಬಾಂಧವ ಎಲ್ಲವೂ ನೀನೇ ದೇವ, ಪ್ರಪಂಚದ ಅನುಭವ ನನಗೆ ಆಯಿತು. ಯಾರಿದ್ದಾರೆ ಹೇಳಿ ಸುಮ್ಮನೆ? ನಾನಿದ್ದೇನೆ ತಥಾಸ್ತು ಕೃಷ್ಣವಾನುಗ್ರಹ. ಈ ತತ್ವವನ್ನು, ಈ ಪಾತ್ರದ ಸ್ವರೂಪವನ್ನು ಕುಮಾರವ್ಯಾಸ ನಮಗೆ ಬಹಳ ಸುಂದರವಾಗಿ ಚಿತ್ರಿಸಿ ಕೊಟ್ಟಿದ್ದಾರೆ. ಅದನ್ನು ಓದುತ್ತಾ ಹೋದರೆ ನಮಗೆ ಅರ್ಥ ಆಗ್ತದೆ. ಹಾಗೆ ನಾವು ಪಾತ್ರವನ್ನು ಕೂಡ ಅಭಿನಯಿಸ್ತಾ ಹೋದಾಗ ಆ ಪಾತ್ರವನ್ನು ಪರಿಪೂರ್ಣವಾಗ್ತದೆ. ಕುಮಾರವ್ಯಾಸನ ಕಲ್ಪನೆಯಲ್ಲಿ ಆಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ನಾವು ಮಾಡ್ತೇವೆ ಅಂತ ಹೇಳ್ಬೋದಷ್ಟೇ. ಅವರ ಕಲ್ಪನೆ ಅದು ಬಹಳ. ಮತ್ತೆ ಈ ಹರಿಶ್ಚಂದ್ರ ಇದರಲ್ಲಿ ಚಂದ್ರಮತಿಯ ಪಾತ್ರ ಚಿತ್ರಣ ಅದು ಯಾವ ರೀತಿ ವಿಶಿಷ್ಟವಾಗಿ? ಅದು ಕರುಣಾರಸ ಪರಮಾವತಿಯ ಪಾತ್ರ ಗೊತ್ತಾಯ್ತಾ? ಯಾಕಂದ್ರೆ ಮೊದಲು ಮಹಾರಾಣಿ ಆಗಿದ್ದವಳು ಕಡು ಬಡವಳಾದಳು ಜೀವನದಲ್ಲಿ. ಹೌದು, ಲೋಕದಲ್ಲಿ ಬಡತನ ಇದ್ದು ದೊಡ್ಡ ಶ್ರೀಮಂತಿಗೆ ಬರ್ಬೋದು, ಶ್ರೀಮಂತರಾಗಿ ಬಡವರಾಗಬಾರದು. ಹೌದು, ಅದರಷ್ಟು ಕಷ್ಟ ಇನ್ನೊಂದಿಲ್ಲ. ನಮ್ಮ ಜೀವದ ಹೆಣ ಮತ್ತೆ. ಹೌದು ಹೌದಾ? ಅವರಿಗೆ ಬಂದದ್ದು ಚಕ್ರವರ್ತಿಗಳಾಗಿ ಬೇಡಿದ ಹೊರಟಿದ್ದಾರೆ. ಅಲ್ಲಿ ಅವರು ಸತ್ತಾಗ ಆಗಿದೆ ಪಾಪ. ಈಗ ಆರಂಭದಿಂದ ಸಂಪತ್ತು ಸಾಮ್ರಾಜ್ಯ ಹೋಯಿತು, ಮಹಾರಾಣಿ ಸಹ ಹೋಯ್ತಲ್ಲ, ಚಿಂತೆ ಮಾಡಲಿಲ್ಲ, ಕಣ್ಣನೊಟ್ಟಿಗೆ ಹೋಗುವ. ಅನಿವಾರ್ಯವಾಗಿ ಹರಿಶ್ಚಂದ್ರ ತನ್ನ ಸತ್ಯ ಉಳಿಸಲಿಕ್ಕೆ ದಾರಿಯನ್ನು ಕಾಡುತ್ತಾನಲ್ಲ, ಅವನಿಗೆ ದಾರಿ ತೋರುವುದಿಲ್ಲ, ದಾರಿ ಇಲ್ಲ ತೋರಲಿಕ್ಕೆ. ಆಗ ಸಲಹೆ ಕೊಟ್ಟವನು ಚಂದ್ರಮತಿ, ನನ್ನನ್ನು ಮಗಳನ್ನು ಮಾರಾಟ ಮಾಡುವುದು, ಲೋಕದಲ್ಲಿ ಇಲ್ಲದಂಥ ಒಂದು ಧರ್ಮವನ್ನು ವಿಷಯವನ್ನು ಅವರು ಸೂಚನೆ ಕೊಟ್ಟಿದ್ದಾರೆ. ಗೊತ್ತಾಯ್ತಲ್ಲ? ಅದರಿಂದ ಧೈರ್ಯ ತಂದುಕೊಂಡಾಗ ಹರಿಶ್ಚಂದ್ರ. ಇದು ಸ್ತ್ರೀಯರ ಪತಿವ್ರತೆಯರಿಗೆ 6 ಗುಣದಿಂದ ಇರಬೇಕು ಅಂತ ಹೇಳ್ತಾರೆ. ಹೌದು, 6 ಗುಣದಿಂದ. ಅದರಲ್ಲಿ ಒಂದು ಅದು ಕಟ್ಟ ಕಾಲದಲ್ಲಿ ಮಂತ್ರಿಯ ಹಾಗೆ ಗಂಡನಿಗೆ ಸಲಹೆ ಕೊಡಬೇಕು. ಹೆಂಡತಿಯಾದವರು ಸರಿಯಾದ ಸೂಚನೆ ಮಾಡಬೇಡಿ, ಹೀಗೆ ಮಾಡಿ ಆಯಿತು ಅಂತ ಹೇಳಿ ಅದನ್ನು ಕವಿ ತೋರಿಸಿಕೊಟ್ಟಿದ್ದಾರೆ. ಅವರು ಕೊಟ್ಟಂಥ ಸೂಚನೆಯೂ ಸಾರ್ಥಕವಾಯಿತು. ಹರಿಶ್ಚಂದ್ರನಿಗೆ ಧೈರ್ಯ ಬಂತು. ಒಳ್ಳೆಯ ಮಾಡ್ತೇವೆ, ಸತ್ಯ ಉಳಿತಲ್ಲ, ಮಾಡ್ತೇವೆ. 2ನೇ ಹಂತಕ್ಕೆ ಬಡತನ ಹೋಗಿ ಮಾರಾಟ ಮಾಡುವಲ್ಲಿ ಬಂದಳು ಕೂಡ ಅವಳು ಅರ್ಥ ಬೇಕು. ಮಾರಾಟ ಮಾಡಿ ಅಂತ ಹೇಳಿದವಳು ಅವಳೆ. ಹೌದು, ಪಾತ್ರ ಎಷ್ಟು ಮೇಲೆ ಹೋಯ್ತು ನಮಗೆ. ಮಾರಾಟ ಎಷ್ಟು ಕಷ್ಟ ಬಂದರೂ ಆ ಮನೆಯಲ್ಲಿರುವವರಿಗೆ ಒಂದು ಕೆಟ್ಟ ಮಾತನ್ನು ಅವಳು ಹೇಳಲಿಲ್ಲ. ರಾತ್ರಿ ಆಗಲು ಪಟ್ಟ ಕಷ್ಟ ಏನು ಅಂತ ರಾಘವಾಂಗ ವರ್ಣಿಸ್ತಾನೆ. ಹೌದು, ತಿಳಿದಲ್ಲ. ಅಂತಹ ಕಷ್ಟ ಬಂದರೂ
ಈ ಮನೆಯವರು ನನಗೆ ಕಷ್ಟ ಕೊಡ್ತಾರೆ ಅಂತ ಮಗ ಹೇಳುವಾಗ ಹೇಳಬೇಡ ಮಗನೇ, ಹೇಳಬಾರ್ದು ಹೇಳ್ತಾನೆ. ಯಾಕಂದರೆ ನಮಗೆ ನಮ್ಮ ದೇಹಕ್ಕೆ ಬೆಲೆ ಕೊಟ್ಟು ನಮ್ಮನ್ನು ಇಟ್ಟುಕೊಂಡವರು. ಅವರು ಸಂದರ್ಭಕ್ಕೆ ಸರಿಯಾಗಿ ನಮ್ಮನ್ನು ತೆಗೆದುಕೊಳ್ಳದಿದ್ದರೆ ನಮ್ಮ ಸತ್ಯೆಯಲ್ಲಿ ಉಳಿತಿತ್ತು. ಅದರಿಂದ ಸತ್ಯ ಉಳಿಸಿದಂಥ ಪುಣ್ಯಾತ್ಮ ಎಂಥ ಪಾತ್ರಗಳ ಉನ್ನತ್ಯ ಮಾಡಿ ಅವರು ಅದು ತಾನು ಹೆತ್ತ ಮಗನಿಗೆ ಹಾಗೆ ಹೇಳಬೇಕು ಅಂತಂದ್ರೆ ಇನ್ನು ಎಷ್ಟು ಔನ್ನತ್ಯ. ಹೌದು, ಅವನು ಕಣ್ಣ ಮುಂದೆ ಹೊಡೆದು ಆ ಮಗುನಿಗೆ ಮಾಡಿದ್ರೆ ಅವನು ಸುಮ್ಮನೆ ಇರ್ತಾಳೆ. ಹೊಡಿಬೇಡಿ ಅಂತ ಹೇಳಿದ್ರೆ ಹೊಡಿಬೇಡಿ ಅಂತ ಹೇಳಿ ಅವಳು ಅಧಿಕಾರಿ ಅಲ್ಲ. ಆ ಮಗುನ ಕೆಲಸಕ್ಕೆ ಮಾರಾಟ ಮಾಡಿದ್ದಾರೆ ಅವಳು. ಹೊಡೀರಿ ನಾವು ಅನುಭವಿಸಬೇಕು. ಇದನ್ನು ಸರಿಯಾಗಿ ನಾವು ಮಾಡ್ತಾ ಹೋಗುವಾಗ ಲೋಕಲ್ ಇದಕ್ಕಿಂತ ಮೇಲೆ ಉತ್ತದ ಪಾತ್ರದ ಔನ್ನತ್ಯಗಳು ಎಲ್ಲಿದೆ? ಯಾರಿಗಾದ್ರೂ ಒಂದು ಸಿಟ್ಟು ಬಂದಿತ್ತು ಈ ಸಂಕಷ್ಟದಲ್ಲಿ. ಮತ್ತೆ ಹೌದೌದು, ಬೇಡ ಮಗು ಸತ್ತಾಗ ಬಂದು ಬ್ರಾಹ್ಮಣನ ಕಾಲಿ ಬಿಡ್ತಾಳೆ, ನನಗೆ ಕಾಡಿಗೆ ಹೋಗ್ಲಿಕ್ಕೆ ಒಂದು ಅಪ್ಪಣೆ ಕೊಟ್ಟು ಅಂತ. ನೋಡಿ, ಅಲ್ಲಿಯೂ ಸ್ತ್ರೀ ಧರ್ಮವನ್ನು ಕಾಪಾಡಿಕೊಳ್ತಾರೆ. ಸೀದಾ ಕೇಳಿದ ಕೂಡಲೇ ಕಾಡಿಗೆ ಓಡಲಿಲ್ಲ. ಒಡೆಯನ ಅಪ್ಪಣೆ ಬೇಕು ನನಗೆ ಅಂತ ಹೋಗಿ ಅಪ್ಪಣೆ ಬೆಳೀತಾಳೆ. ಕಾವ್ಯದಲ್ಲಿ ಬೆಳೀತಾಳೆ, ಪ್ರಸಂಗದಲ್ಲಿ ಹಾಗೆ ಉಂಟು. ಮಡಿದರೆ ಮಡಿದಮ್ಮ ಹೇಳ್ತಾನೆ ಹತ್ತಿರ ಹೋಗಲಿ ಅಂತೇಳಿ. ಅದು ದುಷ್ಟ ಪಾತ್ರ ಬಿಡಿ. ಆದರೂ ಅವನಿಗೆ ನಮ್ಮ ಯಾಕೆ ಕಳಿಸಿಕೊಂಡು ಹೇಳ್ತಾಳೆ, ನೀವೊಬ್ಬ ಎಂಥ ಮನುಷ್ಯ ಮರ ಹೇಳುವುದಿಲ್ಲ. ಹೌದು, ಇಲ್ಲ, ಎಲ್ಲೆಲ್ಲಿಯೂ ಪಾತ್ರಗಳನ್ನು ಕಾಪಾಡಿಕೊಳ್ಳೋದು ಅಂದರೆ ಅದು ಕವಿಗಳು ಚಿತ್ರಣ ಮಾಡಿದ್ರು. ಆ ಪಾತ್ರಕ್ಕೆ ದೋಷ ಬರಬಾರದು ಅಂತ ಅರ್ಥ ಮಾಡಿ ನೆನೆಸುವಾಗ ನಮಗೆ ಏನಾಗ್ತಷ್ಟು ಪಾತ್ರ ಕಣ್ಣ ಮುಂದೆ ಬಂದಿರ್ತಾರೆ. ಕಡೆಗೆ ಅಷ್ಟು ಇಲ್ಲ. ಅಲ್ಲಿ ಹೋಗಿ ನೋಡಿ ಸಂಪತ್ ಸಾಮ್ರಾಜ್ಯ ಮಹಾರಾಣಿತನ ಹೋಯಿತು. ಮತ್ತೊಬ್ಬರ ಮನೆಯ ತೊತ್ತಾಗಿ ಸಮಾಜ ಬಡತನ ಬಂತು. ಆಮೇಲೆ ಮಗು ಸತ್ತ. ಒಂದೇ ಮಗು, ಪುತ್ರ ಶೋಕ, ಪತಿಯ ವಿಯೋಗ ಮೊದಲೇ ಉಂಟಾಗಿದೆ. ಹೌದು, ರಾಜ್ಯ ವಿಯೋಗ, ಪತಿ ವಿಯೋಗ, ಪುತ್ರ ವಿಯೋಗ ಇತ್ಯಾದಿಗಳು ಬಂದು ಸ್ಮಶಾನ ಮರಣ ಪ್ರಾಣ ಹೋಗುವಂತಹ ಸಂದರ್ಭ ಬಂತಲ್ಲ. ಹೌದಾ? ಹೌದು ಹೌದು. ಇಷ್ಟನ್ನು ಮಾಡಿದರೂ ಅವಳ ಧೃತಿ, ಅವಳ ಪಾತಿವೃತ್ತಿಯ ಗೌರವ ಕೆಡಿಸಿಕೊಳ್ಳಿಲ್ಲ. ಕೊನೆಗೆ ಪ್ರಾಣ ಸತ್ಯಕ್ಕೆ ಕೊಡ್ತೀಯೋ ಕೇಳುವಾಗ ಸಂತೋಷದಿಂದ ಕೊಡ್ತೇನೆ ಅಂತಾರೆ. ಇಂಥ ಪಾತ್ರ ಚಿತ್ರಣವನ್ನು ಆ ಮಹಾಕವಿಗಳೇ ಮಾಡಿದ್ದಾರೆ, ಮಾಡಬೇಕು ಹೊರತು ಮತ್ತೆ ಯಾರಿಗೂ ಸಾಧ್ಯ ಇಲ್ಲ. ನಾವು ಅಭಿನಯಿಸಿದ್ರು ಅದು ಪರಿಪೂರ್ಣ ಆಯಿತು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಮಾಡ್ತೇವೆ ಅಷ್ಟೇ. ಅಷ್ಟು ಪರಿಣಾಮಕಾರಿಯಾದ, ತಾತ್ವಿಕವಾದ, ಆದರ್ಶವಾದಂತಹ ಎತ್ತರದ ಪಾತ್ರಗಳು ಚಂದ್ರಮುಖಿಯಿಂದ. ಆಮೇಲೆ ಈ ಸೀತೆಯ ಪಾತ್ರದ ಚಿತ್ರಣ ನೀವು ಹೇಗೆ ಮಾಡ್ತಿದ್ರಿ ವಿಶೇಷವಾಗಿ? ಸೀತೆಯ ಪಾತ್ರದಲ್ಲಿ ವಿಶೇಷವಾಗಿ ರಾವಣ ಕೊಂಡು ಹೋಗುವವರೆಗೆ ಅವರಿಗೆ ಏನು ಕಷ್ಟ ಇಲ್ಲ. ಹೌದು, ಅವಳು ರಾಜ್ಯವನ್ನು ಬಿಟ್ಟು ರಾವಣ ಬಳಿ ಸುಖವಾಗಿ ನನಗೆ ಸಂಪತ್ತಿಲ್ಲ, ಬಡತನ ಬಂತು ಅಂತ ಹೇಳಿದವಳೆಲ್ಲ, ದುಃಖ ಮಾಡಿದವಳೆಲ್ಲ, ಕಾಡಿನಲ್ಲಿ ಇರಲಿ ಎಲ್ಲಿ ಇಲ್ಲ, ನಾನು ನಿನ್ನ ಬಳಿಯಲ್ಲಿ ಇದ್ದೇನೋ ಇಲ್ವಾ ಹೇಳಿ ಈ ರೀತಿಯಿಂದ ಸೇವೆ ಮಾಡಿಕೊಂಡು ಬಂದಂತಹ ಸಾಧ್ವಿ ರಾಮನಿಂದ ರಾವಣ ಕದ್ಕೊಂಡು ಹೋದ. ಅಲ್ಲಿನ ಮೇಲೆ ಆ ಪತಿ ವಿಯೋಗ ಉಂಟಾಯಿತು. ಅದು ಬರೀ 14 ವರ್ಷಗಳಲ್ಲಿ 4 ತಿಂಗಳು ಮಾತ್ರ. ಹೌದು ಹೌದು ಹೌದು, ಕೇವಲ 4 ತಿಂಗಳು ಮಾತ್ರ. ಹೌದು, 4 ತಿಂಗಳು. ಈ 4 ತಿಂಗಳಲ್ಲಿ ಪತಿ ವಿಯೋಗದಿಂದ ಕಣ್ಣೀರಿಡುತ್ತಾ ಇತ್ತು. ಅಲ್ಲಿ ನನಗೆ ವಿಶೇಷವಾಗಿ ಕಂಡದ್ದು ಯಾವುದು ಅಂತಂದ್ರೆ, ಮಾಯಾಜಿಂಕೆಯನ್ನು ನೋಡಿ ಆ ಲಕ್ಷ್ಮಣನಿಗೆ ಅಲ್ಲೊಂದು ಎಂಥದ ಒಂದು ಹೇಳ್ತಾಳೆ ನೋಡಿ. ನಮ್ಮ ಪುರಾಣದಲ್ಲಿ ಕೂಡ ಉಂಟು, ಕವಿಗಳು ಕೂಡ ಅದನ್ನು ಚಿತ್ರಿಸಿದ್ದಾರೆ. ಅಲ್ಲಿ ಆಗುವಾಗ ಪಾತ್ರ ಚಿತ್ರಣ ಯಾವ ರೀತಿ ಇರಬೇಕು, ಅದೊಂದು ಸವಾಲು ನೋಡಿ ಮೈದುನನಿಗೆ ಆ ರೀತಿ ಹೇಳುವಂಥದ್ದು. ಅದು ತೊರವೆಯಲ್ಲಿಯೂ ಇದೆ. ಹೌದು ಹೌದು, ಆಯಿತಾ. ಮತ್ತು ಮಾಸ್ತಿಯವರು ಎಲ್ಲರೂ ಒಪ್ಪಿದ್ದಾರೆ ಅದನ್ನು. ಅದು ಯಾಕಂದರೆ ಮೂಲದಲ್ಲಿ ಇದ್ದದ್ದೇ ಅದು. ಯಾಕೆ ಹೇಳಿದಳು ಅಂದರೆ, ಬೇರೆ ಏನು ಹೇಳಿದರೂ ಲಕ್ಷ್ಮಣ ಹೋಗುವುದಿಲ್ಲ. ಪ್ರಾಣ ಹೋದರೂ ರಾಮನ ಆಜ್ಞೆ ನಾವು ಮೀರುವುದಿಲ್ಲ. ಹೌದು, ಇದು ಸೀತೆಗೆ ಗೊತ್ತುಂಟು. ಹೇಳುವಷ್ಟು ಹೇಳಿದ್ಲು. ಇನ್ನವನಿಗೆ ಒಂದೇ ಮದ್ದು, ನನ್ನ ಮೇಲೆ ಮನಸ್ಸು ಮಾಡಿದ್ಯಾ ಅದು ಕೇಳಿ ಅವನಿಗೆ ಅಣ್ಣನ ಆಜ್ಞೆ ಇಲ್ಲ ಏನಿಲ್ಲ. ನಾನು ಒಂದು ತಾಯಿ ಅಂತ ಗೈಸಿ ಸೇವೆ ಮಾಡಿಕೊಂಡು ಇಷ್ಟು ವರ್ಷ ಬಂದದಕ್ಕೆ ಇವಳ ಬಾಯಿಂದ ಇಂಥದ್ದು ಬಂತಲ್ಲ ಅಂತೇಳಿ ಬಿಟ್ಟು ಹೊರಟು ಹೋಗ್ತಾನೆ. ಅವ ಹೋಗಬೇಕು ಸೀತೆಗೆ ಅಷ್ಟೇ, ಅವಳಿಗೆ ಇದ್ದದ್ದಷ್ಟೇ, ಅವ ಹೋಗಬೇಕು ಎನ್ನುವಂಥದ್ದು ನಡಿಬೇಕಲ್ಲ, ವಿಷಯ ಬೇರೆ. ಹೋಗ್ಬೇಕಾದ್ರೆ ನಾವು ಹೋಗಲೇಬೇಕು. ರಾಮ ಸನ್ಯಾಸಿ ಬರಬೇಕಲ್ಲ. ಅವ ಇದ್ರೆ ರಾಮನ ಸನ್ಯಾಸಿ ಬರ್ತಾನ? ಬರುವುದಿಲ್ಲ. ಅದಕ್ಕಾಗಿ ಹೋಗ್ಲಿಕ್ಕಾಗಿ ಅವನು ಆಡಿದ ಮಾತು. ಹೋದ ಮೇಲೆ ಮಾಸೂರು ಬರೆದರೊಂದು ಆದಿಕವಿ ವಾಲ್ಮೀಕಿ ಅಂತ ಪುಸ್ತಕದಲ್ಲಿ ಅವಳು ಪಶ್ಚಾತ್ತಾಪ ಪಡ್ತಾಳೆ. ನಾನು ಎಂಥ ಮಾತು ಹೇಳಿಲ್ಲ ಹುಡುಗರು, ಸಹಿಸಲಾರದೆ ಕಣ್ಣೀರಿಟ್ಕೊಂಡು ಹೋಗಿಬಿಟ್ಟ ಅಂತ ಅವಳೇ ಸ್ವರದಲ್ಲಿ ಪಶ್ಚಾತ್ತಾಪ ಮಾಡ್ತಾಳೆ. ನಾನು ಅದನ್ನು ಚೂಡಾಮಣಿ ಸೀತೆಯಲ್ಲಿ ಹೇಳ್ತೇನೆ, ಉದ್ಧರಿಸ್ತೇನೆ. ನನಗೆ ಈ ಕಷ್ಟ ಬಂದದ್ದು
ಆ ಲಕ್ಷ್ಮಣನಿಗೆ ನಾನು ಭಗವಾನ ಬಯಸಿದ್ದರಿಂದ ಲಕ್ಷ್ಮಣನಿಗೆ ಈ ಕೆಟ್ಟ ಮಾತು ಹೇಳಿದ್ದರಿಂದ ನನಗೆ ಕಷ್ಟಪಟ್ಟು. ಯಾಕಂದರೆ ಲಕ್ಷ್ಮಣ ಎಷ್ಟು ಒಳ್ಳೆಯ ಮಾತು ನನಗೆ ಗೊತ್ತುಂಟು. ಒಳ್ಳೆಯವರಿಗೆ ನಾವು ಯಾವ ಮನಸ್ಸನ್ನು ನೋಯಿಸಬಾರ್ದು. ಹೇಳುವಾಗ ನನಗೆ ಕಣ್ಣಿಗೆ ಸಾಗ ಹನುಮಂತ. ಅದರಿಂದ ನಾನು ಅನುಭವಿಸಿದೆ. ಆ ಲಕ್ಷ್ಮಣ ಎಷ್ಟು ಅರ್ತಿದ್ದಾನೋ ಏನೋ, ಅವನ ಹೃದಯ ಏನು ಅಂತ ನನಗೆ ಗೊತ್ತುಂಟು. ಅವನ ತಾಯಿಯೇ ಸೀತಾದೇವಿ ಅಂತ ಸೇವೆ ಮಾಡ್ತಾ ಬಂದವ. ಅಂಥವಾಗಿ ನಾನು ಹೇಳಿದ ಮಾತೇನು, ಆ ಮಾತಿಗೆ ದೋಷ ನನಗೆ ಕಣ್ಣಿಗಿಡ್ತಾ ಇದ್ದೇನೆ. ಆ ಲಕ್ಷ್ಮಣ ಹತ್ತಿರವೇ ಇದ್ದರೆ ನನ್ನ ರಾವಣ ಕೊಂಡೋಗ್ಲಿಕ್ಕಿತ್ತೆ, ಬರ್ತಿದ್ದಿಲ್ಲ. ಹಾಗಾದರೆ ಹೋಗುವಂತೆ ಮಾಡಿದವಳು ನಾನು, ಕೆಟ್ಟ ಮಾತು ಹೇಳಿ ಅವನಿಗೆ ನೋಯಿಸಿದವಳು ನಾನು. ಅದಕ್ಕಿಂತ ಹೆಚ್ಚಿಗೆ ನಾನು ನೋಯಿಸ್ತಾ ಇದ್ದೇನೆ. ಇಲ್ಲಿ 10 ಬಾಲ್ ಕಣ್ಣೀರು ಆಗ್ತಾ ಇದ್ದೇನೆ. ನನಗೆ ಎಣಿಸುವುದು ಅದೇ, ಆ ಲಕ್ಷ್ಮಣನಿಗೆ ನಾನು ಹಾಗೆ ಹೇಳಬಾರ್ದಿತ್ತು, ಹಾಗೆ ಹೇಳಬಾರ್ದಿತ್ತು. ನನ್ನ ಚೂಡಾಮಣಿಯ ಸೀತೆಯ ಚಿತ್ರಣ ಅಥವಾ ಸೀತೆಯ ಪಾತ್ರದಲ್ಲಿ ಇದು ಬರ್ತದೆ. ಹಾಗೆ ಮತ್ತೆ ಸೀತೆಯ ಪಾತ್ರದ ವಿಶೇಷವಾಗಿ ಚೂಡಾಮಣಿಯ ಭಾಗವೇ ಪ್ರಧಾನ. ಹೌದು ಹೌದು. ಬೇರೆ ಯಾವುದು ಗೊತ್ತಿಲ್ಲ. ಬೇರೆ ಯಾವುದು ವಿಶೇಷವಾಗಿ? ಈಗ ಚಂದ್ರಮತಿ ಆಯಿತು, ಸೀತೆ ಆಯಿತು, ದ್ರೌಪದಿ ಆಯಿತು, ದಾಕ್ಷಾಯಿಣಿ ಆಯಿತು. ಇನ್ನು ಬೇರೆ ಉತ್ತಮದಲ್ಲಿ ಕಥಾನಾಯಕಿಯಾಗಿ ಇರುವಂಥದ್ದು ಬೇರೆ ಯಾವುದಾದ್ರೂ ಪಾತ್ರ ನೀವು ಮಾಡಿದ್ದು ಅಥವಾ ನಿಮಗೆ ನೆನಪಿನಲ್ಲಿರುವಂಥದ್ದು? ಅದು ಚಂದ್ರಮತಿ ಮತ್ತು ದಮಯಂತಿ ಒಂದೇ, ಹೆಚ್ಚು ಕಡಿಮೆ ಒಂದೇ ರೀತಿ ಇರ್ತದೆ. ಸತ್ಯದಲ್ಲಿ ಹರಿಶ್ಚಂದ್ರ, ಧರ್ಮದಲ್ಲಿ ನಳ ಅಂತ. ಹೌದು ಹೌದು. ಅದೇ ಪಾತ್ರದಲ್ಲಿ ಎದ್ದು ಕಾಣುವಂಥದ್ದು ಎರಡು ಒಂದೇ. ಸತ್ಯ ಧರ್ಮ ಬೇರೆ ಬೇರೆ ಅಲ್ಲ, ಒಂದೇ ನಾಣ್ಯದ ಎರಡು ಮುಖಗಳು. ಹಾಗೆ ಸತ್ಯ ಇದ್ರೆ ಧರ್ಮ, ಅದರಿಂದ ಎರಡು ಅದರ ಇದನ್ನು ಆ ಕಥೆಯಲ್ಲಿ ಸ್ಪಷ್ಟವಾಗಿ ಕಾಣಿಸ್ತದೆ. ಸತ್ಯ ಅಂದರೆ ಏನು, ಧರ್ಮ ಅಂದರೆ ಏನು. ಆಮೇಲೆ ಈ ಮಧ್ಯಮ ಉತ್ತಮ ಆಯಿತು, ಮಧ್ಯಮ ಪಾತ್ರಗಳು ಅಂತ ಉಂಟು ನೋಡಿ. ಅಂದರೆ ಈ ಯಾವುದು ಚಿತ್ರಾಂಗದೆ ಇರ್ಬೋದು ಅಥವಾ ಇನ್ನೊಂದು ಯಾವುದು ಪ್ರಭಾವತಿ ಇರ್ಬೋದು. ಇವುಗಳದ್ದೆಲ್ಲ ಚಿತ್ರಣ ಯಾವ ರೀತಿ ಇರಬೇಕು? ಅದು ಯಾವ ಪ್ರಸಂಗದಲ್ಲಿ ಕವಿ ಏನು ಹೇಳಿದ್ದಾನೆ ಅದೇ ನಮಗೆ ಆಧಾರ ವಿಶೇಷವಾಗಿ. ಅದು ಈಗ ಪ್ರಭಾವತಿಯ ಪಾತ್ರವೂ ಅಷ್ಟೇ ಜೈಮಿನಲ್ಲಿ ಇರುವಂಥದ್ದು. ಅದೆಲ್ಲ ಸಣ್ಣ ಸಣ್ಣ ಪಾತ್ರಗಳು. ಹೌದು. ಅದನ್ನು ಸ್ವಲ್ಪ ಡೆವಲಪ್ ಮಾಡಿದವರು ಅಂದರೆ ವಿವರಿಸಿದವರು, ವಿಸ್ತಾರ ಮಾಡಿದವರು ಕವಿಗಳೇ. ಅದು ಎಷ್ಟು ವಿಸ್ತಾರ ಮಾಡಿದ್ರೆ ಅದು ಇಡೀ ಕಥಾ ನಾಯಕಿಯರಾಗಿ ಹೋಗುವುದಿಲ್ಲ. ಹೌದೌದು, ಬರ್ತದೆ ಹೋಗ್ತದೆ. ಆದ್ದರಿಂದ ಅವರವರ ಸ್ವಭಾವಕ್ಕೆ ಸರಿಯಾಗಿ ಪಾತ್ರ ಗೌರವ ಉಂಟದರಲ್ಲಿ. ಮತ್ತು ಇವರದೇನು ಹೌದು ಅಲ್ಲ ಅಂತ ಹೇಳೋದಿಲ್ಲ. ಇವರ ಸ್ಥಾನಕ್ಕೆ ಹೋದ ಪಾತ್ರಗಳು ಅಲ್ಲ. ಅದರಿಂದಾಗಿ ಈ ಮಟ್ಟದ್ದು ಒಂದು ಇದು ಬೇಕಾಗಿಲ್ಲ, ಇಲ್ಲ ಬೇಕಾಗಿಲ್ಲ. ಅದನ್ನು ಕಾಪಾಡಿಕೊಂಡ್ರೆ ಆಯ್ತು. ಆದ್ದರಿಂದ ನೋಡಿ, ಅದು ಯಕ್ಷಗಾನದಲ್ಲಿ ಅದನ್ನು ಕುಣಿಬಹುದು. ಈಗ ಪ್ರಭಾವತಿಯೇ ಕುಣಿತಾರೆ, ಕುಣಿಲಿ, ಕುಣಿದು ಅಂತ ಹೇಳಲ್ಲ, ಕುಣಿಬಹುದು. ಆದರೆ ಚಿತ್ರಾಂಗದೆ ಕೂಡ ಕುಣಿಬಹುದು. ಬಬ್ರುವಾಹನನ ಎದುರುಗಡೆ ಮಾತ್ರ ಕುಣಿಬೇಕಾದ ಅವಶ್ಯಕತೆ ಇಲ್ಲ ಅಷ್ಟೇ. ಕುಣಿಬಹುದು. ಕುಣಿದರೆ ನನ್ನ ಪಾತ್ರದ ವಯಸ್ಸನ್ನು ನೋಡಿಕೊಳ್ಳಿ. ಹೌದು, ಅವಳಿಗೆ ವಯಸ್ಸಾಗಿದೆ. ಭಾರತ ಯುದ್ಧ ಮುಗಿದ ಮೇಲೆ ಅರ್ಜುನ ದಿಗ್ವಿಜಯ ಕೊಟ್ಟದ್ದು. ದಿಗ್ವಿಜಯನಿಗೆ ವಯಸ್ಸೇನು, ಅರ್ಜುನಿಗೆ ವಯಸ್ಸಾಗಿದೆ. ಗೊತ್ತಾಯ್ತಲ್ಲ, ಕುದುರೆ ಬೆಳ್ಳಗಾಗಿದೆ ಅಂತ ಅರ್ಥ. ಹೌದು ಹೌದು. ಅದೇ ವಯಸ್ಸಿನವಳಲ್ಲ ಹೆಂಡತಿ ಅವಳು, ಅದರಿಂದ ಅದು ವೃದ್ಧಾಪ್ಯಕ್ಕೆ ಸಿದ್ಧಾಡವಳು ಒಂದು. ಇನ್ನೊಂದು ಏನು ಅಂದರೆ, ಪುಟ್ಟಪ್ಪನವರು ಒಂದು ಬರೆದಿದ್ದಾರೆ ನೋಡಿ, ಚಿತ್ರಾಂಗದ ಅಂತ ಒಂದು ಕಾವ್ಯ ಬರೆದ. ಹೌದು, ಕಾವ್ಯ ಬರೆದಿದ್ದಾರೆ. ಅದರಲ್ಲಿ ಹಾಗೆ ಉಂಟು. ಅವಳು ಅರ್ಜುನನ್ನೇ ಧ್ಯಾನ ಮಾಡುತ್ತಾ ಅರಮನೆಯ ಪ್ರತ್ಯೇಕವಾಗಿ ಒಂದು ಗುಡಿಯಲ್ಲಿ ಹೌದು ವೈರಾಗ್ಯದಿಂದ ವಾಸವಾಗಿದ್ದಿರುವುದು ಉಂಟು. ಆದರೆ ನಾವಿಲ್ಲಿ ಯಕ್ಷಗಾನದಲ್ಲಿ ವೈರಾಗ್ಯದ ವೇಷ ಮಾಡಲಿಕ್ಕೆ ಬರುವುದಿಲ್ಲ. ಯಾರು ಜನರಿಗೆ ಗೊತ್ತಿಲ್ಲ. ನಗಡಿಯಾಳು ಎಲ್ಲರೂ ಮಹಾರಾಣಿಯಾಗಿ ಆಭರಣ ಇಟ್ಟುಕೊಂಡು ರಾಣಿಯಾಗಿ ಬರ್ತಾಳೆ ಅವಳು. ಆ ವಯಸ್ಸನ್ನು ಬಿಡಬಾರ್ದು ನೋಡಿ. ಆದ್ರೆ ಈಗ ವಯಸ್ಸನ್ನು ಬಿಟ್ಟಿದ್ದಾರೆ. ಅಂದ್ರೆ ಕೂದಲೆಲ್ಲ ಕಪ್ಪೆ ಇರ್ತದೆ ಹೆಚ್ಚು, ಯಾರು ಬೆಳ್ಳಗೆ ಸ್ವಲ್ಪ ಇದು ಹಾಕಿಕೊಂಡೆಲ್ಲ ಬರುವುದಿಲ್ಲ. ಮಾಡೋದು ಬೇಡಪ್ಪ. ಚಿತ್ರಣ ಪಾತ್ರ ಚಿತ್ರಣವನ್ನು ರೂಪವನ್ನು ಕಳಿಸುವುದು ಬೇಡ. ಮಾತಿನ ನಡೆಯಲ್ಲಿ ಯಾರು ತೋರಿಸಬೇಕೋ ಬೇಡವಾ? ಅಲ್ಲ, ಮಾತಿನಲ್ಲೂ ಕೂಡ ತೋರಿಸುವುದಿಲ್ಲ. ಗೊತ್ತಾಯ್ತಲ್ಲ, ಅವಳು ಮುದುಕಿಯವರ ಸ್ಥಾನಕ್ಕೆ ಉಂಟಿದ್ದಾಳು. ಹೌದು ಹೌದು, ರಾಣಿ ಆಗಿದ್ದಾಳೆ. ಅರ್ಥ ಆಯ್ತಾ? ನಿಜವಾಗಿ ಆದರೆ ಭಗವಾನ ಕಾಲದಲ್ಲಿ ಬಹಳ ವಿಶೇಷವಾದಂಥ ವಿಷಯಗಳುಂಟು. ಬಬ್ರುವಾನ ರಾಜ ಅಲ್ಲ. ಹೌದೌದು, ಬಬ್ರುವಾನ ರಾಜ ಅಲ್ಲ, ಅದು ನಮ್ಮ ಇದರ ಹೌದು ರಾಣಿ. ಜೈಮಿನಲ್ಲಿ ನೋಡಿ, ರಾಣಿ ಅವಳೇ. ಆದರೆ ಅವಳಿಗೆ ಏನಾಯಿತು, ತಾನು ಹೆಂಗಸು, ಮಗ ಪ್ರಾಯ ಸಮೃದ್ಧನಾಗಿದ್ದಾನೆ, ನನಗಿನ್ನ ಅಧಿಕಾರಿ ಅಂತ ಕರ್ಮಕ್ಕೆ, ಚಿಕ್ಕ ಮಗ ನೀನು ಪಟ್ಟದಲ್ಲಿ ಕೂತು ಅಂಥೇಳಿ ಅವನಿಗೆ ಒಪ್ಪಿಸಿಕೊಟ್ರು. ಆದರೆ ಏನು ಮಾಡಬೇಕಾದ್ರೂ ಮಗ ಈ ತಾಯಿ ಹತ್ರ ಕೇಳದೆ ಮಾಡುವುದಿಲ್ಲ. ಹೌದು, ಒಂದು ಹಿರಿಯತನ,
ತಾಯಿ ಅಂತ. ಇನ್ನೊಂದು ಅಧಿಕಾರ ಮುದ್ರೆ ಅವಳಲ್ಲಿ ಉಂಟು, ಅವಳು ಒಪ್ಪಬೇಕು. ಅರ್ಥ ಆಯ್ತಾ? ಅವಳು ಒಪ್ಪಬೇಕು, ಕೇಳಿ ಮಾಡೋದು. ಹಾಗೆ ಮಾಡ್ತಾ ಇದ್ದದ್ದು. ಅದಕ್ಕಾಗಿ ನೋಡಿ, ಇಲ್ಲಿ ಬಂದ ಅರ್ಜುನ ಕುದುರೆ ಬಂದಾಗ ಉತ್ಸಾಹದಿಂದ ಹೋದ, ಕಟ್ಟಿದ. ತಾಯಿ ಹತ್ರ ಕೇಳಲಿಲ್ಲ. ಮರುದಿನ ಬಂದು ತಾಯಿ ಕೇಳಿದ್ರು, ಮತ್ತೆ ನೀವು ಮತಿಗೆಟ್ಟು ನಡೆಯವರೇ, ಇಲ್ಲ ಬಂದ ಒಳ್ಳೆ ತಪ್ಪು ಮಾಡಿದ ಅವಳು ಇವನು ಬೈದೆ. ನಿನಗೆ ಬುದ್ಧಿ ಇಲ್ವ ನಿನಗೆ? ನೀ ಹತ್ರ ಒಂದು ಮಾತು ಕೇಳಿದ್ಯಾ? ಹುಟ್ಟು ಅವಸರಿಂದ ಏನಾರು ಮಾಡೋದಾ? ಏನಮ್ಮ ಅರ್ಜುನ ಕುದುರೆ ಕಟ್ಟಿದ ಈಗ ಏನು ತಡಿಬಾರ್ದು? ಹೀಗೆ ಸಂಭಾಷಣೆ ಹೋಗ್ತೀನಿ. ಹೌದು. ಅಲ್ಲಿ ಮೊದಲು ಈ ಪಾತ್ರದಲ್ಲಿ, ಚಿತ್ರಾಂಗದ ಪಾತ್ರದಲ್ಲಿ 2 ಪದ್ಯ ಉಂಟು ನೋಡಿ. ಅಹುದೇ ಎಣ್ಣೆಯ ರವಣ, ಮತ್ತೆ ಇನ್ನೊಂದು ಹೌದು. ಅದರಲ್ಲಿ ಕುಣಿಯುವುದಿದ್ರೆ ಈಗಿನವರೆಲ್ಲ 10 ನಿಮಿಷ ಕುಣಿತಾರೆ. ಅಷ್ಟು ಕುಣಿಯುವುದು ಎಷ್ಟು ಸರಿ ಅಂತ ಅಗತ್ಯ ಇಲ್ಲ ಅಲ್ವಾ? ಅಂದ್ರೆ ಆ ವಯಸ್ಸನ್ನು ಗಮನದಲ್ಲಿ ಇಟ್ಟುಕೊಂಡು ಅಲ್ಲಿ ಮತ್ತೆ 4 ಪದ್ಯಗಳಿವೆ. ಹೌದು, ಪದ್ಯಗಳಿಗೆ ಬೇರೆ ಬೇರೆ ಬುದ್ಧಿವಂತರಾದ ಭಾಗವತರುಗಳು ಬೇರೆ ಬೇರೆ ತಾಳದಲ್ಲಿ ಹೇಳ್ತಾರೆ. ಹೌದು. ಅದರಲ್ಲಿ ನಮ್ಮ ಮರಿಯಪ್ಪಾಚಾರ್ಯ ಇದ್ರು, ಆ ಪ್ರಸಂಗದ ಪದ್ಯಗಳನ್ನು ಬಹಳ ಸುಂದರವಾಗಿ ಆಡ್ತಿದ್ರು, ನಾನು ಕೇಳಿದ್ದೇನೆ. ಈಗಿನವರು ಆಡ್ತಾರೆ, ಆ ವಿಷಯ ಅಲ್ಲ. ಆ ಒಂದೊಂದು ಪದ್ಯಗಳಿಗೆ ಬೇರೆ ಬೇರೆ ನಾಟ್ಯ ವೈವಿಧ್ಯತೆ ತೋರಿಸುತ್ತಾರೆ. ಎಷ್ಟು ಬೇಕೋ ಅಷ್ಟೇ ಕುಣಿದು ಅಂತ ಹೇಳಿದ್ರೆ ಚಂದ. ಕುಣಿಬೇಕು, ಕುಣಿಬಾರದಂತಿಲ್ಲ, ಹದವಾಗಿ ಕುಣಿಬೇಕು. ವಯಸ್ಸನ್ನು ನೋಡಿಕೊಂಡು ತಾಯಿಯಾಗಿ ಬಬ್ರಾನ ಯುವಕ ಅವ ಕುಣಿತಾನೆ, ನಾವಿಂದ ಹೆಚ್ಚು ಕುಣಿಬೇಕು, ತಾಯಿ ಆಗುದಿಲ್ಲ. ಅರ್ಥ ಆಯ್ತಲ್ಲ? ಈಗ ಕುಣಿತದಲ್ಲಿ ಕೂಡ ನಾವು ಒಂದು ಗತಿ ಕಾಣ್ತೇವೆ. ಗತಿ ಅಂತ ಉಂಟು, ಮನುಷ್ಯ ನಡೆದ ಹಾಗೆ ಗತಿ. ಅಂದ್ರೆ ಈಗ ಏನಾಗ್ತದೆ ಅಂತಂದ್ರೆ, ಶೃಂಗಾರದಲ್ಲಿ ಕುಣಿಯುವ ಹಾಗೆ ಇದರಲ್ಲಿ ಕುಣಿತಾರೆ. ಈಗ ಸುಭದ್ರೆ ಅಭಿಮನ್ಯು ಹಾಗೆ ಬರ್ತೇನೆ ಅವರು. ನಾನು ಸುಭದ್ರೆಯಲ್ಲಿ ಕುಣಿದೇ ಇಲ್ಲ, ಸುಮ್ಮನೆ ಕಾಲು ಅಲ್ಗಾಡಿಸ್ತೇನೆ ಅಷ್ಟೇ. ಯಾರೋ ನೋಡಿ ನೀವು ಕುಣಿಕೆ ಬರೋದಿಲ್ಲ ಅಂತ ಬಯಸಿ ಬೇಡ ಕುಣಿದು, ಯಾಕಂದ್ರೆ ಕುಣಿಯುವಂತಹದ್ದಲ್ಲ. ಹೌದು, ಅಲ್ಲಿ ಕುಣಿಯಲಿಕ್ಕೆ ಅವಕಾಶವೇ ಇಲ್ಲ. ಯಾಕಂದ್ರೆ ಅವ್ರು ತಡೀಲಿಕ್ಕೆ ಬಂದರು. ಅವಳಿಗೆ ಹೋದ್ರೆ ಇವ ಸಾಯ್ತಾನೆ ಎಂಬುದು ನಿರ್ಣಯ ಗೊತ್ತು. ತಾಯಂದ್ರಿಗೆ ಗೊತ್ತಿಲ್ಲ. ಈ ಸುಭದ್ರೆಗೆ ಅಭಿಯನ್ನು ಇವರು ವ್ಯತ್ಯಾಸ. ಅದು ಸುಭದ್ರೆಗೆ ಚಕ್ರವ್ಯೂಹಕ್ಕೆ ಹೋದ್ರೆ ಅಭಿಯನ್ನು ಸಾಯ್ತಾನೆ. ಯಾವ ತಾಯಾದರೂ ಮಗ ಸಾಯ್ತಾನೆ ಎಂಬುದನ್ನು ತಿಳಿಯದೆ ಏನಾರು ಹೇಳ್ತಾಳೆ, ಹೋಗುವ ಮಗ ಹಾಗೆ ಹೀಗೆ ಅಂತ. ತಿಳಿದ ಮೇಲೆ ಅವನು ಕಳಿಸಿಕೊಡ್ತಾಳೋ? ಖಂಡಿತ ಅವನಿಗೆ ಗಂಡಾಂತರ ಅಂತ ಹೇಳುವುದಿಲ್ಲ ಅವಳು, ಹೇಳುವಂಥದ್ದಲ್ಲ. ನಿಮಗೆ ಹೋದ್ರೆ ನಿನಗೆ ಆಕ್ಸಿಡೆಂಟ್ ಆಗ್ತದೆ, ಸಾಯ್ತಿ ಅಂತ ತಾಯಿ ಹೇಳ್ತಾಳೆ, ಹೇಳುವುದಿಲ್ಲ. ವಿಷಯ ನೋಡಿ, ಅವಂಗಳು ಹೇಳ್ಬಾರ್ದು. ಆದರೆ ಗೊತ್ತುಂಟು ಅವಳಿಗೆ ಖಂಡಿತ. ಅಥವಾ ಏನೋ ಶತ್ರುಗಳು ಕೊಲ್ತಾರೆ ಅವನು ಗೊತ್ತಿದ್ದರೆ ಬಿಟ್ಟಾರೋ. ಹಾಗಾಗಿ ಸುಭದ್ರೆ ಮತ್ತು ಅಭಿಮನ್ಯು ವಿಷಯದಲ್ಲಿ ಈ ಸೂಕ್ಷ್ಮವನ್ನು ಯಾರೂ ತಿಳ್ಕೊಳ್ಳೋದಿಲ್ಲ. ಇಲ್ಲ ತಾಯಿಯರು ಬಂದಾಗ ಹೋಗಬೇಡ ಮಗ ಹಾಗೆ ಹೀಗೆ ಅಂತ ಹೇಳುದು, ಹಾಗಲ್ಲ. ಅದನ್ನಾದರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಹೋದರೆ ಸಾಹಿತಿ ಅಂತ ಅವಳು ಬಿಲ್ಕುಲ್ ಹೇಳೋದಿಲ್ಲ. ಮಗನಿಗೆ ಹೇಳಲು ಬಾರದು. ಹೌದೌದು, ಹೇಳಲು ಬಾರದು. ಹೌದು, ಗೊತ್ತಾಯ್ತಲ್ಲ? ಅಂಥದ್ದನ್ನು ಹೋಗಬೇಡ ಅಂತ ಹೇಳುದು. ಅದಕ್ಕೆ ಏನಮ್ಮ ಹೋದ್ರೇನು ಹಾಗೆ ಈಗ ಅಂತ ಮಾಡ್ತಾನೆ. ಬೇಡ ಬೇಡ ಬೇಡ. ಕಡೆಗೆ ನೋಡಿ ಅವನು ನಾನು ಹೋಗ್ತೇನೆ ಅಂತ ಛಲ ಹಿಡಿದು ಮುಂದರಿಲ್ಲ. ಅವಳು ಮೌನದಿಂದ ಸುಮ್ಮನೆ ಇರ್ತಾಳೆ. ನಾನು ಹೋಗಿ ಆಶೀರ್ವಾದ ಮಾಡಿ ಅವನು ತಿಳಿಸುವುದು ಬೇಡ, ಅವನಾಗಿ ಹೋಗಲಿಲ್ಲ, ಸುಮ್ಮನೆ ಅಪ್ಪಣೆ ಮಾಡುವುದಿಲ್ಲ. ಅವನು ಸುರಿವ ಕಂಬನಿಯನ್ನು ಸೆರಗಿಂದೊರತಿ ಜನನಿಯ ಪಾದರಜವನಿ ತಿರದೊಳಾಂತ ಪಾರ್ಥನಂದನ ಪೊರಟನಾಗ ಅಷ್ಟೇ. ಅವನಷ್ಟಕ್ಕೆ ತಮ್ಮ ಏನು ಅಪ್ಪಣೆ ಮಾಡುವುದಿಲ್ಲ, ಆಶೀರ್ವಾದ ಮಾಡುವುದಿಲ್ಲ, ಬೇಡ. ಪಾದದ ಆಶೀರ್ವಾದ ಅಲ್ಲಿ ರಂಗವನ್ನು ಸರಿ ಮಾಡುದು ಹೇಗೆ? ಈಗ ನೋಡಿ, ಪಾದ ಪೊರಟನಾಗ ಅಂತ ಆದ್ಮೇಲೆ ಈ ಸುಭದ್ರೆ ಪಾತ್ರ ನಿರ್ಗಮನ ಹೇಗೆ ಆಗಬೇಕು? ಅಲ್ಲಿ ಏನ್ ಮಾಡ್ತೇವೆ ಅಂದ್ರೆ, ಅಲ್ಲಿ ಪದ್ಯ ಇಲ್ಲ, ಸಂದರ್ಭ ಇಲ್ಲ, ಅವನಿಗೆ ಬೇಕಾದ ಅವಕಾಶ ಕೊಡಬೇಕು. ಹೌದು, ರಂಗದ ಮುಂದೆ ಇದ್ದಾಗ ಅವನು ಪ್ರದಕ್ಷಿಣೆ ಮಾಡ್ತಾನೆ, ಅವಕಾಶ ಮಾಡಿ ಅಮ್ಮ ಹೊರಡ್ತೇನೆ 2 ಹೆಜ್ಜೆ ಮುಂದೆ ಇರ್ತಾನೆ. ರಂಗದ ಮುಂದೆ ಹೋಗ್ಬೇಕು, ಅವನಿಗೆ ಹಿಂದೆ ಬರುದಲ್ಲ ಅವಕಾಶಕ್ಕಾಗಿ. ಅಷ್ಟಾಗೂ ಇವಳು ಮಾತಾಡ್ತಾರೆ ದುಃಖ ಹೊಂದ್ಬಿಟ್ಟು, ಮಗನೇ ಹೆಚ್ಚಿ ಮಾತೇನಿಲ್ಲ, ಹೇಳಿದ್ದು ಕೇಳುವುದಿಲ್ಲ, ಓ ಏನು ದೈವೇಚ್ಛೆ ಹಾಗಾಗಲಿ, ನಾನು ಆಶೀರ್ವಾದ ಮಾಡಲಿಲ್ಲ ಅಂತ ನನಗೊಂದು ನೋವು, ಯಾಕೆ ಮಾಡಿ ಹೋಗಿಲ್ಲ ಅಂತ ಹೇಳಿ ಅಷ್ಟೇ. ಓಹೋ, ಅಲ್ಲಿಗೆ ಅದು ರಂಗವನ್ನು ಒಂದು ಸರಿ ಮಾಡಿದಾಗ ಆಗ್ತದೆ. ಮತ್ತೆ ಅಭಿನಯ ಮಾಡಬಹುದು. ನಾನು ಅಷ್ಟು ಮಾಡಿ ಎಷ್ಟು ಮಾತಾಡೋದಿಲ್ಲ, ಅಲ್ಲಿ ಪದ್ಯ ಇಲ್ಲ ಅಷ್ಟೇ. ಅಂದರೆ ಆಶೀರ್ವಾದ ಮಾಡಿದ್ಲು ಅಂತ ಒಂದು ಸಾಂಕೇತಿಕವಾಗಿ. ಹೌದು, ಮಾಡಲಿಲ್ಲ ಅಂತ ಆಗುದು ಬೇಡ ಅಂತ ಹೇಳುದು. ಅವನಿಗೂ ಸಂತೋಷ ಆಗ್ತದೆ. ಅವ ಅಷ್ಟು ಕಷ್ಟಪಟ್ಟದ್ದು ತಾಯಿ ಆಶೀರ್ವಾದ ಪಡೀಲಿಕ್ಕೆ ಕೊಟ್ಲಲ್ಲ, ಸಾಕು, ಸಂತೋಷ ಆಯ್ತು, ಬರ್ತೇವೆ ನಾವು. ಮತ್ತೆ ಇನ್ನೊಬ್ಬ ಅಭಿನಯ ಮಾಡ್ತೇವೆ ನಾವು. ಅದರಲ್ಲಿ ಇನ್ನೊಬ್ಬ ಅಲ್ಲಿ ರಂಗದಲ್ಲಿ ಮೊದಲಿಗಾರ ಹತ್ರ ಸುಭದ್ರ ರೀತಿಗೆ ಪರಸ್ಪರ. ಹೌದು ಹೌದು, ಅದು ರಂಗಕ್ಕೆ ಸಂಬಂಧಪಟ್ಟದ್ದು. ಅಂದರೆ ಇವಳಿಗೆ ನಿಘಂಟು ಉಂಟು. ತಾಯಿಗೆ ಕೃಷ್ಣ ಒಂದು ಕಥೆ ಹೇಳಿದಾನಲ್ಲ, ಹೌದು, ಅರ್ಧ ಕತೆ ಅವನಿಗೆ ಗೊತ್ತುಂಟು. ಅದು ಇವಳ ಹತ್ರ ಹೇಳಿದಿಲ್ಲ, ಅವನಿಗೆ ಗೊತ್ತಿಲ್ಲ. ಅಭಿಮನ್ಯುಗೆ ತಾನು ಮೊದಲು ಸಾಹಿತ್ಯ ಅಂತ ಗೊತ್ತಿಲ್ಲ, ಇವಳಿಗೆ ಗೊತ್ತುಂಟು. ಅಷ್ಟೇ ಆಗುದಲ್ಲಿ ಆ ಸಂವೇದನೆ ದುಃಖವನ್ನು ಯಾರು ತೋರಿಸಿಕೊಡ್ತಾರೋ ಅವಳು ಸುಭದ್ರೆ ಆಗ್ತಾರೆ. ಅದನ್ನೆಲ್ಲರೂ ಬಯಸುವುದೇನು?
2-3 ಪತಿ ಇರೋದು ಸುಭದ್ರೆ ಎಂತ ಉಂಟು ಹೇಳಿ ಹೋಗಿ ನಾನು ಮಾಡಿಕೊಂಡು 1 ಗಂಟೆ ಬೇಕು ನನಗೆ ಒಂದು ಸುಭದ್ರೆ. ಹೌದೌದು. 1 ತಾಸು ನಾನು ಕೆಲಸ ಮಾಡಿ ಪರಿಣಾಮ ಮಾಡಿಯೇ ಮಾಡ್ತೇನೆ ಎಂಬ ವಿಶ್ವಾಸ ನನಗೆ ಪ್ರೇಕ್ಷಕರನ್ನು ಮಾಡಿ ಬಂದಿದ್ದೇನೆ. ಅದಂಥ ಪಾತ್ರ ತಾಳಮದ್ದಲೆಯಲ್ಲಿ ಕೂಡ ಕೆಲವು ಸೇರಿದವರು ಹೇಳಿದ್ದೇನೆ ವಿಷಯ ಅದು ಹಾಗೆ ಅಂತೇಳಿ ಅದು ಕುಮಾರವ್ಯಾಸರಲ್ಲಿ ಇಲ್ಲ. ಹೌದು, ಪ್ರಸಂಗದಲ್ಲಿ ಮಾತ್ರ ಇರುವುದು. ಕುಮಾರವ್ಯಾಸರಲ್ಲಿ ತಾಯಿ ಹತ್ರ ಆಶೀರ್ವಾದ ಹುಡುಗ ಕಳಿಸುವುದು ಇಲ್ಲ. ಅದೇ ಅದು ರಂಗಕ್ಕೆ ಬೇಕು ಅಂತ ನಾವು ಅಳವಡಿಸಿಕೊಂಡಿರುವಂಥದ್ದು. ಅಂದರೆ ಕವಿ ಬರೆದಿದ್ದ, ಕವಿ ಬರೆದದ್ರಲ್ಲಿ ತಾಯಿ ಹತ್ರ ಹೋಗುದು ಆಶೀರ್ವಾದ ಕೇಳುವುದು ಉಂಟು. ಅದರಿಂದಾಗಿ ಅದನ್ನು ನಾವು ಮಾಡಬೇಕಾಗ್ತದೆ. ನಮಗೆ ಪ್ರಸಂಗವೇ ಆಧಾರ ಅಲ್ವಾ. ಮತ್ತೆ ಅದು ಅಭಿಮನ್ಯನ ಪಾತ್ರದ ವೈವಿಧ್ಯತೆಗೆ ಇಲ್ಲದ್ರೆ ಯುದ್ಧ ಮಾಡೋದು ಹೋಗಿ ಸೀದಾಗುವುದರಲ್ಲಿ ಇಲ್ಲಿ ತಾಯಿ ಹತ್ರ ಒಂದು ಭಾವನೆ ತೋರಿಸಲಿಕ್ಕೆ ಒಳ್ಳೆ ಸಂದರ್ಭ ಉಂಟು. ಹೌದು ಹೌದು. ಇಲ್ಲ ಬೇರೆಯವನಿಗೆ ಮತ್ತೆ ಯುದ್ಧವೇ ಅಲ್ವಾ, ಯುದ್ಧ ಮಾಡೋದಾಗಿ ಒಂದೇ ರಸ ಅಲ್ವಾ, ಬಡ ಬಡ ಹುಡುಗಿದು ಯುದ್ಧದಲ್ಲೂ ರಸ ಆಗಿದೆ. ಇಲ್ಲಿ ಅದು ಸುಲಿವ ತೊಂಬನಿಯನ್ನು ಸೆರಗಿಂದು ರಸಿ ಜನನೀಯ ಪಾದರವನ್ನೆಲ್ಲ ಒಳ್ಳೆಯ ಸಂದರ್ಭ ಉಂಟು. ಅದಕ್ಕಾಗಿ ಕವಿ ಕೆಲವು ಪಾತ್ರವನ್ನು ಅಳವಡಿಸಿಕೊಂಡಿದ್ದಾರೆ. ಆಮೇಲೆ ಈ ಪ್ರಭಾವತಿಯ ಇದು ಹೇಗೆ, ಅಲ್ಲಿ ಪ್ರಭಾವತಿಯ ಮೂಲದ ಬಗ್ಗೆ ಎಲ್ಲೂ ನಮಗೆ ಸಿಗುವುದಿಲ್ಲ ಹೆಚ್ಚು. ಎಲ್ಲಿಯೂ ಅವರ ತಂದೆ ತಾಯಿ ಯಾರು ಅದೇನು ಯಾವುದು ಕೂಡ ವಿಚಾರಗಳು ನಮಗೆ ಸಿಗುವುದಿಲ್ಲ ಯಾವುದರಲ್ಲೂ ಕೂಡ. ಅದಕ್ಕೆ ಜೈಮಿನಿ ಮಾತ್ರ ಆಧಾರವಾಗಿರುವುದು. ಹೌದು, ಕನ್ನಡ ಭಾರತ ಜೈಮಿನಿ. ಹೌದು, ಸಂಸ್ಕೃತದ ಉಂಟಂತೆ, ಅದ್ರಲ್ಲಿ ನನಗೆ ಏನೊಂದು ಗೊತ್ತಿಲ್ಲ, ಆದರೂ ಯಾರು ಹೇಳುದು ಕೇಳಿಲ್ಲ. ಹೌದೌದು, ಸಂಸ್ಕೃತದ್ದು ಇದ್ರೂ ಕೂಡ ನಾನು ಕೂಡ ಇದುವರೆಗೆ ಬಹಳಷ್ಟು ಪ್ರಯತ್ನ ಪಟ್ಟೆ, ನನಗೆ ಅವಳ ಪ್ರಭಾವತಿ ಪಾತ್ರದ ತಂದೆ ತಾಯಿ ಅದು ಯಾವುದು ಗೊತ್ತಾಗ್ಲಿಲ್ಲ. ಸರಿ, ಯಾಕಂದ್ರೆ ಜೈಮಿನಿಯ ಪಾತ್ರಗಳನ್ನೆಲ್ಲ ನೀವು ಓದಿ ನೋಡಿ. ಆ ಜೈಮಿನಿ ಮಹಾಕವಿ ತನ್ನದೊಂದು ಕಾವ್ಯ ಪ್ರತ್ಯೇಕವಾಗಬೇಕು ಅನ್ನೋ ಉದ್ದೇಶದಿಂದ ಬರೆದು. ಅರ್ಥ ಆಯ್ತಾ? ಅವನಲ್ಲಿ ಮುಖ್ಯವಾಗಿ ಅವ ಬರೆದದ್ದು ಅವನ ಕಲ್ಪನೆ ಏನು ಅಂದರೆ ಅವನಿಗೆ ಈ ಶೃಂಗಾರ. ಹೌದು, ಸರಿ ಸರಿ ಸರಿ. ವರ್ಣನೆ, ಹುಡುಗಿಯರ ವರ್ಣನೆ, ಹುಡುಗಿ ಹೆಂಗಸರ ವರ್ಣನೆ ಅಂದ್ರೆ ಅವನಿಂದ ಕಲಿಬೇಕಾದ್ರೆ. ಹೌದು ಹೌದು ಹೌದು. ಸಂದರ್ಭ ಇಡೀ ವರ್ಣನೆ ಇದು ಉಂಟು. ಅದು ಮಾಡಿದ್ರೆ ಹಾಗಿದ್ರು ಕಣ್ಣಿಗೀತು ಮೂಗಿಗೀತು ಏನೋ ಹೇಳ್ಕೊಂಡು ಮಾಡ್ಕೊಂಡು ಅಗತ್ಯವೇ ಇಲ್ಲ. ಹೌದು. ಆದರೆ ಅವನ ಸಾಮರ್ಥ್ಯ ಅದು, ಅವನಾಗ ಯಾರು ವರ್ಣನೆ ಮಾಡ. ಆದ್ದರಿಂದ ಅವನೇನು ಮಾಡಿದ್ದಾನೆ ಅಂತ ಹೇಳಿದರೆ ಅವನ ಎಲ್ಲ ಕಥೆ ನೋಡಿದ್ದೀನಿ. ಸುರನ್ನು ಕಾಳಗ ಜೈಮಿನಿದು, ಪ್ರವೀಣರ ಜನೊಬ್ಬರು ಜೈಮಿನಿದು, ನೀರಧ್ವಜ ಕಾಳಗ ಜೈಮಿನಿದು, ತಾಮ್ರಧ್ವಜ ಕಾಳಗ ಜೈಮಿನಿದು, ವೀರವರ್ಮ ಕಾಳಗ ಜೈಮಿನಿದು ಅಂತ ಇಷ್ಟೆಲ್ಲ ಇದರಲ್ಲಿ ಉಂಟು. ಯಾವುದರಲ್ಲಿಯೂ ಆ ರಾಜರಿಗೆ ಇದ್ರೆ ತಂದೆ ಹೆಸರು, ಅಜ್ಜನ ಹೆಸರು ಇಲ್ಲ. ಇಲ್ಲ. ಹೌದೌದು. ಒಂದು ಕಾವ್ಯ ಒಂದು ಪುರಾಣ ಆಗಬೇಕಿದ್ರೆ ಪರಂಪರೆ ಅಂತ ಬೇಕು. ಅದಕ್ಕೆ ಮೂಲ 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 ಬೇಕು. ಸೂರ್ಯವಂಶ ಚಂದ್ರವಂಶದ ಪರಂಪರೆ ಉಂಟು. ರಾಮನ ಅಜ್ಜಾರು ಪಿಜ್ಜಾರು ಯಾರು ಮೂಲದಿಂದ ಅಲ್ಲಿ ಉಂಟು ಪರಂಪರೆ. ಇವರಿಗೆ ಪರಂಪರೆಯೇ ಇಲ್ಲ. ಈಗ ಸುಧನ್ವನ ಅಪ್ಪ ಹಂಸಧ್ವಜ, ಹಂಸಧ್ವಜನ ಅಪ್ಪ ಯಾರು ಗೊತ್ತಿಲ್ಲ. ಅವರಿಗೆ ಗೊತ್ತಿಲ್ಲ. ಇಲ್ಲ ಅದರಲ್ಲಿ ಪ್ರಭಾವತಿಯ ತಂದೆ ತಾಯಿಯರು ಇಲ್ಲ ಅದರಲ್ಲಿ. ಹೌದು, ಅದೇ ಸುಧನ್ವ ಮಾಡಿ ಕೇಳಬಾರದು. ನೀವು ತಿಳ್ಕೊಳ್ಬೇಕು ಅದನ್ನು. ಕೇಳಬಾರದು ಅವಳಿಗೆ ಇಲ್ಲ ಅದು ಅಂತ ಹೇಳ್ಕೊಂಡು ಪರಸ್ಪರ ಇದು ನಮ್ಮದು. ಹೌದು, ಒಂದು ಒಡಂಬಡಿಕೆ ರೀತಿಯಲ್ಲಿ. ಹೌದೌದು, ಅಂಡರ್ಸ್ಟ್ಯಾಂಡಿಂಗ್ ಹೇಳ್ತೇವಲ್ಲ. ಕೇಳಬಾರ್ದು ಅಂತ ಕೇಳಲೇಬಾರದು. ನಿನ್ನ ಅಪ್ಪ ಯಾರು ಅಂತ ಇಲ್ಲ. ಸುಧಾನಿಗೆ ಅಪ್ಪ ಹಂಸೋಜನ ಅಪ್ಪ ಯಾರು, ನಿನ್ನ ಅಜ್ಜ ಯಾರು ಕೇಳಿದರೆ ನಾಳೆ ಸತ್ತರೆ ಶಾಸ್ತ್ರೋಕ್ತ ಪಿಂಡ ಹಾಕ್ಬೇಕಿದ್ರೆ 3 ಜನರ ಹೆಸರು ಇಡಬೇಕಂತ. ಹೌದು, ಪಿತೃ ಪಿತಾಮಹ ಪ್ರಪಿತಾಮಹ. ಹೌದು, 3 ಜನರು ಬೇಕೇ ಬೇಕು. ಅದೊಂದು ವಂಶ ಕಲೆ ಅಂತ ಇಲ್ಲಿ 3 ಜನ ಹೆಸರು ಇಲ್ಲ ಇರಲಿ. ಅದನ್ನೇ ನಾನು ಕೇಳಿದ್ದು. ಈಗ ಪ್ರಭಾವತಿ ಎಲ್ಲ ಮಾಡುವಾಗ ನೀವು ಯಾವ ರೀತಿ ಕೇಳಿದ್ರೆ ಕೇಳಲಿಕ್ಕಿಲ್ಲ. ಹಾಗಾದರೆ ಅಷ್ಟರೊಳಗೆ ನಾವು ತಿರುಗಾಡಬೇಕು. ಆ ಚೌಕಟ್ಟು ಎಷ್ಟು, ಮೂಲ ಕವಿಯಲ್ಲಿ ಎಷ್ಟು, ಪಾತ್ರ ಪ್ರಸಂಗ ಎಷ್ಟು, ಅದರೊಳಗೆ ತಿರುಗಾಡಿ. ಸಣ್ಣ ಗ್ರೌಂಡ್ ಅದು, ನಿಮಗೆ ಇಡೀ ದೊಡ್ಡ ಮೈದಾನ ಅಲ್ಲ. ಮೈದಾನ ಅಲ್ಲ. ಹೌದು, ಅಜ್ಜರ ಕಾಡು ಅಲ್ಲ ಅದು. ನಮ್ಮ ಅಂಗಳ ಎಷ್ಟು ತಿರುಗಾಡಬಾರ್ದು. ಅದನ್ನು ಹೊರಗೆ ಹೋದರೆ ನಿಮ್ಮ ಜಾಗ ಅಲ್ಲ ಅದು. ಅದಕ್ಕೆ ಪಾತ್ರಗಳ ವಿಸ್ತಾರ ಎಷ್ಟು ಅಂತ ನಾವು ನೋಡ್ಕೊಂಡು. ಇದು ಬಹಳ ಪ್ರಾಮುಖ್ಯ. ಅಂದ್ರೆ ಮೊದಲು ನಾವು ನೋಡಬೇಕಾದದ್ದು ಪಾತ್ರಗಳ ವಿಸ್ತಾರ ಎಷ್ಟು ವ್ಯಾಪ್ತಿಯಲ್ಲಿ ಅದು ತಿರುಗಾಡ್ತದೆ, ಅದರ ಮೂಲದಲ್ಲಿ ಎಷ್ಟು ಉಂಟು, ಕವಿ ಅದನ್ನು ಎಷ್ಟು ಬೆಳೆಸಿದ್ದಾನೆ. ಸರಿ, ಅಪ್ಪ ಅಮ್ಮ ಕುಲ ಇಲ್ಲದವರಿಗೆ ಕೊಳ್ಳಿಗೆ ಬರುವುದಿಲ್ಲ ಕವಿಗಳಿಗಾದ್ರು. ಸುಳ್ಳು ಸುಳ್ಳು ತಂದೆ ಹೆಸರು ಕೊಡುತ್ತಾ ಇದ್ರು ಕೊಳ್ಳಿಗೆ ಬರ್ತದ ಆಗುದಿಲ್ಲ. ಅದರಿಂದ ಅವರು ಕೊಡಲಿಲ್ಲ. ಆದ್ದರಿಂದ ಕವಿ ಅದರಲ್ಲಿದ್ದಾಗೆ ಬರೆದಿದ್ದಾನೆ. ನಾವು ಕೂಡ ಅದರಲ್ಲಿ ಇದ್ದಷ್ಟನ್ನೇ ಮಾಡಿ ಮುಗಿಸುವುದಷ್ಟೇ. ಈಗ ನಾವು ಪ್ರಮೇಳ ಹಾಗೆ ಮಾಡ್ತೇನೆ. ಪ್ರಮೇಳ ತಾಯಿ ತಂದೆ ಯಾರು ಅವಳಿಗೆ ಗೊತ್ತಿಲ್ಲ. ಇಲ್ಲದರಲ್ಲಿ ನಾನೊಂದು ಶ್ರೀರಾಜನ್ನು ಕಟ್ಟಿದ್ದೇನೆ, ಆಳಿದ್ದೇನೆ, ಮತ್ತೆ ನಾ ಹೇಳ್ಕೊಂಡು ಹೋಗ್ತಾನೆ. ಫ್ಲೈಟ್ ಅರ್ಜುನ ಕೇಳಿದರೆ ನಿನ್ನ ತಾಯಿ ಯಾರು ಕೇಳುವುದಿಲ್ಲ. ಕೇಳಿದರೆ ಅರ್ಜುನನೇ ತಪ್ಪಾಗ್ತದೆ. ನಿನಗೆ ಯಾಕಂತಲೇ ಕೇಳಬೇಕಷ್ಟೇ. ಅದಕ್ಕೆ ಪರಸ್ಪರ ಇದು ತಿಳ್ಕೊಳ್ಬೇಕು. ಆದರೆ ಜೈವಿನಲ್ಲಿ ಇರುವಂಥವರಿಗೆ ಹಿನ್ನೆಲೆ ಎಂಬುದು ಯಾರಿಗೂ ಇಲ್ಲ. ಕುಲಗೋತ್ರಗಳು ಇಲ್ಲಿಂದ ವೀರವರ್ಮನಿಗೂ ಇಲ್ಲ, ತಾಮ್ರಧ್ವಜನಾದ ಇವರಿಗೂ ಇಲ್ಲ, ನೀಲ ಹಂಸಧ್ವಜನಿಗೆ ಸುಧರ್ಮನಿಗೂ ಇಲ್ಲ, ಯಾವ ಪಾತ್ರಗಳಿಗೂ ಇಲ್ಲ. ಅದರೊಳಗೆ ಸುಂದರವಾಗಿ ಒಂದು ಕವಿತೆಯನ್ನು ಬರೆದಿದ್ದಾನೆ.
ಹೌದು ಸರಿ. ಒಂದು ತಾಯಿ ಸಂಭಾಷಣೆಯ ಸುಧರ್ಮ ಪಾತ್ರ ಚಂದಕ್ಕೆ ಬೆಳೆಸಿದ ಕೃಷ್ಣ ಭಕ್ತಿ ಅಷ್ಟನ್ನು ಮಾಡುವ ಸುಧರ್ಮ ತಂದೆ ಯಾರು ಅಂತ ಅವನಪ್ಪ ಗೊತ್ತಿಲ್ಲ. ಕೇಳಿದ್ರೆ ಎಷ್ಟು ದೊಡ್ಡ ಸುಧರ್ಮ ನಾವು ಅಜ್ಜ ಯಾರು ಅಂತ ಗೊತ್ತಿಲ್ಲ. ಅದಕ್ಕೆ ಕೆಲವು ಪ್ರಸಂಗದೊಳಗೆ ಮಾತ್ರ ಇರುವುದೇ. ಈ ಪ್ರಸಂಗ ಎಲ್ಲಿದೆ, ಕಾವ್ಯದೊಳಗೆ ಎಷ್ಟು ವಿಸ್ತಾರವಾಗಿದೆ. ಹಾಗೆ ಕೆಲವರು ಸಣ್ಣ ಕಾವ್ಯದಲ್ಲಿ ಸಣ್ಣಕ್ಕೆ ಸ್ವಲ್ಪ ವಿಸ್ತಾರ ಮಾಡಿದ್ದಾರೆ, ಕೆಲವರು ವಿಸ್ತಾರ ಮಾಡಲಿಲ್ಲ. ಇಲ್ಲದನ್ನು ಬರಲಿಕ್ಕೆ ಕವಿಗೂ ಅಧಿಕಾರ ಇಲ್ಲ. ಹೌದು ಹೌದು. ಈಗ ಈ ಮೋಹಿನಿಗಳು ಇದನ್ನೆಲ್ಲ ಅದರಲ್ಲಿ ವ್ಯತ್ಯಾಸಗಳನ್ನು ತೋರಿಸುವ ಬಗೆ ಹೇಗೆ? ಸಾಮಾನ್ಯ ಪಾತ್ರಗಳ, ಈಗ ನೀವೇ ಹೇಳಿದ್ದು ಸಾಮಾನ್ಯ ಪಾತ್ರಗಳು ಅವೆಲ್ಲ ಮೋಹಿನಿಗಳು, ಆಮೇಲೆ ಆ ಮಾಯಾ ಶೂರ್ಪಣಕಿ ಅಥವಾ ಮಾಯಾ ಪೂತನಿ ಯಾವುದೇ ಇರ್ಬೋದು, ಇದರಲ್ಲೆಲ್ಲ ವ್ಯತ್ಯಾಸಗಳಂತೂ ಉಂಟಲ್ಲ. ವ್ಯತ್ಯಾಸ ಇದ್ದರೂ ಅದಕ್ಕೆ ಎಲ್ಲವೂ ಕಾಣುವುದೇನು? ಶೃಂಗಾರ, ಪ್ರಧಾನವಾಗಿ ಶೃಂಗಾರ. ಹೌದು. ಮಾಯ ಶೂರ್ಪಣಕಿಯಲ್ಲಿ ಕಾಣುವುದು ಅದೇ, ಮಾಯ ಹಿಡಿಂಬಲಿ ಕಾಣುವುದು ಅದೇ. ಎಲ್ಲ ಕಡೆಯಲ್ಲಿ ಮೋಹಿನಿಗಳೆಲ್ಲ ಕಾಣುವ ಶೃಂಗಾರವೇ. ಭಸ್ಮಾಸುರ ಮೋಹಿನಿಯಲ್ಲಿ ಸಮುದ್ರ ಮೋಹಿನಿ ಎಲ್ಲ ಮೋಹಿನಿ ಶೃಂಗಾರವೇ. ಸ್ವಲ್ಪ ವ್ಯತ್ಯಾಸಗಳು ಪಾತ್ರಗಳು ಇದೆ. ಶೃಂಗಾರವೇ ಗೊತ್ತಾಯ್ತಾ? ಆದರೆ ಇನ್ನೊಂದು ಏನು ಅಂದರೆ, ಶೃಂಗಾರ ಅಂದರೆ ಯಾವುದು ಒಂದು ರೀತಿ. ಆದರೂ ಇಲ್ಲಿ ಶೃಂಗಾರ ಅಂದರೆ ಇಲ್ಲಿ ಶುದ್ಧ ಶೃಂಗಾರ ಅಲ್ಲಲ್ಲ, ಇದೊಂಥರ ಮೋಹಿಸುವಂತಹ ಇದಾಗ್ತದೆ, ಕಾಮನೆಯನ್ನು ಕೆರಳಿಸುವಂತಹ. ಹೌದು. ಒಂದು ಕೆಲವು ಪಾತ್ರಗಳು ಸರಿ ಉಂಟು. ಈಗ ಭಸ್ಮಾಸುರದಲ್ಲಿ ಮೋಹಿನಿಯು ಮೋಹಿಸ್ತಾಳೆ, ಭಸ್ಮಾಸುರನ ಮೋಹಿಸ್ತಾನೆ. ಗೊತ್ತಾಯ್ತಾ? ಹೌದು. ಈಗ ಕೀಚಕ ಸೈದಂದ್ರೆ ಉಂಟು. ಕೀಚಕ ಮೋಹಿಸ್ತಾನೆ, ಸೈದಂದ್ರೆ ಮೋಹಿಸುವುದಿಲ್ಲ, ವಿರೋಧಿಸ್ತಾಳೆ ಅಲ್ವಾ? ಮಾಯ ಶೂರ್ಪಣಕಿಯಲ್ಲಿ ಶೂರ್ಪಣಕಿ ಮೋಹಿಸ್ತಾಳೆ, ರಾಮ ವಿರೋಧಿಸ್ತಾನೆ. ಹೌದು. ಅದು ಶೃಂಗಾರ ಆಗುವುದು ಹೇಗೆ? ಆಗುದಿಲ್ಲ. ಅದು ಪರಸ್ಪರ ಹೊಂದಿಕೊಂಡ್ರೆ ಮಾತ್ರ ಶೃಂಗಾರ. ಶಕುಂತಳ ದುಷ್ಯಂತ ಶೃಂಗಾರ, ಪರಸ್ಪರ ಇಬ್ಬರು ಮೆಚ್ಚಿಕೊಂಡು ಶೃಂಗಾರ ಕಾವ್ಯ ಅಂತ ಅದು. ಹಾಗೆ ಇದಕ್ಕೇನು ಹೆಸರು? ಎರಡು ಪಾತ್ರಗಳು ಒಪ್ಪದೆ ಒಂದೇ ಪಾತ್ರ ಮೋಹಿಸಿದರೆ ಮಾಡಿದರೆ ಅದಕ್ಕೆ ಹೆಸರು ಶೃಂಗಾರದ ಆಭಾಸಗಳು. ಶೃಂಗಾರ ಅಲ್ಲ, ಬೇರೆ ಶೃಂಗಾರ ಹೌದು. ವಿಮರ್ಶಾ ದೃಷ್ಟಿಯಲ್ಲಿ ನೋಡುವಾಗ ನಾವು ಶೃಂಗಾರದ ಆಭಾಸಗಳು. ಹಾಗಾದ್ರೆ ಈ ಮೇನಕೆಯ ಪಾತ್ರ ಹೇಗೆ ಬರ್ತದೆ? ಅದು ಪ್ರತ್ಯೇಕ ಶೃಂಗಾರವೇ ಹೌದು. ಅದರಲ್ಲಿ ಉದ್ದೇಶ ಏನು ಬೇರೆ ಅಲ್ಲ, ಅದು ಮೋಹಿಸುವುದಲ್ಲ. ಹೌದು ಹೌದು. ಮೋಹಿಸುವುದು ಹಾಳು ಮಾಡ್ಲಿಕ್ಕೆ. ಹೌದು. ಅದು ಸ್ವಭಾವ ಬೇರೆ ಆಯ್ತು. ಅದು ಸಾಮಾನ್ಯದಲ್ಲಿ ಬರುವುದಿಲ್ಲ. ಹಾಗಾದ್ರೆ ಬರುವುದಿಲ್ಲ ಅಲ್ಲ, ಇಲ್ಲಿ ಬರ್ತದೆ. ಅದು ಸಾಮಾನ್ಯದಲ್ಲಿ ಬರ್ತದೆ. ಮೇನಕೆ ಆದ್ದರಿಂದ ಅದಕ್ಕೊಂದು ಸ್ಥಾನ ಕೊಡ್ಬೇಕಲ್ಲ ನಾವು. ಮತ್ತೆ ಅವಳ ಉದ್ದೇಶ ಒಳ್ಳೇದುಂಟು. ಹೌದು. ಉದ್ದೇಶ ಅವಳಾಗಿ ಬಂದು ಕೆಡಿಸುವುದಲ್ಲ. ಹೌದು. ದೇವೇಂದ್ರನ ಅಪ್ಪಣೆಯಿಂದಾಗಿ ಊರೆಲ್ಲ ಹಾಳಾಗ್ತದೆ. ಮರೆಯಕ್ಕೆ ಒಂದು ಉಪಕಾರ ಮಾಡುವಂತ ಹೇಳಿದ್ರೆ ಅವಳು ಬಂದು ಮಾಡುವ ಕೆಲಸ. ಸ್ವಾರ್ಥ ಇಲ್ಲ. ಹೌದು. ಹೇಳುದು ಅಷ್ಟೇ, ನೀನು ಇನ್ನಷ್ಟಾಗಿರು, ನಾನು ನನ್ನಷ್ಟಾಗಿರ್ತೇನೆ, ಮನದಿಂದ ಹೋಗೋದು ಹೋಗ್ತಾಳೆ ಅವಳು. ಅದು ಟೆಂಪರರಿ, ಅಂದ್ರೆ ತಾತ್ಕಾಲಿಕವಾದಂತಹ ಒಂದು ವಿಚಾರ. ಹೌದು. ಅದಕ್ಕೆ ನಾವು ವಿಮರ್ಶೆ ಮಾಡ್ಲಿಕ್ಕೆ ಏನಿಲ್ಲ. ಅಲ್ಲಿ ಅಷ್ಟು ಪ್ರಸಂಗದಲ್ಲಿ ಏನುಂಟಪ್ಪ, ಅವಳು ಮೋಹಿಸಿದ ಯಾಕೆ ನಿಜವಾದ ವಿಶ್ವಾಸನ ಪ್ರೀತಿಯಿಂದಲ್ಲ, ಹಾಳು ಮಾಡ್ಲಿಕ್ಕೆ ಅವಳು. ಹೌದು ಹೌದು. ಕೆಡಿಸಲಿಕ್ಕೆ ಉದ್ದೇಶ ಅಷ್ಟೇ ಅಲ್ವಾ? ಅಷ್ಟಾದ ಅವಳು ಹೋಗ್ತಾಳೆ. ಒಂದೆಲ್ಲ ತಪಸ್ಸಿನ ಫಲ ನಷ್ಟ ಆದ ಕೂಡಲೇ ಅವಳು ಬಿಟ್ಟು ಹೋಗ್ತಾಳೆ. ಅಷ್ಟಕ್ಕಾಗಿ ಮಾಡಿದಂತ ಕೆಲಸ. ಈಗ ನೋಡಿ, ದೇವಿಯ ಪಾತ್ರವನ್ನು, ಶ್ರೀದೇವಿಯ ಪಾತ್ರ, ದೇವಿ ಮಾತ್ಮೆ ಅದು ಇರ್ಬೋದು ಅಥವಾ ಯಾವುದೇ ಇರ್ಬೋದು, ಅದರಲ್ಲಿ ದೇವಿಯ ಪಾತ್ರ ಮಾಡುವಾಗ ಯಾವ ರೀತಿಯ ಪಾತ್ರ ಇದು ಇದ್ರೆ ಒಳ್ಳೆಯದು, ಅಂದರೆ ಪಾತ್ರ ಚಿತ್ರಣ ಇದ್ರೆ ಒಳ್ಳೆಯದು? ನೀವು ಯಾವ ರೀತಿ ಮಾಡ್ತಾ ಇದ್ರಿ? ದೇವಿಯಲ್ಲಿ ನೋಡಿ ಇರಬೇಕಾದ ಗೌರವ. ದೇವಿ, ದೇವರು, ದೇವಿ, ಅಂದರೆ ನೋಡುವ ವ್ಯಕ್ತಿಗೆ ಭಕ್ತಿಯಿಂದ ಕೈ ಮುಗಿಯುವ ಅನ್ನುವಂಥ ಭಾವನೆ ಬರಬೇಕು. ಬೇರೆಯವರು ಯಾವ ರಸಗಳು ಇಲ್ಲ. ಇಲ್ಲಿ ಚಂಡಮುಂಡರ ಶೃಂಗಾರ ಕವಸ ಮತ್ತೆ ತೋರಿಸ್ತಾಳೆ, ಅದು ಅಲ್ಲಿ ಪಾತ್ರ ಬೇರೆ ಮಾಡಿದ್ದಾನೆ ಕವಿ. ದೇವಿ ಇರುವುದಿಲ್ಲ ಅಲ್ಲಿ, ದೇವಿಯ ಒಂದು ರೂಪ ಅಲ್ಲಿ ಕೌಶಿಕೆ ಹೆಸರಿಂದ. ಅದಕ್ಕೆ ನೋಡಿದಕ್ಕೆ ಬೇರೆ ಸ್ವರೂಪ ಕೊಟ್ಟಿದ್ದಾನೆ. ಅದು ಸಾಮಾನ್ಯ ಹೆಂಗಸು ಅಂತ ಲೆಕ್ಕ. ದೇವಿ ಉಯ್ಯಲ್ಲಿ ಕೂತರು ಅಲ್ಲಿ ಉಪಾಯ ಇಲ್ಲ, ಬೇರೆ ಪಾತ್ರ ಮಾಡುವುದಿಲ್ಲ. ಅಲ್ಲಿಗೆ ಹೆಸರು ಕೌಶಿಕೆ, ಅದು ಸಾಮಾನ್ಯ ಹೆಂಗಸು. ಮಹಿಷಾಸುರನನ್ನು ಕೊಲ್ಲುವಲ್ಲಿ ಅಷ್ಟಭುಜ ಇರುವ ದೇವಿ ಮಾತ್ರ ಅದು ದೇವತೆ, ಮಾತ್ರ ಅದು ದೇವಿ. ತಿಳಿತಾ? ಇದು ಅದನ್ನು ಕವಿ ಏನು ಮಾಡಿದ್ದಾನೆ, ಬದಲಾವಣೆ ಮಾಡಲೇಬೇಕು. ಯಾಕಂದ್ರೆ ಅಲ್ಲಿ ದೇವಿಯಾಗಿ ಚಂಡಮುಂಡರ ಥರ ಸುಮ್ಮನೆ ಮೃತರ ಮಾತಾಡೋದಿಲ್ಲ. ಒಂದು ಇಂಥ ಒಂದು ಭಯಂಕರವಾದ ಅಷ್ಟಭುಜವಾಗಿದೆ. ಮಹಿಷಾಸುರ ದೃಶ್ಯಲ್ಲಿ ಕಂಡಂಥ ದೇವಿ ಕಾಡಿನಲ್ಲಿದ್ದರೆ ಸುಮ್ಮನಾಗಲಿ ಮಹಿಷ ಇವರೆಲ್ಲ ಹೋಗಿ ಯಾರು ಚಂಡಮುಂಡರು ಮೋಹಿಸ ಯಾರ ಹೆಣ್ಣಲ್ಲ ಅಂತ ಕಾಣುದು ಅನ್ನದಿರುವುದಿಲ್ಲ ಅವರು. ಹೌದು ಹೌದು. ಅವರ ಕಣ್ಣಿಗೆ ಸಾಮಾನ್ಯ ಹೆಣ್ಣಾಗಿ ಕಾಣಿಸಿದುಕೊಂಡಿದ್ದಾಳೆ ಅವಳು. ಹೌದು ಹೌದು, ಸರಿ ಸರಿ. ಅಲ್ಲಿ ಹೇಳ್ತಾಳಲ್ಲ, ನಿಜವ ಮರೆಸಿ ಕೌಶಿಕೆ ರೂಪದಲ್ಲಿ ಇರುವುದು ಅಂತ ಹೇಳಿ. ಹೌದು, ನಿಜ ದೇವಿಯನ್ನು ಕಾಣಿಸಬಾರದು. ಅರ್ಥ ಆಯ್ತಾ?
ನಾನು ಹೇಳುವುದಾದ್ರೆ ಹೌದು ಹೌದು ಹಾಗೆ ಅಭಿನಯಿಸಿದ್ದಾರೆ ನೋಡಿ. ರಾಕ್ಷಸರನ್ನು ವಧೆ ಮಾಡುವಾಗ ಒಂದೊಂದು ಕಾಳಿಯ, ಭದ್ರಕಾಳಿಯ, ಮಾಂಕಾಳಿಯ ಒಂದೊಂದು ರೂಪ ತಾಳಿದರು. ಯಾಕಂದ್ರೆ ದೇವಿಯಾಗಿ ಬಂದದ್ದಲ್ಲ. ಆ ರಾಕ್ಷಸನ ಕೊಲ್ಲುವ ಅದೇ ರೂಪದಲ್ಲೇ ಕೊಲ್ಲಬೇಕು ಅವರನ್ನು. ಯಾರ್ಯಾರಿಗೆ ಯಾವ ಶಿಕ್ಷೆ ಅಂತ ನಿರ್ಣಯ ಉಂಟು. ಹೌದು, ದೇವಿ ಕೈಯಿಂದ ಸಾಯ್ಬೇಕಿದ್ರೆ ಉಳ್ಳೆಕಲ್ಲಿ ಪುಣ್ಯಾತ್ಮನಾಗಿರ್ಬೇಕು. ಹೌದು, ಉಳ್ಳೆಕಲ್ಲಿ ಪುಣ್ಯಾತ್ಮ. ಇವರೆಲ್ಲ ಮೈಸೂರಿನಲ್ಲಿ ಮಹಿಷಾಸುರ ಯಾಕೆ ಪೂಜ್ಯ ಅಲ್ಲಿ ಹೇಳಿದಾನ ಆ ಸ್ಥಳ ದೇವಿಯಿಂದ ಸಾಧ್ಯ. ಹೌದು, ಅಷ್ಟಭುಜೆಯಾಗಿ ದೇವಿ ಪ್ರತ್ಯಕ್ಷರಾಗಿ ಬಂದದ್ದು ಮಹಿಷಾಸುರನ ಒಬ್ಬರನ್ನೇ ಕೊಂದದ್ದು. ಹೌದು, ಬೇರೆ ಯಾರನ್ನು ಕೊಲ್ಲಿಲ್ಲ. ಹೌದಪ್ಪ. ಮತ್ತೆ ರಕ್ತ ಚಾಮುಂಡಿಯ ಮಣ್ಣು ಮಸಿ ಕಾಳಿಯಾಗಿ ಬಂದು ಕೊಂದಳು. ಆ ರೂಪಕ್ಕೆಲ್ಲ ಬೆಲೆ ಇಲ್ಲ. ಇದು ನಮ್ಗೆ ಪಾತ್ರ ಮಾಡುವವರಿಗೆ ಗೊತ್ತಿರಬೇಕು. ಒಂದು ಇನ್ನೊಂದೇನು ಅಂದ್ರೆ ನಾನು ತಿಳ್ಕೊಂಡದ್ದನ್ನು ಹೇಳ್ತಾ ಇದ್ದೇನೆ, ಉಳಿದವರಿಗೆ ನನಗೆ ಗೊತ್ತಿಲ್ಲ. ದೇವಸ್ಥಾನದಲ್ಲಿ 2 ಮೂರ್ತಿಗಳಿರ್ತಾರೆ. ಹೌದು, ಒಂದು ಉತ್ಸವ ಮೂರ್ತಿ, ಒಂದು ಬಲಿ ಮೂರ್ತಿ, ಹೌದು, ಒಂದು ಪ್ರತಿಷ್ಠಾ ಮೂರ್ತಿ. ಪ್ರತಿಷ್ಠಾ ಮೂರ್ತಿ, ಹೌದು. ಪ್ರತಿಷ್ಠಾ ಮೂರ್ತಿ, ಬಲಿ ಮೂರ್ತಿ. ಪ್ರತಿಷ್ಠಾ ಮೂರ್ತಿ ದೇವಸ್ಥಾನದಿಂದ ಪ್ರತಿಷ್ಠೆ ಮಾಡಿದ್ದರು, ಅದನ್ನು ಅಲುಗಾಡಿಸಲಿಕ್ಕಿಲ್ಲ. ಹೌದು ಹೌದು, ಅಲುಗಾಡಿಸಿದ್ರೆ ಹೋಯ್ತು, ಮತ್ತೆ ಬ್ರಹ್ಮಕಲಶ ಆಗಬೇಕು. ಹೌದಲ್ಲ. ಇಲ್ಲಿ ಹತ್ತಿರ ಒಂದು ಬಲಿ ಮೂರ್ತಿ ಇರ್ತದೆ. ಇದು ಜಾತ್ರೆಗೆ ಎಲ್ಲ ಭಟ್ರುಗಳು ಹೊತ್ತು ತಿರುಗಾಡುವಂಥ ದೇವಸ್ಥಾನಕ್ಕೆ. ಇದನ್ನು ಮಾತ್ರ ತಗೊಂಡು ತಿರುಗಾಡು ಬಲಿ ಮೂರ್ತಿ, ಹೌದಲ್ಲ. ಹಾಗಾದರೆ ಇಲ್ಲಿಗ ನಿಜವಾದ ದೇವಿ ಅಂದರೆ ಏನು? ಪ್ರತಿಷ್ಠಾ ಮೂರ್ತಿ. ಅದು ನೆತ್ತಲಿನಲ್ಲಿ ಹೇಳ್ತದೆ, ಏಯ್ ಹೋಗ ಅನ್ಕೊಳ್ಳು, ಶಿಕ್ಷೆ ಮಾಡು, ಅಷ್ಟೇ. ಆರ್ಡರ್ ಮಾಡೋದು ಅಷ್ಟೇ ಅದರ ಗೌರವ. ನಾವು ಆಟದಲ್ಲಿ ರಂಗಸ್ಥಳಕ್ಕೆ ಇಲ್ಲಿ ಏನೇ ಮಾಡಲಿ ಆ ವಿಷಯ ಬೇರೆ ಅರ್ಥ ಮಾಡಿ ಅದಾಗಿ ಹೋಗುವುದಿಲ್ಲ. ಹೌದು ಹೌದು. ಪ್ರತಿಷ್ಠಾ ಮೂರ್ತಿ ಅಲುಗಾಡಿದ್ರೆ ಹೋಯ್ತು. ಪ್ರತಿಷ್ಠಾ ಮೂರ್ತಿ ಇಷ್ಟೇ, ಆರ್ಡರ್ ಮಾಡೋದು, ಹಾಗೆ ಮಾಡಿ ಹೀಗೆ ಮಾಡುವಂತ. ಅದೇ ಬಂದು ರಂಗದಲ್ಲಿ ಹೊರಲಾಡಿದ್ರೆ ಅದ್ರ ಗೌರವ ಹೋಯ್ತಾ ಇಲ್ವಾ? ಆದರೆ ಅಲ್ಲಿ ಏನು, ಅಲ್ಲಿ ಬಲಿ ಮೂರ್ತಿ. ರಂಗಕ್ಕೆ ಇಳಿದು ಬಂದದ್ದು ಬಲಿ ಮೂರ್ತಿ. ಅದು ಹೊರತೆ ಅರ್ಧೆ ಬೊಬ್ಬೆ ಆಗ್ತದೆ, ಗಾಳಿ ಆಗ್ತದೆ, ಮತ್ತೊಂದು ಆಗ್ತದೆ. ಪ್ರತಿಷ್ಠಾ ಮೂರ್ತಿ ಅಲ್ಲೇ ಉಂಟು. ಪ್ರತ್ಯಕ್ಷ ಆಗೋದು ಅಲ್ಲಿ ಅದು ಪ್ರತಿಷ್ಠಾ ಮೂರ್ತಿ. ಹೌದು, ಪ್ರತ್ಯಕ್ಷ ಆದ ಅದೇ ದೇವಿ, ಅಷ್ಟಭುಜ ದೇವಿ ಮಹಿಷಾಸುರನನ್ನು ಕೊಲ್ಲುವುದು. ಅಲ್ಲೇ ಪ್ರತಿಷ್ಠಾ ಮೂರ್ತಿ. ಮತ್ತೆ ಅದೇ ಆ ಮಹಿಷಾಸುರನನ್ನು ಕೊಲ್ಲುವಲ್ಲಿ ದೇವಿಯ ಗಾಂಭೀರ್ಯತೆಯನ್ನು ಉಳಿಸಿಕೊಂಡು ಆದಷ್ಟು ಹಿತಮಿತ ನಾಟ್ಯ ಏರು ಪದಕ್ಕೆ ಕೂಡ ಹಿತಮಿತವಾಗಿ ಮಾಡಿಕೊಂಡು ಗೌರವ ಕಾಪಾಡಿಕೊಂಡ್ರೆ ಒಳ್ಳೆಯದು ಅಲ್ವಾ? ಒಳ್ಳೆಯದು. ಅದನ್ನೀಗ ಪ್ರೇಕ್ಷಕರು ಕೇಳುವುದಿಲ್ಲ. ಅದೇನೇನೋ ದೇವಿ ದೇವಿ ಮಾಡಿದ್ರು ಹಾಗೆ ಕಾಪಾಡಿಕೊಳ್ಳುವುದಿಲ್ಲ. ಹೌದು. ಹಿಂದೆ ಮಾಡಿದರೆ ನಮ್ಮ ಪುರುಷೋತ್ತಮರ ಕಾಲದಲ್ಲಿ ದೇವಿ ಕುಣಿಯುತ್ತಿದ್ದಿಲ್ಲ, ಸೀರೆ ಉಟ್ಟು ಮಾಡುತ್ತಿದ್ದರು. ಆ ಕಾಲ ಬೇರೆ, ಅವರಿಗೆ ಗೌರವ ಕೊಟ್ಟಿದ್ದು, ಅವರ ದೇವಿ ಒಳ್ಳೆಯದು ಅಂತ ಹೇಳ್ತಿದ್ರು. ಈಗ ಹಾಗೆ ಮಾಡಿದರೆ ಯಾರೂ ಬೆಲೆ ಕೊಡಲಿಕ್ಕಿಲ್ಲ. ಹೌದು ಹೌದು. ಅದರಿಂದಾಗಿ ಕಲಾವಿದರು ಬದಲಾಗಿದ್ದಾರೆ, ಪ್ರೇಕ್ಷಕರು ಬದಲಾಗಿದ್ದಾರೆ. ನಾನು ಅದಕ್ಕೆ ಹೇಳಿದರೆ ನಾವು ಹೇಳಲಿಕ್ಕೆ ಸಾಧ್ಯ. ಹೌದು ಹೌದು. ನಾವು ಹಾಗೆ ಮಾಡಿದ್ರು ನಾನು ಹೇಳಿದ್ರು, ನನಗೆ ಕೇಳಿದೆ, ಕೋಳಿರು ದೇವಿ ಅಷ್ಟು ಪ್ರಯೋಜನ ಇಲ್ಲ ಮಾರ್ರೆ. ನಾನು ಈ ಹುಚ್ಚು ಕಟ್ಟಲಿಕ್ಕೆ ಹೋಗಲಿಲ್ಲ. ನಾನು ಅಡ್ಡಿಲ್ಲ ಹೇಳಿದೆ, ನಾನು ಹೋಗೋದು ಬೇಡ. ದೇವಿ ಪಾತ್ರ ಮಾಡಿಕೊಂಡು ನಾನು ಹುಚ್ಚು ಕಟ್ಟಲಿಕ್ಕೆ ನಾನು ಹೋಗುವುದಿಲ್ಲ. ಆಮೇಲೆ ನೋಡಿ, ದೇವಿಯ ಇದು ಆಯ್ತು. ಈಗ ನೀವು ಹೇಳಿದ ಹಾಗೆ ನಿಮ್ಮ ಒಂದು ಪರಿಕಲ್ಪನೆಯಲ್ಲಿ ಕೌಶಿಕೆ ಅಂತಂದ್ರೆ ಅದೊಂದು ಬೇರೆ ಇದೆ, ಸಾಮಾನ್ಯ ಸ್ತ್ರೀ. ಸಾಮಾನ್ಯ ಸ್ತ್ರೀ ಆಗಿದ್ದುವಾಗ ಎಂದು ಯೋಚಿಸಿ ಮಹಾಮಾಯೆ, ಆಮೇಲೆ ಕನಕ ದುಯ್ಯಾಲೆಯಲ್ಲಿ ಇದಕ್ಕೆಲ್ಲ ಸಿಕ್ಕಾಪಟ್ಟೆ ಕುಣಿಯುವುದು ಸರಿ ಆಗ್ತದ? ಸಿಕ್ಕಾಪಟ್ಟೆ ಕುಣಿಬೇಕು, ಪದ್ಯದಲ್ಲಿ ಇದ್ದಷ್ಟೇ ಕುಣಿಬೇಕು. ಬೇಕದು ಕುಣಿತ. ಅಲ್ಲಿ ಇರೋದೇ 3 ಪದ್ಯಗಳು, ಅಗಲಿಯವರು ಅದು ಸೃಷ್ಟಿ ಮಾಡಿದ ಪದ್ಯಗಳು. ಹೌದು ಹೌದು. ಪ್ರಸಂಗದಲ್ಲಿ ಇಲ್ಲದ್ದು. ಯಾಕಂದ್ರೆ ಒಂದು ಪದ್ಯ ಬೇಕು, ಸ್ವಲ್ಪ ನಿಧಾನದಲ್ಲಿ ಕುಣಿಯುವಂಥದ್ದು. ನನಗಾಗಿ ಹಾಡಿದ್ದವರು ಮಾಡಿದ್ದು. ಆಮೇಲೆ ಆ ಪದ್ಯಕ್ಕೆ ತಗೊಂಡು ನಾನು ಕುಣಿತಿದ್ದೆ, ಎಲ್ಲ ಪದ್ಯಗಳು ಕುಣಿತಿದ್ದೆ. ಅಲ್ಲಿ 3-4 ಪದ್ಯಗಳು ಉಂಟು, ಕುಣಿಬೋದು. ಆ ಪದ್ಯಕ್ಕೆ ಎಷ್ಟು ಬೇಕೋ ಅಷ್ಟೇ. ಬೇರೆ ನಮ್ಗೆ ಅವರ ವೈವಿಧ್ಯತೆ ಎಲ್ಲ ಅದೆಲ್ಲ. ಹೌದು. ಪದ್ಯ ಏನು, ಒಂದನ್ನು ರೂಪಕದಲ್ಲಿ ಹೇಳ್ತಾರೆ, ಒಂದನ್ನು ತ್ರಿವುಡೆಯಲ್ಲಿ ಹೇಳ್ತಾರೆ, ಒಂದಲ್ಲಿ ಅಷ್ಟರಲ್ಲಿ ಹೇಳ್ತಾರೆ. 3 ಪದ್ಯ 4 ಪದ್ಯ ಉಂಟು. ಬೇರೆ ಬೇರೆ ಚಂದಲ್ಲಿ ಕುಣಿಯುವ ಜಾಗದ ಮಾತ್ರ ನನ್ನ ದೃಷ್ಟಿಯಲ್ಲಿ ದೇವಿಗೆ, ಬೇರೆ ಎಲ್ಲಿ ಕುಣಿಯುವಂಥ ಜಾಗ ಇಲ್ಲ. ಮತ್ತೆ ಈ ಏರು ಪದ್ಯಗಳಿಗೆಲ್ಲ ಕುಣಿಯುವ ಕ್ರಮ ಹೇಗಿರಬೇಕು? ಕೌಶಿಕೆ ಆಗಲಿ ಅಥವಾ ಅಷ್ಟಭುಜೆಯ ದೇವಿ ಆಗಲಿ? ನಾನು ಈಗ ನಮ್ಮಲ್ಲಿ ಕುಣಿಯದಲ್ಲಿ ವೈವಿಧ್ಯ 2 ಉಂಟಲ್ಲ, ಒಂದು ದೀಂಗಿನ, ಒಂದು ಗಿರಿಕಿ. ಹೌದು. ದೀಂಗಿನ ಅಂದ್ರೆ ಮೇಲೆ ಯಾರು? ಹೌದು. ನಾನು ಅದನ್ನು ಮಾಡ್ತಿದ್ದಿಲ್ಲ. ಹೌದು, ದೀಂಗಿನ ಯಾರು ಮಾಡುವುದಿಲ್ಲ ಈಗಲೂ ಕೂಡ, ಸಾಮಾನ್ಯ. ಗಿರಿಕಿ ಮಾತ್ರ ತಿಂಡಿ ಸಾಕು. ಅದೊಂದು 2 ಆವರ್ತನಕ್ಕೆ ಆ ಪದ್ಯಕ್ಕೆ ಸರಿಯಾಗಿ ಹೋದರೆ ರಂಗದಲ್ಲಿ ಸುತ್ತು ಬರೋದು, ಪ್ರದಕ್ಷಿಣೆ ಬರೋದು. ಹೌದು, ಪ್ರದಕ್ಷಿಣೆ ಬಂದು ಆಮೇಲೆ ಗಿರಿಕಿ ಬರೋದು. ಗಿರಿಕಿ ತಿರುಗಿದ್ರೆ ಮುಗಿತು. ನಾನು ಒಂದು ಗಿರಿಕಿಯನ್ನು ತಿರುಗುವುದಕ್ಕೆ ಗಿರಿಕಿ ಅಂತ ಹೇಳುದು, ಕೆಲವರು ಹಾರೋದಕ್ಕೆ ಗಿರಿಕಿ ಅಂತ ಹೇಳ್ತಾರೆ. ಹೌದೌದು, ಅದಲ್ಲ, ಅದು ದೀಂಗಿನ. ದೀಂಗಿನ ಹೊಡೆಯುದು. ಇದು ಗಿರಿಕಿ ಅಂದ್ರೆ ಇದು ಗುರ್ರ ತಿರುಗುದು. ಹೌದು, ಅದು ಗಿರ್ರ ತಿರುಗುದು. ಈಗ ಅಷ್ಟಭುಜ ದೇವಿ ಆಗಲಿ ಅಥವಾ ಈ ಕೌಶಿಕೆ ಹಾಕಿದ ದೇವಿ ಆಗಲಿ, ಒಂದು ಲೆಕ್ಕಾಚಾರದಲ್ಲಿ ನಮ್ಮ ಪರಂಪರೆಯಿಂದ ಹೇಳುದಿದ್ರೆ ಎಷ್ಟು ಕುಣಿಬಹುದು? ಅದಕ್ಕೆ ಅಲ್ಲಿ ಪದ್ಯದ ಆಧಾರ ಉಂಟಲ್ಲ. ಪದ್ಯದ ವೇಗ ಏನಪ್ಪ ಆಗೋದ್ರೆ ಎಷ್ಟು ವೇಗದಲ್ಲಿ ಹೇಳ್ತಾರೆ?
ಅಷ್ಟೇ. ಸುಳಿಗಳಲ್ಲಿ ಒಂದು ಸುತ್ತು 2 ಸುತ್ತು ಬರುವುದು, ತಪ್ಪಿದ್ರೆ 3. 3. ಹಾ, ಅದು ಮುಂದೆ ಮುಂದೆ ಹೋಗುವ ರಕ್ತಬೀಜಾಸುರ ಇಲ್ಲಿ ಮೇಲೆ 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 ಹೋಗುವ ಆರಂಭದಲ್ಲಿ ಎಲ್ಲ. ಹೌದು ಹೌದು. ಒಂದು ಮಹಿಷಾಸುರವಧೆಯಲ್ಲಿ ಸ್ವಲ್ಪ ಕಾಣಿಸಿಕೊಳ್ಬೇಕು, ಮತ್ತೆ ತುದಿಗೆ ಕಾಣಿಸಿಕೊಳ್ಬೇಕು, ಮತ್ತೆ ವಿಶೇಷವಾಗಿ ಕಾಣಿಸಿಕೊಳ್ಳುವಂಥದ್ದಿಲ್ಲ. ಅಲ್ಲ ಚಂಡಮುಂಡರದ್ದೆಲ್ಲ ಅದು ಇದೆ ಅಲ್ವಾ ಇಂಥ ನಿಮ್ಮ ಮತ್ತೊಂದು ರೂಪ ಅಲ್ಲ ಕೌಶಿಕೆ. ಹೌದು ಹೌದು. ದೇವಿ ಅಂತ ಹೇಳುವುದಿಲ್ಲ ನಾವು, ಕೌಶಿಕ ಸಾಮಾನ್ಯ ಸ್ತ್ರೀ ರೂಪ. ಅಲ್ಲಿ ಅದಕ್ಕೊಂದು ಒಂದು ಬೇರೆ ಮಹಾಕಾಳಿ ಮಧುರಳಿ ರೂಪಾಂತರ. ಆಮೇಲೆ ಇನ್ನೊಂದು ನೋಡಿ, ಅದರಲ್ಲಿ ಇನ್ನೊಂದು ನನ್ನ ಒಂದು ವೈಯಕ್ತಿಕವಾದಂಥ ಪ್ರಶ್ನೆ. ಚಂಡಮುಂಡರನ್ನು ಇದು ಮಾಡುವಾಗ ಅವರನ್ನು ಮೋಹಿಸುವ ತೆರದಲ್ಲಿ ಅಂತ ಹೇಳಿ ಪದ್ಯ ಕೂಡ ಉಂಟು. ಆಗ ಈಗ ಕೆಲವರೆಲ್ಲ ಅಲ್ಲಿ ಕಣ್ಣು ಮಿಟುಕಿಸುವುದು ಇದೆಲ್ಲ ಮಾಡ್ತಾರೆ. ಅದೆಲ್ಲ ಎಷ್ಟು ಸರಿ ಅಂತ ನಿಮ್ಮ ಅಭಿಪ್ರಾಯ? ನಾನು ಮಾಡುತ್ತಿದ್ದಿಲ್ಲ, ಮಾಡುವುದೂ ಇಲ್ಲ. ದೇವಿಯ ಪಾತ್ರ ಮಾಯಕದ್ದಾದ್ರೂ ಕೂಡ ಅದು ಅಭಿನಯ ಮಾಡಬಾರ್ದು. ಹೌದು ಹೌದು. ದೇವಿಯ ಅದು ಈಗ ಮತ್ತೊಂದು ರೂಪ, ಸ್ತ್ರೀ ರೂಪ. ಸ್ತ್ರೀಯಲ್ಲಿ ಆದರ್ಶವಾದ ರೂಪ ಯಾವ ಚಂಡಿ ಕೌಶಿಕಿ ರೂಪ. ಸುಂದರಿಯಾದ ಹೆಣ್ಣಂದ್ರೆ ಅಕ್ಷರಗಳನ್ನು ಮೋಹಿಸ್ತಾರೆ, ತಪ್ಪೇನು? ಅವಳು ಕಣ್ಣು ಮಿಟ್ಟಿಗೆ ಚೇಷ್ಟೆ ಮಾಡಬೇಕಾದಿಲ್ಲ, ಚೇಷ್ಟೆ ಮಾಡಬೇಕಾಗಿಲ್ಲ. ಹೌದು, ಅದು ಅವರು ಚೇಷ್ಟೆ ಮಾಡ್ತಾರೆ ಅಂತ ಮಾಡ್ಲಿಕ್ಕೆ ಅವಳಿಗೆ ಇವರ ಮೇಲೆ ಆಸೆ ಉಂಟಾ? ಇಲ್ಲ. ಮತ್ತೆ ಅವರಿಗೆ ಆಕರ್ಷಣೆ ನೋಡಿದ್ರೆ ಸಾಕು, ಆ ರೂಪವನ್ನು ನೋಡಿ ಬೆರಗಾಗ್ತಾರೆ. ಅವಳು ಚೇಷ್ಟೆಗೆ ಇವಳು ಮರಳದ್ದಲ್ಲ. ಹೌದೌದು, ಅವಳ ಕೇವಲ ರೂಪಕ್ಕೆ ಮರಳದ್ದು. ಹೌದು, ಆ ಕೌಶಿಕಿ ಎಂಬ ರೂಪ ಅಷ್ಟು ಸುಂದರಿ. ಮತ್ತೆ ದೇವಿಯ ವಿಷಯ ಬಿಡುವ. ಹೌದು ಹೌದು. ಅದು ವರ್ಣಾತೀತವಾದ್ದು, ಅದು ವಿಷಯ ಬೇರೆ. ಇದೇ ಮರಳುಕೊಂಡು ಮಾಡುವಂಥದ್ದು ಸಾಕು. ಅದು ಕಾಡಿನಲ್ಲಿ ಉಯ್ಯಾಲಿ ಇದ್ದಾಳೆ ಒಂದು ಯಾವ ರಾಕ್ಷಸರ ಅದು ಚಂದ ಹೆಣ್ಣು ಮಾಡಿ ಅದಕ್ಕೆ ಗತಿ ಇಲ್ಲ, ಯಾರು ಇಲ್ಲ ಅಂತೇಳಿ ಹೊರಳಾಗುವ ತಪ್ಪೇನಿಲ್ಲ. ಹೌದು. ಉಂಟದು ಸಹಜವಾಗಿ ಉಂಟು. ಆದರೆ ದೇವಿ ಆ ರೀತಿ ಚೇಷ್ಟೆಗಳನ್ನು ಮಾಡಿದರೆ ಅದು ದೇವಿ ಪಾತ್ರ ಮಾಡಿದವನ ತಪ್ಪಾಗ್ತದೆ. ಅದರ ಪಾತ್ರಕ್ಕೆ ಉಚಿತವಲ್ಲ. ಹೊರಗಿಂದ ಹಾಗೆ ಮಾಡಿದರೆ ಒಳಗಿಂದ ದೇವಿ ಅಲ್ಬೋದು. ಅದನ್ನು ದೇವಿ ಪಾತ್ರ ಚೇಷ್ಟೆ ಮಾಡೋದು ಅಂದರೆ ನಾನು ಮಾಡ್ತಿದ್ದಿಲ್ಲ, ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಅಡ್ಡಿಲ್ಲ, ನಾನು ಗೊತ್ತಿಲ್ಲ ಮಾಡೋದಿಲ್ಲ, ಮಾಡಲಿಲ್ಲ ನಾನು. ಗೊತ್ತಾಯ್ತಿಲ್ಲ. ಅದರಲ್ಲೆಲ್ಲ ಜನರು ನಮಗೆ ವಿಮರ್ಶೆ ಗೊತ್ತಿಲ್ಲದವ್ರು ಹೊಗಳಿ ಪ್ರಯೋಜನ ಇಲ್ಲ. ಆ ಹೊಗಳಿಕೆ ನಾವು ಪಾತ್ರವಾಗುವುದಿಲ್ಲ, ಬೇಡ. ಗೊತ್ತಾಯ್ತು. ಅದು ಹೇಳಿದವರು ಇದ್ದಾರೆ, ನನಗೆ ಗೊತ್ತುಂಟು. ಚರಿತ್ರದಲ್ಲಿ ದೇವಿ ಪಾತ್ರ ತೋಳಿಲ್ಲ, ಕುಣಿದೆಲ್ಲ ಏನು ಮಾಡೋದಿಲ್ಲ ಮಾಡಿದೆ. ನಾನಷ್ಟೇ ಹೇಳಿ ಸುಮ್ಮನಿದ್ದೇನೆ. ಬೇರೊಂದು ಪಾತ್ರ ಬರಲಿ, ತೋರಿಸ್ತೇನೆ ಕುಣಿತವನ್ನು. ಆಗ ನಾವು ಜನರನ್ನು ಮಾರ್ಕೆಟ್ಗೆ ನಾವು ಹೋಗಬಾರ್ದು. ದೊಡ್ಡ ಸಾಂಬರು ಗುರುಗಳು ನಮಗೆ ವರ್ಷ ಇರುವಾಗ ಹೇಳಿದ್ದಾರೆ, ಅವರೆಲ್ಲ ಮಾತು ಬರಬೇಕು ಅಂತ. ಮಗು, ಪ್ರೇಕ್ಷಕರ ಮಟ್ಟಕ್ಕೆ ನಾವು ಇಳಿಯಬಾರ್ದು, ನಮ್ಮ ಮಟ್ಟಕ್ಕೆ ಪ್ರೇಕ್ಷಕರನ್ನು ಎತ್ತಿ ಹಿಡಿಬೇಕು. ಪ್ರೇಕ್ಷಕರು ಏನು ಹೇಳ್ತಾರೆ, ಒಬ್ಬ ಕುಣಿ ಹೇಳ್ತಾನೆ, ಒಬ್ಬ ಕುಣಿದು ಬೇಡ ಹೇಳ್ತಾನೆ, ಒಂದು ಒಳ್ಳೆ ಆಗ ನಮಗೆ ಸಾಧ್ಯ ಉಂಟಲ್ಲ. ಒಬ್ಬೊಬ್ಬರ ಮನಸ್ಸು ಮಾಡೋದು ನಮ್ಮ ಒಂದೊಂದು. ಅದಲ್ಲ, ನಾವು ಒಂದು ಪಾತ್ರವನ್ನು ಹೇಗೆ ಮಾಡಬೇಕು, ಈ ಪಾತ್ರದ ಉದ್ದೇಶ ಏನು, ಧ್ಯೇಯ ಏನು, ಪ್ರೇಕ್ಷಕರನ್ನು ಹೇಗೆ ವಶಪಡಿಸಿಕೊಳ್ಬೇಕು, ಈಗ ನಾವು ಇದು ನಮ್ಮ ರಂಗದ ಧರ್ಮ, ಪಾತ್ರದ ಧರ್ಮ. ಜನರಿಗೆ ಬೇಕಾಗಿ ಜನರುಗೊಳ್ಬೇಕು, ಮಾಡಬಾರದು. ಇದೆಲ್ಲ ಒಳ್ಳೊಳ್ಳೆ ಅನುಭವಸ್ಥರು ವಿದ್ವಾಂಸರು ಹೇಳಿದ ಬರೆದಿಟ್ಟುಕೊಳ್ಳುವ ಮಾತುಗಳು. ಶಂಕರಣ ಸ್ವಾಮಿಗಳೋ ಅಥವಾ ರಾಮದಾಸ್ ಸ್ವಾಮಿಗಳೋ ಅಥವಾ ನಮ್ಮ ಅಗಡಿ ಭಾಗವತರೋ ಇಂಥವರೆಲ್ಲ ನನಗೆ ಅವರ ಮಾತಿನಲ್ಲಿ ಭರವಸೆ ಇಟ್ಟಿದ್ದೇನೆ. ಅವರು ಹೇಳಿದ ಸಾಕು, ನನಗೆ ಹೇಳಿದ ಮಾತುಗಳು ಧಾರಾಳ ಸಾಕು. ಅದಕ್ಕಿಂತ ಆಚೆ ನಾನು ಹೋಗುವುದಿಲ್ಲ. ಅವರಿಗೆ ಅವ್ರ ಹತ್ರ ಎಷ್ಟು ವಿದ್ವತ್ತುಂಟು ಏನು ಅಂತ ನನಗೆ ಗೊತ್ತುಂಟು. ಆದ್ದರಿಂದ ಅವರು ತಿಳಿಯದೆ ಅರ್ಥ ಇಲ್ಲದೆ ಅವರು ಹೇಳುವುದಿಲ್ಲ, ಹೇಳುವುದಲ್ಲ. ನರಸಿಂಹಭಟ್ರು ಇದ್ದಾರೆ ಅವರೊಟ್ಟಿಗೆ, ಒಳ್ಳೆ ಪಾತ್ರ ಗೌರವವನ್ನು ತಿಳಿದವರು. ಪಾತ್ರ ಗೌರವ ಬಿಟ್ಟು ಮಾತಾಡಿದ್ರೆ ನಡೆದರೆ ಅಭಿನಯಿಸಿದ್ರೆ ಅವರು ಹೇಳ್ತಿದ್ರು, ತಪ್ಪಾಯಿತು ಸರಿಯಾಯಿತು. ಆದ್ದರಿಂದ ಇದೆಲ್ಲ ನಮ್ಮಲ್ಲಿ ಹೇಳುವವರು ಭಾಳ ಕಡಿಮೆ. ಹೇಳಿದರೆ ನಾವು ಕೇಳುವುದೂ ಇಲ್ಲ, ಹೇಳಿದರೆ ಕೇಳುವುದೂ ಇಲ್ಲ. ಆಮೇಲೆ ನಮಗೆ ಬೆದರಿಕೆ ಕರೆಗಳು ಮಾತ್ರ ಬರುದು. ಆದ್ದರಿಂದ ಇನ್ನವನು ಯಾರು ಹೊಗಳೋದು ಬೇಡ, ಸಾಕು ಅಲ್ವಾ? ಇನ್ನುವಂತಾರಾದ್ರೂ ಬರ್ತೀರಿ ನೋಡಿ, ಸುಮ್ಮನೆ ಅಗತ್ಯ ಇಲ್ಲದ್ರು ಬರ್ತೀರಲ್ಲ, ಸಾಕು ಅದು ತಗೊಂಡೋಗಿ. ಅಲ್ಲಲ್ಲ, ಇದು ಏನು ಅಂತಂದ್ರೆ ಕೊನೆಯ ಪಕ್ಷ ಒಂದು ದಾಖಲೆಯಾಗಿ ಇರಲಿ. ನಾಳೆಗೆ ಯಾರಾದರೂ ಒಬ್ಬ ನನಗೆ ಬೇಕು ಯಕ್ಷಗಾನ ಅಂದರೆ, ನಿಜವಾದ ಯಕ್ಷಗಾನ ಅಂದರೆ ಏನು, ಪಾತ್ರ ಚಿತ್ರಣ ಅಂದರೆ ಹೇಗಿರಬೇಕು. ಈಗ ನೋಡಿ, ದೇವಿಯ ಒಂದು ಪಾತ್ರ ಚಿತ್ರಣ ನೀವು ಹೇಳಿದಾಗ ಅದೇ ನಿಮಗೆ ನಾನು ಸರಿಯಾದ ಒಂದು ಉದಾಹರಣೆ ಹೇಳಿದ್ದೇನಲ್ಲ. ದೇವಸ್ಥಾನದಲ್ಲಿ 2 ಮೂರ್ತಿಗಳಿವೆ. ಹೌದು. ಒಂದು ಪ್ರತಿಷ್ಠಾ, ಅದು ಹಾಳಾಗಬಾರ್ದು, ಅದು ಹಾಳಾದರೆ ಬ್ರಹ್ಮ ಕೆಲಸವನ್ನೇ ಮಾಡಬೇಕು. ಮತ್ತೊಂದು ತಿರುಗಾಟಕ್ಕೆ ಇರುವುದು, ದೇವಸ್ಥಾನ ಬಲಿ ಬರಲಿಕ್ಕೆ. ಹಾಗೆ ಈ ವೇಷಗಳು ಇದೆಲ್ಲ, ಅದನ್ನು ಅಲುಗಾಡಿಸಬಾರ್ದು, ಅದು ಅಲ್ಲೇ. ಅದು ಯಾಕೆ ಇವತ್ತು ಪ್ರಭು ಸಂಹಿತ ಆಜ್ಞೆ ಮಾಡಲಿಕ್ಕಿರುವಂಥ ಹೋಗ ಕಾಳಿಯಾಗ ಸಂಕಲ್ಪ ಅಷ್ಟು ನಾವು ಉಳಿಸಿಕೊಳ್ಬೇಕು, ಅಷ್ಟೊಂದು ತಿಳುವಳಿಕೆ. ಅದಕ್ಕೆ ಈ ದೇವಿ ಹೊರಟಾಡುದು ಅಂತಲ್ಲ. ಆಗ ದೇವಿಗೆ ಒಂದು ರಾಸ ಕೊಡ್ಬೇಕು, ಅಷ್ಟೆಲ್ಲ ಕಷ್ಟ ಪಡ್ಬೇಕಾ? ಹೌದು 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 ಹೌದು. ದೇವಿಯ ಸಂಕಲ್ಪ ಅಂದ್ರೆ ಏನಪ್ಪ, ಕೈಗೆ ಮಾಡಿದ್ರೆ ಸಾಕು.
ಅಲ್ಲ, ಮನಸ್ಸಿನಲ್ಲಿ ಸಂಕಲ್ಪ ಮಾಡಿದರೆ ಸಾಕು, ಅಲ್ಲಿ ಮುಗೀತು ಕೆಲಸ. ಮುಗೀತಲ್ಲ. ನಾವು ಅಷ್ಟು ಆ ಪಾತ್ರೆ ಅಷ್ಟು ಶಕ್ತಿ ಉಂಟು ಅಂತ ನಾವು ನಂಬಿದ್ದೇವೋ ಇಲ್ವೋ, ಮತ್ತು ಅದು ಹೊಡೆದಾಡುವುದು ಯಾಕೆ? ಈ ರಂಗದ ಯಕ್ಷಗಾನ ಆದರೂ ಕೂಡ ಅದರಲ್ಲಿ ಅಷ್ಟು ಪಾತ್ರ ಗೌರವ ಪಡ್ಕೊಳ್ಬೇಕಾದಿಲ್ಲ, ಹುಚ್ಚರಾಗಿ. ಆಮೇಲೆ ನೋಡಿ, ಮುಂಚೆ ನಾನು ಹೇಳಿದ್ದನ್ನು ಕೇಳಿದ್ದು, ನನಗೆ ನೋಡಿ ಗೊತ್ತಿಲ್ಲ, ನಮ್ಮ ಒಬ್ಬರು ದೊಡ್ಡಮ್ಮ ಒಬ್ಬರು ಇದ್ದಾರೆ, ಅವರು ಹೇಳಿ ನನಗೆ ಗೊತ್ತು. ಮುಂಚೆ ಎಲ್ಲ ಮಾಲಿನಿ ಮಾಡುವಾಗ ಏನು ಮಹಿಷಿ ರೂಪದಿಂದ ತಪಸ್ಸನ್ನು ಮಾಡ್ತೇನೆ ಅಂತ ಹೇಳುವಾಗ ಕೋಡನ್ನು ಕಟ್ಟಿಕೊಂಡು ಬರ್ತಿದ್ರಂತೆ. ಅಂದರೆ ಆಗಲೇ 2 ನಿಮಿಷದಲ್ಲಿ. ಅದೇನಾದರೂ ನೀವು ನೋಡಿದ್ದು ಉಂಟಾ? ನಿಮಗೆ ಅದು ತಿಳಿದಿದೆಯಾ? ನಮ್ಮ ಕಾಲದಲ್ಲಿ ಅದಿಲ್ಲ. ಹಾಂ, ನಾನು ನೋಡಿದ್ದಿಲ್ಲ, ಮಾಡಿದ್ದಿಲ್ಲ. ಹಾಂ, ಅದಕ್ಕಿಂತ ಹಿಂದೆ ಹಿಂದೆ ನನಗೆ ಗೊತ್ತಿಲ್ಲ, ಹೇಳುವುದನ್ನು ಕೇಳಲಿಲ್ಲ. ಹಾಂ, ಎರಡನೇದಾಗಿ ನಮ್ಮಲ್ಲಿ ಅದು ಮಾಲಿನ್ಯ ಪಾತ್ರ ಒಂದು ಲೆಕ್ಕಕ್ಕೆ ಇಲ್ಲದ್ದು. ತೂಕಕ್ಕೆ ಇರುವಂತ ಪಾತ್ರವೇ ಅಲ್ಲ. ಅದು ಯಾವ ಈ ಸಾಮಾನ್ಯಕ್ಕಿಂತಲೂ ಸಾಮಾನ್ಯ. 2ನೇ ಶ್ರೀ ಪಾತ್ರದವರು 3ನೇ ಶ್ರೀ ಪಾತ್ರದವರು ಮಾಡಿದ್ರೆ ಆಗುತ್ತಿತ್ತು. 2-3 ಪದ್ಯಗಳನ್ನು ಹೆಚ್ಚು ಕೊಟ್ಟು ಅದನ್ನು ಚಂದ ಮಾಡಿದ್ದು ನಮ್ಮ ಅಗರಿ ಭಾಗವತ. ಅರ್ಥ ಆಯ್ತಾ? ಇಲ್ಲವಾದವರಿಗೆ ಏನೂ ಇಲ್ಲ. ನನ್ನ ಗಂಡ ದೇವರಿಗೆ ಹೋಗಿದ್ದಾನೆ, ಬರಲಿ ಅಂತ ದೂತ ಬಂದು ಹೇಳಿದ. ಅಯೋಧಗಳು ಮಹಿಷಾಸುರ ಬರೆದ. ಮಹಿಷಾಸುರನ್ನು ಬರೆಸಲಿಕ್ಕೆ ಅದೊಂದು ಪಾತ್ರ ಅಷ್ಟೇ. ಅದು ಈಗ ಬೆಳೆದು 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 ಏನಾಗಿದೆ ಅಂತ ಹೇಳಿದರೆ ಅದು ನಾನು ಹೇಳುವುದಿಲ್ಲ. ಹಾಗಾಗಿ ಅದು ಅಷ್ಟ ಅಗತ್ಯದ ಪಾತ್ರವೇ ಅಲ್ಲ. ಅದು ನಮ್ಮಲ್ಲಿ ಪಾತ್ರವೇ ಅಲ್ಲ, ಅದೊಂದು ಲೆಕ್ಕದ ಸುಮ್ಮನೆ. ಅದೇ ಮಹಿಷಾಸುರನಿಗಾಗಿ ಆ ಪಾತ್ರ ಹೌದು. ಮಹಿಷಾಸುರ ಒಂದು ಕರಿಬೇಕಲ್ಲ, ಯಾರಾದರೂ ಯಾರು ಕರೀತಾರೆ? ಬರ್ತಾರೆ. ಆ ಪಾತ್ರವನ್ನು ಬೆಳೆಸೋದಕ್ಕೆ ಅರ್ಥವೇ ಇಲ್ಲ. 2-3 ಪದ್ಯವನ್ನು ಕೊಟ್ಟದ್ದು ಅಗರಿಯವರು. ಮುಂದೆಲ್ಲ ಹಿಂದಿನ ಪಾತ್ರದೊಳಗೆ ಆ ಪಾತ್ರಕ್ಕೆ ಬೆಲೆ ಇಲ್ಲ. ಮಾಲಿನೇ ನೀ ಬಾರ ಮಾಲಿನ, ಅದು ಈಗದು ಅದಕ್ಕೆ ಯಾವ ಆಧಾರ ಅಂತಲೂ ನನಗೆ ಗೊತ್ತು. ಹೌದು, ಅದಕ್ಕೆ ಆಧಾರ ಇಲ್ಲ. ನಾನು ನೋಡಿದ ಹಾಗೆ ಕೂಡ ದೇವಿ ಮಹಾತ್ಮೆ ಪ್ರಸಂಗಗಳು ಹಾಗೆ ಈಗ ಭಾಗವತರ ಕೈಲಿ ವ್ಯತ್ಯಾಸ ಹೋಗ್ತಾ ಹೋಗಿದೆ. ಹೌದೌದು, ಅದು ವ್ಯತ್ಯಾಸ ಆಗ್ತಾ ಹೋಗಿದೆ. ಹೌದು, ಈಗ ನಾವು ಆಡುವುದೆಲ್ಲ ಅಗರಿ ಭಾಗವತರ ಪ್ರಸಂಗ. ಈಗ ಎಲ್ಲ ಕಟೇರಿ ಮಾಡೋದು ಎಲ್ಲ ಕಡೆಯಲ್ಲಿ ಚಂದವಾಗಿ ಉಂಟು, ಅದೇ ಆಡ್ತಾ ಇದ್ದಾರೆ. ಅದಕ್ಕೆ ಒಂದು ಜೋಯಿಸ ಭಾಗವತರು ಒಂದು ಇದ್ದರು, ಅವರು ದೇವಿ ಮಾತು ಬೇರೆ ಆಡ್ತಿದ್ರು, ಬಳಿಪರದು ಬೇರೆ ಉಂಟು. ಹೌದು. ಅದರಿಂದ ಅವರ ಅದಕ್ಕೆ ಯಾಕಂದ್ರೆ ಅದಕ್ಕೆ ಒಂದು ಇದಮಿತ್ತಮೆಯ ತೀರ್ಮಾನದ ಪ್ರಸಂಗ ಇಲ್ಲ. ಹೌದು. ಒಂದು ದೇವಿದಾಸ ಬರೆದಂಥ ದೇವಿ ಮಾತ್ಮೆ ಉಂಟು, ಅದು ರಂಗಕ್ಕೆ ಆಗುವಂಥದ್ದಲ್ಲ. ಯಾಕೆ ಅದು ರಂಗಕ್ಕೆ ಆಗುದಿಲ್ಲ? ಅದರಲ್ಲಿ ಬರೇ ದೇವಿಯ ಸ್ತುತಿಯೇ ಇರುವುದು ಹೊರತು ಯಕ್ಷಗಾನ ರಂಗಕ್ಕೆ ಪಾತ್ರಗಳಿಗೆ ಕೆಲಸ ಮಾಡೋದಕ್ಕೆ ಅನುಕೂಲವಾದ ಪದ್ಯಗಳಿಲ್ಲ. ಸ್ತುತಿ ಅದು ನನ್ನ ಹತ್ರ ಉಂಟದು, ಗೊತ್ತಾಯ್ತಲ್ಲ. ದೇವಿದಾಸ ಕವಿಯ ಮಹಾಕವಿಯ ಬರೆದದ್ದು, ದಕ್ಷಿಣ ಬರೆದಂತ ಕವಿಯ ಬರೆದದ್ದು. ಆದರೆ ಅದು ರಂಗಕ್ಕೆ ಪ್ರಯೋಜನ ಆಗಲಿಲ್ಲ. ಅದರಲ್ಲಿ ಕಂಡಾಪಟ್ಟೆ ಪದ್ಯಗಳು ಉಂಟು, ಹೆಚ್ಚು ಪದ್ಯಗಳು. ಅದರದು ಅದೇ ರಂಗಕ್ಕೆ ಆಗುದಿಲ್ಲ ಅಂತ ಹೇಳಿಯೇ ಮತ್ತೆ ಇದು ಮೂಲೆ ಪಾಲಾಗಿದೆ. ಹೌದು. ಹಾಗೆ ಮತ್ತು ಈ ದೇವಿ ಮಹಾತ್ಮೆ ಎಂಬುದು ಮೊದಲಿಂದ ಆರಂಭವಾಗುವಾಗ ಕಾರಣ 5 ದಿವಸ 1 ವಾರದವರೆಗೆ ಆಡಿದವರು ಇದ್ದಾರಂತೆ. ಕಡೆಗೆ 5 ದಿವಸ ಆಯಿತು, ಕಡೆಗೆ 3 ದಿವಸ ಆಯಿತು, ಕಡೆಗೆ 2 ದಿವಸ ಆಯಿತು, ಈಗ 1 ದಿವಸಕ್ಕೆ ಬಂದು ನಿಂತಿದೆ. ಅದರಿಂದ ಇಷ್ಟು ಅದನ್ನು ಹೌದು ಮಾಡ್ತಾ ಬಂದಿದ್ದಾರೆ. ಈಗ ನಮ್ಮ ತೆಂಗುತಿಟ್ಟಿನಲ್ಲಿ ಸ್ತ್ರೀವೇಷದ್ದು ಕಿರಣ ಉಂಟಲ್ಲ, ಅದು ಮೂಲತಃ ನಮ್ಮದೇ ಅಲ್ಲ. ಮತ್ತೆ ಇಲ್ಲ, ನಾವು ನೋಡೋ ಕಾಲಕ್ಕೆ ಸ್ತ್ರೀ ಪಾತ್ರಕ್ಕೆ ಯಾವ ಕಿರೀಟವೂ ಇರಲಿಲ್ಲ. ನನ್ನ ಕಾಲದಲ್ಲಿ 45ನೇ ಇಸವಿಯಿಂದ ಹೇಳುವುದು ನಾನು ನೋಡಿದೆ. ಹಿರಿಯರು ರಂಗದಲ್ಲಿ ಸ್ತ್ರೀವೇಷಕ್ಕೆ ಒಂದು ಕಿರೀಟ ಅಂತ ಇಲ್ಲೂ ಇಲ್ಲ. ದೇವಿಗೆ ಕಿರೀಟ ಇತ್ತು, ವಿಷಯ ಬೇರೆ ತುರಾಯಿ, ಈ ಮಾಡಿದ ತುರಾಯಿಗಳು ಅಂತ ಉಂಟು. ಹೌದು, ಗೊತ್ತುಂಟು. ಅದು ಸ್ತ್ರೀವೇಷಕ್ಕೆ ಒಂದು ತುರಾಯಿ ಮಾಡ್ತಿದ್ರು. ಪ್ರಮೀಳೆಗೆ, ಮೀನಾಕ್ಷಿ ಇತ್ಯಾದಿ ಬಂದರೆ ಅದಕ್ಕೊಂದು ಸ್ತ್ರೀವೇಷಕ್ಕೆ ಒಂದು ತುರಾಯಿ ಕಟ್ಟೋದು ಮಣಿದೆ. ಅದು ಈಗಿನಾಗಿದೆ, ಹೊಸ ಮನೆ ಸುಬ್ರಹ್ಮಣ್ಯ ವೇಷಕ್ಕೆಲ್ಲ ಹಾಕ್ತಾರಲ್ಲ ಅಂತದ್ದು ತುರಾಯಿ. ಅದೇ ಸಣ್ಣ ಕೃಷ್ಣನಿಗೆಲ್ಲ ಹಾಕುವಂಥದ್ದು. ಹೌದೌದು, ಸ್ವಲ್ಪ ದೊಡ್ಡದಾಗಿರ್ತದೆ. ಹೌದು, ಸ್ವಲ್ಪ ದೊಡ್ಡದಲ್ಲಿ ಇರ್ತದೆ. ಪಾತ್ರ ಸರಿಯಾಗಿ ಹೊರತು ಬೇರೆ ಈ ಕಿರಣಗಳು ಅಂತೆಲ್ಲ ಇರಲಿಲ್ಲ. ಇದು ಎಲ್ಲಿಂದ ಬಂದದ್ದು ಹಾಗಾದ್ರೆ? ಇದು ನಮ್ಮ ಬಡಗಿನವರಿಂದ ಶಿವರಾಮ ಕಾರಂತರು ಅದನ್ನು ಸೃಷ್ಟಿ ಮಾಡಿದ್ರು. ಬಡಗಿನಲ್ಲಿ? ಅದನ್ನು ಮತ್ತೆ ನಾವು ಅಂದ್ರೆ ಬಡಗಿನಲ್ಲಿ ಕೂಡ ಇರಲಿಲ್ಲ, ಅದು ಇರಲಿಲ್ಲ. ನಾವು ನೋಡೋ ಕಾಲಕ್ಕೆ ಇರಲಿಲ್ಲ. ಶ್ರೀವೇಷಕ್ಕೆ ಶಿರೋಭೂಷಣ ಯಾವುದೂ ಇರಲಿಲ್ಲ. ನಾನು ಕೊಕ್ಕರ್ಣ ನರಸಿಂಹಕಾಮರ್ತರ ಸ್ತ್ರೀ ಪಾತ್ರ ನೋಡಿದವ, ಬಹಳ ಪ್ರಸಿದ್ಧ. ಹೌದು, ವಯಸ್ಸಿನವರು. ಅವರು ಯಾವ ಅಲಂಕಾರವೂ ಇಲ್ಲ ಅದಕ್ಕೆ. ಎಷ್ಟು ಜನ ಕ್ಷೀರ ಉಳಿದ ಆಭರಣ ಹೊರತು ತಲೆಗೆ ಏನೂ ಇಲ್ಲ, ಅದಕ್ಕೆ ಏನೂ ಇರಲಿಲ್ಲ. ಹಾಗಾದ್ರೆ ಇದು ಈ ಕಿರಣಗಳು
ಮತ್ತೆ ಈ ತುರಾಯಿ ಇಡುವಂಥದ್ದು ಇದೆಲ್ಲ ಇತ್ತೀಚೆಗೆ ಬಂದಿರುವಂಥದ್ದು. ಹಾಗೆ ಸೃಷ್ಟಿ ಮಾಡಿದವರೇ ಶಿವರಾವ್ ಕಾರಂತರು. ಮತ್ತೆ ನಾವು ಅದನ್ನು ಅನುಕರಣೆ ಮಾಡಿದ್ದೇವೆ ಅಷ್ಟೇ ಹೊರತು ನಮ್ಮಲ್ಲಿ ಇರಲಿಲ್ಲ. ಆಮೇಲೆ ಇನ್ನೊಂದು ಕುತೂಹಲಕ್ಕೆ ಕೇಳುವುದು, ಈಗ ದೇವಿಯ ಪಾತ್ರ ಮಾಡುವವರು ಆ ನೆರಿಗೆ ಈಗ ರೆಡಿಮೇಡ್ ಉಂಟು ಅಥವಾ ಕಟ್ಟುವ ನೆರಿಗೆ, ಅದು ಅಲ್ಲದೆ ಬೇರೆ ರೀತಿಯಲ್ಲಿ ಯಾವುದೇ ರೀತಿಯಲ್ಲಿ ಒಂದು ಇನ್ನೂ ಚೆನ್ನಾಗಿ ಮಾಡಲಿಕ್ಕೆ ಬರಲಿಕ್ಕಿಲ್ವಾ? ಸಾಧ್ಯ ಉಂಟು. ಹಾಂ, ಸಾಧ್ಯ ಉಂಟು. ಈಗ ಒಳ್ಳೊಳ್ಳೆ ಸೀರೆಗಳು ಕಟಿಂಗ್ ಮಾಡಲಿದೆ. ಹೌದು. ಅಂತ ಸೀರೆಗಳನ್ನು ಆಭರಣ ಹಾಕಿದ್ರೆ ಸಾಕಾಗ್ತದೆ. ಈಗ ನಾವು ಕ್ಯಾಲೆಂಡರ್ದೆಲ್ಲ ನೋಡ್ತೇವಲ್ಲ ದೇವಿ ಚಿತ್ರವನ್ನು, ಹೌದು ಹೌದು, ಸೌಂದರ್ಯ ಬರ್ತದೆ, ಸಾಕಾಗ್ತದೆ. ಇದೀಗ ನಾವು ಮಾಡುವಂತ ಸ್ವಲ್ಪ ಅತಿಶಯ ಓವರ್ ಆಕ್ಟಿಂಗ್ ಹೌದು ಮಾಡಬೇಕಾಗಿಲ್ಲ. ಆದ್ರೆ ಮಾಡ್ತಾ ಬಂದದ್ದರಿಂದ ಪ್ರೇಕ್ಷಕರಿಗೆ ಏನಾಗಿದೆ, ಅಭ್ಯಾಸ ಆಗಿದೆ. ಅದು ಅಭ್ಯಾಸ ಆಗಿದೆ. ನೋಡಿ ಮಾಡಿದ್ರೆ ಕಡೆಗೆ ಅಯ್ಯೋ ಇದೆಂತದ್ದು ಮಾರ್ಯಾರೆ, ಇದು ಬರೀ ಸಿರಿವಸಾಯ ಕಾಣುತ್ತಲ್ಲ ಅಂತ ಹೀಗೆ ಹೇಳಿ ಯಾರು, ಅದು ಪ್ರೇಕ್ಷಕರ ತೃಪ್ತಿಗಾಗಿ ಮಾಡಬೇಕೆ ಹೊರತು ಇಲ್ಲವಾದ್ರೆ ಮಾಡಬೇಕಾಗಿಲ್ಲ. ಅಂದ್ರೆ ನನ್ನ ಅಭಿಪ್ರಾಯ ಅದೇ ಇದ್ದದ್ದು, ಕೇವಲ ಸೀರೆಯಲ್ಲಿ ಅಥವಾ ಒಂದು ರೀತಿ ಹಿಂದ್ಗಡೆ ಶಾಲು ಇಳಿಬಿಟ್ಟು ಯಾವ್ದಾದ್ರು ಧಾರಾಳವಾಗಿ ಮಾಡುದು, ಧಾರಾಳವಾಗಿ ಕಿರೀಟ ಮಾತ್ರ ಇಡಬೇಕು ಆ ದೇವಿ. ಹೌದು ಹೌದು, ಕಿರೀಟ ಇಲ್ಲದೆ ಆಗ್ಲಿಕ್ಕಿಲ್ಲ. ಹೌದು, ಆಭರಣ ಇಟ್ಟರೆ ದೇವಿ ಚಿತ್ರಣ ಬರ್ತದೆ. ಮತ್ತೆ ಈ ದೇವಿಯ ಚಿತ್ರಣದಲ್ಲಿ ಮೈಪೂರ ಮುಚ್ಚುವಷ್ಟು ಹೂವಿನ ಅವಶ್ಯಕತೆ ಉಂಟಾ? ಇಲ್ಲ, ಅದೀಗ ಹರಿಕೆಯವರು ಮಾಡಿದ್ದು. ಅವರು ಹರಿಕೆಯಿಂದ ಹೇಳಿದ್ದರಿಂದ ತಂದು ಹಾಕ್ತಾರೆ, ನಾವು ಹಾಕದೆ ಉಪಾಯ ಇಲ್ಲ, ಅನಿವಾರ್ಯ. ಅವರು ಹಾಕಿ ಉಳಿಯುವಷ್ಟು ತರ್ತಾರೆ. ಅವರು ಅಷ್ಟು ಹಣ ಕೊಟ್ಟು ತಂದದನ್ನು ನಾವು ವ್ಯರ್ಥ ಮಾಡಬಾರ್ದಲ್ಲ, ಅದಕ್ಕಾಗಿ ಹಾಕಿ ಕೊಡ್ತೇವೆ. ಅದು ಅತಿಶಯ ಅಂದರೆ ಅತಿಶಯ. ಅದರಿಂದ ವೇಷ ಎಲ್ಲ ಮುಚ್ಚಿ ಹೋಗ್ತದೆ. ಹೌದು, ಮತ್ತು ರಂಗದಲ್ಲಿ ಕಸುವು ಮಾಡಲಿಕ್ಕೂ ಕಷ್ಟ ಆಗ್ತದೆ. ಹೌದು, ಅದು ಬೇಕಾದಿಲ್ಲ. ಆದರೆ ಅದು ಈಗ ನಮ್ಮ ಹರಿಕೆಯವರ ಕೈಗೆ ಹೋಗಿದೆ. ನಮ್ಮ ಅದೇ ಆಟ ಎಲ್ಲ ಅದೇ ಹಾಗೆ ಅವರ ಇಚ್ಛಾನುಸಾರ. ಯಾಕಂದರೆ ಅವರು ಪ್ರೋತ್ಸಾಹ ಕೊಟ್ಟಿದ್ದಾರೆ, ಅವರು ನಡೆಸ್ತಾ ಬಂದದ್ರಿಂದ ಅವರು ಹೇಳಿದ ಹಾಗೆ ಅವರ ಹರಿಕೆ ಅವರ ತೃಪ್ತಿ, ಅದು ಅವರ ಸಂತೋಷಕ್ಕಾಗಿ ಅವರು ನಾವು ಇಷ್ಟು ಖರ್ಚು ಮಾಡ್ತೇವೆ ದೇವರಿಗಾಗಿ ಅಂತ ಹೇಳುವಾಗ ನಾವು ಅಲ್ಲ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಅನಿವಾರ್ಯವಾಗಿ ನಾವು ಒಪ್ಪಿಕೊಳ್ಳಲೇಬೇಕಾಗ್ತದೆ. ಯಕ್ಷಗಾನ ಎನ್ನುವಂಥದ್ದು ಮನರಂಜನೆಗಾಗಿ ಇರುವಂಥದ್ದ ಅಥವಾ ದೇವತಾ ಆರಾಧನೆಗೆ ಇರುವಂಥದ್ದ? ಅದು ದೇವತಾ ಆರಾಧನೆಯ ಕಲೆ, ಗೊತ್ತಾಯ್ತಾ. ಮನರಂಜನೆಯ ಮೂಲಕ ಧಾರ್ಮಿಕತೆಯ ಪ್ರಚಾರ. ಇದು ದೊಡ್ಡ ಜಾಂಬುರಂತ ವಿದ್ವಾಂಸರು ಹೇಳ್ತಾ ಇದ್ದರು ಯಾವ ಭಾಷಣದಲ್ಲಿ. ಬರೇ ಧಾರ್ಮಿಕತೆಯ ಮೂಲಕ ಅಲ್ಲ ಅಂತ ಮನರಂಜನೆಯ ಮೂಲಕ ಧಾರ್ಮಿಕತೆಯನ್ನು ತಿಳಿಸುವಂಥದ್ದು. ಬರೇ ನೀವು ಧರ್ಮೋಪದೇಶ ಮಾಡಿದರೆ, ಇದನ್ನು ಹೇಳಿದರೆ, ತತ್ವ ಹೇಳಿದರೆ ರಂಗದಲ್ಲಿ ಕೇಳುವಂಥ ಪ್ರೇಕ್ಷಕರಿಲ್ಲ, ಅಂತ ಆಯ್ತಾ. ಹಾಗಾದರೆ ಸ್ವಲ್ಪ ಸಿಹಿ ಕೊಡಬೇಕು. ಒಂದು ಮಗು ಕೈ ಔಷಧಿ ಕುಡಿಸಬೇಕಾಗಿದ್ದರೆ ಸಿಹಿ ಸ್ವಲ್ಪ ಮಗುವಿಗೆ ಬಾಯಿಗೆ ಮುಗಿಸಬೇಕಾಗುತ್ತೆ. ಹಾಗೆ ನಮ್ಮನ್ನು ಸ್ವಲ್ಪ ಸಿಹಿ ತಿನ್ನಿಸಿ ಶೃಂಗಾರ. ಈಗ ಅದೇ ಸಿಹಿಯೇ ಬೆಳೆದೋಗಿ ಕೈ ಔಷಧಿ ಕಡಿಮೆ ಆಗಿದೆ, ಶೃಂಗಾರವೇ ಹೆಚ್ಚೋಗಿ ಅದಲ್ಲ, ಅದು ನೆಪ ಮಾತ್ರಕ್ಕೆ. ನೀವು ನಿಮ್ಮನ್ನು ಆಕರ್ಷಿಸಲಿಕ್ಕೆ ಅಷ್ಟೇ. ಅದು ಕೊಡಬೇಕಾದ್ರೆ ನಾವು ತತ್ವವನ್ನೇ, ಕೈ ಔಷಧಿಯನ್ನೇ ಕೊಡಬೇಕಾದ್ರೆ ನಿಮಗೆ, ಗೊತ್ತಾಯ್ತಾ. ಆದ್ದರಿಂದ ಯಾವ ಪಾತ್ರಗಳಾಗಲಿ ಪ್ರಸಂಗಗಳಾಗಲಿ ಅದು ಪ್ರಧಾನವಾಗಿರುವಂತಹದ್ದು ತತ್ವ ಧಾರ್ಮಿಕತೆ ಹೊರತು ಅದು ಮನೋರಂಜನೆಗಾಗಿಯೇ ಇರುವಂತಹದ್ದಲ್ಲ. ಇತ್ತೀಚೆಗೆ ಕಲೆಗಳು ಬೇರೆ, ಯಕ್ಷಗಾನ ಅಲ್ಲ. ಹೌದು, ಇತ್ತೀಚೆಗೆ ನಾಟ್ಯ ಮನೋರಂಜನೆಗಾಗಿ ಇರುವಂಥದ್ದು, ಅದರಲ್ಲಿ ಬೇರೆ ಇಲ್ಲ ಅಲ್ಲ. ಇದಾಗಲ್ಲ, ಇದರಲ್ಲಿ ಉಂಟು ಬೇರೆ ಒಂದು. ಆಮೇಲೆ ಇತ್ತೀಚೆಗೆ ಯಕ್ಷಗಾನದಲ್ಲಿ ಸ್ತ್ರೀ ಪಾತ್ರಗಳಿಗೆ ವಿಶೇಷವಾದಂತಹ ಮನ್ನಣೆ ಸಂಪೂರ್ಣ ಕಡಿಮೆ ಆಗಿದೆ. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಾನು ಅದಕ್ಕೆ ಏನು ಹೇಳುವುದಕ್ಕೂ ಸಾಧ್ಯ ಇಲ್ಲ. ಒಂದು ನಾವು ಸರಿಯಾಗಿಲ್ಲ ಅಂತಲೇ ಒಪ್ಪಿಕೊಳ್ಬೇಕಾಗ್ತದೆ. ನಮ್ಮ ದೌರ್ಬಲ್ಯ ಅಥವಾ ವಿಮರ್ಶಕರ ವಿದ್ವಾಂಸರ ದೃಷ್ಟಿಯಿಂದ ನಾವು ನಮ್ಮ ಸ್ತ್ರೀ ಪಾತ್ರಗಳು ಸರಿಯಾಗಿಲ್ಲ ಅಂತ ನಾವು ಒಪ್ಪಿಕೊಳ್ಬೇಕಾಗ್ತದೆ. ಇದ್ರೆ ಯಾಕೆ ಮೆಚ್ಚುವುದಿಲ್ಲ? ಹಿಂದಿನವ್ರನ್ನ ಯಾಕೆ ಮೆಚ್ಚಿದ್ದಾರೆ? ಅದರಿಂದ ಅದರ ಕುರಿತು ನಾವು ಏನು ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಯಕ್ಷಗಾನಕ್ಕೆ ಈ ನಿಮ್ಮ ಅಭಿಪ್ರಾಯದಲ್ಲಿ ಭವಿಷ್ಯ ಉಂಟಾ? ಒಳ್ಳೆಯ ಭವಿಷ್ಯ ಅಂದರೆ ಒಂದು ಒಳ್ಳೆಯ ರೀತಿಯಲ್ಲಿ ಆಗುವಂಥ ಒಂದು ಲಕ್ಷಣಗಳೇನಾದರೂ ಉಂಟಾ? ಯಾವ ರೀತಿಯಲ್ಲಿ ಅದು ಮುಂದೆ ಹೋಗ್ತದೆ ಉಳಿತದೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಆದರೆ ಅದು ಯಾವುದರ ಸ್ವರೂಪವನ್ನು ಯಾರು ಬದಲಾಯಿಸಿದರೂ, ಅದರ ಮೂಲ ರೂಪವನ್ನು ಕೆಡಿಸಿದರೂ ಅದು ಒಂದಲ್ಲ ಒಂದು ರೂಪದಿಂದ ಉಳಿಯುತ್ತದೆ, ಅಳಿಯುವುದಿಲ್ಲ ಎಂಬುದು ಸ್ಪಷ್ಟ. ಅದು ಯಾವ ರೂಪದಿಂದ ಉಳಿಯುತ್ತದೆ ಬೆಳೆಯುತ್ತದೆ ಅಂತ ನಾವು ಹೇಳಲಿಕ್ಕೆ ಬರುವುದಿಲ್ಲ. ಹೌದು ಹೌದು. ಆದರೆ ಅಳಿಯುವುದಿಲ್ಲ ಖಂಡಿತ, ಅದನ್ನು ಅಳಿಸಲಿಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಶಕ್ತಿ, ಸ್ವಶಕ್ತಿ ಉಳ್ಳ ಇದು ಕಲೆಯಾಗಿದೆ. ಯಕ್ಷಗಾನ ಸರ್ವಶ್ರೇಷ್ಠ ಕಲೆ ಅಂತ ಹೇಳ್ತಾರೆ. ಹೇಗೆ ಅದು ಶ್ರೇಷ್ಠ ಕಲೆ? ಅದಕ್ಕೊಂದು ಕಾರಣ ಅಂತ ಬೇಕಲ್ಲ. ಈಗ ಎಲ್ಲರೂ ಕೂಡ ಶ್ರೇಷ್ಠ ಕಲೆ ಅಂತ ಹೇಳ್ತಾರೆ, ಕಾರಣ ಹೇಳುವುದಿಲ್ಲ. ಕಾರಣ ಬೇಕಲ್ಲ, ಶ್ರೇಷ್ಠ ಕಲೆ ಯಾಕೆ?
ಸರಿಯಾಗಿ ನಾವು ನೋಡಿದರೆ ನಮಗೆ ಅರ್ಥ ಆಗ್ತದೆ. ಹಾ ಒಂದು ರಂಗದಲ್ಲಿ ಒಂದು ಕಲೆಯಲ್ಲಿ ಏನೆಲ್ಲ ಇರಬೇಕೋ ಹಾ ಅದು ಎಲ್ಲವೂ ಯಕ್ಷಗಾನದಲ್ಲಿ ಇದೆ. ಇದೆ, ಹೌದು, ಸರಿ. ಉಳಿದ ಕಲೆಗಳು ಎಷ್ಟು ಶ್ರೇಷ್ಠವಾಗಿದ್ರೂ ಅದ್ರಲ್ಲಿ ಎಲ್ಲವೂ ಪರಿಪೂರ್ಣವಾಗಿ ಇಲ್ಲ. ಇದರಲ್ಲಿ ಎಲ್ಲವೂ ಅಂತಂದ್ರೆ ನೀವು ಯಾವುದೆಲ್ಲವನ್ನು ಅಂತ ಹೇಳ್ತಾ ಇದ್ದೀರಿ? ಯಾವುದು ಬೇಕು ನಿಮಗೆ? ಸಾಹಿತ್ಯ ಬೇಕೋ ಉಂಟು, ಅಭಿನಯ ಬೇಕೋ ಉಂಟು, ಕುಣಿತ ಬೇಕೋ ಉಂಟು, ವೇಷಭೂಷಣ ಬೇಕೋ ಉಂಟು, ಸಂವಾದ ಬೇಕೋ ಉಂಟು. ಯಾವುದು ಇಲ್ಲ? ಎಲ್ಲವೂ. ಭರತನಾಟ್ಯದಲ್ಲಿ ಬರೇ ಭರತನಾಟ್ಯದ ಸೌಂದರ್ಯ. ಹೌದು. 1 ತಾಸು 10 ತಾಸು ಯೋಗ ನಮಗೆ ಸಾಕು ಅಂತ ಕಾಣ್ತದೆ. ಹೌದು, ಹೌದಾ? ಇದು ಬೆಳಗೊಡೆಗೆ ನೋಡಿದ್ರು ಸಾಕು ಅಂತ ಯಾಕೆ ಕಾಣುವುದಿಲ್ಲ? ಈ ವೈವಿಧ್ಯದಿಂದ ಕುಣಿತಾಯ್ತು, ಮಾತಾಯ್ತು, ಅಭಿನಯ ಆಯ್ತು, ಮತ್ತೆ ಪುನಃ ಸಂಗೀತವೂ ಉಂಟು. ಹಿಮ್ಮೇಳದಲ್ಲಿ ಸಂಗೀತ ಉಂಟು, ಮೃದಂಗದವನಿಗೆ ಮೃದಂಗ ಉಂಟು, ಚೆಂಡೆಯವನಿಗೆ ಚೆಂಡೆ ಉಂಟು. ಇನ್ನೇನು ಬೇಕು? ಅವರ ಸಾಮರ್ಥ್ಯ ತೋರಿಸುವ ನೀವು ಅದನ್ನು ಚೆಂಡೆಯವನಿಗೆ ಚೆಂಡೆಯನ್ನೇ ಕೇಳಿ, ಮೊದಲು ಬೇಕಾದ ಮೊದಲನ್ನೇ ಕೇಳಿ, ಹಾಡು ಬೇಕಾದವ ಹಾಡನ್ನೇ ಕೇಳಿ. ಹೌದು, ಕುಣಿತ ಬೇಕಾದವ ಕುಣಿತ ನೋಡ್ತಾನೆ, ನೋಡಿ. ಮಾತು ಬೇಕಾದವನು ಮಾತು ಕೇಳ್ತಾನೆ. ತೆಕ್ಕೊಳ್ಳಿ, ನಿಮ್ಗೆ ಏನು ಬೇಕು ಅದನ್ನು ತೆಕ್ಕೊಳ್ಳಿ. ನಮ್ಮಲ್ಲಿ ವೆರೈಟಿ ಸ್ಟೋರ್ಸ್. ಹೌದು, ಹೌದಾ? ಬೇರೆ ಯಾವ ಕಲೆಯಲ್ಲಿ ಅದಿಲ್ಲ. ನಿಮಗೆ ಬೇಕಾದ ಅದಿಲ್ಲ ಮರರುವ ಅಲ್ಲಿ ಇಲ್ಲ, ಅದು ಅಂಗಡಿ ಹೋಗಿ ಆಯ್ತಾ. ಹಾಗೆ ಹೇಳುವುದಿಲ್ಲ ಅಕ್ಷರ. ನಿಮಗೆ ಏನು ಬೇಕು ನನ್ನ ಹತ್ರ ಉಂಟು, ಬನ್ನಿ. ಆಮೇಲೆ ಇನ್ನೊಂದು ಪ್ರಶ್ನೆ, ಯಕ್ಷಗಾನಕ್ಕೆ ಸರಿ ಸಮಾನಾದ ಯಾವುದಾದ್ರೂ ಕಲೆ ನೀವು ನಿಮ್ಮ ಅನುಭವದಲ್ಲಿ ನೋಡಿದ್ದು ನಿಮ್ಗೆ ಗೊತ್ತುಂಟ? ಅಂದ್ರೆ ಸಮದಂಡಿ ಆದಂಥದ್ದು. ನಾನು ವಿದೇಶಗಳನ್ನೆಲ್ಲ ವಿಶೇಷವಾಗಿ ಸಂಚಾರ ಮಾಡಿದವಲ್ಲ. ಅದು ನಾನು ನೋಡಿದಷ್ಟಕ್ಕೆ ಅದಕ್ಕೆ ಸರಿಯಾದ ಕಲೆ ಬೇರೆ ಯಾವುದು ಕಾಣಿಸುವುದಿಲ್ಲ. ಕೆಲವೆಲ್ಲ ವಿಶೇಷವಾದ ಉಂಟು ಅಂತ ಹೇಳ್ತಾರೆ ವಿದ್ವಾಂಸರು ವಿದೇಶದಲ್ಲೆಲ್ಲ. ಆದರೂ ಇದು ಇಂಥ ಕಲೆ ಬೇರೆ ಇಲ್ಲ ಅಂತ. ಇದರ ಅನುಕರಣೆ ಅಥವಾ ಇದರಲ್ಲಿರುವಂತಹ ಆದರ್ಶಗಳು ವಿಷಯಗಳು ಬೇರೆ ಯಾವುದರಲ್ಲಿಯೂ ಕಾಣಿಸುವುದಿಲ್ಲ. ಆದ್ದರಿಂದ ಇದು ಸಮಷ್ಟಿ ಕಲೆ ಮತ್ತು ಉನ್ನತವಾದ ಕಲೆ ಅಂತ ಎಲ್ಲರೂ ಕಂಡವರು ಹೇಳೋದಕ್ಕೆ ಕಾರಣವಾಯಿತು. ಮತ್ತೆ ಯಕ್ಷಗಾನವನ್ನು ಗಂಡು ಕಲೆ ಅಂತ ಕರೀಲಿಕ್ಕೆ ವಿಶೇಷವಾದ ಕಾರಣ ಏನಾದರೂ ಉಂಟಾ? ಅಂದ್ರೆ ಕೇವಲ ಗಂಡು ಮಕ್ಕಳು ಮಾತ್ರ ಮಾಡುವುದರಿಂದ ಅಂತ ಗಂಡು ಕಲೆ ಅಂತ ಹೆಸರ? ಅದು ಹೇಳಿಕ್ಕೆ ಬರುವುದ ಸತ್ಯ ಅಲ್ಲ. ಅಂದ್ರೆ ಸಾಮಾನ್ಯವಾಗಿ ಜನರ ಬಾಯಿಂದ ಬರಬೇಕಾದ್ರೆ ಅದರಲ್ಲಿ ವೀರರಸ ಪ್ರಸಂಗಗಳಿರುವುದು ವೀರರಸ, ಯುದ್ಧ, ಕಾಳಗ, ಅದು ಗಂಡಸರಿಗೆ ಎರಡು, ಹೆಂಗಸರಿಗೆ ಇಲ್ಲ ನೋಡಿ. ಗಂಡಸುತನವೇ ಕಾಣ್ತದೆ. ಅದನ್ನು ತಿಳಿದೇ ಹಾಗೆ ಹೇಳ್ತಿರ್ಬೋದು. ಮತ್ತೆ ಅದಕ್ಕೆ ಶಾಸ್ತ್ರಾಧಾರ ಅಂತ ಏನಿಲ್ಲ. ಅದು ಗಂಡಸರಿಗೆ ಮೀಸಲು, ಹೆಂಗಸರಿಗೆ ಯುದ್ಧ ಭಾಗ ಆಗುದಿಲ್ಲ. ಎಲ್ಲ ಮಾಡ್ಲಿಕ್ಕೆ ಆಗುತ್ತದೆ, ಎಲ್ಲ ಕೆಲವು ಆಗುದೇ ಇಲ್ಲ. ಕೆಲವು ಪಾತ್ರಗಳನ್ನು ಹೆಂಗಸರಿಗೆ ಯಕ್ಷಗಾನದಲ್ಲಿ ಮಾಡ್ಲಿಕ್ಕೆ ಆಗುವುದೇ ಇಲ್ಲ. ಮಾಡ್ತಾರೆ, ಅದು ಅದು ಒಪ್ಪಿಕೊಳ್ಳೋದಕ್ಕಾಗುವುದಿಲ್ಲ. ಆದ್ದರಿಂದ ಅಲ್ಲಿ ಎಲ್ಲ ಬೇಕು, ಏನು ಬೇಕು ಎಲ್ಲ ಉಂಟು ಅದರಲ್ಲಿ. ಗಂಡು ಕಲೆಯಾಗಿ ಹೆಚ್ಚು ನೋಡಿದರೆ ಹೆಣ್ಣಿನ ಪ್ರಸಂಗಗಳು ಹಾಗೆ, ಕಲ್ಯಾಣ ಕಾಳಗಗಳು ನೋಡಿದಲ್ಲಿ ಗೊತ್ತಿಲ್ಲ. ಕಾಳಗ ಇಲ್ಲದ ಪ್ರಸಂಗಗಳೇ ಇಲ್ಲ. ಜನರಿಗೆ ಅದು ಖುಷಿ ಆಗುವುದು ಅದೇ, ಕುಣಿತ, ಯುದ್ಧ. ಆದ್ದರಿಂದ ಆ ರಸಕ್ಕೆ ವೀರರಸ ಪ್ರಧಾನವಾಗಿರುವುದರಿಂದ ಅಥವಾ ರಸ ಪ್ರಧಾನ, ಅದಕ್ಕಾಗಿ ಅದನ್ನು ಗಂಡು ಕಲೆ ಮತ್ತು ಗಂಡಸರೇ ಭಾಗವಹಿಸುವುದರಿಂದ ಬಂದಿರಬಹುದೋ ಏನೋ. ಅದಕ್ಕಿಂತ ಹೆಚ್ಚು ಅದರ ನಮಗೆ ಕಾಣುವುದಿಲ್ಲ. ಅದಂತೂ ಒಂದು ರೂಢಿಯ ಮಾತೆ ಹೊರತು ಅದರಲ್ಲೇನು ವಿಶೇಷವಾದಂತಹ ಆಧಾರ ಇಲ್ಲ. ಅದಕ್ಕೆ ನಾವು ಹೆಚ್ಚು ಗಮನವೂ ಕೊಡಬೇಕಾಗಿಲ್ಲ. ಅದರ ಗಂಡು ಕಲೆ ಬಾಗಿದೆ, ಹೆಣ್ಣು ಕಲೆ ಅಂತ ಯಾರು ಹೇಳಲಿಲ್ಲ. ತುಂಬ ಚೆನ್ನಾಗಿ ಬೇರೆ ಬೇರೆ ಉತ್ತಮ, ಮಧ್ಯಮ, ಸಾಮಾನ್ಯ ಈ ಪಾತ್ರಗಳು ಯಾವ ರೀತಿಯಲ್ಲಿ ತಾವು ತಮ್ಮ ಒಂದು ಅಧ್ಯಯನದಿಂದ ಅಥವಾ ತಮ್ಮ ಒಂದು ಇದರಿಂದ ಅನುಭವದಿಂದ ನೀವು ಹೇಗೆ ಅದನ್ನು ಬೆಳೆಸಿ ಒಂದು ಒಳ್ಳೆಯ ಹೆಸರನ್ನು ಗಳಿಸಿದ್ರಿ, ಇದೆಲ್ಲ ಒಂದು ಮಾದರಿಯಾಗಿ ಉಳಿಲಿ ಅನ್ನುವ ಕಾರಣಕ್ಕೆ ಇದನ್ನೊಂದು ಮಾಡಿದ್ದೇವೆ. ನೀವು ತುಂಬ ನಾನು ಬೆಳೆಸಿದ್ದು ಮಾಡಿದ್ದೆ ಸರಿ ಸತ್ಯ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಒಪ್ಪಿಕೊಳ್ಳೋರು ಒಪ್ಪಿಕೊಳ್ತಾರೆ, ಅಲ್ಲ ಅಂತ ಹೇಳೋರು ಅಲ್ಲ ಹೇಳ್ಬೋದು, ಆ ವಿಷಯ ಬೇರೆ. ಆದರೆ ಹೆಚ್ಚಿನವರೆಲ್ಲ ಇದನ್ನು ಒಪ್ಪಿಕೊಂಡಿದ್ದಾರೆ ಆಗಾಗಲೇ. ಆದ್ದರಿಂದ ಅದು ನನ್ನದೇ ಅಂತ ಹೇಳಿ ನಾನು ಹೇಳುವಾಗಿಲ್ಲ. ಅಂತೂ ನನ್ನ ಮನಸ್ಸಿಗೆ ಕಂಡಂತನು ನಾನು ಹೇಳಿದ್ದೇನೆ, ಮಾಡಿದ್ದೇನೆ. ಸಾಮಾನ್ಯ ಓದಿಕೊಂಡು ಕೇಳಿದವರಿಗೆ ಹೇಳಿದ್ದೇನೆ, ಕೇಳಿದವರಿಗೆ ಹೇಗೆ ಹೇಳೋದು. ಅದರಿಂದ ಸರಿಯೋ ತಪ್ಪೋ ಅದು ವಿದ್ವಾಂಸರಿಗೆ ವಿಮರ್ಶಕರಿಗೆ ಗೊತ್ತು. ಇದಕ್ಕಿಂತ ಹೆಚ್ಚು ನಾನೇನು ಹೇಳುವ ಹಾಗಿಲ್ಲ. ಇಷ್ಟೇ. ನಮಸ್ತೆ. ನಮಸ್ತೆ, ನಮಸ್ಕಾರ. ಇಲ್ಲ, ತಾಯಿದ್ದಾಳೋ ಇಲ್ಲ, ನೀನು ಯಾರು ಅಂತ ಯಾರಿಗೂ ಗೊತ್ತಿಲ್ಲ. ಆದ್ರೆ ಒಂದುಂಟು, ಜಾತಿ ಹೇಳಿದ್ದಲ್ಲ, ಜಾತಿ ಅಂದ್ರೆ ಹುಟ್ಟು. ನಾನು ಮನುಷ್ಯ ಜಾತಿ ಅಲ್ಲ. ಮನುಷ್ಯ ಜಾತಿ ನಾನು ಏನು ಹೇಳ್ತಿದ್ದಲ್ಲ, ಕೆಟ್ಟ ಪ್ರಾಣಿ ಮನುಷ್ಯ ಜಾತಿಯಲ್ಲಿ ನಿನ್ನ ಅಯೋಧ್ಯೆಯಲ್ಲಿ ಇರಬಾರ್ದು, ಹುಟ್ಟಬಾರದು. ಕೆಟ್ಟವಳೆ ತಿಳಿದವಳಿನ ಕುರಿತಾಗಿ ಒಂದು ಮಾತನ್ನು ಹೇಳಿದ್ದಾರೆ.
ಯಾಕೆಂದು ಸಾಕಿಕೋ ಅಂತ ಅದಕ್ಕಾಗಿ ಇನ್ನು ಮಾಡೋ ಉಪದೇಶ ಅಲ್ಲೇನು ರಾಮನಿಗೆ ಪಟ್ಟಾಭಿಷೇಕವಾದೇನು ಕೃಷ್ಣನಿಗೆ ಪಟ್ಟಾಭಿಷೇಕ ಆದ್ರೆ ನಿನಗೇನು ಸಂಕಟ, ಏನು ನಿನಗೆ ಸುಖ, ಏನು ನಿನ್ನ ಉತ್ಸಾಹ? ನೀನು ಮಹಾರಾಣಿ ಆಗ್ತೀಯ, ರಾಜಮಾತೆ ಆಗ್ತೀಯ, ನಿನಗೇನು ಸಂಬಂಧ ಇಲ್ಲ. ನನ್ನ ಕುರಿತು ನಿನಗೆ ಉಪದೇಶ ಮಾಡುವ ಅಗತ್ಯವೂ ಇಲ್ಲ. ನನ್ನ ಮಗ ಭರತ ಎನ್ನುವುದು ನನಗೆ ಪ್ರಜ್ಞೆಯಲ್ಲಿ ಉಂಟು. ಆದರೆ ಆ ಭರತನಿಂದ ಎಷ್ಟು ಪ್ರೀತಿ ನನಗೆ ನನ್ನ ರಾಮನಲ್ಲಿ, ನನಗೆ ಅದೊಂದೇ ಚಿಂತೆ. ನಾನು ಮತ್ಸರಿಸುವುದಲ್ಲ, ಸವತಿಯಿಂದ ಹೇಳುವುದಲ್ಲ ಈ ಮಾತನ್ನು. ನನ್ನ ಸವತಿ ಕೌಸಲ್ಯ ಆಗಿದ್ರು ಕೂಡ ಆ ಕೌಸಲ್ಯ ರಾಮನನ್ನು ಎತ್ತು ಬಿಟ್ಟಿದ್ದಾಳೆ. ಆ ಭಾಗ ನನಗೆ ಬರಲಿಲ್ಲವಲ್ಲ, ನನ್ನ ಹೊಟ್ಟೆಯಲ್ಲಿ ನಾವು ಹೋಗಬೇಕಾಗಿತ್ತು, ರಾಮನ ತಾಯಿ ನಾಳೆ ಆಗಬೇಕಾಗಿತ್ತು. ಇದು ನನ್ನ ನಿತ್ಯದ ಯೋಚನೆ. ಆದರೆ ಮಾತ್ಸರ್ಯವಲ್ಲ, ಅದು ಕೌಸಲ್ಯಾದೇವಿಯ ಪುಣ್ಯ. ಯಾವ ಜನ್ಮದಲ್ಲಿ ಏನು ಯಜ್ಞ ಯಾಗಾದಿಗಳನ್ನು ಮಾಡಿದಾರೋ, ಏನು ಪುಣ್ಯ ಮಾಡಿದಾರೋ, ಆದ್ದರಿಂದ ರಾಮನನ್ನು ಹೆರುವಂತಹ ಭಾಗ್ಯ, ರಾಮನ ತಾಯಿ ಎಂಬ ಹಿಗಳಿಗೆ ಹೇಳಿಕೊಳ್ಳುವಂತಹ ಯೋಗ ಆ ಕೈ ಕೌಸಲ್ಯಾದೇವಿಗೆ ಬಂತು. ಬರಲಿ ರಾಜಮಾತೆಯಾಗಿ ಅದನ್ನು ಸಹಿಸುವುದಕ್ಕಾಗುದಿಲ್ಲ. ನಾನು ಸಹಿಸಿಕೊಳ್ತೇನೆ, ನನಗೆ ಸಂತೋಷ. ಅವಳು ರಾಜಮಾತೆ ಆಗಬೇಕು, ಈ ಸೀತೆ ಮಹಾರಾಣಿ ಆಗಬೇಕು, ರಾಮ ಚಕ್ರವರ್ತಿಯಾಗಿ ಮೆರೆಯಲೇಬೇಕು. ನೀನು ಆಳಿ ಅಂದ್ರೆ ಉಳಿಯದವಳು. ನನ್ನ ಕಾಲುದಲ್ಲಿ ನನ್ನ ಕಾಲು ಬೇಕಾಗಿರುವುದು. ನಿನಗೆ ನಾನು ಹೂಯಿ ಜಾಗ ಕೊಟ್ಟೆ, ನನ್ನ ಹೊತ್ತಿನಲ್ಲಿ ಅಥವಾ ನಾನು ಕುಳಿತುಕೊಳ್ಳುವಂತಹ ಮಂಡ್ಯದಲ್ಲಿ. ಹೆಚ್ಚಾಯ್ತು, ತಪ್ಪಾಯ್ತು. ಸಂಸ್ಕಾರ ಶೂನ್ಯದ ಸಹವಾಸ ಮಾಡುವುದಲ್ಲ, ಅಲ್ಪದ ನಾವು ಸೇವೆ ಮಾಡಿದ್ರೆ ಅದು ಪರಿಣಾಮ ಇದೆ. ಅವರ ಬಗ್ಗೆ ಏನಾದರೂ ಕೇಳಬೇಕಾಗ್ತದೆ. ಕೊಟ್ಟ ಸಲಹೆಗಳಿಗೆ ಹೆಚ್ಚಿತು. ನೀನು ಆಳಿ ಎಂಬುದನ್ನು ಮರಿಬೇಡ. ಪ್ರತಿಯೊಬ್ಬರಿಗೆ ಇರಬೇಕಾದ ಸ್ವಸ್ಥಾನ ಪರಿಜ್ಞಾನ. ಸ್ವಸ್ಥಾನ ಪರಿಜ್ಞಾನ ಅಂದ್ರೆ ನಾನು ಎಲ್ಲಿ ಹೇಗಿರಬೇಕು, ಯಾವ ಮಾತನ್ನು ಯಾರ ಮುಂದೆ ಹೇಗೆ ಆಡಬೇಕು, ಹೇಗೆ ವ್ಯವಹರಿಸಬೇಕು, ಇದನ್ನೆಲ್ಲ ತಿಳಿದುದಕ್ಕೆ ಸ್ವಸ್ಥಾನ ಪರಿಜ್ಞಾನ ಅಂತ ಹೇಳ್ತಾರೆ. ಅದೇ ಕಮ್ಮಿ ಆಯ್ತು. ಹೌದಲ್ಲ, ಅದೇ ಕಮ್ಮಿ ಆಯ್ತು. ಅಷ್ಟು ಮಾತ್ರ ಅಲ್ಲ, ನೀವು ಆಡಿ. ಯಾರಾದ್ರೂ ನೀನು ಪ್ರೀತಿ ಸೋರಿದಾರ ಗಂಡಸರ ವಿಚಾರ ಬಿಡು. ನೀನು ದಾರಿಯಲ್ಲಿ ಹೋಗುವಾಗ ಬಂದು ಶನಿ ಇವರ ಮುಖ ನೋಡಿದ ಕೆಲಸ ಆಗುದಿಲ್ಲ, ಒಂದು ದಾರಿ ಬಿಟ್ಟು ಹೋಗ್ತಾರೆ. ಹೌದಾ? ಹೆಂಗಸರಾದ್ರೂ ಪ್ರೀತಿಸ್ತಾರಲ್ಲ ನಾನು. ಅಯೋಧ್ಯೆಯಲ್ಲಿ ಯಾರಾದ್ರೂ ಮನೆಗೆ ಪ್ರವೇಶ ಕೊಡ್ತಾರೋ ಕೊಡುವುದಿಲ್ಲ. ಅಯ್ಯೋ ಬಂದ್ರು ಆ ಮುದಿ ಹೂಬೆ ಮಕ್ಕಳನ್ನು ಮತ್ತೆ ಒಳಗೆ ಹೋಗಿ ಮಕ್ಕಳು ಅವಳು ಮುಟ್ಟಿದ ಜ್ವರ ಬರ್ತದೆ, ಮಕ್ಕಳಿಗೆ ಕೆಟ್ಟು ಹೋಗ್ತಾನೆ. ಅವಳು ಮುಖ ನೋಡಬಾರದು, ಮಕ್ಕಳನ್ನು ಮುಟ್ಟಬಾರದು. ಹೀಗೆ ಹೇಳುತ್ತಾ ಮಕ್ಕಳು ನಿಂತುಕೊಂಡು ಹೆಂಗಸರ ಮನೆಯೊಳಗೆ ಓಡಿದ್ದಾರೆ. ಈ ಅಯೋಧ್ಯೆಯಲ್ಲಿ ಒಬ್ಬರಾದರೂ ಕೂಡ ಅದನ್ನು ಪ್ರೀತಿಸುವವರಿಲ್ಲ, ಮಹಾಮನೆಗೆ ಅಂತ ಕರೆಯುವರಿಲ್ಲ. ಎಲ್ಲರೂ ನಿವಾರಿಸಿ ಬಿಟ್ಟಂತವರು. ನಾನು ಸಾಕಿದೆ ಇಟ್ಟುಕೊಂಡೆ, ಯಾಕೆ ನಾನು ಅಪ್ಪಪಡಿಸಿಕೊಟ್ಟದ್ದೀನಿ ನಾನು ಅಂತ ಆ ಗೌರವದಿಂದ, ನನ್ನ ತಾಯಿಯಾಗಿ ಸಾಕಿದ್ದಾಳೆ ಎಂಬ ಈ ಅಭಿಮಾನದಿಂದ. ಅದನ್ನು ಯೋಚನೆ ಮಾಡಿಕೊಳ್ಳದೆ ನನಗೆ ಉಪದೇಶ ಮಾಡ್ತಾ ಇದೀಯಾ? ಪಟ್ಟಾಭಿಷೇಕ ರಾಜನ ಮಕ್ಕಳಲ್ಲಿ ಯಾರಲ್ಲಿ 10 ಮಂದಿ 3 ಮಂದಿ ಮಕ್ಕಳಿರಲಿ, ಹಿರಿಯವನಿಗೆ ಇನ್ನು 4 ಮಂದಿ ಮಕ್ಕಳಲ್ಲಿ ಹಿರಿಯವ ಯಾರು? ಭರತನ ರಾಮನು. ರಾಮ 10 ಮಂದಿಗೆ ಪಟ್ಟಾಭಿಷೇಕ. ಹಾಗಾದ್ರೆ 4 ಮಂದಿ ಮಕ್ಕಳಲ್ಲಿ ಹಿರಿಯವನಾದಂತಹ ರಾಮನಿಗೆ ಪಟ್ಟಾಭಿಷೇಕ ಆಗಬೇಕಾದ್ದು ಅದು ವಂಶಧರ್ಮ ಪರಂಪರೆ. ಅದು ಈ ರಾಜಧರ್ಮವನ್ನು ವಂಶ ಪರಂಪರೆಯನ್ನು ಮೀರಿ ನಡೆಯುವುದಕ್ಕೆ ಯಾರಿಗೂ ಅಧಿಕಾರ ಇಲ್ಲವೇ ಇಲ್ಲ. ಒಂದು ವೇಳೆ ಮತ್ತೊಬ್ಬರಿಗೆ ಪಟ್ಟಾಗಬೇಕಾಗಿದೆ ಅವನಿಗೆ ಏನಾದರೂ ದೋಷ ಇರಬೇಕು. ಕುಂಟನೋ ಕುರುಡನೋ ರೋಗಿಷ್ಠನಾಗಿದ್ರೆ ಅವನಿಗೆ ಪಟ್ಟ ಇಲ್ಲ, ಅವನ ತಮ್ಮನಿಗೆ ಮತ್ತೊಬ್ಬರಿಗೆ ಕೊಡಬಹುದು. ರಾಮನಲ್ಲಿ ಯಾವ ದೋಷ ಏನಾದ್ರು ಇದ್ರೆ ಹೇಳು. ಅವನು ಕೌಸಲ್ಯ ಮಗ ಎಂಬುದೊಂದೇ ದೋಷ. ಹೇಳ್ತಾರೆ ಮನುಷ್ಯರಿಗೆ ಇಲ್ಲದಂತಹ ವಿಶೇಷವಾದ 16 ಗುಣಗಳು ರಾಮನಲ್ಲಿದೆ ಅಂತ. ಯಾವ ಗುಣಗಳು ದೇವರಿಗೆ ಗೊತ್ತು. ಬೇಡ, ದೇಹದಲ್ಲಿ 32 ಶುಭ ಲಕ್ಷಣಗಳು ರಾಮನಲ್ಲಿದೆ ಅಂತೆ. ಯಾರು ಅದೇನು ಹೇಳಬೇಕು? ನಾನು ಅಂತ ರಾಮನು ನಿನ್ನ ಕಣ್ಣಿಗೆ ಮಣ್ಣಾದ ಕಸವಾಗಿ ಹೋದ. ತಿಳಿಸ್ತಾ ಇದೆಯಲ್ಲ ನೀನು ಮಾಡಿ ಆಳಿ ನೀನು. ಆದ್ದರಿಂದ ನನಗೆ ಉಪದೇಶ ಮಾಡಬೇಕಾದಂತ ಅವಶ್ಯ ಇಲ್ಲ. ನೀನು ಎಲ್ಲರೂ ಹೇಳ್ತಿದ್ರು ಗೂಬೆ ಅಂತ. ನಾನು ಇವತ್ತು ಹೇಳಬೇಕಾಗ್ತದೆ. ಯಾಕೆ? ಇಡೀ ಪ್ರಪಂಚದಲ್ಲಿ ಸೂರ್ಯೋದಯವನ್ನು ಪ್ರತಿಯೊಬ್ಬರು ಬಯಸ್ತಾರೆ. ನಿತ್ಯ ಹುಟ್ಟಿ ಸಾಯುವವರಿಗೆ ಸೂರ್ಯ ದರ್ಶನ ಮಾತ್ರ ಬೇಡ ಅಂತ ಹೇಳುವವರಿಲ್ಲ. ಸೂರ್ಯ ಆರೋಗ್ಯ ಕೊಡ್ತಾನೆ, ಜ್ಞಾನ ಕೊಡ್ತಾನೆ, ಎಲ್ಲರಿಗೂ ಉಪಕಾರ ಮಾಡ್ತಾನೆ. ಸೂರ್ಯ ದರ್ಶನ ಬೇಡ ಅಂತ ಹೇಳುದಿಲ್ಲ ಯಾರು. ಹಾಗೆ ಗೂಬೆ ಅಂತ ಪಕ್ಷಿ ಹೇಳ್ತಾರೆ. ಹಾಗೆ ಗೂಬೆ ಯಾಕೆ? ಅದಕ್ಕೆ ಪ್ರಪಂಚ ಹಗಲಿನಲ್ಲಿ ಕಣ್ಣು ಮಾಡುವುದಿಲ್ಲ. ಅದಕ್ಕೆ ಕತ್ತಲೇ ಬೇಕು, ಕಣ್ಣು ಮುಚ್ಚಿಕೊಂಡೇ. ಹಾಗೆ ಇಡೀ ಜಗತ್ತು ರಾಮನಿಗೆ ಪಟ್ಟಾಭಿಷೇಕ ಆಗಲಿ, ರಾಮರಾಜ್ಯ ಆಗಲಿ ಎಂದು ಸಂತೋಷ ಪಡ್ತಾ ಇದ್ರೆ ನೀನೊಬ್ಬಳು ಮಾತ್ರ ತಿರಸ್ಕಾರ ಮಾಡ್ತೀನಿ. ಹೂವೆ ರಾಮನ ಪಟ್ಟಾಭಿಷೇಕ ಕಾಣೋದಕ್ಕೆ ನಿಮಗೆ ಕಣ್ಣು ಹೊಡೆದಿರೋದಿದೆ. ತಿಳಿತಾ? ಸರಿಯಾದ ಮರ್ಯಾದೆ ಕೊಡ್ತೇನೆ. ಸೊಕ್ಕಿದ ನನ್ನ
ನನ್ನನ್ನು ಬಾಯಿ ಮುಚ್ಕೊಂಡೆಲ್ಲ ಬಾಯಿ. ಕಾಗೆ ಅಂತ ಹೇಳಿದ್ಯಲ್ಲ, ಹೌದು ಆಗ್ತದೆ. ನಂಗೆ ಹೇಳಿ ಬೇಜಾರಾಗುತ್ತೆ ಕಾಗೆ. ಹೌದು ಅಂತ ನಾನು ಒಪ್ಪಿಕೊಂಡಲ್ಲಿ ಯಾವ ನೆಲೆಯಲ್ಲಿ ಇದ್ದ ತಿಳ್ಕೊಳ್ಳಿ ಮೊದಲು. ಅಂತಃಪುರದಿಂದ ಹೊರಗೆ ಹೋಗದೆ ಇದ್ದರೆ ನಾನು ಹೊರಟೆ ನಿಂತವಳು. ಹೋಗುವ ಮೊದಲು ನಿಮ್ಮ ಪುರಸ್ಕಾರವನ್ನು ಸ್ವೀಕರಿಸಿಯೇ ಹೋಗುತ್ತೇನೆ ಅಂತ ಹೇಳಿ. ನಿನಗೆ ನಾನು ಇವರಿಗೆ ಮರ್ಯಾದೆ ಕೊಟ್ಟದ್ದು ಯಾಕೆ? ಸಾಕಿದವಳು ಅಷ್ಟೇ. ಇಡೀ ಪ್ರಪಂಚ ಪಂಚಪಕ್ಷ ಪರಮನ್ನದ ಹಾಗೆ ನಾವು ಪಿತಾಭಿಷೇಕವನ್ನು ಬಯಸುತ್ತದೆ, ಬಾಯಿ ಹಾಕ್ತದೆ. ದಶರಥ ಭೂಪಾಲನ ಹೃದಯಸ್ಥವಾದಂತಹ ಹೊಲಸನ್ನು ಹೆಕ್ಕಿಸಿ ಕಂಡಂತ ಕಾಗೆ ಇದು ಏನು? ಆಯ್ತಾಯ್ತು. ರಾಮನನ್ನು ಪಟ್ಟಾಭಿಷೇಕಕ್ಕೆ ಅನುಗೊಳಿಸಿ ಭರತನಿಗೆ ವಂಚಿಸುತ್ತಿರುವ ಈ ವಂಚನೆಯ ಹೊಲಸನ್ನು ಆಡಿದಂತ ಕಾಗೆ ಇದು. ನೀನು ಒಂದು ಮಾತಾಡ್ತೀನಿ. ನೀನು ಏನಿದ್ರು ಅಂತಃಪುರದ ಹೊರಗೆ ಜಾಗಗಳಲ್ಲಿ ಅಂಗಳಲ್ಲಿ ಇದ್ದು ಮಾತಾಡ್ಬೇಕು. ಮತ್ತೊಂದು ನನ್ನನ್ನು ಕೂಗಿ ಹೇಳಿದ್ದ, ನನ್ನ ಮನೆಯೊಳಗೆ ಜಾಗ ಇಲ್ಲ. ನನ್ನನ್ನು ಕೂಗಿ ಹೇಳಿದ್ರಲ್ವಾ? ಯಾಕೆಂದ್ರೆ ನಾವು ನಾಯಿಯನ್ನು ಸಾಕ್ತೇವೆ. ಹೌದು. ನಾವು ಬಹಳ ಪ್ರೀತಿ ಉಳ್ಳದ್ದು. ಅದಕ್ಕೊಂದು ಜಾಗ ಅಂತ ಉಂಟು. ಅದನ್ನ ಎಷ್ಟು ಪ್ರೀತಿ ಮಾಡಿದ್ರು ಅದು ಮನೆಯ ಒಳಗೆ ಬರಬಾರದು, ಅಡುಗೆ ಕೊಳ್ಳಿ ಇರಬಾರದು. ನಾನು- ಅಂಗಳವೇ ಅದಕ್ಕೆ ಜಾಗ. ಹಾಗಂದ್ರೆ ಇವರಿಗೆ ನೀನು ಮನೆಯೊಳಗೆ ಇದ್ದೇ ನಿನ್ನ ಅಂಗಳವೇ. ಈಗ ನಾನು ವಾದಿಸಿದೆ. ಏ ನಾಯಿ, ನಾನು ವಾದಿಸಿದ್ದೇನೆ. ಕೊರಳಿಗೆ ನಾನು ಅಲ್ಲ ಅಂತ ವಾದಿಸಿದ್ದೇನೆ. ನಿನ್ನ ವಾದ ಬೇಡ ನನಗೆ. ನಾನು ಕೂಗಿ ಅಲ್ಲ ಅಂತ ವಾದಿಸಿದ್ದೇನೆ. ಹೌದೇ ಹೌದು. ಹೌದು ಹೌದು. ಹಾ. ಯಾವ ಕೂಗಿ ಅಂತ ಮಾತ್ರ ತಪ್ಪಾಗಿ ವ್ಯಾಖ್ಯಾನ. ಯಾವ ಹೋಗಿ ನನಗೆ ಬೇಡ. ಹಗಲಿಗೆ ಎಲ್ಲ ಪ್ರಾಣಿಗಳು ಕಣ್ಣೆತ್ತು ಬಿಚ್ಚಿ ನೋಡ್ತಾ ಇರ್ತಾವೆ. ರಾತ್ರಿಗೆ ಎಲ್ಲರೂ ಚಿತ್ರಿಸಿರುವಾಗ ಹಾ. ಎಚ್ಚರದಲ್ಲಿ ವ್ಯವಹರಿಸುವುದು ಕೂಗೆ ಒಂದೇ. ಇವತ್ತು ಇಡೀ ಅಯೋಧ್ಯೆಯ ತಿಳಿದುಕೊಳ್ಳದೆ ಕತ್ತಲಿನಲ್ಲಿ ಬಿದ್ದಿದೆ. ರಾಮ ಪಟ್ಟಾಭಿಷೇಕದ ಹಿಂದಿರುವ ಕೋಕವನ್ನು ತಿಳಿದುಕೊಂಡಿಲ್ಲ. ಇದು ರಾತ್ರಿಯಲ್ಲಿ ಎಚ್ಚೆತ್ತ ಈ ಕೋಕವನ್ನು ಕಂಡಂತ ಕೂಗೆ ಹೇಳಿದ್ರು ಗೊತ್ತಾಗಿಲ್ಲ. ನಾಯಿ ಅಂದ್ರೆ ಎಂಥ ನಾಯಿ? ಸ್ವರೂಪ ಜ್ಞಾನ ವಿಹೀನತೆಗೆ ನಾಯಿ ಪ್ರತೀಕ ಅನ್ನೋದು ನನಗೂ ಗೊತ್ತಿದೆ. ಆ ನಾಯಿ ಜಾತಿಗೆ ಅಪವಾದ ಪ್ರಾಯವಾದ ನಾಯಿ ಇದು. ಸ್ವರೂಪ ಜ್ಞಾನ ಸಂಪನ್ನ. ನಾನು ಇಲ್ಲಿರುವುದು ಯಾಕೆ ಏನು ಅಂತ ನನಗೆ ಗೊತ್ತುಂಟು. ಅಂದು ಅಶ್ವಪತಿ ರೂಪಾಯಿ ಹಾಕಿದ ತುತ್ತ ಅನ್ನದ ಋಣವನ್ನು ನೆನಪಿಟ್ಟುಕೊಂಡು ಆ ಬಗೆಗೆ ವ್ಯವಹರಿಸುವುದಕ್ಕೆ ಬಂದ ನನ್ನನ್ನು ಇಂಥ ಸ್ವಾಮಿನಿಷ್ಠೆಯನ್ನು ನಾಯಿ ಅಂತ ಹೇಳ್ತೀಯಲ್ಲ. ನಾನು ಹೊರಟೋಗ್ತಾ ಇರುವುದು ಯಾಕಾಗಿ ಗೊತ್ತು? ನೀ ಬೈದಕ್ಕಲ್ಲ. ಇವತ್ತು ಅಜ್ಜನ ಮನೆಗೆ ಹೋಗಿದ್ದಾನೆ ಭರತ. ಅಲ್ಲಿ ಆ ಭರತನನ್ನು ಹೇಗೆ ನಡೆಸಿಕೊಳ್ತಾ ಇದ್ದಾರೆ ಅಶ್ವಪತಿ ರೂಪಾಯಿನ ಅರಮನೆಯವರು. ಬನ್ನಿ ಯುವರಾಜರೇ, ಬನ್ನಿ ಮಹಾರಾಜರೇ, ಬನ್ನಿ ಇವಳಿ ಹಾಲು ಕುಡಿದ್ರಿ ಸಮ್ರಾಟನ. ಯಾಕೆ? ಅವರೆಲ್ಲರ ದೃಷ್ಟಿಯಿಂದ ಭರತನು ಭಾವಿ ಸಮ್ರಾಟ. ಅದನ್ನೇ ಕೇಳಿ ಬೆಳೆದಿರಬಹುದಾದ ಆ ಭರತ ನಾಳೆಗೆ ಇಲ್ಲಿ ಬಂದಾಗ ರಾಮನಿಗೆ ಪಟ್ಟಾಭಿಷೇಕ ಮುಗಿಯಿತು ಅಂತಾದ್ರೆ ನನ್ನ ಅಮ್ಮ ಗೊತ್ತಿದ್ದು ನನಗೆ ವಂಚನೆ ಮಾಡಿದ್ರು ಅಂತ ನಿನ್ನನ್ನು ನಿರಾಕರಿಸಲು ಇರುವನೆ. ತಾಯಿಗೆ ಬೇಡದ ತಾಯಿ ಮಗನಿಗೆ ಬೇಡದ ತಾಯಿ ನೀನು ನಿನ್ನ ತವಳ ಸವಸ ನಗಬೇಕಾ? ನಾನೇನು ಮಾಡಿದ್ರು? ಕನ್ನಡ ಮಾಯಾಗಸಿ ಕದಡಿದಳು ಕದಡಿದಳು ಕೈಗೆಯ ಅಂಧಕರಣೋ ಕದಡಿದಳು ಕೈಗೆಯ ಅಂಧಕರಣೋ ಅವಸರದ ಕೋಪ ಅನರ್ಥಕ್ಕೆ ಕಾರಣ. ಪಕ್ಕನೆ ನನ್ನ ಮಾತಿಗೆ ಸಿಟ್ಟು ಬಂದು ಬಾಯಿ ಬಂದು ಅಲ್ಲಿ ಬೈನೇ ಕೊರಳಿಗೆ ಯಾಕೆ ಅಂತಃಪುರದಿಂದ ಹೊರಗೆ ರದ್ದೇನಲ್ಲ. ನಾನು ಎಷ್ಟು ಬೈಯನ್ನು ದುಡಿದ್ರೆ ಅವಳಲ್ಲಿ ಹೋಗ್ಬೇಕು. ಆದರೆ ಅಂತಃಪುರದಿಂದ ಹೊರಗೆ ಹೋಗಿದ್ದೆ ಅಷ್ಟೇ. ನನಗೇನಾಯಿತು? ಹೌದು, ನಾನು ಒಬ್ಬಳೇ ಕಾಲದಲ್ಲಿ ಕುಳಿತು ಯೋಚಿಸಿದರೆ ಮಂಥರೆಯ ಮಾತು ಪ್ರತಿಯೊಂದು ಸತ್ಯ 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 ಅಂತ ಕಾಣ್ತಾ ಇದೆ. ಹೌದೇ ಹೌದು. ನಿನ್ನ ಮಗನಾದ ಬಡವನಿಗೆ ಪಟ್ಟಾಭಿಷೇಕಾಗುವುದು ಅದು ನಿನ್ನಪ್ಪ ಅಶ್ವಪತಿ ಮಹಾರಾಜ ಕೊಟ್ಟ ಮಾತು. ಅದು ವಂಚಿಸ್ತಾ ಇದ್ದಾನೆ ದಶರಥ. ಮೋಸದಿಂದ ರಾಮನಿಗೆ ಪಟ್ಟಾಭಿಷೇಕ ಮಾಡ್ತಾನೆ. ನಾಳೆ ನೀನು ಕೌಸಲ್ಯ ದಾಸಿ, ನಿನ್ನ ಮಗ ಭರತ ರಾಮನ ಕಾಲೊತ್ತುವಂತಹ ಸ್ಥಿತಿ ಎಲ್ಲವೂ ವಿರೋಧಿಸಲ್ಲ. ನಿನಗೆ ಏನೂ ಅವಳಿಗೆ ಸ್ವಾರ್ಥ ಇಲ್ಲ. ಹಾಗಾದ್ರೆ ಸ್ವಾರ್ಥ ಇಲ್ಲದೆ ಮತ್ತವರು ನಮಗೆ ಸೂಚನೆ ಕೊಟ್ಟರೆ ಅದು ದೊಡ್ಡ ಗುಣ, ಅದು ಉಪಕಾರ ಅಂತ ನಾವು ಎಣಿಸಬೇಕು. ಹಾಗಾದ್ರೆ ನನ್ನ ಉದ್ಧಾರಕ್ಕಾಗಿ ಮಂತ್ರ ಹೇಳಿದಂತಹ ಮಾತು ನಿಜವೇ. ಅವಳು ಹೇಳಿದಂತೆ ನಾಳೆ ಪರಿಸ್ಥಿತಿ
ನಾನು ಮೂಲೆ ಪಾಲಾಗ್ತೇನೆ. ಹಾ, ನನ್ನಂತ ಕೌಸಲ್ಯ ಮಹಾರಾಣಿ ರಾಜಮಾತೆ ನನಗೆ ಆ ಭಾಗ್ಯ ಇಲ್ಲ, ಯೋಗ ಇಲ್ಲ. ನಾನು ಮೂಲೆ ಪಾಲಾಗ್ತೇನೆ. ನಿಜವಾಗಿ ಚಕ್ರವರ್ತಿ ಮೊದಲೇ ರಾಮನ ಮೇಲೆ ಇನ್ನು ಅತಿಶಯವಾಗ್ತದೆ. ಹಣದ ಮೇಲೆ ಆ ಪ್ರೀತಿ ಇರುವುದಿಲ್ಲ. ಹಾಗಾದ್ರೆ ತಾಯಿ ಮಗನ ಮೂಲೆ ಪಾಲಾಗುವುದರಲ್ಲಿ ಸಂಶಯವೇ ಇಲ್ಲ. ಹೀಗಾಗಬಾರದು, ಹೀಗಾಗಬಾರದು, ಆಗಬಾರದು ಅಂತ ನಾನು ಆಡಿದ್ರೆ ಏನು ಮಾಡೋಣ? ನನಗೆ ದಾರಿ ಹೋದವರು ಯಾರು? ನನ್ನ ಕಣ್ಣಿಗೆ ಬಟ್ಟ ಕಟ್ಟಿದ ಹಾಗಾಗಿದೆ, ನಾನು ಕಣ್ಣಿದ್ದು ಕುರುಡಾಗಿದೆ, ನನ್ನ ಬುದ್ಧಿ ಮಂಸಾಗಿದೆ, ನನಗೆ ದಾರಿ ತೋರುವುದಿಲ್ಲ. ಅಯ್ಯೋ, ಯಾರಲ್ಲಿ ಕೇಳಲಿ, ಏನು ಮಾಡಲಿ? ಇಲ್ಲ, ನನಗೆ ಯಾರೂ ಇಲ್ಲ, ನನಗೆ ಯಾರೂ ಇಲ್ಲ ಅಂತ ಹೇಳಿ ಇನ್ನು ನನಗೊಬ್ಬಳೇ ನನ್ನ ತಾಯಿ ಆಗಿರುವಂತಹ ಮಂತರೆ, ಅವಳಲ್ಲೇ ನಾನು ತಾಯಿಯನ್ನು ಕೇಳಬೇಕಾಗಿದೆ. ಮಂತರ, ಓ ಮಂತರ, ಮಂತರ, ಇಲ್ಲ, ನಾಯಿ ಬೀದಿ ಮೇಲೆ ಹೋಗ್ತಾ ಉಂಟು. ಕ್ಷಮಿಸು, ತಪ್ಪಾಯ್ತು. ಇನ್ನು ಹೇಳೋದಿಲ್ಲ, ಹೇಳಿದ್ದು ತಪ್ಪಾಯ್ತು. ಕಾಗೆಯನ್ನು ಯಾರು ಬಯಸುವುದಿಲ್ಲ, ಮನೆ ಒಳಗೆ ಹೋಗ್ಲಿಕ್ಕೂ ಬಿಡುವುದಿಲ್ಲ. ಕಾಗೆ ಹೊಕ್ಕ ಮನೆ ಅಂತ ಶಾಸ್ತ್ರವೇ ಉಂಟು. ನಿಮ್ಮ ಸಹವಾಸ ಸಾಕು, ನನಗೆ ಬಹಳ ಅಪಾಯ ಕಾಣುತ್ತೆ. ಸಹವಾಸಕ್ಕಿಂತ ಮಾರ್ಗಮಡಿಯಲ್ಲಿ ಅಡಿಯಲ್ಲಿ ಮಲ್ಕೊಳ್ಳಲು ಎಷ್ಟು ಕ್ಷೇಮ. ಎಲ್ಲರೂ ಕ್ಷಮಿಸೋಣ, ನಾನೇನು ಮಗಳಲ್ವೇ? ನನಗೆ ಮರದಲ್ಲಿ ಮಲ್ಕೊಂಡ್ರೆ ಅಪಾಯ ಇಲ್ಲ, ಧೈರ್ಯ ಉಂಟು ನನಗೆ. ನನ್ನ ಹತ್ರ ಯಾರು ಬರೋದಿಲ್ಲ. ಸಕಲವು ಸಖಿನಿ ಬೇಡಿದ ಮಾತು ಸಕಲವು ಸಗಿನಿ ಬೇಡಿದ ಮಾತು ಸಕಲವು ಹೋಗಲು ಆಸಕ್ತ ಸ್ಥಿತಿಯಲ್ಲಿದ್ದ ಆ ನಿನ್ನ ಯಜಮಾನರು ಏರಿದ ರಥದ ಚಕ್ರ ಕಳಚಿ ಬೀಳುವುದರಲ್ಲಿದ್ದದ್ದನ್ನು ಸಾರಥಿಯಾಗಿ ನೀನು ಗುರುತಿಸಿಕೊಂಡು ಕಿರುಗಳನ್ನು ನನಗೆ ಪೋಣಿಸಿ ಸಂರಕ್ಷಣೆಯನ್ನು ಕೊಟ್ಟಂತೆ. ಅದು ಯಾವ ಋಷಿಗಳೇ ನನಗೂ ಕೇಳಲಿಕ್ಕೆ ಮಾತ್ರ ಹೇಳ್ತು. ನೀನು ಸಣ್ಣ ಮಗುವಾಗಿದ್ದಾಗ ಆ ಋಷಿಗಳ ತೊಡೆ ಮೇಲೆ ಕೂತ್ಕೊಂಡಾಗ ಅವರು ಕೊಂಡಾಟಕ್ಕೆ ಎತ್ತಿಕೊಂಡರು. ಅವರ ಗಂಟೆ ಹೇಳದಕ್ಕೆ ಅವರು ನಿನ್ನ ಅನುಗ್ರಹ ಮಾಡಿದ್ರು. ನಿನ್ನ ಕಿರು ಬೆರಳಿಗೆ ವಜ್ರ ಕಾಠಿಣ್ಯ ಒದಗಿ ಬರಲಿ, ಅದರ ಪ್ರಯೋಜನ ಅಲ್ಲಿ ಸಿದ್ಧಿಸಿದ್ದು. ಆಗ ಮೆಚ್ಚಿ ದಶರಥ ಗೋಪಾಲ ನಿಮಗೆಲ್ಲ ವರ ಕೊಟ್ಟರು ಅಂತ ನೀನೆಲ್ಲೋ ಬಂದು ಹೇಳಿದ್ದು. ನಾನೇನು ಕೇಳಲಿಲ್ಲ, ಕೊಡ್ತೇನೆ ಅಂದ್ರು. ಅದು ನ್ಯಾಸವಾಗಿ ಇರ್ತಾರೆ ಅಟ್ಲು ಹೇಳಿದ್ರು. ನೀನು ಕೇಳದೆ ಇದ್ದದ್ದು ನಿನ್ನ ಜಾಣತನವೇ. ಯಾಕೆ ಕೇಳಿದರೆ ಚಕ್ರವರ್ತಿಗಳ ಮರ್ಯಾದೆಯೇ ಹೋಗ್ತೀವಿ. ಚಕ್ರವರ್ತಿಗಳ ಕೈ ಹಿಡಿದು ಕೈ ಇಂಥ ವಿಷಯವನ್ನು ಕೊರತೆ ಇಟ್ಟುಕೊಂಡಾಗಲೂ ಅವರ ಹಾಗಾಗಿ ಕೇಳಲಿಲ್ಲ. ನೋಡಿದ್ಯಾ, ಕೇಳದೆ ಇದ್ದದ್ದು ಈಗ ಪ್ರಯೋಜನಕ್ಕೆ ಬಂತು. ಆಲೋಚನೆ ಮಾಡು. ಚಕ್ರವರ್ತಿತ್ವದ ವ್ಯಾಪ್ತಿಯಲ್ಲಿ ಕೊಡಲ್ಪಟ್ಟವ ಗಂಡನನ್ನು ನೀನು ರಕ್ಷಿಸಿದ್ದಲ್ಲ, ಸೂರ್ಯವಂಶದ ಚಕ್ರವರ್ತಿಗಳನ್ನು ರಕ್ಷಿಸಿದ್ದು. ಚಕ್ರವರ್ತಿ ಅನ್ಯರ ಋಣಬದ್ಧತೆಯಲ್ಲಿ ಇರಕೂಡದು. ಆದ್ರಿಂದ ನಿನ್ನ ಈ ಉಪಕಾರದ ಋಣಕ್ಕೆ ಯಾರು ವರ ಕೊಡ್ತೇನೆ. ಚಕ್ರವರ್ತಿಗಳ ಮೇಲೆ ಬೆಳಗಾದ್ರೆ ರಾಮನಿಗೆ ಪಟ್ಟಾಭಿಷೇಕ ಆದ್ರೆ ಚಕ್ರವರ್ತಿತ್ವ ದಶರಥನದ್ದು ಕ್ರಾಸವಾಗುತ್ತದೆ. ಅಲ್ಲಿಗೆ ನಿನ್ನ ಮಾತು ಆಗ ಹೇಳಿದ ಹಾಗೆ ಒಪ್ಪಂದದ ಪತ್ರದ ಹಾಗೆ ಹತ್ತು ಬಿಸಾಡಿದೆ. ಕೇಳಿ ಕಲಿಬೇಕು. 2 ವಾರ ಕೊಡ್ಲಿಕ್ಕೆ ಉಂಟಲ್ಲ, ಈಗಲೇ ಕೊಡಿ. ಚಕ್ರವರ್ತಿಗಳಾಗಿರುವಾಗಲೇ ಕೊಡಿ ಅಂತ ಹೇಳಿದೆ. 1ನೇ ವಾರದಲ್ಲಿ ಭರತನಿಗೆ ಪಟ್ಟಾಭಿಷೇಕ ಆಗಬೇಕು ಅಂತ ಖಂಡಿತವಾಗಿ ಹೇಳಿಬಿಡೋದು. ಅದನ್ನವರು ನಿರಾಕರಿಸುವಂತಿಲ್ಲ. ಜ್ಯೇಷ್ಠ ಪುತ್ರ ಹೇಳಿದೆಲ್ಲ, ಜ್ಯೇಷ್ಠ ಪುತ್ರ ಕೌಸಲ್ಯಗೆ ರಾಮ, ನಿನಗೆ ಜ್ಯೇಷ್ಠನು ಕನಿಷ್ಠನು ಭರತನೇ ಅಲ್ವಾ? ಅಕ್ಷರಿಸುವಾಗ ದಾಶರಥಿತ್ತು ಅವನಲ್ಲೂ ಉಂಟು. ಅದನ್ನು ನಿರಾಕರಿಸಿಲ್ಲ. ಇನ್ನೊಂದು ವರವಾದ ಸರಿಯಾಗಿ ಕೇಳ. ಭರತನ ಪಟ್ಟಾಭಿಷೇಕ ಆದ ಮೇಲೆ ಅವನ ಆಡಳಿತ ಸುಗಮವಾಗಿ ಸಾಗಬೇಕಾದ್ರೆ ರಾಮಾಭಿಮಾನಿಗಳು ಮೊದಲು ಇಲ್ಲಿಂದ ತೊಲಗಬೇಕಾದ್ರೆ ಈ ಅಭಿಮಾನಿ ಸಂಘ ಉಂಟಲ್ಲ, ಅವರಿಗೆ ತಾವು ಏನು ಮಾಡ್ತಾರೆ. ಅಭಿಮಾನಿಗಳಿಲ್ಲ ಅಂತ ಎಲ್ಲರೂ ಅಭಿಮಾನಿಗಳು ಬೇಕು ಬೇಕು ಅಂತ ಸ್ವಾಗತ ಮಾಡ್ತಾರೆ. ನಾನು ಯಾರು
ನಾನು ನಿಮ್ಮ ಅಭಿಮಾನ ಹೇಳಿದ್ರೆ ನಮ್ಮಲ್ಲಿ ನಾಣ್ಯಕ್ಕೆ ನಮ್ಮಲ್ಲಿ ಚಲಾವಣೆ ಇಲ್ಲ ಅಭಿಮಾನಿ ನನ್ನಂತ ಶಬ್ದ ಪ್ರಯೋಗ ಮಾಡಿದ್ರೆ ಹೌದಪ್ಪ. ಈ ಅಭಿಮಾನಿ ಸಂಘದವರು ಮಾಡುವ ಕೆಲವು ರಾಜ್ಯಾಂತ ನೋಡಿದ್ರೆ ಅಮಾಯಕರ ವಾಹನಕ್ಕೆಲ್ಲ ಬೆಂಕಿ ಬಿದ್ದಿದ್ದು ರಾಜಕುಮಾರ ಸಂಘದಕ್ಕೆ ಯಾರೊಬ್ಬ ರಾಜಕುಮಾರ ಅಭಿಮಾನಿ ಸಂಘ ಎಂತ ಮಾಡ್ಬೇಕು ಯಾರಿಗೊತ್ತು ರಾಮಾಭಿಮಾನಿಗಳು ಎದ್ದು ನಿಂತ್ರ ಭರತನಿಗೆ ಮತ್ತು ಉಳಿಗಾಲ ಇಲ್ಲ. ಮತ್ತು ರಾಮನನ್ನು ಓಡಿಸಬೇಕು. 14 ವರ್ಷ ಕಾಡಿಗೆ ಹೋಗುವ ಹಾಗೆ ಮತ್ತೊಂದು ಬರಬೇಕು. ಕಾಡಿಗೆ ಅಷ್ಟು ಹೊತ್ತೆ ಹೇಳುದು ರಾಮ. ಹೌದು, 14 ವರ್ಷ. 14 ವರ್ಷ ರಾಮ ಯಾಕೆ ಕಾಡಿಗೆ ಹೋಗ್ಬೇಕು? ಭರತನ ಆಡಳಿತ ಸುಗಮವಾಗುವುದು. ರಾಮನ ಮೇಲೆ ನೀನು ಹೇಳಿದ ಜನರಿಗೆ ಅಭಿಮಾನ ಅಲ್ಲ, ಹೇಳುವುದಕ್ಕೆ ಸಾಯುವವರೆಗೂ ರಾಮ ಅಲ್ಲೇ ಇರಬೇಕು ಹೇಳಬಹುದಿತ್ತು. 14 ವರ್ಷ ಅವಧಿ ಯಾಕೆ? ಅದೇ ಒಂದು ಸ್ವಾರಸ್ಯ. ನಾನು ಕಿವಿಗೊಟ್ಟಾಗ, ಗೋಡೆಗೆ ಕಿವಿಗೊಟ್ಟಾಗ ವಶಿಷ್ಠರು ಬಾಯಿಂದ ಬಂದ ಮಾತಾಡಿ, ನಾಳೆಗೆ ಪ್ರಶಸ್ತವಾದ ಮುಹೂರ್ತ ಉಂಟು, ಅದು ತಪ್ಪಿದರೆ 14 ವರ್ಷಗಳ ಕಾಲ ರಾಮನಿಗೆ ಸಿಂಹಾಸನಾರೋಹಣದ ಯೋಗ ಇಲ್ಲ ಅಂತ ಹೇಳ್ತಾರೆ. ಹೌದಾ? ಬ್ರಹ್ಮರ್ಷಿಗಳ ಬಾಯಿಂದ ಬಂದ ಶಬ್ದ ನನ್ನ ಬಾಯಿಯಲ್ಲೂ ಅದು ಮರುಕಳಿಸಿದಷ್ಟೇ. ತಪ್ಪಿದರೆ ತಪ್ಪುತ್ತದೆ ಅಂತಲೇ ಆಯ್ತಲ್ಲ ಅಲ್ವಾ? ತಪ್ಪಿದರೆ ನಾನು ಹೇಳಬಾರ್ದು, ಬಾಯಿ ನೋಡಿ ಬಿಡ್ಬಾರ ಕೇಳು. ಮಹಾರಾಜರು ಇವತ್ತು ಬರುದಿಲ್ಲ, ನಾನಾಗಲೇ ಹೇಳಿದ್ದೇನೆ ಖಂಡಿತ ಬರುದಿಲ್ಲ. ಅವರು ಈಗಾಗಲೇ ರಾಮನನ್ನು ಕರ್ಕೊಂಡು ದೇವತಾಮಂದಿರಕ್ಕೆ ಹೋಗಿ ಆಯ್ತು. ವಶಿಷ್ಠರು ಸಂಧ್ಯಾವನ ಮುಗಿಸಿ ಅಲ್ಲಿಗೆ ಬರ್ತೇನೆ ಹೇಳಿದ್ದಾರೆ ದೇವತಾಮಂದಿರಕ್ಕೆ. ಕರ್ಮ ಮಹಾರಾಜರು ಮಾತಾಡ್ತಾರೆ. ನಾನು ನಿನ್ನನ್ನು ಬಿಡು, ಮೈ ಮೇಲೆ ಹಾವು ಬಿದ್ದರೂ ಮಹಾರಾಜರು ಎಂತ ಬಿದ್ದರು ಅಂತ ನೋಡುವುದು. ರಾಮ ರಾಮ ಮೈ ಕಣ್ಣು ಎಲ್ಲ ಮೈ ಮನ ಪೂರ ರಾಮನನ್ನು ತುಂಬಿಕೊಂಡಿದ್ದಾರೆ. ನಿನ್ನನ್ನು ಲಕ್ಷ್ಯಕ್ಕೆ ತಗೊಳ್ಳೋದಿಲ್ಲ. ಒಂದು ದಾರಿ ಉಂಟು, ಅವರನ್ನು ಕಟ್ಟೋಣ ಉದ್ಘಾಟನೆ ಮಾಡಿದಾರಲ್ಲ, ನಾವು ಕಟ್ಟೋಣ ಉದ್ಘಾಟನೆ ಮಾಡ ಕ್ರೋಧಾಗ ಅಥವಾ ಶೋಕಾಗ ಅದು ಕೌತುಕಕ್ಕೆ ಕಾರಣವಾಗ್ತದೆ. ಸೂರ್ಯವಂಶದ ಆಳ್ವಿಕೆಯಲ್ಲಿ ಅದು ಶೋಕಗ್ರಸ್ತರು ಯಾರೂ ಇಲ್ಲದೆ ಅದು ಉದ್ಘಾಟನೆ ಆಗದೇ ಇದ್ದಂತ ಕಟ್ಟೋಣ ಅಲ್ವ. ಈಗ ಅದನ್ನು ಉದ್ಘಾಟಿಸಲಾಗಿದೆ ಹೇಳುವಾಗ ಧಡಕ್ಕಾಗ್ತದೆ. ಅದರಲ್ಲೂ ಅದರ ಒಳಗೆ ಸೇರಿಕೊಂಡವಳು ಯಾರು? ದಶರಥನ ಪ್ರಿಯ ಪತ್ನಿಯಾದಂತಹ ಕೈಕೇಯಿ. ಹೇಳಿದ್ರು ದಶರಥ ಭೂಪಾಲ ಮಿಡುಕುತ್ತಾನೆ. ಯಾರೂ ಗಮನಿಸದೇ ಇದ್ರು ಪಟ್ಟಾಭಿಷೇಕದ ಉತ್ಸವದಲ್ಲಿ ರಾಮನಂತೂ ಇದನ್ನು ಚೆನ್ನಾಗಿ ಗಮನಿಸ್ತಾನೆ. ಯಾಕೆ? ನೀನು ಅವನಿಗೆ ಅತ್ಯಂತ ಪ್ರೀತಿಯ ತಾಯಿಯಲ್ಲವೇ? ತನ್ನ ಅಮ್ಮಂದ್ರು ಇಬ್ಬರು ಇರುವಾಗ ಮತ್ತೊಬ್ರು ಬರಲಿಲ್ಲ ಯಾಕೆ ಹೇಳ್ತೇವೆ? ಬಾರದೆ ಇದ್ದವಳ ಬಗ್ಗೆ ಹೇಳ್ತೇವೆ. ಅದು ಈ ಸಮಾರಂಭದ ಹಣ ಬರಬೇಕಾಗಿದೆ. ಬಂದವರನ್ನು ಯಾರು ಮಾತಾಡ್ತಿದ್ರು? ಬಂದವರಿಗೆ ಅಧಿಕ ಪ್ರಾಶಸ್ತ್ಯ, ನಿಮಗೆ ಅಧಿಕ ಪ್ರಾಶಸ್ತ್ಯ ರಾಮನನ್ನ ಕೊಡಲು ಬರ್ತದೆ. ನೀನು ಶೋಕಾಗಾರವ ಹುಡುಕಲಿ, ಅವರು ಹುಡುಕಲಿ. ಈಗ ನೀನು ಶೋಕಾಗಾರರ ಒಳಗೆ ಕೂತದ್ದನ್ನು ಅವ್ರಿಗೆ ತಿಳ್ಕೊಳ್ಳೋದು ಹೇಗೆ? ನಾನಿದ್ದೇನೆ ಶೋಕಾಗಾರದ ಬಾಗಿಲಿನಲ್ಲಿ ಕೂತ್ಕೊಳ್ತೇನೆ. ಹುಡುಕಲಿಕ್ಕೆ ಬಂದವರು ನನ್ನನ್ನು ನೋಡಿ ಮುಖ ಸಿಂಗರಿಸಿಕೊಂಡು ಹಿಂದಕ್ಕೆ ಹೋಗ್ತಾರಲ್ಲ, ಆವಾಗ ಹೀಗೆ ಹೇಳ್ತೇನೆ, ಅದು ಈಗ ಕೆಳಗಿನ ಹಲ್ಲು ಒಂದು ಇಲ್ಲ. ಹೀಗಂದ್ರೆ ಸರಿ. ನೀನು ನನ್ನ ಶೋಕಾಗಾರದ ಬಾಗಿಲು ಕೂತ್ಕೊಳ್ತೀಯಾ? ಹೇಳ್ಬಿಟ್ರೆ ಅಡುಗೆ ನೋಡ್ತಾನೆ. ಆಗ ಹೇಳಿದ ಮಾತಿಗೆ ಸಂಬಂಧವಲ್ಲ. ಮನೆ ಬಾಗಿಲಲ್ಲಿ ಕಾಲು ಮುಟ್ಟುವುದು ಯಾವುದು ಅಲ್ಲ ಹೇಳಿ ಮಾಡಿದ ಇರಲಿ. ಮಾತಾಡಿದ್ರೆ ಸಿಟ್ಟು ಬರ್ತದೆ. ಆಯ್ತು, ಸಂಖ್ಯೆ ಮಾತ್ರದಲ್ಲಿ ಸುತ್ತಿ ಬಂದವರಿಗೆಲ್ಲ ನೀವು ದಾರಿ ತೋರಿಸಿ. ಬಿಟ್ಟು ಬಿಟ್ಟು ಸೀರೆ ಬಿಟ್ಟು ಸೀರೆ ಬಿಟ್ಟು ನನ್ನ ತಡ್ಕೊಳ್ಳಿಕ್ಕೆ ಬೇಗ ಸೀರೆ ಬಿಟ್ಟು ನಿನ್ನನ್ನು ಎಷ್ಟು ಬೇಗ ಸ್ವಕಾಗಾರಕ್ಕೆ ಕಲಿಸುವುದು ಅಂತ ಬಟ್ಟೆ ಎಲ್ಲ ಬಿಚ್ಚಿ ಸಿಕ್ಕುದು ಮುಂದಿನ ನೋಡಿಕೊಂಡು ಇನಿತು ಬಹುಪರಿ ಮಾತನಾಡುತ್ತ ವನಿತೆಯರು ನಗುತ್ತಿರುವ ಕಾಲದಿ
ಗಣಪನಾತ್ಮಜೆಯಂದು ನಿಶ್ಚಯಿಸುತ್ತ ಖಳಪತಿಯ ಪುಣ್ಯಕ್ಷೇತ್ರವಾದಂತಹ ಕಾಶಿ ಇದು. ಸಖಿಯರ ಜೊತೆಯಿಂದ ವನವಿಹಾರಕ್ಕಾಗಿ ಜಲಕ್ರೀಡೆಗಾಗಿ ಈ ಗಂಗಾ ತೀರಕ್ಕೆ ಬಂದಿದ್ದೇನೆ. ಜಲಕ್ರೀಡೆಯನ್ನು ಪೂರೈಸಿದ್ದಾಗಿದೆ. ಹಾಗೆಯೇ ವನವಿಹಾರವನ್ನು ಮಾಡುತ್ತಾ ಇದ್ದೇನೆ. ನನ್ನ ಬಳಿಯಲ್ಲಿದ್ದಂತಹ ಸಖಿಯರು ಹೂಗಳನ್ನೆಲ್ಲ ಆರಿಸಿಕೊಳ್ಳುವುದಕ್ಕಾಗಿ ಅತ್ತ ಇತ್ತ ಸರಿದಿದ್ದಾರೆ. ಅವರು ಬಂದ ಬಳಿಕ ಅರಮನೆಯ ಕಡೆಗೆ ನಡೆಯೋಣ. ಸಂಚರಿಸ್ತಾ ಇರ್ತೇನೆ. ವಧು ದರ್ಶನವು ಮಂಗಲವೆನುತ ಮಾತನಾಡಿದುವೆ ಏಕೆಯ ಮಾತನಾಡಿದುವೆ ಏಕೆಯ ಮಧುರ ವಚನದಲ್ಲಿ ಇದಂತಹ ಭಾಗ್ಯವಯ್ಯ. ಕಾಶಿಯಲ್ಲಿ ನಡೆಯುವಂತಹ ಸ್ವಯಂವರಕ್ಕಾಗಿ ಸೌಭಾಗ್ಯದಿಂದ ನನ್ನವರನ್ನು ಕೂಡಿಕೊಂಡು ನಾನು ಹೊರಟವ. ಈ ಕಡೆ ನೋಡಿದ ಈ ಉದ್ಯಾನವನದಲ್ಲಿ ಸಖಿಯರ ಜೊತೆಯಲ್ಲಿ ಮಾತಾಡೋಳು ಈ ತರುಣ ಯಾರು ಎಂದು ಊಹಿಸಿದರೆ ಸಖಿಯರೇ ಹೇಳುವಾಗ ಅರ್ಥವಾಯಿತು. ಇವಳೇ ಕಾಶಿಯ ರಸನ ಮಗಳು ಎಂಬ ಹಾಗೆ. ಹಾಗಾದ್ರೆ ಇವಳು ಮದುಮಗಳಲ್ವೇ? ಇದಕ್ಕೆ ಭಾಗ್ಯ ಯೋಗ ಎನ್ನೋದು ವಧು ದರ್ಶನವಾದರೂ ಬಹಳ ಒಳ್ಳೆಯದಾಯಿತು. ಸ್ವಲ್ಪ ಇವಳನ್ನು ಮಾತನಾಡಿಸಿ ನೋಡೋಣ. ಓ ನಾರಿ ಮಡಿ, ಪರಮ ಸುಂದರಿ ಪೇಣ್ ನೀಯಾರೆ ನಿನ್ನನ್ನು ಕಂಡು ಬಹಳ ಸಂತೋಷವಾಯಿತು. ನಿನ್ನನ್ನು ಮಾತನಾಡಿಸಿ ಪರಿಚಯ ತಿಳ್ಕೊಳ್ಳೋಣ ಎಂಬಂತ ಆಶೆಯಿಂದ ಮಾತನಾಡುತ್ತಿದ್ದೇನೆ. ನೀನು ಯಾರೇ? ನಿನ್ನ ತಂದೆ ಯಾರು? ಯಾವ ಊರಿನ ಅರಸನಾಟ? ಈ ಕಡೆಗೆ ವಿಹಾರಾರ್ಥವಾಗಿ ನೀನು ಬಂದೆಯೋ ಅಲ್ಲ ಬೇರೆ ಏನಾದರೂ ಕಾರಣದಿಂದ ಬಂದೆಯೋ? ಹೇಳೆ, ಯಾರೇ ನೀನು? ಧರಣಿ ಪತ್ಮಜೇ ಧನುಜೇಂದ್ರನ ಕಾಣುತ್ತ ಸ್ಮರಹತಿಯೊಳು ಬಳಲಿ ಪದ್ಮಜೇ ಧನುಜೇಂದ್ರನ
ಶಿರವು ತಗ್ಗಿಸಿ ಕಾಶಿಪತಿಯ ಕುವರಿಯನ್ನ ಕರೆವರು ಅಂಬೆ ಎನ್ನುತ್ತ ಏನೇ ಯಾಕೆ ಸಂಕೋಚ? ಅಯ್ಯೋ, ಓ ಪರಿಚಯವಿಲ್ಲ. ಹ್ಮ್, ಆದ್ರೆ ನನ್ನ ಪರಿಚಯಕ್ಕಾಗಿ ಪ್ರಶ್ನಿಸಿದೆಯಲ್ಲ, ಹೌದು. ತಪ್ಪೇನು? ಹ, ಕುತೂಹಲದಿಂದ ಯಾರಾದರೂ ಪರಿಚಯಕ್ಕಾಗಿ ಪ್ರಶ್ನಿಸಿದರೆ, ಹ, ಉತ್ತರಿಸಿದರೆ ಅಲ್ಲಿ ಗೌರವಕ್ಕೆ ಶೀಲಕ್ಕೇನು ಕೊರತೆ ಬರುವ ಹಾಗಿಲ್ಲ. ಇಲ್ವಾ? ನನ್ನನ್ನು ಮಾತಾಡಿಸಿದವನು ಯಾರು, ಹ, ಪ್ರಶ್ನಿಸಿದವನು ಯಾರು, ಹ, ಹೀಗೆ ನಾನು ತಲೆ ಎತ್ತಿ ಹ, ನೋಡಿದೆ. ಹ, ಹ. ನೋಡಿದೆ. ನೋಡಿದಾಗ ಏನ್ ಅನ್ನಿಸಿತು ನಿನಗೆ? ಏನಿಲ್ಲ, ಮತ್ತೆ ಮಾತಾಡಬಹುದು, ಓ, ಅಲ್ಲ ಮಾತಾಡಬೇಕು ಅಂತ ಅನ್ನಿಸ್ತಾ ಇದೆ. ಮಾತಾಡಿ, ನನಗೂ ದಿನ ಮಾತನ್ನ ಕೇಳುವ ಆಚೆ. ಒಳ್ಳಿತು. ಯಾರೇ ನೀನು? ಇದು ಹ. ಪುಣ್ಯಕ್ಷೇತ್ರವಾದಂತಹ ಕಾಶಿ. ಓಹೋ, ಕಾಶಿ ಉಪವನವೇ ಇದು? ನಿಜ. ಹ, ಹ, ಹ. ಈ ಕಾಶಿ ದೇಶಕ್ಕೆ ಹ್ಮ್, ಒಬ್ಬ ಅಧಿಕಾರಿ ಇದ್ದಾನೆ, ಮಹಾರಾಜ. ಆ, ಪ್ರತಾಪಸೇನಲ್ವೇ? ಆತನೇ ಹೆಸರು ಕೇಳಿದ್ದೇನೆ ನಾನು. ಹಾ ಹಾ ಹ, ಪ್ರತಾಪಸೇನ ಅಂತ ಅವನ ಹೆಸರು. ಹೌದು. ಆ ಪ್ರತಾಪಸೇನನ ಹ, ಮಗಳು ನಾನು. ಪ್ರತಾಪಸೇನ ಮಗಳು ಅಂದ್ರೆ ಪ್ರತಾಪಸೇನಿಗೆ 3 ಮಂದಿ ಹೆಣ್ಣು ಮಕ್ಕಳು ಇದ್ದಾರೆ ಅಂತ ನಾವು ಕೇಳಿದ್ದೇವೆ. ಹಾ ಹಾ ನೀನು ಅವರ ಪೈಕಲ್ಲಿ ಯಾರು? ಎಷ್ಟನೇ ಅವಳು? ನಿನ್ನ ಹೆಸರೇನು? ಅದರಲ್ಲಿ ಹಿರಿಯವಳಾದಂತಹ ಹ, ಅಂಬೆ ಅಂದ್ರೆ ನಾನೇ. ಹಿರಿಯವಳು ನೀನೇ? ಅಂಬೆ ಅಂತ ನನ್ನ ಹೆಸರು. ಏನು ಈ ಕಡೆಗೆ? ಏನೋ ಅರಮನೆಯೊಳಗೆ ಬೇಸರ ಬಂತು. ಹ, ಹ, ಆ ಬೇಸರದ ಪರಿಹಾರಕ್ಕಾಗಿ ಹ, ಸಖಿಯರನ್ನೆಲ್ಲ ಕೂಡಿಕೊಂಡು ಹಾ. ವನ ವಿಹಾರಕ್ಕೆ ಹ, ಹಾಗೂ ಜಲಕ್ರೀಡೆ ಆಡೋಣ ಎಂಬ ಆಸೆಯಿಂದ ಹ. ಈ ಉದ್ಯಾನಕ್ಕೆ ಬಂದವಳು ನಾನು. ಅಂಬೆ, ಕಾಶಿಯ ಬಗ್ಗೆ ನಾವು ಕೆಲವು ವಿಚಾರವನ್ನು ಕೇಳಿ ತಿಳಿದಿದ್ದೇವೆ. ಹಾ ಬಹಳ ಸಂಭ್ರಮದಲ್ಲಿ ಹಾ ವಿವಾಹದ ಸಿದ್ಧತೆ ಆಗುತ್ತಾ ಇದೆ ಎಂದು. ಹಾ ಆ ಮಧುಮಕ್ಕಳ ಪೈಕಿಯಲ್ಲಿ ನೀನು ಸೇರಿದವಳು ತಾನೆ? ಅದೇ 3 ಮಂದಿಗಳಲ್ಲಿ ಹಿರಿಯವಳಾದ ಅಂಬೆ ನಾನೇ ಅಂದೇನಲ್ಲ. ಬಹಳ ಸಂತೋಷವಾಯಿತು. ಇಷ್ಟೇ. ಹಾಗಾದ್ರೆ ಆದ್ರೆ ಹಾ. ಕೇಳುವಂತಹ ನಿಮ್ಮ ಪರಿಚಯ ಆಗ್ಲಿಲ್ವಲ್ಲ. ನನ್ನ ಪರಿಚಯ ನಿನಗಿರುವುದು ಹೇಗೆ ಹೇಳು? ಹಾ ಹಾ ನಿನ್ನ ಮಾತನ್ನು ಕೇಳಿದಾಗ ಪರಿಚಯವನ್ನು ಸ್ಪಷ್ಟವಾಗಿ ಹೇಳಬಹುದು ಎಂದು ನನಗೂ ಅನ್ನಿಸ್ತಾ ಇದೆ. ಕೇಳೋಣ. ನಾನು ಯಾರು ಗೊತ್ತೇ? ಯಾರು? ಸೌಭದಾಶ. ಸುರನರಗರಿಗೆ ಅಧಿಕಾರ ಶೌರ್ಯದಿ ಕರುಣದಿ ಒಲಿಸೆನ್ನ ಹೊರಗೇಳಿಯಾವೆ ನಿನ್ನ ಹರುಷ ಗೊಳಿಪೆ ಸುಂದರಿಗೆ ಕರುಣದಿ ಒಲಿಸೆನ್ನ ಹೊರಗೇಳಿಯಲಿ ನಿನ್ನ ಹರುಷ ಗೊಳಿಪೆ ಸುಂದರಿ ಬಹಳಷ್ಟು ಸಂತೋಷವಾಯಿತು ನಿನ್ನ ಪರಿಚಯವನ್ನು ಕೇಳಿ. ನಾನು ನಿಮ್ಮ ಕಾಶಿಯಲ್ಲಿ ನಡೆಯುವಂತಹ ಸಂಭ್ರಮದಲ್ಲಿ ಭಾಗಿಯಾಗೋಣ ಎಂಬ ಉದ್ದೇಶದಲ್ಲೇ ಹೊರಟವ. ಓ, ಮದುವೆಗೆ ಬಂದವನೇ? ಹೌದೇ? ಯಾರು? ಆದ್ರೆ ಹೆಣ್ಣು ಮಕ್ಕಳ ನಿಮಗೆ ಪರಿಚಯ ಇರುವುದು ಹೇಗೆ ಸಾಧ್ಯ ಹೇಳು? ನಮಗೇನು ಗೊತ್ತು? ನಾನು ಸಾಮಾನ್ಯನಲ್ಲ.
ಸೌಭದೇಶ ವಿಚಾರ ನೀನು ಕೇಳಿ ತಿಳಿದಿದ್ದೀಯಾ? ಏನು? ವರ್ತಮಾನ ಕಾಲದಲ್ಲಿ ಸೌಭದ ಯಜಮಾನನಾಗಿ ಹ ಸಾಲ್ವನೆಂಬ ವಿಧಾನದಿಂದ ಹ ಎಷ್ಟು ಅಂತ ಹೇಳಿದ್ರೆ ಹ ನನ್ನ ವಿಷಯ ಕೇವಲ ಈ ಭೂಲೋಕದಲ್ಲಿ ಅಲ್ಲ, ಹ್ಮ್ ಸ್ವರ್ಗಲೋಕದಲ್ಲಿರುವಂತಹ ದೇವತೆಗಳಿಗೂ ತಿಳಿದೆ. ಸುರರು, ಹ ಊರಗರು, ಹ ನರರು ಹ ಇವರೆಲ್ಲರೂ ನನ್ನ ವಿಷಯವನ್ನು ಕೇಳಿದ್ರೆ ಒಂದೊಮ್ಮೆಗೆ ಹೆದರುತ್ತಾರೆ. ಯಾಕಂದ್ರೆ ರಾಕ್ಷಸ ಕುಲದಲ್ಲಿ ನನ್ನಷ್ಟು ಪರಾಕ್ರಮವಂತರು ವರ್ತಮಾನದ ಕಾಲದಲ್ಲಿ ಯಾರೂ ಇಲ್ಲ. ಅಂತಹ ಒಬ್ಬ ವೀರವಂತ ಪುರುಷವಂತ ನಾನಾಗಿದ್ದೇನೆ. ನಿಮ್ಮ ಸಂಭ್ರಮದಲ್ಲಿ ಪಾಲ್ಗೊಳ್ಳಬೇಕೆಂಬ ಆಶೆಯಲ್ಲಿ ನಾನು ಹೊರಟಾಗ ಈ ಉಪವನದಲ್ಲಿ ನಿನ್ನ ಸಂದರ್ಶನವಾಯಿತು ನೋಡು. ಬಹಳ ಆನಂದವಾಯಿತು. ನನಗೂ ನಿನ್ನನ್ನು ಕಂಡು ಮನಸ್ಸಿನ ಅಂತೇವರು ಹೇಳಿಕೊಳ್ಳೋಣ ಎಂಬ ಭಾವನೆ ಉದ್ಭವವಾಗುತ್ತಾ ಇದೆ. ನೀನು ತಪ್ಪು ತಿಳ್ಕೊಳ್ಳಬೇಡ. ಹೇಗೋ ಮದುವೆಗ ನೀನು ಸಿದ್ಧವಳಾದವಳು. ಈಗ ನನ್ನ ಬಗ್ಗೆ ವಿಚಾರ ನನಗೆ ತಿಳಿಯಿತು. ನಾನು ಬಹಳಷ್ಟು ಶ್ರೀಮಂತ, ಅಧಿಕಾರವಂತ. ನೀನು ಹೂ ಅಂತ ಹೇಳಿಬಿಟ್ರೆ ನನ್ನ ನಿನ್ನ ಸಂಬಂಧ ಆದರೆ ನಾವು ಜೊತೆಯಾಗಿ ಬಹಳಷ್ಟು ಸುಖ ಸಂತೋಷದಲ್ಲಿ ಜೀವನವನ್ನು ಕಳೆಯಬಹುದು. ನನ್ನನ್ನು ವರಿಸುವೆಯಾ? ಸಾಲ್ವ ಭೂಪತಿ, ನಾರೇ ಸೌಭದೇಶಾಧಿಪತಿ. ಹೌದು. ಪರಮ ವಿಕ್ರಮದೋಳು ಸಕಲರ ಕೇಳಿದರೆ ನನ್ನನ್ನು ವರಿಸುವಂತಹ ಮನ ಮಾಡಿದೆನಿ. ಹೌದು. ನಿನ್ನ ಯೋಗ್ಯತೆ ಗೌರವ ಏನೆಂಬುದು ಸ್ಪಷ್ಟವಾಗಿ ತಿಳಿ. ಸಾಮಾನ್ಯನಲ್ಲ ನೀನು, ಘನ ವ್ಯಕ್ತಿಯೇ ಹೌದು. ಹೌದು. ಸುರ ನರೋರಗಳನ್ನು ಗೆದ್ದವ ಸಾಲ್ವ ಭೂಪತಿ, ಸೌಭದೇಶಾಧಿಪತಿ. ಪರಿಚಯ ಕೇಳಿ ಸಂತೋಷವಾಯಿತು. ಹೇಗೆ ನಿನಗೆ ಮನಸ್ಸಿದೆ? ಮನಸ್ಸಿದ್ದರೂ ಮಾರ್ಗವಿಲ್ಲ ಅಂತಾಗಿದೆ. ಅದೇನು ಹಾಗೆ? ಏನು ಮಾಡೋಣ? ಏನಾಗಿದೆ ಹೇಳು. ನಮ್ಮ ತಂದೆ ಪ್ರತಾಪಸೇನ ಮಹಾರಾಜ ಹೌದು ನಮ್ಮ ವಿವಾಹಕ್ಕೆ ವಿಶೇಷವಾದಂತಹ ಒಂದು ಪಣವನ್ನಿಟ್ಟಿದ್ದಾರೆ. ಹಾಗಾದ್ರೆ ಇದರಲ್ಲಿ ಪಣವೂ ಇದೆ? ಪಣವಿದೆ. ಅದೇನು ಪಣ? ಅದು ವಿಶಿಷ್ಟವಾದ ವಿಶೇಷವಾದ. ಕೇಳೋಣ. ಸಕಲ ಧರಿತ್ರಿ ಬಾಲಕರನ್ನು ಕರೆಸು, ಆ ರಾಜಾದಿರಾಜರನ್ನೆಲ್ಲ ಬರಿಸಿ ಅವರೊಳಗೆ ಯುದ್ಧವನ್ನು ನಡೆಸುವುದು. ಆ ಯುದ್ಧದಲ್ಲಿ ಎಲ್ಲರನ್ನು ಗೆದ್ದು ಏಕವೀರನಾಗಿ ಯಾವನು ಮೆರೀತಾನೆ ಅಂತವನಿಗೆ 3 ಮಂದಿಗಳಾದ ನಮ್ಮನ್ನು ಕೊಡುವುದು, ಅಂದ್ರೆ ಮದುವೆ ಮಾಡಿ ಕೊಡುವುದು. ಹಾಗಾದ್ರೆ ನಿಮಗೆ ಸ್ವತಂತ್ರ ಇಲ್ಲ? ಸ್ವಾತಂತ್ರ್ಯವು ನಮಗಿಲ್ಲ. ಹೀಗೆ ನಿರ್ಣಯಿಸಿದ್ದಾನೆ ನಮ್ಮಪ್ಪ ಪ್ರತಾಪಸೇನ ಮಹಾರಾಜ. ಈ ರಾಜಾದಿರಾಜರು ಹೋಗುತ್ತಾ ಇರುವುದು ಅದಕ್ಕಾಗಿ ಬರ್ತಾ ಇದ್ದಾರೆ, ಬಂದಿದ್ದಾರೆ. ನನಗೆ ಮದುವೆ ವಿಷಯ ಅಂತ ಅಷ್ಟೇ ಗೊತ್ತಾಗಿದೆ, ಈ ಪಣ ಹುಟ್ಟುತ್ತ ಗೊತ್ತಿಲ್ಲ ನೋಡು. ಪಣವಿದೆ. ಹೌದೇ? ವಿವಾಹಕ್ಕೆ ವಿಕ್ರಮವೇ ಪಣ. ಅದಕ್ಕಾಗಿ ಎಷ್ಟೋ ಮಂದಿ ವೀರಾದಿ ವೀರರು, ಕ್ಷತ್ರಿಯರು, ರಾಜರು, ಯುವರಾಯರು, ಕ್ಷತ್ರಿಯರೆಲ್ಲ ಬಂದು ಸೇರ್ತಾ ಇದ್ದಾರೆ, ಬಂದಿದ್ದಾರೆ. ನನಗೆ ಪಣ ಅಂತ ಗೊತ್ತಿರ್ಲಿಲ್ಲ. ಮದುವೆ ಸಂಭ್ರಮ ಅಂತ ಕೇಳಿ ನಾನು ಹೊರಟದ್ದು ಯಾಕೆ ಗೊತ್ತುಂಟು? ರಾಜಾದಿರಾಜರೆಲ್ಲ ಸೇರ್ತಾರಲ್ಲ, ಅಲ್ಲಿ ನಾವೊಮ್ಮೆ ಸೇರಿಕೊಳ್ಳೋಣ, ನಮಗೆ ಏನು ಬೆಲೆ ಸಿಗುತ್ತದೆ ನೋಡೋಣ ಅಂತ ಉದ್ದೇಶ ನಾನು ಹೊರಟವ. ಈಗ ನೀನು ಹೇಳ್ತಿ ಪಣ ಉಂಟು ಅಂತ. ಪಣವಿದೆ, ನಾಳೆ ಅದರ ನಿರ್ಣಯ. ಹಾಗೆ ರಾಜಾದಿರಾಜರು ಬರ್ತಾ ಇದ್ದಾರೆ, ಬಂದಿದ್ದಾರೆ. ನೀನೇನೋ ವಿಕ್ರಮಿ ಅಂತ ಹೇಳಿದೆ. ಹೌದು, ನೋಡಿದ್ರೆ ಅರ್ಥವಾಗ್ತದೆ. ನಿನಗೆ ನನ್ನಲ್ಲಿ ಮನಸ್ಸಿದೆಯಾ? ಮನಸ್ಸಿದ್ರೆ ಏನು ಮಾಡೋಣ? ಏನು? ಈ ಪಣ ಅಡ್ಡವಾಗಿದೆ ಎಲ್ಲ.
ನಿನಗೆ ಅನುಮಾನ ಇದೆಯೇನೆ? ನಾನಂತಹ ಬಂದೊಳಿದಾಯ್ತು ನಿನ್ನ ಪರಸು ಮಕ್ಕಳೆಲ್ಲ ಸೇರಿಸಿ ಪಣವನ್ನು ನಿರ್ಣಯಿಸಿದ್ದಾನೆ. ನಿನ್ನ ಅಂತರ್ಯ ಕೇಳಿದಾಗ ನಿನಗೆ ನನ್ನಲ್ಲಿ ಒಲವಿದೆ ಎಂಬುದು ಅರ್ಥವಾಯಿತು. ನೀನ್ ಯಾಕೆ ಅದಕ್ಕೆ ಸಂಕೋಚ ಪಟ್ಟುಕೊಳ್ಳೋದು ಹೇಳು? ನನ್ನ ಪರಾಕ್ರಮಕ್ಕೆ ನಿನಗೆ ಅನುಮಾನ ಇದೆಯೇನೆ? ಅನುಮಾನ ಪಡಬೇಡವೇ? ನಾನಂತಹ ಪರಾಕ್ರಮವಂತ ಎಂಬುದನ್ನು ಅಲ್ಲೇ ಸೇರಿ ಅವರ ದರ್ಪವನ್ನು ಮುರಿದು ಅವರೆಲ್ಲರಿಂದಲೂ ನಾನು ಹೆಚ್ಚು ಅಂತ ಹೇಳಿಸಲಿದ್ರೆ ನಾನು ಸೌಪದೇಶ ಅರಸಲ್ಲ ಅಂತ ತಿಳ್ಕೊ. ನಿನ್ನನ್ನು ಮದುವೆ ಆಗೋ ವಿಷಯದಲ್ಲಿ ಯಾವ ಕಷ್ಟವನ್ನ ಬೇಕಾದ್ರೂ ನಾನು ಅನುಭವಿಸೇನು, ನಿನಗೆ ಆ ಬಗ್ಗೆ ನಾನು ಸುಖವನ್ನು ಕೊಟ್ಟೇನು ಎಂಬಂತ ಮನಸ್ಸಿನ ಭರವಸೆ ನನಗಿದೆ. ನನ್ನ ಹಾಗೆಂತ ಎಲ್ಲ ಹೆಣ್ಣುಗಳು ನೋಡಿ ಹುಚ್ಚುಗಟ್ಟೋ ವ್ಯಕ್ತಿ ಅಲ್ಲ. ನಿನ್ನನ್ನು ಕಂಡ ಏನೋ ಒಂಥರ ಮನಸ್ಸಾಯಿತು. ಆದ ಕಾರಣ ಹೆಣ್ಣುಗಳ ಬಗ್ಗೆ ತನ್ನ ಹೆಗ್ಗಳಿಕೆ ಹೇಳಿಕೊಳ್ತಾಳೆ ಅಂತ ನೀನು ಗ್ರಹಿಸಿಕೊಳ್ಳಬೇಡ. ನಿನ್ನನ್ನು ಬಿಡುವ ಮನಸ್ಸಿಲ್ಲದ ಕಾರಣ ನಾನು ಈ ಶಪಥವನ್ನು ಇದರಲ್ಲಿ ಹೇಳಿದ್ದು. ಆದ ಕಾರಣ ನೀನೇನು ಅನುಮಾನ ಪಟ್ಟುಕೊಳ್ಳಬೇಕಾದಿಲ್ಲ. ನಿನಗೂ ಮನಸ್ಸಿದೆ, ನನಗೂ ಮನಸ್ಸಿದೆ. ಉಳಿದ ವಿಷಯ ಬಿಟ್ಟು ಬಿಡ. ಅವರನ್ನೆಲ್ಲ ಅಚ್ಚು ನಾನು ಒಲಿಸ್ತೇನೆ. ನಿನಗೆ ಬೇಕಾದ ಸುಖವನ್ನು ಕೊಡ್ತೇನೆ. ಒಪ್ಪುವೆಯಾ? ಪಣವನ್ನು ಗೆಲ್ಲುವೆಯೋ? ಓಹೋ, ಎಲ್ಲರನ್ನು ಗೆಲ್ಲುವ ಸಾಮರ್ಥ್ಯವಿದೆ. ಖಂಡಿತ ಇದೆ. ನಾಳೆ ಯಾವಾಗ? ಅದು ನಾಳೆ ಅಲ್ವಾ? ಒಳ್ಳೆಯದು. ಕೇಳಯ್ಯ ಸಾಲ್ವ ರಾಜೇಂದ್ರ ಕೇಳಯ್ಯ ಸಾಲ್ವ ರಾಜೇಂದ್ರ ಆ ಆ ಕೇಳಯ್ಯ ಸಾಲ್ವ ರಾಜೇಂದ್ರ ಎನ್ನಯ ಪಿತ ನಾಳೆ ಎನ್ನನು ಜಯರ ಎನ್ನಯ ಪಿತ ನಾಳೆ ಎನ್ನನು ಜಯರ ಹೂಲಲ ಮರಿಗೆ ಯಾರಿಗಿತ್ತರು ಈಯಲಿ ಹೂಲಲ ಮರಿಗೆ ಯಾರಿಗೂ ಈಯಲಿ ನಾನಿನ್ನೋ ಓಲೈಸಿ ವರಿಸುವೆನು. ನಾ ನಿನ್ನೋಳು ಓಲೈಸಿ ವರಿಸುವೆನು, ಓಲೈಸಿ ವರಿಸುವೆನು. ಕೇಳಯ್ಯ ಸಾಲ್ವ ರಾಜೇಂದ್ರ ಎನ್ನಯ ಪಿತ ನಾಳೆ ಎನ್ನನು ಜಯರಾಯ ಭೂಲಲ ಮರಿಗೆ ಯಾರಿಗಿತ್ತ ಈಯಲಿ ನಾ ನಿನ್ನೋಳ್ ಓಲೈಸಿ ವರಿಸುವೆನು. ಕೇಳಯ್ಯ ಸಾಲು ಭೂಪತಿ. ಅಮ್ಮೆ ಒಳ್ಳಿತು. ನಾಳೆ ಬಂದು ಸಕಲ ಧರಿತ್ರಿ ಬಾಲಕರನ್ನೆಲ್ಲ ಗೆದ್ದು ಗೆದ್ದು ನಿನ್ನನ್ನು ವರಿಸುವುದಕ್ಕೆ ನಾನು ಸಿದ್ಧನಾಗಿದ್ದೇನೆ. ಖಂಡಿತ.
ಎಲ್ಲರನ್ನು ಗೆಲ್ಲುವಂತಹ ಸಾಮರ್ಥ್ಯ ಹಾ. ನಿನ್ನಲ್ಲಿದೆ ಎಂಬುದು ನೋಡುವಾಗಲೇ ಅರ್ಥವಾಗ್ತಾ ಇದೆ. ನೋಡು, ಎಲ್ಲರಿಗೂ ಅದು ಅರ್ಥವಾಗಲಾರದು. ಆಗಲಿ, ನೀನು ಬುದ್ಧಿವಂತೆ ಎಂಬುದು ಇದರಿಂದ ತಿಳಿಯಿತು. ನಮ್ಮ ಅಪ್ಪ ಏನೋ ಒಂದು ಪಣವನ್ನು ಇಟ್ಟಿದ್ದಾರೆ. ಹಾ. ಎಂತ ಪಣ ಅದು? ಹ, ಅರ್ಥಶೂನ್ಯವಾದ ಪಣ. ಹ, ಹ, ಹ. ವಿವಾಹಕ್ಕೆ ವಿಕ್ರಮವೇ ಪಣವಂತೆ. ಹ. ವ್ಯಕ್ತಿಯೊಬ್ಬನಲ್ಲಿ ದೇಹ ಶಕ್ತಿ ಇದ್ದರೆ ಸಾಕೆ, ಸಾಕಾದೀತು. ಅದು ಮನುಷ್ಯತ್ವವು. ಹಾ, ಹಾ. ಒಂದು ಆನೆಗಿದೆ ಶಕ್ತಿ, ಹಾ. ಆನೆಗಿರುವಂತಹ ಶಕ್ತಿ ಮನುಷ್ಯನಿಗುಂಟ. ಇಲ್ಲ. ಹಾಗಾದ್ರೆ ಹಾ. ಆ ಶಕ್ತಿ ಹಾ. ಪರಾಕ್ರಮವೇ ಪಣ. ಹ್ಮ್. ಇದಕ್ಕೆ ಅರ್ಥವೇ ಇಲ್ಲ. ಹಾ. ಇದು ಅರ್ಥಶೂನ್ಯವಾದಂತಹ ಪಣವಾಗಿದೆ. ಯಾಕೆ ಇದಕ್ಕೆ ಮನಸ್ಸು ಮಾಡಿದ್ರು ನಿನ್ನ ಅಪ್ಪ? ಯಾರೇ ಗೊತ್ತು? ಹಾ. ತಂದೆಯಲ್ಲಿ ಕೇಳುವ ಅಧಿಕಾರ ನಮಗುಂಟು. ನಿಮಗಿಲ್ಲ. ಅಲ್ಲದೆ ಹಾ. ಮಕ್ಕಳಾದಂತಹ ನಮ್ಮಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದ್ದಿಲ್ಲ. ಹಾ. ಹೀಗೆ ಮಾಡೋಣವೇ? ಹಾ. ಇಲ್ಲ. ಹ. ಆ ಸ್ವಾತಂತ್ರ್ಯ ನಮಗಿಲ್ಲ. ಹ್ಮ್. ಮಾತ್ರವೋ ಹಾ. 3 ಮಂದಿಗಳನ್ನು ಒಬ್ಬನಿಗೆ ಕೊಡುವುದಂತೆ. ಅಲ್ಲ, ಇದಕ್ಕೆ ಅರ್ಥ ಇದೆಯೋ ಹೇಳು. ಅವನಿಗೆ ಇಷ್ಟ ಇದೆಯೋ ಇಲ್ಲವೋ, ಹಾ. ಬೇಕೋ ಬೇಡವೋ, ಹಾ. ಯಾರಿಗೊತ್ತು? ನಾವಂತೂ ಅವನ ಹಿಂದೆ ಹಾ. ಯಾಂತ್ರಿಕವಾಗಿ ಹೋಗಿ ಅವನೊಂದಿಗೆ ಜೀವನವನ್ನು ನಡೆಸಬೇಕು. ಹ್ಮ್, ಹ್ಮ್. ಹಾಗಾದ್ರೆ ಹೆಣ್ಣಿನ ಬೆಲೆ ಏನು? ಹಾ. ಹೆಣ್ಣಿನ ಗೌರವ ಏನು? ಹಾ. ಹೆಣ್ಣು ಜನ್ಮದ ಯೋಗ್ಯತೆ ಏನು? ಹಾ. ಇದನ್ನು ನಮ್ಮ ಅಪ್ಪ ತಿಳಿದಿಲ್ಲ ಅಂದ್ರೆ ತಪ್ಪಾದೀತು. ಈ ಹೆಣ್ಣು ಅಂದ್ರೆ ಕೇವಲ ದೇಹ ಸುಖಕ್ಕೆ ಇರುವುದೋ ಹೇಳು. ಅಲ್ಲವೇ? ಅಷ್ಟನ್ನು ಅರ್ಥ ಮಾಡಿಕೊಳ್ಳದೆ ಹಾ. ಇಂತಹ ಒಂದು ಪಣವನ್ನು ನಮ್ಮ ಅಪ್ಪ ಇಟ್ಟಿದ್ದಾರೆ. ಹ್ಮ್. ಆಕ್ಷೇಪಿಸುವುದಕ್ಕೆ ನಮಗೆ ಅಧಿಕಾರ ಇಲ್ಲ. ಹಾ. ನನಗಂತೂ ಈ ವಿವಾಹದಲ್ಲಿ ಮೊದಲೇ ಸ್ವಲ್ಪ ಉದಾಸೀನ, ಹಾ, ಹಾ. ಬೇಸರ ಬಂದಿದೆ. ಹ. ಆದ್ದರಿಂದಲೇ ಹ. ನಾನು ಅರಮನೆಯನ್ನು ಬಿಟ್ಟು ಈ ಉದ್ಯಾನಕ್ಕೆ ವಿಹರಿಸುವುದಕ್ಕಾಗಿ ಬಂದವಳು. ಹ್ಮ್. ಆಗಲಿ, ಆದ್ರೆ ಹೆಣ್ಣು ಗಂಡುಗಳ ಸಂಬಂಧ ಎಂಬುದು ಹಾ. ಅದು ಋಣಾನುಬಂಧ. ಅದಕ್ಕೆ ಯೋಗ ಅಂತ ಹೇಳೋದು ಅದನ್ನೇ. ಬೇಕೇ ಬೇಕು. ಹಾ. ಯಾರು ಪ್ರಯತ್ನ ಮಾಡಿದ್ರೆ ಯಾರಿಗೂ ಯಾರು ಸಿಗುವಂತಿಲ್ಲ. ಹಾ. ನಮ್ಮಲ್ಲಿ ಯೋಗ ಇದೆಯೋ ಏನೋ. ಅಂತೂ ಹಾ. ನಾನು ಮನಸ್ಸಿನಿಂದ ಒಪ್ಪಿದ್ದೇನೆ. ಹ. ಇನ್ನೇನಂತೆ, ಹ. ಸಂಬಂಧದಲ್ಲಿ ಕಾಯೇನ ವಾಚ ಮನಸ, ಹೌದು. ಮನಸ್ಸು, ಮಾತು, ಹಾ. ಆಮೇಲೆ ದೇಹ, ಹೌದು. ಹೀಗೆ ತ್ರಿಕರಣಗಳು. ಹಾ. ಈ ತ್ರಿಕರಣಗಳಿಂದ ಹಾ. ಹೆಣ್ಣು ಗಂಡುಗಳು ಒಂದಾಗಬೇಕು. ಹೌದು. ಅದರಲ್ಲಿ ತ್ರಿಕರಣಗಳಲ್ಲಿಯೂ ಪ್ರಧಾನವಾದ ಮನಸ್ಸು. ಮನಸ್ಸು. ನಾನು ಮನಸಾರೆ ಮನಸ್ಸಿನಿಂದ ಒಪ್ಪಿದ್ದೇನೆ. ಹೌದೇ? ನಿಜವಾಗಿ ನಿನ್ನನ್ನು ಮೆಚ್ಚಿದ್ದೇನೆ. ಆದ್ರೆ ಏನು ಮಾಡೋದು ಹೇಳು. ಇಲ್ಲಿ ಒಂದು ತೊಡಕುಂಟಲ್ಲ, ಅದೇ ನಿನ್ನ ಅಪ್ಪನ ಪಾಣ. ಪಣ. ಆದ್ರಿಂದ ಹ. ಪರಸ್ಪರ ಮೆಚ್ಚಿಕೊಂಡಂತಹ ನಾವು ಹಾ. ಇಲ್ಲಿಂದಲೇ ಹೊರಟು ಹೋಗಬಹುದು. ಹ. ಆದ್ರೆ ಸರಿಯಲ್ಲ. ಹಿರಿಯವರಿಗೆ ವಿರೋಧ ಮಾಡಿದ ಹಾಗಾಗುತ್ತದೆ. ರಾಜಕುಮಾರಿಯಾದ ನಾನು ಹ. ನನ್ನ ತಂದೆಯ ಮರ್ಯಾದೆಯನ್ನು, ಮನೆತನದ ಗೌರವವನ್ನು ಕೆಡಿಸುವುದು ಸರಿಯಲ್ಲ. ಆಹಾ. ಎಲ್ಲರ ಮುಂದೆ ನಾವು ಗೌರವದಿಂದ ಹೊರಟು ಹೋಗುವುದೇ ಒಳ್ಳೆಯದು. ಹ. 100 ಮಂದಿ 1000 ಮಂದಿ ರಾಜಾದಿರಾಜರು ಬಂದು ಸೇರಿದ್ದಾರೆ. ಹ. ನಾಳೆ ಯುದ್ಧ. ನಾನು ಅವರನ್ನು ಗೆದ್ದರ ಮುಗಿಯಿತಲ್ಲ. ಅಷ್ಟೇ. ಮತ್ತೆ ಪಣವನ್ನು ಗೆದ್ದ ಹಾಗಾಯ್ತು. ಆಯ್ತು. ಆಮೇಲೆ ನಮ್ಮನ್ನು ವರಿಸಿದ ಹಾಗಾಯ್ತು. ಹೌದು. ಒಂದು ವೇಳೆ ವಾ. ಪಣವನ್ನು ಗೆಲ್ಲುವುದಕ್ಕೆ ಸಾಧ್ಯವಾಗದೆ ಇದು ಹೋದರು, ಏನು ಶಂಕೆಯೋ ನಿನಗೆ? ಶಂಕೆ ಇಲ್ಲ. ಮತ್ತೆ ಅಲ್ಲಿ ಹೇಳಿದ್ದು ನಾನು. ಹ, ಹ. ಏನು ಮಾಡೋಣ, ಹ. ಗೆದ್ದರಾಯ್ತಷ್ಟೇ. ಹೌದು. ಅದ್ರಲ್ಲಿ ಯಾರು ಆಕ್ಷೇಪಿಸುವ ಹಾಗಿಲ್ಲ. ಹ. ಒಂದು ವೇಳೆ ಏನೇ ಹೆಚ್ಚು ಕಡಿಮೆ ಆದರೂ ಅವ್ಯವಸ್ಥೆ ಉಂಟಾದರು, ಹ. ನನ್ನ ತಂಗಿಯರಿಬ್ಬರಿದ್ದಾರೆ, ಹೌದು. ಅಂಬಿಕೆ ಅಂಬಾಲಿಕೆ. ಹ. ಗೆದ್ದಂತಹ ವೀರನಿಗೆ, ಹ. ಆ ಪರಾಕ್ರಮಿಗೆ ಹೌದು. ನಮ್ಮ ಅಪ್ಪ ಹ. ಅವರಿಬ್ಬರನ್ನು ಮದುವೆ ಮಾಡಿ ಕೊಡಲಿ. ನೀನು ನಾನು ಅದನ್ನು ಒಪ್ಪುವುದಿಲ್ಲ. ನಾನು ಏನಿದ್ದರು ಹ, ಹ, ಹ. ನಾನು ನಿನಗೆ ಆ? ನಿನ್ನನ್ನು ಮೆಚ್ಚಿದ್ದೇನೆ. ಆದ್ರೆ ಇಲ್ಲಿಯೇ ಹೊರಟು ಹೋಗುವುದಲ್ಲ, ಇಲ್ಲಿಂದಲೇ ಹೊರಡುವುದು ಸರಿಯಲ್ಲ. ನಾಳೆ ದಿನ ಹ. ವಾ, ಯುದ್ಧವನ್ನು ಮಾಡು, ಎಲ್ಲರನ್ನು ಗೆದ್ದು ಹ. ಆಮೇಲೆ ವರಿಸಿಕೊಂಡರೆ ಒಳ್ಳೆಯದು. ಎಂತಹ ಭಾಗ್ಯನೋಳು. ಹ. ನಿನ್ನ ಅಪ್ಪನ ಮಾತನ್ನು ನೀನು ಹುಸಿ ಮಾಡಿದ ಹಾಗೂ ಆಗುವುದಿಲ್ಲ. ಹ. ಅಪ್ಪನ ಶಪಥದಂತೆ ಸರಿ. ಆ ಪರಾಕ್ರಮವಂತರಿಗೆ ತಂಗಿಯನ್ನು ಕೊಡುವುದು ಆಯಿತು. ಹ. ನೀನು ನಾನು ಮನಸಾರೆ ಒಪ್ಪಿಕೊಂಡಿದ್ದೇವೆ. ಈ ಸಂಬಂಧವು ಕುದುರಿದ ಹಾಗಾಗುತ್ತದೆ. ಒಳ್ಳೆಯದು. ನೀನು ಅರಮನೆಯನ್ನು ಸೇರಿಕೊ. ಒಂದು, ಹ. ನಾನು ಹೇಳಿದನಲ್ಲ, ಏನು? ತ್ರಿಕರಣಗಳು ಅಂತ. ಹೌದು. ಮನಸ್ಸಿನಿಂದ ಒಪ್ಪಿದರೆ ಸಾಲದು. ಹ. ಆಮೇಲೆ ಮಾತು ಅಂತ ಒಂದಿದೆ. ಹೌದು. ಆಮೇಲೆ ದೇಹ, ಹ. ಅಲ್ಲವೇ? ಹೌದು. ದೇಹದ ವಿಚಾರ ಬಿಡೋಣ. ಹ. ದೇಹವನ್ನು ಒಪ್ಪಿಸುವುದಕ್ಕೆ, ದೇಹ ಸ್ಪರ್ಶ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಮನಸ್ಸಿನಿಂದ ನಾನು ಒಪ್ಪಿದ್ದೇನೆ ಎಂಬುದಕ್ಕೆ ಹ. ಪ್ರಮಾಣವಾಗಿ ಹಾಗೆ ಮಾತಿಂದ ಹೇಳ್ತಾ ಇದ್ದೇನೆ. ಏನು? ಇದೇನು ಒಣ ಮಾತಲ್ಲ, ಸರಿ. ಔಪಚಾರಿಕದ ಮಾತಲ್ಲ, ಹ. ಹೃತ್ಪೂರ್ವಕವಾಗಿ ಮನಸ್ಸಿನಿಂದಲೇ ಹುಟ್ಟಿ ಬಂದಂತಹ ಮಾತನ್ನು ಹೇಳೆ. ಹೇಳ್ತಾ ಇದ್ದೇನೆ. ಹ. ಮನಸ್ಸಿನಿಂದ ವರಿಸಿದ್ದೇನೆ, ಹ. ಮಾತಿಂದಲೂ ಹ. ವರಿಸಿದ್ದೇನೆ. ಒಳ್ಳೆಯದು. ಇನ್ನೇನು, ಕೈ ತಟ್ಟುವುದಕ್ಕೆ ಹ. ನೀನು ಪರಪುರುಷ, ಹೌದು. ಹಾಗೆ ಮತ್ತೊಬ್ಬರನ್ನು ಮುಟ್ಟುವುದಕ್ಕೆ ಆಗುದಿಲ್ಲ. ನಾಚಿಕೆ ಆಗ್ತಾ ಇದೆ, ಭಯವಾಗ್ತಾ ಇದೆ. ಆದರೂ ಆದ್ದರಿಂದ ಮುಟ್ಟಿದ ಹಾಗೆ, ಕೈ ತಟ್ಟಿದ ಹಾಗೆ. ಸರಿ. ಆದ್ದರಿಂದ ಮನ ವಚನ ಕಾಯ ಹ. ತ್ರಿಕರಣ ಶುದ್ಧವಾಗಿ ಹ. ಇದನ್ನು ಒಪ್ಪಿದ್ದೇನೆ. ಹ. ಇದೋ ನಿನ್ನನ್ನು ನಾನು ನಾಳೆ ಮದುವೆ ಆಗ್ತೇನೆ. ಒಳ್ಳೆಯದು.
ನಾನು ಇಂತಹ ಮಾತೇಳಿ ಸಂಕೋಚ ಪಟ್ಟುಗಳು ಅನುಮಾನ ಪಟ್ಟುಕೊಳ್ಳೋದಲ್ಲ. ಆ. ನಾನು ಬರ್ತೇನೆ, ಹಾ. ಯುದ್ಧದಲ್ಲಿ ಗೆಲ್ಲುವುದಕ್ಕೆ ಪ್ರಯತ್ನಿಸ್ತೇನೆ. ಹಾಗಾದ್ರೆ ನಾನು ಅರಮನೆಯನ್ನು ಸೇರಲೆ? ಸೇರಿ ಬರುವೆಯಲ್ಲ? ಬರ್ತೇನೆ, ಎಲ್ಲನ್ನು ಗೆಲ್ತೀಯಲ್ಲ? ನಿನ್ನನ್ನೇ ವರಿಸ್ತೇನೆ. ಸರಿ ಅಷ್ಟೇ. ಮರುಳೇ ನಾನಾಗಿರ್ಬೇ ಮರುಳೇ ನಾನಾಗಿರ್ಬೇ ಮತ್ಪಿತ ಪರಮ ಪಾತಗಿ ಮತ್ಪಿತ ಪರಮ ಪಾತಗಿ ಸಾಲ್ವ ಮೂರ್ಖನು ಈ ಮೂರ್ಖ ಸಾಲ್ವ ಮೂರ್ಖನು ಸುರನದಿ ಸುತ ಬುದ್ಧಿ ಹೀನನು ಸುರನದಿ ಸುತ ಬುದ್ಧಿಹೀನನು ಸೃಜಿಸಿದ ಸರಸಿಜಾದನ ದುಷ್ಟನು ಇದರುಳ್ಳು ಸರ್ವಕಾರಣ ಮೂಲ ಭೀಷ್ಮನೇ ಇದರುಳು ಸರ್ವ ಕಾರಣ ಮೂಲ ಭೀಷ್ಮನೇ ತರಳತನವೇನೆಂಬೆ ಎನ್ನ ತರಳತನವೇನೆಂಬೆ ಹೋಗುವೆ 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 ಅವನ ಬಳಿಗೆನು ತಾಯ ಮರುಳೇ ನಾನಾಗಿರ್ಪೇ ಮರುಳೇ ನಾನಾಗಿರ್ಪೆ ಮರುಳೇ ಮರುಳೇ ನಾನಾಗಿರ್ಪೆ ಆ ಅಯ್ಯೋ, ನನಗೆ ಹುಚ್ಚು ಹಿಡಿಯಿತೆ. ನನ್ನ ಬುದ್ಧಿ ಕೆಟ್ಟಿತು. ನಾನು ಮರುಳಾದೆ. ಮರುಳು ಅಂದ್ರೆ ಏನು? ಬುದ್ಧಿ ಕೆಟ್ಟಂತಹ ಹುಚ್ಚಾಳಲ್ಲ. ಹಿಂದೇನು ಮುಂದೇನೆಂಬುದನ್ನು ತಿಳಿಯುವುದಕ್ಕೆ ಸಾಧ್ಯವಿಲ್ಲದಂತಹ ಸ್ಥಿತಿಯಲ್ಲಿ ನಾನಿದ್ದೇನೆ. ನನಗೆ ಹುಚ್ಚ ನಡೆಸಿದವರು ಯಾರು? ನನ್ನ ತಲೆ ಕೆಡಿಸಿದವರು ಯಾರು? ನನ್ನ ಜೀವನವನ್ನು ಹೀಗೆ ಈ ಕೆಟ್ಟ ದಾರಿಗೆ ಎಳೆದವರು ಯಾರು? ಬೇರೆ ಯಾರು ಅಲ್ಲ. ಯಾವನು ನನ್ನ ಉದ್ಧಾರ ಮಾಡಬೇಕಾಗಿತ್ತೋ ಅಂಥವನೇ ನನಗೆ ಶತ್ರು ಆದ. ನನ್ನ ತಂದೆ ಪ್ರತಾಪಸೇನ, ನನ್ನ ತಂದೆ ಮದುವೆಗಾಗಿ ಕೆಟ್ಟ ಪಣವನ್ನಿಟ್ಟ. ಅದು ಶಾಸ್ತ್ರ ಸಮ್ಮತವಾದ ಪಣವಲ್ಲ, ಲೋಕದಲ್ಲಿದ್ದಂತಹ ಪಣವಲ್ಲ. ಸ್ವತಂತ್ರನಾಗಿ ಸ್ವಬುದ್ಧಿಯಿಂದ ಇದೊಂದು ಕೆಟ್ಟ ಪಣವನ್ನಿಟ್ಟ. ಎಲ್ಲರನ್ನು ಗೆದ್ದಂತಹ ವೀರನಿಗೆ 3 ಮಂದಿಗಳನ್ನು ಕೊಡ್ತೇನೆ. ಏನು ನಮ್ಮಲ್ಲಿ ವಿಚಾರಿಸಿದನೆ, ನಮ್ಮ ಮನಸ್ಸನ್ನು ತಿಳಿದನೆ, 3 ಮಂದಿಗಳನ್ನು ಒಬ್ಬನಿಗೆ ಕೊಟ್ಟು ಬಿಡುದಂತೆ. ಗೆದ್ದವನೊಬ್ಬ ವೀರ. ಮನುಷ್ಯನ ವ್ಯಕ್ತಿತ್ವಕ್ಕೆ ಶಕ್ತಿ ಆಧಾರವೇ. ಹಾಗಾದ್ರೆ ಏನನ್ನು ಹಿಂದೆ ಯೋಚಿಸದೆ ಹೆಣ್ಮಕ್ಕಳಾದಂತಹ ನಮ್ಮನ್ನು ಬಾಳೆಯ ಹಣ್ಣುಗಳ ಗೊನೆಗಳು ಅಂತ ಭಾವಿಸಿ ಮಾರಾಟಕ್ಕೆ ವಿಕ್ರಯಕ್ಕೆ ಆರಂಭಿಸಿದ ನಮ್ಮ ಅಪ್ಪ ಪ್ರತಾಪಸೇನ. ನನ್ನ ಈ ದುಸ್ಥಿತಿಗೆ ಅವನೇ ಕಾರಣ. ಪಾತಕಿ ಪಾತಕಿ ಪ್ರತಾಪಸೇನ. ಎಲ್ಲ ನಾನು ಬಾಯಿ ಮುಚ್ಚಿಕೊಳ್ಳಬೇಕು. ಎಷ್ಟಾದರೂ ನನಗೆ ಜನ್ಮ ಕೊಟ್ಟ ತಂದೆ. ಅಯ್ಯೋ, ಆ ತಂದೆಯನ್ನು ನಾನು ನಿಂದಿಸಿದನಲ್ಲ. ಯಾವ ತಂದೆಯು ಯಾವ ತಾಯಿಯು ಮಕ್ಕಳಿಗೆ ಶತ್ರುಗಳಾಗುವುದಿಲ್ಲ. ಹಾಗಾದರೆ ಯಾವುದೋ ಒಂದು ಉದ್ದೇಶದಿಂದಲೇ ಆ ಪಣವನ್ನು ಅಪ್ಪ ಇಟ್ಟಿರಬಹುದು. ಅಪ್ಪನನ್ನು ಯಾಕೆ ನಾನು ನಿಂದಿಸಬೇಕು? ತಂದೆಯ ತಪ್ಪಲ್ಲ. ಹಾಗಾದ್ರೆ ನನಗೆ ಹುಚ್ಚಡಿಸಿದವರು ಯಾರು? ನನ್ನ ತಲೆ ಕೆಡಿಸಿದವರು ಯಾರು? ನನ್ನ ಜೀವನ ಹಾಳು ಮಾಡಿದವರು ಯಾರು? ಅವನೇ, ಆ ಮೂರ್ಖ ಸಾಲ್ವ. ಬಂದನಲ್ಲ ಕಾಶಿಗೆ. ಕಾಶಿ ಮಾರ್ಗವಾಗಿ ಬರುತ್ತಿರುವಾಗ ಜಲಕೇಳಿ ಆಡುತ್ತಿದ್ದಂತಹ ನನ್ನನ್ನು ನೋಡಿದ, ಮಾತಾಡಿಸಿದ, ಕಂಡ, ಕಾಮಿಸಿದ. ಮದುವೆ ಆಗ್ತೇನೆ ಅಂತ ಹೇಳಿದಾಗ ನಾನು ಒಪ್ಪಿದೆ. ಈಗ
ಮಾತು ಕೊಟ್ಟಂತೆ ಬಂದು ಕೈ ಹಿಡಿ ಕಾಪಾಡು ಅಂತ ಕಾಲಿಗೆ ಬಿದ್ದರೆ ತಿರಸ್ಕರಿಸ್ತಾನೆ. ಆಮೇಲೆ ಆಡಿದ ಮಾತು ವ್ಯಭಿಚಾರಿ, ನಾನು ವ್ಯಭಿಚಾರಿಯೇ, ಆಡಬಾರದಂತ ಅವಾಚ್ಯವನ್ನು ಆಡಿದ. ಅವನ ಕಾಲು ಬಿಡಕ್ಕೆ ನಾನು ಬಂದುದೇ ತಪ್ಪಾಯಿತು. ಇಂತಹ ಮಾತನ್ನು ಆ ಮೂರ್ಖ ಹೇಳುವುದಕ್ಕೆ ನಾನೇ ಕಾರಣಳು. ನಾನು ಗೌರವದಿಂದ ಮರ್ಯಾದೆಯಿಂದ ಅರಮನೆಯೊಳಗಿರುತ್ತಿದ್ದರೆ ನನ್ನನ್ನು ಕಾಣಬೇಕಿದ್ರೆ ನನ್ನ ಮನೆ ಬಾಗಿಲಿಗೆ 3 ದಿವಸ ಕಾದು ಕುಳಿತುಕೊಳ್ಳಬೇಕಾಗಿತ್ತು. ಅಂತ ರಾಕ್ಷಸನ ಕಾಲ್ಬುಡದಲ್ಲಿ ಬಿದ್ದುಕೊಂಡೆ. ಅಯ್ಯೋ, ಲೋಕದಲ್ಲಿ ಮೂಢರು ಮೂರ್ಖರು ಅಂತ 2 ವರ್ಗದವರಿದ್ದಾರೆ. ಮೂಢರಾಗಬಹುದು, ಅವರು ತಿಳಿಯದವರು. ಮೂರ್ಖರ ಸಹವಾಸವಲ್ಲ. ಮೂರ್ಖರು ಅಂದರೆ ತಿಳಿದೇ ಅನ್ಯಾಯ ಮಾಡುವವರು. ಅನ್ಯಾಯ ಮಾಡ್ತೇನೆ ಏನಾಗ್ತದೆ ಅಂತಹ ಮೂರ್ಖ ಈ ಸಾಲ್ವ ನನ್ನ ಜೀವನವನ್ನೇ ಹಾಳು ಮಾಡಿದನಲ್ಲ. ಅಯ್ಯೋ, ಇವನ ಕಾಲುಬುಡಕ್ಕೆ ಬಂದು ನಾನು ಬಿದ್ದು ಕೆಟ್ಟನಲ್ಲ. ಬೈಬಾರದು. ಯೋಚಿಸಿದರೆ ಅವನೇನು ತಪ್ಪು ಮಾಡಿದ್ದಾನೆ? ರಾಕ್ಷಸನಾದರೆ ಅವನಿಗೆ ಗೌರವ ಇದೆ, ಮರ್ಯಾದೆ ಇದೆ. ಯಾಕೆ? ಅವನ ಕಣ್ಣ ಮುಂದೆ ಆ ಭೀಷ್ಮನ ರಥವನ್ನೇರಿ ನಾವು ಹೋಗಿದ್ದೇವೆ. ಅವನಂದಂತೆ ಯುದ್ಧ ಮಾಡಿ ಸೋತು ಬಿದ್ದಿದ್ದ. ನಾನು ಆ ಕಡೆಗೆ ದೃಷ್ಟಿ ಹರಿಸಲಿಲ್ಲ. ನನಗಾಗಿ ಯುದ್ಧವನ್ನು ಮಾಡಿ ಸೋತ, ನೋವನ್ನು ಅಪಮಾನವನ್ನು ಅನುಭವಿಸಿದ. ಅಂಥವನು ಮತ್ತೊಮ್ಮೆ ಇನ್ನೊಬ್ಬರ ಜೊತೆಯಲ್ಲಿ ಹೋದಂತಹ ಹೆಣ್ಣನ್ನು ಕೂಡಿಕೊಳ್ಳುವುದಕ್ಕೆ ಅಷ್ಟೇನೊಬ್ಬ ಅವಿವೇಕಿಯಲ್ಲ ಆ ಸಾಲ್ವ. ಅವನಿಗೂ ವಿವೇಕ ಇದೆ, ಗೌರವ ಇದೆ. ಅವನ ದೂರಬಾರದು. ಅವನದು ತಪ್ಪಲ್ಲ. ಅವನ ಕಣ್ಣ ಮುಂದೆಯೇ ಭೀಷ್ಮನ ರಥವನ್ನೇರಿ ಹೋದವಳು ನಾನು. ಅದೇ ತಪ್ಪಾಗಿದೆ. ಹಾಗಾದ್ರೆ ಯಾರ ತಪ್ಪು? ಯಾರನ್ನೇಕೆ ಹೇಳಬೇಕು? ಇದ್ದಾನಲ್ಲ ಬ್ರಹ್ಮ, ಸೃಷ್ಟಿಸಿದಮ, ಅವನದೇ ತಪ್ಪು. ನನಗೆ ಈ ಜನ್ಮದಲ್ಲಿ ಮದುವೆ ಇಲ್ಲ, ಗಂಡ ಇಲ್ಲ ಅಂತ ಸೃಷ್ಟಿಸಿರಬೇಕು. ಅವನು ನನ್ನ ಹಣೆಯಲ್ಲಿ ಬರೆದಿರಬೇಕು ಆ ವಿಧಿ. ಎಷ್ಟಾದರೂ ಬ್ರಹ್ಮ ಮೂರ್ಖ ಮೂರ್ಖ. ಹೆತ್ತ ಮಗಳನ್ನು ಮದುವೆಯಾದವ. ಅವನಲ್ಲದೆ ಬೇರೆ ಯಾರಿದ್ದಾರೆ? ಅವನಿಗೆ 4 ಮುಖಗಳಿದ್ದರೆ ಏನು ಪ್ರಯೋಜನ? ಇಲ್ಲ. ಅವನಂತಹ ಮೂರ್ಖರು ಪಾಪಿಗಳು ಬೇರೆ ಯಾರೂ ಇಲ್ಲ. ದುಷ್ಟ ಬ್ರಹ್ಮ. ಏನು ಬರದೆಯೋ ನನ್ನ ಹಣೆಯಲ್ಲಿ. ಆಗದು. ದುಡುಕಿ ಏನನ್ನೋ ಹೇಳಬಾರದು. ಬ್ರಹ್ಮದೇವ, ಬ್ರಹ್ಮನನ್ನು ಆಕ್ಷೇಪಿಸುವುದಕ್ಕೆ ನಾನು ಯಾರು? ಅವನು ಅನ್ಯಾಯ ಮಾಡುವನಲ್ಲ. ಅವನಿಗೂ ಸೃಷ್ಟಿಸುವುದಕ್ಕೆ, ಹಣೆಯಲ್ಲಿ ಬರೆಯುವುದಕ್ಕೆ ಸಂಪೂರ್ಣ ಸ್ವಾತಂತ್ರ್ಯ ಇಲ್ಲವಂತೆ. ಪ್ರತಿಯೊಂದು ಜೀವಿಗಳ ಹಿಂದಿನ ಪಾಪ ಪುಣ್ಯಗಳನ್ನು ಲೆಕ್ಕ ಹಾಕಿಯೇ ಸುಖವನ್ನು ದುಃಖವನ್ನು ಎಲ್ಲವನ್ನು ಹಣೆಯಲ್ಲಿ ಅವನು ಬರೆಯುತ್ತಾನಂತೆ. ಹಾಗಾದರೆ ಬ್ರಹ್ಮನ ತಪ್ಪಲ್ಲ. ನಾನೇ ಹಿಂದಿನ ಜನ್ಮದಲ್ಲಿ ಏನು ಪಾಪ ಮಾಡಿರಬೇಕು, ಅದಕ್ಕೆ ಈ ಶಿಕ್ಷೆ ಆಗಿರಬೇಕು. ನನ್ನ ಹಿಂದಿನ ಜನ್ಮದಲ್ಲಿ ಯಾವ ಹೆಣ್ಣಿಗೆ ನಾನು ಗಂಡನಿಲ್ಲದಂತೆ ಮಾಡಿದ್ದೆನೋ, ಯಾವ ಹೆಣ್ಣಿನ ಜೀವನವನ್ನು ಹಾಳು ಮಾಡಿದ್ದೆನೋ, ನಿಜ ಆ ಪಾಪದ ಫಲ ಇದು. ನನ್ನ ಪಾಪದ ಫಲ, ನನ್ನ ವಿಧಿ ಇದು, ನನ್ನ ಪ್ರಾರಬ್ಧವಿದು. ಮತ್ತೊಬ್ಬರಲ್ಲಿ ಹೇಳಿ ಏನು ಪ್ರಯೋಜನ? ಯಾರ ತಪ್ಪು ಅಲ್ಲ, ನನ್ನದೇ ತಪ್ಪು, ನನ್ನದೇ ತಪ್ಪು ಅಲ್ಲ. ಯೋಚಿಸರಿ, ನನ್ನ ತಪ್ಪಲ್ಲ. ನನ್ನನ್ನು ತಪ್ಪು ದಾರಿಯಲ್ಲಿ ಸೆಳೆದುಕೊಂಡು ಹೋದವನು ಈ ಭೀಷ್ಮ ಬಂದನಲ್ಲ ವಿವಾಹ ಮಂಟಪಕ್ಕೆ. ಹೇಳ್ತಾನೆ ತಾನು ಬ್ರಹ್ಮಚಾರಿ, ಸಾಯುವ ತನಕ ಮದುವೆ ಆಗುವುದಿಲ್ಲ ಇವ ಪ್ರತಿಜ್ಞೆ ಮಾಡಿದ್ದೇನೆ ಅಂತ ಪ್ರತಿಜ್ಞೆ ಮಾಡಿದವನು ಆಮಂತ್ರಣ ಇಲ್ಲದೆ ವಿವಾಹ ಮಂಟಪಕ್ಕೆ ಯಾಕೆ ಬರಬೇಕಾಗಿತ್ತು? ಅಹಂಕಾರಿಯಾಗಿ ಬಂದು ಅಧಿಕಾರದಿಂದ ತಂದು ನಮ್ಮ ಬಾಳುವೆಯನ್ನೇ ಕೆಡಿಸಿದ. ನನಗೆ ಬೇಕಾಗಿಲ್ಲ ತಮ್ಮನನ್ನು ಮದುವೆಯಾಗಿ. ಇಲ್ಲವಾದರೆ ನಿಜವಾಗಿಯೂ ನನ್ನ ಸ್ವಾಲ ಭೂಪತಿ ಕೂಡಿಕೊಳ್ಳುತ್ತಿದ್ದ. ಸಾಲವನ್ನು ನನ್ನ ಕೂಡಿಕೊಳ್ಳದಂತೆ, ಹಾಗೆ ನನಗೆ ಇತ್ತ ಗತಿ ಇಲ್ಲದಂತೆ ಈ ಸ್ಥಿತಿಗೆ ಇಳಿಸಿದವ ಭೀಷ್ಮ. ಮಕ್ಕಳಾಟೆಗೆ ವ್ಯವಹಾರ. ಈ ಹೆಣ್ಣುಗಳೆಂದ್ರೆ ಏನು? ಆಡುವಂತ ಆಟದ ವಸ್ತುಗಳು ಅಂತ ಎಣಿಸಿದನೋ ಭೀಷ್ಮ. ಇದೆಲ್ಲಕ್ಕೂ ಮೂಲ ಕಾರಣ ಅವನೇ, ಬೇರೆ ಯಾರು ಅಲ್ಲ ಅವನೇ. ಆದ್ದರಿಂದ ಎಲ್ಲಿಗೆ ಹೋಗ್ತೇನೆ, ಅವನನ್ನೇ ನೋಡ್ತೇನೆ. ಮತ್ತೊಮ್ಮೆ ಮಹಾದೇವ ಬಂದೆ. ಎಲ್ಲಿ ಹೋಗಿದ್ದೆ? ಏನೋ ಮನಸ್ಸಿಗೆ ಬೇಸರವಾಯಿತು. ಆ ಬೇಸರವನ್ನು ಪರಿಹರಿಸಿಕೊಳ್ಳುವುದಕ್ಕಾಗಿ ಕೈಲಾಸದ ತಪ್ಪಲಿನಲ್ಲಿ ವಿಹರಿಸುತ್ತಿದ್ದೆ. ಕೈಲಾಸದಲ್ಲಿ ಗೌರಿಗೂ ಬೇಸರ ಬಂತು. ಕಾರಣ ಗೊತ್ತಿಲ್ಲ, ಸಾಮಾನ್ಯವಾದ ಉದಾಸೀನ ಬಿಡಿ.
ಅದನ್ನು ಪರಿಹರಿಸಿಕೊಳ್ಳುವುದಕ್ಕಾಗಿ ನಾನು ವಿಹರಿಸುವುದಕ್ಕೆ ತೆರಳಿದವಳು. ಅಷ್ಟರಲ್ಲಿ ಆ ಬೇಸರ ದೂರವಾಯಿತು, ಸಂತೋಷಕ್ಕೆ ಕಾರಣವಾಯಿತು. ಸನಿಹದಲ್ಲಿ ನೀನಿಲ್ಲದೆ ಯಾಕೆ ಹೀಗೆ ಅಂತ ಯೋಚಿಸುತ್ತಿದ್ದೆ. ಸಮಾಧಿಸ್ಥನಾಗಿದ್ದವನು ಎಚ್ಚರವಾಗುವಾಗ ನಿನ್ನ ಸುಳಿವೇ ಇಲ್ಲ ಇಲ್ಲಿ. ಹೌದೇ? ಈಗ ನೋಡಿದ್ರೆ ಸಂತೋಷದಿಂದ ಬಂದಿದ್ದು. ಇದು ಬೇಸರದ ಮುಖದಾಗ ಕಾಣುವುದಿಲ್ಲ, ಮುಖ ನೋಡುವಾಗ ಬೇಸರ ಇಲ್ಲ. ಮತ್ತಾಗ ಬೇಸರ ಆಯ್ತು ಹೇಳಿದಿ. ಆಗ ಬೇಸರ ಇತ್ತು, ಈಗ ಬೇಸರ ಇಲ್ಲ. ಆ ಬೇಸರ ಹೋಯಿತು, ಹೊರಟು ಹೋಯ್ತೆ. ಯಾಕೆ ಹೋಯ್ತದು? ಕಾರಣ ಉಂಟು. ಒಂದು ದೃಶ್ಯವನ್ನು ನಾನು ನೋಡಿದೆ. ದೃಶ್ಯ ಏನ್ ನೋಡಿದೆ? ಬನ್ನಿ ನೋಡಿರಿ ದ್ವಿಜರು ಪೋಪುದನು ನಿಮ್ಮಯ ಮಾವ. ನೋಡಿ ನೋಡಿ ದ್ವಿಜರು ಪೋಪುದನು ನೋಡಿರಿ ದ್ವಿಜರು ಪೋಪುದನು ನಿಮ್ಮಯ ಮಾವ. ಮಾಡುವ ಯಜ್ಞವಂತೆ ನಿಮ್ಮಯ ಮಾವ ಮಾಡುವ ಯಜ್ಞವಂತೆ. ಆಡಲೆ ನಧಿಕ ಸಂಭ್ರಮವಂತೆ, ಆಡಲೆ ನಧಿಕ ಸಂಭ್ರಮವಂತೆ. ಬಂಧುಗಳು ಕೂಡಿ ರಂಜಿಸುವರಂತೆ, ರಂಜಿಸುವರಂತೆ. ಬಂಧುಗಳು ಕೂಡಿ ರಂಜಿಸುವ. ನೋಡಿರಿ ದ್ವಿಜರು ಪೋಪುದನು ನೋಡಿ ಸ್ವಾಮಿ. ಗೌರಿ ನೋಡಿದಿರಾ? ಎತ್ತರದ ಕೈಲಾಸದಲ್ಲಿ ನಾವು ಕುಳಿತು ಆ ದೂರದ ಕಡೆಗೆ, ಆ ದಾರಿಯ ಕಡೆಗೆ ದೃಷ್ಟಿ ಹರಿಸಿದ್ರೆ ಏನು ಕಾಣ್ತಾ ಇದೆ? ಪ್ರಯತ್ನ ಪೂರ್ವಕವಾಗಿ ನೋಡಬೇಕಾದದ್ದೇ ಇಲ್ಲ. ಅದೇನು? ಉನ್ನತವಾದಂತಹ ತಾಣ ಗೌರಿ ಶಂಕರವನ್ನು. ಹೌದು. ಇಲ್ಲಿ ಕುಳಿತರೆ ಪ್ರಪಂಚವೇ ಕಾಣುತ್ತದೆ ನಮಗೆ. ಅದಲ್ಲ, ಆ ದಾರಿಯಲ್ಲಿ ಹೋಗುವವರು ನೋಡಿ. ಏನೇ ಇದು? ಕೈಲಾಸದಲ್ಲಿ ಕುಳಿತಿದ್ದೇವೆ ನಾವು. ನೀನು ಹೇಳ್ತಿ ಕೈಲಾಸದಿಂದ ದಾರಿ ನೋಡಿ ಅಂತ. ದಾರಿ ನೋಡಿದ್ರೆ ಪಲಾಯನ ಮಾಡಿ ಅಂತ ಅರ್ಥ. ಹಾಗೆ ವಿನೋದವಲ್ಲ ದೇವ. ಆ ದಾರಿಯಲ್ಲಿರುವಂತಹ ದೃಶ್ಯವನ್ನು ನೋಡಿದರೆ ಎಂತವರಿಗಾದರೂ ಸಂತೋಷವಾಗಬೇಕು. ದಾರಿಯಲ್ಲಿ ದಾರಿ ಹೋಗರು ಯಾರೋ ಹೋಗುತ್ತಿರ್ಬೇಕು. ಯಾರು ಯಾರೋ ಯಾವ ಜಾತಿಯವರು ಹೋಗುವುದಾದ್ರೆ ಪ್ರಶ್ನೆಯೂ ಇಲ್ಲ, ನೋಡುವ ವಿಷಯವೂ ಅಲ್ಲ. ಇಂದು ಹಾಗಲ್ಲ. ನೋಡಿದರೆ ಎಲ್ಲರೂ ಒಂದೇ ವರ್ಗದವರು, ಒಂದೇ ವರ್ಣದವರು. ಒಂದೇ ವರ್ಣದವರು ಎಲ್ಲ. ಅದು ಹೇಗೆ ಗುರುತಿಸಿದೆ ನೀನು? ದೂರದಿಂದ ನೋಡಿದರೆ ಅರ್ಥವಾಗುತ್ತದೆ. ಅವರ ಅಲಂಕಾರದಿಂದಲೇ ತಿಳಿಯುತ್ತದೆ. ಎಲ್ಲರೂ ಬ್ರಾಹ್ಮಣರು ಬ್ರಾಹ್ಮಣರು. ಅದೇ ಬ್ರಾಹ್ಮಣರನ್ನು ದೂರದಿಂದ ನೋಡಿದರೆ ಗುರುತಾಗುತ್ತದ? ಆಗುದಿಲ್ವಾ? ಹೇಗದು? ಅವರ ಅಲಂಕಾರದಿಂದ. ಬ್ರಾಹ್ಮಣರಿಗೆ ಅಲಂಕಾರ ಉಂಟು, ಅಲಂಕಾರ ಇಲ್ಲದಿದ್ರೆ ಬ್ರಾಹ್ಮಣ. ಪಂಚಲಕ್ಷಣಗಳು ಅಂತ ಇರ್ತದಲ್ಲ ಬ್ರಾಹ್ಮಣನಲ್ಲಿ. ಪಂಚಲಕ್ಷಣಗಳು? ಹೌದು. ಏನದು ಏನದು? ಜನ್ನದಾರ, ಹಣೆಯಲ್ಲಿ ಬೊಟ್ಟು, ಬೊಟ್ಟು, ತಲೆಯಲ್ಲಿ ಒಂದು ಜುಟ್ಟು, ಜುಟ್ಟು, ಕಂಕುಳಲ್ಲಿ ದರ್ಭೆಯ ಕಟ್ಟು, ಕಟ್ಟು, ಆಮೇಲೆ ನೆರಿಗೆ ದೋತ್ರ ಉಟ್ಟು. ಇದನ್ನೆಲ್ಲ ನೋಡಿದರೆ ಪಂಚಲಕ್ಷಣಗಳು ಬ್ರಾಹ್ಮಣನಲ್ಲಿ ಇರ್ತದೆ. ಓ, ಹಾಗೆ ದೂರದಿಂದಲೇ ನೋಡಿ ಬ್ರಾಹ್ಮಣರು ಹೋಗುತ್ತಿರುವವರು ಅಂತ ನೀನು ಅರ್ಥ ಮಾಡಿಕೊಂಡಿದ್ದಿ. ಅವರು ಆಡುವಂತಹ ಮಾತುಗಳು ಹಾಗೆ ಅರ್ಥಶೂನ್ಯವಾದ ಬೇಡವಾದ ಹರಟೆಯ ನುಡಿಗಳಲ್ಲ. ವೇದ ಶಾಸ್ತ್ರಾದಿಗಳ ಕುರಿತು ತರ್ಕಿಸ್ತಾ ಹೋಗುತ್ತಿದ್ದಾರೆ. ಬ್ರಾಹ್ಮಣರಾದರೆ ವೇದಶಾಸ್ತ್ರಗಳ ಕುರಿತಾದಂತಹ ಚರ್ಚೆ, ಕ್ಷತ್ರಿಯರಾದರೆ ಅವರದ್ದಾದಂತಹ ಯುದ್ಧ ವಿದ್ಯೆಯ ಕುರಿತಾದ ಚರ್ಚೆ, ವೈಶ್ಯರಾದರೆ ಅವರ ವ್ಯಾಪಾರ ಕುರಿತಾದಂತಹ ಚರ್ಚೆ, ಶೂದ್ರರಾದ್ರೆ ಮಿಕ್ಕುಳಿದ 3 ವರ್ಣದವರನ್ನು ತಾವು ಸೇವಿಸುವ ಬಗೆಯಲ್ಲೇ ಚರ್ಚೆ. ಇದು ಸಹಜ ಅಲ್ವೇನೆ? ಹಾಗಾದ್ರೆ ಬ್ರಾಹ್ಮಣರನ್ನು ನಾವು ಕೇಳಿ ಪರಿಚಯಿಸಿಕೊಳ್ಳಬೇಕಾದಿಲ್ಲ. ಅವರ ಅಲಂಕಾರದಿಂದ, ನುಡಿ ನಡೆಗಳಿಂದ ಬ್ರಾಹ್ಮಣರು ಎಂಬುದು ಸ್ಪಷ್ಟವಾಗಿ ತಿಳಿಯುತ್ತಾ ಇದೆ. ಎಲ್ಲಿಗೋ ಹೋಗುತ್ತಿದ್ದಾರೆ ಬ್ರಾಹ್ಮಣರು. ಎಲ್ಲಿಗೂ ಹೋಗುದಾದ್ರೆ ನಮಗೇನು ಸಂತೋಷ? ನಮಗೆ ಯಾಕೆ ಸಂತೋಷ? ಎಲ್ಲಿಗೆ ಹೋಗುದಲ್ಲ ಅವರು. ಅವ್ರು ಹೋಗುದು ಎಲ್ಲಿಗೆ, ಯಾಕೆ ಎಂಬುದನ್ನು ನಾನು ಸ್ಪಷ್ಟವಾಗಿ ತಿಳಿದುಕೊಂಡೇ ಬಂದವಳಿದ್ದೇನೆ ದೇವ. ಹೌದೇ? ಎಲ್ಲಿ ಹೋಗುತ್ತಿದ್ದಾರೆ ಅವರು? ಬೇರೆ ಎಲ್ಲಿಗೂ ಅಲ್ಲ. ಅಷ್ಟು ಮಂದಿ ಬ್ರಾಹ್ಮಣರು ಹೋಗುವುದು ನಮ್ಮ ಮನೆಗೆ. ಎಲ್ಲಿಗೆ? ನಮ್ಮ ಮನೆಗೆ.
ಅಷ್ಟು ಮಂದಿ ಬ್ರಾಹ್ಮಣರು ಹೋಗುತ್ತಿರುವುದು ನಮ್ಮ ಮನೆಗೆ. ಗೌರಿ, ಓ, ಯಾವತ್ತು ನಿನ್ನ ವಾಕ್ಯದಲ್ಲಿ ದೋಷ ಬರುವುದಿಲ್ಲ. ಇವತ್ತು ಸರಿ ಇಲ್ಲ ಮಾತ್ರ. ತಪ್ಪಾಡಿದ್ದೇನೆ. ಮತ್ತೆ ತಪ್ಪಲ್ವೇ ಅದು? ಅಷ್ಟು ಮಂದಿ ಬ್ರಾಹ್ಮಣರು ಹೋಗುತ್ತಿರುವುದು ನಮ್ಮ ಮನೆಗೆ ಅಂತ ನೀನು ನಮ್ಮ ಮನೆಯಲ್ಲಿ ನಿಟ್ಟಾಡುತ್ತಿರುವೆ. ಇಲ್ಲಿಗಾದ್ರೆ ಹೇಗೆ ಹೇಳಬೇಕು ನೀನು? ಇಷ್ಟು ಮಂದಿ ಬ್ರಾಹ್ಮಣರು ಬರುತ್ತಿರುವುದು ನಮ್ಮ ಮನೆಗೆ, ಅದಾದ್ರೆ ಸರಿ. ನಾವು ನಮ್ಮ ಮನೆಯಲ್ಲೇ ಇದ್ದೇವೆ, ನಮ್ಮ ಮನೆಗೆ ಹೋಗುತ್ತಿರುವುದು ಅಂತ ನೀನು. ನಾನು ತಪ್ಪಾಗಿ ಹೇಳಿದ್ದಿಲ್ಲ ದೇವ, ನಿಜವನ್ನೇ ಆಡಿದ್ದೇನೆ. ನಮ್ಮ ಮನೆ ಹೌದು. ಈ ಮನೆಯಂತೆ ಭೂಲೋಕದಲ್ಲಿ ನಮಗೆ ಇನ್ನೊಂದು ಮನೆ ಇಲ್ಲವೇ? ಭೂಲೋಕದಲ್ಲಿ ನೀವು ಅದನ್ನು ಮನೆ. ನೀನು ಅರ್ಥದಿಂದ ಹೇಳುವುದು ಏನು? ನಮಗೆ ಲೋಕವೇ ಮನೆ. ಅದು ವಿಚಾರ ಬೇರೆ. ತಾತ್ವಿಕ ದೃಷ್ಟಿಯಿಂದ ಹೇಳಿದಲ್ಲನ, ವ್ಯಾವಹಾರಿಕವಾಗಿ ಸಾಂಸಾರಿಕ ದೃಷ್ಟಿಯಿಂದ ಸಂಬಂಧದ ಮನೆ ಇನ್ನೊಂದು ಇದೆಯಲ್ಲ ಭೂಲೋಕದಲ್ಲಿ. ವ್ಯಾವಹಾರಿಕವಾದಂತಹ ಚೌಕಟ್ಟಿನಲ್ಲಿ ಯೋಚಿಸಿದರೆ ಇಲ್ಲ ಇಲ್ಲ, ನಮಗೆ ಇನ್ನೊಂದು ಮನೆ ಇಲ್ಲ. ನೀವು ಮರೆತಿದ್ದೀರಿ, ಆದ್ರೆ ನಾನು ಮರೆಯೋಳಲ್ಲ. ಇನ್ನೊಂದು ಮನೆ? ಹೌದು. ಎಲ್ಲಿ ಅದು ನಮ್ಮ ಮನೆ? ಇನ್ನೊಂದು ನನಗೆ ಗೊತ್ತಿಲ್ಲದೆ ಇದ್ದದ್ದು. ನಿಮ್ಮ ಮಾವನ ಮನೆ. ನನ್ನ ಮಾವ? ನನ್ನಪ್ಪ. ಓ, ನಿನ್ನ ಅಪ್ಪನ ಮನೆ. ನನ್ನ ಅಪ್ಪನ ಮನೆ ನಿಮ್ಮ ಮಾವನ ಮನೆ ಅಲ್ವಾ? ಈಗ ಅಲ್ಲ ಅಂದ ನಾನು, ನನ್ನ ಮಾವ ನಿನಗೆ ಅಪ್ಪ ಅಲ್ವಾ? ಹೌದು. ಸರಿ, ಮುಗಿಯಿತಲ್ಲ. ಅರೆ, ನನ್ನ ಮಾವನ ಮನೆಯಲ್ಲಿಯೋ ಹೀಗೆ ಹೇಳಿದ್ರ ಬದಲು ನಿನ್ನ ಅಪ್ಪನ ಮನೆಯಲ್ಲಿಯೋ ಅಂದ್ರೆ ಮತ್ತೀಗ ನೀನು ಮಾವನ ಮನೆ ಅಂತ ಯಾಕೆ ಹೇಳ್ಬೇಕು? ಅಪ್ಪನ ಮನೆ ಅಂತ ಹೇಳ್ಬೋದಲ್ಲ ನಿನಗೆ. ಹಾಗಲ್ಲ. ನಿನ್ನ ಅಪ್ಪ ಆದ್ದರಿಂದಲೋ ನನಗೆ ಮಾವ, ನನಗೆ ಮಾವ ಆದ್ದರಿಂದ ನಿನಗೆ ಅಪ್ಪ ಅಲ್ಲ. ಅಲ್ಲ ಅದಲ್ಲ. ಆದ್ರೆ ಹೆಂಡತಿ ಆದವಳು ಹೆಂಗುಸಾದವಳು ಗಂಡನಲ್ಲಿ ಮಾತಾಡುವಾಗ ಹಾಗೆ ಮಾತಾಡಬಾರದಲ್ಲ. ನನ್ನ ತವರು ಮನೆ, ನನ್ನ ತಾಯಿ, ನನ್ನ ತಂದೆ ಹೀಗೆ ಹೇಳಬಾರದಂತೆ. ಮದುವೆ ಆದಂತಹ ಯಾವಳೆ ಹೆಣ್ಣಿಗೆ ಪತಿಯ ಹೊರತಾಗಿ ಯಾವ ಸಂಬಂಧವೂ ಇಲ್ಲ ಪ್ರಪಂಚದಲ್ಲಿ. ಆದ್ರಿಂದ ಅವರನ್ನು ನಾವು ದೇವರು ಪತಿಯ ಮೂಲಕವೇ, ಬೇರೆ ದೇವರನ್ನು ಆರಾಧಿಸಕೂಡದು. ಪತಿಯ ಮೂಲಕವಾಗಿ ಭಗವಂತನ ಆರಾಧನೆ ಮಾಡಬಹುದು ಪತಿವ್ರತೆಯಾದವಳು. ತಂದೆ ತಾಯಿಗಳ ಸಂಬಂಧವೂ ಹಾಗೆ. ಒಂದು ವೇಳೆ ನೇರ ಸಂಬಂಧವಾದ್ರೂ ಪತಿಯ ಮೂಲಕವಾದ ಸಂಬಂಧವನ್ನೇ ಊರ್ಜಿತದಲ್ಲಿ ಇಟ್ಟುಕೊಳ್ಬೇಕು. ಆ ದೃಷ್ಟಿಯಿಂದ ನೀನಾಡಿದ್ದು ಸರಿ. ಹಾಗೆ ನಿಮ್ಮ ಮಾವ ಇಲ್ಲವಾದ್ರೆ ನನ್ನ ತಂದೆ ಅನ್ನೋದಕ್ಕೆ ನನಗೆ ತಿಳಿದಿಲ್ಲವೇ? ಸರಿ, ನೋಡಿರಿ ದ್ವಿಜರು ಪೋಪುದನು ನಿಮ್ಮಯ ಮಾವ ಮಾಡುವ ಯಜ್ಞವಂತೆ. ಇಷ್ಟು ಮಂದಿ ಬ್ರಾಹ್ಮಣರು ಹೋಗುತ್ತಿರುವುದು ಯಾಕಾಗಿ? ಯಜ್ಞಕ್ಕೆ. ಯಜ್ಞ? ದಕ್ಷ ಪ್ರಜಾಧೀಶ್ವರ ನಿಮ್ಮ ಮಾವ ನನ್ನ ಅಪ್ಪ ಮಹತ್ಕರವಾದಂತಹ ಒಂದು ಯಜ್ಞವನ್ನು ಮಾಡ್ತಾ ಇದ್ದಾರಂತೆ. ದಕ್ಷ ಬ್ರಹ್ಮನ? ಆಗ್ಲಿ, ಒಂದು ಒಳ್ಳೆ ಬುದ್ಧಿ ಬಂತಲ್ಲ ಈ ಸಲ ಆದ್ರೂ. ಏನು ಮಾತ ನಿಮ್ಮದು? ಮತ್ತೆ ಯಜ್ಞ ಕೆಟ್ಟದ್ದ? ಅಲ್ಲ, ಕೆಟ್ಟದ್ದಲ್ಲ, ಒಳ್ಳೆಯದೇ. ಈ ಸಲವಾದ್ರೆ ಒಳ್ಳೆ ಬುದ್ಧಿ ಬಂತು ಅಂದ್ರೆ ಹಾಗಾದ್ರೆ ಇಷ್ಟರ ತನಕ ನನ್ನ ಅಪ್ಪನಲ್ಲಿ ಕೆಟ್ಟ ಬುದ್ಧಿ ಇತ್ತು ಅಂತ ಅರ್ಥವಲ್ಲ. ಹಾಗಾಡಿದ ನಾನು ಎಲ್ಲರೂ ಧ್ವನ್ಯರ್ಥ ಹಾಗಲ್ಲವೇ? ಅಲ್ಲ, ಇಷ್ಟರವರೆಗೆ ಯಜ್ಞ ಮಾಡ್ಲೇ ಇಲ್ವಲ್ಲ ದಕ್ಷ ಬ್ರಹ್ಮ, ನಮಗೆ ಸಿದ್ಧಿಯೇ ಬರ್ಲಿಲ್ವಲ್ಲ. ಯಜ್ಞದಂತಹ ಒಂದು ಸತ್ಕರ್ಮ ಕೈಗೊಳ್ಳುವ ಬುದ್ಧಿ ಬಂತಲ್ಲ. ಸದ್ಬುದ್ಧಿ ಅದು ಲೋಕಕ್ಷೇಮಕ್ಕಾಗಿ ಮಾತ್ರವಾದಂತಹ ಯಜ್ಞ ಮಾಡ್ತಾರಂತೆ ಆ ಬ್ರಾಹ್ಮಣರು ಹೇಳಿದ ಮಾತು. ಅದಕ್ಕಾಗಿ ಆ ಬ್ರಾಹ್ಮಣರೆಲ್ಲ ಹೋಗುತ್ತಿದ್ದಾರೆ. ಓ, ಒಳ್ಳೆಯದು ಬಿಡು. ಚೆನ್ನಾದಂತಹ ವಿಷಯವನ್ನು ಸಂಗ್ರಹಿಸಿಕೊಂಡೇ ಬಂದಿದ್ದಿ ಇಲ್ಲಿ. ದಕ್ಷ ಕೈಗೊಳ್ಳುವಂತಹ ಯಾಗದಲ್ಲಿ ಪಾಲ್ಗೊಳ್ಳುವಂತಹ ಉದ್ದೇಶದಿಂದ ಬ್ರಾಹ್ಮಣರು ತಮ್ಮ ಸಂದೋಹದೊಂದಿಗೆ ಮುಂದುವರಿಯುತ್ತಾ ಇದ್ದಾರೆ. ನಡೆಯುತ್ತಿರುವುದು ಯಜ್ಞ. ಯಜ್ಞಾಂಗಕ್ಕೆ ಬೇಕಾದವರು ಬ್ರಾಹ್ಮಣರು, ಅವರು ಹೋಗಬೇಕು, ಯಜ್ಞ ನಡೆಯಬೇಕು. ಮುಗಿಯಿತಲ್ಲ ಅಲ್ಲಿಗೆ? ನಾನು ಅವರ ಬಾಯಿಂದ ಯಜ್ಞ ವೃತ್ತಾಂತವನ್ನು ಕೇಳಿದನಲ್ಲ, ಕೇಳಿದ ಬಳಿಕ ನನ್ನ ಮನಸ್ಸಲ್ಲಿ ಹುಟ್ಟಿದಂತಹ ಆಸೆ ಕೇಳಿ ಮಾನವಲ್ಲಿ ಹೋಗದೆ ಸ್ವಾಮಿಯೇ ಕೇಳಿ ಧೈರ್ಯದು ಎನ್ನ ಮನವಲ್ಲಿ ಹೋಗದೆ ಹೇಳಿ ಹೇಳಿ ಇಲ್ಲಿಗೆ ನಾಳೆ ಬರುವ ದಿಲ್ಲಿಗೆ
ಏಳಿ ಸೈರಿದನು ಮನವಲ್ಲಿ ಹೋಗದೆ ಏಳಿ 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 ನೀವು ನಿರಲಿ ಸ್ವಾಮಿ ಏಳಿ ದೇವ ಗೌರಿ ಬ್ರಾಹ್ಮಣರ ಬಾಯಿಂದ ಯಜ್ಞ ವೃತ್ತಾಂತವನ್ನು ಕೇಳಿದ ಕ್ಷಣ ತಮ್ಮ ಬಳಿಗೆ ಓಡೋಡಿ ಬಂದೆ ಯಾಕೆ? ಈ ಸಂತೋಷ, ಈ ಉತ್ಸಾಹ ಯಾಕೆ? ನನ್ನೆಲ್ಲ ವಿಷಯವನ್ನು ಹೇಳೋಣ ಅನ್ನುವಂತ ಎಣಿಕೆ ಇರಬೇಕು. ಅಷ್ಟೇ ಅಲ್ಲ, ಅಲ್ಲಿಗೆ ಹೋಗುವಂತ ಆಸೆಯಿಂದ ಬಂದಿದ್ದೇನೆ. ಹೋಗುವುದು ಕೇಳಿದ ಕ್ಷಣ ನನ್ನ ಮನಸ್ಸು ಆ ತಂದೆ ತಾಯಿಗಳನ್ನು ಬಂಧುಗಳನ್ನು ಎಣಿಸಿತು. ಆ ವೈಭವವನ್ನು ಕಾಣುವ ಕುತೂಹಲ ಕೆರಳಿತು. ಅದಕ್ಕಾಗಿ ಅವಸರವಾಗಿ ತಮ್ಮ ಸನ್ನಿಧಿಗೆ ಬಂದಿದ್ದೇನೆ. ಇನ್ನು ಮಾತಾಡುವುದಕ್ಕೆ ಹೇಳುವುದಕ್ಕೆ ವೇಳೆ ಇಲ್ಲ. ಈಗ ಹೋಗುವವಳಾದ್ರೆ ಅಲ್ಲಿಂದಲೇ ಹೋಗಬಹುದಿತ್ತಲ್ಲ. ಹಾಗಂದ್ರೇನು? ನಿಮ್ಮನ್ನು ಬಿಟ್ಟು ನಾನು ಹೋಗ್ತೇನೆ ಹೇಳಿ ಹೇಳುವುದಕ್ಕಿಲ್ಲ, ವೇಳೆ ಕಳೆಯುತ್ತಾ ಇದೆ. ಕುಳಿತಲ್ಲಿ ಕುಳಿತಿರುವುದಕ್ಕೆ ಬಿಡುವುದಿಲ್ಲ ನೀನು. ಅಲ್ಲ, ಕಾಲ ಕಳೆದ್ರೆ ಮತ್ತೆ ನಾಳೆ ಹೋಗಿ ಅಲ್ಲಿ ಏನು ನೋಡುವುದಕ್ಕಿದೆ. ಆದ್ದರಿಂದ ಆದಷ್ಟು ಬೇಗನೆ ಹೋಗೋಣ. ವಾಹನವಾದ ನಂದಿಯನ್ನು ಕರೀರಿ, ನಮ್ಮ ಪ್ರಮಥರನ್ನೆಲ್ಲ ಕುಣಿಸಿಕೊಂಡು ನಮ್ಮ ಸಂಸಾರದೊಂದಿಗೆ ಸಂತೋಷದಿಂದ ಆ ಕಡೆಗೆ ಅಲ್ಲ, ನಂದಿಯನ್ನು ಕರೆಯೋಣ. ಅವನನ್ನು ಏರಿದ್ರಲ್ಲಿ ಪ್ರಾಚೀನ ಬರಹಿಯನ್ನು ಸೇರುವುದು ನಮಗೆ ಬಹಳ ಪ್ರಯಾಸದ ಕೆಲಸ ಏನೂ ಅಲ್ಲ. ಅದಲ್ಲ, ಅಷ್ಟಕ್ಕೂ ಈಗ ನಾವಲ್ಲಿಗೆ ಯಾಕೆ ಹೋಗಬೇಕು ಅಂತ ಆಲೋಚನೆ ಮಾಡುದು ನಾನು. ಅಲ್ಲಿ ನಡೆಯುತ್ತಿರುವುದು ಏನು ಹೇಳು? ಯಜ್ಞ. ಯಜ್ಞ ಅಲ್ವಾ? ಹೌದು. ಮದುವೆ ಅಲ್ಲ? ಅಲ್ಲ. ಅಥವಾ ದಕ್ಷನ ಮಗನಿಗೆ ಬ್ರಹ್ಮೋಪದೇಶ ಅಲ್ಲ? ಅದೇನಲ್ಲ. ಇನ್ನೇನಾದ್ರೂ ಉತ್ಸವ ಅಲ್ಲ? ಪ್ರಾಚೀನ ಬರ್ಷಿಯಲ್ಲಿ ನಡೆಯುತ್ತಿರುವುದು ಯಜ್ಞ. ಯಜ್ಞಕ್ಕೆ ಬೇಕಾಗುವುದು ವೈದಿಕರು, ಬ್ರಾಹ್ಮಣೋತ್ತಮರು, ಆಮೇಲೆ ಋಷಿಮುನಿಗಳು, ಇಂತಹವರೆಲ್ಲ ಬೇಕೇ ಹೊರತು ಅಲ್ಲಿ ನಮ್ಮಾಗಿದ್ದವರಿಗೆಲ್ಲ ಏನು ಕೆಲಸ ಉಂಟು ಹೇಳು? ದೇವಾ, ಅದು ಸತ್ಯವೇ. ಯಜ್ಞ ಯಾಗಾದಿಗಳನ್ನು ನಾವು ಕಾಣದವರಲ್ಲ. ಅದನ್ನು ನೋಡುವಂತಹ ಉದ್ದೇಶ ಮುಖ್ಯವಲ್ಲ, ಅದು ಗೌಣ. ನಮ್ಮ ಅಲ್ಲಿ ಬ್ರಾಹ್ಮಣರೇ ಇರುವುದು. ಇರಲಿ, ಅದು ಬೇಡ, ನೋಡಬಾರದೆಂದಲ್ಲ. ಅದು ಗೌಣ ವಿಚಾರ. ಮುಖ್ಯವಾದ ಪ್ರಧಾನ ವಿಷಯವೇನು? ಯಜ್ಞವಲ್ಲ, ಮತ್ತೆ ಆ ಯಜ್ಞಕ್ಕೆ ಬಂದವರು ಬರುವವರು ಯಾರು? ಅಕ್ಕ ತಂಗಿರು ಬಾಂಧವರೆಲ್ಲ, ಅಕ್ಕ ತಂಗಿಯಂದಿರು ಬಾಂಧವರೆಲ್ಲ ಕೂಡಿದೆ ಸ್ವಾಮಿ. ತಂಗಿರು ಬಾಂಧವರೆಲ್ಲ ಕೂಡಿ ಬರೋದೆ, ಅಕ್ಕ ತಂಗಿ ಬಾಂಧವರೆಲ್ಲ ಕೂಡಿ ಬರೋದೆ. ಬಲ್ಲಿ ಬಹುಕಾಲವಾಯ್ತು ಕಾಣದೆ, ಬನ್ನಿ ಬಹುಕಾಲವಾಯ್ತು ಕಾಣದೆ, ಮನ ನಿಲ್ಲದು ಎನಗೆಂದಳು, ಎನ್ನ ಮನ ನಿಲ್ಲದು ಎನಗೆಂದಳು. ಅಲ್ಲಿ ಎನ್ನ ಕದಂಗಂದಿರು ಬಂದವರೆಲ್ಲಗೂ ಸ್ವಾಮಿ. ಯಜ್ಞವನ್ನು ಕಾಣುವ ಆತುರವಲ್ಲ. ಆ ಯಜ್ಞಕ್ಕೆ ಬಂದವರು ಯಾರು, ಬರುವವರು ಯಾರು? ಯಾರು? ಬ್ರಾಹ್ಮಣೋತ್ತಮರು. ಬ್ರಾಹ್ಮಣರು ಅಲ್ಲ, ಋಷಿಮುನಿಗಳು ಅಲ್ಲ, ಲೋಕದವರು ಅಲ್ಲ. ಮತ್ತೆ ನಮಗದು ಸಂಬಂಧವೂ ಅಲ್ಲ. ನಾನು ಮುಖ್ಯವಾಗಿ ಆತುರದಿಂದ ಹರಡುವಣ ಅಂತ ಯಾಕೆ ಹೇಳ್ತಾ ಇದ್ದೇನೆ? ನನ್ನ ಅಕ್ಕಂದಿರು, ನನ್ನ ತಂಗಿಯಂದಿರು, ಬಂಧುಗಳು, ಅವರಿಗೆ ಸಂಬಂಧಪಟ್ಟಂತಹ ಬಾಂಧವರು ಎಲ್ಲರೂ ಬಂದಿದ್ದಾರಂತೆ, ಬರ್ತಾ ಇದ್ದಾರಂತೆ. ಇಲ್ಲಿ ಅಲ್ಲಿ ಪ್ರಾಚೀನ ಬರ್ಹಿಯಲ್ಲಿ. ಸ್ವಾಮಿ, ನಿನ್ನದೊಂದು ಕಲ್ಪನೆ ಮಾತ್ರ ಅದು. ಯಾಕೆ? ಏನೋ ಬಹುದೊಡ್ಡ ಯಜ್ಞವನ್ನು ಕೈಗೊಂಡಿದ್ದಾನೆ ದಕ್ಷ. ಆದ್ದರಿಂದಲೇ ಬಹಳ ಮಂದಿಗಳು ಬಂದು ಸೇರಿರಬೇಕು, ಅವರಲ್ಲಿ ನಮ್ಮ ಅಕ್ಕ ತಂಗಿಯಂದಿರು ಇರುತ್ತಾರೆ ಅನ್ನುವಂತಹ. ಅಲ್ಲ ಅಲ್ಲ ಅಲ್ಲ, ಬ್ರಾಹ್ಮಣರು ಸತ್ಯವನ್ನು ಹೇಳಿದ್ದಾರೆ, ಅವರು ಸುಳ್ಳಾಡುವವರಲ್ಲ. ಅಲ್ಲ, ಬ್ರಾಹ್ಮಣರು ಹೇಳಿದ್ರೆ ನಿರ್ದಿಷ್ಟವಾಗಿ ಸ್ಪಷ್ಟವಾಗಿ ಹೇಳಿದ್ದಾರೆ. ನಿನ್ನ ಅಕ್ಕ ತಂಗಿಯರನ್ನು ನಾವು ಕಂಡಿದ್ದೇವೆ, ಹೋಗಿದ್ದಾರೆ, ಹೋಗ್ತಾ ಇದ್ದಾರೆ ಅಂತ. ದೇವಲೋಕದ ಮೊದಲುಗೊಂಡು
ಪಾತಾಳದವರೆಗೆ ನಮ್ಮ ಸಂಸಾರ ಪಸರಿಸಿದೆ. ಈ ಬ್ರಾಹ್ಮಣರ ಸಾಹಸ ಆಗ್ಬೋದು. ಯಾಕೆ? ಎಲ್ಲ ನಿನ್ನ ಅಕ್ಕ ತಂಗಿಂದ್ರೆ ಮನೆಗೆಲ್ಲ ಹೋಗಿ ದಕ್ಷಿಣ ಯಾಗದ ಸುದ್ದಿ ಹೇಳ್ತಾ ಬಂದ್ರಲ್ಲ ಇಲ್ಲಿವರೆಗೂ. ಹಾಗಲ್ಲ, ಕೆಲವೊಂದು ಹೋಗುದನ್ನು ನೋಡಿದ್ದೇವೆ ಅಂದದ್ದವರು. ಅಲ್ಲ, ಹೋಗುದು ನೋಡ್ಬೇಕಿದ್ರೆ ಅವರಿಗೆ ಗೊತ್ತಿರಬೇಡ್ವೇನೆ? ಗೊತ್ತು. ಅಲ್ಲಿ ದಕ್ಷಿಣ ಯಾಗ ಮಾಡ್ತಾನೆ ಅಂತ ಅವರಿಗೆ ಯಾಕೆ ಗೊತ್ತಾಗ್ತದೆ? ಆಮಂತ್ರಣ ಕಳಿಸಿದ್ದಾರೆ ಬಂಧುಗಳಿಗೆ, ಬಳಗದವರಿಗೆ, ನನ್ನ ಅಕ್ಕ ತಂಗಿಯಂದಿರಿಗೆಲ್ಲ. ಆದ್ದರಿಂದ ಹೋಗ್ತಾ ಇದ್ದಾರೆ, ಹೋಗಿದ್ದಾರೆ. ಓ ಹಾಗೆ ಎಲ್ಲ ಕಡೆಗೂ ಈ ಬ್ರಾಹ್ಮಣರೇ ಹೋಗಿ ದಕ್ಷಯಾಗದ ವಿಚಾರವನ್ನು ಪ್ರಸ್ತಾಪಿಸಿದ್ದಲ್ಲ. ಪ್ರತ್ಯೇಕವಾಗಿ ಅವರಿಗೆ ಹೇಳಿಕೆ ಬಂದಿದೆ, ವಿಷಯ ಗೊತ್ತಾಗಿದೆ, ಭಾಗವಹಿಸುವುದಕ್ಕಾಗಿ ಹೋಗಿದ್ದಾರೆ. ಬಹಳ ಸುಲಭ ಉಂಟು ಈ ಪ್ರಕರಣ. ಏನು? ನಮಗೆ ಅವರಿಗೆಲ್ಲ ಆಮಂತ್ರಣ ಬಂದಿದೆ, ಅವರು ಅದಕ್ಕೆ ಭಾಗವಹಿಸಬೇಕು, ಹೋಗಿದ್ದಾರೆ. ನಮಗೆ ಹೇಳಿಕೆ ಬರಲಿಲ್ಲ, ಹೋಗಬೇಕಾದ ಅಗತ್ಯ ಇಲ್ಲ, ಸುಮ್ಮನೆ ಕೊಡ್ತೇವೆ. ಅನುಚಿತಾಯನ ಬೇಡ ಅರುಹಿಸದ ಇದು ಅನುಚಿತಾಯನ ಬೇಡ ಅರುಗಬೇಕೆಂಬುದಿಲ್ಲ ಅರುಹಿಸಬೇಕೆಂಬುದಿಲ್ಲ ಗುರುವಿನ ಗೃಹಕ್ಕೆ ಗೃಹಕ್ಕೆ ತಾಯಿ ಗೃಹಕ್ಕೆ ಕಾಂತನ ಗೃಹ ಕರದನ ಗೃಹಗಳಿಗೆ ಅರುಯಿಸದೈದು ಅನುಚಿತಾಯನ ಬೇಡ. ಸಮಾಧಾನ ಇದು. ನಮಗೆ ಆಮಂತ್ರಣ ಇಲ್ಲ, ಉಳಿದವರಿಗೆಲ್ಲ ಆಮಂತ್ರಣ ಕಳುಹಿಸಿದ್ದಾರೆ. ಅದರಿಂದ ಹೋಗಿದ್ದಾರೆ ಅಂತ. ಯಾರೆಲ್ಲ ತನ್ನ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಅವನ ಉದ್ದೇಶ ಉಂಟು ಅವರಿಗೆಲ್ಲ ಹೇಳಿಕೆ ಕಳುಹಿಸಿದ್ದಾನೆ. ಯಾರಿಗೆ ಹೇಳಿಕೆ ಕಳುಹಿಸಲಿಲ್ಲ, ಅವರು ಬರಬೇಕಾದ ಅವಶ್ಯಕತೆ ಇಲ್ಲ ಅಂತ ಅವನು ನಿರ್ಣಯಿಸಿದ್ದಾನೆ ಅಂತ ಅರ್ಥ. ಹಾಗಲ್ಲ, ನಮ್ಮ ಕೈಲಾಸಕ್ಕೆ ನಮಗೆ ಹೇಳಿಕೆ ಬರಲಿಲ್ಲ, ಉಳಿದವರಿಗೆ ಬಂದಿದೆ. ಹೇಳಿಕೆ ಇಲ್ಲದೆ ಒಂದರಿಗೆ ಹೋಗುವುದು ಅಗೌರವ, ಒಪ್ಪಿಕೊಳ್ಳೋಣ, ಶಿಷ್ಟಾಚಾರ ಅಲ್ಲ. ಹೇಳಿಕೆ ಇಲ್ಲದೆ ಹೋಗ್ಲಿಕ್ಕೆ ಉಂಟ? ಅದರಲ್ಲಿ ವಿಶೇಷ ಸಂಭ್ರಮ ಉತ್ಸವದ ಕಾರ್ಯ ನಡೆಯುವಾಗ ಅಲ್ಲಿಗೆ ಹೋಗಲೇಬಾರದು. ನೆರೆಮನೆಯವರೇ ಆಗಿರಲಿ, ಎಷ್ಟು ಪ್ರೀತಿ ಸ್ನೇಹ ಅವರಲ್ಲಿ ಇದ್ದರೂ ಅಲ್ಲೊಂದು ವಿಶೇಷ ಕಾರ್ಯವಾಗುವುದಾದರೆ ಅವರಾದ್ರೂ ನಮಗೆ ಹೇಳಿಕೆ ಕೊಡಬೇಕು. ಕೊಡದೆ ನಾವಾಗಿ ಹೋಗುವುದು ಗೌರವವಲ್ಲ. ಅಲ್ಲದಿದ್ರೆ ಒಂದು ದಿವಸಕ್ಕೆ ಆ ಊರು ಬಿಡಬೇಕು ಅಂತ ಹೇಳ್ತದೆ ಶಾಸ್ತ್ರ. ಆವತ್ತಿರಬಾರದು ಮನೆಯಲ್ಲಿ. ಹೌದಷ್ಟೇ, ಆಮಂತ್ರಣ ಬೇಕು. ಆದರೂ ಆಮಂತ್ರಣ ಇಲ್ಲದೆ ಕೆಲವೆಡೆಗೆ ಹೋಗಬಹುದು, ಅಲ್ಲ ಹೋಗಬೇಕು, ಹೀಗೆ ಒಂದು ನಿಯಮ ಇದೆ ಅಲ್ಲ. ಆಮಂತ್ರಣವಿಲ್ಲದೆಯೂ ಹೋಗಬೇಕೆ? ಹೋಗಬಹುದು, ಹೋಗಬೇಕು. ಹೌದಾ? ನನಗೆ ಗೊತ್ತಿಲ್ವಲ್ಲ ಅದು. ಅಯ್ಯೋ, ನಿಮಗೆ ಗೊತ್ತಿರೋದನ್ನು ನಾನು ತಿಳಿಸಬೇಕೆ? ಗೊತ್ತಿರೋದಿಲ್ಲ, ಎಚ್ಚರಿಸ್ತೇನೆ. ನನಗೆ ಗೊತ್ತಿದೆ, 4 ಕಡೆಗಳಿಗೆ ಆಮಂತ್ರಣ ಇಲ್ಲದೆ ಹೋಗಬಹುದು. ಆಮಂತ್ರಣವಿಲ್ಲದೆ ಪ್ರಪಂಚದಲ್ಲಿ 4 ಕಡೆಗೆ ಹೋಗಬಹುದು ಅಲ್ಲ, ಹೋಗಬೇಕು. ಹೋಗಬೇಕು. ಹೌದೇ? ಹೌದ್ಯಾಕೆ? ಹೋಗಬೇಕು. ಎಲ್ಲೆಲ್ಲಿಗೆ ಅದು? ವಿದ್ಯೆಯನ್ನು ಕಲಿಸಿಕೊಟ್ಟಂತಹ ಗುರುಮಠದಲ್ಲಿ ಏನಾದ್ರೂ ಒಂದು ಶುಭ ಕಾರ್ಯ ನಡೆಯುವುದಾದ್ರೆ ಶಿಷ್ಯನಾದವನಿಗೆ ಆ ಗುರು ಹೇಳಿಕೆಯನ್ನು ಕೊಡಬೇಕೇ? ಅದು ಬೇಡ. ಬೇಡ. ಶಿಷ್ಯನಾದವನು ತಾನಾಗಿ ಹೋಗಿ ಗುರು ಸೇವೆಯನ್ನು ಮಾಡಬೇಕಾದ್ದು ಶಿಷ್ಯ ಧರ್ಮ. ಶಿಷ್ಯ ಧರ್ಮ ಒಂದು. ಎರಡನೇದಾಗಿ ರಾಜ್ಯವನ್ನು ಆಳುವಂತಹ ರಾಜನ ಆಸ್ಥಾನದಲ್ಲಿ ಅಥವಾ ಅರಮನೆಯಲ್ಲಿ ಏನಾದ್ರೂ ಒಂದು ಮಂಗಳ ಕಾರ್ಯ ನಡೆಯುವುದಾದರೆ ಆ ರಾಜ್ಯದ ಪ್ರಜೆಗಳಿಗೆ ಅರಸನಾದವನು ಗೌರವದ ಕರೆಯೋಲೆ ಕಳುಹಿಸಬೇಕೇ? ಅವಶ್ಯಕತೆ ಇಲ್ಲ. ದೇಶವೇ ತನ್ನ ಮನೆಯೆಂದು ಬಗೆದು ಸಲಹುವನು ಅರಸನಾದ್ದರಿಂದಲೇ ಆ ಪ್ರಜೆಗಳು ತಾವಾಗಿ ಅಲ್ಲಿಗೆ ಒದಗಿಕೊಳ್ಬೇಕು. ಪ್ರಜಾಧರ್ಮ. ಪ್ರಜಾಧರ್ಮ. ಅವರಾಗಿ ಹೋಗಿ ರಾಜನ ಸೇವೆ ಮಾಡಬೇಕು. ಹೌದು, ಎರಡಾಯ್ತು. ಮತ್ತೊಂದು, ತಂದೆ ತಾಯಿಗಳ ಮನೆಯಲ್ಲಿ ಅಲ್ಲ, ತಾನು ಹುಟ್ಟಿದ ಮನೆಯಲ್ಲಿ ಒಂದು ಶುಭ ಕಾರ್ಯ ನಡೆಯುವುದಾದರೆ ಮಕ್ಕಳು ಯಾವ ಊರಲ್ಲೇ ಇರಲಿ ಆ ಮಕ್ಕಳನ್ನು ತಂದೆ ತಾಯಿಗಳು ಹೇಳಿಕೆ ಕೊಟ್ಟು ಗೌರವದಿಂದ ಕರೆಯಿಸಿಕೊಳ್ಳಬೇಕೇ? ಅವರಾಗಿ ಬಂದು ತಂದೆ ತಾಯಿಯಂದಿರ ಸೇವೆ ಮಾಡಬೇಕೆ? ಪುತ್ರ ಧರ್ಮ ಅಲ್ವೇ? ಅಲ್ವಾ? ಹೌದು, ಮಕ್ಕಳಿಗೆ ಹೇಳಿಕೆ ಬೇಡ. ಸುದ್ದಿ ಕೇಳಿ ನಾವಾಗಿ ಹೋಗಬೇಕು, ಅದು ಪುತ್ರ ಧರ್ಮ. ಪುತ್ರ ಧರ್ಮ 3 ಆಯ್ತು. ಮತ್ತೊಂದಿದೆ. ಇನ್ನೊಂದು ಯಾವುದು? ಗಂಡ ಹೆಂಡಿರ ನ್ಯಾಯ. ಏನದು? ಹೆಂಡತಿ ಆದವಳು ಗಂಡನ ಮನೆಯಿಂದ ತವರು ಮನೆಗೆ ಬಂದಿರ್ತಾಳೆ. ಆದ್ರೆ ಬಂದಂತಹ ಹೆಂಗುಸು ನಾನು ಗಂಡನ ಮನೆಗೆ ಹೋಗಬೇಕಾಗಿದ್ರೆ ಗಂಡನೇ ಬಂದು ಕರೆದುಕೊಂಡು ಹೋಗಬೇಕು, ಇಲ್ಲವಾದ್ರೆ ನಾನು ಹೋಗುವುದಿಲ್ಲ, ಬರ್ಲಿ ಕರೆದುಕೊಂಡು ಹೋಗಲಿ, ಹೀಗೆ ಹೇಳುತ್ತಾ ಕುಳಿತಿರಬಹುದೇ? ಕೂಡದು.
ತಾನಾಗಿಯೇ ಒದಗಬೇಕು. ಸತಿಯಾದವಳು ತವರು ಮನೆಯಿಂದ ಪತಿಗೃಹಕ್ಕೆ ತಾನಾಗಿ ಹೋಗಬೇಕು. ಸತೀ ಧರ್ಮ. ಸತೀ ಧರ್ಮ. ಇದು 4 ವಿಚಾರಗಳು. ಹಾಗಿದ್ರೆ ಮತ್ತೆರಡು ಇದೆ. ಇನ್ನೂ ಇದೆ. ಇನ್ಯಾವುದು? ದೇವರ ದರ್ಶನಕ್ಕೆ ಮತ್ತೆ ಯಜ್ಞ ದರ್ಶನಕ್ಕೆ. ಇದಕ್ಕೆ ಯಾರಿಗೆ ಯಾರು ಕರೆ ಕೊಡಬೇಕಾದಿಲ್ಲ ಅಂತ ಇದೆ. ಓ, ಹಾಗಿದ್ರೆ ಈ 6 ವಿಧಗಳಿಂದ ನಾವು ಅಲ್ಲಿಗೆ ಹೋಗಬೇಕಾದ ಅನಿವಾರ್ಯತೆ ಉಂಟು. ಅನಿವಾರ್ಯತೆ. ಆಮಂತ್ರಣ ಬೇಕು ಅಂತ ಕಾಯಬಾರದು, ಬೇಕಾಗಿಲ್ಲ. ಆಮಂತ್ರಣ ಇಲ್ಲದೆ ಹೋದರೆ ಅಗೌರವವು ಅಲ್ಲ. ಇದಾರೆ ಅಲ್ವಾ, ಹೆಚ್ಚಿಲ್ಲಲ್ಲ. ಹಾಗಿದ್ರೆ ಯಾವ ವಿಧದಿಂದಲೂ ನಾನು ಹೋಗಬೇಕಾದಿಲ್ಲ. ಯಾಕೆ? ನೀನಾಡಿದ್ದೇನು? ಒಂದು ಶಿಷ್ಯ ಧರ್ಮ ಅಲ್ವೇ? ಗುರುವಿನ ಗೃಹದಲ್ಲಾಗುವಂತಹ ಶುಭ ಕಾರ್ಯಗಳಿಗೆ ಶಿಷ್ಯನಾದವನಿಗೆ ಕರೆಬೇಕಾದ ಅವಶ್ಯಕತೆ ಇಲ್ಲ, ತಾನಾಗಿ ಒದಗಬೇಕು. ನನಗೆ ಅವ ದಕ್ಷ ಗುರು ಅಲ್ಲ, ಗುರು ಅಲ್ಲ, ನಾನು ಅವನ ಶಿಷ್ಯನೂ ಅಲ್ಲ, ಅಲ್ಲ, ನಾನೇ ಜಗದ್ಗುರು ಅಲ್ವೇ? ಆದ್ದರಿಂದಲೇ ಶಿಷ್ಯ ಧರ್ಮ ನನಗನ್ವಯ ಆಗುವುದಿಲ್ಲ. ಇಲ್ಲ. ಇನ್ನೊಂದು ಪ್ರಜಾಧರ್ಮ ನನಗೆ ಅವ ಒಡೆಯ ಅಲ್ಲ, ನೀವೇ ಜಗದೊಡೆಯ ಅಲ್ವೇ? ಆದ್ದರಿಂದಲೇ ನನಗೆ ಪ್ರಜಾಧರ್ಮವು ಅನ್ವಯ ಆಗುವುದಿಲ್ಲ. ಇನ್ನೊಂದು ಪುತ್ರ ಧರ್ಮ ಅಲ್ವೇ? ಪುತ್ರಿಕಾ ಧರ್ಮ ಅಲ್ಲ, ಪುತ್ರ ಧರ್ಮ. ಮಗಳಿಗೆ ಹೇಳಿಕೆ ಬೇಕು ಅಂತ ಅದರ ಅರ್ಥ. ಮಗನಿಗೆ ಮಾತ್ರ ಕರೆ ಕಳುಹಿಸಬೇಕಾದ ಅವಶ್ಯಕತೆ ಇಲ್ಲ. ಪುತ್ರ ಧರ್ಮ, ಪುತ್ರಿಕಾ ಧರ್ಮವಲ್ಲ. ಹಾಗೆಂದು ಪುತ್ರ ಧರ್ಮವಾದ್ರೂ ನನಗನ್ವಯವಾಗುತ್ತದೋ? ನನಗಪ್ಪನೇ ಇಲ್ಲ ಬಿಡು. ನನಗೆ ಯಾರಪ್ಪ? ಅಭವ. ಹುಟ್ಲೇ ಇಲ್ಲ ಅಂತ ಅರ್ಥ. ಅಭವ. ಹುಟ್ಟಲೇ ಇದ್ದವನಿಗೆ ತಂದೆ ಯಾರು? ಆದ್ದರಿಂದಲೇ ನನಗೆ ಪುತ್ರ ಧರ್ಮವೂ ಅನ್ವಯ ಆಗುವುದಿಲ್ಲ. ಇನ್ನೊಂದು ಸತೀ ಧರ್ಮ. ಸತೀ ಧರ್ಮ ನನಗವ ಗಂಡ ಅಲ್ಲ, ನಾನೇ ಜಗತ್ಪತಿ ಅಲ್ವೇ? ಆದ್ದರಿಂದಲೇ ಸತೀ ಧರ್ಮದಂತೆಯೂ ನಾನು ಹೋಗಬೇಕಾದ ಅವಶ್ಯಕತೆ ಇಲ್ಲ. ಇನ್ನೊಂದು ಯಜ್ಞ, ಆ ಒಂದು ದೇವತಾ ದರ್ಶನ. ಅದೆರಡೂ ಈ ಪ್ರಕರಣದಲ್ಲಿ ಸರಿ ಬರುವುದಿಲ್ಲ ಅಂತ ನನಗೆ ಅರ್ಥ ಆಗಿದೆ. ಆದದ್ದರಿಂದಲೇ ಹೋಗಬೇಕಾದ ಅವಶ್ಯಕತೆ ನನಗೆ ಅನ್ನಿಸುವುದಿಲ್ಲ. ನಾನಾ ಕಾರಣಗಳನ್ನು ಹುಡುಕಿ ದಕ್ಷಾಧ್ವರದಲ್ಲಿ ಪಾಲ್ಗೊಳ್ಳುವಂತಹ ಉದ್ದೇಶವನ್ನು ನೀನು ಮುಂದಿರಿಸುತ್ತಿರುವೆ. ವಿಶಾಲವಾದ ಸಂಸಾರ ನಮ್ಮದು. ನನ್ನ ಅಕ್ಕಂದಿರು, ತಂದೆ ತಾಯಂದಿರು, ಬಂಧುಗಳೆಲ್ಲ ಇದ್ದಾರೆ. ಅವರೆಲ್ಲರೂ ಒಂದಾಗಿರುವಾಗ, ಈ ಉತ್ಸವಕ್ಕೆ ಸೇರಿರುವಾಗ ನಾನೊಬ್ಬಳು ದೂರವಾಗಿರುವುದೆಂದರೆ ಹೇಗೆ? ಸಂಸಾರದ ಸಾರ ಇಲ್ಲಿದೆ ನೋಡಿ. ಸಂಸಾರವೆಂಬ ವೃಕ್ಷಕ್ಕೆ ಬಂಧುಗಳ ದರ್ಶನ ಫಲವಲ ಸಂಸಾರ ತರುವಿಂಗೆ. ಹೀಗೆ ತಿಳಿದವರೊಂದು ಮಾತು ಹೇಳಿದ್ದಾರೆ. ಬಂಧುಗಳಿಲ್ಲದ ಮನೆತನ, ಕಂದರಿಲ್ಲದ ಭಾಗ್ಯ, ಮಂದಿ ಇಲ್ಲದ ರಾಜ್ಯ, ಇದೆಲ್ಲ ವ್ಯರ್ಥವಲ್ಲವೇ? ನಿಜ ನಿಜ ಗೌರಿ. ಹಾಗೆಂದು ಕೇವಲ ತನ್ನ ಸಂಬಂಧಿಕರನ್ನು, ತನ್ನ ಬಂಧುಗಳನ್ನು ಕಾಣಬೇಕು ಅನ್ನುವಂತಹ ಉದ್ದೇಶಕ್ಕಾಗಿ ಅಲ್ಲದೆ ಇದ್ದದ್ದನ್ನು ಸಲ್ಲದೇ ಇದ್ದದ್ದಕ್ಕೂ ನಾವು ಹಂಬಲಿಸಬೇಕಾದಂತಹ ಅನಿವಾರ್ಯತೆ ಏನೂ ಇಲ್ಲ. ಏನಿಲ್ಲಿ ನಮಗಿರುವ ವೈಭವ ಕಡಿಮೆಯೋ ಇಲ್ಲೊಂದು ಮಾಡಿಸುವ, ಎಲ್ಲರನ್ನು ಭರಿಸುವ ಅತ್ಲಾಗಿ. ಇಲ್ಲಿ ಏನು ನಿನಗೆ ನಾನು ಕಡಿಮೆ ಮಾಡಿದ್ದೇನೆ ಬೇಕಲ್ಲ? ನಿಮಗೆ ಉದಾಸೀನವೇ? ಉದಾಸೀನ ಏನು? ಇಷ್ಟು ಚೆನ್ನಾಗಿ ನೋಡಿಕೊಡ್ತೇನೆ ನಿನ್ನನ್ನು ನಾನು. ನಿನಗೀಗ ಇದ್ದಕ್ಕಿದ್ದ ಹಾಗೆ ಅಪ್ಪನ ಮನೆ ನೆನಪಾದ್ದೇನದು? ಸ್ವಾಮಿಯೇ, ಹೆಣ್ಣಾದವಳಿಗೆ 2 ಮನೆ. ಆ ತವರು ನನಗೆ ಮರೆಯುವುದಕ್ಕೆ ಸಾಧ್ಯವಿಲ್ಲ. ಪತಿಯಲ್ಲಿ ಬೇಕಾದ ವೈಭವ ಬಿದ್ದರು ಪಿತೃಗೃಹೋತ್ಸವಕ್ಕೆ ಸತಿಯರು ಬಯಸುವುದುಚಿತ ಹೋಗುವುದೆಂದೇ ಎನ್ನುತ್ತ ಪಾದ ಕೆರಗಿ ನಾನಿಷ್ಟು ಉತ್ಸಾಹದಿಂದ ಈ ವಾರ್ತೆಯನ್ನು ಹೇಳಿದರು ನಿಮಗೆ ಉತ್ಸಾಹ ಇಲ್ಲ. ನೀವು ಉದಾಸೀನ ಮಾನಸರಾಗಿದ್ದೀರಿ ಎಂಬುದು ಸ್ಪಷ್ಟವಾಗಿ ತಿಳಿಯುತ್ತಾ ಇದೆ. ಅಷ್ಟ ಅರ್ಥ ಆದ್ರೆ ಸರಿ. ನಿಮಗೇನು? ನೀವು ಪುರುಷರು, ನಿಮಗೆ 2 ಮನೆಗಳು ಇರುವುದಿಲ್ಲ, ಒಂದೇ ಮನೆ. ಹಾಗಲ್ಲ, ಹೆಂಗಸರಿಗೆ 2 ಮನೆ ಉಂಟು. ಹುಟ್ಟಿದ ಮನೆಯೊಂದು, ಹಾಗೆ ಹೊಕ್ಕು ಬಾಳುವಂತಹ ಪತಿಗ್ರಹವಿನ್ನೊಂದು. ಈ 2 ಮನೆಗಳನ್ನು ಉಳಿಸಿಕೊಳ್ಬೇಕಾದ್ದು, ಬೆಳೆಸಿಕೊಳ್ಬೇಕಾದ್ದು ಸ್ತ್ರೀಯರ ಧರ್ಮ. ಅದನ್ನು ಮರೆಯುವಂತಿಲ್ಲ. ಆದ್ದರಿಂದ ದೇವಾ, ಪತಿಯಲ್ಲಿ ಬೇಕಾದ ವೈಭವ ಇರಲಿ, ಸಂಪತ್ತು ಸೌಭಾಗ್ಯವಿರಲಿ. ಪತಿಯಲ್ಲಿ ಸಂಪತ್ತು ಬೇಕು ಎಂಬ ಹಾಗೆ ಸತಿ ಬಯಸುವುದಲ್ಲ. ಪತಿಪಾದ ಸೇವೆಯನ್ನು ಮಾಡುತ್ತಾ ಕಾಯೇನ ವಾಚಾ ಮನಸ ಶ್ರದ್ಧೆಯಿಂದ ಪತಿಯನ್ನು ಆರಾಧಿಸಿದರೆ ಆಕೆಗೆ ಇಹದಲ್ಲಿ ಸುಖವಿದೆ, ಪಾರತ್ರಿಕವಾದಂತಹ ಸದ್ಗತಿಯೂ ಇದೆ. ಆದ್ದರಿಂದ ಸಂಪತ್ತು ಸೌಭಾಗ್ಯ ಗಂಡನ ಮನೆಯಲ್ಲಿ ಬೇಕಾಗಿಲ್ಲ. ಆದರೆ
ತವರು ಮನೆಯ ವಿಚಾರ ಹಾಗಲ್ಲ. ಅವರು ಬಡವರೇ ಆಗಿರಲಿ, ಇಂತಹ ಉತ್ಸವದ ಕಾಲದಲ್ಲಿ ತಂದೆ ತಾಯಿಗಳ ಬಳಿಯಲ್ಲಿ ಕುಳಿತು ಒಂದಿಷ್ಟು ಅನ್ನವನ್ನು ಸಂತೋಷದಿಂದ ಉಣಬೇಕು ಅಂತ ಕಾಣುವುದಿದ್ದರೆ ಸಂಸಾರದಲ್ಲಿರುವಂತಹ ಹೆಣ್ಮಕ್ಕಳಿಗೆ ಸಹಜವಾದ ಗುಣ. ನಾನು ದಾಕ್ಷಾಯಿಣಿ ಆದರೇನು, ಕೈಲಾಸದಲ್ಲಿ ಇದ್ದರೇನು, ನಿಮ್ಮ ಸತಿಯಾದರೇನು, ಸಂಸಾರದಲ್ಲಿದ್ದೇನೆ. ಆದ್ದರಿಂದ ಈ ಸಾಂಸಾರಿಕವಾದಂತಹ ಮೋಹದಿಂದ ಬೇಡುತ್ತಾ ಇದ್ದೇನೆ. ಉದಾಸೀನ ಮಾಡಬಾರದು, ಕಾಲ ಕಳೆಯಬಾರದು. ಪ್ರಭೋ ಹೇಳಿ, ಹೊರಡೋಣ, ಹೋಗಿ ಬರೋಣ, ಹೋಗಿ ಬರೋಣ. ಬೇಡ, ಆಗುವುದಿಲ್ಲ ಅಂದನಲ್ಲ, ಬೇಡ ಸುಮ್ಮನೆ. ಯಾಕೆ ಮುಖ ನೋಡ್ತೀರಿ, ಮುಖ ತಿರುಗಿಸ್ತಾ ಇದ್ದೀರಲ್ಲ? ಬೇಡ ಆದ್ರೆ ಮುಗೀತು, ಯಾಕೆ ಅನ್ನುವುದಿಲ್ಲ. ಮತ್ತೆ ಬೇಡ ಅಂದ್ರೆ ನಾನು ಬಿಡುವಳಲ್ಲ, ಬೇಕು, ಹೋಗಲೇಬೇಕು. ಬೇಡವೇ ಅಲ್ಲಿ ಹೋದ್ರೆ ಒಳ್ಳೇದಾಗುದಿಲ್ಲ ನಮಗೆ, ಬೇಡ. ಅದು ತವರಿಗೆ ಹೋದ್ರೆ ಆಗುವುದೇನು, ಕೆಟ್ಟದಾಗುವುದಕ್ಕೆ ಏನು ಕಾರಣ? ಅಯ್ಯೋ, ತವರಾಗಿ ಉಳಿದ್ರೆ ಮತ್ತೆ ಪ್ರಶ್ನೆ. ಬೇಡ ಸುಮ್ಮನೆ. ನನಗೆ ತವರು, ನಿಮಗಲ್ಲ ಅದು. ನೀವು ಸುಮ್ಮನೆ ಕಾಲ ಬರೀಬೇಡಿ, ಹೇಳಿ ದಯಮಾಡಿ ದಮ್ಮಯ್ಯ. ನೀನು ಏನು ಮಾಡಿದ್ರು ಬರುವ ಹಾಗಿಲ್ಲ ನಾನು. ಇಲ್ಲದು ಮನಸ್ಸಿಗೆ ಹಿತ ಇದ್ರೆ ಸಂಬಂಧ, ಮನಸ್ಸಿಗೆ ಹಿತ ಇಲ್ಲದಿದ್ರೆ ಸಂಬಂಧ ಉಂಟ. ಓ ಹಾಗೆ ಬನ್ನಿ. ಹಾಗಾದ್ರೆ ನಿಮಗೆ ಮನಸ್ಸಿಗೆ ಹಿತವಿಲ್ಲ. ನನ್ನ ತವರು ಮನೆಯಲ್ಲಿ ನನ್ನ ತಂದೆ ತಾಯಿಗಳ ವಿಷಯದಲ್ಲಿ ಹಿತವಿಲ್ಲ. ಯಾಕೆ ಯಾಕೆ? ಯಾಕೋ ಒಂದಕ್ಕೆಲ್ಲ ನಿನಗೆ ಯಾಕೆ? ಈಗ ಅದನ್ನು ಕಟ್ಟಿ ಹಿತ ಇಲ್ಲ ಅಂತ ಗೊತ್ತಾಯ್ತಲ್ಲ, ಅಷ್ಟಾದ್ರೆ ಸಾಕಿಲ್ಲ. ಇಷ್ಟು ಹೇಳಿದ್ರೆ ನಾನು ಬಿಡುವಳಲ್ಲ, ಕೇಳದೆ ಇರುವಳಲ್ಲ. ನನ್ನ ಕುತೂಹಲವನ್ನು ಕೆರಳಿಸ್ತಾ ಇದ್ದೀರಿ. ಮತ್ತೆ ದಯಮಾಡಿ ಹೇಳಿ, ಯಾಕೆ ಹಿತವಿಲ್ಲ? ಏನಾಗಿದೆ ಹೇಳಿ ಹೇಳಿ. ಅದೇನು ಹೇಳಿದ್ರೆ ಅದನ್ನು ಸಹಿಸಿಕೊಳ್ಳುವ ಶಕ್ತಿ ಸಾಲದು ನಿನಗೆ. ಹಾಗಾದ್ರೆ ನನ್ನ ಹೃದಯಕ್ಕೆ ನೋವಾಗುವಂತಹ ವಿಚಾರವೆಂದಾಯಿತು. ಏನೇ ಇರಲಿ, ಎಷ್ಟೇ ದುಃಖವಾಗಲಿ ಸಹಿಸಿಕೊಳ್ತೇನೆ, ತಾಳಿಕೊಳ್ತೇನೆ. ಆದರೆ ಕೇಳದೆ ಇರಲಾರೆ. ಹೇಳಿ ದೇವಾ, ಹೇಳಿ. ಸರಿಯಾದ ಕಾರಣವನ್ನು ನಾನು ಮುಂದಿಟ್ಟರೆ ಮತ್ತೆ ನೀನು ದಕ್ಷಾಧ್ವರಕ್ಕೆ ಹೋಗುವುದಿಲ್ವಲ್ಲ. ಅದನ್ನು ಕೇಳೋಣ, ಆ ಬಳಿಕ ನೋಡೋಣ. ಹೌದೇ? ಹಾಗಿದ್ರೆ ಕೇಳು. ಒಪ್ಪಿಕೊಂಡವನು ಈ ಪರಮೇಶ್ವರ. ದಾಂಪತ್ಯ ಧರ್ಮ. ಇಷ್ಟರ ತನಕವು ನನ್ನ ಅಂತರಂಗದಲ್ಲಿದ್ದಂತಹ ಆ ವೈಮನಸ್ಸದ ಕಾರಣವನ್ನು ನಿನ್ನಲ್ಲಿ ಹೇಳದೆ ಉಳಿದಿದ್ದೇನೆ ಎಂದಾದರೆ ನಿನ್ನನ್ನು ವಂಚಿಸುವ ಉದ್ದೇಶದಿಂದ ಅಂತ ತಾತ್ಪರ್ಯ ಅಲ್ಲ. ಮತ್ತೇನು? ನನ್ನ ಗೌರಿಗೆ ಅಂತಹ ನೋವಾಗ ಕೂಡದು ಅನ್ನುವಂತಹ ಕಳಕಳಿಯಿಂದ ಹೇಳದೆ ಉಳಿದಿದ್ದೇನೆ ಅಂತ ಅರ್ಥ.
ಈ ಪ್ರೇಮ. ನಿನ್ನ ಶರೀರಕ್ಕೊಂದು ಗಾಯವಾದರೂ ಸಹಿಸಿಕೊಳ್ಳುವವಳು ನೀನು. ನಿಮ್ಮ ಹೃದಯವೇ ನಾನು. ನಿನ್ನ ಪತಿಗೊಂದು ಕಡೆಯಲ್ಲಿ ಅವಮಾನವಾಗಿದೆ ಎಂದಾದರೆ ನೀನು ಅದನ್ನು ತಾಳಲಾರೆ ಅನ್ನುವುದನ್ನು ನಾನು ಚೆನ್ನಾಗಿ ಬಲ್ಲೆ. ಸಾಧ್ಯವಿಲ್ಲ. ಏನಾಗಿದೆ? ಯಾರಲ್ಲಿ? ಏನು? ತುಂಬಿದ ಸಭೆಯಲ್ಲಾಗುವಂತಹ ಅಪಮಾನಕ್ಕಿಂತ ಅತಿಶಯವಾದದ್ದು ಮರಣವೂ ಅಲ್ಲ ಒಬ್ಬ ವ್ಯಕ್ತಿಗೆ ಜೀವನದಲ್ಲಿ. ಸಭೆಯಲ್ಲಿ ಅಪಮಾನ, 1000 ಮಂದಿಯೊಳ ಅಪಮಾನ ಸಾವಿಗೆ ತಾನೇ ಸಮಾನ. ಯಾರಿಂದ ಏನು ಅಪಮಾನ? ಹೇಳುತ್ತಿರುವೆ ಅಲ್ಲ, ನಿಮ್ಮ ಮಾವ ಅನ್ನೋ ಹಾಗೆ. ನಿಜ. ಆ ದಕ್ಷನಿಂದಲೇ ಅಪಮಾನಕ್ಕೊಳಗಾದವನು ಈಶ್ವರ. ದಕ್ಷ ಪ್ರಜಾಧೀಶ್ವರನಿಂದ, ನನ್ನ ತಂದೆಯಿಂದ ನಿಮಗೆ ಅಪಮಾನ? ನಿಜ. ಯಾವಾಗ? ಏನಾಯಿತು? ಯಾಕಾಗಿ? ಇಂದಲ್ಲ, ಬಹಳ ಹಿಂದೆ ಒಂದು ದಿನ ಎಂದು ಗಂಗಾ ಸರಸ್ವತಿ ಯಮುನಾ ತೀರದಲ್ಲಿ ಆ ಸಿಂಹಕ್ಷೇತ್ರದಲ್ಲಿ ಮರೀಚಿ ಬ್ರಹ್ಮ ಕೈಗೊಂಡಂತಹ ಜ್ಞಾನ ಸತ್ರಕ್ಕೆ ಅಧ್ಯಕ್ಷನಾಗಿ ನಾನೇ ಹೋಗಿದ್ದವನು. ತಿಳಿದಿದ್ದೇನೆ. ಆ ಸಭಾ ಕಲಾಪಗಳು ಮುಂದುವರಿಯುತ್ತಿರುವಂತಹ ಸನ್ನಿವೇಶದಲ್ಲೇ ಆ ಸಭಾ ಪ್ರವೇಶವನ್ನು ನಿನ್ನಯ್ಯನಾದಂತಹ ದಕ್ಷ ಮಾಡಿದ. ನನ್ನಪ್ಪ ಸಭೆಗೆ ಬಂದರೆ ದಕ್ಷ ಬ್ರಹ್ಮ. ನನ್ನ ತಂದೆ ಇಲ್ಲದೆ ಪ್ರಪಂಚದಲ್ಲಿ ಯಾವ ಕಾರ್ಯಗಳು, ಸಭಾ ಕಲಾಪಗಳು ನಡೆಯುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗೆ ತಿಳ್ಕೊಂಡಿದ್ದಾನವ. ಸಭಾ ಪ್ರವೇಶವನ್ನು ಮಾಡಿದ. ಆಗಮಿಸಿದಂತಹ ದಕ್ಷ ಪ್ರಜೇಶ್ವರನ ಯೋಗ್ಯತೆಯನ್ನು ಅರ್ಥ ಮಾಡಿಕೊಂಡು ಸೇರಿರುವಂತಹ ಸುಮನಸರೆಲ್ಲ ಎದ್ದು ನಿಂತು ಗೌರವವನ್ನು ಸೂಚಿಸಿದರು. ದೇವತೆಗಳು 1000 ಮಂದಿಗಳೆದ್ದು ಗೌರವವನ್ನು ಸೂಚಿಸಿದ್ದೇ ಅವನ ತಲೆಗೆ ಅಹಂಕಾರದೋಪಾದಿಯಲ್ಲಿ ಏರಿ ಹೋಯಿತು. ಗೌರಿ ಅಧ್ಯಕ್ಷ ಸ್ಥಾನದಲ್ಲಿ ಕುಳಿತಿರುವಂತಹ ನಾನೆದ್ದವನನ್ನು ಗೌರವಿಸಲಿಲ್ಲ ಅನ್ನುವಂತಹ ನೆವನವನ್ನೊಡ್ಡಿ ನನ್ನನ್ನು ವಿಧವಾಗಿ ನಿಂದಿಸಿ ಜರೆದು ನುಡಿದ ಆ ಸಭೆಯಲ್ಲಿ. ಏನದು? ಅಧ್ಯಕ್ಷನಿಗಿರುವಂತಹ ಅನಿವಾರ್ಯತೆವೇನು, ಅಧ್ಯಕ್ಷನ ಕರ್ತವ್ಯವೇನು ಅನ್ನುವುದನ್ನೇ ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಮರ್ಥ್ಯ ಇಲ್ಲದವನೊಬ್ಬ ನಿನ್ನಪ್ಪ ಅಂತ ನನಗೆ ಅರ್ಥವಾಗಲಿಲ್ಲ ಅವತ್ತು. ಅಧ್ಯಕ್ಷ ಪೀಠದ ತಾವು ಹೇಳಲಿಲ್ಲ ಅಂತ? ಅಧ್ಯಕ್ಷ ಪೀಠದಲ್ಲಿ ಕುಳಿತವನು ಹೇಳಬಹುದೇ? ಹೇಳುವ ಕ್ರಮ ಇಲ್ಲವಲ್ಲ. ಮಾವ ಬಿಡು, ಜನ್ಮವಿ ತಪ್ಪ ಬಂದರೂ ಅಧ್ಯಕ್ಷ ಸ್ಥಾನದಿಂದ ಹೇಳಕೂಡದು. ಸಭಾಧ್ಯಕ್ಷ ಅಧ್ಯಕ್ಷನ ಅನುಮತಿಯನ್ನು ಹೊಂದದೆ ಯಾವನು ಸಭಾ ಕಲಾಪ ತೊಡಗಿದ ಮೇಲೆ ಸಭೆಯನ್ನು ಪ್ರವೇಶಿಸಕೂಡದು, ಬಾರದು. ಇಷ್ಟೇ ಸಂಸ್ಕಾರ ಗೊತ್ತಿಲ್ಲದೆ ಇದ್ದವನು ದಕ್ಷ ಮತ್ತೆ ನಾನು ಹೇಳದೇ ಇದ್ದದನ್ನು ದೊಡ್ಡದು ಮಾಡದೆ ಇನ್ನೆಲ್ಲಿ ಹೋಗುತ್ತಾನೆ? ಏನಾಡಿದರು? ಏನು ಮಾಡಿದರು? ಸಭೆಯ ಕಲಾಪಕ್ಕಿಂತ ಹೊರತಾದುದನ್ನಲ್ಲಿ ಬೇರೆ ಪ್ರಸ್ತಾಪಿಸಕೂಡದು. ಏನು ಬಂದಿರೋ ಮಾವಯ್ಯ ಅಂತ ಕೇಳುವುದಕ್ಕೆ ಸಂಬಂಧದ ಮನೆಯಲ್ಲ ಅದು. ಅಲ್ಲ. ಆ ಕಲಾಪಕ್ಕೆ ಅನುಗುಣವಾಗಿ ವ್ಯವಹರಿಸಬೇಕಾದ ನನ್ನ ಅನಿವಾರ್ಯತೆಯನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಮರ್ಥ್ಯ ಸಾಲದೆ ನನ್ನನ್ನು ಪರಿಪರಿಯಿಂದ ನಿಂದಿಸಿದ. ಕೇವಲ ನಿನ್ನ ಮುಖವನ್ನು ನೋಡಿ ಆ ಪ್ರಕರಣಕ್ಕೆ ಪ್ರತಿಯಾಡದೆ ಸುಮ್ಮಗುಳಿದಿದ್ದೆ ನಾನು. ಅಂತ ಮಾತನ್ನೇನಾಡಿದರು? ನಾನಾ ವಿಧವಾಗಿ ನಿಂದಿಸಿದ ಏನು ಅನ್ನುವ ವಿಶ್ಲೇಷಣೆ ಮುಖ್ಯ ಅಲ್ಲ. 1000 ಮಂದಿಗಳ ತುಂಬಿದಂತಹ ಸಭೆಯಲ್ಲಿ ನನ್ನನ್ನು ಅಪಮಾನಿಸಿದ್ದು ನಿನಗೆ ಸರಿ ಅನ್ನಿಸ್ತದೆ ಏನೇ? ಅಯ್ಯೋ, ಇದನ್ನು ಕೇಳುವುದಕ್ಕೆ ಸಾಧ್ಯವಿಲ್ಲ. ಎಷ್ಟೋ ಕಾಲ ಕಳೆದರು ಹಿಂದೆ ಹೇಳುತ್ತಿರುವಾಗಲೇ ನನಗೆ ದುಃಖವಾಗುತ್ತಾ ಇದೆ. ಅಳಿಯ ಎಂಬ ವಿಚಾರ ಬಿಡೋಣ. ಲೋಕದ ದೇವ, ಇಷ್ಟನ್ನು ಅವರು ಅರ್ಥ ಮಾಡಿಕೊಳ್ಳಬೇಕಾಗಿತ್ತು. ಅಳಿಯನನ್ನು ಮಾವ ನಿಂದಿಸಲಿ, ಆದ್ರೆ ಲೋಕದ ದೇವರನ್ನು ನಿಂದಿಸಬಾರದಲ್ಲ. ಅದರಲ್ಲಿಯೂ ಸಭೆಯಲ್ಲಿ ಸಭಾಧ್ಯಕ್ಷನಾಗಿರುವಾಗ ನಿಜವಾಗಿ ತಪ್ಪೇ. ನನ್ನ ಅಪ್ಪನಾದ್ರೇನು ಅಪರಾಧವನ್ನೇ ಮಾಡಿದ್ದಾರೆ ಸ್ವಾಮಿ. ಅಷ್ಟು ಮಾಡಿ ಸಭೆಯ ಮಧ್ಯದಿಂದಲೇ ಎದ್ದು ಹೊರಟು ಹೋದವಂತೆ. ಸಭೆಗೆ ಧಿಕ್ಕಾರವನ್ನು ಹೇಳಿ ಕಾರ್ಯಕ್ಕೆ ಬಂದವರು ಆ ಸಭಾ ಕಾರ್ಯ ಮುಗಿದರ ಮೊದಲೇ ಹೋದರೆ ಸಭೆಯವರಿಗೆಲ್ಲರಿಗೂ ಅಪಮಾನ ಮಾಡಿದಂತಲ್ಲವೇ? ಸಭೆ ತೊಡಗುವುದಕ್ಕಿಂತ ಮುನ್ನ ಬರಲಿಲ್ಲ, ಮುಗಿಯುವ ತನಕ ಉಳಿಯಲಿಲ್ಲ. ಇದೆರಡೂ ಅವ ಸಭೆಗೆ ಮಾಡಿದ ಅಪಮಾನ. ಸಭಾಧ್ಯಕ್ಷನಾದ ನನ್ನನ್ನು ಸಭೆಯಲ್ಲಿ ನಾನಾ ವಿಧವಾಗಿ ನಿಂದಿಸಿದ, ಇದು ನನಗೆ ಮಾಡಿದ ಅಪಮಾನ. ಹಾಗಾದ್ರೆ ಕಾರ್ಯವನ್ನು ಕೆಡಿಸುವುದಕ್ಕಾಗಿಯೇ ಬಂದ ಹಾಗಾಯ್ತಲ್ಲ. ಆದ್ದರಿಂದಲೇ ಬೇಡ ಅಂದದ್ದು ನಾನು. ಸ್ವಾಮಿ, ಕೇಳುವಾಗ ನನಗೆ ದುಃಖವಾಗ್ತಾ ಇದೆ. ನನ್ನ ಅಪ್ಪನಾದರೂ ಮಾಡಿದ್ದು ತಪ್ಪೇ. ಆದ್ರೆ ಒಂದು ಮಾತು ಹೇಳಲೆ, ಕೆಲವರು ಶೀಘ್ರ ಗೋಪಿಗಳು ಅಂತ ಈ ಲೋಕದಲ್ಲಿ ಇದ್ದಾರೆ. ಆ ಶೀಘ್ರ ಗೋಪಿಗಳಲ್ಲಿ ಕೋಪ ಇರುವುದು ಕ್ಷಣ ಮಾತ್ರ. ಅಂದ್ರೆ ಉತ್ತಮರ ಕೋಪ ಅಂತ ಉತ್ತಮರಿಗೂ ಕೋಪ ಇದೆ ಲೋಕದಲ್ಲಿ. ದೇವರಾದಂತ ನಿಮಗೂ ಕೋಪ ಇಲ್ಲವೇ? ಆ ಕೋಪಕ್ಕೊಂದು ಇತಿಮಿತಿ ಅಂತ ಇದೆ. ಕೆಲವರದ್ದು ಪ್ರತೀಕಾರ ಮಾಡುವ ಕೋಪ, ಅವರೆಲ್ಲ ಮೂರ್ಖರು.
ಅಂತ ಪ್ರತೀಕಾರ ಮಾಡೋ ಬುದ್ಧಿ ನನ್ನ ಅಪ್ಪನಿಗಿಲ್ಲ. ದೀರ್ಘ ದ್ವೇಷಿ ಅಲ್ಲ ಅನ್ನುವುದು ನೀನು. ದೀರ್ಘ ದ್ವೇಷಿ ಅಲ್ಲ. ಶೀಘ್ರ ಕೋಪಿ. ಶೀಘ್ರ ಕೋಪಿಗಳು ದೀರ್ಘ ದ್ವೇಷಿಗಳಲ್ಲ. ಶೀಘ್ರ ಕೋಪಿಗಳಲ್ಲಿ ಸಹಜವಾಗಿ ಈ ಗುಣ ಇರ್ತದೆ. ಅವರು ದೀರ್ಘ ದ್ವೇಷಿಗಳಾಗಿ ಉಳಿದಿರುವುದಿಲ್ಲ. ಕ್ಷಣಕಾಲ ಒಮ್ಮೆಗೆ ಸಣ್ಣ ಕಾರ್ಯಕ್ಕಾದ್ರೂ ಬಹುದೊಡ್ಡ ಕೋಪ ಬಂದು ಬಿಡ್ತದೆ, ಅದೇ ಕ್ಷಣದಲ್ಲಿ ಬಿಟ್ಟು ಹೋಗುತ್ತದೆ. ದ್ವೇಷ ಇಲ್ಲ ಮರುದಿವಸ. ಹೌದು. ಆದ್ದರಿಂದ ಸಾಮಾನ್ಯ ವ್ಯಕ್ತಿ ಅಲ್ಲ ನನ್ನಪ್ಪ. ನವಬ್ರಹ್ಮರಲ್ಲಿ ಒಬ್ಬ ದಕ್ಷ ಬ್ರಹ್ಮ. ಅವಿವೇಕಿಯೋ ಅಜ್ಞಾನಿಯೋ ಏನೋ ಪಕ್ಕನೆ ಸಿಟ್ಟು ಬಂದಿರಬಹುದು, ಅಳಿಯನಿಂದ ಅಪಮಾನವಾಯಿತು ಅಂತ. ಆದ್ರೆ ಆಮೇಲೆ ಅದಕ್ಕಾಗಿ ಎಷ್ಟು ಪಶ್ಚಾತ್ತಾಪ ಪಟ್ಟಿದ್ದಾರೋ. ಸಭೆಯಲ್ಲಿ ಶಿವನನ್ನು ನಿಂದಿಸಿದನಲ್ಲ, ಶಿವನಿಂದೆ ಛೇ ಮಾಡಬಾರದಿತ್ತು ಅಂತ ನೊಂದಿರಬಹುದು. ಆ ದ್ವೇಷವನ್ನು ಬಿಟ್ಟಿರಬಹುದು. ಯಾರು? ನನ್ನಪ್ಪ. ನಮಗೆ ಇವತ್ತು ಯಾಗಕ್ಕೆ ಕರೆ ಯಾಕೆ ಬರಲಿಲ್ಲ ಗೊತ್ತಾ ನಿನಗೆ? ಯಾಕೆ? ಜಗಲಿ ನಮ್ಮ ಕರೆಯಲಿರುವುದು ತಪ್ಪದು ಕಡೆಗೆ ಅವಮಾನ ತಪ್ಪದು ಕಡೆಗೆ ಒಂದು ದಿವಸ ತಾನು ಅನ್ನುವಂತಹ ವಿಶ್ವಾಸವನ್ನು ನೀನು ತಿಳಿದಿರುವೆ. ಅಂತ ಮೂರ್ಖನೇ ನನ್ನಪ್ಪ. ನಿಶ್ಚಯವಾಗಿಯೂ ನಾನು ಬಲ್ಲೆ. ಏನು? ಈ ದಕ್ಷಾಧ್ವರದ ಹಿನ್ನೆಲೆಯಲ್ಲಿ ಬೇರೆ ಯಾವ ಉದ್ದೇಶವೂ ಇಲ್ಲ. ಲೋಕಹಿತವನ್ನು ಸಾಧಿಸುವಂತಹ ಉದ್ದೇಶಕ್ಕಾಗಿ ಯಾಗ ಕೈಗೊಂಡದ್ದಲ್ಲ. ಮತ್ತೆ ಪರರಿಗೆ ಕ್ಷೇಮವನ್ನು ಮಾಡೋಣ ಅನ್ನುವಂತಹ ಉದ್ದೇಶ ಅವನ ಯಜ್ಞದ ಸಂಕಲ್ಪದ ಆಶಯದಲ್ಲಿ ಸ್ಪಷ್ಟವಾಗಿಯೂ ಇಲ್ಲ. ಕೇವಲ ಸ್ವಾರ್ಥ ಬುದ್ಧಿಯ ಲಾಭಕ್ಕಾಗಿ ಆದರೂ ಯಾಗ ಕೈಗೊಂಡ ಅದೂ ಅಲ್ಲ. ಮತ್ತೇನು? ಪರರಿಗೆ ಅಪಮಾನವನ್ನು ಉಂಟು ಮಾಡುವುದೇ ಮಹತ್ತರವಾದ ಉದ್ದೇಶವಾಗಿ ಅವ ಕೈಗೊಂಡಂತಹ ಯಾಗ ಅನ್ನುವುದನ್ನು ನಾನು ಚೆನ್ನಾಗಿ ಕಲ್ಪಿಸಿಕೊಳ್ಳಬಲ್ಲೆ. ಪ್ರತೀಕಾರದ ಬುದ್ಧಿ, ದ್ವೇಷ ಸಾಧನೆ, ಯಾಗ ಯಜ್ಞಾದಿಗಳಂತಹ ಸತ್ಕರ್ಮಗಳೆಲ್ಲ ಪ್ರತೀಕಾರಕ್ಕಾಗಿ ವಿನಿಯೋಗ ಭಾಗವಾದವುಗಳೇ ಹೇಳು. ಶಿವ ಶಿವ. ಆದ್ದರಿಂದಲೇ ಇದು ಶಿಷ್ಟಕ್ರತು ದುಷ್ಟಕ್ರತು. ಉದ್ದೇಶವೇ ಪ್ರತೀಕಾರದ್ದು. ಆ ಯಾಗದ ಸಂಕಲ್ಪದಲ್ಲಿ ಚೆನ್ನಾಗಿ ಆಲೋಚನೆ ಮಾಡು. ನಿನ್ನ ಅಕ್ಕ ತಂಗಿಯಂದಿರಿಗೆಲ್ಲ ಆಮಂತ್ರಣ ಕಳುಹಿದ್ದಾನೆ. 60 ಮಂದಿ ಹೆಣ್ಮಕ್ಕಳು ನನ್ನ ಅಕ್ಕ ತಂಗಿಯಂದಿರು. 14 ಲೋಕಗಳಲ್ಲಿರುವಂತಹ ಗಣ್ಯಾತಿ ಗಣ್ಯರನ್ನೆಲ್ಲ ತನ್ನ ಯಾಗ ಸಮಾರಂಭಕ್ಕಾಗಿ ಬರಿಸಿದ್ದಾರೆ. ಕೈಲಾಸಕ್ಕೆ ಮಾತ್ರ ಹೇಳಿಕೆ ಇಲ್ಲ ಅಲ್ವೇ? ನಮಗೆ ಮಾತ್ರ ಆಮಂತ್ರಣ ಇಲ್ಲ. ಏನಿದರ ಉದ್ದೇಶ ಅನ್ನುವುದನ್ನು ತಿಳಿದುಕೊಳ್ಳಲಾರದಂತಹ ಸಾಮರ್ಥ್ಯ ಇಲ್ಲದಿದ್ದವರೇನು ಅಲ್ವಲ್ಲ ನಾವು. ಶ್ರೇಯಾಂಸಿ ಬಹು ವಿಜ್ಞಾನಿ ಅಂತ ಒಂದು ಮಾತಿದೆ. ಮಹಾಕಾರ್ಯವನ್ನು ಮಾಡುವಾಗ ಎಂತವರು ತಪ್ಪಿ ಬೀಳ್ತಾರೆ, ಮರೆತಿರ್ತಾರೆ. ಗೌರಿ, ಲೋಕದಲ್ಲಿ ಏನನ್ನಾದ್ರೂ ಮರೆತಾನು ದಕ್ಷ. ಮಗಳಾದ ಗೌರಿಯನ್ನು ಮರೆತಾನೆ. ಇಲ್ಲ, ನನ್ನ ಮೇಲೆ ಅಪ್ಪನಿಗೆ ಎಷ್ಟು ಪ್ರೀತಿ ಎಂಬುದಕ್ಕೆ ಒಂದು ಉದಾಹರಣೆ ಹೇಳ್ತೇನೆ. ಶಶಿ ಮುಖಿಯು ಎಂದೆನ್ನುವ ಬಾಯಲಿ ಬಿಸಿಯ ನುಣ್ಣನು ದಕ್ಷ. ಮಗಳೇ ದಾಕ್ಷಾಯಿಣಿ ಅಂತ ಕರೆಯುವ ನಾಲಿಗೆಯಲ್ಲಿ ನನ್ನಪ್ಪ ಬಿಸಿ ಪದಾರ್ಥವನ್ನು ತಿನ್ನುವುದಿಲ್ಲ. ಬಿಸಿ ಪದಾರ್ಥವನ್ನು ತಿಂದರೆ ಆ ಬಿಸಿ ತನ್ನ ಮಗಳು ಅಂತ ಕರೆಯುವ ಸಂಬೋಧನೆಗೆ ಅಲ್ಲಿ ತಾಗುತ್ತದೋ ಅನ್ನುವ ಎಣಿಕೆಯಿಂದ ಅಷ್ಟು ನಿರ್ಣಯಕ್ಕೆ ಬಂದಿದ್ದ ಅಂತ ಅರ್ಥ. ನಿಜ. ಅಷ್ಟೊಂದು ಅಕ್ಕರೆಯಿಂದ ಮಮತೆಯಿಂದ ಕಾಣುತ್ತಿದ್ದಂತಹ ಮಗಳಾದ ನಿನ್ನನ್ನವ ಮರೆತ ಅಂದ್ರೆ ಒಪ್ಪುಗೊಳ್ಳುವುದಕ್ಕೆ ಸಾಧ್ಯವೇ? ಏನು? ಯಾವನಾದ್ರೂ ಉಸಿರಾಡುವುದಕ್ಕೆ ಮರೆಯುತ್ತಾನೆಯೇ ಪ್ರಪಂಚ ಮುಖದಲ್ಲಿ? ಇಲ್ಲ.
ದಕ್ಷ ಗೌರಿಯನ್ನು ಮರೆತರೆ ವ್ಯಕ್ತಿ ಉಸಿರಾಡುವುದಕ್ಕೆ ಮರೆತ ಅಂತ ತಾತ್ಪರ್ಯ. ಹಾಗಾದ್ರೆ ಮರೆತದ್ದಲ್ಲವೇ? ಮರೆತದ್ದಲ್ಲ, ಉದ್ದೇಶಪೂರ್ವಕವಾಗಿ. ಹಾ, ಯಾರಿಂದಲಾದ್ರೂ ಈ ವರ್ತಮಾನವನ್ನು ಕೇಳಿ ತಿಳಿದಂತಹ ನೀನು ಅಪ್ಪನ ಮೇಲಿನ ಅಧಿಕವಾದಂತಹ ಭಕ್ತಿಯಿಂದ ಯಾಗಕ್ಕೆ ನನ್ನನ್ನು ಹೊರಡಿಸಿಕೊಂಡು ಬಂದು ಒದಗತಿ ಅಂತ ಅವನಿಗೆ ವಿಶ್ವಾಸ ಉಂಟು. ನಮಗೆ ಹೇಳಿಕೆ ಇರಕೂಡದು, ನಾವಿಬ್ಬರು ಅಲ್ಲಿಗೆ ಹೋಗಬೇಕು, ತುಂಬಿದ ಸಭೆಯಲ್ಲಿ ಇವರ್ಯಾರು ಬಂದವರು ಅಂತ ನಮ್ಮನ್ನು ಸಭಾಸದರ ಮುಂಭಾಗದಲ್ಲಿ ಅಪಮಾನಿಸಬೇಕು, ಇದವನಲ್ಲಿರುವಂತಹ ಉದ್ದೇಶ. ಆದ್ದರಿಂದಲೇ ಬೇಡ ದೇವ. ಸರಿಯದು, ಮರೆತದ್ದಲ್ಲ, ಉದ್ದೇಶಪೂರ್ವಕವೇ ನಮಗೆ ಆಮಂತ್ರಣ ಕೊಡಲಿಲ್ಲ. ಅದೇನೇ ಇರಲಿ, ಅಂತವರ ಮನೆಗೆ ತಾವು ಹೋಗುದು ಸರಿಯಲ್ಲ. ಬುದ್ಧಿ ಇದ್ದವಳು ನೀನು. ಉದ್ದೇಶಪೂರ್ವಕವಾಗಿ ಶತ್ರುಗಳ ಮನೆಗೆ ಹೋಗಿ ಅಪಮಾನವನ್ನು ಯಾಕೆ ಪಡೆದುಕೊಳ್ಳಬೇಕು? ನನ್ನ ಅಂತರಂಗವನ್ನು ಅರ್ಥ ಮಾಡಿಕೊಂಡವಳು ನೀನು. ವಿಷಯ ತಿಳಿಯಿತು. ಇನ್ನು ಹೋಗಬೇಕು ಅಂತ ಮನಸ್ಸಿಲ್ವಲ್ಲ? ಇನ್ನು ನಿಮ್ಮನ್ನು ನಮ್ಮಷ್ಟಕ್ಕೆ ನಾವಿರುವತ್ಲಾಗಿ. ಹಾಗಲ್ಲ, ನೀವು ಹೋಗಬಾರದು, ನೀವು ಬರಬೇಕು ಹೋಗಬೇಕು ಅಂತ ನಾನು ಒತ್ತಾಯಿಸುವುದೂ ಸರಿಯಲ್ಲ. ಹೋಗುವವನು ಅಲ್ಲ ನಾನು. ಹೋಗಬಾರದು, ಹೋಗಬೇಕಾಗಿಲ್ಲ. ಆದ್ರೆ ಒಂದು, ನಾನವರ ಮಗಳು. ಹೌದು, ನನ್ನ ಮೇಲೆ ಅವರಿಗೆ ದ್ವೇಷ ಇಲ್ಲ. ನಿನ್ನಲ್ಲಿ ಇಷ್ಟರವರೆಗೆ ಗೊತ್ತಾದ್ರಲ್ಲಿ ಇಲ್ಲ. ಆದ್ರಿಂದ ನೀವು ಬರಬೇಕಾಗಿಲ್ಲ, ನಾನು ಹೋಗ್ತೇನೆ. ಏನಾಡಿದೆ? ನನಗೆ ಹೋಗಬೇಕು. ನನ್ನನ್ನು ಬಿಟ್ಟಾರು ನೀನು ಬಂಧುಗಳನ್ನು ಕಾಣಬೇಕೆಂಬ ಮೋಗ ಬಂದಿದೆ ನಿನಗೆ. ಅವರಲ್ಲಿ ಮೋಗ ಬಂದಿದೆ ನಿನಗೆಂದಿನದಿಲ್ಲ ಶ್ರೇಯ. ಬಂಧುಗಳನ್ನು ಕಾಣಬೇಕೆಂಬ ಮೋಗ ಬಂದಿದೆ ನಿನಗೆಂದಿನದಿಲ್ಲ ಶ್ರೇಯ. ನಿಂದಿಪ್ಪ ಜನರಲ್ಲಿ ಗೈದುವನಲ್ಲ, ನಿಂದಿಪ್ಪ ಜನರಲ್ಲಿ ಗೈದುವನಲ್ಲ. ಇಂದು ನೀ ಹೋಗುವುದು ಜಿತ ಬಿದಲ್ಲ, ಇಂದು ನೀ ಹೋಗುವುದು ಜಿತ ಬಿದಲ್ಲ, ಉಚಿತ ಬಿದಲ್ಲ. ಬಂಧುಗಳನ್ನು ಕಾಣಬೇಕೆಂಬ ಮೋಗ ಬಂದಿದೆ ಕಾಂದೆ. ಗೌರಿ, ನಾನು ಬರಬೇಕಾದದ್ದಿಲ್ಲ. ಇಲ್ಲ, ದ್ವೇಷವಿರುವುದು ದಕ್ಷನಿಗೂ ನನಗೂ ಮಧ್ಯ. ನಿನಗೆ ಹೋಗಲೇಬೇಕಲ್ಲೋ? ನನಗೆ ಹೋಗಬೇಕು. ನಾನು ಬಾರದೇ ಇದ್ದರೂ ಹೋಗಬೇಕು. ಹೋಗ್ತೇನೆ. ನಿಜವೇ? ನಿಜ. ಆಗಲೇ ಅರ್ಥ ಆಗಿದೆ ನನಗೆ, ನೀನು ಎಂದಿನ ಹಾಗೆ ಇವತ್ತಿಲ್ಲ ಅಂತ. ಯಾಕೆ? ದಿನನಿತ್ಯವೂ ನನ್ನ ಸೇವೆಯೇ ಮಹಾ ಸೌಭಾಗ್ಯವೆಂದು ಬಗೆದು ನನ್ನನ್ನು ಅನುವರ್ತಿಸುತ್ತಾ ಬದುಕುತ್ತಿದ್ದವಳು ನೀನು. ನಿಜ. ಶಂಕರನನ್ನು ಬಿಟ್ಟಂತಹ ಗೌರಿ ಇದ್ದಾಳೇನೆ? ಇಲ್ಲ. ಗೌರಿಯನ್ನು ಅಗಲಿದಂತಹ ಶಂಕರನಿಗೆ ಅಸ್ತಿತ್ವ ಉಂಟೇನೆ? ದೇಹವನ್ನು ಬಿಟ್ಟು ಪ್ರಾಣ ಇದೆಯೇ? ಪ್ರಾಣವನ್ನು ಬಿಟ್ಟು ದೇಹ ಉಳಿಯುವುದೇ? ಅಗ್ನಿಯನ್ನು ಬಿಟ್ಟು ಹೊಗೆ ಉಂಟೆ? ಹೊಗೆಯನ್ನು ಉಳಿದ ಅಗ್ನಿ ಉಂಟೆ? ಹಾಗೆ ಅಲ್ವೇ ನಮ್ಮ ದಾಂಪತ್ಯ? ಹೂವು ಪರಿಮಳದಂತೆಯೇ ಶಂಕರ ಗೌರಿಯರ ಸಂಬಂಧವೆಂದು ಲೋಕ ಪ್ರತೀತಿಯನ್ನು ಹೊಂದಿದ್ದು. ಅವಿನಾದ್ವೈತವಾದಂತಹ ಸಂಬಂಧ ನಮ್ಮದು. ಅಂತಹ ನೀನೇ ಇವತ್ತು ನಾನು ಬಾರದೇ ಇದ್ರೂ ದಕ್ಷಾಧುರಕ್ಕೆ ಹೋಗಬೇಕು. ಹೋದ್ರೇನು ಬರುವುದಿಲ್ಲವೇ? ನಾನು ಗೊತ್ತಾಯ್ತು ಬಿಡು. ನಿನ್ನ ದೇಹ ಮಾತ್ರ ಇಲ್ಲಿರುವುದು, ನಿನ್ನ ಮನಸ್ಸು ಈಗಾಗಲೇ ಪ್ರಾಚೀನ ಬರ್ಹಿಯನ್ನು ಸೇರಿದೆ ಅನ್ನುವುದು ನನಗೆ ಸ್ಪಷ್ಟವಾಗುತ್ತಾ ಉಂಟು. ಬಂಧುಗಳನ್ನು ಕಾಣಬೇಕು ಅನ್ನುವಂತಹ ಮೋಹವಶಳು ನೀನಾಗಿದ್ದಿ. ಯಾವನೇ ವ್ಯಕ್ತಿ ಇರಲಿ ವಿಕಾರಗಳಿಗೆ ವಶನಾದರೆ ತನ್ನ ಯಥಾರ್ಥವನ್ನು ಅಸ್ತಿತ್ವವನ್ನು ಮರೆತು ಬಿಡ್ತಾನೆ. ಆದ್ದರಿಂದಲೇ ನೀನೇನು, ನಿನಗಿರುವಂತಹ ಉನ್ನತವಾದಂತಹ ಸ್ಥಾನವೇನು, ಎರಡನ್ನೂ ಮರೆತು ಇವತ್ತು ವ್ಯವಹರಿಸುವುದಕ್ಕೆ ತೊಡಗಿದ್ದಿ ನೀನು. ನನಗೆ ಬಂಧು ವ್ಯಾಮೋಹ. ನಾನಂತೂ ನಿಂದಿಸುವವರಲ್ಲಿಗೆ ಹೋಗುವ ಅಲ್ಲ. ಬೇಡ, ನಾನು ಹೋಗ್ತೇನೆ. ನನ್ನನ್ನು ಕಳುಹಿಸಿಕೊಡಿ.
ನಾನು ಕಳುಹಿಸಿಕೊಟ್ರೆ ಹೋಗುತ್ತೆ. ಹೋಗ್ತೇನೆ ಸಂತೋಷದಿಂದ ಹೋಗಿ ನಾಳೆ ಬರ್ತೇನೆ. ಬರ್ತೀನಿ. ನಾನು ಬರುವುದಿಲ್ಲ. ಬೇಡ, ನಾನು ಬಾರದಿದ್ರು ಅಡ್ಡಿ ಇಲ್ಲ. ನಿನಗೆ ಹೋಗಲೇಬೇಕು. ನನಗೆ ಹೋಗಲೇಬೇಕು. ನೀವು ಕಳುಹಿಸಬೇಕು. ಇದೇ ನಿನ್ನ ತೀರ್ಮಾನ. ನಾನು ಬರುವುದಿಲ್ಲ. ಬೇಡ. ನಿಂದಿಸುವಲ್ಲಿಗೆ ಹೋಗುವಂತಹ ಸ್ವಭಾವ ನನ್ನದ್ದಲ್ಲ. ಇಂದು ನೀನು ಹೋಗುವುದು ಏನು? ಹೋಗಬೇಕು. ನೀನು ಹೋಗುವುದು ಬೇಡ. ಹೋಗದಿರೆಂಬ ವಚನವನ್ನಾಡಿ ಗಡಿದದಿರಿ, ಹೋಗದಿ ಆಡಿ ಗಡಿಸದಿರು, ವಚನವನ್ನಾಡಿ ಕೆಡಿಸದಿರಿ. ಎಂದು ಪತಿಯನು ಕಾಡಿದಳು ಕಮಲಾಕ್ಷಿ, ಪತಿಯನು ಕಾಡಿದಳು ಕಮಲಾಕ್ಷಿ, ಕಾಡಿದಳು ಕಂಬನಿ ದುಂಬಿ. ವಚನವನಾಡಿ ಕೆಡಿದದಿರೆಂಬ ಪತಿಯನು ಕಾಡಿದಳು ಕಮಲಾಕ್ಷಿ, ಕಂಬನಿ ದುಂಬಿ. ಗೋಳಿಡುದ ಬೇಡ ಹೋಗದಿರು ಎಂಬ ವಚನವನಾಡಿ ಕೆಡಿದದಿರಿ, ಪತಿಯನು ಕಾಡಿದಳು ಕಮಲಾಕ್ಷಿ, ಕಂಬನಿ ತುಂಬಿ. ಸ್ವಾಮಿ ನಿಮ್ಮ ಬಾಯನ್ನು ಕೈಯಿಂದ ಒತ್ತಿ ಹಿಡಿಯುತ್ತಾ ಇದ್ದೇನೆ, ಕ್ಷಮಿಸಬೇಕು. ಇನ್ನೊಮ್ಮೆ ಆ ಬೇಡ ಎಂಬ ಆಜ್ಞಾರೂಪದ ಪದ ಪ್ರಯೋಗ ಮಾಡಬೇಡಿ. ಬೇಡ ಹೇಳುವುದಕ್ಕೆ ಇದು 2 ಅಕ್ಷರದ ಒಂದು ಶಬ್ದ. ಆದರೆ ಶಿವನಾಜ್ಞೆ ಪಂಚಶಿರಧಾರಿ ಆದಂತಹ ನಿಮ್ಮ ಬಾಯಿಂದ ಬರುವ ವಾಕ್ಯಗಳು ವೇದ ವಾಕ್ಯಗಳು, ಪ್ರಭು ಸಂಹಿತ. ಅದನ್ನು ಮೀರುವುದಕ್ಕೆ ಈ ಲೋಕದಲ್ಲಿ ಯಾರಿಗೂ ಅಧಿಕಾರವಿಲ್ಲ. ಆದ್ದರಿಂದ ಒಮ್ಮೆ ಬೇಡ ಎಂದರೆ ಮತ್ತೊಮ್ಮೆ ಅದೇ ನಾಲಿಗೆಯಿಂದ ನಡೆ ಅನ್ನುವರು ನೀವಲ್ಲ, ತಾವಲ್ಲ. ಆದ್ದರಿಂದ ಕೈ ಮುಗಿದು ದಮ್ಮಯ್ಯ ಅಂತ ಬೇಡ್ತಾ ಇದ್ದೇನೆ. ಆಜ್ಞಾರೂಪದ ಬೇಡ ಎಂಬ ಅಕ್ಷರಗಳನ್ನು, ಆಜ್ಞೆಯನ್ನು ಮತ್ತೊಮ್ಮೆ ಆಡಬೇಡಿ, ನನಗೆ ಮಾಡಬೇಡಿ. ಯಥಾರ್ಥವನ್ನು ಹೇಳ್ತಾ ಇದ್ದೇನೆ. ನನಗೆ ಈ ಕೈಲಾಸವೇ ಬೇಡವಾಗಿದೆ. ನನಗೆ ಯಾರೂ ಬೇಡ. ನನಗೆ ನನ್ನ ಸಂಸಾರ ಬೇಕು, ಬಂಧು ಬಳಗದವರು ಬೇಕು. ಆದ್ದರಿಂದ ಕಳುಹಿಸಿ ಕೊಡು ಶಿವನೇ. ಇಲ್ಲವಾದರೆ ಇದು ನಿಮ್ಮ ಗೌರಿಯನ್ನು ನೀವು ಕಳೆದುಕೊಂಡ ಹಾಗಾಗ್ತದೆ. ನನ್ನನ್ನು ಕೆಡಿಸ್ತೀರಾ? ಕೆಡಿಸದಿರು ಶಿವನೇ, ನನ್ನನ್ನು ಕೆಡಿಸದಿರು. ಕಳುಹಿಸಿಕೊಂಡು ನೋಡಿ ಬುರಗರ ಬಂತಿವಲ್ ಗದಿ ಕೇಳೆನು ದನಿ ಜೈರಿ, ಬಂತಿವಲ್ ಗದಿ ಕೇಳೆನು ದನಿ ಜೈರಿವಿಗೆ ಮಾತಾಡದಿ ಮೌನವನು ತಾಳು, ಮಾತಾಡದಿ ಮೌನವನು ತಾಳ್ದಿರಲು. ಹೇಗಾದರೂ ಹೋಗಲೇಬೇಕು. ಅನುಮತಿಯನ್ನು ಕೊಟ್ಟು ಕಳುಹಿಸು ಶಿವನೇ ಅನ್ನುವ ಹಾಗೆ ಪಾದಮೂಲದಲ್ಲಿ ಕಣ್ಣೀರನ್ನು ಇಳಿಸುವುದಕ್ಕೆ ತೊಡಗಿದಳಲ್ಲ. ಬಂಧು ದರ್ಶನದ ಪಾರವಶ್ಯದಲ್ಲಿ ತನ್ನನ್ನೇ ತಾನು ಕಳೆದುಕೊಳ್ಳುವುದಕ್ಕೆ ತೊಡಗುತ್ತಿದ್ದಾಳೆ ಗೌರಿ.
ಕೂಡದು ಕೂಡದು. ನಾನೆಷ್ಟೇ ಪ್ರಯತ್ನಿಸಿ ಗೌರಿಯನ್ನು ಉನ್ನತ ಸೆಳೆಯುವುದಕ್ಕೆ ಪ್ರಯತ್ನಿಸಿದರೆ ನನ್ನ ಹಿಡಿತದಿಂದ ಜಾರಿ 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 ಭ್ರಷ್ಟತೆಯತ್ತ ಸಾಗುತ್ತಿದ್ದಾಳೆ. ಯಾವ ಕಾರಣಕ್ಕೂ ನನ್ನ ಗೌರಿಯನ್ನು ನಾನು ಕಳಕೊಳ್ಳಕೂಡದು, ಉಳಿಸಿಕೊಳ್ಳಲೇಬೇಕು. ಏನು ಮಾಡೋಣ? ಸರಿ, ನಾನೀಕೆಯೊಂದಿಗೆ ಮಾತಾಡುತ್ತಾ ಕಾಲವನ್ನು ಕಳೆದರೆ ಮತ್ತೆ 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 ದಕ್ಷಾಧ್ವರದಲ್ಲಿ ಪಾಲ್ಗೊಳ್ಳುವಂತಹ ಅವಕಾಶವನ್ನು ನನ್ನಲ್ಲಿ ಆಕೆ ಯಾಚಿಸುವುದಕ್ಕೆ ತೊಡಗುತ್ತಾಳೆ. ಇವಳ ವರ್ತನೆಯಿಂದ ಸಿಟ್ಟುಗೊಂಡವನಂತೆ ನಾನು ನಟಿಸಲೇಬೇಕಾದ ಅನಿವಾರ್ಯತೆ ನನಗುಂಟು. ನನ್ನ ಗೌರಿಯ ಗುಟ್ಟು ನನಗೆ ಗೊತ್ತಿಲ್ವೇ? ನನಗೆ ಸಿಟ್ಟು ಬಂದಿದೆ ಎಂದು ಗೊತ್ತಾದರೆ ಆಕೆ ಇಷ್ಟವೆಲ್ಲವನ್ನೂ ಬದಿಗೊತ್ತುತ್ತಾಳೆ, ನನ್ನ ಇಷ್ಟವನ್ನು ಸಂಪಾದಿಸುವತ್ತಲೇ ಪ್ರಯತ್ನಿಸ್ತಾಳೆ. ಆದ್ದರಿಂದ ಏನೊಂದು ಮಾತನಾಡದೆ ಸಿಟ್ಟು ಬಂದವರಂತೆಯೇ ನಟಿಸುತ್ತಾ ಮೌನ ವ್ರತವನ್ನು ಅಂತುಕೊಂಡಿರ್ತೇನೆ. ನೋಡೋಣ ಹೇಗಾದರೂ ಉಳಿಸಿಕೊಳ್ಳೋಣ. ಸ್ವಾಮಿ ನಿಲ್ಲದು ಮನವಲ್ಲಿ ಪೋಗದೆ ಸ್ವಾಮಿ ನಿಲ್ಲದು ಮನವಲ್ಲಿ ಪೋಗದೆ ಮನವು ಅಲ್ಲಿ ಹೋಗದೆ ಪ್ರಾಣದೊಲ್ಲಭ ಕಳುಹಿಸು ಪ್ರಾಣದೊಲ್ಲಭ ಕಳುಹಿದಲಾಗದೆ ಆಗದೆ ಆಗದೆ ಕಳುಹಿದ ಆಗದೆ ನಿಲ್ಲದು ಮನವಲ್ಲಿ ಹೋಗದೆ ಪ್ರಾಣದೊಲ್ಲಭ ಕಳುಹಿಸಲಾಗದೆ ನಿಲ್ಲದೆ ಬಗೆ ನಾಳೆ ಎಂದಳು ನಿಲ್ಲದೆ ಬಗೆ ನಾಳೆ ಎಂದಳು ನಿಲ್ಲದೆ ಬಗೆ ನಾಳೆ ಬಗೆ ನಾಳೆ ಬಗೆ ನಾಳೆ ಎಂದಳು ಪತಿಗಲ್ಲವ ಗಲ್ಲವ ಸ್ವಾಮಿ ಪತಿಗಲ್ಲವ ಪತಿಗಲ್ಲವ ಪಿಡಿದು ಮುದ್ದಿಸುವಳು ಗಲ್ಲವ ಪಿಡಿದು ನಿಲ್ಲದೆ ಬಗೆ ನಾಳೆ ನಿಲ್ಲದೆ ಬಗೆ ನಾಳೆ ಎಂದಳು ಪತಿಗಲ್ಲವ ಪಿಡಿದು ಪತಿಗಲ್ಲವ ಪಿಡಿದು ಮುದ್ದಿಸುವಳು ಮುದ್ದೆ ನಿಲ್ಲದು ಮನವಲ್ಲಿ ಹೋಗದೆ ಪ್ರಾಣದೊಲ್ಲಭ ಕಳುಹಿಸಲಾಗದೆ ಎನ್ನ ಕಳುಹಿಸಲಾಗದೆ ಎನ್ನ ಮನವು ಹೋಗದೆ ಆಗದೆ ಹೋಗದೆ ಕಳುಹಿಸಲ್ ಆಗದೆ ಆಗದೆ ಸ್ವಾಮಿ ಎಷ್ಟು ಸಮಾಧಾನ ಮಾಡಿಕೊಂಡರೂ ನನ್ನ ಮನಸ್ಸು ನಿಲ್ಲುವುದಿಲ್ಲ. ನನ್ನ ಮನಸ್ಸು ಆ ಕಡೆಗೆ ಸೆಳೆಯುತ್ತಾ ಇದೆ. ನನ್ನ ಮನಸ್ಸಿನಲ್ಲಿ ಬೇರೇನೂ ಇಲ್ಲ. ಪ್ರಾಚೀನ ವರ್ಗಿ ನನ್ನ ತಂದೆ ತಾಯಂದಿರು ಬಂಧುಗಳು ಯಜ್ಞ ಕಣ್ಣು ಮುಚ್ಚಿದರು ಕಣ್ಣು ತೆರೆದರು ನನಗದೇ ಕಾಣಿಸ್ತಾ ಇದೆ.
ಹೋಗದೆ ನಿಲ್ಲುವುದಕ್ಕೆ ಸಾಧ್ಯವೇ ಇಲ್ಲ. ನನಗೆ ಕೈಲಾಸದಲ್ಲಿಯೇ ಆಲಸ್ಯ ಉದಾಸೀನ ಬಂದಿದೆ. ಆದ್ದರಿಂದ ಕೋಪಿಸಬೇಡಿ, ದಯಮಾಡಿ ಕ್ಷಮಿಸಿ, ಸಮಾಧಾನದಿಂದ ನನ್ನನ್ನು ಒಂದು ದಿನಕ್ಕೆ ಕಳುಹಿಸಿಕೊಡಿ. ನಾಳೆ ಬರ್ತೇನೆ. ನಾಳೆ ಪ್ರಾತಃ ಕಾಲಕ್ಕೆ ಸರಿಯಾಗಿ ಬಂದು ನಿಮ್ಮ ಪುಣ್ಯ ಪಾದದ ಸೇವೆಗೆ ಈ ದಾಕ್ಷಾಯಿಣಿ ಸಿದ್ಧಳಾಗಿರ್ತಾಳೆ. ಇದು ಒಂದೇ ದಿನಕ್ಕೆ ಮಾತ್ರ ನನ್ನ ತಂದೆ ತಾಯಂದಿರನ್ನು ಬಂಧುಗಳನ್ನು ಕಾಣುವುದಕ್ಕಾಗಿ ಕಳುಹಿಸಿ ಕೊಡಿ ದೇವಾ. ಕಳುಹಿಸಿಕೊಡಿ. ಹೋಗಿ ಬರ್ತೇನೆ. ನೋಡಿ ಅದೇನು ಮುಖ ನೋಡುದಿಲ್ಲ ಕೇಳ್ತಿ. ಹೋಗಲ್ಲ, ನಾಳೆ ಬರ್ತೇನೆ. ಒಂದೇ ದಿನ ಮುಖ ತಿರಿಸುವುದು ಯಾಕೆ ನೋಡ್ತೀನಿ. ಮಾತಾಡದಿರ್ಪುದೇ ಕೆಂಬಳು ಸ್ವಾಮಿ, ತಾನೇ ಮಾತಾಡುವುದೆನಗಿ, ತಾನೇ ಮಾತಾಡುವುದೆರಗಿ ಬೀಳ್ಕೊಂಬಳು. ಮಾತಾಡುವುದರಾಗಿ ಬೀಳ್ಕೊಂಡ್ಬಳು, ಕಾತರದಿಂದೆದ್ದು ನಡೆಬಾಳು, ಎದ್ದು ನಡೆಬಾಳು, ಎದ್ದು ನಡೆಬಾಳು. ಹೋದ್ರೇನು ಮಾತಿಲ್ಲ, ಮೌನ, ಸಿಟ್ಟು, ವಿನಾಕಾರಣ. ಹೋದ್ರೇನು ನಾಳೆ ಬರುವುದಿಲ್ಲ. ನಾನು ಹೋಗ್ತೇನೆ. ಜಗನ್ಮಾತೆ ಹೋಗಬಾರದು. ನಾನು ಯಾರು? ನನ್ನನ್ನು ನಾನು ಮರೆಯಬಾರದು. ನಾನು ಸಾಮಾನ್ಯ ಹೆಣ್ಣಲ್ಲ, ಜಗನ್ಮಾತೆ. ಅಯ್ಯೋ, ಜಗನ್ಮಾತೆಯಾದ ನಾನು, ಸತೀ ದೇವಿಯಾದ ನಾನು ಪತಿಯಾಜ್ಞೆಯನ್ನು ಮೀರಿ ವರ್ತಿಸುವುದೇ? ಹೋಗಬಾರದು, ಹೋಗಬಾರದು. ಬೆಂದಿರುಗಿ ಕದರದಿಂದೆದ್ದು ನಡೆಬಾಳು, ಎದ್ದು ನಡೆಬಾಳು. ಜಗನ್ಮಾತೆ ಪಿಂತಿರುಗಿ ನಿಟ್ಟಿರುವಳು. ಕದರದಿಂದೆದ್ದು ನಡೆಬಾಳು, ಎದ್ದು ನಡೆಬಾಳು, ಎದ್ದು ನಡೆಬಾಳು. ಕದರದಿಂದೆದ್ದು ನಡೆಬಾಳು, ಎದ್ದು ನಡೆಬಾಳು. ಜಗನ್ಮಾತೆ ಪಿಂತಿರುಗಿ ಪಿಂತಿರುಗಿ ಕದರದಿಂದೆದ್ದು ನಡೆಬಾಳು, ಎದ್ದು ನಡೆಬಾಳು. ಜಗನ್ಮಾತೆ ಪಿಂತಿರುಗಿ ನಿಟ್ಟಿರುವಳು. ಎದ್ದು ನಡೆಬಾಳು, ಎದ್ದು ನಡೆಬಾಳು, ಎದ್ದು ನಡೆಬಾಳು. ಮಾತಿಲ್ಲ, ಮೌನ. ಇದನ್ನು ಕಾಯ್ತಾ ಇದ್ರೆ ಕಾಲಹರಣ. ಹೋದ್ರೆ ಏನು? ಹೋಗ್ತೇನೆ, ಹೋಗ್ತೇನೆ. ಸಾಧ್ಯವೇ? ಹೇಗೆ ಹೋಗ್ತೇನೆ? ಈವರೆಗೆ ಗೌರಿ ಶಂಕರರಾದಂತಹ ನಾವು ಒಂದು ದಿನ ಒಂದು ಕ್ಷಣ ಅಗಲಿದ್ದವರಲ್ಲ. ದೇಹ ಪ್ರಾಣ, ದೇಹದೊಳಗೆ ಪ್ರಾಣ, ಪ್ರಾಣಕ್ಕೆ ದೇಹ ಆವರಣ ಉಂಟೆ. ಹೂ ಪರಿಮಳ, ಅಗ್ನಿ ಹೊಗೆಯಂತೆ ನಮ್ಮ ದಾಂಪತ್ಯ. ಇವರನ್ನು ಬಿಟ್ಟು ಹೋಗಲೇ ಸಾಧ್ಯವೇ? ಸಾಧ್ಯವಿಲ್ಲ. ಇಲ್ಲ ಅಂತ ಕುಳಿತುಕೊಳ್ಳೋಣವೇ? ಅಯ್ಯೋ ದಕ್ಷಾಧ್ವರ,
ನನ್ನ ತಂದೆ ತಾಯಿಯಂದರು ಬಂಧು ಬಳಗದವರು ನನಗೆ ಅವರೇ ಕಾಣ್ತಾ ಇದ್ದಾರೆ. ಇಲ್ಲ, ಬೇಕು, ಹೋಗಬೇಕು, ಹೋಗ್ತೇನೆ. ಹೆಜ್ಜೆ ಮುಂದಿಡ್ತೇನೆ, ಮನಸ್ಸು ಹಿಂದಕ್ಕೆ ಸೆಳೆಯುತ್ತಾ ಇದೆ. ಹೇಗೆ ಹೋಗಲಿ? ಓ, ನಾನೆಂತಹ ಹೆಡ್ಡು, ಈಗ ಗುಟ್ಟು ತಿಳಿಯಿತು. ನಾನೆಣಿಸಿದ್ದೇನು ನನ್ನ ಮೇಲೆ ಸ್ವಾಮಿಗೆ ಕೋಪ ಬಂದಿದೆ, ಸಿಟ್ಟಿಂದ ಮಾತಾಡುತ್ತಿದ್ದಾರೆ ಅಂತ. ಹಾಗೆ ಭಾವಿಸಿ ನಾನು ಹೀಗೆ ಹಿಂದೆ ಮುಂದೆ ಸರಿಯಬೇಕಾಯಿತು. ಈಗ ಸರಿಯಾಗಿ ನೋಡ್ತಾ ಇದ್ದೇನೆ. ಇದು ಸಿಟ್ಟ ಸುಳ್ಳು, ಸಿಟ್ಟಿನ ನಟನೆ ಮಾತ್ರ. ನಿಜವಾದ ಸಿಟ್ಟಿದ್ರೆ ಕಾಲು ಕುಣಿತದ? ಇದು ಚೇಷ್ಟೆ, ಇದು ವಿಲಾಸ. ಅಂಗಾಂಗಗಳು ಅಲುಗಬೇಕಾಗಿದ್ರೂ ಚಿತ್ತ ಕಾರಣ, ಮನಸ್ಸಿನಂತೆ ನಮ್ಮ ವರ್ತನೆ. ಆದ್ದರಿಂದ ಮನಸ್ಸೇನೆಂಬುದು ಆ ಅಂಗಾಂಗಗಳನ್ನು ನೋಡಿದ್ರೆ ಅರ್ಥವಾಗ್ತಾ ಇದೆ. ಬಹಿರಂಗದಲ್ಲಿ ಸಿಟ್ಟಿನ ನಟನೆ ಮಾತ್ರ. ಹೃದಯದಲ್ಲಿ ನನ್ನ ಕುರಿತು ಕೋಪ ಇಲ್ಲ, ಕೋಪಿಸೋರಲ್ಲ. ನಟರಾಜ ನಾನು ತಿಳಿಯದೇ ಹೋದೆ. ಈಗ ಸಮಾಧಾನವಾಯಿತು. ನಟನೆ ಆದರೆ ಭಯ ಬೇಕೆ? ನಟನೆಗೆ ನಾವು ಒಂದು ನಟನೆಯನ್ನೇ ಮಾಡೋಣ. ನಟನೆಗೆ ನಟನೆಯೇ ಮದ್ದು. ದೇವಾ, ಕೋಪವೇ ನನ್ನಲ್ಲಿ? ಸಿಟ್ಟು ತಿಳಿಯಿತು. ಕೋಪಕ್ಕೆ ಕಾರಣ ಅದೇ ತಾನೆ. ದಕ್ಷಿಣ ಮನೆಗೆ ಹೋಗುವುದು. ನಿಮ್ಮನ್ನು ಕೋಪಕ್ಕೆ ಗುರಿಗೊಳಿಸಿ ನಿಮ್ಮ ಆಜ್ಞೆಯನ್ನು ಮೀರಿ ಹೋಗುವಂತಹ ಹೆಂಡತಿ ನಾನಲ್ಲ. ಕೋಪಿಸಬೇಡಿ. ಆ ದಕ್ಷಾಧ್ವರದ ಸುದ್ದಿಯನ್ನೇ ಬಿಟ್ಟಿದ್ದೇನೆ. ಹೋಗೋದಿಲ್ವಾ? ಮಾತು ಬರ್ತದ? ಮಾತು ಬಾರದೇನು ನನಗೆ? 5 ಮುಖಗಳಿಲ್ವಾ? ಮೂಖನ ನಾನು ಇಲ್ಲ. ನಿಮ್ಮ ಆಜ್ಞೆಯನ್ನು ಮೀರುವುದಿಲ್ಲ, ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ನನಗೆ ಗೊತ್ತುಂಟದು. ಹೋಗು ಅಂತ ಹೇಳಿದ್ರು ಹೋಗುವಳಲ್ಲ ನೀನು. ನನ್ನನ್ನು ಬಿಟ್ಟಿರುವುದಕ್ಕೆ ನಿನ್ನಿಂದ ಸಾಧ್ಯ ಆಗುದಿಲ್ಲ ಅಂತ ನನಗೆ ಗೊತ್ತಿಲ್ವಾ? ಅದು ಹೇಗೆ ಬಿಡುವುದಕ್ಕೆ ಸಾಧ್ಯ? ಸಾಧ್ಯವೇ ಇಲ್ಲ. ಇಲ್ಲ. ವಾಕ್ಯದಲ್ಲಿ ಅರ್ಥ ಸೇರಿಕೊಂಡಿರುವ ಹಾಗೆ. ಶಂಕರ ಗೌರಿಯರ ಸಂಬಂಧ ಅಂದ್ರೆ ವಾಕ್ಯಾರ್ಥಗಳ ಸಂಬಂಧ. ಅರ್ಥ ಇಲ್ಲದ ವಾಕ್ಯ ಉಂಟಾ? ವಾಕ್ಯ ಇಲ್ಲದಿದ್ರೆ ಅರ್ಥ ಉಂಟಾ? ಅರ್ಥ ವಾಕ್ಯ ವಾಗರ್ಥ ವಿವ ಸಂಬಂಧ. ಹಾಗೆ ಇರುವವರು ಗೌರಿ ಶಂಕರರು ಅಂದ್ರೆ. ಅದಕ್ಕೆ ಅರೆಕ್ಷಣ ನಿನ್ನಷ್ಟಕ್ಕೆ ನಿನಗೆ ಯೋಚಿಸುವುದಕ್ಕೆ ಅವಕಾಶ ಆಗಲಿ ಅಂತ ನಾನು ಮಾತನಾಡದೆ ಸುಮ್ಮಗುಳಿದದ್ದು. ಓಹೋ ದೇವಾ, ನಾನು ಹಾಗೆ ಒಬ್ಬಳೇ ಯೋಚಿಸಿದೆ. ಒಬ್ಬಳೇ ಯೋಚಿಸಿದಾಗ ನನಗೂ ಅರ್ಥವಾಯಿತು, ಅಲ್ಲಿಗೆ ಹೋಗಬಾರದು. ಯಾಕೆ ಹೋಗಬೇಕು ಕೇಳುವುದು ನಾನು. ಏನಪ್ಪ ನಿನಗೆ ಸಂಬಂಧ ಅಲ್ಲಿ? ಏನು ತವರಿನ ಮನೆಯ ಸಂಬಂಧ? ಈಗ ತವರಿನ ಮನೆಯ ಕುರಿತಾಗಿ ವ್ಯಾಮೋಹವೇ ಬೇಡ ಅನ್ನೋದು ನನ್ನ ದೃಷ್ಟಿಕೋನ ಅಲ್ಲ. ಈಗ ನಿನಗೆ ಅಪ್ಪ ಅಮ್ಮ ಅನ್ನುವ ಭಕ್ತಿ ಇರಬೇಕಿದ್ರೆ ಅವರಿಗೆ ಮಗಳು ಅನ್ನೋ ಅಕ್ಕರೆ ಬೇಕೋ ಬೇಡವೋ? ಬೇಕಲ್ಲ. ಇಲ್ವಲ್ಲ? ಹೌದಲ್ಲ. ಅವರಿಗೆ ಅಕ್ಕರೆ ಇಲ್ಲದಿದ್ದ ಮೇಲೆ ಮತ್ತೆ ನೀನ್ ಯಾಕೆ ಹೋಗಬೇಕು ಕೇಳುದು ನಾನು. ತಂದೆ ತಾಯಿಗಳಿಗೆ ಮಕ್ಕಳಲ್ಲಿ ಪ್ರೀತಿ ಇರಬೇಕು. ತಂದೆ ತಾಯಿಗಳಲ್ಲಿ ಮಕ್ಕಳಿಗೆ ಭಕ್ತಿ ಇರಬೇಕು. ಹೌದು. ಅವರಿಗೆ ಪ್ರೀತಿ ಇಲ್ಲವಾ? ನಮಗೆ ಭಕ್ತಿಯೂ ಇಲ್ಲ. ಸೇತುವೆ ಇದ್ದ ಹಾಗೆ ಯಾವುದೇ ಸಂಬಂಧ ಅಂದ್ರೆ ಅಷ್ಟೇ. ಒಂದೇ ಬದಿಗೆ ದಾಟುವುದಕ್ಕೆಲ್ಲ ಎರಡೂ ಬದಿಗೂ ದಾಟಬೇಕು. ಅಷ್ಟೇ ತಾನೆ. ಯಾವಾಗ ಆ ಸಂಬಂಧವೇ ಊರ್ಜಿತದಲ್ಲಿ ಅವರು ಉಳಿಸಿಕೊಳ್ಳಿಲ್ವೋ ಮತ್ತೆ ನೀನ್ ಯಾಕೆ ಯೋಚಿಸಬೇಕು? ಅದು ಸರಿ. ತಕ್ಷಣ ಮತ್ತೊಬ್ಬ ಅದರಲ್ಲಿಯೂ ನಿಮಗೆ ಶತ್ರುವಾಗಿದ್ದಾರೆ. ನಿಮ್ಮ ದ್ವೇಷಿಯ ಮನೆಗೆ ನಾನು ಹೋಗುದು. ಯಾಕೆ ಹೋಗಬೇಕು? ಹೋಗಬಾರದು. ಯೋಚನೆಯೇ ಬೇಡ ನಿನಗೆ. ನೀನು ನಾವು ಬೇರೆ ಆಲೋಚನೆ ಮಾಡುವ. ನೋಡಕ ಋಷಿ ಮುನಿಗಳೆಲ್ಲ ನಮ್ಮ ಕುರಿತಾಗಿ ಅಲ್ಲಿ ಹೊಗಳಿಕೆಯನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಯೋಚನೆ ಮಾಡಿದೆ ನಾನು. ನನ್ನ ಅಕ್ಕ ತಂಗಿಯಂದಿರಿಗೆಲ್ಲ ಹೇಳಿಕೆ ಕೊಟ್ಟಿದ್ದಾರಂತೆ. ಅವರಿಗೆಲ್ಲ ಗೌರವದಿಂದ ಆಮಂತ್ರಿಸಿ ಕರೆಸಿದ್ದಾರೆ. ನಮಗೆ ಹೇಳಿಕೆ ಇಲ್ಲ. ಹಾಗಾದ್ರೆ ಈ ಗೌರಿ ಅಂದ್ರೆ ಏನು ಅಷ್ಟು ಹಗುರವ? ನಿನ್ನನ್ನು ಅಷ್ಟು ಹಗುರ ಮಾಡಿದನಲ್ಲ ಅವ ಅಲ್ವಾ? ಹಾಗಾದ್ರೆ ಉದ್ದೇಶಪೂರ್ವಕ ಅವಳ ಮಗಳು ಬರುದು ಬೇಡ. ಬೇಡ ಬೇಡ. ಯಾಕೆ ಹೋಗ್ಬೇಕು? ಅವರಿಗೆ ನೀನು ಬೇಡ ಅಂತ ಇದ್ರೆ ನಿನಗೆ ಯಾಕೆ ಅವರು ಬೇಕು? ಬೇಡ ಬೇಡ ಬಿಟ್ಟಿದ್ದೇನೆ. ಹೋಗ್ಲಿ. ಸರಿ, ಆ ಯೋಚನೆಯೇ ಬೇಡ. ಸರಿ, ನಿಮಗೆ ಈಗ ಸಮಾಧಾನ ಆಯ್ತಲ್ಲ? ಸಮಾಧಾನ ಆಯ್ತಲ್ಲ? ಈಗ ಸಮಾಧಾನ ಆಯ್ತು. ಕೋಪ ಇಲ್ಲಲ್ಲ? ಇಲ್ವೇ? ನಿನ್ನಲ್ಲಿ ಯಾಕೆ ಕೋಪ? ಒಳ್ಳೆಯದು. ನಾವು ಹೀಗೆ ಕುಳಿತಿರೋಣ. ನಾವು ಹೀಗೆ ಇರುವ ನೋಡುವ. ಯಾಗ ಮಾಡ್ಲಿ ಮತ್ತೊಂದು ಮಾಡ್ಲಿ. ಅಲ್ಲ, ಅದರ ಸುದ್ದಿ ಬೇಡ ನಮಗೆ. ಏನು ಬೇಕಿದ್ರು ಮಾಡಿ. ಬೇಡ, ಬಿಟ್ಟು ಬಿಡ. ಬೇರೆ ಮಾತಾಡು. ನೀನು ಆ ವಿಷಯವೇ ಯೋಚನೆ ಮಾಡುದು ಬೇಡ. ದೇವಾ, ಆದ್ರೆ ಉಂಟು. ಇಲ್ಲಿ ನಿಮ್ಮ ಬಳಿಯಲ್ಲಿ ಕುಳಿತಾಗ ಕಣ್ ತೆರೆದ್ರೆ ನನಗೆ ಕಾಣುವುದು ಆ ಬ್ರಾಹ್ಮಣರು ಹೋದ ದಾರಿ. ನೀನ್ ಅತ್ಲಾಗಿ ನೋಡುದು ಬೇಡ. ನೀನ್ ನನ್ನ ಮುಖ ನೋಡು. ಮುಖ ನೋಡಬಹುದು. ಈ ನೋಡುವುದು ಕಣ್ಣಿಂದಲೋ ಮನಸ್ಸಿನಿಂದಲೋ? ನೋಡುದು ಕಣ್ಣಿಂದ. ಯಾರು ಹೇಳಿದ್ದು? ಅಲ್ವಾ? ಮತ್ತೆ ಕಣ್ಣಿಲ್ಲದಿದ್ದವರಿಗೆ ನೋಡ್ಲಿಕ್ಕೆ ಆಗ್ತದ? ಕಣ್ಣು ನೋಡುವುದಕ್ಕೊಂದು ದ್ವಾರ ಮಾತ್ರ.
ಎಲ್ಲರೂ ನೋಡುದು ಮನಸ್ಸಿನಿಂದ. ಕಣ್ಣು ಮುಚ್ಚಿದ್ರು ಕೆಲವು ಕಾಣುವುದಿಲ್ವಾ? ಹೇಗೆ ಕಾಣುವುದಕ್ಕೆ ಮಾಧ್ಯಮ ಕಣ್ಣು, ಅಷ್ಟೇ. ಅನುಭವಿಸುವುದು ಮನಸ್ಸು. ಕಣ್ಣೇ ಇಲ್ಲದಂತವನಿಗೆ ಮನಸ್ಸಿದ್ದು ಪ್ರಯೋಜನ ಇಲ್ಲ. ಎಷ್ಟು ಮಂದಿ ಕುರುಡರಿಗೆ ಮನಸ್ಸಿಲ್ಲ ಲೋಕದಲ್ಲಿ, ನೋಡ್ಲಿಕ್ಕೆ ಆಗುದಿಲ್ಲ ಸ್ವಾಮಿ. ಅದು ಹೌದು. ಏನೇ ಇರಲಿ ಅದನ್ನು ಮರೆಯೋಣ. ಆದ್ರೆ ಒಂದು ಮಾತು ಹೇಳಿ ದೇವ, ತಂದೆಯನ್ನು ನಾವು ದ್ವೇಷಿಸಬಹುದು, ಬಿಡಬಹುದು. ಆದರೆ ನಾನೊಂದು ಮಾತನ್ನು ಹೇಳ್ತೇನೆ, ನನಗಲ್ಲಿಗೆ ಹೋಗಲೇಬೇಕು. ಏನು ಹೋಗಬೇಕು? ಯಾಕೆ ಗೊತ್ತೇ? ತಂದೆಯನ್ನು ಕಾಣುವುದಕ್ಕಲ್ಲ, ಬಂಧು ಬಳಗದವರನ್ನು ನೋಡುವುದಕ್ಕಲ್ಲ, ಅಕ್ಕ ತಂಗಿಯರನ್ನು ಪ್ರೀತಿಸುವುದಕ್ಕಲ್ಲ. ಯಾರನ್ನು ಮರೆತರೂ ನಾನು ಒಬ್ಬಳನ್ನು ಮರೆಯಲಾರೆ. ಅವಳು ನಾನು ಮರೆಯಲಾರಳು. ಯಾರು? ನನ್ನ ಅಮ್ಮ. ಮಕ್ಕಳನ್ನು ತಾಯಿ ಮರೆಯುವುದಕ್ಕುಂಟೆ, ತಾಯಿಯನ್ನು ಮಕ್ಕಳು ಮರೆಯುವುದಕ್ಕುಂಟೆ. ಆ ನನ್ನ ತಾಯಿ ಎಲ್ಲಾ ಮಕ್ಕಳ ಮುಖವನ್ನು ನೋಡುತ್ತಾ ಬರುವಾಗ ಮಮಕಾರದ ಮಗಳಾದಂತಹ ಈ ಗೌರಿಯ ಮುಖ ಕಾಣದೆ ಹೋದರೆ ಎಷ್ಟು ಅಳುತ್ತಾಳೋ ಏನು. ಅಯ್ಯೋ, ನನ್ನ ಗೌರಿ ಯಾಕೆ ಬರಲಿಲ್ಲ, ನನ್ನ ದಾಕ್ಷಾಯಿಣಿ ಯಾಕೆ ಬರಲಿಲ್ಲ, ಅವಳಿಲ್ಲದೆ ಸಭೆಯೇ ಶೂನ್ಯವಾಗಿದೆ, ಮನೆಯೇ ಶೂನ್ಯವಾಗಿದೆ ಅಂತ ನನ್ನ ಅಮ್ಮ ಎಷ್ಟು ಅಳುತ್ತಾಳೋ ಏನು. ತಾಯಿ ಮಕ್ಕಳ ಪ್ರೀತಿ ಏನೆಂಬುದು ನಿಮಗೆ ನಾನು ಹೇಳಬೇಕಾದಿಲ್ಲ. ವಿದ್ಯಾಭ್ಯಾಸಕ್ಕಾಗಿ ಗುರುಕುಲಕ್ಕೆ ಹೋದಂತಹ ಮಗನು ಮನೆಗೆ ಬಂದಾಗ ತಂದೆ ಕೇಳುವ ಮಾತು ಬೇರೆ, ತಾಯಿ ಕೇಳುವ ಮಾತು ಬೇರೆ. ತಂದೆ ಬುದ್ಧಿಯ ಬಲದಿಂದ ಮಗನ ಬೆನ್ನು ತಟ್ಟಿ ಕೇಳ್ತಾನೆ, ಎಷ್ಟು ವಿದ್ಯೆ ಕಲಿತ ಮಗನೇ ಅಂತ. ತಾಯಿ ಆ ಮಾತನ್ನು ಕೇಳುವುದಿಲ್ಲ. ಮಗನೇ ಒಳಗೆ ಬಾ, ಬಡಿಸಿಟ್ಟಿದ್ದೇನೆ, ಅದನ್ನು ಉಣ್ಣು, ಉಂಡ ಬಳಿಕ ಕಲಿತದನ್ನು ಹೇಳು. ಇದು ಕರುಳ ನುಡಿ, ತಾಯಿಯ ಮಾತು. ತಾಯಿ ಸಿಟ್ಟಿನ ಮಕ್ಕಳಿಗೆ ಹೊಡೆದರೆ ಮಕ್ಕಳು ತಂದೆಯ ಬಳಿಗೆ ಓಡುವುದಿಲ್ಲ, ತಂದೆ ಹೊಡೆದರೆ ತಾಯಿಯ ಬಳಿಗೆ ಓಡುತ್ತಾವೆ, ತಾಯಿ ಹೊಡೆದರೆ ತಾಯಿಯನ್ನೇ ಅಬ್ಬಿಕೊಂಡಾಳ್ತಾವೆ. ಇದೀ ಪ್ರಪಂಚದ ತಾಯಿ ಮಕ್ಕಳ ಸಂಬಂಧ. ನನಗೂ ಅಮ್ಮ ಇದ್ದಾಳೆ, ನನಗೆ ತಾಯಿ ಇದ್ದಾಳೆ. ದೇವಾ, ತಮ್ಮಯ್ಯ, ನನ್ನನ್ನು ಕಳುಹಿಸಿಕೊಡಿ. ನನಗೆ ನನ್ನ ತಾಯಿಯನ್ನು ನೋಡಬೇಕು, ಮಾತಾಡಬೇಕು. ಇದೇ ನಿನ್ನ ಕೊನೆಯ ನಿರ್ಧಾರ? ನಿರ್ಧಾರವೇ. ಎಷ್ಟು ಹೇಳಿದರೂ ನಿನಗೆ ದಕ್ಷಾಧ್ವರದಲ್ಲಿ ಪಾಲ್ಗೊಳ್ಳದೆ ಉಳಿಯುವುದಕ್ಕೆ ಸಾಧ್ಯತೆಯೇ ಇಲ್ಲ. ಸಾಧ್ಯವೇ ಇಲ್ಲ. ದಕ್ಷಾಧ್ವರದಲ್ಲಿ ಪಾಲ್ಗೊಳ್ಳುವುದರಿಂದ ಏನೇ ಕಷ್ಟ ನಷ್ಟಗಳನ್ನು ಬಂದರೂ ಅನುಭವಿಸುವುದಕ್ಕೆ ನೀನು ಸಿದ್ಧಳಿದ್ದಿ. ಇದ್ದೇನೆ. ಅಷ್ಟಕ್ಕೆ ನಿನ್ನಲ್ಲಿ ಸಿದ್ಧತೆ ಉಂಟಾಗಿದೆ. ಸರಿ. ದಕ್ಷಾಧ್ವರಕ್ಕೆ ಹೋಗದ ಕೈಲಾಸ ನಿನಗೆ ಬೇಡ. ಬೇಡ. ನನ್ನನ್ನಾದ್ರೂ ಬಿಟ್ಟಿರುವುದಕ್ಕೆ ನೀನು ಸಿದ್ಧಳಾಗಿದ್ದಿ. ಇದ್ದೇನೆ. ಇದೇ ತೀರ್ಮಾನ ತಾನೆ? ಹಲವು ಪರಿಯಲಿ ಕಾಂದೆ ಹಲವು ಪರಿಯಲಿ ಕಾಂದೆ ನಿಜ ಕಾದಲಗೆ ಕರುಣವದು ಕಠಿಣವಾಗಿದೆ ಹೃದಯ. ಚಿತ್ತವನುಲಿದಲಾರದೆ ಚಿತ್ತವನುಲಿದಲಾರದೆ ಬಂಧು ದರ್ಶನ ಅಪಾರ ವಶದಲೇ ಬಂಧು ದರ್ಶನ ಅಪಾರ ವಶದಲೇ ಹಲವು ಪರಿಯಲಿ ಕಾಂದೆ ನಿಜ ಕಾದಲಗೆ ಕರುಣವ ತೋರಿ ಈಗ ಮೊದಲಿನಂತೆಲ್ಲ ನಿಜವಾಗಿಯೂ ನನ್ನ ಮೇಲೆ ಸಿಟ್ಟು ಬಂದಂತಿದೆ. ಪಡೆಯಲಿದ್ದಂತಹ ನನ್ನ ಕೋಪದಿಂದ ದೂಡಿದ್ದಾರೆ. ಇವರಿಗೆ ಹೀಗೆ ದೂಡಿದವರಲ್ಲ. ದೂಡಿದ್ದು ಅಂದ್ರೆ ನನ್ನನ್ನು ದೂಡಿದೆಯೋ ಏನು. ಮತ್ತೊಮ್ಮೆ ನಾನು ಮುಟ್ಟುವುದಿಲ್ಲವೋ ಏನು. ಈಗ ನೋಡಿದ್ರೆ ನಿಜವಾಗಿಯೂ ಶಿವಸ್ಥಾನವೇ ಆಗಿದ್ದಾನೆ. ಅಬ್ಬಾ, ಇನ್ನು ಬಳಿಗೆ ಹೋಗುವುದಕ್ಕೆ ಭಯವಾಗ್ತಾ ಇದೆ. ಒಲಿಸಿಕೊಂಡು ಆಜ್ಞೆ ಪಡೆದು ಹೋಗಬೇಕು ಅಂತ ಪ್ರಯತ್ನಿಸಿದೆ. ವಿಚಾರಪೂರ್ಣವಾದಂತಹ ಮಾತುಗಳನ್ನಾಡಿ ಆಜ್ಞೆ ಬೇಡಿದೆ, ಇಲ್ಲ. ಸರಸೌಕ್ತಿಗಳಿಗೆ ಸಂತೋಷ ಪಡೆದು ಅಪ್ಪಣೆ ಕೇಳಿದೆ, ಇಲ್ಲ. ಹೃದಯ ಕರಗುವಂತೆ ಕರುಳು ಮಿಡಿಯುವಂತೆ ಮಾತನಾಡಿ ಕಣ್ಣೀರಿಂದ ಅವರ ಪುಣ್ಯ ಪಾದಗಳನ್ನು ತೊಳೆದು ಆಜ್ಞೆ ಕೇಳಿದೆ, ಇಲ್ಲ. ಹೃದಯ ಕರಗಲಿಲ್ಲ, ಕರಗುವುದಕ್ಕೆ ಸಾಧ್ಯವೂ ಇಲ್ಲ. ದಕ್ಷ
ಆ ಹೆಸರನ್ನು ಕೇಳಿದಾಕ್ಷಣ ಸ್ವಾಮಿಗೆ ದ್ವೇಷದಿಂದ ರೋಮಾಂಚನವಾಗುತ್ತಿದೆ. ಅಂತಹ ಶತ್ರುವಿನ ಮನೆಗೆ ಅವರು ಕಳುಹಿಸದಕ್ಕುಂಟೆ ಇಲ್ಲ. ಇನ್ನು ಯಾವ ಪ್ರಯತ್ನವೂ ನನ್ನದಿಲ್ಲ, ಎಲ್ಲ ಪ್ರಯತ್ನವೂ ವ್ಯರ್ಥವಾಯಿತು. ಆದರೆ ಹೋಗದೆ ಇರಲಾರೆ. ಏನೇ ಬರಲಿ ಏನೇ ಆಗಲಿ ಹೋಗ್ತೇನೆ. ಪ್ರಭು, ಇದು ನಿಮ್ಮ ಸನ್ನಿಧಾನದಲ್ಲಿ ನಮಸ್ಕರಿಸ್ತಾ ಇದ್ದೇನೆ. ಈ ಪುಣ್ಯಪಾದಗಳ ಧೂಳನ್ನೇ ನನ್ನ ಸರ್ವಾಂಗದಲ್ಲಿ ಮೆತ್ತಿಕೊಂಡಿದ್ದೇನೆ. ಇದೇ ನನಗೆ ರಕ್ಷಾ ಕವಚವಾಗಿ ಕಾಪಾಡಲಿ. ಸರ್ವೇಶ್ವರ, ಹೋಗ್ತೀನಿ ಹೋಗ್ತೀನಿ ಹೋಗ್ತೀನಿ. ನಿಲಯವನು ಹೊರವಂಡಳು ಅಂಗನೆಯೇ. ದೇವಾ, ಕೊನೆಯದಾಗಿ ಒಮ್ಮೆ ನನ್ನ ಮುಖವನ್ನು ನೋಡು, ಒಂದು ಮಾತನ್ನಾಡು. ಹೋಗು ಗೌರಿ ಅಂದ್ರೆ ನಾನು ನಗುನಗ್ತಾ ಹೋಗ್ತೀನಿ. ಇಲ್ಲವಾದರೆ ಕಣ್ಣೀರ ಕಡಲಾಗಿ ಅಲಂಕಾರ ಶೂನ್ಯಾಗಿ ನಾನು ಹೀಗೆ ಹೊರಟು ಹೋಗ್ಬೇಕಾಗ್ತದೆ. ದಯಮಾಡಿ ಮಾತಾಡು ದೇವಾ, ನನ್ನ ಮುಖವನ್ನು ಯಾಕೆ ನೋಡುವುದಿಲ್ಲ? ಇದು ಕೊನೆಯ ಘಳಿಗೆ. ಮತ್ತೊಮ್ಮೆ ನಿಮ್ಮ ಈ ದಾಕ್ಷಾಯಿನಿ, ನಿಮ್ಮ ಗೌರಿ ಈ ಕೈಲಾಸಕ್ಕೆ ಬರ್ತಾಳೋ ಇಲ್ಲವೋ ಸಂದೇಹ. ಆದ್ದರಿಂದ ಕೊನೆಯದಾಗಿ ನೋಡು, ಒಂದು ಮಾತನ್ನಾಡು. ಇಲ್ಲವೇ ಅವರೇ, ಇದೋ ಹೊರಟೆ, ಹೋಗ್ತೇನೆ, ಹೋಗಿ ಬರ್ತೇನೆ ಅಂತ ನಾನು ಹೇಳುವುದಿಲ್ಲ. ಹೋಗ್ತೇನೆ ಹೋಗ್ತೇನೆ ಬಳಿಗಳ ಐದು ಈಶ್ವರಾಜ್ಞೆಯ ಮೇಲೆ ಪರಿವಾರ. ಗೌರಿ, ಗೌರಿ, ಓಹೋ, ಗೌರಿ ಹೋಗಿಯೇ ಬಿಟ್ಟಳು. ಆಕೆಯನ್ನು ಉಳಿಸಿಕೊಳ್ಳುವುದಕ್ಕಾಗಿ ನಾನೆಷ್ಟೇ ಪ್ರಯತ್ನಿಸಿದರೂ ಕಣ್ಣೀರಿಳಿಸುತ್ತ ನನ್ನ ಗೌರಿ ಕೈಲಾಸ ಪರ್ವತವನ್ನು ಇಳಿದು ಹೋಗುತ್ತಿದ್ದಾಳೆ. ಉಟ್ಟ ಬಟ್ಟೆಯಲ್ಲೇ ಕಣ್ಣೀರನ್ನಿಳಿಸುತ್ತ ಮುಂದುವರಿಯುತ್ತಿರುವಂತಹ ಗೌರಿ ಅದೇ ತರನಾಗಿ ಪ್ರಾಚೀನ ಬರಿಹಿಯನ್ನು ಸೇರಿಕೊಳ್ಳಕೂಡದು. ನನ್ನವರು ನನಗೆ ಅಪ್ಪಣೆ ಕೊಡಲಿಲ್ಲ ಅನ್ನುವಂತಹ ಮನೋವ್ಯಥೆಯಿಂದ ಆಕೆ ಕಣ್ಣೀರಿಳಿಸುವಂತಹ ಸ್ಥಿತಿ ಬರಕೂಡದು. ನಮ್ಮನ್ನು ವಿರೋಧಿಸುವಂತಹ ದಕ್ಷಿಣ ಯಾಗ ಮಂಟಪದಲ್ಲಿ ಓರ್ವನಾಕೆ ಅನಾಥೆಯಂತೆ ಆಕೆ ಗೋಚರಿಸಕೂಡದು. ಹೇಳಿ ಪ್ರಮಥರು, ಬೇಕಾದಂತಹ ಪಟ್ಟೆ ಪೀತಾಂಬರಗಳನ್ನು ಹೊತ್ತೊಯ್ದು ನಿಮ್ಮ ಅಮ್ಮನನ್ನು ಅಲಂಕರಿಸಿರಿ. ಬಂಗಾರದ ಅಂದಣದಲ್ಲಿ ನಿಮ್ಮವ್ವೆಯನ್ನು ಕುಳ್ಳಿರಿಸಿ ಪ್ರಾಚೀನ ಬರ್ಹಿಗೆ ಆಕೆಯನ್ನು ಹೊತ್ತೊಯ್ಯಿರಿ ಹೊತ್ತೊಯ್ಯಿರಿ. ಬಂದಳು ದೇವಿ ಬಂದಳು, ಬಂದಳಂದು ಕಂದಿ ಕುಂದಿ ನೊಂದು ಬೆಂದು ತಂದೆ ಮನೆಗೆ ಬಂದಳು. ಪಟ್ಟದೀರೆಯ ತಿರಿಯುಟ್ಟು ದಿವರವಾಗಿ ತೊಟ್ಟು ರವಿಯ ಬೆಳಗು ದೊಡ್ಡ ದೆಸೆಯಲ್ಲಿ ಬಂದಳು. ಬಂದಳು ದೇವಿ ಬಂದಳು, ಬಂದಳು. ಏನು ಬಂದಿದೆ? ಯಾಂತ್ರಿಕವಾಗಿ ನನ್ನ ದೇಹ ಮಾತ್ರ ಬಂದಿದೆ. ನನ್ನ ಮನಸ್ಸು ಈ ಕಡೆ ಬರಲಿಲ್ಲ. ನನ್ನ ಚಿತ್ತ ಆ ಕಡೆಯೇ ಇದೆ, ಆ ಕಡೆಗೆ ಸೆಳೆಯುತ್ತಾ ಇದೆ. ಚಿಂತೆಯಿಂದ ಮನಸ್ಸು ಭಾರ, ಮೈ ಭಾರ, ದಡೆ ಭಾರ, ನುಡಿ ಭಾರ. ಈ ಭಾರವಾದಂತಹ ಚಿಂತೆಯಿಂದ ನೊಂದು ಬೆಂದು ನಾನು ಭಾರವಾದ ಹೆಜ್ಜೆ ಇಡುತ್ತಾ ಮುಂದೆ ಬಂದಿದ್ದೇನೆ. ಶಿವನನ್ನು ನಗರಿದನಲ್ಲ, ಪತಿಯಾಜ್ಞೆಯನ್ನು ಮೀರಿದನಲ್ಲ. ಓ, ಅಷ್ಟರಲ್ಲಿ ಯಾರಿವರು? ಪ್ರಮಥರು ಆಯುಧ ಪಾಣಿಗಳಾಗಿ ಬಂದು ನನ್ನ ಎಡಬಲದಲ್ಲಿ ನಿಂತಿದ್ದಾರೆ. ಪರಮೇಶ್ವರ ಸ್ವಾಮಿಯೇ ಸಮಾಧಾನ ಚಿತ್ತದಿಂದ ಇವರನ್ನು ಆಜ್ಞೆ ಮಾಡಿ ಕಳುಹಿಸಿದ್ದಂತೆ. ದಾಕ್ಷಾಯಿನಿ ಒಬ್ಬಳಿಗೆ ಹೋಗಬಾರದು, ಗೌರವವಲ್ಲ, ರಕ್ಷಣೆಗಾಗಿ ಹೋಗಿರಿ.
ಹೀಗೆ ಆಜ್ಞೆ ಮಾಡಿ ಈ ಪ್ರಮಥರನ್ನು ಕಳುಹಿಸಿಕೊಟ್ಟಿದ್ದಾರೆ. ಮಾತ್ರವಲ್ಲ ಆಭರಣಾದಿಗಳನ್ನು ತಂದು ಅದು ಸೇವಕರು ಕಾಲ್ಪುಡದಲ್ಲಿ ಇಟ್ಟಿದ್ದಾರೆ. ಏರುವುದಕ್ಕೆ ಚಿನ್ನದ ಅಂದಣವನ್ನು ತಂದಿದ್ದಾರೆ. ಇದೆಲ್ಲ ನನ್ನ ಸ್ವಾಮಿಯೇ ಕಳುಹಿಸಿಕೊಟ್ಟದಂತೆ. ನಾನು ಚಿಂತೆಯಿಂದ ಅಲಂಕಾರ ಶೂನ್ಯಳಾಗಿ ಹೊರಟವಳು. ಹೀಗೆ ಸಭಾಪ್ರವೇಶ ಮಾಡುವುದು ಸರಿಯಲ್ಲ, ಅಲಂಕಾರ ಮಾಡಿಕೊಂಡು ಗೌರವದಿಂದಲೇ ಸಭಾಪ್ರವೇಶ ಮಾಡಲಿ, ಈ ಉದ್ದೇಶದಿಂದ ನನ್ನ ಸ್ವಾಮಿ ಇವರನ್ನೆಲ್ಲ ಕಳುಹಿಸಿಕೊಟ್ಟಿದ್ದಾರೆ. ಇನ್ನೇಕೆ ಚಿಂತೆ, ಇನ್ನೇನು ಬೇಸರ, ಸಂತೋಷವಾಯಿತು. ಆದ್ದರಿಂದ ಆಭರಣಾದಿಗಳಿಂದ ಸರ್ವಾಂಗವನ್ನು ಶೃಂಗರಿಸಿಕೊಂಡಿದ್ದೇನೆ, ಪಟ್ಟೆ ಪೀತಾಂಬರವನ್ನು ಉಟ್ಟುಕೊಂಡು ಶೃಂಗಾರವನ್ನು ಮಾಡಿಕೊಂಡಿದ್ದೇನೆ. ಮಾತ್ರವಲ್ಲ ಚಿನ್ನದ ಅಂದಣವನ್ನು ಏರಿಕೊಂಡಿದ್ದೇನೆ. ಅಷ್ಟರಲ್ಲಿ ಎಡಬಲ್ಲಿರುವಂತಹ ಪ್ರಮಥರೆಲ್ಲ ದಾಕ್ಷಾಯಿ ದೇವಿಗೆ ಜಯವಾಗಲಿ, ಶುಭವಾಗಲಿ, ಹೀಗೆ ಜಯ ಘೋಷವನ್ನು ಮಾಡುತ್ತಿದ್ದಾರೆ. ಆನಂದವೇ ಆನಂದ. ಈ ಸಂಭ್ರಮದ ಸಂತೋಷದಲ್ಲಿ ಅಂದಣವನ್ನೇರಿ ಪ್ರಮಥ ಸಂದೋಹದೊಂದಿಗೆ ದಕ್ಷಾಧ್ವರದ ಮಹಾಸಭೆಯನ್ನು ಪ್ರವೇಶಿಸುತ್ತೇನೆ. ಎಲ್ಲ ಸಿದ್ಧತೆಗಳು ಆಗಿದೆಯಲ್ಲ? ಹೌದು. ಬರಬೇಕಾದವರೆಲ್ಲ ಬಂದಿದ್ದಾರ? ಬರ್ಲಿಲ್ಲಲ್ಲ. ಇಂದ್ರಾದಿ ದೇವತೆಗಳು ಎಲ್ಲಿದ್ದಾರೆ? ಬರಬೇಕಲ್ಲ, ಅವರು ಎಲ್ಲಿದ್ದಾರೆ? ಬರಬೇಕು ಬರಬೇಕು, ಈಗ ಬರಬೇಕು. ಬರ್ತಾ ಇದ್ದಾರೆ. ಆಸನಗಳು ಸಿದ್ಧವಾಗಿದೆ. ನಮಸ್ಕಾರ. ಅಲಂಕರಿಸಿಕೊಳ್ಳಬೇಕು. ಒಳ್ಳೆ. ಓಯ್, ಇನ್ನು ತಡ ಮಾಡುವುದು ಯಾಕೆ? ಮುಹೂರ್ತ ಒಂದು ಕ್ಷಣವೂ ಮೀರದೆ ಯಾಗ ಆರಂಭಗೊಳ್ಳಬೇಕಲ್ಲ. ಹೌದು. ವಿಧಿಗಳನ್ನೆಲ್ಲ ಪೂರೈಸಿ ಬಿಡು. ಆಗ್ಲಿ ಅಂತೆ. ಮೊದಲಾಗಿ ಶುದ್ಧಿ ಆಗಬೇಕು. ಆ ಶುದ್ಧ ಮಾಡಿಬಿಡ್ತೇನೆ ನಾನು. ಓಂ ನೆಲ ಶುದ್ಧಿ, ಜಲ ಶುದ್ಧಿ, ಮನ ಶುದ್ಧಿ. ದೀಕ್ಷಾಬದ್ಧನಾಗುವನು ಅಗ್ನಿಕುಂಡಕ್ಕೆ ಅಭಿಮುಖನಾಗಿ ಪದ್ಮಾಸನವನ್ನು ಹಾಕಿ ಕುಳಿತುಕೊಳ್ಳತಕ್ಕದ್ದು. ಕುಳಿತುಕೊಳ್ಳಿ. ವಾಮಭಾಗೆ ಧರ್ಮಪತ್ನಿ, ಬಲಭಾಗೆ ಪುರೋಹಿತ, ಹಿಂಭಾಗೆ ಪರಿಕರ್ಮೆ. ನೀನು ಹಿಂದೆ ಕುಳಿತುಕೋ. ಆರಂಭವಾಗಲಿ, ಆರಂಭವಾಗಲಿ. ಗಣಪತಿ ಸ್ತುತಿ ಆಗಬೇಕಲ್ಲ. ಓಂ ಗಜಾನನಂ ಭೂತಗಣಾದಿ ಸೇವಿತಂ ಕಪಿತ್ತ ಜಂಭೂಫಲ ಸಾರಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಅಗ್ನಿ ಪ್ರಜ್ವಲಿತ ಉಂದೇ ಜಾತ ವೇದ ಹುತಾಶನ ಸುವರ್ಣ ವರ್ಣ ಮನನಂ ಸವಿತಂ ವಿಶ್ವತೋ ಮುಖ ಅಗ್ನಿ ಪ್ರತಿಷ್ಠಯಾಮಿ. ಸಂಕಲ್ಪ ದ್ವೇಷ ಸಾಧನಾರ್ಥ ನಿರೀಶ್ವರ ಯಾಗ ದಕ್ಷಾಧ್ವರಂ ಕರಿಷ್ಯೆ. ಮಮ ಅಂತೇಳಿ ಮಮ. ಓಂ ಮೇಘಾನಾಥ ಘಟಪಟ ಘಾಟಾಪಟ ವರ್ಧತೆ ವಿದ್ವತ್ಕೋಟಿ ಕಿಕಿಪಿಕಿ ಕಿಕಿಪಿಕಿ ದೃಶ್ಯತೆ ಜಂಬೂಕಾಸ್ಯ ಕಾಕಾಪಕ ಕಾಕೋಪಕ ವರ್ಧತೆ ಇತ್ತೇವು ವರರಾಜ ಹಂಸ ಮಿಥುನ ಲೋಕತ್ರಯವಾಧಂ ಧನಂ ಧಾನ್ಯಂ ಪಶುಪತ್ನಿ ಸುತಾಲಯ ಶತ ಸಂವತ್ಸರ ದೀರ್ಘಮಾಯು. ಒಂದಿಷ್ಟು ಕೊರತೆಯಾಗಬಾರದು. ಬರಿ ಬರಿಯ ಬೇಡಗಳ ಘೋಷಣೆಯು ತೋಜದು. ಬರಿ ಬರಿಯ ಭೇದಗಳ ಘೋಷದಿಯು ತೋಜದು. ನೆರೆದಿರುವ ಸಕಲ ಮುನಿ ಜಾಲದಿಯು ಮೇಳದಿಯು. ಒಂದು ತರದಿ ಮೆರೆಬದಿಗ ಹೋಮದ್ಯೂ ನೇಮದ್ಯೂ ಅಖಿಲ ಸಂಭ್ರಮಗಳಿವು ಸುರಪ ಮುಖ್ಯ ಮರರ ವರ್ಗದ್ಯೂ ಸ್ವರ್ಗದ್ಯೂ ಎರಡು ಹಣಿ ಅತಿಶಯಾನಂದದ್ಯೂ ಚಂದದ್ಯೂ ಧರೆಗೆ ನೂತನವಾದ ಮಂತ್ರದ್ಯೂ ತಂತ್ರದ್ಯೂ ಯಜ್ಞಶಾಲೆ ಪರಿ ಪರಿಯ ಭೇದಗಳ ಘೋಷದ್ಯೂ ದೋಷದ್ಯೂ ಮೆರೆದುದ ಯಜ್ಞಶಾಲೆ ಸಂಭ್ರಮಾನ್ವಿತರಾಗಿ ಅಂದಣವನೇರಿ ಪ್ರಮಥ ಸಂದೋಹದೊಡನೆ ದಕ್ಷಾಧ್ವರದ ಮಹಾಸಭೆಯನ್ನು ಪ್ರವೇಶಿಸಿದ್ದೇನೆ. ದೂರದಲ್ಲಿ ನಿಂತು ಮುಂದಿನ ಸಭೆಯನ್ನು ಕಂಡರೆ ಇದು ಸಭೆಯಲ್ಲ ಸಮುದ್ರವೇ ಸರಿ. ಸಮುದ್ರ ಗಂಭೀರವಾಗಿ ನಿಶ್ಶಬ್ದತೆಯಿಂದ ಕೂಡಿದ ಮಹಾಸಭೆ. ಎಲ್ಲಿ ವಿದ್ವಾಂಸರು ಸೇರಿರ್ತಾರೋ, ಜ್ಞಾನಿಗಳಿರ್ತಾರೋ ಅಲ್ಲಿ ಸದ್ದಿರುವುದಿಲ್ಲ, ಸುದ್ದಿ ಇರುವುದಿಲ್ಲ. ಎಲ್ಲರೂ ಜ್ಞಾನಿಗಳು.
ಬ್ರಾಹ್ಮಣರು, ಋಷಿಮುನಿಗಳು, ಅಂಥವರು ಇಂಥವರು. ಓ, ದೇವಲೋಕದಿಂದ ದೇವತೆಗಳೇ ಇಳಿದು ಬಂದಿದ್ದಾರೆ. ಇಂದ್ರಾದಿ ದೇವತೆಗಳು, ಸುಮನಸರು, ಅಷ್ಟದಿಕ್ಪಾಲಕರು, ಗಂಧರ್ವರು, ಕಿನ್ನರರು, ಕಿಂಪುರುಷರು ಎಲ್ಲರೂ ನೆರೆದುಕೊಂಡಿದ್ದಾರೆ. ಈ ಸಭಾ ಮಧ್ಯದಲ್ಲಿ ಯಜ್ಞ ನಡೆಯುತ್ತಾ ಇದೆ. ವೇದ ಮಂತ್ರಗಳ ಘೋಷ ಕರುಣಾನಂದಕರವಾಗಿ ಕೇಳಿಸ್ತಾ ಇದೆ. ಇದನ್ನು ಕೇಳಿದರೆ ಅಜ್ಞಾನಿಗಳ ಅಜ್ಞಾನ ದೂರವಾಗ್ತದಲ್ಲ. ಆಹಾ, ನಡೆಸುವರು ಪರಮಜ್ಞಾನಿಗಳಾದಂತಹ ಬೃಹಸ್ಪತಿ ಆಚಾರ್ಯರು. ಯಜ್ಞ ನಡೆಯುತ್ತಾ ಇದೆ. ದೀಕ್ಷಾಬದ್ಧರಾಗಿ ನನ್ನ ತಂದೆ ತಾಯಂದಿರು ಕುಳಿತಿದ್ದಾರೆ. ಹೃದಯ ತುಂಬುತ್ತಾ ಇದೆಯಲ್ಲ. ನನ್ನ ತಂದೆ ಹೆಸರಿಗೆ ತಕ್ಕಂತೆ ಈ ಮಹಾಕಾರ್ಯದಲ್ಲಿಯೂ ದಕ್ಷತೆಯನ್ನೇ ಕಾಣಿಸಿದ್ದಾನೆ. ಆದರೆ ದೂರದಲ್ಲಿ ನಿಂತು ಕಾಣುತ್ತಾ ಇರುವುದಲ್ಲ. ನಾನು ಬಂದುದು ತಂದೆ ತಾಯಂದಿರಿಗೆ ತಿಳಿದಿಲ್ಲ, ತಿಳಿಸಬೇಕಾಗಿದೆ. ಯಜ್ಞ ವೇದಿಕೆ ಬಳಿಗೆ ತೆರಳುತ್ತೇನೆ. ಭುವನ ಸ್ತೋಮ ವಂದಿದೆ ಬಂಧು ಸ್ತೋಮ ತಾಯಿ ತಂದೆಯರು ಕಾಣುತ್ತ ಕಾಣದಂದದಲ್ಲಿ ಆ ಮಹಾದ್ವರದೆಡೆಗೆ ಭುವನ ಸ್ತೋಮ ವಂದಿತೆ ಬಂಧು ಸ್ತೋಮದ ತಾಯಿ ತಂದೆಯರು ಕಾಣುತ್ತ ಕಾಣದಂದದಲ್ಲಿ ನಿಮ್ಮ ಮಗಳು ದಾಕ್ಷಾಯಿಣಿ ವಂದಿಸುತ್ತಿದ್ದಾಳೆ. ನನ್ನ ಮಗಳು ಸತ್ತಿದ್ದಾಳೆ. ಅಮ್ಮ, ಮಗಳೇ, ನಾನು ನಿನ್ನ ಕೋಮಲೆಯ ಏನೆಂದು ನುಡಿದದೆ ತಂದೆ ತಾಯಿಯರು ಏನೆಂದು ನುಡಿದದೆ ಮುದದಿ ಕುಳ್ಳಿರಲು ಸತಿಗಿಂತ ಮಹೋದದಿಯೊಳಗೆ ಮುಳುಗಿದಳು ಚಿಂತೆಯೋ ಚಿಂತಾಮೋದದಿಯೊಳಗೆ ಮುಳುಗಿದಳಧಿಕ ಬೆರಗಿನಲಿ ಎಂತಹ ವೈಪರೀತ್ಯ! ಈ ಸಭೆಯನ್ನು ಕಂಡು ಸಂತೋಷಪಟ್ಟೆ. ಯಜ್ಞ ವೇದಿಕೆಯಲ್ಲಿ ದೀಕ್ಷಾಬದ್ಧರಾಗಿ ಕುಳಿತಿರುವ ನನ್ನ ತಂದೆ ತಾಯಂದಿರಿಗೆ ವಂದಿಸಿದೆ. ಅಪ್ಪ ಆಶೀರ್ವಾದ ಮಾಡದೆ ಮುಖ ತಿರುಗಿಸಿದ್ದಾರೆ. ಅವರ ಬಾಯಿಂದ ಬಂದ ಮಾತೇನು? ನನ್ನ ಮಗಳು ಸತ್ತಿದ್ದಾಳೆ. ಇರಲಿ, ತಂದೆಗೆ ದ್ವೇಷ ಇದೆ ಎಂಬುದನ್ನು ಮೊದಲೇ ನಾನು ತಿಳಿದಿದ್ದೇನೆ. ಅದನ್ನು ಬಿಡೋಣ. ಅಮ್ಮ ದ್ವೇಷಿಸುವುದಕ್ಕಿಲ್ಲ, ಪ್ರೀತಿಸಿ ಆಡುವಂತ ಎಣಿಸಿ ನಮಸ್ಕರಿಸಿದರೆ ಮಗಳೆಂಬ ಮಮಕಾರದಿಂದ ಆಲಿಂಗಿಸಿಕೊಳ್ಳುವುದಕ್ಕೆ ತೋಳನ್ನು ಮುಂದೆ ಚಾಚಿದಾಗ ತಂದೆಯ ಕ್ರೂರ ದೃಷ್ಟಿ ಆ ಕಡೆಗೆ ಬಿತ್ತು. ಭಯದಿಂದ ನನ್ನ ಅಮ್ಮನೂ ಮುಖ ತಿರುಗಿಸಳಲ್ಲ. ಮತ್ತೆ ಯಾರು? ಉಳಿದ ಬಂಧು ಬಳಗದವರಂತೂ ಮುಖ ನೋಡುವುದಿಲ್ಲ. ಇಂತಹ ಮಹಾಸಭೆಯಲ್ಲಿ ನನ್ನ ಮಾತಾಡಿಸೋರಿಲ್ಲ, ಮನ್ನಿಸೋರಿಲ್ಲ. ಕುಳಿತಗೂ ಗೌರಿ ಬಂದೆಯ ದಾಕ್ಷಾಯಿಣಿ, ಹೀಗೆ ಒಂದು ವಾಕ್ಯ ಈ ಸಭೆಯಲ್ಲಿ ಕೇಳಿಸುವುದಿಲ್ಲ, ಕಾಣಿಸುವುದಿಲ್ಲ. ಅರ್ಥವಾಗ್ತಾ ಇದೆ. ಏನೇ ಇರಲಿ ಎಲ್ಲವನ್ನು ಸಹಿಸಿಕೊಳ್ತೇನೆ, ಹೃದಯವನ್ನು ಕಲ್ಲಾಗಿಸಿಕೊಳ್ತೇನೆ. ನಾನು ಬಂದುದಕ್ಕೆ ಇಲ್ಲಿ ಮುಖ್ಯವಾದಂತಹ ಉದ್ದೇಶ ಒಂದಿದೆ, ಕಾಣಬೇಕಾದ್ದು, ನೋಡಬೇಕಾದ್ದು. ನಡೆಯುವಂತಹ ಯಜ್ಞದ ವಿಧಾನ, ಯಾವ ರೀತಿಯಿಂದ ಯಾವ ಉದ್ದೇಶದಿಂದ ಯಜ್ಞವನ್ನು ನಡೆಸ್ತಾರೋ ಪರೀಕ್ಷಿಸಬೇಕಾಗಿದೆ. ಯಾಗದ ಸಭೆಯನ್ನು ನೋಡೋಣ. ಯಾಗದ ಸೊಬಗಿ ಗಿರಿ ಇಂದ್ರಾಯ ಸ್ವಾಹ ಇಂದ್ರಾಯ ಇದಂ ನಮಃ ಅಗ್ನಿಯ ಸ್ವಾಹ ಅಗ್ನಿಯೇ ಇದಂ ನಮಃ ವರುಣಾಯ ಸ್ವಾಹ ವರುಣಾಯ
ಇದಂ ನಮಃ ವಾಯುವೇ ಸ್ವಾಹ ವಾಯುವೇ ಇದಂ ನಮಃ ನಿರುತಿಯೇ ಸ್ವಾಹ ಇದಂ ನಮಃ ಕುಬೇರಾಯ ಸ್ವಾಹ ಕುಬೇರಾಯ ಇದಂ ನಮಃ ಯಮಾಯ ಸ್ವಾಹ ರಾಮಾಯ ಇದಂ ನಮಃ ಈಶಾಯ ಸ್ವಾಹ ಹೊರಗರ ಈಗದಿದನಗಾಯ್ತೆನುತ ಅಳಲಿದಳು ಸಭೆಯೋ ಶಿವ ಜೀವ ಶಿವನಿಯ ಯಾಕೆ ಬಂದೆನು ತಾನಿ ಪಾತಕಿ ಮಾಡುವ ಯಜ್ಞಗೆ ಯಾಕೆ ಬಂದೆನು ತಾನಿ ಪಾತಕಿ ಮಾಡುವ ಯಜ್ಞದ ರೀತಿಯನ್ನು ಅರಿಯದೆ ಬಂದಿದರನಾದುದಲ ರೀತಿಯನ್ನು ಅರಿಯದೆ ಬಂದಿದರನಾದುದಲ ಪತಿಗಳಿಗೆ ತ್ರೈಲೋಕ್ಯದಿ ಕದುವಿನ ಭಾಗವ ಕೊಡದಿಗ ಪತಿಗಳಿಗೆ ತ್ರೈಲೋಕ್ಯದಿ ಕ್ರದುವಿನ ಭಾಗವ ಕೊಡದಿಯ ಮದೆಯುದರ್ಯಾರಿ ಬುದ್ಧಿಯು ಪಿತಗೆ ಅದಗೆ ಬಂದು ಮದೆಯುದರ್ಯಾರಿ ಬುದ್ಧಿಯು ಪಿತಗೆ ತಗೆ ಬಂದು ಅತಿ ದುಷ್ಟರು ಕೂಡಿಯ ದುರ್ಮದಿಗಳ ಮಧ್ಯಗೆ ತಾನು ಯಾದಗೆ ಬಂದೆನು ಆ ವಿಧಿಯೇ ಗತಿಯೇನು ಅಕಟ ಎನ್ನ ಗತಿಯೇ ಅಕಟ ಯಾದಗೆ ಬಂದೆನು ತಾನಿ ಪಾತಕಿ ಮಾಡುವ ಯಜ್ಞಗೆ ಶಿವನೇ ಹರಗರ ಮಹಾದೇವ, ಯಾಕೆ ಬಂದೆ? ಈ ಯಜ್ಞಕ್ಕೆ ನಾನು ಯಾಕೆ ಬಂದೆ? ಈ ತವರು ಮನೆಗೆ ನಾನು ಯಾಕೆ ಬಂದೆ? ಈ ಸಭೆಗೆ ನಾನು ಯಾಕೆ ಬಂದೆ? ಈ ಪಾಪ ಕಾರ್ಯವನ್ನು ಕಾಣುವುದಕ್ಕಾಗಿ ಬಂದೇನೆ. ಅಯ್ಯೋ, ಕಾಣಬಾರದು. ನಡೆಯುತ್ತಿದೆ ಯಜ್ಞ. ನಡೆಸುವವರು ಸಾಮಾನ್ಯರಲ್ಲ, ಬೃಹಸ್ಪತಿ ಆಚಾರ್ಯರು. ಸಾಮಾನ್ಯರಾದಂತಹ ಈ ದೇವತೆಗಳಿಗೆ ಯಜ್ಞ ಭಾಗದಲ್ಲಿ ಹವಿಸ್ಸು. ಇಂದ್ರ, ಅಗ್ನಿ, ವರ್ಣ, ವಾಯು, ಕುಬೇರ ಮುಂತಾದವರಿಗೆ ನೋಡ್ತಾ ಇದ್ದೇನೆ, ಕೇಳ್ತಾ ಇದ್ದೇನೆ. ಈಶಾನ್ಯ ಭಾವ ನಾಸ್ತಿ. ಶಿವನಿಗೆ ಯಜ್ಞದಲ್ಲಿ ಹವಿಸ್ಸಿಲ್ಲ, ಹವಿರ್ಭಾಗವಿಲ್ಲ. ಈಶಾನ್ಯ ಸ್ಥಾನ ನಾಸ್ತಿ ಆಗಿದೆ ಅಂದ್ರೆ ಏನು? ಹಾಗಾದ್ರೆ ಶಿವನನ್ನು ಬಿಟ್ಟು ಶಿವದ್ವೇಷವನ್ನು ಸಾಧಿಸುವುದಕ್ಕೆ, ಶಿವನಿಗೆ ಅಪಮಾನ ಮಾಡುವುದಕ್ಕಾಗಿಯೇ ಈ ಯಜ್ಞವನ್ನು ಇವನು ಕೈಗೊಂಡಿದ್ದಾನೆ. ಇದು ಪುಣ್ಯ ಕಾರ್ಯವಲ್ಲ, ದ್ವೇಷ ಸಾಧನೆಯ ಯಜ್ಞ. ಅಯ್ಯೋ ಅಯ್ಯೋ, ದೇವರನ್ನೇ ಬಿಟ್ಟು ಮಾಡುವಂತಹದ್ದೊಂದು ಉಂಟೆ ಕರ್ಮ ಈ ಲೋಕದಲ್ಲಿ? 3 ಲೋಕಗಳಲ್ಲಿ ಎಲ್ಲರೂ ಮಾಡುವಂತಹ ಪ್ರತಿಯೊಂದು ಸತ್ಕರ್ಮಗಳನ್ನು ಪರಮಾತ್ಮನಿಗೆ, ಪರಮೇಶ್ವರನಿಗೆ ಅರ್ಪಿಸ್ತಾರೆ. ಶಿವನೆಲ್ಲದಂತಹ ಯಜ್ಞ ಇದನ್ನು ನಡೆಸುವನು ಯಾರು? ಈ ದಕ್ಷ. ದಕ್ಷ ಬ್ರಹ್ಮನೂ ಅಲ್ಲ, ನನ್ನ ತಂದೆಯೂ ಅಲ್ಲ. ಶಿವದ್ವೇಷಿಯಾದಂತಹ ಇವನು ಪರಮ ಪಾತಕಿ. ಇಂಥವನ ಮುಖ ನೋಡಬಾರದು. ಅಯ್ಯೋ, ಈ ಪಾಪಿ ಮಾಡುವಂತಹ ಈ ಪಾಪದ ಕಾರ್ಯವನ್ನು ಕಾಣುವುದಕ್ಕಾಗಿ ನಾನು ಬಂದು ಕೆಟ್ಟೆನಲ್ಲ. ಈ ಪಾಪ ಕಾರ್ಯಕ್ಕೆ ಪ್ರೋತ್ಸಾಹ ಕೊಟ್ಟಂತಹ ಇವರೆಲ್ಲರೂ ಪಾಪಿಗಳು. ಒಬ್ಬ ಪಾಪ ಕಾರ್ಯವನ್ನು ಮಾಡುವಾಗ ಯಾವನದಿಗೆ ಪ್ರೋತ್ಸಾಹವನ್ನು ಕೊಡ್ತಾನೋ ಅಂತವನು ಪಾಪಿ ಆಗ್ತಾನೆ ಎಂಬುದನ್ನು ಇವರು ತಿಳಿಯದೆ ಹೋದರಲ್ಲ. ದೇವತೆಗಳು, ಬ್ರಾಹ್ಮಣರು, ಋಷಿಮುನಿಗಳು ಅಯ್ಯೋ 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 ಎಲ್ಲರೂ ಶಿವದ್ವೇಷಕ್ಕೆ ಕಾರಣರಾದರು. ಈ ಪಾಪ ಕಾರ್ಯದಿಂದ ಪ್ರಪಂಚವೇ ಕೆಟ್ಟಿತು, ಸುಟ್ಟಿತು, ಸರ್ವನಾಶವಾಯಿತಲ್ಲ. ನನಗೇನು ಗತಿ? ನಾನೇನು ಮಾಡಲಿ ಶಿವನೇ? ಅಗಟ
ಮಗಳು ಪೇಳ್ತುದ ನೀಗಿನ ಬಂದೆನಲ ಹೋಗಿನ ನರಸರಿಗೆಂತಿದ ರಾಗಮ ಉಸಿರಲಿ ನಾ ಅರಸರಿಗೆಂತಿದ ಆಗಮ ಉಸಿರಲಿ ದೇಗತ್ಯಾಗವೆಲೆದೆಂದು ದೇಹ ತ್ಯಾಗವೆಲೆದೆಂದ ವಿಜಯವಾಗಿಯೇ ಹೊರಳಿದಳು ಯಾತಕ್ಕೆ ಮುಂದೆಂದು ನಿಜ, ನಾನು ಬಂದುದು ತಪ್ಪಾಯಿತು. ಕೈಲಾಸದಿಂದ ಹೊರಡುವಾಗಲೇ ನನ್ನ ಸ್ವಾಮಿಯಾದಂತಹ ಮಹಾದೇವ ಸಾರಿ ಸಾರಿ ಹೇಳಿದ್ದಾರೆ. ಬೇಡ ಗೌರಿ, ಬೇಡ, ಹೋಗದಿರು. ಪುಣ್ಯ ಕಾರ್ಯವಲ್ಲ ಇದು, ಪಾಪ ಕಾರ್ಯ. ಆ ದುಷ್ಟಕ್ರತು ದ್ವೇಷ ಸಾಧನೆಗಾಗಿ ದಕ್ಷ ಕೈಗೊಂಡಿದ್ದಾನೆ. ಹೋದರೆ ನಿಜವಾಗಿ ಅಪಮಾನ ಅಪಮಾನ ಅಪಮಾನ. ನನ್ನ ಸ್ವಾಮಿಯ ಮಾತನ್ನು ಮೀರಿ ನಾನು ಈ ಸಂಸಾರವನ್ನು ಕಾಣುವುದಕ್ಕಾಗಿ ವ್ಯಾಮೋಹದಿಂದ ಓಡೋಡಿ ಬಂದೆ. ನಾನು ಯಾಕೆ ಬಂದೆ, ಮುಂದೇನು ಹಾಗೆಂದು ಮತ್ತೊಮ್ಮೆ ಕೈಲಾಸವನ್ನು ಸೇರಿಕೊಳ್ಳಲಿ. ಹೋದಾಕ್ಷಣ ನನ್ನ ಸ್ವಾಮಿ ಕೇಳಬಹುದು, ದಾಕ್ಷಾಯಿಣಿ, ದಕ್ಷಾಧ್ವರದಲ್ಲಿ ನಿನ್ನ ತವರು ಮನೆಯಲ್ಲಿ ನಿನ್ನನ್ನು ಹೇಗೆ ಗೌರವಿಸಿದ್ದಾರೆ, ಏನು ಪ್ರೀತಿಸಿದ್ದಾರೆ, ಯಜ್ಞದ ಸ್ಥಿತಿ ಏನು, ಹೀಗೆ ಕೇಳಿದರೆ ಆ ಸ್ವಾಮಿಗೆ ನಾನೇನು ಉತ್ತರ ಕೊಡಬೇಕು? ಈ ಯಜ್ಞದ ವಿಚಾರವನ್ನು ಹೇಳುವುದಕ್ಕುಂಟೆ, ನನ್ನ ಅಪಮಾನ ಸ್ಥಿತಿಯನ್ನು ಹೇಳುವುದಕ್ಕುಂಟೆ. ಕೇಳಿದರೆ ಪ್ರಭು ಲೋಕವನ್ನೇ ಸುಡಬಹುದು ಸಿಟ್ಟಿಂದ. ಹಾಗಾದರೆ ಕೈಲಾಸವನ್ನು ಸೇರುವುದಕ್ಕೂ ಇಲ್ಲ, ಇಲ್ಲಿ ಉಳಿಯುವುದಕ್ಕುಂಟೆ. ಇಲ್ಲಿ ನನ್ನ ಯಾರು ಮನ್ನಿಸುವವರು, ಮಾತಾಡಿಸುವವರು, ಪ್ರೀತಿಸುವವರು ಇಲ್ಲ. ಇಲ್ಲಿ ಉಳಿಯುವುದಕ್ಕಿಲ್ಲ, ಕೈಲಾಸಕ್ಕೆ ಹೋಗುವಂತಿಲ್ಲ. ಇತ್ತ ತವರು ಮನೆಯನ್ನು ಕಳೆದುಕೊಂಡೆ, ಅತ್ತ ಪತಿಗೃಹವನ್ನು ಕಳೆದುಕೊಂಡೆ. ಇದಕ್ಕೆ ನನ್ನ ಕೆಟ್ಟ ನಡತೆಯೇ ಕಾರಣ. ಹೆಣ್ಣಾದವಳು 2 ಮನೆಗಳನ್ನು ಉಳಿಸಿಕೊಳ್ಳಬೇಕು, ಆದರೆ ನನ್ನ 2 ಮನೆಗಳನ್ನೂ ನಾನು ಕಳೆದುಕೊಂಡೆ. ಹುಟ್ಟಿದ ಮನೆಯನ್ನು, ಹೊಕ್ಕ ಮನೆಯನ್ನು ಕಳೆದುಕೊಂಡಂತಹ ಹೆಣ್ಣಿಗೆ ಗತಿ ಏನು? ಗತಿ ಒಂದೇ, ಮರಣ. ಸಾವನ್ನದೇ ಬೇರಿಲ್ಲ. ನನ್ನಂತವಳು ಬದುಕಿ ಸಾಯಬಾರದು, ಸತ್ತು ಬದುಕಿರಬೇಕು. ಆದ್ದರಿಂದ ನನಗೆ ಬೇರೆ ಗತಿ ಇಲ್ಲ. ಕೈಲಾಸವನ್ನು ಸೇರುವಂತಿಲ್ಲ, ಇಲ್ಲಿ ಇರುವಂತಿಲ್ಲ. ಒಂದೇ ನಿರ್ಧಾರ, ಒಂದೇ ನಿರ್ಧಾರ, ಈ ದೇಹ ತ್ಯಾಗ, ದೇಹ ತ್ಯಾಗ, ದೇಹ ಮಿಕ್ಕ ಮುನಿಗಳು ಸುರರು ಕಿರುನಗೆ ಸೂಸಲಿಕ್ಷಿಸಲ ಹುಕ್ಕಿಗೂ ಗಿಣಿ ಕಂಗಳನ್ನು ಪ್ರಳಯ ಜೀವನೋ ಬೆಳೆದಿ ನೋಡಿ ಸುರರ್ಗಳನ್ನು ರೋಚನೆ ತಂದೆಗೆ ನುಡಿದಳ ಪುನಾಗಿ ಸುಗೃದಾಯಿ ನನಗೆ ಕೆಡಿದಿಗಂಡೈ ಮಗವ ನೀನು ಮದಿಶೂನ್ಯ ಅಧ್ಯಕ್ಷ ಮಂದಮತಿ, ಇದೋ ನಿನ್ನ ಮಗಳಾದಂತಹ ಈ ದಾಕ್ಷಾಯಿಣಿ ಹೇಳುವಂತಹ ಮಾತನ್ನು ಕಿವಿಗೊಟ್ಟು ಕೇಳು. ಈ ಪಾಪ ಕಾರ್ಯವನ್ನು ಮಾಡಿದೆ, ಶಿವದ್ವೇಷವನ್ನು ಸಾಧಿಸುವುದಕ್ಕಾಗಿ ಯಜ್ಞವನ್ನು ಕೈಗೊಂಡಿಯಲ್ಲ. ನಿನ್ನ ಪೂರ್ವಜನ್ಮದ ಪಾಪದ ಪರಿಣಾಮವಾಗಿ ಇದೋ ಈ ಸರ್ವನಾಶವಾಯಿತು. ನಿನ್ನ ಗಂಡ ದೊಡ್ಡ ಪರಬ್ರಹ್ಮ. ಬರಿದೆ ಮೃತ್ಯುವಿನ ವಶವಾಗಿ ಗಂಡನಿಗೆ ಅರ್ಥವಾಗಿ ಪರಮೇಶ್ವರ ಸ್ವಾಮಿಯನ್ನು ತಿಳಿಬೇಕಾಗಿದ್ರೆ ಜ್ಞಾನಿಯಾಗಿರಬೇಕು. ನಿನ್ನಂತ ಅಜ್ಞಾನಿಗೆ ಅವಿವೇಕಿಗೆ ಏನು ಅರ್ಥವಾಗಬೇಕು? ಪರಮೇಶ್ವರನು ಬಡ ಬೈರಾಗಿ ಎಂದು ಭಾವಿಸಿದೆಯಾ? ಅಯ್ಯೋ ಮೂರ್ಖ! ಒಂದು ಕಾಲದಲ್ಲಿ ಭಕ್ತರಾದಂತಹ ಮಾರ್ಕಂಡೇಯನಿಗೆ ಬೇಕಾಗಿ ಕಾಲ ಮೃತ್ಯುಗಳನ್ನು ಧರೆಯಲ್ಲಿ ಒರಗಿಸಿ ಕಾಲಾಂತಕ
ಮೃತ್ಯುಂಜಯ ಹೀಗೆ ಕರೆಸಿಕೊಂಡವನು ಪ್ರಭು ಪರಮೇಶ್ವರ ಸ್ವಾಮಿ. ಮೃತ್ಯುವನ್ನು ಗೆಲ್ಲುವವ, ಕಾವನ್ನು ಗೆಲ್ಲುವವ ಅಂತವನು ತಿರಸ್ಕರಿಸಿದೆ ಇಲ್ಲ, ಅಪಮಾನಿಸಿದೆ ಇಲ್ಲ. ಯಜ್ಞ ಮುಖೇನ ಸರ್ವನಾಶವಾಯಿತು, ಸರ್ವನಾಶವಾಯಿತು. ದೇವತೆಗಳು ಒಪ್ಪಿದ್ದಾರೆ ಈ ಯಜ್ಞವನ್ನು. ಮಾಡುವರು ನಮ್ಮವರು ನಮಗೆ ಬೇಡ ನಿಮಗೆ. ಸಭಾ ಮಧ್ಯದಲ್ಲಿ ಅಪಮಾನದಿಂದ ಕಣ್ಣೀರು ಗರಿಯುವಾಗ ಕೈ ತಟ್ಟೆಲ್ಲ ಮಾಡಿದವರು ಯಾರು? ದೇವತೆಗಳು ನೀವು ಸುಮ್ಮನಸರು. ನಿಮ್ಮ ಮನಸ್ಸಲ್ಲಿಯೂ ಕೆಟ್ಟ ಭಾವನೆ ಹುಟ್ಟಿದೆ. ಶಿವನ ಅರ್ಥ ಶರೀರ ಎಂಬುದನ್ನು ಮರೆತು ಕೈ ತಟ್ಟಿ ನನಗೆ ಅಪಮಾನವನ್ನು ಮಾಡಿದರೋ, ನೋಡಿ ನಗಾಡಿದರೋ. ದುಷ್ಟರಾದಂತಹ ರಾಕ್ಷಸರಿಂದ ಕಷ್ಟ ಬಂದಾಗ ಕೈಲಾಸವನ್ನು ಸೇರಿಕೊಂಡು ಪರಮೇಶ್ವರ ದೇವರ ಕಾಲ್ಬುಡದಲ್ಲಿ ಕಣ್ಣೀರು ಗರೆದು ಕಷ್ಟವನ್ನು ಪರಿಹರಿಸಿಕೊಂಡು ಬದುಕಿದಂತಹ ದೈವದ್ರೋಹಿಗಳ ಪಾಪಿಗಳ ನಿಮ್ಮ ಮುಖಾವಲೋಕನ ಮಾಡಬಾರದು. ಅಳುತ್ತಿರುವಂತಹ ಸಂದರ್ಭದಲ್ಲಿ ನನ್ನನ್ನು ಯಾರು ಕೈ ತಟ್ಟಿ ಪರಿಹಾಸ ಮಾಡಿದ್ದಾರೆ, ಯಾರು ನೋಡಿ ನಗಾಡಿದ್ದಾರೆ, ಯಾರು ಕಣ್ಣು ಬಿಟ್ಟು ಕಂಡಿದ್ದಾರೆ ಅಂತವರಿಗೆ ಸರಿಯಾದಂತಹ ಶಿಕ್ಷೆ ಪ್ರಾಯಶ್ಚಿತ್ತ ಆಗದೇ ಇರುವುದಿಲ್ಲ. ಕಣ್ಣು ಬಿಟ್ಟು ಕಂಡವರ ಕಣ್ಣನ್ನೇ ಕಿತ್ತು, ಕೈ ತಟ್ಟಿದವರ ಕೈಗಳನ್ನೇ ಕತ್ತರಿಸಿ, ನಗಾಡಿದವರ ಹಲ್ಲುಗಳನ್ನು ಕಳಚಿ, ವಿಧ ವಿಧವಾದಂತಹ ಚಿತ್ರಹಿಂಸೆಗೆ ದೇವತೆಗಳಾದ ನಿಮ್ಮನ್ನು, ಋಷಿಗಳನ್ನು, ಮುನಿಗಳನ್ನು, ಬ್ರಾಹ್ಮಣರನ್ನು, ಸಾಮಂತರನ್ನು ಎಲ್ಲರನ್ನು ಪರಮೇಶ್ವರ ಸ್ವಾಮಿ ಗುರಿಗೊಳಿಸ್ತಾನೆ ಎಂಬುದನ್ನು ಮರೆಯದೆ. ನೀನು ಎಷ್ಟು ಸಿಡುಕಿದರು ದುಡುಕಿದರು ನನ್ನ ಮಗಳು. ಸಾಕು ನಿನ್ನಿಂದ ಸುಡು ಸುಡು ಪಿನ್ನಾಗಿ ಅರ್ಧ ಶರೀರವೆಂಬರು ಲೋಕ ಜನರು. ನಿಜ ದಾಕ್ಷಾಯಿಣಿ ಎಂಬುದು ನನ್ನ ಹೆಸರು. ದಕ್ಷನ ಮಗಳಾದ್ದರಿಂದ ದಾಕ್ಷಾಯಿಣಿ. ಈ ಹೆಸರು ಉಳಿಯಬಾರದು. ಹೆಸರು ಅಳಿಯಬೇಕಾಗಿದ್ರೆ ದೇಹವು ಅಳಿಸಬೇಕಾಗಿದೆ. ಇನ್ನು ಮುಂದೆ ಈ ಪ್ರಪಂಚದಲ್ಲಿ ದಕ್ಷನ ಮಗಳಾಗಿ ದಾಕ್ಷಾಯಿಣಿಯಾಗಿ ಬಾಳಲಾರೆ. ನಿನ್ನ ಮಗಳ ಸಾಕು. ಈ ಜನ್ಮವೇ ಸಾಕು, ಈ ಪ್ರಪಂಚವೇ ಸಾಕು, ಈ ಸಂಸಾರವೇ ಸಾಕು, ಈ ಜೀವನ ಸಾಕು. ಹೇಗೆ ಸಾಯುತ್ತಿ ನೋಡುತ್ತೇನೆ. ದೇಹವನೊಳಗಾಹುದಿ ಕೊಟ್ಟಳು ಶಿವಪದವ. ನಿನ್ನ ಪ್ರತ್ಯಕ್ಷದಲ್ಲಿ ಅಪಮಾನವಾದ ಇದೇ ಸ್ಥಳದಲ್ಲಿ ವೇದಿಕೆಯ ಸಮೀಪದಲ್ಲಿ ಸಭಾ ಮಧ್ಯದಲ್ಲಿ ಎಲ್ಲರೂ ಕಾಣುವಂತೆ ದೇಹತ್ಯಾಗ ಮಾಡ್ತೇನೆ. ಆದರೆ ನನ್ನ ಸ್ವಾಮಿಯನ್ನು ತಿರಸ್ಕರಿಸಿ ಮಾಡುವಂತಹ ಈ ಯಜ್ಞದ ಬೆಂಕಿ ಮೂಲಕ ನನ್ನ ದೇಹವನ್ನು ಸುಟ್ಟುಕೊಳ್ಳಲಾರೆ. ಅವನು ಮುಟ್ಟಲಾರ. ಆ ಕೆಟ್ಟ ಬೆಂಕಿ ಮುಟ್ಟಬಾರದು. ಅದಕ್ಕಾಗಿ ನನ್ನ ದೇಹದ ದಹನಕ್ಕೆ ಯೋಗಾಗ್ನಿ ಮೂಲಕ ದೇಹದಿಂದಲೇ ದಿವ್ಯಾಗ್ನಿಯನ್ನು ಹೊರವರಿಸಿ ಆ ದಿವ್ಯಾಗ್ನಿಗೆ ದೇಹವನ್ನು ಕೊಟ್ಟು ಸುಟ್ಟುಕೊಳ್ತೇನೆ. ಸತ್ತು ಮತ್ತೊಮ್ಮೆ ಹುಟ್ಟಿ ಇನ್ನೊಂದು ರೂಪದಿಂದ ಕೈಲಾಸವನ್ನು ಸೇರಿಕೊಂಡು ಪ್ರಭು ಪರಮೇಶ್ವರ ಸ್ವಾಮಿಗೆ ಸತಿಯಾಗಿ ಅಂತವನ ಸೇವೆಗೆ ಪ್ರಭು ಪರಮಾತ್ಮ ಪರಮೇಶ್ವರ ಕಾಪಾಡು. ಅಮ್ಮ ಹೇಳಮ್ಮ, ರಾಮ ಮುದ್ರೆ, ರಾಮ ಎಂದು ಬರೆಯಲ್ಪಟ್ಟಂತಹ ಈ ಉಂಗುರ ದಶರಥ ಮಹಾರಾಜ ಅವನಿಗೆ ಕೊಟ್ಟದ್ದಂತೆ ಅದನ್ನು ನನ್ನ ಮಾತ್ರ ಧರಿಸಿ ಇಲ್ಲಿಯ ತನಕ ಬಂದಿದ್ದಾನೆ. ಉಂಗುರವನ್ನು ನನ್ನ ಕೈಯಲ್ಲಿ ಕೊಟ್ಟು, ಆಂಜನೇಯ ನಿನ್ನನ್ನು ನಂಬದಿದ್ದಲ್ಲಿ ಈಗ ಈ ಉಂಗುರವನ್ನು ತೋರಿಸು, ಜಾನಕಿ ನಂಬುತ್ತಾಳೆ ಎಂಬುದಾಗಿ ಹೇಳಿದ್ದಾನಂತೆ. ಹೇಳಿ ತಾಯಿ, ಹೇಳಿ. ಇದು ರಾಮಚಂದ್ರ ಕೊಟ್ಟಂತ ಉಂಗುರ ಹುದೇ ತಾಯಿ. ಶ್ರೀರಾಮ ಕರಕಂಜದಂಗುಲಿಯೋ ಗಿಟ
ಮುದ್ರೆಯಂ ನೋಡುತ್ತಂ ಶ್ರೀರಾಮ ಕರಕಂಜದಂಗುಲಿಯೋಳಿಟ ಮುದ್ರೆಯಂ ನೋಡುತ್ತಂ ರಾಮ 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 ನಾರಿ ಜಾನಗಿ ತೋಷಿಸುತ್ತ ಅದನ್ನು ಕಂಗಳ್ಗೆ ಒತ್ತುತ್ತಂ ರಾಮ ರಾಮ ಹೇರಾಳಾಕೃತಿ ಶೋಕಬಿಂದು ಜಲಗಳು ಸರ್ವಾಂಗಮಂ ಲೇಪಿಸಲ್ ರಾಮ ರಾಮ ಶ್ರೀರಾಮ ರಾಮ ಕಾರುಣ್ಯ ಬುದ್ಧಿ ರಾಮ 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 ಎನ್ನುತ್ತ ಆಶಾ ಭಾವದಿಂ ಕಂಡಳು ರಾಮ ರಾಮ ಶ್ರೀರಾಮ ರಾಮ 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 ಶ್ರೀ ರಾಮ ನೋಡಿದೆ ನೋಡಿದೆ ನೋಡುತ್ತಾ ಇದ್ದೇನೆ. ಏನನ್ನು ನೋಡುತ್ತಿದ್ದೇನೆ, ಯಾರನ್ನು ನೋಡುತ್ತಿದ್ದೇನೆ? ಮುದ್ರಿಕೆಯನ್ನಲ್ಲ, ಈ ಮುದ್ರಿಕೆಯಲ್ಲಿ ಸಾಕ್ಷಾತ್ ಕೋದಂಡಧಾರಿಯಾದಂತಹ ಶ್ರೀರಾಮನ ಸುಂದರ ಸ್ವರೂಪವನ್ನು ಕಾಣುತ್ತಿದ್ದೇನೆ. ಆಹಾ, ಶ್ರೀರಾಮ ಪಂಚವಟಿ ಪ್ರದೇಶದಲ್ಲಿ ನಾವಿದ್ದಾಗ ಕಣ್ಣ ಮುಂದೆ ಕಾಣಿಸಿತು ಕಾಂಚನ ಮೃಗ. ಮರುಳಾದ ನಾನು ಹಠ ಹಿಡಿದು ನಿನ್ನನ್ನು ಕಳುಹಿಸಿದೆ. ನನ್ನ ಆಸೆಯನ್ನು ಪೂರೈಸುವುದಕ್ಕಾಗಿ ಕೋದಂಡಧಾರಿಯಾಗಿ ನೀನು ಹೋಗುತ್ತಿದ್ದಾಗ ನಿನ್ನ ಸುಂದರವಾದಂತಹ ಬೆನ್ನನ್ನು ಮಾತ್ರ ನೋಡಿದ್ದೇವೆ. ಮರಳಿ ನಿನ್ನ ಮುಖ ದರ್ಶನದ ಭಾಗ್ಯ ನನಗಿಲ್ಲದೆ ಹೋಯಿತು. ನನ್ನ ಹಠದಿಂದ ಛಲದಿಂದ ಆ ಸೌಭಾಗ್ಯವನ್ನು ನಾನು ಕಳೆದುಕೊಂಡೆ. ಶ್ರೀರಾಮ ಶ್ರೀರಾಮ ಪಂಚವಟಿ ಪ್ರದೇಶದ ಪರ್ಣಗುಟಿಯಲ್ಲಿ ವಾಸವಾಗಿದ್ದಾಗ ಪ್ರಾತಃ ಕಾಲದಲ್ಲಿ ಎದ್ದು ಗೋದಾವರಿಯಲ್ಲಿ ಮಿಂದು ಆ ನದಿ ನೀರನ್ನು ತಂದು ಆ ಪುಣ್ಯ ಜಲದಿಂದ ನಿನ್ನ ಪುಣ್ಯ ಚರಣಗಳನ್ನು ತೊಳೆಯುತ್ತಿದ್ದೆ. ಅದೇ ತೀರ್ಥ ಅಂತ ಸ್ವೀಕರಿಸುತ್ತಿದ್ದೆ. ಹೂಗಳನ್ನು ತಂದು ನಿನ್ನ ಪಾದ ಪೂಜೆಯನ್ನು ಮಾಡಿ ಅದೇ ಪುಷ್ಪ ಪ್ರಸಾದ ಅಂತ ನನ್ನ ಮುಡಿಯಲ್ಲಿ ಮುಡಿದುಕೊಳ್ಳುತ್ತಿದ್ದೆ. ನಿನ್ನ ಪವಿತ್ರವಾದಂತಹ ಪಾದದ ಧೂಳೆ ನನ್ನ ಹಣೆಗೆ ಕುಂಕುಮವಾಗಿತ್ತು. ಆ ಸೌಭಾಗ್ಯವನ್ನು ಕಳೆದುಕೊಂಡ ಹತಭಾಗ್ಯಳು ನಾನು. ಏನು ಮಾಡಲಿ? ಆದರೂ ಇಂದಿದೋ ಒಂದು ರೀತಿಯಾದಂತಹ ಮಾನಸ ಪೂಜೆಯನ್ನು ಮಾತ್ರ ನನಗೆ ಸಲ್ಲಿಸುತ್ತಿದ್ದೇನೆ. ನನ್ನ ದೇಹವೇ ದೇಗುಲ, ಹೃದಯವೇ ಪೀಠ, ಅದರಲ್ಲಿ ನಿನ್ನ ಸುಂದರವಾದಂತಹ ಮೂರ್ತಿಯನ್ನು ಪ್ರತಿಷ್ಠಾಪಿಸಿಕೊಂಡಿದ್ದೇನೆ. ನಿನ್ನ ಪಾದಗಳಿಗೆ ನನ್ನ ಕಣ್ಣುಗಳೇ ಪುಷ್ಪಗಳು, ಹಾಗೆ ನಿನ್ನ ದೇಹಕ್ಕೆ ನಿನ್ನ ಶಿರದ ಮೇಲೆ ನನ್ನ ಕಣ್ಣೀರೇ ಅಭಿಷೇಕ. ನಿನ್ನ ವಿರಹ ತಾಪದಿಂದ ಬಿಡುವಂತಹ ಬಿಸಿಯಾದ ಉಸಿರೇ ನಿನಗೆ ನೀರಾಜನ. ಶ್ರೀರಾಮ ಶ್ರೀರಾಮ ರಾಮ ರಾಮ ರಘೋತ್ತಮ. ನಿನ್ನ ಹೆಸರು ಹನುಮನೆಂದೇ? ಹನುಮಂತ ತಾಯಿ.
ಅಂಜನಾ ಸೂನುವೆ. ಆಂಜನೇಯ ನಾನು. ವಾಯು ಸುಕುಮಾರನೇ. ನಾನೇ ತಾಯಿ. ಶ್ರೀರಾಮನ ದೂತನೇ. ರಾಮದಾಸ ನಾನು ತಾಯಿ. ಬಳಿಗೆ ಬಾ ಮಗನೇ. ಇದು ನಿನ್ನಲ್ಲಿ ಶ್ರೀರಾಮನ ಕ್ಷೇಮವನ್ನು ಕೇಳುತ್ತಿದ್ದೇನೆ. ಹೇಳು ತಾಯಿ. ಕ್ಷೇಮವೇನೈ ಹನುಮ ನಮ್ಮವರಿಗೆ ಕ್ಷೇಮವೇ ಹನುಮ ಕ್ಷೇಮವೇನೈ ಹನುಮ ನಮ್ಮವರಿಗೆ ಕ್ಷೇಮವೇ ಹನುಮ ರಾಮ ಲಕ್ಷ್ಮಣರು ರಾಜ್ಯದಲ್ಲಿ ಸುಸ್ಥಿರವಾಗಿ ರಾಮ ಲಕ್ಷ್ಮಣರು ರಾಜ್ಯದಲ್ಲಿ ಸುಸ್ಥಿರವಾಗಿ ಕ್ಷೇಮವೇ ಹನುಮ ಮದನ ನಂಗವ ಬೋಲ್ವ ರಾಮ ಬಾಲು ಚತುರ ಲಕ್ಷ್ಮಣನು ನಿಧಿ ಮಾಯ ಮದನ ನಂಗವ ಬೋಲ್ವ ರಾಮ ಬಾಲು ಚತುರ ಲಕ್ಷ್ಮಣನು ನಿಧಿ ಮಾಯ ಮೊದಲಿನ ನಂಗದ ಕಾತಿ ಕಳವಳಿ ನದಿ ಮಂತ್ರಿ ಎದೆ ಕುಂದಲಿಲ್ಲವಲ್ಲ ತಮ್ಮಳು ಮೋಹವದು ಕುಂದಲ್ ಇಲ್ಲವಲ್ಲ ನೀ ಬರುವ ದಿನ ದೊಡ್ಡು ಎಂದಿದ್ದಲ್ಲ ಕ್ಷೇಮವೇ ಹನುಮ ನಮ್ಮವರಿಗೆ ಕ್ಷೇಮವೇ ಹನುಮ ಹನುಮ ರಾಮ ಸನ್ನಿಧಿಯಿಂದಲೇ ಬಂದವನಲ್ಲವೇ ನೀನು? ಹೌದು ತಾಯಿ. ಹಾಗಾದರೆ ಶ್ರೀರಾಮಚಂದ್ರಮನ ಸಂಪೂರ್ಣ ಕ್ಷೇಮ ವಿಚಾರ ನಿನಗೆ ತಿಳಿದಿರಬಹುದು. ಹೌದು ತಾಯಿ. ಅದನ್ನು ಸ್ವಲ್ಪ ವಿವರಿಸಿ ಹೇಳಿ ಬೆಂದು ನೊಂದಿರುವಂತಹ ನನ್ನ ಹೃದಯಕ್ಕೆ ಒಂದಿಷ್ಟು ಸಮಾಧಾನವನ್ನು ಕೊಡು ಮಗನೇ. ಶ್ರೀರಾಮಚಂದ್ರಮ ಕ್ಷೇಮಿಯಾಗಿದ್ದಾನೆಯೇ? ನನ್ನನ್ನು ಅಗಲಿದ ಬಳಿಕ ಆಹಾರವನ್ನು ತೆಗೆದುಕೊಳ್ಳುತ್ತಿದ್ದಾರೆಯೇ? ಸುಖವಾಗಿ ನಿದ್ರಿಸುತ್ತಿದ್ದಾರೆಯೇ? ಮಾತ್ರವಲ್ಲ, ಕ್ಷತ್ರಿಯನಾದವನಿಗೆ, ಧೀರೋದಾತ್ತನಾದ ವ್ಯಕ್ತಿಗೆ ಧೃತಿ ಎಂಬುದು ಮುಖ್ಯ. ಧೃತಿಯನ್ನೋ ಧೈರ್ಯವನ್ನು ಕಳೆದುಕೊಂಡವನು ಏನನ್ನೂ ಮಾಡಲಾರ. ನನ್ನನ್ನು ಅಗಲಿದಂತಹ ಶ್ರೀರಾಮಚಂದ್ರಮನ ಧೃತಿ, ಸ್ಮೃತಿ, ಹಾಗೆ ಸ್ಫೂರ್ತಿ ಇದೆಲ್ಲವೂ ಮೊದಲಿನಂತಿದೆಯೇ? ಸಾಕ್ಷಾತ್ ಮನ್ಮಥನ ಸ್ವರೂಪ. ಆಭರಣಗಳು ಬೇಕಾಗಿಲ್ಲ, ನಿರಾಭರಣ ಸೌಂದರ್ಯ. ಅಂತಹ ದೇಹದ ಕಾಂತಿ, ಆ ಸೌಂದರ್ಯ ಅದು ಮೊದಲಿನಂತಿದೆಯೇ? ನನ್ನ ಅಗಲುವಿಕೆಯಿಂದ ಕಳೆಗುಂದಿದ್ದಾರೆಯೇ? ಮಾತ್ರವಲ್ಲ ಹನುಮ, ಶ್ರೀರಾಮಚಂದ್ರಮನನ್ನು ಅಗಲಿದ ನಾನು ಬದುಕಿರುವುದು ವಿಶೇಷವಲ್ಲ. ನನ್ನನ್ನು ಅಗಲಿದ ಪ್ರಭು ಶ್ರೀರಾಮಚಂದ್ರಮ ಬದುಕಿದ್ದಾನೆ ಅಂದ್ರೆ ನಾನು ನಂಬುವಳಲ್ಲ ಮಗನೇ. ಅದಕ್ಕಾಗಿ ಕೇಳುತ್ತಿದ್ದೇನೆ, ಹೇಳು. ತಮ್ಮ ಲಕ್ಷ್ಮಣ, ಅವನೆಂತಹ ತಮ್ಮ? ಲೋಕದಲ್ಲಿ ತಮ್ಮ ಅಂದ್ರೆ ಅವನೊಬ್ಬ ಮಾತ್ರ. ನನ್ನನ್ನು ಮಾತೃಭಾವದಿಂದ ಕಂಡವನು. ಆದರೆ ಆ ಪಂಚವಟಿಯಲ್ಲಿ ಕಾಲದೋಷವೋ ಕರ್ಮದೋಷವೋ ನಾನು ಆಡಬಾರದಂತಹ ಒಂದು ಕೇಡು ನುಡಿಯನ್ನಾಡಿದೆ. ಅದನ್ನು ಕೇಳಿ ಸಹಿಸಲಾರದಂತಹ ಹುಡುಗ ನನ್ನನ್ನು ಬಿಟ್ಟು ಹೋಗಬೇಕಾಯಿತು. ಆ ಸಂದರ್ಭದಲ್ಲಿಯೇ ರಾವಣ ಅಪಹಾರ ಮಾಡಿದ. ಅದನ್ನು ನಾನು ಇಂದೂ ಎಣಿಸುತ್ತಿದ್ದೇನೆ. ಅಂತಹ ಕೋಮಲಾಂತಃಕರಣನಾದಂತಹ ಲಕ್ಷ್ಮಣನಿಗೆ ಹೇಳಿದ ಕೆಟ್ಟ ಮಾತಿನ ಪರಿಣಾಮ ಇದು. ಅದಕ್ಕೆ ಈ ಶಿಕ್ಷೆಯನ್ನು ನಾನು ಅನುಭವಿಸುತ್ತಿದ್ದೇನೆ ಹನುಮ. ತಮ್ಮ ಲಕ್ಷ್ಮಣ, ಸೀತೆಯನ್ನು ಬಿಟ್ಟು ಬರಬೇಡ. ಇದು ಶ್ರೀರಾಮನ ಆಜ್ಞೆ. ಆಜ್ಞೆಯನ್ನು ಮೀರಿ ಲಕ್ಷ್ಮಣದೇವ ಹೋಗಿದ್ದ. ಆಜ್ಞೆಯನ್ನು ಮೀರಿ ಬಂದೆ, ಆದ್ದರಿಂದ ಸೀತೆಯನ್ನು ನಾವು ಕಳೆದುಕೊಳ್ಳಬೇಕಾಯಿತು. ಹೀಗೆ ತಮ್ಮನ ಮೇಲೆ ಶ್ರೀರಾಮಚಂದ್ರಮ ಕೋಪಿಸಿಕೊಂಡಿದ್ದಾನೆಯೇ? ಅಲ್ಲ, ಮೊದಲಿನಂತೆ ಅಣ್ಣ ತಮ್ಮಂದಿರು ಇಬ್ಬರು ಅನ್ಯೋನ್ಯತೆಯಿಂದ ಒಂದಾಗಿದ್ದಾರೆಯೇ? ಇಷ್ಟೇ ಅಲ್ಲ ಹನುಮ, ಇನ್ನು ಮುಖ್ಯವಾದ ಒಂದು ಮಾತನ್ನು ಕೇಳುತ್ತಿದ್ದೇನೆ. ಶ್ರೀರಾಮಚಂದ್ರಮನ ಪ್ರಾಣ ನಾನು ಹೌದು. ಆದರೆ ಸತಿಪತಿಯರಲ್ಲಿ ಎಷ್ಟೇ ಪ್ರೇಮವಿದ್ದರೂ ದೀರ್ಘಕಾಲ
ಗಂಡ ಹೆಂಡಿರು ಅಗಲಿದ್ದರೆ ದಿನದಿಂದ ದಿನಕ್ಕೆ ಕ್ಷಣದಿಂದ ಕ್ಷಣಕ್ಕೆ ಅಂತರಂಗದ ಪ್ರೇಮ ಕುಂಠಿತವಾಗ್ತದೆ ಅಂತ ನಾನು ಕೇಳಿದ್ದೇನೆ. ಆದ್ದರಿಂದ ಇಷ್ಟು ದಿನಗಳು ನಾನು ಅಗಲಿದ್ದುದರಿಂದ ಶ್ರೀರಾಮಚಂದ್ರಮನ ಮೊದಲಿನ ನನ್ನ ಮೇಲಿರುವ ಪ್ರೇಮ, ಪ್ರೀತಿ, ಮೋಹ ಅದೆಲ್ಲ ಮೊದಲಿನಂತಿದೆಯೇ ಇಲ್ಲವೇ? ಮನದ ನಿಂಬೆ ನಮ್ಮ ಯಾವಾಗಲೂ ನೆನೆಸುವ ಗುಣವ ನಿಮ್ಮ ಮನದ ನೆಂಬೆ ನಮ್ಮ ಯಾವಾಗಲೂ ನೆನೆಸುವ ಗುಣವು ನಿಮ್ಮ ಕನಸು ಮನಸ್ಸಿನಲ್ಲಿ ಹಗಲಿರುಳಿಲ್ಲದೆ ಕನಸು ಮನಸ್ಸಿನಲ್ಲಿ ಹಗಲಿರುಳಿಲ್ಲದೆ ಘನ ಚಿಂತೆಗೆ ಏನು ಬೀಳುವೆಯೆಂದ ಮನಸ್ಸನೇ ನೆಂಬೆ ನಿಮ್ಮ ಯಾವಾಗಲೂ ನೆನೆಸುವ ಗುಣವು ನಿಮ್ಮ ಅಮ್ಮ. ತಾಯಿ, ಮಗನೇ, ಕ್ಷೇಮವೆಂಬಂತಹ ಆ ಶಬ್ದ ಅರ್ಥಪೂರ್ಣವಲ್ಲವಮ್ಮ. ಶ್ರೀರಾಮಚಂದ್ರ ನನ್ನಲ್ಲಿ ಇದೇ ಮಾತನ್ನ ಕೇಳಿದರೆ ನಾನು ಏನು ಹೇಳಬೇಕು? ಸೀತೆಯು ಕ್ಷೇಮವಾಗಿದ್ದಾಳೆ ಏನೆಂದು ಉತ್ತರಿಸಲಿ ಅಮ್ಮ. ಶ್ರೀರಾಮಚಂದ್ರನು ಹಾಗೆ ರಾವಣ ನಿಮ್ಮನ್ನ ಕದ್ದೊಯ್ದಂದಿನಿಂದ ಸರಿಯಾಗಿ ಊಟವನ್ನ ಮಾಡಲಿಲ್ಲ. ಅದೆಷ್ಟೋ ಬಾರಿ ನೀರಿನ ಕಮಲವನ್ನ ಕಂಡಾಗ ಸೀತೆ ಎಂಬುದಾಗಿ ಹೋಗಿ ಆ ನೀರಿಗೆ ಹಾರಿದಂತಹ ಶ್ರೀರಾಮ ದಾರಿಯಲ್ಲಿಯೂ ಸೀತಾ ಸೀತಾ ಎಂದು ಹೇಳುತ್ತಿರುವಂತಹ ಶ್ರೀರಾಮ ಬಹುಶಃ ಲಕ್ಷ್ಮಣದೇ ಒಬ್ಬ ಇದ್ದ ಕಾರಣ ಎಂದು ಶ್ರೀರಾಮನಿದ್ದಾನೆ. ತಾಯಿ, ಕ್ಲಪ್ತ ಕಾಲದಲ್ಲಿ ಆಹಾರವನ್ನು ಕೊಡುತ್ತಾ ಕೇವಲ ಕೈಯಲ್ಲಿ ಕೊಟ್ಟರೆ ಆಹಾರವನ್ನು ನೋಡಿ ಸೀತಾ ಎಂಬುದಾಗಿ ಮರುಗುತ್ತಿರುತ್ತಾರೆ ಆ ಸ್ವಾಮಿ. ಅಂಥವರಿಗೆ ಲಕ್ಷ್ಮಣ ತನ್ನ ಕೈಯಿಂದ ಬಾಯಿಗೆ ಹಾಕಿ ತಿನ್ನಿಸುತ್ತಿದ್ದಾನೆ. ತಾಯಿ, ಎಂದ ಮೇಲೆ ಲಕ್ಷ್ಮಣನ ಬಗ್ಗೆ ನಾನು ಹೇಳಬೇಕೆ? ನಿಮ್ಮನ್ನ ಇಂದಿಗೂ ಲಕ್ಷ್ಮಣದೇವಿ ಹೇಳುವುದುಂಟು, ನನ್ನಿಂದ ಹೀಗಾಯಿತು ಎಂಬುದಾಗಿ. ತಪ್ಪು ನಿಮ್ಮದಲ್ಲ, ತನ್ನದು ಎಂಬುದಾಗಿ ಅಹಂಗೆ ಹೇಳುತ್ತಿರುತ್ತಾನೆ ಆ ಲಕ್ಷ್ಮಣ. ದೊಡ್ಡ ಗುಣ. ಅಣ್ಣ ತಮ್ಮಂದಿರು ಶ್ರೀರಾಮಚಂದ್ರ ಆಹಾ, ತಂದೆಗೆ ಮಗನಾಗಿ, ಪ್ರಜೆಗಳಿಗೆ ಪ್ರಭುವಾಗಿ, ತಮ್ಮನಿಗೆ ಅಣ್ಣನಾಗಿ, ಋಷಿಗಳಿಗೆ ಪೂಜ್ಯನಾಗಿ ಮೆರೆದಂತಹ ಶ್ರೀರಾಮಚಂದ್ರ ಕ್ಷೇಮವೇ? ಇದಕ್ಕೆ ಅರ್ಥ ಬೇಡವಮ್ಮ, ಬೇಡ. ಹೀಗಿದ್ದಾನೆ ಹಾಗಿದ್ದಾನೆ ನಂಬಿ ಈಗ ನಿಮಗೋಸ್ಕರಲ್ಲಿ ಕಾಯುತ್ತಿದ್ದಾನೆ. ಎಲ್ಲಿ ತನಕಂದ್ರೆ ಉಂಗುರವನ್ನ ಕೊಡುವಾಗ ಒಂದು ಮಾತನ್ನು ಹೇಳಿದ್ದಾನೆ. ಅಷ್ಟು ಸಹಸ್ರಾರು ಮಂದಿಯಲ್ಲಿ ನನ್ನನ್ನೇ ಕರೆದು ಉಂಗುರವನ್ನ ಕೊಟ್ಟದ್ದಮ್ಮ. ಪೂರ್ವ ಭಾವಿಯಲ್ಲಿ ಏನಾಗುತ್ತದೆ ಎಂಬುದನ್ನು ತಿಳಿದಂತಹ ಜ್ಞಾನಿ ನನ್ನ ಕೈಯಲ್ಲೇ ಉಂಗುರವನ್ನ ಏಕೆ ಕೊಡಬೇಕಿತ್ತು? ನಿಮ್ಮ ದರ್ಶನ ಭಾಗ್ಯ ಈ ಹನುಮಂತನಿಗೆ ಆಗಲಿ ಎಂಬುದಾಗಿ ಅಷ್ಟೇ ಅಮ್ಮ ಉಂಗುರವನ್ನ ಕೊಟ್ಟಿದ್ದೇನೆ. ಮುಂದೇನು ಮಾಡಬೇಕು ತಾಯಿ? ಸರಿಯಪ್ಪ. ಯಾರು ಕಳಿಸಿದವರು ನಿಮ್ಮನ್ನು? ಶ್ರೀರಾಮಚಂದ್ರ. ಹಾಗೆ ಸುಗ್ರೀವನಾದಂತಹ ನಮ್ಮ ರಾಜ ಅವನ ಸಖ್ಯವನ್ನು ಬೆಳೆಸಿ ಆಜ್ಞಾಪಿಸಿ ಕಳಿಸಿದ್ದಾನೆ. ಕಪಿರಾಜ ಸುಗ್ರೀವನ ಆಜ್ಞೆ. ಅವಧಿ ನಮ್ಮನ್ನ ನಾಳೆ ಬೆಳಗಾಗುವುದರೊಳಗೆ ನಾನು ಹೋಗಬೇಕು. ಸೂರ್ಯೋದಯ ಆಗುವುದಕ್ಕಿಂತ ಮುಂಚೆ ಸೂರ್ಯ ಮಗನಾದಂತಹ ಸುಗ್ರೀವನನ್ನ ಕಾಣಬೇಕು. ಸೂರ್ಯವಂಶಜನಾದಂತಹ ಶ್ರೀರಾಮನ ದರ್ಶನವನ್ನು ನಾನು ಪಡೆಯಬೇಕು. ಹೆಚ್ಚು ಸಮಯವಿಲ್ಲವಮ್ಮ. ಒಂದು ತಿಂಗಳ ಅವಧಿಯಲ್ಲಿ ಉಳಿದುದು ಒಂದೇ ದಿನ. ಹಾಗಾದ್ರೆ ನಾಳೆ ಸಂಜೆಯ ಮೊದಲು ಶ್ರೀರಾಮನು ನೀನು ಕಾಣಬೇಕು. ಶ್ರೀರಾಮನಿಗೆ ನನ್ನನ್ನು ಕಂಡುದನ್ನು ಹೇಳಬೇಕು. ಹೌದು ತಾಯಿ. ಆದ್ರೆ ಬಾಯಿಂದ ಆಡಿದರೆ ಪುರುಷಾರ್ಥವಿಲ್ಲ. ಶ್ರೀರಾಮಚಂದ್ರವನ್ನು ನಂಬುವಂತಿಲ್ಲ. ಹೇಗೆಂದರೆ ನೀವು ನಂಬಬಹುದು ಎಂಬುದಾಗಿ ಉಂಗುರವನ್ನ ಕೊಟ್ಟ ಹಾಗೆ ಏನಾದರೂ ಗುರುತನ್ನ ಕೊಟ್ಟರೆ ಒಳ್ಳೆದಿತ್ತು ತಾಯಿ. ನಿಜ, ಕೊಡಲೇಬೇಕು. ಕೇಳು. ಹನುಮನ
ಕೈಯೊಳು ಚೂಡಾಮಣಿಯನು ತಾನು ಈವುತ ಚೂಡಾಮಣಿಯನು ತಾನೀವುತ ಅತಿ ಭರವಸದಿಂದ ಮನದಿನೋಳ್ಗಿದ್ದುದನ್ನೆಲ್ಲವ ನೆನೆಸುತ್ತ ಮನದಿನೋಳ್ ಇದ್ದುದನ್ನೆಲ್ಲವ ನೆನೆಸುತ್ತ ಪೇದಳು ಅಂದು ಕಾಂತೆ ಮಾರುತಿಯೊಡನಂ ನಿನ್ನ ಮುಗ್ಧತೆಯನ್ನು ಕಾಣುವಾಗ, ನಿನ್ನ ಮಾತುಗಳನ್ನು ಕೇಳುವಾಗ, ಮಗನೇ, ತಾಯಿಯನ್ನು ಅಗಲಿದಂತಹ ಅಪರೂಪದಲ್ಲಿ ಮಗನು ಬಳಿಗೆ ಬಂದಾಗ ಆ ತಾಯಿಗೆ ಎಷ್ಟು ಸಂತೋಷವಾಗಬಹುದೋ ಅಷ್ಟೇ ಆನಂದ ನನಗಾಗುತ್ತಾ ಇದೆ. ಮಗನೇ ಹನುಮ, ಅಮ್ಮ ಬಳಿಗೆ ಬಾ. ಕುರುಹನ್ನು ನೀನು ಕೇಳಿದೆ. ನೀನನ್ನಂತೆ ಬಾಯ ಮಾತಿಂದ ಶ್ರೀರಾಮಚಂದ್ರಮ ಒಪ್ಪುವಂತಿಲ್ಲ, ನಂಬುವಂತಿಲ್ಲ. ಏನಾದರೂ ಒಂದು ಆಧಾರ ಎಂಬುದು ಚಂದ್ರಮನ ವ್ಯವಹಾರಕ್ಕೆ ಬೇಕೇ ಬೇಕು. ನನ್ನನ್ನು ಕಂಡು ಪರಿಚಯಿಸುವುದಕ್ಕಾಗಿ ಬೆರಳಲಿದ್ದಂತಹ ಮುದ್ರಿಕೆಯನ್ನು ಕಳಿಸಿಕೊಟ್ಟಿದ್ದಾರೆ. ನಾನು ಏನನ್ನು ಕಳುಹಿಸಿಕೊಡಲಿ ಯೋಚಿಸಿದಾಗ ಇದೊಂದು ದಿವ್ಯಾಭರಣ ನನ್ನಲ್ಲಿ ಉಳಿದಿದೆ ಮಗನೇ. ನಾನಿದನ್ನು ಉಳಿಸಿಕೊಂಡಿದ್ದೇನೆ. ಇದರ ಹೆಸರೇ ಚೂಡಾಮಣಿ. ಚೂಡಾಮಣಿ ಇದು ಈ ಭೂಲೋಕದ ಆಭರಣವೇ ಅಲ್ಲ, ದೇವಲೋಕದ ಆಭರಣ. ನನ್ನ ತಂದೆಯಾದಂತಹ ಜನಕರಾಜ ಋಷಿ ನಡೆಸಿದಂತಹ ಯಜ್ಞ ಯಾಗಾದಿಗಳಿಂದ ತೃಪ್ತನಾದ ಆ ದೇವೇಂದ್ರ ನನ್ನ ತಂದೆಯವರಿಗೆ ಇದನ್ನು ಕೊಟ್ಟಿದ್ದ. ನನ್ನ ಮದುವೆಯ ಕಾಲದಲ್ಲಿ ತಂದೆಯಾದಂತಹ ಜನಕರಾಜ ಋಷಿ ಅಳಿಯನಾದಂತಹ ಶ್ರೀರಾಮಚಂದ್ರಮನಿಗೆ ಇದನ್ನು ಬಳುವಳಿಯಾಗಿ ಕೊಟ್ಟಿದ್ದರಪ್ಪ. ಅಯೋಧ್ಯೆಗೆ ಬಂದ ಬಳಿಕ ಶ್ರೀರಾಮಚಂದ್ರಮ ಇದನ್ನು ತಾನಿಟ್ಟುಕೊಳ್ಳದೆ ಪತ್ನಿ ಪ್ರೇಮದಿಂದ, ಇಗೋ ಸೀತಾ, ಇಟ್ಟುಕೋ, ಹೀಗೆ ಶ್ರೀರಾಮಚಂದ್ರಮ ತನ್ನ ಕರ ಕಮಲದಿಂದ ಪ್ರೇಮದ ಸಂಕೇತವಾಗಿ, ಪ್ರೀತಿಯ ದ್ಯೋತಕವಾಗಿ ಕೊಟ್ಟ ದಿವ್ಯಾಭರಣ ಇದು. ರಾವಣನ ಆಕಾಶ ಮಾರ್ಗದಲ್ಲಿ ಅಪಹರಿಸುತ್ತಿದ್ದಾಗ ಅನಸೂಯಾದೇವಿ ಕೊಟ್ಟಂತಹ ಆಭರಣಾದಿಗಳನ್ನೆಲ್ಲ ನಾನು ದೇಹದಿಂದ ಕಿತ್ತು ಎತ್ತೆತ್ತಲೋ ಒಗೆದಿದ್ದೆ. ಆದರೆ ಇದೊಂದನ್ನು ಮಾತ್ರ ಉಳಿಸಿಕೊಂಡಿದ್ದೆ. ಯಾಕೆ? ಶ್ರೀರಾಮಚಂದ್ರಮನ ದಿವ್ಯ ಹಸ್ತದಿಂದ ಬಂದಂತಹ ಆಭರಣ. ನಿತ್ಯದಲ್ಲಿಯೂ ಇದರಲ್ಲೇ ನಾನು ಶ್ರೀರಾಮಚಂದ್ರನನ್ನು ಕಾಣುತ್ತಿದ್ದೆ. ಆದರೆ ಇಂದು ಆ ಭಾಗ್ಯವನ್ನು ಕಳೆದುಕೊಳ್ಳಬೇಕಾಯಿತು. ಹಿಡಿ ಮಗನೇ, ಈ ದಿವ್ಯಾಭರಣವನ್ನು ಸ್ವೀಕರಿಸು, ಶ್ರೀರಾಮಚಂದ್ರನಿಗೆ ಒಪ್ಪಿಸು. ಹೊರಡು. ತಾಯಿ, ಏನಪ್ಪ? ನೀವು ಸಂಕಷ್ಟದಲ್ಲಿ ಇರುವುದನ್ನ ಕಂಡು ಅದೇ ನಾನು ಹೇಳ್ತಾ ಇದ್ದೇನೆ. ನನ್ನ ಕಷ್ಟ, ನನ್ನ ದುಃಖ ಬೇಕಿಲ್ಲ ಪ್ರಾಣೇಶನ ಕಾಯಂಬುದಕ್ಕೆ ಯೇಸುವಿನ ಬೇಕಿಲ್ಲ ಪ್ರಾಣೇಶನ ಕಾಂಬುದಕ್ಕೆ ಇನ್ನು
ತಾಳಲೆ ಹನುಮ ಹೇಳಿ ತಾಯಿ. ಪಂಚವಟಿ ಪ್ರದೇಶದಿಂದ ಶ್ರೀರಾಮನನ್ನು ಅಗಲಿ ಕೆಲ ಸಮಯವಾಯಿತು. ವಿವಾಹದ ನಂತರ ಒಂದು ದಿನವಾದರೂ ಒಂದು ಕ್ಷಣವಾದರೂ ಶ್ರೀರಾಮಚಂದ್ರಮನನ್ನು ಅಗಲಿದ್ದಂಥವಳು ನಾನಲ್ಲ. ಅಲ್ಲ, ದೇಹಗಳು ಮಾತ್ರ ಬೇರೆ, ನಮ್ಮ ಹೃದಯ ಒಂದಾಗಿತ್ತು. ಹೂವಿನಲ್ಲಿ ಸೇರಿದ ಪರಿಮಳದಂತೆ ಅವರೊಂದಿಗೆ ಇದ್ದವಳು ನಾನು. ಆದರೆ ಈ ರಾವಣ ಅಪಹರಿಸಿ ತಂದ ಬಳಿಕ ಈ ಅಶೋಕವನದಲ್ಲಿ ಕಣ್ಣೀರ ಧಾರೆಯಲ್ಲಿ ನಾನು ಕಾಲು ಕಳೆಯುತ್ತಿದ್ದೇನೆ. ಒಂದು ನಿಮಿಷ ಶ್ರೀರಾಮನ ವಿಯೋಗದಿಂದ ವಿರಹದಿಂದ ನನಗದು ಯುಗವಾಗಿ ಪರಿಣಮಿಸಿದೆ. ಸಾಲದ್ದಕ್ಕೆ ಈ ರಾಕ್ಷಸಿಯರ ಹಿಂಸೆ, ಆಹಾ, ಈ ದುಃಖ, ಈ ಕಷ್ಟ, ಇದನ್ನು ಹೇಗೆ ತಾಳಲಿ, ಎಷ್ಟು ದಿನ ಸಹಿಸಲಿ? ಶ್ರೀರಾಮಚಂದ್ರನನ್ನು ನಾವು ಎಂದು ಕಂಡೇನೋ ಎಂದು ತನಕ ನನ್ನ ಇನ್ನೊಂದು ಭಾಗವನ್ನು ನೀನು ಕಾಣಲಿಲ್ಲ. ನನ್ನ ಸಾಮರ್ಥ್ಯ ಏನು ಮಾಡಿ ಏನು ಎಂಬುದಕ್ಕಾಗಿಯೇ ನಮ್ಮನ್ನು ಕಳುಹಿಸಿದ್ದಾನೆ ಶ್ರೀರಾಮಚಂದ್ರ. ನಮ್ಮ ಘನತೆಯನ್ನು ಹೇಳುವುದಲ್ಲ ತಾಯಿ, ಶ್ರೀರಾಮ ಲಕ್ಷ್ಮಣರನ್ನು ಈ ಭುಜದಲ್ಲಿ ಕುಳ್ಳಿರಿಸಿ ವಿಶ್ವಮುಖ ಪರ್ವತಕ್ಕೆ ಕೊಂಡೋದಂತಹ ನಾನು ನಿಮಗೆ ಕ್ಷಣಾರ್ಧದಲ್ಲಿ ಈಗ ಹೇಳಿದ್ರಲ್ವ, ಕಾಣಬೇಕು ಶ್ರೀರಾಮ ಅಂತಂದರೆ ಬನ್ನಿ. ಬ್ರಹ್ಮಚಾರಿಯಾದಂತಹ ನಾನು ನನ್ನ ಈ ಭುಜದಲ್ಲಿ ಕುಳಿತುಕೊಂಡ್ರೆ ಯಾರು ಏನು ಹೇಳಲಿಕ್ಕಿಲ್ಲ. ಮೊದಲೇ ತಾಯಿ ತನ್ನ ಕಂದ ಎಂಬುದಾಗಿ ನನ್ನನ್ನು ಕರೆದಿದ್ದೀರಿ, ಕರೆದುಕೊಂಡು ಹೋಗಿ. ಯಾಕಂದ್ರೆ ಈ ದಶಕಂಠರನ್ನು ನಾಶ ಮಾಡುವಂತಹ ವಿಷಯದಲ್ಲಿ ಸಂಶಯ ಬೇಡ. ಬನ್ನಿ ಕುಳಿತುಕೊಳ್ಳಿ. ಸರಿಯಲ್ಲ ಹನುಮ, ನೀನು ಸಾಹಸಿ ಇರಬಹುದು, ನನ್ನ ಹೊತ್ತುಕೊಂಡು ಹೋಗಬಹುದು. ಆದರೆ ಮಗನೇ, ನಿನ್ನ ಕುರಿತಾಗಿ ಅವಿಶ್ವಾಸವಲ್ಲ, ಅಗೌರವವೂ ಅಲ್ಲ. ಮಗನಂತೆ ನೀನು, ತಾಯಿಯಂತೆ ನಾನಿದ್ದೇನೆ. ಆದರೆ ಈ ವ್ಯವಹಾರ ಸರಿಯಲ್ಲ. ನೀನು ನನ್ನನ್ನು ಕೊಂಡು ಹೋದರೆ ಶ್ರೀರಾಮಚಂದ್ರವನ ಹೆಂಡತಿಯಾದ ನನ್ನನ್ನು ನೀನು ಈ ಬಂಧನದಿಂದ ಬಿಡಿಸಿದ ಹಾಗಾದೀತು. ಪುರುಷ ಧರ್ಮ ಏನು? ಭಾರ್ಯ ಸಂರಕ್ಷಣೆ. ಉತ್ತಮನಾದಂತಹ ಪುರುಷನು ಅವನ ಸತಿಯ ಕಷ್ಟವನ್ನು ಅವನೇ ಪರಿಹರಿಸಬೇಕೆ ಹೊರತು ಮತ್ತೊಬ್ಬರಿಂದ ಪರಿಹರಿಸಿಕೊಳ್ಳುವುದಲ್ಲ. ಆದ್ದರಿಂದ ನಿನ್ನಲ್ಲಿ ಶ್ರೀರಾಮಚಂದ್ರ ಹೇಳಿದ್ದೇನು? ಸೀತೆಯನ್ನು ನೋಡಿ ಬಾ, ಕಂಡರೆ ಕರೆದುಕೊಂಡು ಬಾ, ಹೊತ್ತುಕೊಂಡು ಬಾ ಅಂತ ಆಜ್ಞೆ ಮಾಡಿದ್ದಾರೆ. ಇಲ್ಲ ತಾಯಿ. ಆದ್ದರಿಂದ ನಮ್ಮ ನಡತೆಯಿಂದ ಶ್ರೀರಾಮಚಂದ್ರವನ ಗೌರವಕ್ಕೆ ಕೊರತೆಯಾಗಬಾರದು ಮಗನೇ. ನೀನು ಕೊಂಡು ಹೋಗಬಾರದು, ನಾನು ಬರುವವಳು ಅಲ್ಲ. ಆದ್ರೆ ಎಂದು ಕರೆದುಕೊಂಡು ಬರುವೆ ಶ್ರೀರಾಮ ಹೇಳು. ಎಷ್ಟು ದಿನ ಹೇಳಿದಿರಲ್ವ? ಹೌದಪ್ಪ, 8 ದಿನ ಸಾಕು. ಈಗ ನಾನು ಕ್ಷಣದಲ್ಲಿ ಹೊರಟು ಹೋಗಿ ರಾಮ ದರ್ಶನವನ್ನ ಮಾಡಿ ಕೊಟ್ಟು 8 ದಿನದಲ್ಲಿ ವಾನರ ಸೇನೆ ಈ ಶ್ರೀಲಂಕೆಗೆ ಬಂದು ಪುಡಿ ಪುಡಿ ಮಾಡಿ ಮರ್ಯಾದಾ ಪುರುಷೋತ್ತಮ ರಾಮ ನಿಮ್ಮನ್ನ ಕೊಂಡೊಯ್ಯಲಿದ್ದಾನೆ ತಾಯಿ. ಇದು ನನ್ನ ಮಾತಲ್ಲಿ ಪಸಿ ನೀಡಿ. ಅಮ್ಮ, ಶ್ರೀರಾಮನ ಬಂಟನಾದ ನಿನ್ನ ಪ್ರತಿಜ್ಞೆ ಇದು. ಹೌದು, ಸುಳ್ಳಾಗುವುದಕ್ಕೆ ಸಾಧ್ಯ ಇಲ್ಲ. ಭರವಸೆಯಾಯ್ತು, ಸಮಾಧಾನವಾಯ್ತು. ಅಮ್ಮ, ಒಂದು ಮಾತು ಹೇಳಿ. ಏನಪ್ಪ? ನಿನಗಾಗಿ ಬಂದಿದ್ದೇನೆ. ತುಂಬಾ ಆಯಾಸಾಗಿದೆ. ನೀನು ಹೇಳಿದ್ರೆ ಸಾಕು, ಫಲವಸ್ತುಗಳನ್ನು ನಾನು ತಿಂದುಕೊಂಡು ಹೋಗಲೇ ತಾಯಿ. ಹಸಿವೆ? ಹೌದು ತಾಯಿ. ಎಳೆಯ ಮಗು ಬಂದು ತಾಯಲ್ಲಿ ಅಮ್ಮ ಹಸಿವೆ ಆಹಾರ ಕೊಡುವಂತೆ ಬೇಡಿದಂತೆ ನನ್ನ ಕಾಲ್ಪುರದಲ್ಲಿ ನೀನು ಕೇಳುವಾಗ ನನ್ನ ಕರಳು ಕತ್ತರಿಸ್ತಾ ಇದೆ.
ನಾನು ತಾಯಿಯಾಗಿದ್ದರೂ ತಾಯಿ ಅಂತಿದ್ದರೂ ನಿನಗೆ ಯಾವ ಆಹಾರವನ್ನು ಕೊಡುವ ಸ್ಥಿತಿಯಲ್ಲಿ ಇಲ್ಲ ಮಗನೇ. ಬೇಡ, ಹೇಳಿದರೆ ಸಾಕು. ಒಳ್ಳೆಯದು. ಆದರೆ ಎಚ್ಚರಿಕೆ, ಅಶೋಕವನ ಇದು. ದೇವಲೋಕದಲ್ಲಿ ನಂದನವನ ಹೇಗೆ ಶ್ರೇಷ್ಠವಾಗಿದೆಯೋ ಹಾಗೆ ಭೂಲೋಕದಲ್ಲಿ ಇದು ಪ್ರಸಿದ್ಧವಾದಂತಹ ವನ. ಆದರೆ ಒಂದೊಂದು ಮರಗಳನ್ನು ಒಬ್ಬೊಬ್ಬ ರಕ್ಕಸನು ಕಾಯುತ್ತಿದ್ದಾನೆ. ಜಾಗೃತಿಯಲ್ಲಿ ನೀನೊಬ್ಬನೇ, ಅವರೆಲ್ಲರಿಗೂ ನಾನೊಬ್ಬನೇ ಸಾಕು ತಾಯಿ. ಎಚ್ಚರಿಕೆ, ಶ್ರೀರಾಮನ ದೂತ ನೀನು. ಬೇಕಾದ ಹಾಗೆ ನಿನ್ನ ಇಚ್ಛೆಯಂತೆ ನಡೆ. ಶ್ರೀರಾಮಚಂದ್ರಮ ನಿನ್ನನ್ನು ಕಾಪಾಡಲಿ, ಕಾಪಾಡಲಿ. ಹೋಗಿ ಬಾ, ಹೋಗಿ ಬಾ, ಶುಭವಾಗಲಿ. ಯಾರು? ಬಾ 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 ಬಾ, ಹೀಗೆ ಬಾ. ಮಂತರೆ ಯಾವಾಗಲೂ ನನ್ನ ಬಳಿಯಲ್ಲೇ ಇರುವವಳು. ಹೌದು, ಇಂದ ಬಳಿಯಲ್ಲಿ ಇರ್ಲಿಲ್ಲ. ಎಲ್ಲಿ ಹೋಗಿದ್ದಾಳೆ ಅಂತ ಅತ್ತ ಇತ್ತ ನೋಡಿದ್ರೆ ಬಹಳ ಅವಸರದಿಂದ ಬಂದೆ. ಈಗ ನೀನು ಇಲ್ಲಿಯೇ ಇದ್ಯಾ? ಮುಖ ನೋಡಿದ್ರೆ ಕಳವಳ ಕಾಣಿಸುತ್ತಿದೆ. ಏನೇ? ನಿನ್ನ ನೋಡ್ಬೇಕು ಅಂತಲೇ ನಾನು ಬಂದದ್ದು. ನನ್ನ ಬಳಿಯಲ್ಲಿ ಇರುವವಳು ನೀನು, ನೋಡುವೆ ನನ್ನ. ಇವತ್ತು ನೋಡ್ಬೇಕು ಅಂತಲೇ ಬಂದದ್ದು. ಏನ್ ವಿಷಯ? ಹಾಗಾದ್ರೆ ನಿನ್ಗೆ ವಿಷಯ ಗೊತ್ತಾಗ್ಲಿಲ್ಲಲ್ಲ? ಏನ್ ವಿಷಯ? ಎಲ್ಲಿ? ಅಯ್ಯೋ ಕೈಕೇಯಿ, ನೀನು ಸುಮ್ಮನೆ ಕೂತ್ರೆ ಆಗ್ಲಿಕ್ಕಿಲ್ಲ. ನೀನು ಏನ್ ಹೇಳ್ತೀಯ? ನೀನು ಎಂತ ಗೊತ್ತಾಗ್ಲಿಲ್ಲಲ್ಲ? ಓ ಬಾಲೆ, ಬಾಲೆ ಮಾಲೆ. ನೀನು ಬಾಲೆ ಅಂತ ಹೇಳಿದ್ರೆ ಸಣ್ಣ ಮಗು ಅಂತಲೇ ಅಲ್ಲ, ನೀನು ನನ್ನನ್ನು ಸಾಕಿದವಳು ಅಲ್ವಾ? ನನ್ನ ತಾಯಿ ಹೆತ್ತದ್ದು ಮಾತ್ರ. ಎಲ್ಲೋ ನನ್ನ ತಂದೆ ಅಶ್ವಪತಿ ಮಹಾರಾಜರು ಕಾಡಿಗೆ ಬೇಟೆಗೆ ಹೋಗಿದ್ದಾಗ ಕಾಡಿನಲ್ಲಿ ಸಿಕ್ಕಿದ ಮಗು ನೀನು. ಮಗು ಕೇಳಿ, ಹೌದೌದು, ಸಣ್ಣ ಮಗು ನೀನು ಕಾಡಿನಲ್ಲಿ ಬಿದ್ದಿದ್ದೀಯಂತೆ ಅನಾಥ ಸ್ಥಿತಿಯಲ್ಲಿ. ನಿನ್ನ ಮೈ ಮೇಲೆಲ್ಲ ಇರುವೆಗಳು ತುಂಬಿತ್ತಂತೆ. ಹಾಗೆ ಗತಿ ಇಲ್ಲದಂತಹ ನಿನ್ನನ್ನು ತಂದು ನನ್ನ ತಂದೆಯವರು ಸಾಕಿದರಂತೆ. ಸಾಕಿ ಬೆಳೆಸಿದ್ರು. ಆ ಬಳಿಕ ನಾನು ಹುಟ್ಟಿದೆ ಅಲ್ವಾ? ನನ್ನನ್ನು ನಿನ್ನ ಕೈಗೆ ಕೊಟ್ಟರು. ನಾನು ಅರಮನೆಗೆ ಬಂದ ಗಳಿಗೆ ಮೇಲೆ ನೀನು ಹುಟ್ಟಿದ್ದು ನೋಡು. ನನ್ನ ಲಕ್ಷಣ ಹಾಗುಂಟಕ. ಅಂದಿನಿಂದ ಇಂದಿನವರೆಗೆ ನೀನು ಸಾಕುತ್ತಾ ಬಂದವಳು. ಆದ್ದರಿಂದ ನನ್ನ ತಾಯಿಗಿಂತ ಹೆಚ್ಚಿನ ಗೌರವ ನಿನ್ನ ಮೇಲೆ ನನಗೆ. ನನಗೆ ನೀನು ಮಗಳಾಗಿ. ನಾನು ಏನು ತಪ್ಪು ಮಾಡಿದರೂ ತಿದ್ದುವುದಕ್ಕೆ ನಿನಗೆ ಅಧಿಕಾರ ಇದೆ ಅಲ್ವಾ? ತಪ್ಪು ಮಾಡಿದ್ರೆ ನನ್ನ ತಲೆಗೆ ಟೊಣೆದು ಹೇಳುವಂತಹ ಯೋಗ್ಯತೆ ನಿನಗುಂಟು. ಆ ಅಧಿಕಾರದಿಂದಲೇ ನಾನೀಗ ಬಂದದ್ದು. ಊರವರು ಹೇಳಿ ದಾಸಿ ಅಂತ. ಆದ್ರೆ ನಾನು ದಾಸಿ ಅಂತ ನಿನ್ನನ್ನು ಕಾಣುವಳಲ್ಲ. ನನ್ನನ್ನು ಮಂಚದ ಮೇಲೆ ನನ್ನ ಬಳಿಯಲ್ಲಿ ಒತ್ತಿನಲ್ಲಿ ಕುಳ್ಳಿರಿಸಿ ಮಂತರ ಮಂತರ ಅಂತ ಪ್ರೀತಿಸ್ತೇನೆ, ಗೌರವಿಸ್ತೇನೆ ಅಲ್ವಾ? ಆದ್ರಿಂದ ನಿನ್ನನ್ನು ಕೂಡ ರಾಣಿ ಹೌದಪ್ಪ, ಆದ್ರೆ ನನ್ನ ಮಗಳೇ ಅಂತ ನಾನು ಭಾವನೆಯಲ್ಲಿಲ್ವಾ? ಸರಿ, ಅದು ಈಗಾಯ್ತು. ಬಾಲೆ, ನೀನು ಹೂವಿನ ಮಾಲೆಯೂ ಹೌದು. ಹೂವಿನ ಮಾಲೆ ನೋಡುವುದಕ್ಕೆ ಚಂದ ಇರ್ತದೆ, ಬಾಡಿ ಹೋದಂತ ಅದಕ್ಕೆ ಗೊತ್ತೇ ಆಗೋದಿಲ್ಲ. ಪ್ರಕೃತಿ ಅದು ಅಲ್ವಾ? ಅದೇ ರೀತಿ ನಿನ್ನ ಅವಸ್ಥೆ ಆಗುತ್ತಾ ಇದೆ. ಇಲ್ಲ ಇಲ್ಲ, ಇದು ದಶರಥ ಚಕ್ರವರ್ತಿಗಳ ಹೂಮಾಲೆ. ಹೌದು, ಯಾವ ಕಾಲಕ್ಕೂ ಬಾಡುವಂತಿಲ್ಲ. ಈಗ ಬಾಡುವ ಪರಿಸ್ಥಿತಿ ಬಂತಲ್ಲ. ಹಾಗಂದ್ರೆ ಏನು? ಹಾಗಾದ್ರೆ ನಿನ್ಗೆ ವಿಷಯ ಗೊತ್ತಿಲ್ವಾ? ಇಲ್ಲವಲ್ಲ. ಈಗ ನಾನು ನಿನ್ನನ್ನು ನೋಡ್ಬೇಕು ಅಂತ ಬರ್ತಾ ಇರುವಾಗ ಅಲ್ಲಿ ಒಂದು ಗುಪ್ತ ಸಮಾಲೋಚನೆ ಕೊಠಡಿ ಇಲ್ವಾ? ಎಲ್ಲಿ? ಅರಮನೆಯಲ್ಲಿ. ಅರಮನೆಯಲ್ಲಿ ಇರುವಂತಹದ್ದೇ ಇರ್ತದೆ. ಅದು ಏಕಾಂತ ಗೃಹ. ಏಕಾಂತ ಗೃಹ, ಅಂತರಂಗ ಮನೆ. ಅಲ್ಲಿ ಬರ್ತಾ ಇರುವಾಗ ಒಂದು ಶಬ್ದ ಕೇಳ್ತಾ ಉಂಟು. ಕುಸು 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 ಗುಸು 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 ಅಂತ. ಅದು ಮಹಾರಾಜರ ಅಂತರಂಗದ ಕೋಣೆ. ಏನೋ ರಾಜಕಾರ್ಯದ ಕುರಿತು ಚರ್ಚಿಸುತ್ತಿರಬಹುದು. ಇದು ರಾಜಕಾರ್ಯದ ವಿಷಯ ಅಲ್ಲ. ಮತ್ತೇನು? ಇದೀಗ ನಿಮ್ಮ ಕುಟುಂಬಕ್ಕೆ ಸಂದಾಯವಾಗುವಂತ ವಿಷಯ. ಅವರು 3 ಜನ, 3 ತಲೆಗಳುಂಟಲ್ಲಿ. ಯಾರಿಲ್ಲ? ಒಂದು ಕರಿ ತಲೆ, ಒಂದು ಬಿಳಿ ತಲೆ, ಮತ್ತೊಂದು ಅರೆನೆರೆ ತಲೆ. ಯಾರವರು? ಮಹಾರಾಜರು. ಮಹಾರಾಜರು. ಮತ್ತೊಬ್ರು ವಶಿಷ್ಠರು, ಗುರುಗಳು. ಮತ್ತೊಬ್ಬ ಮಂತ್ರಿ. ಸುಮಂತ್ರ. ಸುಮಂತ್ರ. ಸರಿ ಸರಿ, ಹಾಗಾದ್ರೆ ಮಹಾರಾಜ ಕಾರ್ಯವಿರಬೇಕು. ಯಾಕಂದ್ರೆ ಮಂತ್ರಿಗಳಲ್ಲಿ ಶ್ರೇಷ್ಠ ಸುಮಂತ್ರ. ಅಷ್ಟ ಪ್ರಧಾನರಿದ್ದರೂ ಸುಮಂತ್ರನ ಮೇಲೆ ಬಹಳ ವಿಶ್ವಾಸ, ಗೌರವ. ಮತ್ತೆ ಯಾವುದನ್ನು ಮಾಡಬೇಕಿದ್ರು ಕುಲಗುರುಗಳಾದ ಪುರೋಹಿತರಾದ ವಸಿಷ್ಠರಲ್ಲಿ ಹೇಳಿ ಕೇಳಿ ಆಗಬೇಕು. ಆದ್ರಿಂದ ಏಕಾಂತದಲ್ಲಿ ಇರಬಹುದು. ಏನಾಯ್ತು? ಏನಾಯ್ತಂತದ್ದು ವಿಷಯ ಉಂಟು, ಮಾತಾಡುವುದಲ್ಲಿ ವಿಷಯ ಉಂಟು. ಮತ್ತೆ ವಿಷಯ ಇಲ್ಲದೆ ಯಾರಾದ್ರೂ ಮಾತಾಡ್ತಾರ? ಎಂತದ್ದು ವಿಷಯ ಎಂತದ್ದು ಯಾರಿಗೆ ಗೊತ್ತು? ರಾಮಚಂದ್ರ ಇಲ್ವಾ? ರಾಮಚಂದ್ರ. ಯಾವ? ನಮ್ಮ ರಾಮಚಂದ್ರ ಇಲ್ವಾ? ನಮ್ಮ ರಾಮಚಂದ್ರ. ಹೌದು. ಆಯ್ತಾನೆ. ಅವನಿಗೆ ನಾಳೆ ಪಟ್ಟಾಭಿಷೇಕೋತ್ಸವ ಮಾಡುವುದು ಅಂತ ತೀರ್ಮಾನ ಮಾಡಿದ್ದಾರೆ. ಕೇಳಿದೆ ನೀನು? ಕೇಳಿದೆ. ಇವರ ತೀರ್ಮಾನ? ಹೌದು, ನಾಳೆ ರಾಮಚಂದ್ರನಿಗೆ. ಮಂತರೇ ಕೇಳ
ಒಳ್ಳಿದಾಯ್ತು ಚಂದವಾಯಿತದಕೇನು ಕೇಳೊಳ್ಳಿಯಾಯ್ತು ಚಂದವಾಯಿತದಕೇನು ಕಂದರ ನೋಡುವ ನಾಳೆ ಕಂದರ ಆನಂದವ ನೋಡುವ ನಾಳೆ ಮಂದರೆ ಕೇಳೊಳ್ಳಿತಾಯ್ತು ಚಂದವಾಯಿ ತದಕೆ ಎಂತಹ ಸಂತೋಷದ ಸುದ್ದಿಯನ್ನು ತಂದೆ ನೀನು. ಸಂತೋಷವಾಗಿ ನನ್ನ ತಾಯಿಗಿಂತ ಹೆಚ್ಚು ನೀನು ಯಾವಾಗಲೂ ಕೈಗೆ ಸುಖವಾಗಿರಬೇಕು, ಅವಳಿಗೆ ಸಂತೋಷದ ವಾರ್ತೆಯನ್ನೇ ಹೇಳಬೇಕು, ಇದು ನಿನ್ನ ಉದ್ದೇಶ. ಆದ್ದರಿಂದ ಈವರೆಗೆ ಯಾರೂ ತಿಳಿಯದ ಈ ರಹಸ್ಯವನ್ನು ತಿಳಿದುಕೊಂಡು ಬಂದು ನನಗೆ ತಿಳಿಸಿದೆಯಲ್ಲ. ನಾಳೆ ರಾಮಚಂದ್ರನಿಗೆ ಪಟ್ಟಾಭಿಷೇಕ. ಮಹಾರಾಜರು, ಸುಮಂತ್ರ ಹಾಗೆ ವಸಿಷ್ಠರು ಇವರು ಮೂವರು ಸೇರಿ ನಿರ್ಣಯಿಸಿದರೆ ಮತ್ತೆ ಇದನ್ನು ಆಕ್ಷೇಪಿಸುವಂತೆಲ್ಲ ಯಾರು? ನಿರ್ಣಯವಾದ ಅಯ್ಯೋ ಕೇಳಿದಾಗ ಹೃದಯ ತುಂಬಿತು ಮಂತರ. ನಾವಿದನ್ನು ಮೊದಲೇ ಯೋಚಿಸ್ತಾ ಇದ್ದವರು. ಶ್ರೀರಾಮ ಪ್ರಾಯ ಪ್ರಬುದ್ಧನಾಗಿದ್ದಾನೆ. ಅವನಿಗೆ ಮದುವೆ ಆಗುವುದು ಮೊದಲಾದರೆ ಸಿಂಹಾಸನವನ್ನು ಏರುವುದಕ್ಕೆ ಅಧಿಕಾರ ಇರಲಿಲ್ಲ. ಸೀತಾಸಯವರ ಕಳೆಯಿತು. ಆಮೇಲೆ 12 ವರ್ಷಗಳು ದಾಟಿದವು. ನಾವೆಲ್ಲರೂ ಕುತೂಹಲದಿಂದ ಇದ್ದವರು. ಮದುವೆ ಆಯ್ತು ರಾಮನಿಗೆ. ಇನ್ನು ಮಹಾರಾಜರು ವೃದ್ಧರಾಗಿದ್ದರು. ಆ ಸಿಂಹಾಸನದ ಅಧಿಕಾರವನ್ನು ರಾಮನಿಗೆ ಯಾಕೆ ಕೊಡುವುದಿಲ್ಲ? ಸತಿ ಸಮೇತನಾಗಿ ಅವನು ಸಿಂಹಾಸನವನ್ನು ಏರುವಂತಹ ಆ ಸೌಭಾಗ್ಯವನ್ನು, ಸೌಂದರ್ಯವನ್ನು ನಾವು ಎಂದು ಕಾಣಬಹುದು. ಸಿಂಹಾಸನದ ಸೀತಾರಾಮರು ಕುಳಿತರೆ ಸಾಕ್ಷಾತ್ ಲಕ್ಷ್ಮೀ ನಾರಾಯಣರಂತೆ, ಪಾರ್ವತಿ ಪರಮೇಶ್ವರರಂತೆ ಕಾಣಬಹುದು. ನಾನೇನು ಎಲ್ಲ ಅಯೋಧ್ಯೆಯ ಪ್ರಜೆಗಳು ಪ್ರತಿಯೊಬ್ಬರು ಕೂಡ ರಾಮನನ್ನು ಗೌರವಿಸ್ತಾರೆ, ಪ್ರೀತಿಸ್ತಾರೆ. ಈ ಮೊದಲೇ ಎಲ್ಲ ಪ್ರಜೆಗಳ ಹೃದಯದಲ್ಲಿ ರಾಮನು ಪ್ರತಿಷ್ಠಾಪಿಸಲ್ಪಟ್ಟಿದ್ದಾನೆ. ಅವನಿಗೆ ಒಂದು ರೀತಿಯ ಪಟ್ಟಾಭಿಷೇಕ ಪ್ರಜೆಗಳ ಮನಸ್ಸಿನಿಂದ ಮೊದಲೇ ಆಗಿದೆ. ಪ್ರಜಾರಂಜಕ ವ್ರತ, ಪ್ರಜೆಗಳ ಪ್ರೀತಿಗೆ ಪಾತ್ರನಾದವ ರಾಮ. ಹಾಗಾದ್ರೆ ಅವನಿಗೆ ಪಟ್ಟವಾದರೆ ರಾಮರಾಜ್ಯವಾಗುತ್ತದೆ ಎಂಬುದರಲ್ಲಿ ಸಂದೇಹವೇ ಇಲ್ಲ. ಎಂತಹ ಸುವಾರ್ತೆ ಇದು! ನಾಳೆ ಯೋಚಿಸಿದರೆ ನಾಳೆ ಒಳ್ಳೆಯ ದಿನ. ಹೌದೌದು, ವೈಶಾಖ ಮಾಸ, ಶುಕ್ಲ ಪಕ್ಷ, ಪಂಚಮಿ ತಿಥಿ, ಪುನರಸು ನಕ್ಷತ್ರ, ಅದು ರಾಮನ ಜನ್ಮ ತಾರೆ. ಎಲ್ಲವನ್ನು ಯೋಚಿಸಿ ನಿರ್ಧಾರ ಮಾಡಿದ್ದಾರೆ. ಅದರಲ್ಲಿಯೂ ವಸಿಷ್ಠರು ಹೇಳಿದ ಮುಹೂರ್ತ ಅದಿನ್ನೇನು ತಪ್ಪುವುದಕ್ಕುಂಟು? ಇಲ್ಲ. ನಾಳೆ ಆದ್ರೆ ಇಂದು ಕಳಿಬೇಕಲ್ಲ ಮಂತರ, ನಾಳೆ ಬರಬೇಕಲ್ಲ. ಯಾವಾಗ ಬರುವುದಿಲ್ಲ ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತಾ ಇದೆ. ನೋಡೋಣ ಕಣ್ತುಂಬಾ ಆ ಶ್ರೀರಾಮನ ಪಟ್ಟಾಭಿಷೇಕವನ್ನು ನೋಡಿ ಸಂತೋಷ ಪಡೋಣ. ಅಲ್ಲಿಗೆ ನಮ್ಮ ಜನ್ಮ ಸಾರ್ಥಕವಾಯಿತು. ನಾಳೆ ಆ ಪಟ್ಟಾಭಿಷೇಕವನ್ನು ನೋಡ್ಬೇಕು ಅಂತ ಇದ್ದೀಯಾ? ಹೌದಲ್ಲ? ಅಯ್ಯೋ ನಿನ್ನ ಅವತ್ತಿಗೆ ಕರುಣಿ ಕೌಸಲ್ಯ ಪಟ್ಟದರ ಶ್ರೀಯಾಗುವಳು ನೀ ನಿರತ ಸೇವಕ ವೃತ್ತಿ ಪರಿಚಾರಿ ಧರಣಿಯ ರಾಮನಾದರೆ ನೀ ಪರಿಚಾರಿ
ಸೀತೆ, ಏನೇ ನಿನ್ನ ಮನಸ್ಸನ್ನು ನಾನು ಆಲೋಚನೆ ಮಾಡುವುದು. ಇಷ್ಟು ಪ್ರಾಯ ಆದ್ರೂ ಈಗಲೂ ನೀನು ಸಣ್ಣ ಮಗುವಿನಂತೆ ಮನಸ್ಸುಂಟಲ್ಲ ನಿನ್ನದು ಅಂತ. ಮನಸ್ಸು ಯಾವಾಗಲೂ ನಮ್ಮದು ನಿರ್ಮಲವಾಗಿರಬೇಕು. ನೀನು ನಿರ್ಮಲ ಮನಸ್ಸಿನಂತೆ ಇರು, ಇಲ್ಲಿ ನಿನ್ನ ಜೀವನವೇ ನಿರ್ಮಲ ಆಗುತ್ತದೆ. ಗೊತ್ತುಂಟ ನಿನ್ಗೆ? ಇಲ್ಲಪ್ಪ. ಎಂತದಿಲ್ಲಪ್ಪ? ಎಂದೂ ಸಾಧ್ಯವಿಲ್ಲ. ಆಗುತ್ತದೆ, ಅದು ನಾಳೆಯಿಂದಲೇ ಆರಂಭ ಆಗುತ್ತದೆ. ಅದು ಈಗ ನಾಳೆ ರಾಮಚಂದ್ರನಿಗೆ ಪಟ್ಟಾಭಿಷೇಕ ಆದ್ರೆ ರಾಮ ಏನಾಗ್ತಾನೆ? ಹೌದಾ? ಆಮೇಲೆ ನಿನ್ಗೂ ಮಗ ಇದ್ದಾನೆ, ಗೊತ್ತುಂಟ ನಿನ್ಗೆ? ನೆನಪುಂಟ? ಭರತನಿಗೆ ಏನು? ಎಂತದು? ಚಾಕರಿ ಮಾಡ್ಬೇಕಾಗುತ್ತದೆ ರಾಮನದ್ದು. ಅಣ್ಣನ ಭರತ ಬಾಯ್ಲಿ, ಕಾಲತ್ತು, ಗಾಳಿ ಹಾಕು, ನೀರು ಕೊಡು, ಅದು ಮಾಡು, ಇದು ಮಾಡ್ಬೇಕ ಚಾಕರಿ ಮಾಡ್ಬೇಕಾಗುತ್ತದೆ. ತಪ್ಪೇನು? ಲೋಕದಲ್ಲಿ ಒಬ್ಬ ಅಣ್ಣನಿಗೆ ತಮ್ಮನಾಗಿ ಹುಟ್ಟುವುದು ಯಾಕೆ? ಅಣ್ಣನ ಸೇವೆ ಮಾಡುವುದಕ್ಕೆ. ಒಂದು ವೇಳೆ ಭರತ ಮಾಡದೇ ಇದ್ದರೆ ಅವನ ತಲೆಗೆ ಟೊಣೆದು ಮಾಡು ರಾಮನ ಸೇವೆ. ಹೀಗೆ ತಾಯಿಯಾದ ನಾನು ಮಾಡಿಸ್ತೇನೆ ಅವನಲ್ಲಿ. ಆಯ್ತು, ಅಲ್ಲಿಗೆ ಒಂದಾಯ್ತಾ? ಸೀತೆ ಪಟ್ಟದ ಅರಸಿ ಆಗುತ್ತಾಳೆ. ಸೀತೆಯ ಗುಣ ಅಂದ್ರೆ ಏನು? ಅಂತ ಸೊಸೆಯನ್ನು ಪಡಿಬೇಕಿದ್ರೆ ಪುಣ್ಯ ಬೇಕು. ಅಯ್ಯಯ್ಯೋ ಅಯ್ಯಯ್ಯೋ, ಈಗ ನಿನ್ನ ಸೊಸೆ, ಆಮೇಲೆ ಮಹಾರಾಣಿ ಆದ ಅವಳು, ರಾಮನು ರಾಜನಾದ ಬಳಿಕ ಅವಳು ರಾಣಿ. ನಿನಗೆ ಗೌರವ ಸರಿಯಾಗಿ ಕೊಡ್ತಾರಾ? ಏನು ಕೊಡದೆ? ಕೊಡುವುದಿಲ್ಲ. ಏನು ಕೊಡುವುದಿಲ್ಲ ಅಂದ್ರೆ ಕೊಡುವುದಿಲ್ಲ ಅಷ್ಟೇಯ. ರಾಮನ ತಾಯಿ ಕೌಶಲ್ಯ, ಹೌದಾ? ಅವಳು ರಾಜಮಾತೆ. ನಮ್ಮ ಅಕ್ಕ ಕೌಸಲ್ಯಾದೇವಿ. ಈವರೆಗೆ ಇಷ್ಟು ವರ್ಷಗಳಲ್ಲಿ ಮನೆಯೊಳಗೆ ನಾವು ಒಂದಿಷ್ಟು ಜಗಳಾಡಿಕೊಂಡವರೆಲ್ಲ. ಅಕ್ಕ ತಂಗಿಯರು 3 ಮಂದಿಗಳಿದ್ದೇವೆ. ಒಬ್ಬಳೇ ತಾಯಿ ಹೊಟ್ಟೆಯಿಂದ ಹುಟ್ಟಿ ಬಂದ ಅಕ್ಕ ತಂಗಿಯರಲ್ಲ, ಒಬ್ಬ ಗಂಡನಿಗೆ ಹೆಂಡತಿ ಆದ್ದರಿಂದ ನಾವು ಅಕ್ಕ ತಂಗಿಯರು. ಆದ್ರೆ ಸವತಿಯರಲ್ಲ ನಾವು, ನಿಜವಾಗಿ ಅಕ್ಕ ತಂಗಿಯರು. ಆ ಕೌಸಲ್ಯಾದೇವಿಯ ಗುಣ ಎಂತದ್ದು! ನನ್ನ ಮೇಲೆ ಎಷ್ಟು ಪ್ರೀತಿ ಅವಳಿಗೆ, ಅವಳ ಮೇಲೆ ನಮಗೆ ಎಷ್ಟು ಗೌರವ. ಕೌಸಲ್ಯ ಗೌರವ ಹೆಚ್ಚುತ್ತದೆ. ಇಲ್ಲ ಇಲ್ಲ, ನಾನು ರಾಜಮಾತೆ, ಕೈಕೇಯಿನ ಸಾಮಾನ್ಯಳು, ಭರತನ ತಾಯಿ ಅಷ್ಟೇ ಅಂತ ನಿನಗೆ ಗೌರವ ಕೊಡುವುದಿಲ್ಲ, ನಿನಗೆ ಮರ್ಯಾದೆ ಸಿಗುವುದಿಲ್ಲ, ನಿನ್ನ ಜೀವನವೇ ಹಾಳಾಗಿ ಹೋಗ್ತದೆ. ಕೈಕೇಯಿ, ಕೌಸಲ್ಯಾದೇವಿಗೆ ಅಂತ ಕೆಟ್ಟ ಗುಣ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಓಹೋ, ಅದು ಬರುವುದಿಲ್ಲ ಅಂತ ನಿನ್ನ ಯೋಚನೆ ಸರಿ. ಹಣ, ಅಂತಸ್ತು, ಅಧಿಕಾರ ಇದೆಲ್ಲ ಸಿಕ್ಕಿದಾಗ ಅಹಂಕಾರ ತಲೆಗಾಲುತ್ತದೆ. ಐಶ್ವರ್ಯ, ಅಧಿಕಾರ, ಯೌವನ ಇದೆಲ್ಲ ಬಂದಾಗ ಸಾಮಾನ್ಯರಿಗೆ ಅಹಂಕಾರ ಬರ್ತದೆ. ವಿವೇಕಗಳಿಗೆಲ್ಲ ಅಹಂಕಾರ ಬರುವುದಿಲ್ಲ. ವಿವೇಕ ತಪ್ಪಿ ಹೋದ್ರೆ ಬರ್ತದ ಇಲ್ವಾ? ತಪ್ಪೀತು, ತಪ್ಪುತ್ತದೆ. ನನಗೆ ನಿಶ್ಚಯ ಉಂಟು, ಹಾಗಾಗುತ್ತದೆ. ನಿನ್ನನ್ನೆಲ್ಲರೂ ತಿರಸ್ಕಾರ ಮಾಡ್ತಾರೆ, ನಿನಗೆ ಗೌರವ ಸಿಗುವುದಿಲ್ಲ. ಗೊತ್ತುಂಟ ನಿನ್ಗೆ? ಏನು ಮಾಡೋಣ? ಆಗಬೇಕಾದ ಆಗ್ತದೆ. ಶ್ರೀರಾಮನಿಗೆ ಪಟ್ಟಾಭಿಷೇಕವಾಗಬೇಕಾದ ನಿಶ್ಚಯ ಅದು. ಅವನು ಹಿರಿಯವ, ಮತ್ತೆ ಯಾರಿಗೆ ಆಗಬೇಕು ಅಂತ ಇದೆಲ್ಲ ನಾಳೆ ಆದ್ರೆ ಆಗುವಂತದ್ದೇ ತಾನೇ? ಆಗುವಂತದ್ದೇ ಅಂತ ಸುಮ್ಮನೆ ಇರುವುದಲ್ಲ, ಆಗಬಾರದಂತೆ ನೋಡಿಕೊಳ್ಬೇಕಾದ್ದು ನಿನ್ನ ಕರ್ತವ್ಯ. ಗೊತ್ತುಂಟ? ಏನ್ ಹೇಳ್ತೀಯ? ಇಂತಹ ಶುಭ ಕಾರ್ಯ, ಮಂಗಳ ಕಾರ್ಯ, ಲೋಕ ಮೆಚ್ಚುವಂತಹ ಕಾರ್ಯ ಇದಾಗದಂತೆ ನೋಡಿಕೊಳ್ಬೇಕು ಅಂದ್ರೆ ಏನೇ? ಶುಭ ಕಾರ್ಯ ಆಗಬಾರ್ದು, ನಿನಗೆ ಶುಭ ಆಗ್ಬೇಕು, ಅವರಿಗೆ ಆಗಬಾರ್ದದು. ಅದಕ್ಕೆ ನಾನು ಹೇಳಿದಾಗೆ ಒಂದು ಉಪಾಯ ಮಾಡಿದ್ರೆ ಎಲ್ಲ ಸರಿಯಾಗುತ್ತದೆ. ನಿನ್ನ ಮಗ ಭರತನಿಗೆ ಪಟ್ಟಾಭಿಷೇಕ ಆಗ್ಬೇಕು, ಅವನೇ ಅರಸನಾಗಬೇಕು. ಗೊತ್ತುಂಟ? ಅಷ್ಟು ಮಾಡ್ಬೇಕು ನೀನು.
ಕೊಟ್ಟ ಸಲುಗೆ ನಿನ್ನ ನೆತ್ತಿಗೆ ಏರಿದ್ದು ಕೆಟ್ಟವಳೆ. ಸಾಮಾನ್ಯರ ಸಹವಾಸ ಮಾಡಬಾರದು ಅಂತ ಹೇಳುದು ಇದಕ್ಕೆ. ನಿನ್ನಂತವರಿಗೆ ಸಲುಗೆ ಕೊಟ್ಟರೆ ಬಾಯಿಗೆ ಬಂದಂತೆ ಆಡುವುದು, ನಮ್ಮ ಗೌರವಕ್ಕೆ ಮರ್ಯಾದೆಗೆ ಕುಂದು ಬರುವಂತೆ ಮಾತನಾಡುವುದು. ನೀನು ಮಾತನಾಡುವುದಾ ಬಾಳುವುದಾ? ಏನ್ ಹೇಳಿದೆ? ರಾಮನಿಗೆ ಬಟ್ಟವಾಗಬಾರದು, ನಿನ್ನ ಮಗನಾದಂತಹ ಭರತನಿಗೆ ಬಟ್ಟವಾಗಬೇಕು. ಬಾಯಿ ಮುಚ್ಚ ದಾಸಿ, ನನ್ನ ತೊಟ್ಟು ಕಾಲ ಬಿಡದೆ ಬಿದ್ದಿರಬೇಕಾದವಳು ನೀನು. ತಲೆ ಮೇಲೆ ಕೈ ಹಾಕಿ ಮಾತಾಡೋದಕ್ಕೆ ನಿಮಗೆ ಅಧಿಕಾರ ಇಲ್ಲ. ಇನ್ನೊಂದು ಅಕ್ಷರ ಮಾತಾಡಿದರೆ ಜೋಕೆ ಜಾಗ್ರತೆ. ಆಡಿ 60ರ ಮೇಲೆ ಅರೆಮರಳು ಅಂತ ಒಂದು ಗಾದೆಯ ಮಾತುಂಟು, ಅದು ಸತ್ಯ ಎಂಬುದಕ್ಕೆ ನೀನೇ ಸಾಕ್ಷಿ. ಮರಳು ಮಾತು ಬಾಯಿಗೆ ಬಂದಂತೆ ಆಧಾರ್ತೀಯ. ಯಾರಿಗೆ ಬಟ್ಟ? ಭರತನಿಗ. 4 ಮಂದಿ ಮಕ್ಕಳಲ್ಲಿ ಹಿರಿಯವ ರಾಮ. ನಮ್ಮ ಸೂರ್ಯವಂಶದ ಪರಂಪರೆ ಏನು, ಸೂರ್ಯವಂಶದ ನಿಯಮ ಏನು, ಇದನ್ನೆಲ್ಲ ನೀನು ತಿಳಿದಿದ್ದೀಯಾ? ನಿನಗೆ ಧರ್ಮ, ಶಾಸ್ತ್ರ, ನೀತಿ, ನ್ಯಾಯ ಇದೇನು ಗೊತ್ತು? ಅಕ್ಷರಾಭ್ಯಾಸವೇ ಇಲ್ಲದಂತಹ ಶಿಕ್ಷಿತೆ ನೀನು. ಅಯ್ಯೋ ಹಣೆ ಬರ ಕೆಟ್ಟವಳೆ, ಹೇಳಿಬಿಟ್ಟಿಯಲ್ಲ ಸುಲಭದಿಂದ. ನಿನ್ನ ಮಗನಾದಂತಹ ಭರತನಿಗೆ ಬಟ್ಟವಾಗಬೇಕು. ಉಂಟೆ ಲೋಕದಲ್ಲಿ ಒಂದು ಕುಟುಂಬದಲ್ಲಿ ಯಾವನು ಹಿರಿಯವನ ಅವನು ಯಜಮಾನ, ಅವನಿಗೆ ಅಧಿಕಾರ, ಅವನಿಗೆ ಪಟ್ಟ. ಹೊರತು ಕಿರಿಯವನಿಗೆ ಕೊಡಬೇಕಿದ್ರೆ ಹಿರಿಯವನಲ್ಲಿ ಏನಾದ್ರೂ ಅಂಗಶೂನ್ಯತೆ ದೋಷ ಇರಬೇಕು, ಕ್ರೂಢನಾಗಿರ್ಬೇಕು, ಕುಂಟನಾಗಿರ್ಬೇಕು, ರೋಗಿಷ್ಠನಾಗಿರ್ಬೇಕು. ಹಾಗಿದ್ರೆ ತಮ್ಮನಿಗೆ. ರಾಮನಲ್ಲಿ ಯಾವ ದೋಷ ಇದೆ? ರಾಮ ಅಂತ ಹೇಳಬೇಕಾಗಿದ್ರೆ ನಾಳೆ ತೊಳೆದುಕೊಳ್ಬೇಕು ಕೆಟ್ಟವಳೆ. ನನಗೊಂದು ಸಮಾಧಾನ ಬಂದರೆ ಹೇಗೆ? ಮಕ್ಕಳಿರ್ಲಿಲ್ಲ ಅಂತ ನಾವು ದುಃಖಪಟ್ಟವರು. ಕಡೆಗೆ ನಮಗೆ 3 ಮಂದಿಗಳಿಗೆ 4 ಮಂದಿ ಮಕ್ಕಳಾದರು. ರಾಮನನ್ನು ಹೆತ್ತವಳು ಕೌಸಲ್ಯ, ಭರತನನ್ನು ಹೆತ್ತವಳು ನಾನು. ಆದರೆ ನನ್ನ ಮನಸ್ಸೇನು, ನನ್ನ ಹೊಟ್ಟೆಯಲ್ಲಿ ನಿಜವಾಗಿಯೂ ರಾಮ ಹುಟ್ಟಿ ಬರಬೇಕಾಗಿತ್ತು. ಪ್ರಜೆಗಳು ಏನ್ ಹೇಳ್ತಾರೆ? ಕೌಸಲ್ಯ ಉದರ ವೈಕುಂಠದಿಂದ ರಾಮ ಹೊರ ಬಂದ, ಹುಟ್ಟಿ ಬಂದ ಅಂತ. ಪುಣ್ಯಾತ್ಮರವಳು. ಅಂತಹ ಮಗನನ್ನು ಪಡೆಯಬೇಕಾಗಿದ್ರೆ ಪುಣ್ಯ ಬೇಕು. ಅಂತಹ ಮಗನನ್ನು ಹೆತ್ತವಳ ಹೊಟ್ಟೆ ಅದು ವೈಕುಂಠವಾಗ್ತದೆ. ಆ ಭಾಗ್ಯ ನನಗೆ ಬರಲಿಲ್ಲ. ಅಯ್ಯೋ ಬಿಡೋಣ, ಮತ್ಸರ ಅಲ್ಲ. ಅಂತಹ ಮಗ ರಾಮ, ಅವನಿಗೆ ಪಟ್ಟವಾಗಬಾರದು. ನಿನಗೆ ನನ್ನ ಮಗನಿಗೆ ಆಗಬೇಕು. ನಿನ್ನ ಹಣೆ ಬರಹ ಏನು ಅಂತ ನಿನಗೆ ಗೊತ್ತಿಲ್ಲ. ಪ್ರತಿಯೊಬ್ಬರ ಮಾತು ಬರುವುದು ಹೇಗೆ ಗೊತ್ತಾ? ಅವರವರ ಸಂಸ್ಕಾರದಿಂದ. ಕುಲವ ನಾಲಗೆ ಅರುಹಿತು, ಗುಣವ ನಾಲಗೆ ತಿಳಿಸಿತು. ನಿನಗೆ ಸಂಸ್ಕಾರ ಎಂಬುದುಂಟಾ? ನಿನ್ನ ಜಾತಿ ಏನು, ನಿನ್ನ ನೀತಿ ಏನು, ನಿನ್ನ ತಂದೆ ತಾಯಿಗಳು ಯಾರು, ಎಲ್ಲಿ ಹುಟ್ಟಿದೆ, ಹೇಗೆ ಬಂದೆ, ಈ ಪ್ರಪಂಚಕ್ಕೆ ಗೊತ್ತಿಲ್ಲ. ಗೊತ್ತುಂಟಾ? ನಿನಗೊಂದು ಕುಲಗೋತ್ರಗಳುಂಟಾ? ಜಾತಿ ನೀತಿಗಳುಂಟಾ? ನಿನ್ನ ತಂದೆ ತಾಯಿಗಳು ಯಾರು ನಿನಗಾದ್ರೂ ಗೊತ್ತುಂಟಾ? ಮತ್ತೆ ನಿನ್ನ ಬಾಯಿಂದ ಏನು ಇಂತಹ ಕೆಟ್ಟ ಮಾತ ಬಾರದೆ ಹೋದೀತ? ಮಂತ್ರ ಎಂಬ ಹೆಸರಿಗೆ ಕೆಸರು ಅಂತ ಅರ್ಥ, ಹಾಗೆ ಮಂತ್ರ ಎಂಬ ಹೆಸರಿಗೆ ಮತಿಸುವಳು ಅಂತ ಅರ್ಥ. ದೇವರೇ, ಈ ಅಯೋಧ್ಯೆ ಎಂಬ ಹಾಲಿನ ಪಾತ್ರೆಗೆ ಹುಳಿ ಹಿಂಡುವುದಕ್ಕೆ ಬಂದೆ ನೀನು. ನಮ್ಮ ಮನೆಗೆ ಮಾಟ ಮಾಡುವುದಕ್ಕಾಗಿ ಬಂದೆ. ನನ್ನ ಅಪ್ಪ ಮದುವೆ ಮಾಡಿಕೊಡುವಾಗ ನನ್ನನ್ನು ನಿನ್ನೊಂದಿಗೆ ಕಳಿಸಿಕೊಟ್ರು. ಹೋಗು, ಇವಳನ್ನು ಸಾಕಿಗೋ ಮಗಳೇ, ಇಗೋ ನಿನಗೆ ಈ ಮಂತ್ರೆಯ ಒಂದು ದೊಡ್ಡ ಬಳುವಳಿ. ಈಗ ನನಗೆ ನನ್ನ ಅಪ್ಪ ಕಳಿಸಿಕೊಟ್ಟ ಗಂಟು ಇದು. ಹೇ ದೇವರೇ, ನನ್ನ ಮನೆಗೆ ಮಾಟ ಮಾಡೋದಕ್ಕಾಗಿ ಬಂದೆಯಲ್ಲ, ನೀನು ಇಷ್ಟು ವರ್ಷ ಬದುಕಿದ್ದ ಅದಕ್ಕೆ. ಇನ್ನೆಲ್ಲಾದ್ರೂ ಇಂಥ ಕೆಟ್ಟ ಮಾತು ಆಡಿದರೆ ಎಚ್ಚರಿಕೆ ಜೋಕೆ. ನಮ್ಮ ಕುಟುಂಬದ ನ್ಯಾಯ ಗೊತ್ತೇ? ಮಕ್ಕಳಲ್ಲಿ ಮುದಿಗೂಗೆ ಹಬ್ಬ ಕಾಗೆ ಚಾಡಿಯಾಗಿ ಮೂರು ಮಂದಿ ತಾಯಂದಿರು ನಾವು. 3 ಮಂದಿ ತಾಯಂದಿರಿಗೆ 4 ಮಂದಿ ಮಕ್ಕಳು. ನಮ್ಮ ಬಾಯಿಂದ ಬರುವಂತಹ ಮಾತನ್ನು ನೀನು ಕೇಳಿದ್ದೀಯಾ? ನನ್ನ ಮಗ ಭರತ, ರಾಮ ಕೌಸಲ್ಯ ಮಗ, ಇಂತಹ ಭೇದದ ಮಾತನ್ನು ನಾವು ಆಡುದುಂಟೆ? 4 ಮಂದಿ ಮಕ್ಕಳು ನಮ್ಮ ಮಕ್ಕಳು. ಆ ಮಕ್ಕಳಲ್ಲಾದರೂ ಭೇದ ಉಂಟೆ? ನೀನು ಅವಳ ಮಗ, ನೀನು ಇವಳ ಮಗ. ಆ ಭೇದದ ಮಾತನ್ನು ಕಂಡಿದ್ದೀಯಾ? 4 ಮಕ್ಕಳು ಏನ್ ಹೇಳ್ತಾರೆ? 3 ಮಂದಿ ನಮ್ಮ ತಾಯಂದಿರು. ಆ ರಾಮ ತನ್ನ ತಾಯಿಯಾದಂತಹ ಕೌಸಲ್ಯಗಿಂತ ಹೆಚ್ಚಾಗಿ ನನ್ನನ್ನು ಗೌರವಿಸ್ತಾನೆ. ಅಯ್ಯೋ, ಅಂತಹ ರಾಮನನ್ನು
ಪಟ್ಟವಾಗುವುದು ಬೇಡ, ನಿನ್ನ ಬಗ್ಗೆ ಭಟ್ರ ಇರಲಿ ಅಂತ ಹೇಳ್ತಾ ಇದೆಯಲ್ಲ. ಕೆಟ್ಟವಳೆ, ನಿನ್ನ ಸ್ವಭಾವ ನೋಡಿದರೆ ಇದಕ್ಕೆ ಏನ್ ಹೇಳ್ಬೇಕು ಗೊತ್ತಾ? ಇಡೀ ಪ್ರಪಂಚದಲ್ಲಿ ಪ್ರತಿಯೊಂದು ಜೀವಿಗಳು ಕೂಡ ಸೂರ್ಯೋದಯವನ್ನು ಕಾಯ್ತಾ ಇರ್ತಾರಂತೆ. ಸೂರ್ಯ ಮೂಡುದು ಬೇಡ ಅಂತ ಹೇಳುವವರು ಯಾರು ಇಲ್ಲ. ಹುಟ್ಟಿದ ಬಳಿಕ ಪ್ರತಿಯೊಬ್ಬರು ಸಾಯುವ ತನಕ ನಿತ್ಯದಲ್ಲಿಯೂ ಸೂರ್ಯನ ನೋಡ್ತಾರೆ. ಆದ್ರೆ ಸೂರ್ಯೋದಯ ಬೇಡ ಅಂತ ಆಗುದಿಲ್ಲ. ಆದರೆ ಒಂದು ಪಕ್ಷಿ ಉಂಟಂದ್ರೆ ಈ ಪ್ರಪಂಚದಲ್ಲಿ, ಸೂರ್ಯೋದಯ ಆಗುದು ಬೇಡ, ಸೂರ್ಯೋದಯ ಆಗುದು ಬೇಡ ಹೇಳ್ತಾರೆ. ಯಾವುದದು? ಯಾವುದು? ಗೂಬೆ. ಗೂಬೆ ಯಾಕೆ ಹೇಳ್ತದೆ ಅದು? ಅದಕ್ಕೆ ಹಗಲು ಹೊತ್ತಿನಲ್ಲಿ ಕಣ್ಣು ಕಾಣುವುದಿಲ್ಲ, ಅದಕ್ಕೆ ಕತ್ತಲೆಯೇ ಬೇಕು. ಆದ್ದರಿಂದ ಬೆಳಕಾಗುದು ಬೇಡ, ಸೂರ್ಯ ಮೂಡುದು ಬೇಡ, ಕತ್ತಲೆ ಇರಲಿ. ಹೀಗೆ ಹೇಳುದು ಒಂದೇ ಪಕ್ಷಿ ಪ್ರಪಂಚದಲ್ಲಿ, ಗೂಬೆ. ಗೂಗೆ ಹಾಗೆ ಇಡೀ ಪ್ರಪಂಚದ ಶ್ರೀರಾಮನಿಗೆ ಪಟ್ಟವಾಗಲಿ, ರಾಮರಾಜ್ಯವಾಗಲಿ ಅಂತ ಸಂತೋಷ ಪಡುತ್ತಿದ್ದರೆ ಬೇಡ ಅಂತ ಹೇಳುವಳು ನೀನೊಬ್ಬಳು. ಗೂಗೆ ಸ್ವಭಾವದವಳೆ, ನಿನ್ನ ಸ್ವರೂಪ. ಇನ್ನೊಂದುಂಟು ಕಾಗೆ ಅಂತ, ಅದಕ್ಕೆ ಯಾರಾದರೂ ಎಲೆ ಇಟ್ಟು ಬಡಿಸುವುದುಂಟ? ಅದು ಮತ್ತೊಬ್ಬರ ಎಂಜಿನ ತಿಂದೇ ಬದುಕುವುದು. ಹಾಗೆ ಕೊಳಕೆಲ್ಲುಂಟು, ಅದನ್ನು ಹುಡುಕುವಂತಹ ಸ್ವಭಾವ ನಿನ್ನದು. ಕಾಗೆ ಸ್ವಭಾವದವಳು, ಗೂಗೆ ಸ್ವಭಾವದವಳು. ನಿನ್ನನ್ನು ನಾನು ಸಾಕಿದ್ದು ಹೆಚ್ಚಾಯಿತು. ಕೆಟ್ಟವಳು ನೀನು. ನನ್ನ ಅಂತಃಪುರದಲ್ಲಿ ಇರಬಾರ್ದು, ನೀನು ನನ್ನ ಮುಖ ನೀನು ನೋಡಬಾರ್ದು, ನನ್ನಲ್ಲಿ ಮಾತಾಡಬಾರ್ದು. ಮರ್ಯಾದೆಯಿಂದ ಅಂತಃಪುರದಿಂದ ತೊಲಗು. ನಿನಗೆ ಮರ್ಯಾದೆ ಮಾತು ಯಾವುದು ಗೊತ್ತಾ? ಸೊಕ್ಕಿದ ಜಕ್ಕುಲಿದೆಯ ಹೋಗುವುದಾಯೆ ಸುಮ್ಮನೆ ಎನ್ನಲು ಹೊಕ್ಕಳು ಹೃದಯ ಮಾಯದಿ ರಕ್ಕಸಿ ಕದಡಿದಳು ಕೈಕೆಯ ತಕ್ಕರಳು. ಸೊಕ್ಕಿದವಳು ನೀನು. ಎಲ್ಲಾದ್ರೂ ನೀನು ಆಡಿದಂತಹ ಮಾತನ್ನು ಕೆಲವರು ಕೇಳಿದರು ಅಂತಾದ್ರೆ ನಿನ್ನ ಬಾಗಿದಂತ ಬೆನ್ನನ್ನು ನೆಟ್ಟಗೆ ಮಾಡ್ಯಾರು, ನಿನ್ನ ಕೈಕಾಲು ಮುರಿದಾರು, ನಿನ್ನ ಸೊಂಟ ಮುರಿದು ಹಾಕ್ಯಾರು. ಈ ಅಯೋಧ್ಯೆಯಲ್ಲಿ ನಿನ್ನನ್ನು ಮಾತಾಡಿಸುವ ಯಾರೂ ಇಲ್ಲ. ಎಲ್ಲಾದ್ರೂ ರಾಜಬೀದಿಯಲ್ಲಿ ಯಾರಾದ್ರೂ ಹೋಗುವಾಗ ನೀನು ಕಣ್ಣು ಮುಂದೆ ಕಂಡ್ರೆ ಮುಖ ತಿರುಗಿಸ್ತಾರೆ. ಅಯ್ಯೋ ಶನಿ ಬಂತು, ಶನಿ ಬಂತು, ಇವಳ ಮುಖ ದರ್ಶನವಾಯಿತು, ಇನ್ನು ಯಾವ ಕೆಲಸವೂ ಆಗುವುದಿಲ್ಲ ಅಂತ ಮನೆಯೊಳಗೆ ಹೋಗ್ತಾರೆ. ಹೆಂಗಸರಾದ್ರೂ ಮಾತಾಡಿಸ್ತಾರೆ ನಿನ್ನನ್ನು. ಅದಿಲ್ಲ, ಬಂದಳು, ಓಹ್ ಮಗುವನ್ನು ತೆಗೆದುಕೊಂಡು ಒಳಗೆ ಹೋಗಿ ಮಗುವನ್ನು ನೋಡುವುದಕ್ಕೆ ಬಿಡಬೇಡಿ, ಅವಳ ದೃಷ್ಟಿ ನೋಡಿದ್ರೆ ಕೆಟ್ಟು ಹೋದಿತು, ಅವಳು ಮುಟ್ಟಿದರೆ ಮಕ್ಕಳು ಹಾಳಾದರು. ಹೀಗೆ ಎಲ್ಲರೂ ನಿವಾಳಿಸಿ ಬಿಟ್ಟಂತಹ ಒಬ್ಬಾಕೆ ಮುದಿ ಗೂಬೆ ನೀನು. ಆದ್ರೆ ನಾನು ಮಾತ್ರ ನಿನ್ನ ಗೌರವಿಸಿದ್ದು ಹೆಚ್ಚಾಯ್ತು. ಇನ್ನಿಲ್ಲ ಸಲುಗೆ. ನಾನು ಕೊಟ್ಟಾಗ ನನಗೆ ಸೊಕ್ಕಿದವಳೆ. ನಿನಗೆ ಸರಿಯಾದ ಮಾತು ಯಾವುದು ಗೊತ್ತಾ? ನೀನು ನಾಯಿ. ನಾಯಿ ಎಲ್ಲಿರಬೇಕು? ನಾಯಿ ನಮಗೆ ಬೇಕು, ನಾವು ಪ್ರೀತಿಸ್ತೇವೆ, ಅದಕ್ಕೆ ಆಹಾರ ಆಗ್ತೇವೆ. ಆದ್ರೆ ನಾಯಿಯ ಜಾಗ ಮನೆ ಅಂಗಳ, ಮನೆಯೊಳಗೆ ಅದು ಕಾಲಿಟ್ಟರೆ ಪಡೀತೇವೆ. ಹಾಗೆ ನೀನಿರ್ಬೇಕಾದ ಅಂಗಳದಲ್ಲಿ. ನಾಯಿಯೇ ನನ್ನ ಮನೆಯೊಳಗೆ ನಾವಿಲ್ಲ. ಕಿವಿ ಕೇಳುವುದಿಲ್ಲ ನನಗೆ? ಹೋಗ್ತೀಯೋ ಇಲ್ಲೋ? ನನ್ನ ಅಂತಃಪುರದ ಋಣ ಮುಗಿಯುವುದು ನಿನಗೆ. ನಡೆ. ಹೋಗದೆ ಇದ್ರೆ ನಿನ್ನ ಕೊಳ್ಳಿಗೆ ಕೈ ಹಾಕಿ ಸಾಗುತ್ತೇನೆ. ತವಳೆ. ಓಹೋ, ನಾನು ನಾಯಿ ಅಲ್ವಾ? ನಾನು ಯಾರಂತ ಯಾರಿಗೂ ಗೊತ್ತಿಲ್ಲ, ಆದ್ರೆ ನಾನು ಯಾರಂತ ನನಗೆ ಗೊತ್ತಿಲ್ವಾ? ನಾನು ಇಲ್ಲಿಯವಳ, ವೈಕುಂಠದಿಂದ ಬಂದವಳು. ಯಾಕೆ ಬಂದದ್ದು ಅಂತ ಇವರಿಗೆ ಗೊತ್ತಿಲ್ಲ. ಆದ್ರೆ ನಾನು ಮಾಡಬೇಕಾದ ಕರ್ತವ್ಯವನ್ನು ಮಾಡಲೇಬೇಕು. ರಾಮನಿಗೆ ಪಟ್ಟಾಭಿಷೇಕ ಆಗಬಾರದು, ರಾಮ ಊರು ಬಿಟ್ಟು ಕಾಡಿಗೆ ಹೋಗ್ಬೇಕು. ಆಗುವುದೇ ಆಗಬೇಕಲ್ಲದೆ ಆಗಬಾರದು. ಅದಕ್ಕೆ ಹೀಗಲ್ಲ, ಅವಳ ಮನಸ್ಸಿನ ಒಳಗೆ ಹೋಗಿ ಅವಳ ಅಂತಃಕರಣವನ್ನೇ ಕಲರ್ಕಿ ಬಿಡುತ್ತೇನಂತೆ. ನೋಡುತ್ತೇನೆ. ತರುಣಿ ದೇವಿ, ತರುಣಿ ಕೈಕದೇವಿ ಅಂತಃಪುರದಿ ಯೋಚಿಸುತ್ತ ಹಿರಿಯರು ನಮಗೆ ಪಟ್ಟಾದರೆ ಎನ್ನ ಮಗನಿಗೆ ನಿರತಬಹುದೈ ಸೇವ್ಯ ವೃತ್ತಿಯು. ಎನ್ನ ಮಗನಿಗೆ ನಿರತಬಹುದೈ ಸೇವ್ಯ ವೃತ್ತಿಯು ಸರಿಯಹುದು ಬಂದ
ತೆರೆಯ ನುಡಿ ಎಂದರಿತು ತನ್ನೊಳು ತಾನೆ ಕರೆದಿತ್ತೆನ್ನೊಳಿಂದು ಮುಖಿ ನಾನು ಏನು ಮಾಡಿದೆ ನನ್ನ ತಾಯಿ ಅಂತಿರುವಂತಹ ಬಂಧರೆಯನ್ನು ಬಾಯಿಗೆ ಬಂದಂತೆ ಬೈದು ಕೊರಳಿಗೆ ಕೈ ಹಾಕಿ ಅಂತಃಪುರದಿಂದ ಹೊರದಬ್ಬಿದನಲ್ಲ. ನಾನು ಏಕಾಂತದಲ್ಲಿ ಕುಳಿತು ಒಬ್ಬಳೇ ಯೋಚಿಸಿದರೆ ಸರಿ, ಮಂತ್ರ ಹೇಳಿದ ಪ್ರತಿಯೊಂದು ಮಾತುಗಳು ಸರಿ ಸರಿ ಸತ್ಯ ಸತ್ಯ ಅಂತ ಕಾಣಿಸ್ತಾ ಇದೆ. ಅರ್ಥವತ್ತಾದ ಮಾತುಗಳನ್ನು ಆಡಿದ್ದಾಳೆ. ರಾಮನಿಗೆ ಪಟ್ಟವಾದರೆ ನಿನ್ನ ಮಗ ಭರತ ಅವನ ಸೇವಕನಾಗಬೇಕು, ಸೀತೆ ಮಹಾರಾಣಿ ಆಗ್ತಾಳೆ. ಅದಕ್ಕಿಂತಲೂ ಮುಖ್ಯವಾಗಿ ನಿನ್ನ ಸವತಿ ಕೌಸಲ್ಯೆ ಅವಳು ರಾಜಮಾತೆ ಅಂತ ಗೌರವಿಸಲ್ಪಡ್ತಾಳೆ. ನಿನ್ನ ಗತಿ ಏನು? ನೀನು ಮೂಲೆಯ ಕಸವಾಗಿವೆ, ಕಾಲ ಕಸವಾಗಿವೆ, ನಿನ್ನ ಸ್ಥಿತಿ ಇದು. ಹೀಗೆ ಹೇಳಿದಳಲ್ಲ. ಮಂಥರಿಗೆ ಈ ಸಂಸಾರಕ್ಕೆ ಏನು ಸಂಬಂಧವಿಲ್ಲ. ಯಾರು ಪಟ್ಟವನ್ನೇರಿದರೇನು, ಯಾರು ಏನಾದರೇನು. ಹಾಗಾದ್ರೆ ಅವಳು ಹೀಗೆ ಹೇಳುವುದಕ್ಕೆ ಕಾರಣ ನನ್ನ ಮಗನಾದಂತಹ ಭರತನ ಮೇಲೆ ಅವಳಿಗಿರುವ ಪ್ರೀತಿ. ನನಗಿಂತ ಹೆಚ್ಚಾಗಿ ಪ್ರೀತಿಸಿ ಹಾಕಿದ್ದಾಳೆ. ಅವಳಿಗೆ ಗಂಡ ಇಲ್ಲ, ಸಂಸಾರ ಇಲ್ಲ, ಯಾರೂ ಇಲ್ಲ, ಏನೂ ಇಲ್ಲ. ಆದ್ರೆ ಇಷ್ಟ ತನಕ ಅವಳು ಬದುಕಿದ್ದು ಯಾಕೆ? ಈ ಕೈಕೇಯಿಗಾಗಿ. ಮಗಳಿಗಿಂತ ಹೆಚ್ಚಾಗಿ ನನ್ನ ನೋಡಿಕೊಂಡು ಬಂದವಳು, ಪ್ರೀತಿಸಿದವಳು. ನನ್ನ ಮತ್ತು ನನ್ನ ಮಗನಾದಂತಹ ಭರತನ ಅಭ್ಯುದಯ ಅವಳ ಉದ್ದೇಶ. ಅದರಲ್ಲಿ ಯಾವ ಸ್ವಾರ್ಥವೂ ಇಲ್ಲ. ರಾಮನಾದ್ರೇನು, ಭರತನಾದ್ರೇನು, ಅವಳು ದಾಸಿ ದಾಸಿಯಾಗಿ ಇರ್ತಾಳೆ. ಹಾಗಾದ್ರೆ ಸ್ವಾರ್ಥದಿಂದ ಚಾಡಿಯಿಂದ ಆಡಿದಂತ ನುಡಿ ಅಲ್ಲ ಇದು. ನನ್ನ ಪ್ರೀತಿ, ನಮ್ಮ ಮೇಲಿನ ಪ್ರೀತಿಯಿಂದ ನನ್ನ ಅಭ್ಯುದಯ ನಡೆಸಿ ಹೇಳಿದ್ದಾಳೆ. ಒಂದೊಂದನ್ನೇ ಯೋಚಿಸ್ತಾ ಹೋದ್ರೆ ಅವಳು ಆಡಿದ ಮಾತು ಸತ್ಯ 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 ಅಂತ ನನ್ನ ಮನಸ್ಸಿಗೆ ಕಾಣ್ತಾ ಇದೆ. ಹೌದು, ಈವರೆಗೆ ಕೌಸಲ್ಯ ನನ್ನ ಅಕ್ಕ ತಂಗಿಯಂತೆ ಪ್ರೀತಿಸ್ತಾಳೆ. ನಾಳೆ ರಾಜಮಾತೆ ಆದ ಮೇಲೆ ಅಹಂಕಾರ ಬಾರದೆ ಇರ್ತದೆಯೇ? ಅಹಂಕಾರದಿಂದ ನನ್ನನ್ನು ಕಡೆಗಣಿಸ್ತಾಳೆ. ರಾಮ ಈವರೆಗೆ ತಾಯಿ ಅಂತ ಗೌರವಿಸ್ತಾನೆ. ನಾಳೆ ರಾಜನಾದ ಮೇಲೆ ಇಲ್ಲ, ರಾಜಮಾತೆಯಾಗುವಳು ಅವಳೇ ಕೌಸಲ್ಯ. ನನ್ನ ಗತಿ ದುರ್ಗತಿ, ನನ್ನ ಸ್ಥಿತಿ ಇಲ್ಲ ಇಲ್ಲ, ನನ್ನ ಬಾಳ್ವೆ ಹಾಳಾಯಿತು. ನಿಜವಾಗಿಯೂ ಮಂಥರೆಯನ್ನಂತೆ ರಾಮನಿಗೆ ಪಟ್ಟವಾಗಬಾರದು ಅಂತ ನಾನು ಬಾಯಿಂದ ಆಡಿದ್ರೆ ಆಗದೆ ಇರ್ತದೆ. ಇನ್ನೇನು ಮಾಡೋಣ, ಮುಂದೇನು ಮಾಡಬೇಕೋ ನನ್ನ ಬುದ್ಧಿಗೆ ದಾರಿ ತೋರುವುದಿಲ್ಲವಲ್ಲ. ನನ್ನ ಮನಸ್ಸು ಮಂಕಾಗಿದೆ, ಬುದ್ಧಿ ಬರಡಾಗಿದೆ. ಯಾರಲ್ಲಿ ಕೇಳಬೇಕು? ನಾನು ಏನ್ ಮಾಡಬೇಕು? ಯಾರಲ್ಲಿ? ಯಾಕೆ ಇದ್ದಾಳಲ್ಲ ಅವಳೇ ಮಂಥರೆ. ನಾನು ದೂಡಿದರೂ ಅವಳೆಲ್ಲೂ ಹೋಗುವುದಕ್ಕೆ ಸಾಧ್ಯ ಇಲ್ಲ. ಅವಳಿಗೆ ಬೇರೊಂದು ಮನೆ ಇದೆಯೇ? ಇಲ್ಲವಲ್ಲ. ಎಲ್ಲೋ ನನ್ನ ಮನೆ ಅಂಗಳದಲ್ಲಿ ಇರಬೇಕು. ಅವಳನ್ನೇ ಕರೆದು ವಿಚಾರಿಸಬೇಕಾಗಿದೆ. ಮಂಥರ, ಓ ಮಂಥರ, ಮಂಥರೆ. ಮಂಥರೆ ಎಂತ ಮಂಥರ? ಸುಮ್ಮನೆಲ್ಲ ಇದ್ರೆ ಇದ್ಯಮ್ಮ, ಬಾ ಬಾ ಬಾ. ಎಂತದಕ್ಕೆ ಬರುದು? ನಾನು ನಾಯಿ. ಅಯ್ಯೋ, ನಾಯಿ ಮನೆ ಹೊರಗಿರ್ಬೇಕು, ಅದು ಒಳಗೆ ಬರಬಾರ್ದು. ತಪ್ಪಾಯ್ತು. ನಾನು ಕಾಗೆ. ತಪ್ಪಾಯ್ತು. ನಾನು ಗೂಗೆ, ಅದು ಕೂಡ ಮೂತಿ ಗೂಗೆ. ಸ್ವಲ್ಪ ಸಮಾಧಾನದಿಂದಿರು. ನಾನು ಆಡಿದ ತಪ್ಪನ್ನು ನಾನು ಒಪ್ಪಿಕೊಳ್ತೀನಿ. ನಾಯಿ ಅಂತ ಬೈದದ್ದು ಹೌದು. ನಾಯಿ ಬೇಡ ನಮಗೆ. ಹೊರಗೆ ಮಾತ್ರ, ಒಳಗೆ ಎಂತದಕ್ಕೆ ಕರೆಯಲ್ಲ. ಇಲ್ಲ, ನಾಯಿ ಎಷ್ಟು ಪ್ರಾಮಾಣಿಕವಾದ ಪ್ರಾಣಿಗಳು ಬೇರೊಂದಿಲ್ಲ ಈ ಪ್ರಪಂಚದಲ್ಲಿ. ಮನುಷ್ಯರಿಗಿಂತ ಹೆಚ್ಚು ನಾಯಿ. ಸಾಕಿದವನಿಗೆ ಪ್ರಾಣ ಕೊಡುವಂತ ಪ್ರಾಮಾಣಿಕ ಪ್ರಾಣಿ ಅಂದ್ರೆ ನಾಯಿ ಮಾತ್ರ ಲೋಕದಲ್ಲಿ. ಹಾಗೆ ಅದಕ್ಕೆ ಬೈದದ್ದಲ್ವ? ಈಗ ಹೇಳಿದ ಅರ್ಥ ಆಯ್ತಾ? ಗೊತ್ತಾಯ್ತು. ಆ ಶಬ್ದಕ್ಕೆ ಈಗ ಅರ್ಥ ಅದು, ಆಗ ಅರ್ಥ ಬೇರೆ. ಹಾಗಾದ್ರೆ ನನಗಾಗಿ ಪ್ರಾಣ ಕೊಡುವಳು ನೀನು. ಹಾಗೆ ಸುಮ್ಮನೆ ಆಗ ಬೈದೆ. ಕುತ್ತಿಗೆ ಕೈ ಹಾಕಿ ತಳೆ. ದುಃಖದಿಂದ ಕೋಪದಿಂದ ಯಾರಾದ್ರೂ ಏನಾದ್ರೂ ಆಡಿದರೆ ಮಾಡಿದರೆ ಅದು ಕ್ಷಮ್ಯ. ಉದ್ವೇಗ ಅಂತ ಹೆಸರದಕ್ಕೆ. ಅವಸರ, ದುಡುಕು ಅಂತ. ಅವಸರದಿಂದ ಅನರ್ಥವನ್ನು ಎಲ್ಲರೂ ಮಾಡ್ತಾರೆ. ಆಗ ನಾನು ನಿಜವಾಗಿ ದುಡುಕಿದೆ. ಉದ್ವೇಗದಿಂದ ಏನನ್ನೋ ಯೋಚಿಸಿ ಬಾಯಿಗೆ ಬಂದಾಗ ನಿನ್ನನ್ನು ಬೈದೆ. ಈಗ ನಾನು ಸರಿಯಾಗಿ ಯೋಚಿಸಿದಾಗ ನಿನ್ನ ಮಾತೇ ಸರಿ. ಏನಂತಾಯ್ತು? ನೀನು ಹೇಳಿದ್ದೆ ನಿಜ. ಪ್ರತಿಯೊಂದನ್ನು ಯೋಚಿಸಿದೆ. ಭರತ, ರಾಮ
ರಾಮರಾಜನಾದರೆ ನನ್ನ ಮಗ ಭರತ ಅವನ ಸೇವಕ ಅಲ್ವಾ? ಸೀತೆ ಮಹಾರಾಣಿ ಅಲ್ವಾ? ಅಕ್ಕ ಕೌಸಲ್ಯ ರಾಜಮಾತೆ ಅಲ್ವಾ? ಹೌದು. ಮತ್ತೆ ದಶರಥ ರಾಜನು ನನ್ನನ್ನು ಪ್ರೀತಿಸುವಂತಿಲ್ಲ. ನಾನು ನಿಜವಾಗಿಯೂ ಕಾಲ ಕಸವಾಗ್ತೇನೆ. ಸಖಿ ಮಂತರ, ನೀನು ನನ್ನ ತಾಯಿ, ನೀನು ನನ್ನ ತಾಯಿ. ಸಖಿ ಸಾಕಾಲ ಸಖಿನಿ ಹೇಳಿದ ಮಾತು ಸಕಾಲ എന്നോർത്തേಳು ಕಟ್ಟುವುದನ್ನು ಯುಕುತಿಯಾಗಿದ್ದಾಗಿತ್ತು ಎನ್ನೊಳ್ಳೆ ಕಟ್ಟುವುದನ್ನು ಸಖಿನಿ ಹೇಳಿದ ಮಾತು ಸಕಲವು ಲೇಸಾಯ್ತು. ದಾಸಿಯಲ್ಲ ನೀನು, ತಾಯಿ ಅಂತ ಮೊದಲೇ ಹೇಳಿದ್ದೇನೆ. ಈಗ ಸಖಿ ಅಂತ ಸಂಬೋಧಿಸ್ತೇನೆ. ಯಾಕಂದ್ರೆ ಸಖತನ ಲೋಕದಲ್ಲಿ ತಂದೆ ತಾಯಿಗಳು ಬಂಧುಗಳು ಮಾಡದ ಉಪಕಾರವನ್ನು ನಿಜವಾದ ಸ್ನೇಹಿತರು ಮಾಡ್ತಾರೆ. ಅದಕ್ಕೆ ಸಖತನ ಸಖ್ಯ ಅಂತ ಹೆಸರು. ಆದ್ದರಿಂದ ಪ್ರಿಯ ಸಖಿ, ನನಗೆ ತಂದೆಯೂ ಇಲ್ಲ, ತಾಯಿಯೂ ಇಲ್ಲ, ಬಂಧು ಬಳಗದವರಿಲ್ಲ, ಯಾರು ಇಲ್ಲ. ಅಯೋಧ್ಯೆಯರು ಇರುವವರೆಲ್ಲರೂ ನನಗೆ ಶತ್ರುಗಳಾಗಿಯೇ ಕಾಣುತ್ತಿದ್ದಾರೆ. ನಿಜವಾಗಿಯೂ ಹೌದು. ಯೋಚಿಸಿ ನೋಡು, ದಶರಥ ರಾಜ ಹೇಳುವುದಕ್ಕೆ ನನ್ನ ಗಂಡ. ನಿನ್ನ ಮಾತನ್ನು ಕೇಳಿದರೆ, ಈ ಪಟ್ಟಾಭಿಷೇಕದ ನಿರ್ಣಯವನ್ನು ಯೋಚಿಸಿದರೆ ನಿಜವಾಗಿಯೂ ವಿಶ್ವಾಸಘಾತಕಿ, ನನಗೆ ಪರಮ ಶತ್ರು. ಯಾಕೆ? ನನ್ನ ಮಗನಾದಂತಹ ಭರತನನ್ನು ವಿದ್ಯಾಭ್ಯಾಸದ ನೆಪದಿಂದ ಅದು ಕೇಕೆ ರಾಜ್ಯಕ್ಕೆ ನನ್ನ ತವರು ಮನೆಗೆ ನಿನ್ನೆ ಕಳುಹಿಸಿದ್ದಾರೆ. ಅವನನ್ನು ನಿನ್ನೆ ಕಳುಹಿಸಿ ಇಂದು ಪಟ್ಟಾಭಿಷೇಕದ ನಿರ್ಣಯ. ಹಾಗಾದ್ರೆ ಏನರ್ಥ? ಭರತನಿಲ್ಲದೆ ಪಟ್ಟಾಭಿಷೇಕವಾಗಬೇಕು. ವಂಚನೆಲ್ವ ನಿಮ್ಗೆ? ಸತ್ಯವೇ ಸತ್ಯ. ಇಂಥ ವಿಶ್ವಾಸಘಾತಕ ಸತ್ಯ ಅದಾಗಬಾರದು. ಅಲ್ಲಿಂದ ಇಲ್ಲಿಯ ತನಕ ಯೋಚಿಸಿದರೆ ನಿಜವಾಗಿ ದಶರಥನಂತ ಅನ್ಯಾಯಗಾರರು, ವಿಶ್ವಾಸಘಾತಕಿಗಳು ಬೇರೊಬ್ಬರಿಲ್ಲ. ನನ್ನ ಮಗನ ಮೇಲೆ ದಶರಥ ರಾಜನಿಗೆ ಪ್ರೀತಿ ಇಲ್ಲ. ರಾಮ ಅಂದ್ರೆ ಪ್ರಾಣ ಅಲ್ವಾ? 4 ಮಂದಿ ಸಮಾನಗಳಿಗೆ ಮಕ್ಕಳು, ಒಬ್ಬನನ್ನೇ ಪ್ರೀತಿಸುವುದು ಯಾಕೆ? ರಾಮನಿಲ್ಲದೆ ಉಣ್ಣುವುದಿಲ್ಲ, ರಾಮನಿಲ್ಲದೆ ನಿದ್ರಿಸುವುದಿಲ್ಲ, ಎಲ್ಲಿ ಹೋದ್ರು ನಿಂತಲ್ಲಿ ಕುಳಿತಲ್ಲಿ ಮಾತನಾಡುವಲ್ಲಿ ರಾಮ ರಾಮ ರಾಮ. ಭರತ ಒಂದು ಸಲ ಹೇಳಿದಾರ? ಹೇಳುವುದಿಲ್ಲ. ಹೆಚ್ಚೇಕೆ? ಅಲ್ಲಿಂದ ಇಲ್ಲೇ ತನಕ ಯೋಚಿಸಿದರೆ ಭರತನ ಮೇಲೆ ಆ ದಶರಥನಿಗಿರುವಂತಹ ಪ್ರೀತಿ ಎಷ್ಟೆಂಬುದು ಸ್ಪಷ್ಟವಾಗಿ ತಿಳಿಯುತ್ತಾ ಉಂಟು. ಅಲ್ಲ, ರಾಮನಲ್ಲಿ ಎಷ್ಟು ಪ್ರೀತಿ ಅದನ್ನು ನಾನು ತಿಳಿದಿದ್ದೇನೆ. ಗೊತ್ತಾಗುದಿಲ್ಲ. ಅಂದು ಸೀತಾ ಸ್ವಯಂವರಾಯ್ತಲ್ಲ, ಆ ದಿಬ್ಬಣ ಬರುತ್ತಿರುವಾಗ ಪರಶುರಾಮನ ಎದುರಿಸೋದಕ್ಕೆ ಬಂದರು. ಆ ಸಂದರ್ಭದಲ್ಲಿ ಎಲ್ಲರೂ ಗಡಗುಟ್ಟಿ ನಡುಗಿದ್ರು, ಪರಶುರಾಮದ್ರು ಈಗ ಬಲಿಯಾಗ್ತಾರೆ ಅಂತ. ಆಗ ದಶರಥ ರಾಜ ಹೇಳಿದ ಮಾತು ನಾನು ಇಂದೂ ಮರೆಯಲಿಲ್ಲ. ಪರಶುರಾಮರ ಭಾರ್ಗವರೇ, ಕೊಂದು ಬಿಡಬೇಡಿ, ನನ್ನ ರಾಮನೊಬ್ಬನನ್ನು ಬಿಡಿ, ಉಳಿದ ಮಕ್ಕಳನ್ನು ಕೊಟ್ಟು ಬಿಡ್ತೇನೆ. ಮೂರ್ಖ. ಅದನ್ನು ನಾನು ಆಗ ಎಣಿಸಲಿಲ್ಲ, ಈಗ ಯೋಚಿಸಿದರೆ ಈಗ ಗೊತ್ತಾಗ್ತದ. ಅದರಲ್ಲಿ ನೋಡು, ಪಟ್ಟಾಭಿಷೇಕ ಇಂದು ಎಲ್ಲ ಇದು ಮೋಸ. ಹಾಗಾದ್ರೆ ಎಲ್ಲರೂ ಒಂದಾಗಿ ನನಗೆ ಅನ್ಯಾಯ ಮಾಡಬೇಕು ಅಂತ ನಿರ್ಣಯ ಮಾಡಿದ್ದಾರೆ. ನನಗೆ ಉಳಿಯುವುದಕ್ಕೆ ದಾರಿ ಇಲ್ಲ. ಈ ಸೂಚನೆಯನ್ನು ಕೊಟ್ಟವಳು ನೀನು. ಹಾಗಾದ್ರೆ ನೀನನ್ನಂತೆ ನನ್ನ ಮಗನಾದಂತಹ ಭರತನಿಗೆ ಪಟ್ಟವಾಗಬೇಕು, ಆಗಬೇಕು ಅಂತ ನಾನು ಆಡಿದರೆ ಆಗ್ತದೆಯೇ? ಆಗುವುದಕ್ಕೆ ಸಾಧ್ಯ ಇಲ್ಲ. ಇದನ್ನು ನಾನು ಸಹಿಸುವುದಿಲ್ಲ, ರಾಮನಿಗೆ ಪಟ್ಟವಾಗುವುದನ್ನು. ಅದರಿಂದ ಮಗನಾದಂತಹ ಭರತನಿಗೆ ಪಟ್ಟವಾಗುವುದಕ್ಕೆ ನೀನೇ ದಾರಿ ತೋರಬೇಕು. ನೀನೇ ನನ್ನನ್ನು ಕಾಪಾಡೋಳು, ನಮಗೆ ಬೇರೆ ಗತಿ ಇಲ್ಲ. ಏನು ಉಪಾಯ? ಏನು ಪ್ರಯತ್ನ? ಹಿಂದೆ ವೆಚ್ಚಿ ನಿನಗೆ ಕೊಟ್ಟ ಮಾತೆರಡು
ಹಿಂದೆ ಮೆಚ್ಚಿ ನಿನಗೆ ನರೇಂದ್ರ ಕೊಟ್ಟ ಮಾತೆರಡು ಇಂದು ಕೇಳು ಕೊಟ್ಟ ಮೇಲೆ ಮುಂದೆ ಹೇಳು ಕಾರ್ಯಬಾಲೆ ಇಂದು ಕೇಳು ಕೊಟ್ಟ ಮೇಲೆ ಮುಂದೆ ಹೇಳು ಕಾರ್ಯಬಾಲೆ ಹಿಂದೆ ಮೆಚ್ಚಿ ನಿನಗೆ ನರೇಂದ್ರ ಕೊಟ್ಟ ಮಾತೆರಡು ಇಂದು ಕೇಳು. ನೀನು ಬೈದದ್ರಲ್ಲಿ ನನಗೆ ಬೇಸರವೇ ಆಗುವುದಿಲ್ಲ. ಕ್ಷಮಿಸು. ಯಾಕೆ ಹೇಳು, ದುಡುಕಿನಲ್ಲಿ ಏನೋ ಮಾತಾಡಿಬಿಟ್ಟೆ. ಇದೇನು ಹೊಸತ? ಈಗ ಭರತನಿಗೆ ಪಟ್ಟ ಆಗುವಾಗ ಒಂದು ಉಪಾಯವೂ ಉಂಟು. ಆ ದಾರಿ ನಿನ್ನಲ್ಲೇ ಉಂಟು. ನನ್ನಲ್ಲಿ ಇದು ಶಕ್ತಿಯಿಂದ ಆಗುವಂತಹ ಕೆಲಸ ಅಲ್ಲ, ಯುಕ್ತಿಯಿಂದ, ಯುವತಿಯಿಂದಲೇ ಆಗಬೇಕು. ಏನು ಯುಕ್ತಿ? ಅದಕ್ಕೆ ದಾರಿ ನಿನ್ನಲ್ಲಿ ಉಂಟು. ನಿನಗೀಗ ನೆನಪು ಆಗುವುದಿಲ್ಲ ಕಾಣುತ್ತದೆ. ನಾನೇನು ಮಾಡಬಹುದು? ನೀನೇ ನನಗೆ ಹೇಳಿದ ವಿಷಯ. ಯಾವುದು? ಹಿಂದೆ ಸ್ವರ್ಗಲೋಕಕ್ಕೆ ಹೋದದ್ದು ಯಾರು? ನಿನ್ನ ಗಂಡ ಮತ್ತು ನಾನು, ನೀನು ಇಬ್ರು ನಮ್ಮ ಯೌವನದ ಕಾಲದಲ್ಲಿ. ಹೌದು. 3 ಮಂದಿ ಧರ್ಮಪತ್ನಿಯರಿದ್ದರು. ಅವರಿಬ್ಬರನ್ನು ಬಿಟ್ಟು ಕೈಕೇಯ ಬಾಲ ಮಂದಿಗೆ ಅಲ್ವಾ ಹೋಗೋಣ ಸ್ವರ್ಗಕ್ಕೆ ಹೇಳಿ ದಶರಥ ರಾಜರು ದೇವಲೋಕಕ್ಕೆ ಕರೆದುಕೊಂಡು ಹೋಗಿದ್ದಾರೆ. ಅದು ಶಂಬರಾಸುರ ಅವನ ವಧೆ ಪ್ರಕರಣದಲ್ಲಿ ಆವಾಗ ಯುದ್ಧ ಮಾಡಿ ಆ ನರೇಂದ್ರ ಬಿದ್ದದ್ದು ದಶರಥ ಚಕ್ರವರ್ತಿಗಳು. ಹೌದು. ಉಸಿರು ಮಾತ್ರ ಇತ್ತು. ಹೌದು. ಗಾಳಿ ಹಾಕಿದ್ದು ನೀನು. ನಾನಿಲ್ಲದಿದ್ದರೆ ಮಹಾರಾಜರ ಗತಿ ಮುಗಿಯಿತು ಅಲ್ವಾ. ಮತ್ತೊಂದರಿಗೆ ಕೊಂಡು ಹೋಗಿ ಶೈತ್ಯೋಪಚಾರ ಮಾಡಿ ಬದುಕಿಸಿದವಳು ನಾನು ಅಲ್ವಾ. ಆಮೇಲೆ ಯುದ್ಧ ನಡೆದು ಶಂಬರದ ಮಧೆ ಆಯ್ತು. ಕೊಂದದ್ದು ಹೌದಾ? ಆ ವಿಷಯಕ್ಕೆ ಮೆಚ್ಚಿ ನಿನಗೆ ಅದು ನನ್ನ ಸಹಾಯದಿಂದ ಅಲ್ವಾ. ಯುದ್ಧ ಮಾಡುವಾಗ ರಥದ ಕೀಲು ಕಳೆದು ಹೋಯಿತು. ಹೌದಾ. ಆಗ ನಾನು ಕಿರುಬೆರಳನ್ನು ಕೊಟ್ಟದ್ದು ಹಾಗೆ ನಾನು ಸಾರದಿತನ ಮಾಡಿದೆ. ಕೇಳಿದವರು ನಗಾಡಬಹುದು, ಕಿರುಬೆರಳು ಅಷ್ಟು ಗೊತ್ತಿಯೋ ಅಂತ. ನನಗೊಂದು ವರ ಇತ್ತು ಮುನಿಗಳದ್ದು. ಯಾವುದು? ನಿನ್ನ ಬೆರಳು ವಜ್ರವಾಗಿ ಹೋಗಲಿ ಅಂತ. ಅಷ್ಟು ಗಟ್ಟಿ ಇದ್ದುದರಿಂದ ಕಿರುಬೆರಳನ್ನು ಕೊಟ್ಟೆ. ಆ ಶಂಬರನ ವಧೆಗೆ ಅನುಕೂಲವಾಯಿತು. ನನ್ನ ಸಹಾಯದಿಂದ ಶಂಬರಾಸುರನ ವಧೆಯಾದದ್ದು. ಆ ವಿಚಾರವನ್ನು ಬದುಕಿಸಿದವಳು ನಾನು. ನಿನಗೆ ನಿನ್ನನ್ನು ಮೆಚ್ಚಿದ್ದಾರ ನಿನ್ನ ಯಜಮಾನ್ರು? ಆವಾಗ ನಿನಗೆ ಏನು ಬೇಕು? 2 ವರ ಕೊಡ್ತೇನೆ ಅಂತ ಹೇಳಿದ್ದಾರ? 2 ವರ ಹೇಳಿದ್ದಾರೆ. ನೀನು ಕೇಳಿದ್ಯಾ? ಇಲ್ಲ, ನನಗೆ ಯಾವುದರಲ್ಲಿ ಅಭಾವವಿಲ್ಲ. ನನಗೆಲ್ಲವೂ ಇದೆ. ಬೇಡವಾ? ಬೇಕಾದಾಗ ಕೇಳಿಕೊಳ್ತೇನೆ. ನನ್ನದಾಗಿ ನಿಮ್ಮಲ್ಲಿ ಇರಲಿ. ಬೇಕಾದಾಗ ಕೇಳ್ತೇನೆ ಅಂತ ಹೇಳಿದ್ದೆ. ಹೌದಾ? ಬಿಟ್ಟಿದ್ದೇನೆ. ಈಗ ಅದರ ಉಪಯೋಗ ಉಂಟು. ಹೇಗೆ? 2 ವರ ಅವತ್ತು ಕೊಡ್ತೇನೆ ಅಂತ ಹೇಳಿದಾರಲ್ಲ ಸ್ವಾಮಿ, ಅದು ಈಗ ನನಗೆ ಬೇಕು ಅಂತ ಕೇಳಿದ್ರೆ ಕೇಳುವಾಗ ಹೇಳ್ಬೇಕು. ಕೇಳಿದ್ರೆ ಪಟ್ಟವಾಗ್ತದೆ ನಮಗೆ. ಪಟ್ಟ ಆಗ್ತದೆ. ಅದು ಕೇಳಿಯೇ ಕೇಳ್ತೇನೆ. ಕೇಳಿದವರು ಕೊಡ್ಲೇಬೇಕು. ತಪ್ಪುದಕ್ಕೆ ಸಾಧ್ಯ ಇಲ್ಲ. ಕೊಟ್ಟದ್ದಲ್ವಾ? ಸರಿ, ಏನ್ ಕೇಳಬೇಕು? ಒಂದನೇದಾಗಿ ನನ್ನ ಮಗ ಭರತನಿಗೆ ಗಣಿತ ಪುರದುದ್ಯಾವನದಿ ಸತಿಯೊಡನೆ ಬಿನದದ ಭಾವದಲ್ಲಿ ವಿಕರಿಸುತ್ತ ಜಾನಕಿ ದೇವಿಗೆಂದ ಬದುಕದೆಷ್ಟು ವಿಚಿತ್ರ ಜಾನಕಿ ಜಾನಕಿ ಬದುಕದಿಟ್ಟು ವಿಚಿತ್ರ ಜಾನಕಿ ಒದಗಿದವು ಕೋಡಗಲ ಗಣನಿತು ಒದಗಿಸುತ್ತ ಜಗಕ್ಷೇಮ ಬೀಜವ ಉದರದಲ್ಲಿ ಬದುಕಿದ್ದುದ ಜಗಕ್ಷೇಮ ಬೀಜವನುದರದಲ್ಲಿ ಜಾನಕಿ ಬದುಕದಿಷ್ಟು ವಿಚಿತ್ರ
ದೀರ್ಘಕಾಲ ರಾಜ್ಯವನ್ನಾಳಿದವ ನಾನು. ನಾವಿಬ್ಬರೊಂದಾಗಿ ಸಂತೋಷದಿಂದ ಮಾತುಗಳನ್ನಾಡಿದ ದಿನಗಳನ್ನೆಲ್ಲ ಮತ್ತೆ ನೆನಪು ಮಾಡಿಕೊಂಡು ನೂತನವಾಗಿ ಸಂತಸವನ್ನು ಅನುಭವಿಸುವುದಕ್ಕೆ ನನಗೀಗ ಅವಕಾಶವೂ ಕಡಿಮೆ, ಅನುಕೂಲವೂ ಕಡಿಮೆ. ಆದುದರಿಂದ ರಾಜಕೀಯ ಅವಸರದಲ್ಲಿ ಏನೆಲ್ಲ ಆಗಬೇಕಾಗಿದೆಯೋ ಅಷ್ಟನ್ನೂ ಮುಗಿಸಿ ನಮ್ಮವರಲ್ಲೆಲ್ಲ ಹೇಳಿ ನಿನ್ನೊಡನೆ ಸಂತೋಷದಿಂದ ಸಂಭಾಷಣೆಯನ್ನು ನಡೆಸುತ್ತಾ ಈ ಚಂದ್ರೋದಯದ ಇರುಳಿನಲ್ಲಿ ವಿಹರಿಸೋಣವೆಂದು ಉದ್ಯಾನದೆಡೆಗೆ ಕರೆದು ತಂದಿದ್ದೀನಿ. ನಿನ್ನ ಆಶೆಯನ್ನು ಪೂರ್ತಿ ಮಾಡುವುದಕ್ಕೆ ಮೊದಲಿನಂತೆ ನನಗೆ ಅನುಕೂಲ. ನಾನೀಗ ಕೇವಲ ಸೀತಾರಾಮನಲ್ಲ, ರಾಜಾರಾಮನೂ ಹೌದು. ಅಯೋಧ್ಯಾಧಿಪತಿಯಾದ ನನ್ನಿಂದ ಯಾವುದನ್ನು ಪ್ರಜೆಗಳು ಅಪೇಕ್ಷಿಸುತ್ತಾರೆಯೋ ಅದನ್ನೆಲ್ಲ ನೀಡುತ್ತಾ ಅವರ ಸಂತೃಪ್ತಿಯೇ ನನ್ನ ಜೀವನದ ಧ್ಯೇಯವೆಂದು ತೋರಿಕೊಟ್ಟವ ನಾನು. ರಾಮರಾಜ್ಯದ ಸೊಬಗನ್ನು ಕಂಡು ಸವಿಯನ್ನುಂಡು ಆನಂದವನ್ನು ಅನುಭವಿಸುತ್ತಿರುವಂತಹ ಪ್ರಜಾಸ್ತೋಮ ಇದನ್ನೆಲ್ಲ ಎಣಿಸುತ್ತಾ ಈ ಕಡೆಗೆ ಬಂದರೆ ಕಂಡೆಯ ಈ ಪ್ರಾಕೃತಿಕವಾದ ಸೊಬಗು ಮನೋಜ್ಞವಾಗಿದೆ. ಆದರೆ ದೇವಿ, ಬ್ರಹ್ಮ ಸೃಷ್ಟಿಯ ಪೂರ್ಣ ಪ್ರತಿಮೆಯನ್ನು ಪೂರ್ಣವಾಗಿ ತಿಳಿಯಬಲ್ಲಂತಹ ಪ್ರತಿಭಾವಂತ ಈ ಪ್ರಪಂಚದಲ್ಲಿ ಇಲ್ಲ. ನಾವೆಷ್ಟೇ ಪ್ರಯತ್ನಿಸಿದರು ನಮಗೆ ತಿಳಿಯದಂತೆ ಎಷ್ಟೋ ರಹಸ್ಯಗಳು ರಹಸ್ಯವಾಗಿಯೇ ಉಳಿದಿರುತ್ತದೆ. ಅನಂತವಾದ ಅಮೋಘವಾದ ವಿಚಾರಗಳನ್ನೆಲ್ಲ ತನ್ನ ಬಸಿರಿನಲ್ಲಿ ಹುದುಗಿಟ್ಟುಕೊಂಡ ಪ್ರಕೃತಿ ಮಾತೆ ತನ್ನ ವಿಶಿಷ್ಟ ಯೋಗ್ಯತೆಯನ್ನು ಆ ಮೂಲಕವಾಗಿಯೇ ತೋರಿಕೊಡುತ್ತಿದ್ದಾಳೆ. ಇಂದ್ರಿಯ ಗಮ್ಯವಾದ ಅನುಭವ ಕೇವಲ ಜ್ಞಾನವಲ್ಲ ಜ್ಞಾನಕಿ. ವಿವಿಧ ಭಾವಗಳ ಉಗಮಸ್ಥಾನವಾದ ಅಂತಃಕರಣದಲ್ಲಿ ಜ್ಞಾನಜ್ಯೋತಿಯು ಉರಿಯುತ್ತಿದ್ದರೆ ಮಾತ್ರವೇ ಎಲ್ಲ ಕರ್ಮಗಳಿಗೂ ಸಾಫಲ್ಯ ಸಿದ್ಧಿ. ಗುರೂಪದೇಶವಾಗಿದೆ ನನಗೆ. ಆದ್ದರಿಂದಲೇ ಈ ವೈವಿಧ್ಯಪೂರ್ಣವಾದಂತಹ ಪ್ರಾಕೃತಿಕ ಸೊಬಗನ್ನು ಕಾಣುತ್ತಾ ನಿನ್ನನ್ನೂ ಜೊತೆಯಲ್ಲಿ ಕರೆದುಕೊಂಡು ತೋರಿಸುತ್ತಾ ಬಂದವ ನಾನು. ಎಲ್ಲವೂ ಲೋಕಕ್ಷೇಮಕ್ಕಾಗಿ, ಎಲ್ಲರೂ ಪತಿತರ ಉದ್ಧಾರಕ್ಕಾಗಿ. ಪ್ರತಿಯೊಂದು ವ್ಯವಹಾರಗಳು ನಡೆಯುತ್ತಿರುವುದು ಜೀವನ ಉತ್ಕರ್ಷಕ್ಕೆ ಎಂಬ ಸತ್ಯವನ್ನು ನಾವು ಮನಗಂಡವೇ ಆದರೆ ಅದರಿಂದ ಪರಮಾನಂದ ಪ್ರಾಪ್ತಿಸುತ್ತದೆ. ನೀನೇನು ಹೇಳುವ ಇಚ್ಛೆ ಇದೆ ಎಂದು ನಿನ್ನ ಮುಖವನ್ನು ಕಂಡಾಗ ಅರ್ಥವಾಗುತ್ತಿದೆ. ಹೇಳೆ, ಏನು ಏನು ಹೇಳುವುದಕ್ಕಿದೆ? ಏನು ನಿನ್ನ ಬಯಕೆ? ಬಯಕೆ ಗೋದಿದೆ ಸಲಿಸುವೆಯ ನಲ್ಲ ಕೆಲ ಸಮಯವಾಗಿದ್ದು ಪಯಣವಿಲ್ಲದೆ ಮನಗೆ ಗೆಲವಿಲ್ಲದ ಕೆಲ ಸಮಯವಾಗಿದ್ದು ಪಯಣವಿಲ್ಲದೆ ಮನಗೆ ಗೆಲವಿಲ್ಲ. ನಯನ ಪುಣ್ಯಾಶ್ರಮದ ದರ್ಶನ ಬಯಸೆ ಕಿವಿಗಳು ಮಧುರ ವೇದಧ್ಯಯನ. ನಯನ ಪುಣ್ಯಾಶ್ರಮದ ದರ್ಶನ ಬಯಸೆ ಕಿವಿಗಳು ಮಧುರ ವೇದಧ್ಯಯನ. ನಾಸಿಕ ಹವಿಯ ಕಂಪನು ಬಯಸುತ್ತಿಗ ಎನ್ನಿಂದ್ರಿಯಗಳು. ನಾಸಿಕ ಹವಿಯ ಕಂಪನು ಬಯಸುತ್ತಿಗವೆನ್ನಿಂದ್ರಿಯಗಳು. ಬಯಕೆಯೊಂದಿದೆ ಸಲಿಸುವೆಯ ನಲ್ಲ ನಲ್ಲ. ಅರಮನೆಯನ್ನು ಬಿಟ್ಟು ಈ ಉದ್ಯಾನದೆಡೆಗೆ ನಾವು ಬಂದಿದ್ದೇವೆ. ವಿಹರಿಸುವುದಕ್ಕಾಗಿ, ಕಾಲಕ್ಷೇಪಕ್ಕಾಗಿ. ಬಳಿಯಲ್ಲಿದ್ದಂತಹ ನನ್ನನ್ನು ನೋಡಿ ಬಸುರಿ ಸೀತಾ ನೀನು. ಬಸುರಿಗೆ ಬಯಕೆ ಸಹಜ. ಏನಾದರೂ ನಿನ್ನ ಮನಸ್ಸಿನಲ್ಲಿ ಆಸೆ ಮೂಡಿದೆಯೇ? ಹೇಳು,
ನೆರವೇರಿಸಿ ಕೊಡ್ತೇನೆ ಅಂತ ಹೇಳ್ತಾ ಇದ್ದೀರಲ್ಲ. ನಮ್ಮ ವಂಶವಲ್ಲರಿ ಪಲ್ಲವಿಸುವ ಸುಯೋಗ ಪ್ರಾಪ್ತವಾಗಿದೆ. ನಿಜವೇ ನಿಜ. ನಿಮ್ಮ ಭಾಗ್ಯ, ನಿಮ್ಮ ಅನುಗ್ರಹದಿಂದ ನನಗೆ ಈ ಬಸರಿನ ಭಾಗ್ಯ ಬಂದಿದೆ. ನನ್ನ ವಂಶೋದ್ಧಾರವಾಗ್ತದೆ. ಈ ಸೂರ್ಯವಂಶವನ್ನು ಬೆಳಗುವಂತಹ ಸಂತಾನವನ್ನು ನಾನು ಪಡೆಯುತ್ತೇನೆ ಎಂಬುದರಲ್ಲಿ ಸಂದೇಹವೇ ಇಲ್ಲ. ದೈವಾನುಗ್ರಹ. ಸ್ವಾಮಿಯೇ, ರಾವಣಾದಿಗಳ ಸಂಹಾರವಾಯಿತು. 14 ವರ್ಷಗಳ ವನವಾಸವನ್ನು ಪೂರೈಸಿದೆವು. ಮರಳಿ ಅಯೋಧ್ಯೆಗೆ ಬಂದು ಪಟ್ಟಾಭಿಷಿಕ್ತರಾದೆವು. ಜೀವನವನ್ನು ನಾವು ಪರಿಶೀಲಿಸಿದಷ್ಟು ಅದು ಗಹನವಾಗಿ ವಿಚಿತ್ರವಾಗಿ ನಮಗೆ ಕಾಣುವುದು ಸ್ವಾಭಾವಿಕ. ಆದರೆ ನಮಗೆ 14 ವರ್ಷಗಳ ಅವಧಿ ವನವಾಸ ಎಂಬುದು ಲೀಲಾಜಾಲವಾಗಿ ಸಾಗಿ ಬಂತು. ಹೌದು. ನಾವೇನು ಎಷ್ಟು ಕಷ್ಟವನ್ನು ಅನುಭವಿಸಿದರೂ ಅದೆಲ್ಲವೂ ನಮಗೆ, ನಾವು ಒಂದಾಗಿರುವುದರಿಂದ ನಮಗೆ ಸುಖವಾಗಿಯೇ ಪರಿಣಮಿಸಿ, ನಾನಾ ರೀತಿಯ ಕಷ್ಟಗಳು, ನಾನಾ ರೀತಿಯ ಸಂತೋಷದ ಪ್ರಕರಣಗಳು ಜೀವನದಲ್ಲಿ ಪ್ರತಿಯೊಬ್ಬನಿಗೂ ಬಂದೇ ಬರುತ್ತವೆ. ಸಹಜ. ಪಟ್ಟಾಭಿಷಿಕ್ತರಾಗಿ ಅಥವಾ ಪ್ರಜೆಗಳು ಹೇಳುತ್ತಿರುವುದು ನಾವು ಕೇಳುತ್ತಿದ್ದೇವೆ. ಸಾಮಾನ್ಯ 9,000 ವರ್ಷಗಳು ಸಂದುವು. ಈ ದೀರ್ಘ ಅವಧಿಯಲ್ಲಿ ಎಲ್ಲರೂ ಸಂತೃಪ್ತರು. ಪ್ರಜೆಗಳಿಗೆ ಸಂತೋಷವಾಗಿದೆ. ಪ್ರಜೆಗಳಿಗೆ ಸುಖವಾದ ಬಳಿಕ ನಮಗೂ ಸುಖವೇ ಅಲ್ಲವೇ? ಹೌದೇ. ಪ್ರಜಾರಂಜಕನಾಗಿದ್ದಾನೆ ಶ್ರೀರಾಮ. ರಾಜಾರಾಮ. ನಮ್ಮ ಜನ್ಮ ಸಾರ್ಥಕವಾಯಿತು, ಅಯೋಧ್ಯೆ ಪವಿತ್ರವಾಯಿತು ಅಂತ ಪ್ರಜೆಗಳು ಸಂತುಷ್ಟರಾಗಿದ್ದಾರೆ. ಎಲ್ಲರೂ ತೃಪ್ತರು. ಅಪರೂಪವಾಗಿ ನನಗೆ ಬಸುರಿನ ಭಾಗ್ಯ. ದೇವ, ಬಸುರಿಯಾದಂತಹ ಹೆಂಗುಸಿಗೆ ಬಯಕೆ ಎಂಬುದು ಸಹಜವಂತೆ, ದೇಹ ಸ್ವಾಭಾವಿಕ, ಎಲ್ಲರಿಗೂ ಇದ್ದೇ ಇರ್ತದೆ. ಆದರೆ ನನಗೇನೋ ಇಷ್ಟರ ತನಕ ಯಾವ ಆಸೆಯೂ ಮನಸ್ಸಿನಲ್ಲಿ ಮೂಡಿದ್ದಿಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ತೆರನಾಗಿ ಆಸೆ ಇರ್ತದೆ ಎಂದು ನಮ್ಮ ಅರಮನೆಯ ವೃದ್ಧ ದಾಸಿಯರೂ ಹೇಳುತ್ತಿದ್ದಾರೆ. ಸಾಮಾನ್ಯ ಸ್ತ್ರೀಯರಿಗಾದರೂ ಒಂದಲ್ಲ ಒಂದು ಆಸೆ ಬಯಕೆ ಮನಸ್ಸಿನಲ್ಲಿ ಮೂಡುತ್ತದಂತೆ. ಸಾಮಾನ್ಯ ಸ್ತ್ರೀಯರೆಲ್ಲ ಕೆಲವರು ಮಣ್ಣನ್ನು ತಿಂತಾರಂತೆ ಗರ್ಭಿಣಿಯರಾದಾಗ, ಕೆಲವರು ಹಾಗೆ ಮಸಿಯನ್ನು ತಿಂತಾರಂತೆ, ಕೆಲವರು ಬೂದಿಯನ್ನು ತಿಂತಾರಂತೆ. ಇದೆಲ್ಲ ನಾನು ಕೇಳಿದ್ದು. ಒಬ್ಬೊಬ್ಬರಿಗೆ ಒಂದೊಂದು ತೆರನ ಆಸೆ ಇರ್ತದೆ. ಆದ್ರೂ ಆಸೆ ಇಲ್ಲದವರಿಲ್ಲ, ಇರಲೇಬೇಕಲ್ಲ. ಇನ್ನು ಕೆಲವರಿಗೆ ತವರಿನ ಆಸೆ ಅಂತ ಕೇಳಿದ್ದೇನೆ. ತವರು ಮನೆಗೆ ಹೋದರೆ ಆಗಬಹುದು ಅಂತ. ಸ್ವಾಮಿಯೇ, ಅದು ಪ್ರಸವಿಸುವ ಕಾಲಕ್ಕೆ. ಮೊದಲು ಹೋಗಬೇಕಿದ್ರೆ ನನ್ನ ಪಾಲಿಗೆ ತವರೆಂಬುದೇ ಇಲ್ಲ. ತಾಯಿ ಇದ್ದರೆ ಮಾತ್ರ ತವರು. ನನ್ನ ತಾಯಿ ಭೂದೇವಿ, ನಾನು ಯಾರ ಮನೆಗೆ ಹೋಗ್ಬೇಕು? ಅವಳು ಇಲ್ಲಿಯೂ ಇಲ್ಲವೇ? ಹಾಗಾದ್ರೆ ನನಗೆ ಯಾವ ಆಸೆಯೂ ಇಲ್ಲವೆಂದೇ ಹೇಳಬೇಕಾಗಿದೆ. ಆದ್ರೆ ಬಸುರಿಯಾದ ಬಳಿಕ ಆಸೆ ಇಲ್ಲ ಅಂದ್ರೆ ನಾನು ಆತ್ಮವಂಚನೆ ಮಾಡಿದ ಹಾಗಾದೀತು. ಅಂದ್ರೆ ಬಸುರಿಯಾದ ಹೆಣ್ಣು ತನ್ನ ಆಸೆಯನ್ನು ವ್ಯಕ್ತೀಕರಿಸುವ ಹೊತ್ತಿಗೆ ಆ ಆಸೆಯ ಹಿಂದೆ ಮಗುವಿನ ಸಂಸ್ಕಾರ ಏನು ಎಂದು ತಿಳಿಯುವುದಕ್ಕೂ ಆಗ್ತದೆ. ಹಾಗೆ ಈ ಬಯಸುವುದರಲ್ಲಿ ಕೂಡ ಹೆಂಗುಸರ ಸಂಸ್ಕಾರವು ಕಾಡ್ತದೆ ಎಂಬುದನ್ನು ತಿಳಿದವರು ಹೇಳ್ತಾರೆ. ಹೌದು. ಅವರವರ ಸಂಸ್ಕಾರಕ್ಕೆ, ಸ್ವಭಾವಕ್ಕೆ ಸರಿಯಾಗಿ ಯಾವುದನ್ನಾದರೂ ಅವರು ಅಪೇಕ್ಷಿಸುವರಂತೆ. ನನ್ನ ಮನಸ್ಸಿಗೆ ಹೀಗೆ ಕಾಣ್ತಾ ಇದೆ. ತಾಯಿಯಿಂದ ಜಾತಿ ಬರ್ತದೆ, ತಂದೆಯಿಂದ ಸಂಸ್ಕಾರ ಬರ್ತದೆ ಎಂದರು ಶಾಸ್ತ್ರಜ್ಞರು. ತ್ಯಾಗ ಭೋಗಗಳ ಸಮನ್ವಯವನ್ನು ಸಾಧಿಸಿದ ಮಹಾನುಭಾವ ಮಿಥಿಲೇಂದ್ರ ನಿನ್ನ ಜನಕ. ಆದ್ದರಿಂದ ಅಂತಹ ಆಶೆಗಳಿದ್ದರೆ ಹೇಳುವಲ್ಲಿ ನೀನು ಸಂಕೋಚ ಪಡಬೇಕಾದುದಿಲ್ಲ. ಹೇಳ್ತೇನೆ. ನೀವು ಕೇಳಿದ ಬಳಿಕ ಈ ಮನಸ್ಸಲ್ಲಿ ಮೂಡಿದ ಆಸೆಯೋ ಏನು? ಏನಿದೆ ಸ್ವಾಮಿಯೇ, ಅರಮನೆಯಲ್ಲಿ ಬೇಕಾದ ಸುಖ ಭೋಗಗಳು ನಮಗಿದೆ. ಹೌದು. ಆದ್ರೆ ಇದನ್ನೆಲ್ಲ ಅನುಭವಿಸುವುದೆಂದ್ರೆ ಏನು? ಇದು ನಿತ್ಯಾನುಭವ. ಯಾರಾದ್ರೂ ಪ್ರತಿಯೊಬ್ಬರಿಗೂ ಮನಸ್ಸಿನಲ್ಲಿ ಒಂದು ನೂತನವಾದಂತಹ ಅನುಭವವಾದರೆ ಸಂತೋಷವಾಗ್ತದೆ. ಹೌದು. ನೂತನ ದೃಶ್ಯವನ್ನು ನೋಡುವುದು, ನೂತನವಾದಂತಹ ವಿಷಯವನ್ನು ತಿಳಿಯುವುದು, ಇದರಿಂದ ಕುತೂಹಲ ಕೆರಳುತ್ತದೆ, ಮನಸ್ಸಿಗೆ ಸಂತೋಷವಾಗ್ತದೆ. ಸಹಜ ಅದು. ಅರಮನೆಯಲ್ಲಿ ನಾವು ಇದ್ದುದನ್ನೇ ತಿಳಿಯುವುದು, ನೋಡುವುದು, ಮಾತನಾಡುವುದು, ಕಂಡುದನ್ನೇ ಕಾಣುವುದು. ನೋಡಿ ಕೇಳಿ ಮೂಸಿ ಮುಟ್ಟಿ ಆನಂದವನ್ನು ಅನುಭವಿಸುವುದಕ್ಕೆ ಬೇಕಾದ ಅನುಕೂಲತೆಗಳೆಲ್ಲ ಇಲ್ಲಿವೆ. ಎಲ್ಲವೂ ಇದೆ. ಪ್ರತ್ಯೇಕವಾಗಿ ಏನಾದರೂ ಕಾಮಧೇನುವಿನಂತಿರುವ ನಿಮ್ಮ ಕಾಲ್ಬುಡದಲ್ಲಿ ನಾನಿದ್ದೇನೆ. ಮನೆಯಲ್ಲಿ ಕಾಮಧೇನುವನ್ನು ಕಟ್ಟಿಕೊಂಡವನಿಗೆ ಬಡತನ ಉಂಟೆ ಪ್ರಭೋ? ಯಾವುದನ್ನೂ ಅವನು ಪಡೆಯುವುದಕ್ಕೆ ಆಶಿಸುವುದೂ ಇಲ್ಲ. ಕಲ್ಪ ವೃಕ್ಷದ ಅಡಿಯಲ್ಲಿರುವವನಿಗೆ ದಾರಿದ್ರ್ಯ ಉಂಟೆ? ಇಲ್ಲವೇ? ಮತ್ತೆ ನಿಮ್ಮ ಕಾಲ್ಬುಡದಲ್ಲಿರುವಂತಹ ನನಗೆ ಆಸೆ ಅಂದ್ರೆ ಏನು? ಆದರೆ ಯಾವ ವಸ್ತುವಿನಲ್ಲಿಯೂ ನನಗೆ ಬಯಕೆ ಇಲ್ಲ. ಆದರೆ ಒಂದು ಆಸೆ ಈಗ ಮೂಡಿತು. ಏನಾಶೆ? ಒಮ್ಮೆ ಅರಮನೆಯನ್ನು ಬಿಟ್ಟು ಅಡವಿಗೆ ಹೋಗಿ ಅಲ್ಲಿರುವಂತಹ ಋಷಿಮುನಿಗಳ ದರ್ಶನವನ್ನು ಮಾಡಿ, ಅವರ ಪಾದ ಸೇವೆಯನ್ನು ಮಾಡಿ, ಅಲ್ಲಿ ನಡೆಯುವಂತಹ ಯಜ್ಞ ಯಾಗಾದಿಗಳನ್ನು ನೋಡಿ, ಆ ವೇದಾಧ್ಯಯನವನ್ನು ಕಿವಿ ತುಂಬಾ ಕೇಳಿ, ಆ ಯಜ್ಞದ ಹವಿಸ್ಸನ್ನು ಮೂಗು ತುಂಬಾ ಮೂಸಿ ಆಘ್ರಾಣಿಸಿ, ಅವರೊಡನೆ ಮಾತಾಡುತ್ತಾ
ಈ ನಮ್ಮ ಪಂಚೇಂದ್ರಿಯಗಳಿಗೂ ಆನಂದವನ್ನು ಅನುಭವಿಸಬೇಕು, ಅನುಭವಿಸಲಾದೀತು ಎಂಬ ಆಸೆ ಏನೋ ಮನಸ್ಸಿನಲ್ಲಿ ಮೂಡಿದೆ ಅಷ್ಟೇ. ಓಹೋ, ಸರಿಯಾದ ಆಶೆ. ಸತಿಗೆ ಬಯಕೆಯ ನಡೆದು ಬಲು ಹಿತದ ಕಜ್ಜವು ಪತಿಗೆನು ಸತಿಯ ಬಯಕೆಯ ನಡೆಸುವುದು ಬಲು ಹಿತದ ಕಜ್ಜವು ಪತಿಗೆನು ಸೌಮತಿಯ ನಿತನು ಸಮ್ಮತಿಯ ನಿತನು ರಘುಕುಲೋತ್ತಮ ನತು ನಗುತ ಮುದಿ ಸಮ್ಮತಿಯ ನಿತನು ರಘುಕುಲೋತ್ತಮ ನತು ನಗುತ ಮುದಿಯೇ ಭೌತ ಸುಖಾಪೇಕ್ಷಿಯಾದವನು ನಾನಾ ವಸ್ತುಗಳನ್ನು ಸಂಗ್ರಹಿಸುವುದಕ್ಕೆ ಪ್ರಯತ್ನಿಸ್ತಾನೆ. ಏತರಿಂದ ಮಾನಸಿಕವಾದ ಶಾಂತಿ ತೃಪ್ತಿ ದೊರೆಯಬಹುದು. ಅದನ್ನೇ ವಸುರಿಯಾಗಿರುವ ನೀನು ಆಶಿಸಿರುವೆ. ಸತಿಯಾದವಳ ಬಯಕೆಯನ್ನು ಪೂರೈಸುವುದು ಪತಿಯಾದವನಿಗೆ ಕರ್ತವ್ಯ. ಮಾತ್ರವಲ್ಲ, ಅದರಿಂದಲೇ ಆತನಿಗೆ ತೃಪ್ತಿಯು. ಇಂದ್ರಿಯೇಭ್ಯ ಪರಾಕ್ಷರ್ಥ ಅರ್ಥೇಭ್ಯಶ್ಚ ಪರಂ ಮನಃ ಮನಸಸ್ತು ಪರಾ ಬುದ್ಧೇ ಬುದ್ಧೇರಾತ್ಮ ಮಹನ್ ಪರ. ಈ ವಾಣಿಗಳು ಇನ್ನೂ ನನ್ನ ಕಿವಿಗಳಲ್ಲಿ ಗುಯಿಂಗುಟ್ಟಲಾರಂಭಿಸಿವೆ. ಸರಿ ಪ್ರಾಣೇಶ್ವರಿ, ನಿನ್ನ ಆಶೆಯನ್ನು ಪೂರೈಸ್ತೇನೆ. ಸ್ವಾಮಿ, ಪೂರೈಸ್ತೇನೆ. ನೀವೀಗ ಒಂದು ಊರಿಗೆ ಅರಸರಲ್ಲ, ಇಡೀ ಭೂಮಿಗೆ ಚಕ್ರವರ್ತಿಗಳು. ಹೌದು. ಒಂದು ನಿಮಿಷವಾದರೂ ನಿಮ್ಮ ಚಿತ್ತಕ್ಕೆ ಶಾಂತಿ ಇಲ್ಲ, ವ್ಯವಹಾರದಲ್ಲಿ ಬಿಡುವಿಲ್ಲ. ರಾಜಕಾರ್ಯಾವಸರ. ಹಾಗಿರುವಾಗ ನಾನು ಕಾಡಿಗೆ ಹೋಗೋಣ, ವಿಹರಿಸಿ ಬರೋಣ ಅಂತ ಬೇಡಿಕೊಂಡರೆ ಅಪರಾಧವಾದೀತು. ಹಾಗೇನೂ ಇಲ್ಲ. ಕೇಳಿದ್ದಕ್ಕೊಂದು ಹೇಳಿದ್ದೇನೆ. ಈಗಲೇ ಹೊರಡೋಣ ಅಂತ ನಾನು ಒತ್ತಾಯಿಸುವುದಿಲ್ಲ. ತಮಗೆ ಯಾವಾಗ ಬಿಡುವಿದೆಯೋ ಶೀಘ್ರವಾಗಿ ನಿನ್ನ ಆಶೆಯನ್ನು ಪೂರೈಸುತ್ತೆ. ಧನ್ಯಳಾದೆ. ಬಹಳ ದೂರ ಉದ್ಯಾನದಲ್ಲಿ ಸಂಚರಿಸುತ್ತಾ ನಾವು ಬಂದಿದ್ದೇವೆ. ದೇಹ ಧರ್ಮಾನುಗುಣವಾಗಿ ನಿನಗೂ ಆಯಾಸವಾದಂತಿದೆಯಲ್ಲ. ಬಸುರಿ ಅಲ್ಲವೇ ಬಳಲಿಕೆ. ಬಾ, ಆ ಲತಾ ಮಂಟಪದಲ್ಲಿ ಸ್ವಲ್ಪ ಹೊತ್ತಿನ ತನಕ ವಿರಮಿಸೋಣ, ಆಮೇಲೆ ಮುಂದುವರಿದ. ದಯಮಾಡಿ. ನಡೆದರು ಕಣ ಮಳಿದಿ ನಡೆದ ಜಾನಕಿ ನಲವಿನಿಂದು ಯಾಲೆಯಲಿ ಕುಳಿತಿಗ ಪುಣ್ಯ ಸನ್ನಿಧಿಗೆ ಬಂದ ಮೈದು ನನ್ನನ್ನು ಕಾಣುತ್ತ ದೇವಿ ಎಂದು ಉಯ್ಯಾಲೆಯ ಇಳಿಯುತ್ತ ಹೊಂದಿದಾನಂದದಿರೇ ಗದಿ ಬಳಿ ಬಂದು ಕೇಳಿದ ವಾತ್ಸಲ್ಯದಿ ಲೇಸಾಯ್ತು ಲಕ್ಷ್ಮಣ ಬಂದುದು ಎಲ್ಲ ಬೇಸರಳಿದು ದೋಷವಾದುದು ಲೇಸಾಯ್ತು ಬಸರಿಯಾದಂತಹ ನನ್ನ ದೇಹ ಮನಸ್ಸು ಭಾರವಾಗಿತ್ತು. ಈ ಬೇಸರವನ್ನು ಕಳೆಯುವುದಕ್ಕಾಗಿ ಉಯ್ಯಾಲೆ ಆಡುತ್ತಾ ಕಾಲಕ್ಷೇಪ ಮಾಡುತ್ತಿದ್ದೆ. ಅಷ್ಟರಲ್ಲಿ ನಿನ್ನ ಆಗಮನ. ಹೌದಮ್ಮ. ಲಕ್ಷ್ಮಣ ಬರಬೇಕು ಅಂತ ನಾನು ಹೇಳಿ ಕಳುಹಿಸಿದ್ದಿಲ್ಲ, ನೀನು ಹಾಗೆಯೇ ಬಂದೆ. ಬಹಳ ಸಂತೋಷವಾಯಿತು ಮಗನೇ. ನಿನಗೆ ಹೇಳಿ ಕಳುಹಿಸಬೇಕಾದ್ದೇನು? ನಿತ್ಯದಲ್ಲಿಯೂ ಬಂದು ನನ್ನ ದರ್ಶನ ಮಾಡೋನು ನೀನು. ಹೌದಮ್ಮ.
ನಿನ್ನ ತಾಯಿಯಾದಂತಹ ಸುಮಿತ್ರಾದೇವಿಯನ್ನಾದರೂ ನೀನು ಮರೆತಿರುವ ದಿನ ಇರಬಹುದು. ಅತ್ತಿಗೆಯಾದಂತಹ ಈ ಸೀತೆಯನ್ನು ಮರೆತ ದಿನ ಇರಲಿಕ್ಕಿಲ್ಲ. 14 ವರ್ಷಗಳ ವನವಾಸದಲ್ಲಿ ಏನು ನಿನ್ನ ಭಕ್ತಿ, ಏನು ನಿನ್ನ ಸೇವೆ, ಇದನ್ನು ಅನುಭವಿಸಿದವಳು ನಾನು. ಶ್ರೀರಾಮನೇ ನನಗೆ ತಂದೆ, ಸೀತಾದೇವಿಯೇ ತಾಯಿ. ಹೀಗೆ ನಡೆದುಕೊಂಡು ಬಂದವನಲ್ಲವೇ ನೀನು? ಹೌದಮ್ಮ. ಅದು ನಿನ್ನ ತಾಯಿ ಮಾಡಿದಂತಹ ಮುತ್ತಿನ ಆಶೀರ್ವಾದವಂತೆ. ಒಬ್ಬೊಬ್ಬರ ಗುಣವನ್ನು ಎಣಿಸುವಾಗ ಮಗನೇ, ಎಂತಹ ಯೋಗ್ಯತೆ ಆ ತಾಯಂದಿರದು ಅಂತ ನಾವು ಹೆಮ್ಮೆ ಪಡಬೇಕಾಗಿದೆ. ಹಿಂದೆ ಶ್ರೀರಾಮಚಂದ್ರನಿಗೆ ವನವಾಸವಾಯಿತು. ಈ ಸುದ್ದಿಯನ್ನು ಕೇಳಿದ ಕ್ಷಣ ಹೆತ್ತಂತಹ ಕೌಸಲ್ಯಾದೇವಿ ದಡಾರನೆ ಭೂಮಿ ಗುರುಳಿಯರಂತೆ ಮೂರ್ಛೆ ಬತ್ತಂತೆ. ಆದರೆ ನೀನು ಹೋಗಿ ನಿನ್ನ ತಾಯಿಯಾದಂತಹ ಸುಮಿತ್ರಾದೇವಿಯಲ್ಲಿ ಹೇಳಿದೆಯಲ್ಲ, ಅಣ್ಣನೊಂದಿಗೆ ನಾನೂ ಕಾಡಿಗೆ ಹೋಗ್ತೇನಮ್ಮ, 14 ವರ್ಷಗಳ ಅವಧಿ ಸೇವೆ ಮಾಡುವುದಕ್ಕಾಗಿ ಕಳುಹಿಸಿಕೊಡು. ಹೀಗೆ ಹೇಳಿದಾಗ ನಿನ್ನ ತಾಯಿ ಸುಮಿತ್ರಾದೇವಿಯ ಕಣ್ಣಿಂದ ಒಂದು ಬಿಂದು ನೀರು ಬರಲಿಲ್ಲವಂತೆ. ಇಲ್ಲಮ್ಮ. ಸಂತೋಷದಿಂದ ನಗುತ್ತಾ ಹರಸಿದ್ದಾಳೆ ಅಂತ ನಾನು ಕೇಳಿದ್ದೇನೆ. ಲೋಕದಲ್ಲಿ ಅವಳೊಬ್ಬಳು ತಾಯಿ. ಹೋಗು ಮಗನೇ, ನೀನು ಹುಟ್ಟಿದ್ದಕ್ಕೆ, ನಿನ್ನನ್ನು ಹೆತ್ತದ್ದಕ್ಕೆ ಸಾರ್ಥಕವಾಯಿತು. ಅಣ್ಣನ ಸೇವೆ ಮಾಡು, ಅದಕ್ಕಾಗಿ ಹುಟ್ಟಿದ ತಮ್ಮ ನೀನು. ಹೀಗೆ ನಿನ್ನ ನೆತ್ತಿಯನ್ನು ಆಘ್ರಾಣಿಸಿ ಹರಸಿ ಕಳುಹಿಸಿದ್ದಾರೆ ಅಂತ ನಾನು ಕೇಳಿದ್ದೇನೆ. ಹೌದು ತಾಯಿ. ಶ್ರೀರಾಮನೇ ನಿನಗೆ ತಂದೆ, ಸೀತೆಯೇ ನಿನಗೆ ತಾಯಿ. ಹೀಗೆ ನಡೆದಲ್ಲಿ ಅಡವಿಯೇ ನಿನಗೆ ಅಯೋಧ್ಯೆ ಆಗ್ತದೆ. ಇದು ನಿನ್ನ ಅಮ್ಮ ಮಾಡಿದ ಆಶೀರ್ವಾದವಲ್ಲವೇ? ಹೌದು. ಸುಮಿತ್ರಾ ದೇವಿ ಎಂತಹ ತಾಯಿ, ಈ ಮಾತು ಬರೆದಿಡುವಂತಹದ್ದು ಮಗನೇ. ಅಂತವಳ ಹೊಟ್ಟೆಯಲ್ಲಿ ಹುಟ್ಟಿದ ಪುಣ್ಯಾತ್ಮ ನೀನು. 14 ವರ್ಷ ನಮ್ಮ ಸೇವೆ ಮಾಡಿದೆ. ಆಮೇಲೆ ಅಯೋಧ್ಯೆಗೆ ಬಂದೆವು. ಈಗ ಸುಖವಾಗಿ ಇದ್ದೇವೆ, ಎಲ್ಲರೂ ಕ್ಷೇಮಿಗಳು. ರಾಮರಾಜ್ಯ ರಾಮರಾಜ್ಯ ಅಂತ ಎಲ್ಲರ ಬಾಯಿಂದ ಹೊಗಳಿಕೆ ಕೇಳಿ ಬರುತ್ತಾ ಇದೆ. ಎಲ್ಲರೂ ಸುಖಿಗಳಷ್ಟೇ. ಹೌದಮ್ಮ. ಬಂದೆಯಲ್ಲ, ನೀನಾಗಿ ಬಂದೆಯೋ ಅಥವಾ ಯಾರಾದರೂ ಕಳುಹಿಸಿ ಬಂದೆಯೋ, ಕಾರ್ಯಾರ್ಥಿಯಾಗಿ ಬಂದೆಯೋ ಅಥವಾ ಕಾಲಕ್ಷೇಪಕ್ಕಾಗಿ ಬಂದೆಯೋ? ಯಾಕೆ ಬಂದೆ? ವಿಚಾರ ಚಿತ್ತವಿದ್ದರೆ ದೇವಿಗೆ ಇತನಾಜ್ಞೆಯ ದೇವಿ ಇತನಾಜ್ಞೆಯ ರಾಮ ಅರ್ತಿಯು ನೀ ಬೇಡಿದ ಚಿತ್ತದಾಜೆಯಂದಿರ ಉತ್ತಮ ಕಾನನ ರಥ ಕೊಂಡೊಯ್ಯೇನು ನಿಮ್ಮ ಚಿತ್ತದಾಜೆಯಂದಿರ ಉತ್ತಮ ಕಾನನ ರಥ ಕೊಂಡೊಯ್ಯೇನು ಚಿತ್ತವಿತೆಲೆ ದೇವಿ ದೇವಿ ಅಮ್ಮ, ಲಕ್ಷ್ಮಣ, ನಾನು ಅಣ್ಣನ ಚರಣ ಸೇವಕ, ನಿನ್ನ ಪಾದ ಸೇವಕನೂ ಹೌದು. ನಿನ್ನಂತಹ ತಮ್ಮನನ್ನು ಮೈದುನನ್ನು ಪಡಿಬೇಕಾಗಿದ್ರೆ ಪುಣ್ಯ ಬೇಕಪ್ಪ. ಹೌದಮ್ಮ. ಅಣ್ಣ ನನಗೊಂದು ಆಜ್ಞೆಯನ್ನು ಮಾಡಿದ, ಅದನ್ನು ಪಾಲಿಸುವುದಕ್ಕಾಗಿ ನಾನು ಇಲ್ಲಿವರೆಗೆ ಬಂದಿದ್ದೇನೆ. ಮೊದಲಿಂದಲೂ ನಿನ್ನದು ಅದೇ ಕರ್ತವ್ಯ. ನೀನು ಕಣ್ಣು ಬಿಟ್ಟು ಕಾಯುವನು. ಅಣ್ಣ ಯಾವ ಕೆಲಸ ಹೇಳ್ತಾನೆ, ಯಾವಾಗ ಆಜ್ಞೆ ಮಾಡ್ತಾನೆ, ಎಲ್ಲರಿಗಿಂತ ಒಂದು ಹೆಜ್ಜೆ ಮುಂದೆ ಲಕ್ಷ್ಮಣ ನೀನು. ಅಮ್ಮ, ನೀನು ಕಾಡಿಗೆ ಹೋಗಬೇಕು ಅಂತ ಅಣ್ಣನ ಹತ್ರ ಹೇಳಿದ್ದಿ ಅಂತಲ್ಲ, ಅಂದ್ರೆ ಋಷಿ ಮುನಿಗಳ ಸಂದರ್ಶನಕ್ಕೆ, ಅವರ ಆಶೀರ್ವಾದವನ್ನು ಪಡೆಯುವುದಕ್ಕೆ. ಹೌದು. ಈಗ ನನಗೆ ಆಜ್ಞೆ ಆಗಿದೆ. ಹೇಗೆ? ನಿನ್ನನ್ನು ನಾನು ಕಾಡಿಗೆ ಕರೆದುಕೊಂಡು ಹೋಗಬೇಕಂತೆ. ಹೊರಡುತ್ತೀಯಾ ತಾಯಿ? ಕಾಡಿಗೆ? ಹೌದಮ್ಮ. ಅಣ್ಣನ ಆಜ್ಞೆ ಆಯ್ತೆ. ದಿಟವೇ ನಿನ್ನಯ ವಚನ ದಿಟವೇ ನಿನ್ನಯ ವಚನ ಸೌ
ರಮಣ ಸೌಮಿತ್ರಿ ಹಠಕೊಪ್ಪಿದೆ ರಮಣ ಸಟಿಯಲ್ಲವಲ್ಲ ನಿಜಟ ಶ್ರದ್ಧೆಗಿಲ್ಲದಲಿ ಸಟಿಯಲ್ಲವಲ್ಲ ನಿಜಟ ಶ್ರದ್ಧೆಗಿಲ್ಲದಲಿ ಕಟಿಬದ್ಧನಾದಿ ಅಟವಿಗೆಲ್ಲೊಯ್ವರೇ ಸಟೆಯಲ್ಲವಲ್ಲ ನಿಜಟ ಶ್ರದ್ಧೆಗಿಂದಲಿ ಕಟಿಬದ್ಧನಾದಿಯ ಜಟವಿಗೆ ಮೊಯ್ವದಿಯೇ ದಿಟವೇ ನಿನ್ನಯ ಅವಚನ ಸೌಮಿತ್ರಿ ಹಠ ಕೊಪ್ಪಿದ್ದೇನೆ ರಮಣ ದಿಟವೇ ಸೌಮಿತ್ರಿ ಮೈದುನ ಅಮ್ಮ. ತಮ್ಮ ಓ ಲಕ್ಷ್ಮಣ, ಏನಮ್ಮ? ನೀನು ಹೇಳಿದಂತಹ ಮಾತು ಸತ್ಯವೇ ಮಗನೇ? ಹೌದು ತಾಯಿ. ಸುಳ್ಳು ಅಂತ ಅರ್ಥವಲ್ಲ. ಉತ್ಸಾಹದಿಂದ ಕೇಳ್ತಾ ಇದ್ದೇನೆ ಮತ್ತು ಒತ್ತಿ ಒತ್ತಿ ಮಾತನ್ನು ಕೇಳ್ತಾ ಇದ್ದೇನೆ. ಶ್ರೀರಾಮಚಂದ್ರವನು ಆಜ್ಞೆ ಮಾಡಿ ಕಳುಹಿಸಿದ್ದಾನೆ. ಹೌದಮ್ಮ. ಕಾಡಿಗೆ ಕರೆದುಕೊಂಡು ಹೋಗುವುದಕ್ಕಾಗಿ ಸಿದ್ಧನಾಗಿ ಬದ್ಧನಾಗಿ ಬಂದಿದ್ದೇನೆ ಹೀಗೆ ಹೇಳಿದೆಯಲ್ಲ. ನೀನನ್ನಂತೆ ಶ್ರೀರಾಮಚಂದ್ರಮನಲ್ಲಿ ಇದೊಂದು ಬಯಕೆಯನ್ನು ನಾನು ಮಂಡಿಸಿದ್ದು ಹೌದು. ಹೌದಲ್ಲ. ಕೆಲ ದಿನಗಳ ಹಿಂದೆ ಸತಿಪತಿಯರು ನಾವು ಅರಮನೆಯಿಂದ ಮುಂದಿರುವಂತಹ ಉದ್ಯಾನದಲ್ಲಿ ವಿಹರಿಸುತ್ತಾ ಇದ್ದೆವು. ಆಗ ಶ್ರೀರಾಮಚಂದ್ರಮನ ಬಾಯಿಂದ ಒಂದು ಮಾತು ಬಂತು. ಸೀತಾ, ನೀನು ಬಸುರಿ. ಬಸುರಿಯರಿಗೆ ಬಯಕೆ ಸಹಜ. ಏನು ನಿನ್ನ ಆಸೆ? ಏನಾದ್ರೂ ಇದ್ರೆ ಹೇಳು, ನೆರವೇರಿಸಿ ಕೊಡ್ತೇನೆ ಎಂದರು. ನಾನು ಏನನ್ನು ಯೋಚಿಸಿರಲಿಲ್ಲ. ಅವರು ಕೇಳಿದ್ದಕ್ಕಾಗಿ ಒಂದು ಮಾತು ಹೇಳಿದೆ. ಆಸೆ ಏನೂ ಇಲ್ಲ, ಆದ್ರೆ ಇಲ್ಲ ಅಂದ್ರೆ ತಪ್ಪಾದೀತು. ನಾನು ಬಸುರಿ, ಆದ್ದರಿಂದ ಒಂದು ಬಯಕೆಯನ್ನು ಹೇಳ್ತಾ ಇದ್ದೇನೆ. ಒಂದೆರಡು ದಿನಗಳವರೆಗೆ ಅರಮನೆಯಿಂದ ಬಿಟ್ಟು ಅಡವಿಗೆ ಹೋಗಿ ಅಲ್ಲಿರುವಂತಹ ಋಷಿ ಮುನಿಗಳ ಸೇವೆಯನ್ನು ಮಾಡಿದರಾಗಬಹುದು, ಋಷಿ ಪತ್ನಿಯರ ಸೇವೆಯನ್ನು ಮಾಡಿದರಾಗಬಹುದು, ಹಾಗೆ ಯಜ್ಞ ಯಾಗಾದಿಗಳನ್ನು ನೋಡಿದರಾಗಬಹುದು, ಆ ಯಜ್ಞದ ಹವಿಸನ್ನು ಆಘ್ರಾಣಿಸಿದರಾಗಬಹುದು, ಋಷಿ ಮುನಿಗಳು ಹೇಳುವಂತಹ ಮಂತ್ರ ಘೋಷಗಳನ್ನು ವೇದ ಘೋಷಗಳನ್ನು ಕೇಳಿ ಆನಂದಿಸಿದರವಾಗಬಹುದು. ಹೀಗೆ ನನ್ನ ಇಂದ್ರಿಯಗಳು ಆ ಕಡೆಗೆ ಆಕರ್ಷಿಸ್ತಾ ಇದ್ದಾವೆ. ಇದೇ ನನ್ನ ಆಸೆ, ಬೇರಾವ ಬಯಕೆಯೂ ಇಲ್ಲ ಅಂದೆ. ಒಳ್ಳೆಯದು, ಕಳುಹಿಸಿಕೊಡೋಣ ಅಂದಿದ್ರು. ಆದ್ರೆ ನಾನೆಣಿಸಿದ್ದೇನು, ಶ್ರೀರಾಮಚಂದ್ರಮ ಇಂದೀಗ ಭೂಮಿಯನ್ನು ಆಳುವಂತಹ ಚಕ್ರವರ್ತಿ. ಸಾಮಾನ್ಯ ರಾಜರಿಗೆ ಎಷ್ಟು ಹೊಣೆಗಾರಿಕೆ ಇರ್ತದೆ, ಚಕ್ರವರ್ತಿಗೆ ಒಂದು ನಿಮಿಷವಾದರೂ ಕಾರ್ಯ ಭರದಿಂದ ಬಿಡುವಿದೆಯೇ? ಆದ್ದರಿಂದ ತನ್ನ ಕಾರ್ಯದ ಕುರಿತೇ ಯೋಚನೆ ಅಲ್ಲದೆ ಹೆಂಡತಿ ಹೇಳಿದಂತಹ ಮಾತು ಎಲ್ಲಿ ಮರೆತು ಹೋಗಿದೆಯೋ ಏನೋ ಅಂತ ಎಣಿಸಿದ್ದೆ. ಅಲ್ಲ, ನಾನೇ ಅದನ್ನು ಮರೆತಿದ್ದೆ. ಮರೆತು ಸುಮ್ಮನೆ ಕುಳಿತಿದ್ದೆ. ನೋಡು, ಶ್ರೀರಾಮಚಂದ್ರಮ ಮರೆಯಲಿಲ್ಲ. ಒಂದು ಮಾತು ಹೆಂಡತಿದು. ಎಲ್ಲರಿಗೂ ಪತಿ ರಮಣ ಎಂಬ ಗೌರವ ಇಲ್ಲ ಮಗನೇ. ಹೆಂಡತಿಯ ಮಾತು ಅಂತ ಕಡೆಗಣಿಸದೆ ನೆನಪಿನಲ್ಲಿ ಉಳಿಸಿಕೊಂಡು ಅವಳ ಆಸೆಯನ್ನು ಪೂರೈಸಬೇಕಾದ್ದು ಪತಿಯಾದ ತನ್ನ ಕರ್ತವ್ಯ, ತನ್ನ ಧರ್ಮ ಅಂತ ನನಗೆ ಆಜ್ಞೆ ಮಾಡಿ ಕಳುಹಿಸಿಕೊಟ್ಟಿದ್ದಾರೆ. ನೋಡು, ಇದಕ್ಕೆ ಹೇಳುದು ಶ್ರೀರಾಮಚಂದ್ರಮನ ಪ್ರತಿಯೊಂದು ನಡೆ ನುಡಿ ಲೋಕಕ್ಕೆ ಆದರ್ಶಪ್ರಾಯವಾಗಿದೆ ಅಂತ. ಆದರ್ಶ ಮಿತ್ರ, ಆದರ್ಶ ಪುತ್ರ, ಆದರ್ಶ ಶತ್ರು, ಆದರ್ಶ ಪತಿ, ಆದರ್ಶ ಸುತ, ಎಲ್ಲ ವಿಷಯದಲ್ಲೂ ಶ್ರೀರಾಮಚಂದ್ರಮ ಲೋಕಕ್ಕೆ ಆದರ್ಶಪ್ರಾಯನಾಗಿದ್ದಾನೆ. ಹೌದು ತಾಯಿ. ಸಂತೋಷವಾಯಿತು ತಮ್ಮ. ನಾನು ಹೊರಡುವಂತಹ ಯೋಚನೆಯನ್ನೇ ಮಾಡಿಲ್ಲ. ಸಿದ್ಧತೆಯಲ್ಲಿಯೂ ನಾನಿರಲಿಲ್ಲ. ನೀನು ಅವಸರವಾಗಿ ಬಂದೆ. ರಥವನ್ನು ತಂದಿರುವೆ ಕಾಣ್ತಾ ಇದೆ. ನೀನು ಹೊರಟ ನಿಂತಂತೆ ಕಾಣುತ್ತಿದೆ. ಆದ್ರೆ ನಾನು ಹೊರಡೋದಕ್ಕೆ ಸಿದ್ಧಳಾಗಲಿಲ್ಲ. ಹೊರಡುವುದ ಮೊದಲು ಹೇಗೆ ಹೋಗೋಣ, ಯಾರೊಡನೆ ಹೋಗೋಣ, ನಮ್ಮೊಂದಿಗೆ ಯಾರು ಬರಬೇಕು, ಸ್ವಲ್ಪ ಯೋಚಿಸಬೇಕಾಯ್ತಲ್ಲ.
ಜೊತೆಯೊಡ್ಲಾರೀತಹರೋ ಎನ್ನ ಜೊತೆಯೊಳಾರೀತಹರೋ ನಿನ್ನಯ ಸತಿಯೋ ಭರತನ ಭಾರ್ಯೆಯೋ ಎನಗತಿ ಸಲುಗಿಯ ತಂಗಿ ಶ್ರುತಕೀರ್ತಿಯಳು ಮಾತೆಯರು ಯಾರೇ ತಗರ್ ನಿನ್ನಯ ಸತಿಯೋ ಭರತನ ಭಾರ್ಯೆಯೋ ಎನಗತಿ ಸಲುಗಿಯ ತಂಗಿ ಶ್ರುತಕೀರ್ತಿಯಳು ಮಾತೆಯರು ಹಿತದಿ ಪೇಳ್ ಆ ಕಾನನದಿ ಮುನಿ ಸತಿಯರಿಗೆ ಕೊಡಲೇನ ಒಯ್ಯಲಿ ಪೇಳ್ ಆ ಕಾನನದಿ ಮುನಿ ಸತಿಯರಿಗೆ ಕೊಡಲೇದ ಒಯ್ಯಲಿ ಕ್ಷಿತಿಯಧಿಪನಿಯೇನಿಲ್ದ ಮೈದುನ ಕ್ಷಿತಿಯಧಿಪನಿಯೇನಿಲ್ದ ಮೈದುನ ಯಾರೇ ತಗರು ನಿನ್ನಯ ಸತಿಯೋ ಭರತನ ಭಾರ್ಯೆಯೋ ಎನಗತಿ ಸಲುಗೆಯ ತಂಗಿ ಶ್ರುತ ಕೀರ್ತಿಯಳೋ ಮಾತೆಯರು ಪೇಳ್ಕಾನ ನದಿ ಮುನಿ ಸತಿಯರಿಗೆ ಕೊಡಲಿ ಒಯ್ಯಲಿ ಕ್ಷಿತಿಯ ದಿವನೇ ಮೈದುನ ಹೊರಡೋಣ. ಆದ್ರೆ ಒಂದು ಮಾತು, ಅವಸರವಾಗಿ ನಾವು ಅರಮನೆಯಿಂದ ಹೊರಡುವಂತಿಲ್ಲ. ನಾನ್ಯಾರು, ನನ್ನ ಸ್ಥಾನಮಾನವೇನು, ನನ್ನ ವ್ಯಕ್ತಿತ್ವ ಏನು, ಇದನ್ನು ನಾವು ಮೊದಲಾಗಿ ಯೋಚಿಸಿಕೊಳ್ಳಬೇಕು. ನಮ್ಮ ನಡತೆಯಿಂದ ನಮ್ಮ ವಂಶಕ್ಕೆ, ನಮ್ಮ ಮನೆತನಕ್ಕೆ, ನಮ್ಮ ಸ್ವಾಮಿಯಾದಂತಹ ಪ್ರಭು ಶ್ರೀರಾಮಚಂದ್ರಮನಿಗೆ ಎಳ್ಳಷ್ಟೂ ಕೊರತೆಯಾಗಬಾರದಲ್ಲ. ನಾನಿಂದು ಸಾಮಾನ್ಯ ಸ್ತ್ರೀಯಾಗಿಲ್ಲ, ಅಯೋಧ್ಯೆಯ ಮಹಾರಾಜ್ಞಿಯಾಗಿದ್ದೇನೆ. ಇದು ಅಹಂಕಾರದ ಮಾತಲ್ಲ ಮಗನೇ, ಅಭಿಮಾನದ ಮಾತು. ಆದ್ದರಿಂದ ನನ್ನ ಗೌರವವನ್ನು ನಾನು ಉಳಿಸಿಕೊಳ್ಳಬೇಕು. ನಮ್ಮ ಗೌರವದಲ್ಲಿ ಎಲ್ಲಾದರೂ ಕೊರತೆ ಉಂಟಾದರೆ ಶ್ರೀರಾಮಚಂದ್ರಮನ ಗೌರವಕ್ಕೆ ಕೊರತೆ ಆದಂತಲ್ಲವೇ? ಆದ್ದರಿಂದ ಮಹಾರಾಣಿ ಹೊರಡುವಾಗ ಒಬ್ಬೊಬ್ಬಳಿ ಹೋಗುವಂತಹ ಪದ್ಧತಿ ಇಲ್ಲ. ಜೊತೆಯಲ್ಲಿ ಸಖಿಯರು ಅಥವಾ ದಾಸಿಯರು, ಇನ್ನು ಬಂಧುಗಳು ಬಾಂಧವರು ಯಾರಾದರೂ ಬೇಕೇ ಬೇಕು. ಅದರಲ್ಲಿಯೂ ನಾನು ಬಸುರಿಯಾಗಿದ್ದೇನೆ. ಆದ್ದರಿಂದ ನನ್ನ ಜೊತೆಯಾಗಿ ಹೆಂಗುಸರಲ್ಲಿ ಯಾರು ಬರ್ತಾರೆ, ಯಾರು ಬರಬಹುದು? ಯಾರಮ್ಮ? ನಿನ್ನ ಹೆಂಡತಿ ಊರ್ಮಿಳೆ. ಆಕೆ ಬಸುರಿ ಅಲ್ಲವೇ ತಾಯಿ? ಬಸುರಿ. ಭರತನ ಭಾರ್ಯೆ. ಅವಳು ಗಂಡನನ್ನು ಬಿಟ್ಟು ಬರುತ್ತಾಳೆಯೇ ಅಮ್ಮ? ಬೇಡ, ಶತ್ರುಘ್ನನ ಹೆಂಡತಿ. ಎಲ್ಲರಲ್ಲಿಯೂ ನನಗೆ ಪ್ರೀತಿ, ನನ್ನ ಮೇಲೆ ಎಲ್ಲರಿಗೂ ಪ್ರೀತಿ. ಆದರೆ ಅತಿ ಸಲಗಿಯವಳು, ಬಹಳ ಪ್ರೀತಿಯವಳು, ಯಾವಾಗಲೂ ನನ್ನ ಬಳಿಯಲ್ಲೇ ಇರುವವಳು ಶತ್ರುಘ್ನನ ಹೆಂಡತಿ ಆದಂತಹ ಶ್ರುತಕೀರ್ತಿ. ಅವಳು ಬರುವಂತಿಲ್ಲ. ಅವಳು ಬಸುರಿ. ಅವರನ್ನು ನಾವು ಒತ್ತಾಯಿಸುವುದು ಸರಿಯಲ್ಲ. ಹಾಗಾದ್ರೆ ತಾಯಂದಿರಲ್ಲಿ ಯಾರು ಬರಬಹುದು? ಮೂವರಿದ್ದಾರೆ. ನಿಜವಾಗಿ ನನ್ನ ಅತ್ತೆಯಂದಿರಲ್ಲ, ಕೌಸಲ್ಯಾದೇವಿ, ಕೈಕೇಯಿ, ಸುಮಿತ್ರಾದೇವಿಯರು. ಆ 3 ಮಂದಿ ಅತ್ತೆಯಂದಿರಲ್ಲ, ನನ್ನ ತಾಯಂದಿರು. ಅವರಲ್ಲಿ ಯಾರಾದರೂ ಬರಬಹುದೇ? ಅವರು ವೃದ್ಧೆಯರಲ್ಲವೇ ಅಮ್ಮ? ಹೌದೌದು, ನನಗದು ನೆನಪೇ ಇಲ್ಲ. ಅವರ ವೃದ್ಧಾಪ್ಯ ಎಷ್ಟು ಲಕ್ಷ್ಮಣ?
ಮೊನ್ನೆ ನಾವು ಲಂಕೆಯಿಂದ ಅಯೋಧ್ಯೆಗೆ ಮರಳುವಾಗ ವೃದ್ಧ ಮಾತೆಯಾದಂತಹ ಕೌಸಲ್ಯಾದೇವಿ ಒಂದು ಮಾತನ್ನು ಹೇಳಿದರಂತೆ. ಏನಮ್ಮ? ಶ್ರೀರಾಮ ಬರ್ತಿದ್ದಾನೆ, ಶ್ರೀರಾಮಚಂದ್ರಮ ಬರ್ತಿದ್ದಾನೆ, ಅಯೋಧ್ಯೆಗೆ ಶ್ರೀರಾಮಚಂದ್ರಮನ ಆಗಮನ. ಪ್ರಜೆಗಳು ಹೀಗೆ ಜಯಘೋಷ ಮಾಡುತ್ತಿದ್ದರಂತೆ. ಅಷ್ಟರಲ್ಲಿ ಕೌಸಲ್ಯಾದೇವಿ ಅಂತಃಪುರದೊಳಗಿದ್ದವರು ಯಾರು ಯಾರು ಶ್ರೀರಾಮ ಬರುತ್ತಿದ್ದಾನೆ, ನನ್ನ ಮಗ ಬರುತ್ತಿದ್ದಾನೆ. 14 ವರ್ಷಗಳಾಯ್ತು ಕಾಣದೆ. ಅವನು ಹೋದ ಬಳಿಕ ನಾನು ಕಣ್ಣು ತೆರೆಯಲಿಲ್ಲ, ಕಣ್ಣು ಮುಚ್ಚಿದ್ದೆ. ಇನ್ನು ಅವನನ್ನು ಕಾಣುವುದಕ್ಕಾಗಿ ಕಣ್ಣು ತೆರೆಯಬೇಕಾಗಿದೆ. ಆದರೆ ವೃದ್ಧಾಪ್ಯದಿಂದ ನನ್ನ ಕಣ್ಣರೆಪ್ಪೆ ಕೂಡಿ ಹೋಗಿದೆ. ಯಾರು ಸಖಿಯರು ಯಾರು ದಾಸಿಯರು ಬಳಿಗೆ ಬನ್ನಿ ಬನ್ನಿ, ನನ್ನ ಮುಚ್ಚಿದಂತಹ ಕಣ್ಣರೆಪ್ಪೆಯನ್ನೊಮ್ಮೆ ಬಿಡಿಸಿ. ಹೀಗೆ ಹೇಳಿದ ವೃದ್ಧ ಮಾತೆ ಕೌಸಲ್ಯಾದೇವಿ. ಅಂತವರನ್ನು ನಾವು ಕಾಡಿಗೆ ಕರೆದುಕೊಂಡು ಹೋಗುವುದು ಸರಿಯಲ್ಲ, ತಪ್ಪಾದೀತು. ಅವರಿಗೆ ಯಾಕೆ ನಾವು ಕಷ್ಟ ಕೊಡಬೇಕು? ಹೌದು. ಹಾಗಾದ್ರೆ ಹಿಂಸರಲ್ಲಿ ಬರುವವರು ಯಾರೂ ಇಲ್ಲ. ಇಲ್ಲಮ್ಮ. ಮಾತ್ರವಲ್ಲ, ನಾವು ಹೋಗುದು ವಿಹಾರಕ್ಕಾಗಿ ಅಲ್ಲ ಮಗನೇ, ಮುನಿ ವಧುಗಳ ಸೇವೆಗಾಗಿ. ಸೇವೆ ಮಾಡಬೇಕಾಗಿದ್ರೆ ನಮ್ಮ ಗೌರವಕ್ಕೆ ಸರಿಯಾಗಿ, ಅವರ ಗೌರವಕ್ಕೆ ಉಚಿತವಾಗಿ ನಾವೇನಾದ್ರೂ ಕಾಣಿಕೆಗಳನ್ನು ಕೊಡಬೇಕು. ವಿಶೇಷವಾದ ವಸ್ತುಗಳನ್ನು ಒಪ್ಪಿಸಿ ಸಂತೋಷಪಡಿಸಿ ಸೇವೆಯನ್ನು ಮಾಡಬೇಕಾಗಿದೆ. ಆದ್ದರಿಂದ ಮುನಿಗಳಿಗೋ ಮುನಿ ವಧುಗಳಿಗೋ ಕೊಡುವುದಕ್ಕಾಗಿ ಅರಮನೆಯಿಂದ ಯಾವ ಸುವಸ್ತುಗಳನ್ನು ಕೊಂಡು ಹೋಗೋಣ. ಶ್ರೀರಾಮಚಂದ್ರಮ ಅಣ್ಣ ಅಪ್ಪಣೆ ಮಾಡಿಲ್ಲ, ಏನು ಆದೇಶ ನೀಡಲಿಲ್ಲ. ಈಗ ನನ್ನೊಂದಿಗೆ ನೀನು ಮಾತ್ರ ಬರುವನು? ನಾನೊಬ್ಬನೇ ಬರುತ್ತಿದ್ದೇನೆ. ಅಣ್ಣ ಹಾಗೆ ಆಜ್ಞೆ ಮಾಡಿದ್ದಾರೆ. ಹೌದು. ಶ್ರೀರಾಮಚಂದ್ರಮ ಬರುವುದಿಲ್ಲವೇ? ಇಲ್ಲಮ್ಮ. ಯಾಕೆ? ಏನೋ ರಾಜಕಾರಣ ಉಂಟಂತೆ, ಸಮಯವಿಲ್ಲ. ಸತ್ಯ, ಅವರನ್ನು ನಾವು ಒತ್ತಾಯಿಸಬಾರದು. ರಾಜನಾದವನಿಗೆ ರಾಜಕಾರ್ಯ ಅದು ಮುಖ್ಯ ಹೊರತು ಹೆಂಡತಿಯ ವಿಚಾರ, ಸಾಂಸಾರಿಕವಾದ ವಿಚಾರ ಮುಖ್ಯವಲ್ಲ. ಇರಬಹುದು, ಬೇಡ, ನೀನು ಬಂದರೆ ಸಾಕು. ಹಾಗಾದ್ರೆ ಉಳಿದವರ ವಿಚಾರ ಇಲ್ಲ. ನೀನು ಹೊರಟೇ ಬಂದವನು, ಆದ್ರೆ ನನಗೆ ಹೊರಡೋದಕ್ಕೊಂದು ಸ್ವಲ್ಪ ಅವಕಾಶ ಬೇಕಾಗಿದೆ. ತಮ್ಮ ಚರಣ ಸೇವಕನ ಒಂದು ವಿಜ್ಞಾಪನೆ. ಏನಪ್ಪ? ತುಂಬಾ ಕಾಲ ಕಾಡಿನಲ್ಲಿ ನೀವು ಕಾಲ ಕಳೆದಿರಿ, ಇನ್ನೂ ಕಾಡಿಗೆ ಹೋಗಬೇಕೇ ಅಮ್ಮ. ಈ ನಿರ್ಧಾರವನ್ನು ಸ್ವಲ್ಪ ಕೈ ಬಿಡಬಹುದಲ್ಲ? ಹಾಗೇನಿಲ್ಲ, ಅಂದು ಹೋದುದು ಬೇರೆ 14 ವರ್ಷ. ಇಂದು ಹಾಗಲ್ಲ, ಇಂದೋ ನಾಳೆಯೋ ಒಂದೆರಡು ದಿನ ಮಾತ್ರ. ಅಲ್ಲಿ ಇರುವುದಕ್ಕೆ ನಾವು ಹೋಗ್ತೇವೆಯೇ? ಮುನಿಗಳನ್ನು ಸೇವಿಸುವುದಕ್ಕಾಗಿ ಹೋಗ್ತೇವೆ. ನಾಳೆ ನಾಡಿದ್ದು ನಾವು ಬರುವುದಿಲ್ಲವೇ? ಅಷ್ಟೇ ಹೊರತು ಅದನ್ನು ಯಾಕೆ ನಾವು ಬದಲಾಯಿಸಬೇಕು? ಅಂತೂ ನೀವು ಶ್ರೀರಾಮಚಂದ್ರಮ್ಮ ಅಪ್ಪಣೆ ಕೊಡಿಸಿದ್ದಾರೆ, ಆಕ್ಷೇಪ ಏನೂ ಇಲ್ಲ. ಆದ್ದರಿಂದ ಯೋಚನೆ ಮಾಡಬೇಡ, ಬೇಗನೆ ಬರೋಣ. ನಾನು ಹೊರಡೋ ಸಿದ್ಧತೆಯನ್ನು ಮಾಡಿಕೊಂಡು ಬರ್ತೇನೆ. ನೀನು ಒಂದು ಸ್ವಲ್ಪ ಹೊತ್ತು ಕಾದಿರು, ಬೇಸರಿಸಬೇಡ. ಹೆಂಗಸರು ಹೊರಡುದು ಅಂದ್ರೆ ಗಂಡಸರಷ್ಟು ಅವಸರದಿಂದ ಆಗುವುದಿಲ್ಲ ತಮ್ಮ. ಲಕ್ಷ್ಮಣ, ಆಯ್ತಮ್ಮ. ಕಾದಿರ್ತೀಯಾ? ಈಗಲೇ ಬರ್ತೇನೆ. ನಗರವ ಪಡೆದು ಹರಕೆಯ ಹರುಷದಿವು ಕಿರಿಯತ್ತೆಯರ ಪದ ಕೆರಗು ತೊಪ್ಪಿಗೆ ಪಡೆದು ರಾಮನ ಸ್ಮರಿಸಿ ಮನದಿ ಲಕ್ಷ್ಮಣ, ಬಂದೆ. ಹೌದು, ಬೇಕಾದ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇನೆ. ಅದು ನೋಡು, ದಾಸಿಯರಿಗೆ ಸಖಿಯರಿಗೆ ಆಜ್ಞೆ ಮಾಡಿದ್ದೇನೆ. ಮುನಿ ವಧುಗಳಿಗೆ ಕೊಡುವುದಕ್ಕಾಗಿ ಬೇಕಾದಂತಹ ಬಟ್ಟೆ ಬರೆಗಳನ್ನು, ಅಂದರೆ ಪೀತಾಂಬರಗಳನ್ನು ಅಲ್ಲ, ಇನ್ನು ನಾರುಡೆಗಳನ್ನು ಅವರವರ ಯೋಗ್ಯತೆಗೆ ಸರಿಯಾಗಿ ಕೊಡುವುದಕ್ಕಾಗಿ ಸಿದ್ಧತೆ ಮಾಡಿ ಅಂತ ಬೇಕಾದ ಹಾಗೆ ಎಲ್ಲರೂ ತಂದಿಟ್ಟಿದ್ದಾರೆ. ಆ ಮುನಿಪತ್ನಿಯರಿಗೆ ಕೊಡುವುದಕ್ಕಾಗಿ ಕರಿಮಣಿಯೋ, ಕಜ್ಜಳೋ, ಕಾಡಿಗೆಯೋ ಇತ್ಯಾದಿ ಸುವಸ್ತುಗಳು ಅದನ್ನು ತಂದು ದಾಸಿಯರು ರಥದಲ್ಲಿ ಇರಿಸಿದ್ದಾರೆ. ನಾನು ಹಾಗೆ ಬೇಕಾದ ಹಾಗೆ ಶೃಂಗಾರ ಮಾಡಿಕೊಂಡಿದ್ದೇನೆ. ಇನ್ನು ಸಾವಕಾಶ ಮಾಡಬೇಕಾದ್ದಿಲ್ಲ. ಲಕ್ಷ್ಮಣ, ನೀನ್ ಎಲ್ಲಿದ್ದೀಯೋ? ಇಲ್ಲೇ ಇದ್ದೇನಮ್ಮ. ಯಾಕೆ ಹೀಗೆ ನೀನು ಅದು ಮಾತಾಡಿದರೆ ಮುಖ ನೋಡುವುದಿಲ್ಲ, ಮಾತಿಗೆ ಉತ್ತರ ಇಲ್ಲ. ಹಿರಿಯವರು ಮಾತಾಡುವಾಗ ಕಿರಿಯವರು ಒಂದು ಹುಂಗುಟ್ಟಬೇಕು. ಅಷ್ಟು ಶಿಷ್ಟಾಚಾರ ನಿನಗೆ ಇಷ್ಟು ವಯಸ್ಸಾದ್ರೂ ಗೊತ್ತಿಲ್ವೇನೋ? ಯಾಕೆ ಹೀಗಿದ್ದಿ? ಏನಿಲ್ಲಮ್ಮ. ಮೈ ಮರೆತು ಅನ್ಯ ಮನಸ್ಕನಾಗಿದ್ದಿ. ನಿನ್ನ ಮನಸ್ಸೆಲ್ಲಿಯೋ, ನಿನ್ನ ದೇಹ ಎಲ್ಲಿಯೋ? ಅದು ತಮ್ಮ,
ಸಿಟ್ಟು ಮಾಡಿದೆ ಅಂತ ಬೇಸರಿಸಬೇಡ. ನೀನು ಎಂದಿನಂತೆ ಇಲ್ಲ ಮಗನೇ. ನಿನಗೇನಾಗಿದೆ? ಅದು ಅಣ್ಣನ ಸೇವೆ, ಇದು ಅಣ್ಣನ ಆಜ್ಞೆ. ಯಾವಾಗಲೂ ಅಣ್ಣನ ಆಜ್ಞೆಗಾಗಿ ಕಾಯುತ್ತಿರುವವನು ನೀನು. ಯಾವಾಗ ಅಣ್ಣ ಆಜ್ಞೆ ಮಾಡ್ತಾನೆ ಯಾವ ಕಾರ್ಯಕ್ಕೆ ನಾನು ಮುಂದು ಈಗ ಉತ್ಸಾಹದಿಂದ ಇರುವವನು ನೀನು ಇಂದು ಉದಾಸೀನ ಮಾನಸನಾಗಿದೆಯಲ್ಲ. ಅಣ್ಣನನ್ನು ಬಿಟ್ಟು ಹೋಗ್ಬೇಕಲ್ಲಮ್ಮ ಕಾಡಿಗೆ. ಹಾ ಅರ್ಥವಾಯ್ತು. ಒಂದೆರಡು ದಿನ ಅಣ್ಣನನ್ನು ಬಿಟ್ಟಿರ್ಬೇಕಲ್ಲ. ಅಯ್ಯೋ ಹುಚ್ಚು ಹುಡುಗ, ತಪ್ಪಲ್ಲ. ಬಾಲ್ಯದಿಂದ ರಾಮ ಲಕ್ಷ್ಮಣರು ಒಟ್ಟಾಗಿದ್ದವರು ನೀವು. 4 ಮಂದಿಗಳಿದ್ದರು, ಉಳಿದಂತಹ 2 ಬೇರೆ, ನೀವಿಬ್ಬರು ಒಂದು. ನಿಜವಾಗಿ ಅಣ್ಣನ ಹಿಂದಿರಬೇಕಾದವ ಭರತ. ಶ್ರೀರಾಮನ ಬಳಿಕ ಹುಟ್ಟಿದವನು ಭರತ, ಆಮೇಲೆ ಹುಟ್ಟಿದವ ನೀನು. ಆದ್ರೆ ಬಳಿ ಸಾರಿದ್ದು ನೀನು ಮೊದಲು ನೋಡು. ಶ್ರೀರಾಮಚಂದ್ರ ವಿಶ್ವಾಮಿತ್ರ ಜೊತೆಯಿಂದ ವನವಾಸಕ್ಕೆ ಅಂದ್ರೆ ಯಜ್ಞ ಸಂರಕ್ಷಣೆಗೆ ಹೊರಡುವಾಗ ನಿನ್ನನ್ನು ಯಾರು ಕರೆದಿರಲಿಲ್ಲ. ನಿನ್ನನ್ನು ವಿಶ್ವಾಮಿತ್ರ ಬರಬೇಕು ಅಂತ ಹೇಳಿದ್ದೂ ಇಲ್ಲ. ರಾಮನೊಬ್ಬನೇ ಸಾಕು ಅಂತ ಅವರು ಕೇಳಿದ್ದಂತೆ. ನೀನಾಗಿ ಉತ್ಸಾಹದಿಂದ ಓಡಿ ಬಂದು ನಾನು ಅಣ್ಣನೊಂದಿಗೆ ಹೋಗುತ್ತೇನೆ, ನಾನು ನನ್ನನ್ನು ಕಳಿಸಿಕೊಡುವಂತ ತಂದೆ ತಾಯಂದಿರಲ್ಲಿ ಹೇಳಿ ಕಾಡಿಬೇಡಿ ಹೊರಟಿದ್ಯಂತೆ. ಅಲ್ಲಿಂದ ಮೊದಲ್ಕೊಂಡು ಇಲ್ಲಿಯವರೆಗೆ ನೀನು ಒಂದು ದಿನ ಅಣ್ಣನನ್ನು ಬಿಟ್ಟಿದ್ದ ಅಲ್ಲ. ಕಾಡಿನಲ್ಲಿ 14 ವರ್ಷ ಒಟ್ಟಿಗೆ ಇದೆ. ನನಗೆ ಅಭ್ಯಾಸ ಆಗಿ ಹೋಗಿದೆ ಇದು. ರಾಮ ಇದ್ದಲ್ಲಿ ಲಕ್ಷ್ಮಣ, ರಾಮ ಲಕ್ಷ್ಮಣರು, ರಾಮ ಲಕ್ಷ್ಮಣರು. ಎಂತ ಅಣ್ಣ ತಮ್ಮಂದಿರು. ಆದ್ದರಿಂದ ಅಣ್ಣನನ್ನು ಬಿಡುವುದಕ್ಕೆ ನನಗೆ ಬೇಸರವಾ? ಹಾಗಲಿರಬಾರದು. ಏನು ವರ್ಷಗಟ್ಟಲೆ ಕಾಡಿನಲ್ಲಿ ನಾವು ಇರುವುದಿಲ್ಲ. ಒಂದು ದಿನ ತಪ್ಪಿದ್ರೆ 2 ದಿನ. ಹೆಂಡತಿ ಆದ ನಾನು ಬಿಟ್ಟಿರುವುದಕ್ಕೆ ಮನಸ್ಸು ಮಾಡಿದ್ದೇನೆ, ನಿನಗೇನು? ಸರಿ, ಆಗಲೇ ಯೋಚನೆ ಮಾಡಬೇಡ. ಉತ್ಸಾಹ ಇರಬೇಕು, ಉದಾಸೀನವಾಗಬಾರದು. ರಥ ಸಿದ್ಧವಾಗಿದೆ ತಾಯಿ. ಹೇಳಿಕೊಳ್ತೇನೆ ರಥವನ್ನು. ಬಾ ಬಾ, ಸಿದ್ಧನಾಗು. ಬಂದು ಬಂದಿ ರಥವನ್ನು ಮಂದಗತಿಯಲಿ ಗಮಿಸಿದಾಗ ರಥವದು ಮಂದ ಗತಿಯಲಿ ಗಮಿಸಿದಾಗ ವಸುಂಧರಾತ್ಮಜಿ ಒಜ್ಜೆಯೂ ಮೇರಭಾರದಲ್ಲಿ ಇಂದ್ರಜಿತು ಹರನಿದೆಯ ಜಿಲ್ದಿಯದೊಂದು ಗುರು ಹೊರಗಿಲ್ದನ. ಇಂದ್ರಜಿತು ಹರನಿದೆಯ ಜಿಲ್ದಿಯದೊಂದು ಗುರು ಹೊರಗಿಲ್ ಮಣಿ ಚಂದನಕ್ಕೆ ಬಲುವಿದದೊಳದಗಿತು ಗತಿ ನಿರೋಧವೇನೆ. ರಥವದು ಮಂದ ಗತಿಗೆಲೆ ಗಮಿಸಿದಾಗ ರಾಮ ರಾಮ ಶ್ರೀರಾಮ ರಾಮ ರಾಮ ಶ್ರೀರಾಮ. ನಾನೆಷ್ಟೇ ಪ್ರಯತ್ನ ಪಟ್ಟರೂ ಈ ರಥ ಮುಂದೆ ಮುಂದೆ ವೇಗವಾಗಿ ಸಾಗುತ್ತಿಲ್ಲ. ಚಾವಟಿಯನ್ನು ತೆಗೆದು ಕುದುರೆಗಳಿಗೆ ಅದೆಷ್ಟು ಹೊಡೆದರೂ ಆ ಕುದುರೆಗಳು ಮುಗ್ಗರಿಸುತ್ತಾ ಇವೆಯಲ್ಲ. ಸಾಕೇತ ಸಾಮ್ರಾಜ್ಯದ ಸೌಭಾಗ್ಯ ಲಕ್ಷ್ಮಿಯನ್ನು ನಾವು ಕಾಡಿಗೆ ಹೊತ್ತುಕೊಂಡು ಹೋಗುವುದಿಲ್ಲ ಎಂದು ಹೇಳುವಂತಿದೆಯಲ್ಲ ಆ ಕುದುರೆಯ ನಡೆಗಳು. ರಥಕ್ಕೆ ಕಟ್ಟಿರುವಂತಹ ನಮ್ಮ ನಾಡಿನ ಪತಾಕೆ. ಲಕ್ಷ್ಮಣ, ಬೇಡ ಬೇಡ, ಈ ಮಹಾಮಾತೆಯನ್ನು, ಈ ಮುಗ್ಧೆಯನ್ನು ವಂಚಿಸಿ ನೀನು ಕಾಡಿಗೆ ಕರೆದುಕೊಂಡು ಹೋಗಬೇಡ ಎಂದು ಹೇಳುವಂತಿದೆಯಲ್ಲ. ರಥ ಬಹಳ ಭಾರವಾಗಿದೆ. ಸೂರ್ಯವಂಶದ ಕುಡಿಯನ್ನು ಹೊತ್ತಂತಹ ಈ ಅಮ್ಮನ ಬಸಿರ ಭಾರ. ಈಕೆಯನ್ನು ಕಾಡಿಗೆ ಕರೆದುಕೊಂಡು ಹೋಗುವಂತಹ ಈ ಲಕ್ಷ್ಮಣನ ಹೃದಯದ ಭಾರ. ಮಾತ್ರವಲ್ಲ, ಭೂಮಾತೆಯ ಮಗಳು ಈಕೆಯಲ್ಲವೇ?
ನನ್ನ ಮಗಳನ್ನು ಇಂತಹ ದುಸ್ಥಿತಿಗೆ ಒಯ್ಯುತ್ತೀಯಾ ಲಕ್ಷ್ಮಣ ಎಂದು ಹೇಳಿಕೊಂಡು ರಥದ ಗಾಲಿಗಳನ್ನು ಭೂಮಾತೆ ಕಚ್ಚಿ ಅದು ಮುಂದೆ ತಿರುಗದಂತೆ ಮಾಡುತ್ತಾ ಇದೆಯೋ ಎಂದು ನನಗೆ ಭಾಸವಾಗುತ್ತಾ ಇದೆ. ಈ ನನ್ನ ಹೃದಯದ ತುಮುಲ ಸಂಕಟ ಸಂದಿಗ್ಧತೆ ಯಾರಲ್ಲಿ ಹೇಳಲಿ, ಏನು ಮಾಡಲಿ, ಹೇಗೆ ಈ ರಥವನ್ನು ಮುನ್ನಡೆಸಲಿ ಆಗುತ್ತಿಲ್ಲ. ಲಕ್ಷ್ಮಣ, ಯಾಕೋ ಸಾವಕಾಶ? ಇಷ್ಟು ನಿಧಾನವಾಗಿ ಹೋದರೆ ನಾವು ಯಾವಾಗ ಕಾಡನ್ನು ತಲುಪುವುದು? ಕುದುರೆಗಳೇನಾದ್ರು ನೋಡು, ಹೊಡೆಯ ಚಮ್ಮಟಿಯಿಂದ. ತಡೆ 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 ತಡೆ, ಏನಿದು? ವನದೆಡೆಗಡಿಲ್ತೆ ಗೆಲ್ಲಿ ಮುನಿ ಪೋತಮರ ಪಾವನದಿನಿ ಗೆಡಿಲಿ ಮುನಿವದುಗಡಿಲ್ സുമവൃക്ഷങ്ങളിൽ ഹോമധൂമകളിൽ പാതവനറിഞ്ഞ് മകനീയത് എല്ലേ മുനി പോത്തമര പാവനത്തിടകളിൽ ಹಿಂದೆ ಮುಂದೆ ಯೋಚನೆ ಮಾಡದೆ ಒಂದೇ ಸಮಯ ರಥವನ್ನು ಮುಂದೆ ಹಾರಿಸುತ್ತಿರುವೆಯಲ್ಲ. ಮೊದಲು ನಿಧಾನವಾಗಿ ಬಂತು ರಥ. ಹೀಗೆ ವೇಗವಾಗಿ ಸಾಗೋಣ ಅಂದ್ರೆ ಕುದುರೆಗಳಿಗೆ ಹೊಡೆಯುತ್ತಾ ಇದೆಯಾ? ಗುರಿ ಇಲ್ಲದೆ ಕುದುರೆಗಳು ಹಾರ್ತಾ ಇದ್ದಾವೆ, ಓಡ್ತಾ ಇದ್ದಾವೆ. ಎಲ್ಲಿಗೆ? ನಾವು ಬಂದು ನಿಂತದ್ದು ಎಲ್ಲಿ ನೋಡು. ಮುಂದೆ ನೋಡಿದರೆ ಭಯಂಕರವಾದ ಕಾಡು ಮಗನೇ. ಗಂಗಾ ನದಿಯನ್ನು ನಾವು ದಾಟಿದವಲ್ಲ, ಇಳಿದು ರಥದಿಂದ ಮಂದಾಕಿನಿಗೆ ಬುಡಮಟ್ಟು ಸ್ನಾನವನ್ನು ಪೂರೈಸಿದೆವು. ಆ ಪವಿತ್ರ ತೀರ್ಥವನ್ನು ಪ್ರೋಕ್ಷಿಸಿಕೊಂಡೆವು. ಹಾಗೆ ನಾವು ನದಿಯನ್ನು ಉತ್ತರಿಸಿದಾಯಿತು. ಇನ್ನು ಮುಂದೆ ಹೋಗುವುದು ಎಲ್ಲಿಗೆ? ಕತ್ತಲೆಯ ಕಾಡು. ಕಾಡನ್ನು ಕಾಣುವಾಗಲೇ ಭಯವಾಗ್ತಾ ಇದೆ. ಇಲ್ಲಿ ದುಷ್ಟ ಮೃಗಗಳ ವಾಸವಲ್ಲವೇ, ಮತ್ತೇನು ಕಾಣಿಸುವುದಿಲ್ಲ, ಕೇಳಿಸುವುದಿಲ್ಲ. ನಾವು ಕಾಡನ್ನು ಕಾಣುವುದಕ್ಕೆ ಬಂದವರೇ? ನಾವೇನು ಮೃಗಗಳನ್ನು ನೋಡುವುದಕ್ಕೆ ಬಂದವರೇ ಲಕ್ಷ್ಮಣ? ನಾನು ಹೇಳಿದ್ದೇನು? ಮುನಿಗಳ ದರ್ಶನ, ಮುನಿ ವಧುಗಳ ದರ್ಶನ, ಅವರ ಸೇವನೆ, ಇದು ನನಗೆ ಬೇಕಾದ್ದು. ಎಲ್ಲಿ ನೋಡಿರೋ ಆಶ್ರಮಗಳೇ ಇಲ್ಲ, ಒಂದು ಆಶ್ರಮ ನನಗೆ ಕಾಣಿಸುವುದಿಲ್ಲ. ಎಲ್ಲಿ ಮುನಿಗಳ ಆಶ್ರಮ? ಎಲ್ಲಿ ಮುನಿ ಪತ್ನಿಯರೆಲ್ಲಿ? ಮುನಿ ವಟುಗಳೆಲ್ಲಿ? ಯಜ್ಞ ಎಲ್ಲಿ? ಯಾಗ ಎಲ್ಲಿ? ಆ ಹೋಮದ ಧೂಮ ಇಲ್ಲ. ಗಾಳಿಯಲ್ಲಿ ಆ ಸುಗಂಧವೇ ಬರುತ್ತಿಲ್ಲ. ವೇದ ಮಂತ್ರಗಳ ಘೋಷವನ್ನು ಆಲಿಸಿದರೆ ಕೇಳಿಸುವುದಿಲ್ಲ. ಏನೂ ಇಲ್ಲ, ಯಾವುದೂ ಇಲ್ಲ. ಈ ಮಗನೇ ಲಕ್ಷ್ಮಣ, ನೀನು ದಾರಿ ತಪ್ಪಿದೆ. ನಾನು ದಾರಿ ತಪ್ಪಿದ್ದೇನೆ. ಮತ್ತೇನಿದು? ಎಲ್ಲಿಗೆ ನನ್ನ ಕರೆದುಕೊಂಡು ಹೋಗುವೆ? ಈ ಕಾಡಿನ ಮಧ್ಯಕ್ಕೆ ಯಾಕೆ ಕರೆದುಕೊಂಡು ಬಂದೆ? ಹೇಳು. ನಿಲ್ಲಿಸೋ ರಥವನ್ನು, ನಿಲ್ಲಿಸು. ಹಾ ರಂಗನಾಥ, ಈಗೇನು ಮಾಡಲಿ ನಾನು? ಹೇಳಲು ಹೇಳದುಳಿಯಲು. ಉಗುಳಿದರೆ ಶುದ್ಧ ಕೆಡುತ್ತದೆ, ನುಂಗಿದರೆ ನಾಭಿ ಸುಡುತ್ತದೆ. ಧರ್ಮ ಪುರುಷನಾದಂತಹ ಶ್ರೀರಾಮನ ತಮ್ಮನಾಗಿ ನನಗಿಂತಹ ಧರ್ಮ ಸಂಕಟ ಪ್ರಾಪ್ತವಾಯಿತು. ಇಂತಹ ಅಗ್ನಿ ಪರೀಕ್ಷೆಗೆ ನನ್ನನ್ನು ಒಡ್ಡಿದ್ದೀಯಲ್ಲೋ ಶ್ರೀರಾಮ. ಏನೇ ಆಗಲಿ, ಅಣ್ಣನ ಆದೇಶವನ್ನು ಪಾಲಿಸುವುದಕ್ಕಾಗಿ ಬಂದಿದ್ದೇನೆ. ಹೇಳಬೇಕಾದ್ದು ನನ್ನ ಕರ್ತವ್ಯ. ಮನಸ್ಸನ್ನು ಕಲ್ಲು ಮಾಡಿಕೊಂಡು ಅಮ್ಮನಲ್ಲಿ ವಿಚಾರವನ್ನು ಹೇಳಿಬಿಡುತ್ತೇನೆ. ಏನು ಯೋಚನೆ? ಯಾಕೋ ಮೌನ? ಅಮ್ಮ, ಲಕ್ಷ್ಮಣ, ರಥದಿಂದ ಇಳಿಯಬೇಕು ನೀವು. ಯಾಕಪ್ಪ? ಈ ರಥ ಇನ್ನು ಮುಂದೆ ಸಾಗುವುದಿಲ್ಲ. ಮುಂದೆ ಕಾಡು. ಕಾಡಿನ ಮಧ್ಯದಲ್ಲಿ ರಥ ಓಡುವುದು ಹೇಗೆ? ಕಾಡನ್ನೇ ಲಕ್ಷಿಸಿ
ಹೀಗೆ ನಿಮ್ಮನ್ನು ಕರೆದುಕೊಂಡು ಬಂದಿದ್ದೇನೆ. ಹೌದು ತಾಯಿ. ಹಾಗಾದ್ರೆ ನೀನು ದಾರಿ ತಪ್ಪಿದವನಲ್ಲ, ಉದ್ದೇಶಪೂರ್ವಕ ಕರೆದುಕೊಂಡು ಬಂದೆಯಾ? ಹೌದಮ್ಮ. ಕಾಡಿನ ಬಳಿಗೆ? ನಾನು ಹೇಳಿದ್ದು ಋಷಿಮುನಿಗಳ ಆಶ್ರಮಕ್ಕೆ ಅಂತ. ಬರೇ ಮೃಗಗಳಿರುವಂತಹ ಗೊಂಡಾರಣ್ಯಕ್ಕೆ ಹೋಗೋಣ ಅಂತ ನಾನು ಹೇಳಿದ್ದಲ್ಲವಲ್ಲ ಮಗನೇ. ನನ್ನ ಅಣ್ಣನ ಆದೇಶ ನನಗೆ ಹಾಗೆ ಆಗಿಲ್ಲ ಅಮ್ಮ. ನನ್ನಿಂದ ಏನಾದರೂ ತಪ್ಪು ಸಂಘಟಿಸಿದರೆ ಕ್ಷಮಿಸಬೇಕು. ಇಲ್ಲ ಮಗನೇ, ಈಗ ಸತ್ಯವನ್ನು ಸನ್ನಿಧಾನದಲ್ಲಿ ನಾನು ನಿವೇದಿಸಬೇಕಾಗಿದೆ. ಸತ್ಯ ಬೇರೆ ಇದೆಯೇ? ಏನು ಸತ್ಯ? ರಾಮನ ಪ್ರಜೆಯೋರ್ವ ತನ್ನ ಹೆಂಡತಿಯ ಬಳಿಯಲ್ಲಿ ಏನೋ ಒಂದು ಕ್ಷುಲ್ಲಕ ಕಾರಣಕ್ಕೆ ಜಗಳವಾಡಿ ಮನೆ ಬಿಟ್ಟು ಹೋದಂತಹ ಹೆಂಡತಿಯನ್ನು ಮನೆಗೆ ಮತ್ತೆ ಸೇರಿಸುವುದಕ್ಕೆ ನಾನು ರಾಮನಂತೆ ಮರುಳನಲ್ಲ ಎಂದು ಹೇಳಿದನಂತೆ. ಇದನ್ನು ದೂತನೋರ್ವನು ಬಂದು ನನ್ನ ಅಣ್ಣನಲ್ಲಿ ತಿಳಿಸಿದಾಗ ಸೀತೆಯಿಂದ ನಮ್ಮ ವಂಶಕ್ಕೆ ಅಪವಾದ ಬಂದಿದೆ, ನನಗೆ ಕಳಂಕ ಬಂದಿದೆ. ಆದ್ದರಿಂದ ನಾನು ಸೀತೆಯನ್ನು ಯಾಕೆ ತಡವರಿಸುತ್ತಿರುವೆ? ಏನು ಹೇಳಿದ? ಏನಾಯಿತು? ಯಾವ ಮಾತು ಹೇಳು ಮಗನೇ. ನಾನು ಲಕ್ಷ್ಮಣ ಸೀತೆಯನ್ನು ಬಿಡುತ್ತೇನೆ, ಹೋಗಿ ಕಾಡಿನಲ್ಲಿ ಬಿಟ್ಟು ಬಾ ಎಂದು ಆಜ್ಞೆಯನ್ನು ಮಾಡಿದ ನನ್ನ ಸೀತೆ. ಧರೆ ಗುರುಳೆ ಅನಿತರುಳ್ ಸೌಮಿತ್ರಿಯೇ ನನ್ನ ನಡುಗಿ ನೀನ ತಂದವ ಉಪಚರಿಸಿಯೇ ಗಾಳಿ ಪರದೀಪಿ ನಮ್ಗೆ ಸರಿಸಿಯೇ ನೀನು ಲಕ್ಷ್ಮಣ ಅಲ್ಲವೇ? ಹೌದಮ್ಮ. ಲಕ್ಷ್ಮಣ. ಓ ನೀನೇ? ನಾನೇ. ಲಕ್ಷ್ಮಣ. ಓ ಇದು ಹಗಲೋ ರಾತ್ರಿಯೋ? ಹಗಲು ತಾಯಿ. ಇದು ಕನಸೋ ನೆನಸೋ? ನೆನಸು. ನಾನು ಸ್ವಪ್ನಾವಸ್ಥೆಯಲ್ಲಿದ್ದೇನೋ ಜಾಗೃತಳಾಗಿದ್ದೇನೋ? ಸ್ವಪ್ನ ಅಲ್ಲ ತಾಯಿ. ಇದು ಅಡವಿಯೋ ಅಯೋಧ್ಯೆಯೋ? ಅಡವಿ. ಅಡವಿ? ಕಾಡಮ್ಮ, ಗೊಂಡಾರಣ್ಯವಿದು. ಗೊಂಡಾರಣ್ಯ? ನೀನು ಕೊನೆಗೆ ಏನೋ ಒಂದು ಹೇಳಿದೆಯಲ್ಲ? ಸೀತಾ ಪರಿತ್ಯಾಗ. ಸೀತಾ ಪರಿತ್ಯಾಗ ಯಾರು ಹೇಳಿದ್ದು? ಅಣ್ಣ ಮಾಡಿದ್ದು. ಅಣ್ಣನ ಮಾತು. ಅಣ್ಣನ ಮಾತು. ಸೀತೆ ಪರಿತ್ಯಾಗ. ಬಿಟ್ಟನೇ ರಘುಶ್ರೇಷ್ಠ ಎಲ್ಲ ಬಿಟ್ಟನೇ ರೇ ನಗ್ನದ ಮಾಲ್ಕಿಗೆ ಸಂಚಕಾರವು ಕೊಟ್ಟನೇ ಮಾಳ್ಗಿಗೆ ಸಂಚಕಾರವವು ಕೊಟ್ಟನೇ ಬಿಟ್ಟನೇ ಸುಮಿತ್ರಾತನಯ ನಟ್ಟರಣ್ಯದೊಳ್ ಬಿಟ್ಟು ಬಾರೆಂದು ನಿರೂಪಮಂ ಕೊಟ್ಟನೇ ಸುಮಿತ್ರಾತನಯ ನಟ್ಟರಣ್ಯದೊಳ್ ಬಿಟ್ಟು ಬಾರೆಂದು ನಿರೂಪಮಂ ಕೊಟ್ಟನೇ ಬಿಟ್ಟನೇ
ರಘುಶ್ರೇಷ್ಠ ಎನ್ನನು ಬಿಟ್ಟನೇ ಮಗನೇ. ಅಮ್ಮ, ನೀನು ಹೇಳಿದ ಮಾತು ಸತ್ಯವೇ? ಸತ್ಯವೇ? ಮತ್ತೊಮ್ಮೆ ಹೇಳು, ನನಗೆ ಸರಿಯಾಗಿ ಕೇಳುವಂತೆ ತಿಳಿಯುವಂತೆ ಹೇಳು. ಹೇಳು. ಶ್ರೀರಾಮಚಂದ್ರ ನನ್ನನ್ನು ಬಿಟ್ಟನೆ, ನನ್ನ ಕೈ ಬಿಟ್ಟನೆ. ಅಪವಾದಕ್ಕಾಗಿ ನನ್ನನ್ನು ಸೀತೆಯನ್ನು ಪರಿತ್ಯಾಗ ಮಾಡ್ತೇನೆ ಅಂತ ಕಾಡಿಗೆ ಕಳಿಸೋದಕ್ಕೆ ಆಜ್ಞೆ ಮಾಡಿದರೆ ಹೌದು ಪರಿತ್ಯಾಗ ಪರಿತ್ಯಾಗ ತಾತ್ಕಾಲಿಕವಾಗಿ ಬಿಟ್ಟುದಲ್ಲ, ಸಂಪೂರ್ಣವಾಗಿ ನನ್ನನ್ನು ಬಿಟ್ಟಿದ್ದಾನೆ. ಲಕ್ಷ್ಮಣ, ನನ್ನನ್ನು ಶ್ರೀರಾಮಚಂದ್ರ ಬಿಟ್ಟನೆ, ನಿಜವಾಗಿಯೂ ಬಿಟ್ಟನೆ. ಹೌದು ತಾಯಿ. ಇನ್ನು ಈ ಜನ್ಮದಲ್ಲಿ ಆ ಶ್ರೀರಾಮ ತನ್ನ ಕೈಯಿಂದ ನನ್ನನ್ನು ಮುಟ್ಟುವುದಿಲ್ಲವೇ? ಮುಟ್ಟಲಾರನೆ. ನಿಜ, ಮುಟ್ಟಬಾರದು. ನನ್ನಂತಹ ಕಳಂಕಿನಿಯನ್ನು ಮುಟ್ಟಿದರೆ ಶ್ರೀರಾಮಚಂದ್ರವನ ಅಯ್ಯೋ ಕರ ಕಮಲಕ್ಕೆ ಕೊರತೆಯಾದೀತು. ಅವನ ಯೋಗ್ಯತೆಗೆ ಗೌರವಕ್ಕೆ ನಿಜವಾಗಿಯೂ ತೀಡಾದೀತು. ರಘುಶ್ರೇಷ್ಠ ಪವಿತ್ರವಾದಂತಹ ಸೂರ್ಯವಂಶದಲ್ಲಿ ಹುಟ್ಟಿದವ, ಮರ್ಯಾದಾ ಪುರುಷೋತ್ತಮ, ಧೀರೋದಾತ ವ್ಯಕ್ತಿ. ಎಂತಹ ವ್ಯಕ್ತಿತ್ವ, ಎಂತಹ ಗೌರವ! ನಿಜವಾಗಿಯೂ ಕಾಣುವುದಕ್ಕೆ ಮನುಷ್ಯನಂತಿದ್ದರೂ ಮನುಷ್ಯನಲ್ಲ. ದೇವತ್ವದ ಗುಣ ಆ ವ್ಯಕ್ತಿಯಲ್ಲಿ ಸಾಮಾನ್ಯರಾದಂತಹ ಮನುಷ್ಯರಲ್ಲಿ ಇಲ್ಲದ 14 ಉತ್ತಮವಾದಂತಹ ಗುಣಗಳು ಶ್ರೀರಾಮಚಂದ್ರನಲ್ಲಿ. ಹಾಗೆ ಸಾಮಾನ್ಯರ ದೇಹದಲ್ಲಿ ಇಲ್ಲದ 32 ಶುಭ ಲಕ್ಷಣಗಳು ಯಾರಲ್ಲಿದೆ? ಈ ಪ್ರಪಂಚದಲ್ಲಿ ಬೇರೆ ಯಾರಲ್ಲಿಯೂ ಇಲ್ಲ. ಅಂತಹ ಶ್ರೀರಾಮಚಂದ್ರಮ ನನ್ನಂತಹ ಕಳಂಕಿನಿಯನ್ನು ಮುಟ್ಟುವುದಕ್ಕುಂಟೆ, ಬಳಿಯಲ್ಲಿ ಇಟ್ಟುಕೊಳ್ಳುವುದಕ್ಕುಂಟೆ. ಪವಿತ್ರವಾದ ಸೂರ್ಯವಂಶ, ಸೂರ್ಯ ದೇವನಲ್ಲಿ ಎಂದೂ ಕಲೆ ಇಲ್ಲ, ಕಳಂಕವಿಲ್ಲ. ಹಾಗೆ ಸೂರ್ಯವಂಶದವರಲ್ಲಿಯೂ ಕಳಂಕವಿಲ್ಲ. ಶ್ರೀರಾಮನ ಶುದ್ಧ ಚಾರಿತ್ರ್ಯದಲ್ಲಿ ಕಲೆಯನ್ನು ಕಳಂಕವನ್ನು ಕಾಣುವುದಕ್ಕೆ ಸಾಧ್ಯವಿಲ್ಲ. ಹಾಗಾದರೆ ನನ್ನಿಂದಾಗಿ ಆದಂತಹ ಶ್ರೀರಾಮಚಂದ್ರನ ಚಾರಿತ್ರ್ಯ ಎಂಬ ಬಟ್ಟೆಗೆ ಒಂದು ಕಲೆ ಆಯಿತೆ. ಹೌದಂತೆ. ಲಕ್ಷ್ಮಣ, ಸತ್ಯವನ್ನು ಹೇಳ್ತಾ ಇದ್ದೇನೆ. ಶ್ರೀರಾಮಚಂದ್ರಮನನ್ನು ಆಗಲಿದಂತಹ ನಾನು ಹೇಗಾದರೂ ಬದುಕಿರಬಲ್ಲೆ. ಆದರೆ ನನ್ನನ್ನು ಅಗಲಿದ ಶ್ರೀರಾಮಚಂದ್ರಮ ಬದುಕಿರಬಹುದೇ? ಇಲ್ಲ, ಸಾಧ್ಯವಿಲ್ಲ. ಅಂತಹ ಶ್ರೀರಾಮಚಂದ್ರಮ ಅಯ್ಯೋ ಕಠಿಣ ಹೃದಯನಾದನೆ. ಹಾಗೆಂದು ನಾನು ಶ್ರೀರಾಮಚಂದ್ರಮ ಕೈ ಬಿಟ್ಟ ಎಂಬ ಆತ್ಮಹತ್ಯೆ ಮಾಡಿಕೊಳ್ಳೋಣವೇ? ಅದಕ್ಕೂ ನನಗೆ ಅವಕಾಶವಿಲ್ಲ. ಆತ್ಮಹತ್ಯೆ ಪಾಪ ಎಂದಲ್ಲ. ನಾನು ಆತ್ಮಹತ್ಯೆ ಮಾಡಿಕೊಂಡರೆ ನನ್ನ ಗರ್ಭದಲ್ಲಿರುವಂತಹ ಈ ಶಿಶುವು ನಾಶವಾಗ್ತದೆ. ಭ್ರೂಣಹತ್ಯಾ ಮಹಾಪಾತಕವನ್ನು ನಾನು ಹೊರಬೇಕಾಗ್ತದೆ. ಹಾಗಾದರೆ ನನಗೆ ಈ ಬಸುರ ಭಾಗ್ಯವನ್ನು ಕೊಟ್ಟು ಶ್ರೀರಾಮಚಂದ್ರಮ್ಮ ಕೈ ಬಿಟ್ಟಿದ್ದಾನೆ ಅಂದ್ರೆ ಅರ್ಥವೇನು? ಈ ಬಸುರೆಂಬುದು ನಿಜವಾಗಿಯೂ ನನಗಿದೊಂದು ಸಂಚಕಾರ ಮಗನೇ. ಶ್ರೀರಾಮಚಂದ್ರಮ್ಮ ಕೊಟ್ಟಂತಹ ಸಂಚಕಾರ. ಅತ್ತ ಸೀತೆ ಬದುಕಿರಬಾರದು, ಇತ್ತ ಸಾಯಲೂಬಾರದು.
ಎಷ್ಟು ಕಠಿಣವಾಯಿತೆ ಶ್ರೀರಾಮಚಂದ್ರನ ಮನಸ್ಸು. ತಮ್ಮ ತಮ್ಮ ಕಡೆಗೆ ಕರುಣಾಳು ರಾಘವನಲ್ಲಿ ತಪ್ಪಿಲ್ಲ, ಕರುಣಾಳು ರಾಘವನಲ್ಲಿ ತಪ್ಪಿಲ್ಲ, ಕಡುಪಾದಗಂ ಮಾಡಿ ಪೆಣ್ಣಾಗಿ ಜನಿಸಿದೆಲ್ಲೊಳಪರಾಧ ಉಂಟು, ಕಡುಪಾದಗಂ ಮಾಡಿ ಪೆಣ್ಣಾಗಿ ಜನಿಸಿದೆಲ್ಲೊಳಪರಾಧ ಉಂಟು, ಕರುಣಾಳು ರಾಘವನಲ್ಲಿ ತಪ್ಪಿಲ್ಲ, ರಾಘವನಲ್ಲಿ ತಪ್ಪಿಲ್ಲ, ಕರುಣಾಳು ರಾಮ 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 ಕರುಣಾಳು ರಾಮ ಶ್ರೀರಾಮ ರಾಮ ಶ್ರೀರಾಮನ ನಾನು ದೂರಿದ್ದೇನೆ ಇಲ್ಲ, ಮಾತಿಂದಲೂ ದೂರಬಾರದು, ದೂಷಿಸಬಾರದು. ಮನಸ್ಸಿನಲ್ಲಿಯೂ ಶ್ರೀರಾಮಚಂದ್ರನನ್ನು ಕುರಿತು ನಾವು ತಪ್ಪಾರೋಪಣೆಯನ್ನು ದೋಷಾರೋಪಣೆಯನ್ನು ಮಾಡಬಾರದು. ಕ್ಷೀರ ಸಾಗರದಲ್ಲಿ ವಿಷವನ್ನು ಕಾಣುವುದಕ್ಕುಂಟೆ ಮಗನೇ. ಕಾಮಧೇನುವಿನ ಕಿತ್ತಲಿನಲ್ಲಿ ವಿಷದ ಬಿಂದುವಿರುವುದಿಲ್ಲವಲ್ಲ. ಹಾಗೆ ಶ್ರೀರಾಮಚಂದ್ರನು ಕರುಣಾ ಸಮುದ್ರ, ಅಂತಹ ಕರುಣಾ ಸಮುದ್ರದಲ್ಲಿ ಇಂತಹ ಕಠಿಣತೆ, ಈ ಕಾಠಿಣ್ಯ ಇಲ್ಲ, ಹೇಳಬಾರದು. ಅವನಿಗೆ ಹೆಂಡತಿ ಮುಖ್ಯವಲ್ಲ, ವಂಶ ಗೌರವ, ವ್ಯಕ್ತಿತ್ವ, ಧರ್ಮ. ಉತ್ತಮರಾದವರು ಅಪವಾದಕ್ಕೆ ಅಂಜುತ್ತಾರೆ. ಆದ್ದರಿಂದ ನನ್ನಿಂದಾಗಿ ಶ್ರೀರಾಮಚಂದ್ರನ ವ್ಯಕ್ತಿತ್ವಕ್ಕೆ ಗೌರವಕ್ಕೆ ಕೊರತೆಯುಂಟಾಯಿತು. ನಾನು ಕಳಂಕಿನಿ. ಹಾಗಾದರೆ ಶ್ರೀರಾಮಚಂದ್ರನ ತಪ್ಪೇನು? ಇಲ್ಲ, ಶ್ರೀರಾಮಚಂದ್ರಮ ಯಾರನ್ನು ಮಾತಿಂದಲೂ ನೋಯಿಸುವನಲ್ಲ, ಅನ್ಯಾಯ ಮಾಡುವನಲ್ಲ. ಅಂದರೆ ಇಂತಹ ಕಠಿಣತೆ ಇರುವುದಕ್ಕೆ ಸಾಧ್ಯವಿಲ್ಲ. ಕರುಣಾಮೂರ್ತಿ. ಹಾಗಾದರೆ ಕರುಣೆ ಇದ್ದಲ್ಲಿ ಕಾಠಿಣ್ಯವಿರುವುದಿಲ್ಲವಲ್ಲ. ಕಡೆಗೆ ಕರುಣಾಳು ರಾಘವನಲ್ಲಿ ತಪ್ಪಿಲ್ಲ, ತಪ್ಪಿಲ್ಲ. ನನ್ನದೇ ತಪ್ಪು ಮನೆ. ಈ ಲೋಕದಲ್ಲಿ ಹೆಣ್ಣಾಗಿ ಹುಟ್ಟುವುದೇ ದೊಡ್ಡ ಅಪರಾಧ. ಎಲ್ಲಾ ಪಾಪಗಳನ್ನು ಒಂದುಗೂಡಿಸಿಯೇ ಬ್ರಹ್ಮ ಈ ಹೆಣ್ಣು ಜನ್ಮವನ್ನು ಸೃಷ್ಟಿಸ್ತಾನಂತೆ. ಹೆಣ್ಣಾದವಳಿಗೆ ಹುಟ್ಟಿದ ಬಳಿಕ ಸಾಯುವ ತನಕ ಕಣ್ಣೀರಲ್ಲದೆ ಸುಖವೆಂಬುದಿಲ್ಲ ಮಗನೇ. ಇಲ್ಲವಾದರೆ ನನ್ನಂಥವಳಿಗೆ ಇಂತಹ ಸ್ಥಿತಿ. ಜನಕರಾಜ ಋಷಿಯ ಮಗಳು, ಮರಿಯಾದ ಪುರುಷೋತ್ತಮನಾದ ಸೂರ್ಯ ವಂಶೋದ್ಭವನಾದ ರಘುಕುಲೋದ್ಭವನಾದಂತಹ ಶ್ರೀರಾಮಚಂದ್ರನ ಧರ್ಮಪತ್ನಿ
ದಶರಥ ಚಕ್ರವರ್ತಿಯ ಸೊಸೆ. ನನ್ನಂಥವಳಿಗೂ ಅಪವಾದ. ಮಗನೇ, ಅಮ್ಮ, ನನ್ನಂಥವಳಿಗೂ ಅಪವಾದ ಬಂದ ಬಳಿಕ ಈ ಲೋಕದಲ್ಲಿ ಸಾಮಾನ್ಯ ಸ್ತ್ರೀಯರ ಪಾಡೇನು? ಅಪವಾದ ಎಂಬುದು ಸತ್ಯವಲ್ಲ. ಅಪವಾದವೆಂದರೆ ಶುದ್ಧವಾದಂತಹ ಬಟ್ಟೆಯಲ್ಲಿರುವಂತಹ ಕೊಳೆಯಂತೆ, ಕಲೆಯಂತೆ. ಅದನ್ನು ತೊಳೆದರೆ ಅದು ಶುದ್ಧವಾಗ್ತದೆ. ಅದರಲ್ಲಿ ಅದು ಇರುವಂತಹದ್ದಲ್ಲ, ತಾತ್ಕಾಲಿಕವಾಗಿ ಬರುವಂತಹದ್ದು. ಹಾಗೆ ಅಪವಾದ ಅಂದ್ರೆ. ಆದ್ರೂ ಅಪವಾದ ಬಂದೇ ಬರ್ತದೆ. ಇರಲಿ, ಅಪವಾದಕ್ಕೆ ನನ್ನ ಪ್ರಾರಬ್ಧ ಕಾರಣ. ನಾನು ಹೆಣ್ಣಾಗಿ ಹುಟ್ಟಿದ್ದು ಕಾರಣ. ಮಗನೇ, ಹಾಗಾದ್ರೆ ಶ್ರೀರಾಮಚಂದ್ರಮ್ಮ ನನ್ನನ್ನು ಸಂಪೂರ್ಣವಾಗಿ ಬಿಟ್ಟಿದ್ದಾನೆ. ನಿನಗವನು ಮಾಡಿದ ಆಜ್ಞೆ ಏನು? ಸೀತೆಯನ್ನು ಕಾಡಿನಲ್ಲಿ ಬಿಟ್ಟು ಬಾ. ಹೌದಮ್ಮ, ಬಿಟ್ಟು ಬಾ. ರಾಮನ ಆಜ್ಞೆ ಅದು, ಪ್ರಭುವಿನ ಆಜ್ಞೆ ಅದು. ಅಂತಹ ಆಜ್ಞೆಯ ಆ ಒಂದು ವಾಕ್ಯದ ಅಕ್ಷರವನ್ನು ಮೀರುವುದಕ್ಕೆ ನಿನಗೆ ಅಧಿಕಾರವೇ? ಅವನು ಎಷ್ಟು ಹೇಳಿದ್ದಾನೋ ಅಷ್ಟನ್ನು ಮಾಡು. ಬಿಟ್ಟು ಬಾ. ಬಿಟ್ಟೇ ಅಲ್ಲ, ಹೋಗಬೇಕೆ? ನಿಲ್ದಿರುವೆ ಸೌಮಿತ್ರಿ, ಹೋಗು 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 ಸೌಮಿತ್ರಿ. ಕೋಪಿಸನೆ ಕಾಕುಸ್ಥನಲ್ಲಿ, ಕೋಪಿಸನೆ ಕಾಕುಸ್ಥನಲ್ಲಿ ಎನಗುಂಟು ನೆರವು ಕಾಡೊಳುಗ್ರ ಜಂತುಗಳ ನೆರವೆನಗುಂಟು. ಅಲ್ಲಿ ರಘುನಾಥ ಏಕಾಂಗಿಯಾಗಿರ್ಪನು, ಎನಗುಂಟು ಕಾಡೊಳುಗ್ರ ಜಂತುಗಳ ನೆರವೆನಗುಂಟು. ಅಲ್ಲಿ ರಘುನಾಥ ಏಕಾಂಗಿಯಾಗಿರ್ಪನು, ಏಕೆ ನಿಂದಿರುವೆ? ಹೋಗು 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 ಸೌಮಿತ್ರಿ. ಸೌಮಿತ್ರಿ, ಅಮ್ಮ, ಮರಗಟ್ಟೆ ನಿಂದಿರುವೆ, ಮೈಮರೆತು ನಿಂದಿರುವೆ. ಏನನ್ನು ಕೇಳುತ್ತಿರುವೆ, ಏನನ್ನು ನೋಡುತ್ತಿರುವೆ? ಇನ್ನು ನೋಡುವುದಕ್ಕೂ ಇಲ್ಲ, ಕೇಳುವುದಕ್ಕೂ ಇಲ್ಲ. ನಿನ್ನ ಕರ್ತವ್ಯ ಮುಗಿದಲ್ಲ. ಹೊರಡು ಮಗನೇ, ಸೀತೆಯನ್ನು ಕಾಡಿನಲ್ಲಿ ಬಿಟ್ಟು ಬಾ. ಈಗಲ್ಲವೇ ನನಗೆ ಶ್ರೀರಾಮಚಂದ್ರಮನ ಆಜ್ಞೆ. ಮತ್ತು ನಿಂತು ನೋಡುತ್ತಿರುವೆ ಮುಗ್ಧನಾಗಿ. ಹಸುವನ್ನು ಕರು ಹಿಂಬಾಲಿಸ್ತದೆ. ಎಲ್ಲಿ ಹೋದರೂ ಆ ಹಸುವಿನ ಹಿಂದೆ ಕರು ಇರುತ್ತದೆ. ಹಾಗೆ ಮುಗ್ಧ ಮನಸ್ಸಿನಿಂದ ನನ್ನನ್ನು ನೋಡುತ್ತಾ ನಿಂತಿರುವೆ. ಸಾಕು ಮಗನೆ, ನಿನ್ನ ಸೇವೆ ಸಾಕು. 14 ವರ್ಷ ಕಾಡಿನಲ್ಲಿ ಸೇವಿಸಿದೆ, ಸಾಲದಕ್ಕೆ ಶ್ರೀರಾಮ ಕೊನೆಯ ಸೇವೆ ನನಗಿದು. ಇದರಿಂದ ನಿನ್ನ ಜನ್ಮ ಸಾರ್ಥಕವಾಯಿತು. ನಿನ್ನಂತಹ ತಮ್ಮಯನ್ನು ಹುಟ್ಟುವುದಕ್ಕಿಲ್ಲ, ಸಾರ್ಥಕ ಮಾಡಿಕೊಂಡೆ. ಆದರೆ ಸಾವಕಾಶ ಮಾಡಬೇಡ, ಬೇಗನೆ ಅಯೋಧ್ಯೆಗೆ ಹೋಗು. ಶ್ರೀರಾಮಚಂದ್ರಮ ನಿನ್ನ ದಾರಿ ನೋಡುತ್ತಿರಬಹುದು, ಬಿಟ್ಟು ಬಾ. ನಿರ್ದಾಕ್ಷಿಣ್ಯವಾಗಿ ಒಂದು ಮಾತನ್ನು ಹೇಳಿದ್ದಾನಲ್ಲ, ಇಷ್ಟು ಹೊತ್ತೇ ಕಾಯಿತು. ಲಕ್ಷ್ಮಣ ಯಾಕೆ ಸಾವಕಾಶ ಮಾಡಿದೆ? ಹೀಗೆ ಹೇಳಬಹುದು. ಶ್ರೀರಾಮಚಂದ್ರಮನ ಕೋಪಕ್ಕೆ ನೀನು ಕಾರಣನಾಗಬಾರದು. ಇಷ್ಟು ವರ್ಷಗಳಲ್ಲಿ ತಮ್ಮನಾದ ನಿನ್ನ ಮೇಲೆ ಒಂದು ದಿನವಾದರೂ ಶ್ರೀರಾಮಚಂದ್ರಮ್ಮ ಕೋಪಿಸಿ ಮಾತಾಡಿದವನಲ್ಲ. ಅಷ್ಟಕ್ಕೆ ಎಡೆ ಕೊಡಬೇಡ. ಹಿಂದೆ ಪಂಚವಟಿಯಲ್ಲಿ ಶ್ರೀರಾಮಚಂದ್ರಮನ ಆಜ್ಞೆಯನ್ನು ನೀನು ಮೀರಿದೆ. ಸೀತೆಯನ್ನು ಕಾಪಾಡಿಕೊಂಡಿರು ಲಕ್ಷ್ಮಣ, ಹೀಗೆ ಆಜ್ಞೆಯಾಗಿತ್ತು. ಆದರೂ ನೀನು ಅನಿವಾರ್ಯವಾಗಿ ನನ್ನನ್ನು ಬಿಟ್ಟು ಹೋದೆಯಲ್ಲ.
ಆದರೂ ಶ್ರೀರಾಮಚಂದ್ರಮ ನಿನ್ನ ಮೇಲೆ ಕೋಪಿಸಿಕೊಳ್ಳಲಿಲ್ಲವಂತೆ. ಎಂತ ಹೃದಯ ಅದು, ಎಂತಹ ವಿಶಾಲವಾದ ಗುಣ. ಮಗನೇ, ಅಂದು ನೀನು ಹೇಗೆ ಬಿಟ್ಟು ಹೋಗಿದ್ದೀಯೋ ಮತ್ತೊಮ್ಮೆ ನೆನಪಿಸಿಕ. ಹಾಗೆ ಬಿಟ್ಟು ಹೋಗು. ದಾಕ್ಷಿಣ್ಯ ಮಾಡಬೇಡ. ರಾಮನ ಕೋಪಕ್ಕೆ ನೀನು ಪಾತ್ರನಾಗಬೇಡ. ಹೋಗು ಹೋಗು ಮಗನೇ, ಹೋಗು. ನೀವೇ ಜಾನಕಿಯ ಕಾವುದಿರುವ ಚಂದ್ರಾರ್ಕತಾರಿ ಸಾಕ್ಷಿ ನೀವಿರುದ ಮಲಬಲ್ದು ಮಮ್ಮಲ ಮರುಗಿ ನಡೆದ ಹೇ ರಂಗನಾಥ, ಎಂತಹ ಅಗ್ನಿ ಪರೀಕ್ಷೆ ಇದು! ಕಲ್ಲಾಗಿ ಇರಬೇಕು ಕಠಿಣ ಭವ ತೊರೆಯೊಳಗೆ, ಅಲ್ಲದೆ ಮತ್ತೇನು ಮಾಡುವುದಕ್ಕೆ ಸಾಧ್ಯ? ಕಲ್ಲು ಹೃದಯಾಗಿ ಅಮ್ಮನನ್ನು ಬಿಟ್ಟು ಹೋಗುತ್ತಾ ಇದ್ದೇನೆ. ಓ ಅರಣ್ಯದ ಮೃಗ ಪಕ್ಷಿಗಳೇ, ಓ ವೃಕ್ಷಗಳೇ, ಓ ಲತೆಗಳೇ, ಓ ತರುಗಳೇ, ಈ ಭೂಮಾತೆಯ ಮಗಳು ಸೀತಾದೇವಿಯನ್ನು ಕಾಯುವಂತಹ ಹೊಣ ನಿಮ್ಮದು. ಅಮ್ಮನ ಮಡಿಲಿನಲ್ಲಿ ಮಗುವು ಮಲಗುವಂತೆ ಈ ಮುಗ್ಧ ಹೆಣ್ಣು ಮಗಳು ಕಂಬನಿಯನ್ನು ಮಿಡಿಯುತ್ತಾ ಹೊರಗಿದ್ದಾಳೆ. ಈಕೆಯನ್ನು ಕಾಯುವವರು ನೀವಲ್ಲದೆ ಬೇರಾರೂ ಇಲ್ಲ. ಓ ಸೂರ್ಯದೇವ, ನಿನ್ನ ವಂಶದ ಅರಮನೆಯನ್ನು ಬೆಳಗಿಸುವುದಕ್ಕೆ ಬಂದಂತಹ ಸೌಭಾಗ್ಯ ಲಕ್ಷ್ಮಿ ಈಕೆಯನ್ನು ನೋಡು, ಕರುಣೆಯ ಕಣ್ಣಿನಿಂದ ಕಾಯಬೇಕು. ಓ ಚಂದ್ರದೇವ, ಈ ಸೃಷ್ಟಿಯ ಸಮಸ್ತ ದೇವತೆಗಳೇ, ಈ ಅನಾಥಳಂತೆ ಬಿದ್ದಿರುವ ಜಾನಕಿ ದೇವಿಯನ್ನು ನೀವೇ ರಕ್ಷಿಸಬೇಕು. ರಾಮನಾಜ್ಞೆಯಂತೆ ನಾನೀಕೆಯನ್ನು ಬಿಟ್ಟು ಹೋಗುತ್ತಿದ್ದೇನೆ. ಲಕ್ಷ್ಮಣ, ಹೀಗೆ ಬಾ. ಬಾ ಮಗನೇ, ಹೀಗೆ ಬಾ. ತಿರುಗಿ ನೋಡುತ್ತಾ ಹೋಗುತ್ತಿರುವೆಯಲ್ಲ. ಹೌದು ತಾಯಿ. ಬೇಗನೆ ಹೋಗು ಅಂದ್ರೆ ಇಷ್ಟೊತ್ತು ಸಾವಕಾಶ ಮಾಡಿದೆ. ನನಗೆ ಯಾರು ಇಲ್ಲ ಅಂತ ಚಿಂತಿಸಬೇಡ. ನನಗೆ ಈ ಕಾಡಿನಲ್ಲಿ ಬೇಕಾದಷ್ಟು ಮಂದಿಗಳಿದ್ದಾರೆ ರಕ್ಷಣೆಗೆ. ಹಾಗೆ ನನ್ನ ಸುಖಕ್ಕೆ ಘೋರ ಮೃಗಗಳು, ಹರಿಯುವ ಹಾವುಗಳು, ಸಿಂಹಶಾರ್ದೂಲಗಳು, ಈ ಮೃಗ ಪಕ್ಷಿಗಳೇ ನನಗೆ ರಕ್ಷಣೆ. ನಾನು ಭೂದೇವಿಯ ಮಗಳು. ಈ ಪ್ರಕೃತಿಯಲ್ಲಿರುವಂತಹ ಎಲ್ಲ ಪ್ರಾಣಿ ಪಕ್ಷಿಗಳು ನನ್ನ ಬಂಧು ಬಳಗದವರು. ನನಗೆ ಬೇಕಾದಷ್ಟು ಮಂದಿ ಇಲ್ಲಿದ್ದಾರೆ. ಆದರೆ ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರಮನಿಗೆ ಯಾರು ಇಲ್ಲ ಮಗನೇ. ಪ್ರಜೆಗಳಿಲ್ಲ, ಬಂಧು ಬಳಗದವರಿಲ್ಲ, ಅಣ್ಣ ತಮ್ಮಂದಿರಿಲ್ಲ, ಯಾರೂ ಇಲ್ಲ. ನಾನಿದ್ದರೆ ಮಾತ್ರ ಎಲ್ಲರೂ ಇದ್ದಾರೆ. ನಾನವರ ಹೃದಯ,
ಹೃದಯವಿಲ್ಲದ ಬಳಿಕ ಯಾರಿದ್ದಾರೆ? ಆದ್ದರಿಂದ ಶ್ರೀರಾಮಚಂದ್ರಮನಿಗೆ ಇಂದು ಯಾರೂ ಇಲ್ಲ. ತಮ್ಮ, ನೀನು ಮತ್ತು ನಾನಿದ್ದಾಗ ಶ್ರೀರಾಮಚಂದ್ರಮ ಎಲ್ಲಿಯೂ ನಗ್ತಾ ಇರ್ತಾನೆ. ಇಂದೀಗ ನೀನು ಇಲ್ಲ, ನಾನು ಇಲ್ಲ. ಶ್ರೀರಾಮಚಂದ್ರಮ ಏಕಾಗಿಯಾಗಿರಪ್ಪ. ಇಂದಿನಿಂದ ಈ ಸೀತೆಯನ್ನು ಅಗಲಿದ ಬಳಿಕ ಶ್ರೀರಾಮಚಂದ್ರಮ ಏಕಾಂಗಿ. ಅವನಿಗೆ ಯಾರೂ ಇಲ್ಲ, ಯಾರೂ ಇಲ್ಲ. ನೀನಿದ್ದರೆ ಎಲ್ಲರೂ ಇದ್ದಂತೆ. ಹಿಂದೆ ಕಾಡಿನಲ್ಲಿ ಒಂದು ಮಾತನ್ನು ಹೇಳಿದ್ದಾನೆ, ನನಗೊಂದು ನೆನಪಿದೆ. ನಿನ್ನನ್ನು ಬಿಟ್ಟಾದರೂ ನಾನು ಇರಬಲ್ಲೆ ಸೀತಾ. ನಮ್ಮ ಲಕ್ಷ್ಮಣನು ಬಿಟ್ಟಿರುವುದಕ್ಕೆ ಸಾಧ್ಯ ಇಲ್ಲ ಅಂತ. ಆದ್ದರಿಂದ ಹೋಗು, ಬಳಿಗೆ ಹೋಗಿ ಅಣ್ಣನನ್ನು ಸಮಾಧಾನ ಪಡಿಸು. ಮತ್ತೊಂದು ಮಾತು, ನೀನು ಹೋದಾಕ್ಷಣ ನಿನ್ನನ್ನೇ ಕಾಯುತ್ತಿರುವಂತಹ ಪ್ರಭು ಶ್ರೀರಾಮಚಂದ್ರಮ ಒಂದು ಮಾತನ್ನು ಕೇಳಬಹುದು. ಏನು? ಸೀತೆಯನ್ನು ಕಾಡಿನಲ್ಲಿ ನೀನು ಬಿಟ್ಟು ಬರುವಾಗ ಸೀತೆ ಏನು ಹೇಳಿದ್ದಾಳೆ? ಕೇಳದೆ ಇರಲಾರ. ಅದಕ್ಕೆ ಉತ್ತರವಾಗಿ ಒಂದು ಮಾತನ್ನು ಹೇಳು, ನೆನಪಿಟ್ಟುಕೋ. ಏನು ತಾಯಿ? ನಿನ್ನಾಜ್ಞೆಗೆ ಸೀತೆ ಮರು ನುಡಿಯಲಿಲ್ಲ, ಕೋಪಿಸಲಿಲ್ಲ, ದುಃಖಿಸಲಿಲ್ಲ, ಅಳಲೂ ಇಲ್ಲ, ನಗಲೂ ಇಲ್ಲ. ನಿನ್ನನ್ನೇ ಧ್ಯಾನಿಸುತ್ತಾ ಕೊನೆಯ ಗಳಿಗೆಯನ್ನು ಕಾಯುತ್ತಿದ್ದಾಳೆ. ಅಷ್ಟನ್ನು ಹೇಳಿಬಿಡು ಮಗನೇ. ಸಿಂಗರಗ ಬಗೆ ಮಂಗಲವಾಕ್ಯದ ರಂಗುದಗಿಸಿ ವಾಲ್ಮೀಕಿರಿಜೆ ಸಂಗಡಿಗರು ರಸ ಗಂಗಾ ಸ್ನಾನದಿ ಮಂಗಲಮೊಡೆಯೋ ಕೃತಿ ರಚಿಸಿ ಸಿಂಗರಗ ಬಗೆ ಮಂಗಲವಾಕ್ಯದ ರಂಗುದಗಿಸಿ ವಾಲ್ಮೀಕಿರಿಜೆ ವಾಲ್ಮೀಕಿರಿಜೆ ದೀರ್ಘಕಾಲ ಬೇಕಾಯಿತು ರಾಮಾಯಣದ ಕಥನ ಕಾವ್ಯದ ಪ್ರಸವಕ್ಕೆ. ಬ್ರಹ್ಮದೇವನಿಂದ ನೀಡಲ್ಪಟ್ಟಂತಹ ಸೂಚನೆಯನ್ನು ಸ್ವೀಕರಿಸಿದ ನಾನು ಮಾನಸಿಕವಾದಂತಹ ವಿಷಾದವನ್ನು ಬಗೆಹರಿಸುವುದಕ್ಕಾಗಿ ತೊಡಗಿಕೊಂಡೆ ರಾಮಾಯಣದ ಕಥನ ಕಾವ್ಯದ ರಚನೆಗೆ. ಯಾವನ ಒಬ್ಬ ವೃತ್ತಿಪರ ನಿಷಾದ ಕ್ರೌಂಚ ಮಿಥುನದಲ್ಲಿ ಒಂದನ್ನು ಕೊಂದನೆಂಬ ಕಾರಣಕ್ಕೆ ಕ್ರುದ್ಧನಾಗಿ ಅವನನ್ನು ಶಪಿಸಿದ ನಾನು ಸ್ವಾತ್ಮಾವಲೋಕನ ಮಾಡಿಕೊಂಡಾಗ ನಾನೆಷ್ಟು ಸರಿ ಎಂಬ ಪ್ರಶ್ನೆಗಲ್ವೇ ಬ್ರಹ್ಮದೇವ ನೀಡಿದ ಉತ್ತರ. ಆ ಶಾಪವಾಕ್ಯವೇ ಶ್ಲೋಕ ರೂಪದಲ್ಲಿ ಹೊರಹೊಮ್ಮಿದ್ದರಿಂದ ಅದೇ ಅನುಷ್ಟುಪ್ ಎಂಬ ಛಂದಸ್ಸನ್ನು ಆಧರಿಸಿ 29,000 ಶ್ಲೋಕಗಳಲ್ಲಿ ಪುತ್ರಕಾಮೇಷ್ಟಿಯ ಮೂಲಕವಾಗಿ ದಶರಥ ಪುತ್ರರನ್ನು ಪಡೆದ ಎಂಬಲ್ಲಿಂದ ತೊಡಗಿ ರಾವಣಾದಿ ದುಷ್ಟರನ್ನು ಮರ್ದಿಸಿ ಶ್ರೀರಾಮ ಪಟ್ಟಾಭಿಷೇಕವಾಯಿತು ಎಂಬಲ್ಲಿಗೆ ಕಥನ ಕಾವ್ಯವನ್ನು ಮುಗಿಸಿದ್ದೇನೂ ಹೌದು. ಹಾಗಂತ ನಾನು ರಚಿಸಿದ ಕೃತಿ ಶ್ರುತಿ ತಾಳ ಗತಿ ಲಯಬದ್ಧವಾಗಿ ಸಂಕೀರ್ತಿಸಲ್ಪಡಬೇಕು ಅಂತ ನನಗೊಂದು ಆಸೆ ಇದೆ. ನನ್ನ ಶಿಷ್ಯವರ್ಗದಲ್ಲಿ ಯಾರೂ ಅಂತಹ ಅರ್ಹತೆಯನ್ನು ಹೊಂದಿದವರಿಲ್ಲ. ಏನು ಮಾಡೋಣ? ಯೋಚಿಸಬೇಕಾದ್ದೇನೂ ಇಲ್ಲ. ದಶರಥ ಪುತ್ರ ಕಾಮೇಷ್ಟಿಯನ್ನು ಮಾಡಿ ಪುತ್ರರನ್ನು ಪಡೆದ, ನಾನೇಕೆ ಶಿಷ್ಯ ಕಾಮೇಷ್ಟಿಯನ್ನು ಮಾಡಿ ಶಿಷ್ಯಂದಿರನ್ನು ಪಡೆಯಲಾರೆ? ಪಡೆಯಬಹುದಾಗಿದೆ. ಪುತ್ರ ಕಾಮೇಷ್ಟಿಯನ್ನು ಮಾಡುವುದಕ್ಕೆ ಅವನಿಗೆ ಋಷ್ಯಶೃಂಗನಂತಹ ಋತ್ವಿಕ್ಕುಗಳು ಬೇಕಾಯಿತು, ಪರಿಕರಗಳು ಬೇಕಾಯಿತು. ನಮಗದು ಯಾವುದೂ ಬೇಕಾಗುವುದಿಲ್ಲ. ಮಾನಸಿಕವಾದ ಸಂಕಲ್ಪದಿಂದಲೇ ಶಿಷ್ಯ ಕಾಮೇಷ್ಟಿಗೆ ಏನದು ಶ್ರೀರಾಮ. 3 Rama 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 Rama
ಬದುಕಿಗೆ ಹೊಸ ತಿರುವನ್ನು ಕೊಟ್ಟವು. ಯಾವುದು ಭವ ತಾರಕ ಮಂತ್ರವಾಗಿ ಲೋಕತ್ರಯಗಳಲ್ಲೂ ಮಾನ್ಯವಾಯಿತು. ಅಂತಹ ರಾಮನಾಮ ಸಂಕೀರ್ತನೆ ಕೇಳಿಸ್ತಾ ಇದೆಯಲ್ಲ. ದಾರಿಯ ಬದಿಯಲ್ಲಿ ಪೊದೆಯ ಮರೆಯಲ್ಲಿ ನಿಂತು ದಾರಿ ಹೋಕರ ತಲೆ ಹೊಡೆಯುತ್ತಾ ಇದ್ದೆ ನಾನು. ಅವರ ದೇಹದಿಂದ ಸಿಡಿದ ರಕ್ತ ನನಗೆ ಅಮೃತ ಸಿಂಚನದ ಅನುಭವವನ್ನು ಕೊಡ್ತಾ ಇತ್ತು. ಆ ಜೀವಿ ವಿಲಿ ವಿಲಿ ಒದ್ದಾಡಿ ಉದ್ಗಾರವನ್ನು ಮಾಡಿದರೆ ನನಗದು ಇಂಪಾದ ಸಂಗೀತದಂತೆ ಕೇಳಿಸ್ತಾ ಇತ್ತು. ಅಂತಹ ಒಬ್ಬ ನಿಷಾದನಾದ ನನ್ನ ಬದುಕು ಈ ಸ್ಥಿತಿಗೆ ಬಂದು ಬ್ರಹ್ಮರ್ಷಿ ವಾಲ್ಮೀಕಿಯಾಗುವುದಕ್ಕೆ ಕಾರಣವಾದಂತಹ ತಾರಕನಾಮ ಏಸು ಮಧುರವು ರಾಮನಾಮ. ರಾಮನಾಮ ಪಾನ ಅಮೃತ ಸಮಾನವಾದದ್ದು. ಅಂತಹ ರಾಮನಾಮ ಸಂಕೀರ್ತನೆಯನ್ನು ಈ ಕಾಡಿನಲ್ಲಿ ಯಾರು ಮಾಡ್ತಿದ್ದಾರಪ್ಪ? ಯಾವ ದಿಕ್ಕಿನಿಂದ ರಾಮನಾಮ ಸಂಕೀರ್ತನೆ ಶಬ್ದ ತರಂಗಗಳು ನನ್ನ ಕಿವಿಯ ತಮ್ಮಟೆಯನ್ನು ಅಪ್ಪಳಿಸ್ತಾ ಇದೆಯೋ ಅದೇ ದಿಕ್ಕನ್ನು ಅನುಸರಿಸಿ ಹುಡುಕೋಣ. ಅಮ್ಮ ಹೇಳಮ್ಮ. ಸನ್ಯಾಸಿ, ಅಯ್ಯೋ ಬೆಳಿಗ್ಗೆ ಬರಬೇಡ, ನನಗೆ ಭಯವಾಗ್ತಾ ಇದೆ. ಸನ್ಯಾಸಿ, ಕಪಟ ಸನ್ಯಾಸಿ, ಸನ್ಯಾಸಿ. ಮರುಗದಿಯು ಅಭಾಗ್ಯ ಮುದ್ರೆಯ ತೋರಿ ಬೆದರದಿರು ನೀನೆನುದ ನುಡಿಸಿದ ವಿನಯದಿಂದ ಯಾರಮ್ಮ ನೀನು ಯಾರಮ್ಮ ಯಾರಮ್ಮ ನೀ ಘೋರ ಕಾಂತಾರದೊಳಗೆ ಯಾರನ್ನು ನೆನೆದದ್ದು ಕದೆಯುಬೇಕಿಗೆ ತಾರಕ ಮಂತ್ರವನಾರು ಕಲಿಸಿದರು ಶ್ರೀರಾಮನಾಮ ತಾರಕ ಮಂತ್ರವನಾರು ಕಲಿಸಿದರು. ಈ ರೀತಿ ದೊರೆತಿಲ್ಲಿ ಹೋದವರ್ಯಾರೋ ಯಾರಮ್ಮ ನೀನು ಯಾರಮ್ಮ ಅಮ್ಮ ಯಾರಮ್ಮ ಅಮ್ಮ, ಹಸಿದ ಹೆಬ್ಬುಲಿಯನ್ನು ಕಂಡ ಹುಲ್ಲೆಯ ಮರಿಯ ಹಾಗೆ ಹೆದರುತ್ತಾ ಇದ್ದಿ. ನಾನು ಯಾರ ಒಡಲಾಳದಲ್ಲೂ ಭೀತಿಯನ್ನು ಅಂಕುರಿಸುವುದಕ್ಕೆ ಇರುವವನಲ್ಲ. ಮಾನುಷ ಪ್ರಪಂಚದ ಭವ ಸಂಬಂಧವಾದಂತಹ ಭೀತಿಯ ನಿವಾರಣೆಗೆ ಇರುವ ವಾಲ್ಮೀಕಿ ಮಹರ್ಷಿಯಮ್ಮ. ನಾನು ಹೆದರಬೇಕಾದ್ದಿಲ್ಲ ಅಮ್ಮ. ನಿನ್ನನ್ನು ಕಂಡಾಗ ಪರಮಾಶ್ಚರ್ಯವಾಗುತ್ತಾ ಇದೆ. ಘೋರವಾದಂತಹ ಕಾಂತಾರದ ಮಧ್ಯದಲ್ಲಿ ನೀನು ಈ ಸ್ಥಿತಿಯಲ್ಲಿ ಇರುವುದಕ್ಕೆ ಕಾರಣ ಏನು ಅಂತ ಗೊತ್ತಾಗುವುದಿಲ್ಲ. ನಿನ್ನ ಆಂಗಿಕವಾದಂತಹ ಸಲ್ಲಕ್ಷಣಗಳು, ನಿನ್ನ ಮುಖದ ವರ್ಚಸ್ಸುಗಳನ್ನು ಗಮನಿಸಿದ್ರೆ ಯಾವುದು ಸತ್ಕುಲ ಪ್ರಸೂತ ಇರಬೇಕು ನೀನು ಅಂತ ಅರ್ಥವಾಗುತ್ತದೆ. ನಿನ್ನಂಥವಳು ಈ ಕಾಡಿಗೆ ಹೀಗೆ ಬರುವುದಕ್ಕೆ ಕಾರಣ ಏನು? ಆಕಾಶವನ್ನೇ ಚುಂಬಿಸುವಂತಹ ವೃಕ್ಷರಾಜಿಯಿಂದ ಸುಡನೆ ಸುಡುವ ನಡು ಹಗಲ ಸೂರ್ಯನ ಬಿಸಿಲು ಭೂಮಿಯನ್ನು ಮುಟ್ಟುವುದಿಲ್ಲ. ಅಂತಹ ಕಾಡಿಗೆ ನೀನಾಗಿ ಬಯಸಿ ಬಂದೆಯೋ ಅಥವಾ ಯಾರಾದರೂ ನಿನ್ನನ್ನು ಈ ಕಾಡಿಗೆ ತಂದು ಬಿಟ್ಟು ಹೋದರೋ ನಾನರಿಯೆ. ಅದು ಅಲ್ಲದೆ ರಾಮ 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 ಎಂಬಂತೆ ಶ್ರೀರಾಮನಾಮದ ತಾರಕ ಮಂತ್ರವನ್ನು ಉಚ್ಚರಿಸ್ತಾ ಇದ್ದಿ. ಯಾರು ನಿನಗೆ ಆ ತಾರಕ ಮಂತ್ರವನ್ನು ಕಲಿಸಿದ್ರು? ಯಾರು ನೀನು? ಯಾಕೆ ಹೀಗಾಯ್ತಮ್ಮ? ಮುನಿಯ ಮಾತನು ನಂಬಿ ಜಾನಕಿ ಮನಸ್ಸಿನ ಗಣಿತ ಶೋಕ ಮೌಕ್ತಿಕ ಮಣಿಗಳಂ ಪೋಣಿಸುತ್ತ ಹೊಸೆದ ವಿಷಾದ ಹಾರವನು ಮುನಿಯ ಪಾದಕ್ಕೆ ತೊಡಿಸು ತರ್ಚಿಸಿ ಜನಪನಪವಾದ ಕಳುಕಿ ತನ್ನನು ವನದಿ ತೊರೆದ ಬಣ್ಣಿಸಿದ ಅಳುತ್ತ ತನ್ನನು ವನದಿ ತೊರೆದಾರ್ಥ ಸ್ಥಿತಿಯನು ಬಣ್ಣಿಸಿದಳಳುತ್ತ
ಮುನಿಪೋತ್ತಮ ಯಾವನೊಬ್ಬ ಕಪಟ ಸನ್ಯಾಸಿ ಅಂತ ಭಾವಿಸಿ ಭಯಗೊಂಡೆ. ಅಂತಹ ಕಪಟಿಯಲ್ಲ ನಾನೇ, ವಾಲ್ಮೀಕಿ. ಈ ಹೆಸರನ್ನು ಕೇಳಿದಾಗಲೇ ವಿಶ್ವಾಸ, ಧೈರ್ಯ, ಗೌರವ ಎಲ್ಲವೂ ನನಗುಂಟಾಗುತ್ತಾ ಇದೆ. ಈ ದಿವ್ಯ ರೂಪ, ಈ ಭವ್ಯ ದೇಹ, ವಾಲ್ಮೀಕಿ ಮಹರ್ಷಿಗಳೇ, ಪರಮ ಪೂಜ್ಯರೇ, ನಿಮ್ಮ ಪಾದಗಳಿಗೆ ಇದು ಪ್ರಣಾಮಗಳು. ಆದರೆ ನಿಮ್ಮಂಥವರನ್ನು ಕ್ರಮೋತ್ತವಾಗಿ ಪೂಜಿಸಬೇಕಾಗಿತ್ತು, ಆತಿಥ್ಯವನ್ನು ಮಾಡಬೇಕಾಗಿತ್ತು. ಆ ಭಾಗ್ಯ ಯೋಗ ನನಗಿಲ್ಲ. ಬೇಕಾದಂತಹ ಪರಿಕರಗಳು ಇಲ್ಲಿ ಇಲ್ಲ. ಆದ್ದರಿಂದ ಇದು ನಾನು ಸುರಿಸುತ್ತಿರುವಂತಹ ಕಣ್ಣೀರ ಹನಿಗಳು, ಈ ಕಣ್ಣೀರ ಹನಿಗಳನ್ನೇ ಮಾಲೆಯಾಗಿ ಪೋಣಿಸಿದ್ದೇನೆ. ಇದಕ್ಕೆ ವಿಷಾದ ಹಾರ ಅಂತ ಹೆಸರು. ಇದನ್ನೇ ನಿಮ್ಮ ಪುಣ್ಯ ಪಾದಗಳ ಮೇಲೆ ಒಪ್ಪಿಸಿ ಸ್ವಾಮಿಯೇ. ಹೇಳಮ್ಮ, ಯಾರು ನೀನು? ಯಾಕೆ ಹೀಗಾಯಿತು? ನಾನು ಯಾರು? ಈ ಪ್ರಶ್ನೆಗೆ ನಾನು ಏನು ಉತ್ತರವನ್ನು ಕೊಡಬೇಕು, ಹೇಗೆ ಉತ್ತರಿಸಬೇಕು ಗುರುವೇ? ಯಾಕೆ? ತಾಳ್ಮೆಯಿಂದ ಕೇಳುವಿರಾ? ಹೌದಮ್ಮ, ಸಹನೆ ಇದೆ. ಹೇಳ್ತೀನಿ. ಅಯೋಧ್ಯ, ಅಯೋಧ್ಯೆಯಲ್ಲಿ ಈ ವರ್ತಮಾನ ಕಾಲದಲ್ಲಿ ಚಕ್ರವರ್ತಿಯಾಗಿ ಮೆರೆಯುವನು ಪ್ರಭು ಶ್ರೀರಾಮಚಂದ್ರ, ಮರ್ಯಾದಾ ಪುರುಷೋತ್ತಮ. ಸ್ವಾಮಿಯೇ, ಶ್ರೀರಾಮನ ಆಡಳಿತದಲ್ಲಿ ಪ್ರಜೆಗಳೆಲ್ಲರೂ ಸುಖಿಗಳಾಗಿದ್ದರು. ಆದ್ರಿಂದಲೇ ರಾಮರಾಜ್ಯದ ಕಲ್ಪನೆ ಸಾಕಾರವಾಗಿದೆಯಮ್ಮ. ಎಲ್ಲರ ಬಾಯಿಂದಲೂ ರಾಮರಾಜ್ಯ ರಾಮರಾಜ್ಯ ಅಂತ ಹೊಗಳಿಕೆ ಕೇಳುತ್ತಾ ಇತ್ತಂತೆ. ಆದರೆ ಅಲ್ಲಿ ಯಾವನೋ ಒಬ್ಬ ಮಡಿವಾಳ ಒಂದು ಕೆಡು ನುಡಿಯನ್ನು ಆಡಿದನಂತೆ. ಅವನ ಹೆಂಡತಿ ಹೇಳದೆ ಕೇಳದೆ ತವರು ಮನೆಗೆ ಹೋಗಿದ್ದಳಂತೆ. ಮರಳಿ ಬಂದಾಗ ಅವಳನ್ನು ಹೊಡೆಯುತ್ತಾ ಬಡಿಯುತ್ತಾ, ಹೇಳದೆ ಕೇಳದೆ ಹೋದವಳು ನೀನು ಮತ್ತೊಮ್ಮೆ ನಿನ್ನನ್ನು ಕೂಡಿಕೊಳ್ಳುವಂತಿಲ್ಲ. ಮತ್ತೊಬ್ಬರ ಮನೆಯಲ್ಲಿದ್ದಂತಹ ನಿನ್ನನ್ನು ಕೂಡಿಕೊಳ್ಳುವುದಕ್ಕೆ ನಾನು ರಾಮನಂತೆ ಮರುಳನಲ್ಲ. ಈ ಮಾತಿಗೆ ರಾಮನ ಪ್ರತಿಕ್ರಿಯೆ ಏನಾಯಿತು? ಈ ಮಾತನ್ನು ತಿಳಿದಂತಹ ಪ್ರಭು ಶ್ರೀರಾಮಚಂದ್ರ, ಓ, ಇದು ಸಾಮಾನ್ಯ ಒಬ್ಬ ಅಶಿಕ್ಷಿತನ ಮಡಿಯೊಳನ ಮಾತಲ್ಲ, ಯೋಚಿಸಿದರೆ ಅರ್ಥವತ್ತಾಗಿದೆ, ಪ್ರಜೆಯ ಮಾತು. ಹಾಗಾದ್ರೆ ಸೀತೆಯನ್ನು ನಾನು ರಾವಣನ ಬಳಿಯಿಂದ ತಂದುದು ಪ್ರಜೆಗಳಿಗೆ ಹಿತವಿಲ್ಲ. ಮುಂದಿನಿಂದಾಡುವುದಕ್ಕೆ ಭಯಗೊಂಡಿದ್ದರೂ ಹಿಂದಿನಿಂದ ಹೇಳುತ್ತಿದ್ದಾರೆ ಎಂಬುದು ಸ್ಪಷ್ಟ. ರಾಜಾರಾಮನಾಗಿ ಅವ ಯೋಚಿಸುವುದು ಸಹಜ. ಯೋಚಿಸಿದನಂತೆ, ನಾನು ರಾಜಾರಾಮನಾಗಿರಬೇಕೇ ಹೊರತು ಹೆಂಡತಿಯ ಮೇಲಣ ಪ್ರೇಮದಿಂದ ಸೀತಾರಾಮನಾಗಿರುವುದು ಉಚಿತವಲ್ಲ. ಹೀಗೆ ನಿರ್ಧಾರ ಮಾಡಿದನಂತೆ. ಅಯೋಧ್ಯೆಯಲ್ಲಿ ಆ ಬಳಿಕ ತಮ್ಮನಾದಂತಹ ಲಕ್ಷ್ಮಣನನ್ನು ಕರೆದು ಅವನಿಗೆ ಅಪ್ಪಣೆ ಮಾಡಿದನಂತೆ. ಸೀತೆ ಕಳಂಕಿನಿ, ಅವಳಿಗೆ ಅಪವಾದ ಬಂದಿದೆ ಅಂತ ಅವಳನ್ನು ಇಟ್ಟುಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಲಕ್ಷ್ಮಣ. ಅವಳನ್ನು ಕಾಡಿನಲ್ಲಿ ಬಿಟ್ಟು ಹೀಗೆ ಧೀರೋದಾತ್ತನಾದಂತಹ ಶ್ರೀರಾಮಚಂದ್ರಮ ತಮ್ಮ ಲಕ್ಷ್ಮಣನಿಗೆ ಆಜ್ಞೆ ಮಾಡಿದನಂತೆ. ಪರಿಣಾಮ ಸ್ವಾಮಿಯೇ, ಅಂತಹ ತಮ್ಮ ಲಕ್ಷ್ಮಣ ಈ ಕಾಡಿಗೆ ನನ್ನನ್ನು ಕರೆತಂದ. ನೀನು? ನಾನೇ ಶ್ರೀರಾಮಚಂದ್ರಮನ ಧರ್ಮಪತ್ನಿ, ಜನಕನಂದನೆ, ಜನಕ ರಾಜ ಋಷಿಯ ಮಗಳು, ದಶರಥ ಚಕ್ರವರ್ತಿಗಳ ಸೊಸೆ ನಾನೇ. ಸ್ವಾಮಿಯೇ, ಹೇಳುವುದಕ್ಕೆ ನಾಚಿಕೆ ಆಗುತ್ತಾ ಇದೆ. ನಿನ್ನನ್ನು ಶ್ರೀರಾಮ ಅಗಲಿದನೆ. ನಾನೇ ಕಳಂಕಿನಿ. ಭಾವದ ಭ್ರಮೆಯು ಕಲ್ಪ
ಕಲ್ಪನೆಯನುಪಮಾಧಿಕ್ಯದ ವಿಲಾಸ ಇನ ಕುಲದ ವೃಕ್ಷದು ಮೂಡಿದ ಕಹಿಯ ಫಲವೋ ರಾಮ ವಿಧಿಯ ಮನದ ಹಂಚಿಕೆ ಅರಿವಡಾರಣವೆಂತ ವಿಭ್ರಮಿಯಾದ ಪುಡಕಿದ ತನುವಿನಿಯೋ ಎದುರಿರ್ಪ ವಾಸ್ತವವ ನುಡಿಸಿದ ಕನಸೋ ಭಾವದ ಭ್ರಮೆಗೆ ಕಲ್ಪನೆಯನುಪಮಾಧಿಕ್ಯದ ವಿಲಾಸವು ಇನ ಕುಲದ ವೃಕ್ಷದೊಳ್ ಮೂಡಿದ ಕಹಿಯ ಫಲವೋ ವಿಧಿಯ ಮನದ ಹಂಚಿಕೆನರಿವಲಾರಣ ಎನ್ನುತ್ತ ವಿಭ್ರಮಿಗಿಲ್ದ ಪುಡಕೀತ ತನುವಿನಿಯೋ ಎದುರಿಪ್ಪ ವಾಸ್ತವವ ನುಡಿಸಿದನು ನಿದ್ರಿಸದ ವಿನಃ ಕನಸು ಬೀಳುವುದಿಲ್ಲ. ಎಚ್ಚರದಲ್ಲಿ ಕಾಣುವ ಕನಸಿಗೆ ಹಗಲುಗನಸೆಂದು ಹೆಸರು. ಅದು ಯಾವುದನ್ನು ತಾನು ಸಾಧಿಸುವುದಕ್ಕಾಗುವುದಿಲ್ಲವೋ ಅಂಥದ್ದನ್ನು ಸಾಧಿಸಿದ್ದೇನೆ ಎಂಬ ಭ್ರಮೆಯಿಂದ ಕನಸನ್ನು ಕಂಡಂತೆ ಅನುಭವಿಸುವುದು. ನಾನು ಕಾಣುತ್ತಿರುವುದು ಕನಸಲ್ಲವಲ್ಲ. ಹಾಗಾದರೆ ಇದೇನು? ಭಾವ ಸಂಬಂಧವಾದಂತಹ ಭ್ರಮೆಯೇ ಇರಬೇಕು. ಕಲ್ಪನೆಯ ಅನುಪಮಾಧಿಕ್ಯದ ವಿಲಾಸ. ನನ್ನ ಕಥನ ಕಾವ್ಯದಲ್ಲಿ ಶ್ರೀರಾಮನನ್ನು ಎಷ್ಟು ಎತ್ತರಕ್ಕೇರಿಸಿ ಬರೆದೆ ನಾನು. ವಾಸ್ತವದಲ್ಲಿ ಶ್ರೀರಾಮ ತನ್ನ ಧರ್ಮ ಪತ್ನಿಯನ್ನು ತ್ಯಜಿಸುವಲ್ಲಿಯವರೆಗಿನ ಕಾಠಿಣ್ಯವನ್ನು ತಳೆದನೆ. ಮಿಥಿಲಾ ನಗರಕ್ಕೆ ವಿಶ್ವಾಮಿತ್ರರ ಜೊತೆಯಲ್ಲಿ ಕಾಡಿನಲ್ಲಿ ಹೋಗುತ್ತಿರುವಾಗ ಆರ್ತನಾದ ಒಂದು ಕೇಳಿಸಿತಂತೆ ರಾಮನಿಗೆ. ಏನು ಗುರುಗಳೇ ಅಂತ ಕೇಳಿದ. ಅವಳ ಉದ್ಧಾರ ನಿನ್ನಿಂದಾಗುತ್ತದೆ ಮಗನೇ ಅಂತ ಹೇಳಿದ್ರು. ಆ ಕಾರಣದಿಂದ ಅಹಲ್ಯೆಯನ್ನು ಉದ್ಧರಿಸಿ ಗೌತಮ ಅಹಲ್ಯೆಯರ ದಾಂಪತ್ಯವನ್ನು ಮತ್ತೊಮ್ಮೆ ಬೆಸೆದ ಪುಣ್ಯಾತ್ಮ ರಾಮ. ಅಂತಹ ರಾಮ ಯಾರಿಗಾಗಿಯೋ ಕಾರುಣ್ಯದ ಕಡಲನ್ನೇ ಹರಿಸಬಲ್ಲ ರಾಮ ವಾಸ್ತವದಲ್ಲಿ ತನ್ನ ಧರ್ಮಪತ್ನಿಯ ವಿಚಾರದಲ್ಲಿ ಇಷ್ಟು ಕಟುಕನಾಗಬಹುದೇ? ಆದದ್ದಂತೂ ಸತ್ಯ ಅಂತಾಯ್ತಲ್ಲ. ಸೂರ್ಯವಂಶದ ವೃಕ್ಷದಲ್ಲಿ ಮೂಡಿದ ಕಹಿಯ ಫಲವಾಗಿ ರಾಮ ಪರಿಣಮಿಸಿದನೇ ಹೇಗೆ? ನನ್ನ ಕಥನ ಕಾವ್ಯದ ಮಹಾನಾಯಕನಲ್ಲಿ ದೋಷ ಇರಲಿಕ್ಕೇ ಬಾರದು. ಈ ಒಂದು ದೋಷ ಕಂಡಿತಲ್ಲ. ಯಾಕೆ ಏನು ಅಂತ ನಾನೇ ಚಿಂತಿಸಬೇಕೇಕೆ? ಎದುರಿರುವ ವಾಸ್ತವವನ್ನೇ ವಿಚಾರಿಸಿದರೆ ಸತ್ಯದ ಅನಾವರಣವಾದೀತು ತಾನೇ. ಮಾತೇ ಮಾತೇ ಜಾನಕಿ ಎನ್ನ ಕಾವ್ಯನಾಯಕಿಯೇ ಜಾನಕಿ ಎನ್ನ ಕಾವ್ಯನಾಯಕಿ ನಿನಗೆ ಈ ತಿರನ ಸ್ಥಿತಿ ಲಭ್ಯವಾಯ್ತೇ ರಾಮ ಎನ್ನ ಕಾವ್ಯನಾಯಕಿ ನಿನಗೆ ಈ ತಿರನ ಸ್ಥಿತಿ ಲಭ್ಯವಾಯ್ತೇ ಏತಕ್ಕಿಂತೆ ಸಗಿದನು ಧರ್ಮಜ್ಞನಾದ ರಘುನಾಥ ಏತಕ್ಕಿಂತೆ ಸಗಿದನು ಧರ್ಮಜ್ಞನಾದ ರಘುನಾಥ ನಿಲ್ದಿನಗರಿಯದಾಯ್ತೇ ಜಾನಕಿ ಎನ್ನ ಕಾವ್ಯನಾಯಕಿ ಅಮ್ಮ ಏಳರ ಕೆಳಗಿನ ಮಗುವಾಗಲಿ 70 ದಾಟಿದ ಮುದುಕಿಯೇ ಆಗಲಿ ಹೆಣ್ಣನ್ನು ಅಮ್ಮ ಅಂತ ಕರೆಯುವುದು ಈ ದೇಶದ ಸನಾತನ ಸಂಸ್ಕೃತಿ. ಆದರೆ ಕೇವಲ ಅದೇ ಕಾರಣಕ್ಕಾಗಿ ನಿನ್ನನ್ನು ನಾನು ಅಮ್ಮ ಅಂತ ಕರೆದುದಲ್ಲ. ಈ ಪ್ರಪಂಚದಲ್ಲಿ ಜಗನ್ಮಾತೆ ಅಂತ ಹೆಸರು ಪಡೆದ, ಲೋಕಮಾತೆ ಅಂತ ಹೆಸರು ಪಡೆದ ಹೆಣ್ಣೊಬ್ಬಳಿದ್ರೆ
ಅದು ಜಾನಕಿ. ನಿನ್ನ ಅಪ್ಪನಾದಂತಹ ಸೀರಧ್ವಜನಿಗೆ ಅಯೋನಿಜೆಯಾಗಿ ಹುಟ್ಟಿದಂತಹ ಪುಣ್ಯಾತ್ಮ ನೀನು. ಜಗನ್ಮಾತೆಯಾದಂತಹ ನಿನಗೆ ಈ ತೆರನ ಸ್ಥಿತಿ ಲಭ್ಯವಾಯಿತೇ ರಾಮ. ನನ್ನ ಕಥನ ಕಾವ್ಯದ ಮಹಾನಾಯಕನಾದ ರಾಮನನ್ನು ಎಷ್ಟು ಎತ್ತರದಲ್ಲಿ ಕಲ್ಪಿಸಿದ್ದೆ ರಮ್ಮ. ನಾನು ಕಾರುಣ್ಯದ ನಿಧಿಯೆಂದವನನ್ನು ಕಲ್ಪಿಸಿದ್ದೆ. ಆದರ್ಶ ಪುತ್ರನಾಗಿ, ಆದರ್ಶ ಪತಿಯಾಗಿ, ಆದರ್ಶ ಮಿತ್ರನಾಗಿ, ಆದರ್ಶ ಶತ್ರುವೂ ತಾನಾಗಿ ಪ್ರಪಂಚಕ್ಕೆ ಆದರ್ಶದ ಪೂರ್ಣ ಪ್ರಮಾಣದ ಅನಾವರಣ ಮಾಡಿದ ಒಬ್ಬ ಪುಣ್ಯಾತ್ಮ ರಾಮ ವಾಸ್ತವದಲ್ಲಿ ತನ್ನ ಹೆಂಡತಿಯನ್ನು ಕೈ ಬಿಡುವ ಮಟ್ಟಕ್ಕೆ ಬರ್ತಾನೆ ಅಂತಾದ್ರೆ ಅಂತಹ ನಿಷ್ಕಾರುಣ್ಯ ರಾಮನಿಗೆ ಬರುವುದಕ್ಕೆ ಸಾಧ್ಯ ಇದೆಯೇ? ಏತಕ್ಕಿಂತೆಸಗಿದನು ಧರ್ಮಜ್ಞನಾದ ರಘುನಾಥನೆಂದೇ ನಗರಿಯದಾಯಿತು. ರಾಮನಿಂದ ನಿನಗೆ ಈ ಸ್ಥಿತಿಯಾಯಿತು ಎಂಬ ಕಾರಣಕ್ಕೆ ಮರುಕ ಒಂದೆಡೆಯಾದರೆ ನನ್ನ ಕಾವ್ಯದ ಕಥಾನಾಯಕ ತಪ್ಪು ಮಾಡಿದನಲ್ಲ ಅಂತ ವಿಷಾದ ಒಂದೆಡೆಯಾಗುತ್ತಾ ಇದೆ. ರಾಮ ಇಂತಹ ತಪ್ಪನ್ನು ಯಾಕೆ ಮಾಡಿದನಮ್ಮ? ರಮಣ ನೀತಿ ತಪ್ಪಿದೂದಿಲ್ಲ ಎನ್ನ ರಮಣ ನೀತಿ ತಪ್ಪಿದೂದಿಲ್ಲ ಏತಕ್ಕಿಂತವನ ಶಂಕಿಪುದು ರಮಣ ನೀತಿ ತಪ್ಪಿರೋದಿಲ್ಲ ಏತಕ್ಕಿಂತವನ ಖ್ಯಾತರಿಂಗಪವಾದ ಭೀತಿ ಎದುರಲಿ ಸತಿಯದೇ ತೆರೆದು ಗಣನೇರೆ ಖ್ಯಾತರಿಂಗಪವಾದ ಭೀತಿ ಎದುರಲಿ ಸತಿಯದೇ ತೆರೆದು ಗಣನೆ ಕಿಂಡೆನು ಎನ್ನ ರಮಣ ನೀತಿ ತಪ್ಪಿದುದಿಲ್ಲ ರಾಮ ಜ್ಞಾನಿಗಳು ನೀವು, ನಿಮ್ಮನ್ನು ನಾನು ಆಕ್ಷೇಪಿಸುವಂತಿಲ್ಲ. ಆ ಯೋಗ್ಯತೆ ನನಗಿಲ್ಲ. ಆದರೆ ಕಾಲ್ಬುಡದಲ್ಲಿ ಕೈ ಮುಗಿದು ಪ್ರಾರ್ಥಿಸ್ತೇನೆ. ಹೇಳಮ್ಮ. ಶ್ರೀರಾಮನನ್ನು ನಿಂದಿಸಬೇಡಿ. ನನ್ನ ಸ್ವಾಮಿ ಪತಿವ್ರತೆಯಾದವಳಿಗೆ ಪತಿ ನಿಂದೆಯನ್ನು ಕೇಳುವುದಕ್ಕೆ ಸಾಧ್ಯವಿಲ್ಲ. ರಮಣ ಶ್ರೀರಾಮಚಂದ್ರಮ ಅನ್ಯಾಯ ಮಾಡ್ತಾನೆಯೇ? ಹಾಗೆ ಕಾಣಿಸುತ್ತಿದೆಯಲ್ಲ ಮೇಲೆ. ಶ್ರೀರಾಮಚಂದ್ರನ ಶುದ್ಧ ಚಾರಿತ್ರ್ಯದಲ್ಲಿ ಕಳಂಕವಿದೆಯೇ? ಅರ ಕೂಡದಪ್ಪ ಬಂತು ಅಂತ ನನಗೆ ಅನುಮಾನ. ಕಾಮಧೇನುವಿನ ಕೆಚ್ಚಲಲ್ಲಿ ವಿಷದ ಬಿಂದುವನ್ನು ಕಾಣಬಹುದು. ಕ್ಷೀರ ಸಾಗರದಲ್ಲಿ ಹಾಲಾಹಲವನ್ನು ಗುರುತಿಸಬಹುದು. ಶ್ರೀರಾಮನ ನಡತೆಯಲ್ಲಿ ದೋಷವೇ ಇಲ್ಲದೇವ? ಶ್ರೀರಾಮ ಕರುಣಾಮಯ, ಕರುಣಾನಿಧಿ, ನೀವಂತೆ ಧರ್ಮಜ್ಞ, ಕೃತಜ್ಞ, ಸತ್ಯವಾನ್, ಸತ್ಯ ಸಂಕಲ್ಪ. ರಾಮೋ ವಿಗ್ರಹವಾನ್ ಧರ್ಮ. ಧರ್ಮ ಸ್ವರೂಪ ಅಂದ್ರೆ ಶ್ರೀರಾಮ. ಅಂತವನಲ್ಲಿ ನಾವು ದೋಷವನ್ನು ಹುಡುಕುವುದೇ? ಸಾಧ್ಯವಿಲ್ಲ, ಸಾಧ್ಯವಿಲ್ಲ, ಸರಿಯೂ ಅಲ್ಲ. ಶ್ರೀರಾಮನೀಗ ಚಕ್ರವರ್ತಿ, ರಾಜನಾದವನಿಗೆ ಪ್ರಜೆಗಳ ಕ್ಷೇಮ ಮುಖ್ಯ. ರಾಜನಾದವನು ಪ್ರಜಾರಂಜಕನಾಗಿರಬೇಕೇ ಹೊರತು ಪ್ರಜೆಗಳಿಗೆ ನೋವನ್ನುಂಟು ಮಾಡುವನು ರಾಜನಲ್ಲವಲ್ಲ. ನನ್ನನ್ನು ಕೂಡಿಕೊಂಡುದರಿಂದ ಅಂದ್ರೆ ರಾವಣನ ಬಳಿಯಲ್ಲಿದ್ದಂತಹ ನನ್ನನ್ನು ಮತ್ತೆ ಸ್ವೀಕರಿಸಿದ್ದರಿಂದ ಪ್ರಜೆಗಳ ಮನಸ್ಸಿಗೆ ನೋವಾಗಿದೆ. ಮತ್ತು ನಾನು ಸೀತೆಯನ್ನು ಇಟ್ಟುಕೊಂಡರೆ ಸೀತಾರಾಮನಾಗಿ ಹೋಗ್ತೇನೆ. ಇದು ನನಗೆ ಮುಖ್ಯವಲ್ಲ. ನನಗೆ ಬೇಕಾದ ನನ್ನ ವಂಶ ಗೌರವ, ನನ್ನ ಚಾರಿತ್ರ್ಯ, ಅದಕ್ಕೆ ಕಳಂಕ ಉಂಟಾಗಬಾರದೆಂದು ಆ ಸೂರ್ಯವಂಶದ ಗೌರವವನ್ನು ಕಾಪಾಡುವುದಕ್ಕಾಗಿ, ತನ್ನ ವ್ಯಕ್ತಿತ್ವದ ಗೌರವವನ್ನು ಉಳಿಸಿಕೊಳ್ಳುವುದಕ್ಕಾಗಿ ಮರ್ಯಾದಾ ಪುರುಷೋತ್ತಮನಾದ ಧೀರೋದಾತ್ತನಾದ ಆ ಪ್ರಭು ಶ್ರೀರಾಮಚಂದ್ರಮ ನನ್ನನ್ನು ತೊರೆದಿದ್ದಾನೆ. ನನಗಿಂತ ಹೆಚ್ಚು ಅವನಿಗೆ ಪ್ರಜಾರಂಜನೆ, ಪ್ರಜೆಗಳ ಕ್ಷೇಮ, ವಂಶ ಗೌರವ, ತನ್ನ ವ್ಯಕ್ತಿತ್ವದ ಗೌರವ. ಅದರ ಮುಂದೆ ನಾನೇನು? ಅದಕ್ಕಾಗಿ ನಾನು ನೊಂದುಕೊಳ್ಳುವುದಲ್ಲ ಸ್ವಾಮಿ. ಶ್ರೀರಾಮಚಂದ್ರಮ್ಮ ಬಿಟ್ಟ ಅಂತ ನಾನು ಅಳುವುದಿಲ್ಲ. ಆದ್ರೆ ನನ್ನಿಂದಾಗಿ ಶ್ರೀರಾಮನ ಘನತೆಗೆ, ಗೌರವಕ್ಕೆ, ಅವನ ಪವಿತ್ರವಾದಂತಹ ಸೂರ್ಯವಂಶಕ್ಕೆ ಕಳಂಕ ಉಂಟಾಯ್ತದ. ಏನು ಮಾಡುವ?
ಇದಕ್ಕಾಗಿ ನಾನು ಅಳುತ್ತಿದ್ದೇನಷ್ಟೇ. ಇಲ್ಲ, ಶ್ರೀರಾಮಚಂದ್ರನಲ್ಲಿ ದೋಷವನ್ನು ಹುಡುಕುವುದಕ್ಕಿಲ್ಲ. ಎಂದೆಂದೂ ಶ್ರೀರಾಮ ಕರುಣಾಮಯ. ಅಮ್ಮ, ಈ ಲೋಕದಲ್ಲಿ ಹೆಣ್ಣಾಗಿ ಹುಟ್ಟುವುದೇ ತಪ್ಪು. ಸಕಲ ಪಾಪಗಳನ್ನು ಒಂದುಗೂಡಿಸಿ ಬ್ರಹ್ಮ ಈ ಹೆಣ್ಣು ಜನ್ಮವನ್ನು ಸೃಷ್ಟಿಸ್ತಾನಂತೆ. ಆದ್ದರಿಂದ ಹುಟ್ಟಿ ಸಾಯುವ ತನಕ ಎಲ್ಲಾ ಸ್ತ್ರೀಯರು ಅಳುತ್ತಲೇ ಇರ್ತಾರೆ. ಮತ್ತೆ ನಾನೇನು? ದಯಮಾಡಿ ಶ್ರೀರಾಮಚಂದ್ರವನ್ನು ಮತ್ತೊಮ್ಮೆ ನಿಂದಿಸಬಾರದು ಅಂತ ಇದೋ ಸನ್ನಿಧಾನದಲ್ಲಿ ಕೈ ಮುಗಿದು ಬೇಡ್ತೇನೆ, ಕೈ ಮುಗಿದು ಬೇಡ್ತೇನೆ. ಸಮಾಧಾನ ಪಟ್ಟುಕೊಳ್ಳಮ್ಮ. ತನ್ನ ತಂದೆಯಿಂದಲೇ ತನ್ನ ಪತಿನಿಂದೆಯಾದಾಗ ಸತೀದೇವಿ ಅಗ್ನಿ ಪ್ರವೇಶ ಮಾಡಿದ್ದನ್ನು ನಾವು ಕೇಳುತ್ತೇವೆ. ಯಾವ ಪತಿವ್ರತೆಯಾದ ಹೆಣ್ಣು ಪತಿನಿಂದೆಯನ್ನು ಸಹಿಸುವುದಿಲ್ಲ. ಈಗ ನನಗೆ ಅರ್ಥವಾಯಿತು. ಉಭಯ ಧರ್ಮಗಳನ್ನು ಏಕಕಾಲದಲ್ಲಿ ಆಚರಿಸಬೇಕಾದ ಅನಿವಾರ್ಯ ಪ್ರಮೇಯದಲ್ಲಿ ಯಾವುದಕ್ಕೆ ಪ್ರಾಧಾನ್ಯ ಕೊಡಬೇಕು ಎನ್ನುವುದನ್ನು ಧರ್ಮಜ್ಞನಾಗಿ ರಾಮ ಯೋಚಿಸಿದ್ದಾನೆ. ರಾಜ ರಾಮತ್ವದ ಮುಂದೆ ಸೀತಾರಾಮತ್ವ ಅಂತರಾಯವನ್ನು ತರುತ್ತದೆ ಅಂತಾದರೆ ಸೀತಾರಾಮತ್ವವನ್ನು ಬದಿಗೊತ್ತಿ ರಾಜಾರಾಮನಾಗಿ ಪ್ರಕಟವಾಗಬೇಕಾದದ್ದು ರಾಮನಿಗೆ ಮುಖ್ಯ. ರಾಮರಾಜ್ಯದ ಕಲ್ಪನೆಯೇ ಅದಮ್ಮ. ಒಬ್ಬ ಮಡಿವಳನಾಡಿದ ಮಾತಿಗೂ ರಾಮ ಮೌಲ್ಯಮಾಪನ ಮಾಡುತ್ತಾನೆ, ಬೆಲೆ ಕೊಡ್ತಾನೆ ಅಂತಾದ್ರೆ ರಾಮನ ರಾಜ್ಯದಲ್ಲಿ ಸರ್ವಾನುಮತ ಬೇಕು, ಕೇವಲ ಬಹುಮತ ಸಾಲದು ಅನ್ನುವುದಕ್ಕೆ ಅದು ಸರಿಯಾದಂತಹ ನಿದರ್ಶನವಾಗಿದೆ. ಹಾಗಾಗಿ ರಾಮನನ್ನು ನಿಂದಿಸಿದಂತೆ ಕಂಡು ಬಂದ ನನ್ನ ವಾಕ್ಯಗಳನ್ನು ಹಿಂದೆಗೆದುಕೊಳ್ಳುವುದರ ಜೊತೆಗೆ ಆ ಕಾರಣಕ್ಕಾಗಿ ನಿನ್ನ ಕಣ್ಣಿಂದ ಹರಿದ ಪ್ರತಿಯೊಂದು ಬಿಂದು ನೀರನ್ನು ಭೂಸ್ಪರ್ಶ ಮಾಡುವುದಕ್ಕೆ ಬಿಡದೆ ನನ್ನ ತಲೆಯಲ್ಲಿ ಧರಿಸಿದ್ದೇನೆ ಅಂತ ಸಮಾಧಾನ ತಂದುಕೊಳ್ಳಮ್ಮ. ಇನ್ನು ನೀನು ಚಿಂತಿಸಬೇಕಾದ ಅಗತ್ಯ ಇಲ್ಲ. ಸುರಕ್ಷಿತವಾದ ಸ್ಥಳಕ್ಕೆ ನೀನು ಬಂದು ಮುಟ್ಟಿದ್ದಿ. ಇಲ್ಲಿ ಸಮೀಪದಲ್ಲಿ ನನ್ನ ಸಿದ್ಧಾಶ್ರಮ ಇದೆ. ಅಲ್ಲಿಗೆ ನಿನ್ನನ್ನು ಕರೆದೊಯ್ದು ಮಗಳಂತೆ, ತಂಗಿಯಂತೆ, ಸೊಸೆಯಂತೆ ವಾತ್ಸಲ್ಯದಿಂದ ಕಾಪಾಡ್ತೇನೆ. ಬರ್ತೀಯೇನಮ್ಮ? ಓ, ಹೀಗೆ ನನಗೆ ಅಪ್ಪಣೆ ಮಾಡಬಾರದು. ನಿಮ್ಮ ಆಶ್ರಮಕ್ಕೆ ನಾನು ಬರುವಂತಿಲ್ಲ, ಬರಬಾರದು. ಯಾಕೆ? ಶ್ರೀರಾಮಚಂದ್ರಮನ ಆಜ್ಞೆ ಏನು? ಲಕ್ಷ್ಮಣ, ಸೀತೆಯನ್ನು ಕಾಡಿನಲ್ಲಿ ಬಿಟ್ಟು ಬಾ. ಹಾಗಾದ್ರೆ ಸೀತೆ ಕಾಡಿನಲ್ಲೇ ಇರಬೇಕು. ಇದು ಪ್ರಭುವಿನ ಆಜ್ಞೆ. ಪ್ರಭುವಿನ ಆಜ್ಞೆಯನ್ನು ಮೀರುವಂತಿಲ್ಲ, ಪತಿಯಾಜ್ಞೆಯನ್ನು ಮೀರುವಂತಿಲ್ಲ. ಆದ್ದರಿಂದ ಅವರ ಮನಸ್ಸಿನಂತೆ, ಅವರ ಸಂಕಲ್ಪದಂತೆ ನಾನು ಕಾಡಿನಲ್ಲಿ ಇರಬೇಕು, ಕಾಡಿನಲ್ಲೇ ಇರಬೇಕು. ಆಗದು. ಪತಿಯಾಜ್ಞೆ ಕಾಡಿನಲ್ಲಿರುವಂತಾದ್ರೂ ಕಾಡಿನಲ್ಲಿರುವ ಸಿದ್ಧಾಶ್ರಮದಲ್ಲಿ ಇರಬಾರದೆಂದೇನೂ ಇಲ್ಲ. ಆಶ್ರಮಕ್ಕೆ ಬಂದರೆ ನಾನು ಅವರ ಮಾತನ್ನು ಮೀರಿದ ಹಾಗಾಗುವುದಿಲ್ಲ, ಖಂಡಿತ ಆಗುವುದಿಲ್ಲ. ಮುನಿಪರಾಶ್ರಮ ಸಂದರ್ಶನ ಮಾಡುವುದರಿಂದ ಯಾವ ದೋಷವೂ ಬರುವುದಿಲ್ಲ. ಜೊತೆಗೆ ನೀನೀಗ ಗರ್ಭಿಣಿಯಾಗಿದ್ದಿ. ನಿನ್ನ ಗರ್ಭದಲ್ಲಿರುವ ಸೂರ್ಯವಂಶದ ಕುಡಿಗಳನ್ನು ಉಳಿಸಿ ಬೆಳೆಸಿ ಶ್ರೀರಾಮನಿಗೆ ಕೊಡಬೇಕಾದಂತಹ ಪುಣ್ಯ ಕಾರ್ಯ, ಯಜ್ಞ ಕಾರ್ಯ ನಿನ್ನಿಂದ ಆಗಬೇಕಾಗಿದೆ. ಆದ್ದರಿಂದ ಮನಸ್ಸಿನ ಶಂಕೆ ಬೇಡ, ನಿನ್ನನ್ನು ನಾನು ಸಂರಕ್ಷಿಸ್ತೇನೆ. ಬಾರಮ್ಮ, ಅನುಮಾನ ಬೇಡ. ನಿಜ ಗುರುದೇವ, ನಾನು ನನ್ನನ್ನಾದರೂ ಮರೆಯಬಹುದು. ಶ್ರೀರಾಮ ಕೊಟ್ಟಂತಹ ಪ್ರಸಾದ, ಸೂರ್ಯವಂಶದ ಕುಡಿಗಳು ನನ್ನ ಗರ್ಭದಲ್ಲಿ ಬೆಳೆಯುತ್ತಾ ಇವೆ. ಅದನ್ನು ಉಳಿಸಬೇಕಾದ್ದು, ಬೆಳೆಸಬೇಕಾದ್ದು ಶ್ರೀರಾಮಚಂದ್ರಮನ ಧರ್ಮಪತ್ನಿಯಾದ ಹೆಣ್ಣಾದ ನನ್ನ ಕರ್ತವ್ಯ. ನನಗಿಂತಲೂ ಮುಖ್ಯವಾಗಿ ಅದನ್ನು ಉಳಿಸಬೇಕು ನಾನು. ಅದಕ್ಕೆ ಕೇಡಾಗಬಾರದಲ್ಲ. ಆದ್ರಿಂದ ನನ್ನ ಸುಖಕ್ಕಾಗಿ ಅಲ್ಲ, ಸೂರ್ಯವಂಶದ ಈ ಕುಡಿಗಳನ್ನು ಉಳಿಸುವುದಕ್ಕಾಗಿ, ಬೆಳೆಸುವುದಕ್ಕಾಗಿ ಪ್ರಭೋ ನಿಮ್ಮ ಪುಣ್ಯಾಶ್ರಮಕ್ಕೆ ಬರುವುದಕ್ಕೆ ಸಿದ್ಧಳಾಗಿದ್ದೀನಿ, ಸಿದ್ಧಳಾಗಿದ್ದೀನಿ. ಗೋಪಕುಟೀರವಯೋಗೃತ ಚೋರಂ ಗೋಕುಲ ಜನ ಬೃಂದಾವನ ಪಾಲೋ ಎಲತಿ ಮಮ ಹೃದಯಂ ಗೋಪಾಲಂ ಎಲತಿ ಮಮ ಹೃದಯಂ ಗೋಪಾಲ ಕೃಷ್ಣ ಮಂಗಲಂ ಜಯ ಮಂಗಲಂ ಶುಭ ಮಂಗಲೋ ಶುಭ ಮಂಗಲೋ ಆದಿದೇವಗಳಾಗಮ ಹೊಂದಿದ ಯಾದವ ಕುಲ ಮೋಗನ ರೂಪ ವೇದೋತಾರಕ ತಿರುವೆಂಕಟಗಿರಿ ವೇಣುಗಾನ ಪ್ರಿಯ ನಮೋ ನಮೋ ನಾರಾಯಣತೆ ನಮೋ ನಮೋ ಭವನಾರದ ನಮೋ 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 ನಮೋ